ಆಟಗಾರರ ಗಮನಕ್ಕೆ. ತಕ್ಷಣ ತಾವುಗಳು ಎವರೆಸ್ಟ್ ಉಬರ್ ಹಾಗೂ ತಾಜ್ ಫ್ರೆಂಡ್ಸ್ ಬಿಲಿಯೂರು ತಂಡಗಳು ದಯವಿಟ್ಟು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿಕೊಳ್ಳಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ತಮಗೆ ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ತಾವುಗಳು ನಮ್ಮೊಂದಿಗೆ ಸಹಕಾರವನ್ನು ಕೊಡಬೇಕು. ಈ ಪಂದ್ಯ ಅತ್ಯಂತ ಯಶಸ್ವಿಗೊಳ್ಳಬೇಕಾದ್ರೆ ತಮ್ಮೆಲ್ಲರ ಸಹಕಾರಗಳು ಬಹಳಷ್ಟು ಅಗತ್ಯವಾಗಿದೆ. ಹಾಗಾಗಿ ತಾಜ್ ಫ್ರೆಂಡ್ಸ್ ಬಿಲಿಯೂರು ಹಾಗೂ ಎವರೆಸ್ಟ್ ಫ್ರೆಂಡ್ಸ್ ಉಬಾರ್ ತಂಡದ ಆಟಗಾರರು ದಯವಿಟ್ಟು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ತಕ್ಷಣ ಮುಕ್ತಾಯಗೊಳಿಸಿಕೊಂಡು 2 ಗಂಟೆ 15 ನಿಮಿಷಕ್ಕೆ ಸರಿಯಾಗಿ ನಾಡಿಚುಮ್ಮುವಿಕೆ ಪ್ರಕ್ರಿಯೆಗಾಗಿ ವೇದಿಕೆಗೆ ಬನ್ನಿ. 2 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಪಂದ್ಯ ಆರಂಭಗೊಳ್ಳಲಿಕ್ಕಿದೆ.
out control. It's Red Bull with the big ass bra, and like Bruce Lee. Rise up. DJ Sage, 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 Sage. मैंने गोल्डन झुमके मैं पता मुझे कहाँ झुम झुमके तू ले आके मैंने गोल्डन झुमके मैं पता मुझे कहाँ झुम झुमके तू ले 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 ವಿಟ್ಲ ಉಪ್ಪಿನಂಗಡಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ನಮ್ಮ ಆತ್ಮೀಯ ಮಿತ್ರರು ಫಾರೂಕ್ ಸೆಂಟರ್
ಆಟಗಾರರು ಸಿದ್ಧತೆಯಲ್ಲಿರಬೇಕು. ಜೊತೆಗೆ 2
ದಯವಿಟ್ಟು ಎವರೆಸ್ಟ್ ತಂಡದ ಆಟಗಾರರಿಗೆ ಆವಾಗಲೇ ಮನವಿ ನೀಡಿದ್ದೇವೆ, ಇನ್ನೂ ನಿಮ್ಮನ್ನು ಕಾಣ್ತಾ ಇಲ್ಲ, ದಯವಿಟ್ಟು ತಮ್ಮದಿಗೆ ಸಹಕರಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ತಾಜ್ ಫ್ರೆಂಡ್ಸ್ ಬೆಳೆಯೂರು, ಯಾಕಣ್ಣ ಈ ರೀತಿ ಮಾಡ್ತಾ ಇದ್ದೀರಾ? ದಯವಿಟ್ಟು ಆದಷ್ಟು ಬೇಗ ಕ್ರೀಸ್ನ ಹತ್ರ ಬನ್ನಿ. ಈ ಒಂದು ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭವು ಇನ್ನು ಕೆಲವೇ ನಿಮಿಷಗಳಿಗೂ ನಡೆಯಲಿಕ್ಕಿದೆ. ಪುತ್ತೂರಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು ಇನ್ನು ಕೆಲವೇ ಕ್ಷಣಗಳೊಂದಿಗೆ ಈ ಒಂದು ಕ್ರೀಡಾಂಗಣವನ್ನು ಪ್ರವೇಶಿಸಲಿಕ್ಕಿದ್ದಾರೆ. ಅವರೊಂದಿಗೆ ಉದ್ಘಾಟನಾ ಸಮಾರಂಭ ಪ್ರಾರಂಭಗೊಳ್ಳಲಿಕ್ಕಿದೆ. ಮಹಾಮಯಿ ಲೈಟಿಂಗ್ಸ್ ಅಂಡ್ ಸೌಂಡ್ ಬರಿಮಾರ್, ದಯಮಾಡಿ ನಿಮ್ಮನ್ನು ಇನ್ನೂ ಹೊಗಳಬೇಕಾದರೆ ಇದು ಇನ್ನೂ ಸುಸಜ್ಜಿತವಾಗಿರಬೇಕು. ಹಲೋ, ಪಂದ್ಯಾಟದ ಸಾರಥಿ ಯೂತ್ ಕಾಂಗ್ರೆಸ್ ವಿಟ್ಲ ಉಪ್ಪಿನಂಗಡಿ ಇದರ ಅಧ್ಯಕ್ಷರು ಆತ್ಮೀಯ ಮಿತ್ರ ಫಾರೂಕ್ ತಮ್ಮನ್ನು ಅಂಕಣಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿ ಉನೈಸ್, ಇನ್ನೋರ್ವರು ರಾಜಕೀಯ ಮುಖಂಡರು ಫಾರೂಕ್, ಅನೀಫ್, ಮಂಜೋಟಿ, ಶರತ್ ಗೌಡ ತಮ್ಮನ್ನು ಕೂಡ ಕ್ರೀಡಾಂಗಣಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಕೆಲವೇ ಕ್ಷಣಗಳೊಂದಿಗೆ ನಮ್ಮ ಪುತ್ತೂರಿನ ಮಾಜಿ ಶಾಸಕಿ ಅಕ್ಕೆ ಅಂದರೆ ಅದು ಸಕು ಹಕ್ಕೆ ಇನ್ನು ಕೆಲವೇ ನಿಮಿಷಗಳೊಂದಿಗೆ ಆಗಮಿಸಲಿಕ್ಕಿದ್ದಾರೆ. ದಯಮಾಡಿ ಆ ವೇದಿಕೆಯಲ್ಲಿರುವಂತಹ ಎಲ್ಲರೂ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. 2 ನಿಮಿಷ. ಹಲೋ, ಇನ್ನೇನು 2 ನಿಮಿಷಗಳಲ್ಲಿ ಹಲೋ, ठीक. ಹಲೋ, ಚಿಘಲ್ ಆತ್ಮೀಯ ಪಿರ್ನೆ ಹಾಗೂ ಶ್ರೀತ ಫಾರೂಕ್ ಪಿರ್ನೆ ಅವರ ಸಾರಥ್ಯದಲ್ಲಿ ನಡೆಯತಕ್ಕಂತಹ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024ರ ಸುಂದರತೆಯ ಪಂದ್ಯಾಟ ಈಗಾಗಲೇ ಕೆಲವೇ ಕ್ಷಣದಲ್ಲಿ ಆರಂಭಗೊಳ್ಳಲಿಕ್ಕಿದೆ. ಪುತ್ತೂರು ತಾಲೂಕಿನ ಮಾಜಿ ಶಾಸಕಿ ಆಗಿರತಕ್ಕಂತಹ ಶಕುಂತಲಾ ಟಿ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ಇಂದು ಪಂದ್ಯದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮೊದಲ 2 ತಂಡಗಳು ತಾಜ್ ಫ್ರೆಂಡ್ಸ್ ಬೆಲಿಯೂರು ಹಾಗೂ ಎವರೆಸ್ಟ್ ಉಬಾರ್ ಈಗಾಗಲೇ ಮೈದಾನದಲ್ಲಿ ಸಿದ್ಧತೆಯಲ್ಲಿದೆ. 2 ತಂಡದ ಆಟಗಾರರಿಗೂ ಕೂಡ
ಆತ್ಮೀಯತೆಯ ಪ್ರೀತಿಯ ಸ್ವಾಗತಗಳು ಫಾರೂಕ್ ಪೆರ್ನೆ ಹಾಗೂ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಸಂಸ್ಥೆಯ ವತಿಯಿಂದ. ಈ ಭಾಗದಲ್ಲಿ 2 ದಿವಸದ ಕ್ರಿಕೆಟ್ನ ಸಂಭ್ರಮಾಚರಣೆ, ಕ್ರಿಕೆಟ್ನ ಜಾತ್ರೆಗೆ ಸಾಕ್ಷೀಕರಣಗೊಳ್ಳಲಿಕ್ಕಿದೆ. ಶ್ರೀರಾಮಚಂದ್ರ ಪದವಿ ಪೂರ್ವ ಕಾಲೇಜಿನ ಈ ಕ್ರೀಡಾಂಗಣ ಜಿಲ್ಲೆಯ ಪ್ರತಿಷ್ಠಿತ ತಂಡಗಳ ಭಾಗವಹಿಸುವಿಕೆಯೊಂದಿಗೆ ಈ ಒಂದು ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. ಮಗದೊಮ್ಮೆ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿ ಮಿತ್ರರಿಗೂ ಕೂಡ ಬಹಳಷ್ಟು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಹಾಗೂ ಫಾರೂಕ್ ಪೆರ್ನೆ ಅವರಿಂದ ಪ್ರೀತಿಯ ಸ್ವಾಗತವನ್ನು ಬೆಳೆಸ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂತಹ ವಿಧಾನಸಭಾ ಕ್ಷೇತ್ರ ಪುತ್ತೂರಿದರ ಮಾಜಿ ಶಾಸಕಿಯಾಗಿರತಕ್ಕಂತಹ ನಮ್ಮೆಲ್ಲರ ಆತ್ಮೀಯರು ಪ್ರೋತ್ಸಾಹಕರಾಗಿರತಕ್ಕಂಥ ಶ್ರೀಮತಿ ಶಕುಂತಲಾ ಶೆಟ್ಟಿ ಮೇಡಮ್ ಅವರಿಗಾಗಲೇ ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರನ್ನು ಗುರುತಿಸಿಕೊಳ್ತಾ ಬಹಳಷ್ಟು ಪ್ರೀತಿಯಿಂದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಹಾಗೂ ಫಾರೂಕ್ ಪೆರ್ನೆ ಅವರ ಸಾರಥ್ಯದಲ್ಲಿ ಸಾಗಿ ಬರತಕ್ಕಂತಹ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ಪಂದ್ಯಾಟಕ್ಕೆ ಪುತ್ತೂರು ಕಂಡಂತಹ ಧೀಮಂತ ನಾಯಕಿ, ಪುತ್ತೂರಿನ ಇತಿಹಾಸದಲ್ಲಿ
ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೆದಂತಹ ಜನನಾಯಕಿ, ಜನರಿಂದ ಆಯ್ಕೆಗೊಂಡು ಜನಸಾಮಾನ್ಯರ ಜೊತೆಯಾಗಿ ಬೆರೆತು ಪುತ್ತೂರಿನ ಅಭಿವೃದ್ಧಿಗೆ ಸರ್ವ ರೀತಿಯ ಕೊಡುಗೆಯನ್ನು ಕೊಟ್ಟಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿ ಮೇಡಮ್ ಅವರು ಈಗಾಗಲೇ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ಉಪಸ್ಥಿತಿ ಆಗ್ತಾ ಇದ್ದಾರೆ. ದಯವಿಟ್ಟು ಎರಡು ತಂಡದ ಆಟಗಾರರು ಕೂಡ ಲೈನಪ್ ಅನ್ನು ಮಾಡುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಇದರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿಯಾಗಿರತಕ್ಕಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿ ಮೇಡಮ್ ಅವರ ಉಪಸ್ಥಿತಿಯಲ್ಲಿ ಪಂದ್ಯಾಟದ ಆರಂಭಿಕ ಕ್ಷಣ ಕಾಣಲಿಕ್ಕಿದ್ದೀವಿ. ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಹಾಗೂ ಶ್ರೀಯುತ ಫಾರೂಕ್ ಪೆರ್ನೆ ಅವರ ಸಾರಥ್ಯದಲ್ಲಿ ಸಾಗಿ ಬರತಕ್ಕಂತಹ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ಎಂದು ಪಂದ್ಯಾಟದ ವಿದ್ಯುಕ್ತವಾದಂತಹ ಚಾಲನಾ ಕಾರ್ಯಕ್ರಮ. ವಿಧಾನಸಭಾ ಕ್ಷೇತ್ರ ಪುತ್ತೂರು ಇದರ ಮಾಜಿ ಶಾಸಕರಾಗಿರತಕ್ಕಂತಹ ಶಕುಂತಲಾ ಶೆಟ್ಟಿ ಮೇಡಮ್ ಹಾಗೂ ಗಣ್ಯ ಅತಿಥಿ ಅಭ್ಯಗಾತರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮದ ವಿದ್ಯುಕ್ತ ಚಾಲನಾ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಶ್ರೀಯುತ ಉಮಾನಾಥ್ ಶೆಟ್ಟಿ, ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅವರ ಉಪಸ್ಥಿತಿ ಕೂಡ ಗುರುತಿಸಿಕೊಂಡು ಅವರನ್ನು ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೀವಿ. ಶ್ರೀಯುತ ಉಮಾನಾಥ್ ಶೆಟ್ಟಿ, ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್. ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಮೇಡಮ್ ಅವರ ಉಪಸ್ಥಿತಿಯಲ್ಲಿ ಯುವಕರು ಆಯೋಜಿಸತಕ್ಕಂತಹ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಪ್ರತಿ ಸಮಯದಲ್ಲೂ ಕೂಡ ಪ್ರೋತ್ಸಾಹವನ್ನು ಕೊಡತಕ್ಕಂಥವರು, ಆಯೋಜಕರ ಜೊತೆಯಾಗಿ ಸದಾ ಸ್ಫೂರ್ತಿಯನ್ನು ತುಂಬುತ್ತಾ ಪ್ರತಿಯೊಬ್ಬರಲ್ಲೂ ಕೂಡ ಸ್ನೇಹ ಜೀವಿಯಾಗಿರತಕ್ಕಂತಹ ಶಕುಂತಲಾ ಶೆಟ್ಟಿ ಮೇಡಮ್ ಅವರ ಭವ್ಯ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮದ ವಿದ್ಯುಕ್ತ ಚಾಲನಾ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಅದೇ ರೀತಿ ಈ ಭಾಗದ ಇನ್ನೋರ್ವ ಮುಖ್ಯ ಅತಿಥಿಗಳು ಯುವಕರ ಸ್ಫೂರ್ತಿಯ ಚಿಲುಮೆ ಆಗಿರತಕ್ಕಂಥ ಶ್ರೀಯುತ ಉಮಾನಾಥ್ ಶೆಟ್ಟಿ, ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್. ಅದೇ ರೀತಿ ಶ್ರೀಯುತ ಸುನಿಲ್ ಪಿಂಟೋ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಪೆರ್ನೆ. ಅದೇ ರೀತಿ ಇನ್ನುಳಿದಂತೆ ಎಲ್ಲ ಅತಿಥಿ ಅಭ್ಯಾಗತರನ್ನು ಕೂಡ ಗುರುತಿಸಿಕೊಳ್ಳುತ್ತಾ ಬಹಳಷ್ಟು ಪ್ರೀತಿಯಿಂದ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಹಾಗೂ ಶ್ರೀಯುತ ಫಾರೂಕ್ ಪೆರ್ನೆ ಅವರಿಂದ ಪ್ರೀತಿಯ ಸ್ವಾಗತವನ್ನು ಬೆಳೆಸಿಕೊಳ್ತಾ ಇದ್ದೀವಿ. ಮೊದಲ ಪಂದ್ಯದ ನಾನು ಚಿಮ್ಮುವಿಕೆ ಕಾರ್ಯಕ್ರಮ ಅತಿಥಿ ಅಭ್ಯಾಗತರ ಉಪಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ. ಈ ಪಂದ್ಯ ಅತ್ಯಂತ ಯಶಸ್ವಿತವಾಗಿ ಸಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಶ್ರೀಮತಿ ಶಕುಂತಲಾ ಶೆಟ್ಟಿ ಮೇಡಮ್ ಅವರ ದಿವ್ಯ ಹಸ್ತದಲ್ಲಿ ಮೊದಲ ಪಂದ್ಯದ ನಾನು ಚಿಮ್ಮುವಿಕೆಯ ಕಾರ್ಯಕ್ರಮ ಸಾಗ್ತಾ ಇದೆ. ಧನ್ಯವಾದಗಳು. ಒಂದು ಕ್ಷಣ ತಾವುಗಳು ಲೈನಪ್ ಅನ್ನು ಮಾಡಬೇಕು. ರಾಷ್ಟ್ರಗೀತೆಯೊಂದಿಗೆ ಪಂದ್ಯದ ಆರಂಭಗೊಳ್ಳಲಿಕ್ಕಿದೆ. ದಯವಿಟ್ಟು ಎಲ್ಲ ಆಟಗಾರರು ಕೂಡ ಒಂದು ಕ್ಷಣ ಎದ್ದು ನಿಂತು ನಮ್ಮೊಂದಿಗೆ ಸಹಕರಿಸಿಕೊಳ್ಬೇಕು.
ಧನ್ಯವಾದಗಳು. ಎಲ್ಲ ಅತಿಥಿ ಅಭ್ಯರ್ಥಿಗಳು ಮುಖ್ಯ ವೇದಿಕೆಗೆ ಬರುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿಯಾಗಿರತಕ್ಕಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಇದರ ಕಾರ್ಯದರ್ಶಿ ಆಗಿರತಕ್ಕಂಥ ಶ್ರೀಯುತ ಉಮನಾಥ್ ಶೆಟ್ಟಿ, ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂಥ ಶ್ರೀಯುತ ಸುನೀಲ್ ಪಿಂಟು, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪೆರ್ನೆ, ಅದೇ ರೀತಿ ಈ ಭಾಗದ ಪ್ರಮುಖ ನಾಯಕರು, ಪ್ರಮುಖ ಅತಿಥಿ ಅಭ್ಯರ್ಥಿಯರನ್ನು ಗುರುತಿಸಿಕೊಳ್ಳುತ್ತಾ ಬಹಳಷ್ಟು ಪ್ರೀತಿಯಿಂದ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಹಾಗೂ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿ ಮಿತ್ರರ ಪರವಾಗಿ ಆತ್ಮೀಯತೆಯ ಪ್ರೀತಿಯ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೀವಿ. ಹಲೋ, ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ವತಿಯಿಂದ ವಿಟ್ಲ ಉಪ್ಪಿನಂಗಡಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಫಾರೂಕ್ ಸೆಂಟ್ರಲ್ ಇವರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವು ಅಕ್ಕೆ ಎಂದಾಗ ಅದು ಸಕ್ಕಕ್ಕೆ ಎನ್ನುವ ಒಂದು ನೆನಪು ತಮಗೆಲ್ಲರಿಗೂ ಕಾಡ್ತಾ ಇದೆ. ಯಾಕಂತೇಳಿದರೆ ಅಕ್ಕೆ ಅಷ್ಟೊಂದು ಫೇಮಸ್. ಯಾವ ರೀತಿಯಲ್ಲಿ ಫೇಮಸ್ ಅಂದರೆ ಪುತ್ತೂರು ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರಿ ಎಂದೇ ಪ್ರತಿಖ್ಯಾತಿ ಪಡೆದಂತಹ ಸಕ್ವಕ್ಕೆ ಪುತ್ತೂರಿನ ಮಾಜಿ ಶಾಸಕರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಂಡಾಗ ತಮಗೆಲ್ಲರಿಗೂ ನೆನಪು ಬರುವುದು ಅಕ್ಕೆ ಎಂದಾಗ ಅದು ಸಕ್ಕಕ್ಕೆನ ಅಂತ ಕೇಳುವಂಥ ಒಂದು ಪರಿಸ್ಥಿತಿ ತಮ್ಮದಿದೆ. ಅಷ್ಟರ ಮಟ್ಟಿಗೆ ಯಾವುದೇ ಕ್ರೀಡಾ ಭಾಗಗಳಾಗಲಿ ಸಕ್ವಕ್ಕೆನ ಕರೆದರೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇದ್ದದ್ದು ಬಹಳ ಕಡಿಮೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರಥಮ ಬಾರಿಗೆ ನೆನಪಿಸಿಕೊಳ್ಳುವುದು ಬೆಳ್ಳಿಪಾಡಿಗುತ್ತು ದಿವಂಗತ ಅತ್ರಬೈಲು ರಾಮದಾಸ್ ರೈಯವರ ಶ್ರಮದ ಫಲವಾಗಿ ಕಂಡಂತಹ ಈ ಒಂದು ಸುಂದರವಾದ ಕ್ರೀಡಾಂಗಣ ಶ್ರೀರಾಮಚಂದ್ರ ಪದವಿ ಪೂರ್ವ ವಿದ್ಯಾಲಯ. ಈ ವಿದ್ಯಾಲಯದ ಮೈದಾನದಲ್ಲಿ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಳ್ಳಲು ಸಾಧ್ಯವಾಗಿದ್ದರೆ ಅದು ದಿವಂಗತ ರಾಮದಾಸ್ರಿಯವರ ಶ್ರಮದ ಫಲ ಎನ್ನುವುದರಲ್ಲಿ ಯಾವುದೇ ಸಂದೇಶವಿಲ್ಲ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟಂತಹ ನಮ್ಮೆಲ್ಲರ ನಾಯಕಿ ಪುತ್ತೂರಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರಿಗೆ ಶಾಲು ಹಾಗೂ ಹಾರವನ್ನು ನೀಡಿ ಸ್ವಾಗತಿಸಬೇಕು ಉಮಾನಸ್ ಶೆಟ್ಟಿಯವರಿಂದ. ಉಮಾನಸ್ ಶೆಟ್ಟಿಯವರು ಸಕ್ವಕ್ಕೆಗೆ ಪೆರ್ನೆಗೆ ಬಂದ ಗುರುತು. ಸಕ್ವಕ್ಕೆಗೆ ಉಮಾನಸ್ ಶೆಟ್ಟಿಯವರಿಂದ ಒಂದು ಸಾಲು ಹೊದಿಸಿ ಸ್ವಾಗತಿಸಲಾಗುವುದು. ಹಾಗೂ ಈ ಪಂದ್ಯಾಕೂಟದ ಸಾರಥಿ ಯೂತ್ ಕಾಂಗ್ರೆಸ್ಸಿನ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಇದರ ಅಧ್ಯಕ್ಷರು ಫಾರೂಕ್ ಸೆಂಟ್ರಲ್ ಹಾಗೂ ಅನೀಫ್ ಸೆಂಟ್ರಲ್, ಸುನಿಲ್ ಪಿಂಟೋ, ಉಮಾನಸ್ ಶೆಟ್ಟಿ, ಶರತ್ ಮಂಜೋಟಿ. ತಿರ್ಗಾ ಉಲ್ಟಾ ಹೊಡೆದಿದೆ ಈ ಸಾಲು. ಯಾಕೆ ಹೀಗಾಯಿತು? ಇದು ಪ್ರೀತಿ, ಅಕ್ಕೆಯ ಪ್ರೀತಿ. ಫಾರೂಕ್ರವರ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಫಾರೂಕ್ರವರು ಒಬ್ಬ ದೊಡ್ಡ ನಾಯಕನಾಗಬೇಕು ಎನ್ನುವ ಆಶೀರ್ವಾದ ಸಕ್ವಕ್ಕೆ ಅವರಿಂದ ಸಿಗ್ತಾ ಎನ್ನುವುದಕ್ಕೆ ಇದೊಂದು ಸಾಕ್ಷಿ. ಯಾಕಂತೇಳಿದರೆ ಸಕ್ವಕ್ಕೆಗೆ ನೀಡಲು ತಂದಂತಹ ಆ ಸಾಲು ಈ ಪಂದ್ಯಾಕೂಟದ ಸಾರಥಿ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಫಾರೂಕ್ರವರ ಬೊಗಸೆಯೊಳಗೆ ಸಿಕ್ಕಿದೆ ಅಂದರೆ
ಅದು ಬಹಳ ದೊಡ್ಡ ಆಶೀರ್ವಾದ. ನೀವು ವಿಧಾನಸಭೆ ಮಟ್ಟ ಅಲ್ಲ, ಇನ್ನು ಪಾರ್ಲಿಮೆಂಟ್ ತನಕ ಹೋಗಬೇಕು ಎನ್ನುವ ಒಂದು ಆಶೀರ್ವಾದವನ್ನು ಸಕ್ವಕ್ಕೆ ನೀಡಿದ್ದಾರೆ. ಅದನ್ನು ನಾವೆಲ್ಲರೂ ಗೌರವಿಸ್ತಾ ಇದ್ದೇವೆ. ಈ ಒಂದು ಪಂದ್ಯಾಕೂಟದ ಉದ್ದೇಶಿಸಿ ನಮ್ಮ ಮಾಜಿ ಶಾಸಕಿ, ನಮ್ಮೆಲ್ಲರ ಪ್ರೀತಿಯ ಅಕ್ಕ, ಯಾವುದೇ ಕಾರ್ಯಕ್ರಮದಲ್ಲೂ ಅದು ಕಾಣಿಸಿಕೊಳ್ಳುವಂತಹ ಮಹಾನ್ ನಾಯಕಿ ಸಕ್ವಕ್ಕೆಯವರು ಒಂದೆರಡು ಈ ಕ್ರೀಡಾಪಟುಗಳನ್ನ ಸಂಬಂಧಿಸಿ ಒಂದೆರಡು ಹಿತನುಡಿಗಳನ್ನ ನೋಡಿಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಬೊಣಲು ಬೆಳಕಿನ 2 ದಿವಸಗಳ ಕ್ರಿಕೆಟ್ ಪಂದ್ಯಾಟ ಆತ್ಮೀಯ ಪ್ರಿನ್ಸ್ ಪೆರ್ನೆ ಹಾಗೂ ಫಾರೂಕ್ ಸೆಂಟ್ರಲ್ ಇವರ ಸಾರಥ್ಯದಲ್ಲಿ ನಡೆಯುವಂತಹ 2 ದಿವಸಗಳ ಒಣಲು ಬೆಳಕಿನ ಕ್ರಿಕೆಟ್ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟಂತಹ ಸಕ್ವಕ್ಕೆ ಒಂದೆರಡು ಮಾತುಗಳು. ವಿಟ್ಲಪ್ಪಿನಂಗಡಿ ಯೂತ್ ಕಾಂಗ್ರೆಸ್ಸಿನ ಯುವಕರೆಲ್ಲ ಸೇರಿಕೊಂಡು ಫಾರೂಕ್ ಪೆರ್ನೆ ಅವರ ನೇತೃತ್ವದಲ್ಲಿ ಸಾರಥ್ಯದಲ್ಲಿ ಇವತ್ತು ಪೆರ್ನೆಯಲ್ಲಿ ಆತ್ಮೀಯ ಫ್ರೆಂಡ್ಸ್ ಹೆಸರು ಇಟ್ಟುಕೊಂಡು ಬಹುಶಃ ಎಲ್ಲ ಯುವಕರನ್ನು ಸೇರಿಸಿಕೊಂಡು ಒಗ್ಗಟ್ಟಿನಲ್ಲಿ ಸಂಘಟಿತರಾಗಿ ಈ ಕಾರ್ಯಕ್ರಮವನ್ನು ಮಾಡಿರುವುದಕ್ಕೆ ಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸ್ಥಳೀಯ ನಾಯಕರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು, ರಾಜ್ಯ ಮಟ್ಟದ ತರಬೇತುದಾರರಾದ ನಮ್ಮ ಉಮಾನಾಥ್ ಶೆಟ್ಟಿಯವರೇ, ಮಾಜಿ ಅಧ್ಯಕ್ಷರು, ಮಾಜಿ ಪಂಚಾಯತ್ ಅಧ್ಯಕ್ಷರಾದ ಸುನೀಲ್ರವರೇ, ಕೆದಿಲ ಪಂಚಾಯತ್ ಸದಸ್ಯರಾದ ಉನ್ನೀಸ್ರೆ, ಪ್ರಹ್ಲಾದ್ರೆ, ಬಶೀರ್ರವರೇ, ಹನೀಫ್ರೆ, ಶರತ್ರೆ ಮತ್ತು ಎಲ್ಲ ಸೇರಿರುವ ಬಂಧುಗಳೇ, ಅಲ್ಲಲ್ಲಿ ಬಹುಶಃ ಪ್ರತಿ ಶನಿವಾರ ಆದಿತ್ಯವಾರ ಎಲ್ಲ ಕಡೆ, ಒಂದು ಕಡೆ ಕಂಬಳ, ಇನ್ನೊಂದು ಕಡೆ ಕ್ರಿಕೆಟು, ಯುವಕರದೆಲ್ಲ ಕ್ರಿಕೆಟು. ಈ ಕ್ರಿಕೆಟಲ್ಲಿ ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ಬಂಧುಗಳು ಸೇರಿಕೊಂಡು ಬಹುಶಃ ಒಂದು ಜಾತ್ಯತೀತವಾಗಿ ದೇಶದ ಸಂಘಟನೆಯನ್ನು ಮಾಡುವುದಕ್ಕಾಗಿ ಮಾಡಿದ ಈ ಯುವ ತಂಡಕ್ಕೆ ನಾನು ಶುಭ ಹಾರೈಸ್ತಾ, ಇಲ್ಲಿ ಬಂದು ಆಡಿ ಕೆಲವರಿಗೆ ಸೋಲಲ್ಲ, ಸ್ವಲ್ಪ ಪಾಯಿಂಟ್ ಕಡಿಮೆ ಆಗಬಹುದು, ಕೆಲವರು ಗೆಲ್ಬಹುದು, ಗೆದ್ದವರು ಸಂತೋಷದಿಂದ, ಕಡಿಮೆ ಆದವರು ಮುಂದಿನ ಸಲ ಗೆದ್ದೇ ಗೆಲ್ತೇವೆ ಅಂತ ಹೇಳುವ ಉತ್ಸವದಿಂದ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಸ್ನೇಹವನ್ನು ಉಳಿಸಿಕೊಂಡು ಮುಂದೆ ಹೋಗುವ ಹಾಗೆ ಆಗಲಿ. ಇಲ್ಲಿ ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು ಅಂತ ಹೇಳುವ ಒಂದೇ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಬದುಕೋಣ ಅಂತ ಹೇಳ್ತಾ, ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ, ಶುಭವಾಗಲಿ. ಫಾರೂಕಿಗೆ ಮುಂದೆ ಒಳ್ಳೆಯ ಭವಿಷ್ಯ ಸಿಗಲಿಂತ ಹಾರೈಸ್ತಾ ಎಲ್ರಿಗೂ ಮಗದೊಮ್ಮೆ ಶುಭಾಶಯಗಳು. ಭಾಳ ಸುಂದರವಾದ ಮಾತುಗಳು. ನಾವೆಲ್ಲರೂ ಸೌಹಾರ್ದತೆಯಿಂದ ಈ ಒಂದು ಪಂದ್ಯಾಕೂಟವನ್ನು ಮುಂದುವರಿಸಿಕೊಂಡು ನಾವೆಲ್ಲರೂ ಭಾರತೀಯರು ಎನ್ನುವುದರೊಂದಿಗೆ ಫಾರೂಕಿಗೆ ಒಮ್ಮೆ ಸಾಲಿನ ಮುಖಾಂತರ ಆಶೀರ್ವಾದ ಮಾಡಿದರೆ, ಕೊನೆಗೆ ಮಾತಿನಲ್ಲೂ ಕೂಡ ಆಶೀರ್ವಾದನ ನೀಡಿದಂಥ ನಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿಯವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಪ್ರಹ್ಲಾದ್ರವರು ಮಾತಾಡಲಿಕ್ಕಿದ್ದಾರೆ ಅಂತ ಒಂದೆರಡು ಮಾತು. ಪಂದ್ಯಾಕೂಟದ ಪ್ರಾರಂಭ ತೀರ್ಪುಗಾರ ಖಲೀಲ್ ಹಾಗೂ ಲತೀಫ್ರವರ ಗಮನಕ್ಕೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಂಡು ತಮ್ಮೊಂದಿಗೆ ಸಹಕರಿಸಬೇಕು ವಿನಂತಿಸ್ಕೊಳ್ತಾ ಇದ್ದೇವೆ. ಊರಿ ಬಿಸಿಲಿನ ಮಧ್ಯೆ ನಡೆಯುವಂಥ ಈ ಪಂದ್ಯಾಕೂಟ, ಆದರೆ ಈಗ ಆಡಿದವರಿಗೆ ಮತ್ತೆ ಒಣಲು ಬೆಳಕಿನಲ್ಲಿ ಆಡುವ ಅವಕಾಶ, ದಯವಿಟ್ಟು ತಮ್ಮೊಂದಿಗೆ ಸಹಕರಿಸಿ. ಇನ್ನು
ಸೌಮ್ಯ ಸ್ವಭಾವದ ಖಲೀಲ್ರವರ ಗಮನಕ್ಕೆ ತೀರ್ಪುಗಾರರು, ಜಿಲ್ಲೆಯ ಪ್ರಖ್ಯಾತ ತೀರ್ಪುಗಾರರು, ನಾವು ನಿಮಗೆ ತೊಂದರೆ ಕೊಡಬಾರ್ದು, ಯಾಕಂದರೆ ಇನ್ನೋರ್ವರು ನಮ್ಮ ಆತ್ಮೀಯರಾದಂತಹ ಗೌರವಾನ್ವಿತ ಅತಿಥಿಗಳೋರ್ವರಾದ ಪಂದ್ಯಾಕೂಟದ ಪ್ರಾರಂಭ. ನಾನೇ ಚಿಮ್ಗನ ಆಯ್ದುಕೊಂಡಂತಹ ಎವರೆಸ್ಟ್ ಉಪ್ಪಿನಗಡಿ ತಂಡ ತಮ್ಮ ಕ್ಷೇತ್ರವನ್ನು ಆಯ್ದುಕೊಂಡ್ರೆ ನಮ್ಮವರೇ ಆತ್ಮೀಯರು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಸ್ವಭಾವದಲ್ಲಿ ಸೌಮ್ಯರು, ಮಾತಿನಲ್ಲಿ ಮಲ್ಲರು, ನಮ್ಮವರೇ ಆದಂತಹ ಸನ್ಮಾನ್ಯ ಡಾಕ್ಟರ್ ರಾಜಾರಾಮ್ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಜೊತೆಯಲ್ಲಿ ಒಂದು ಕಾಲದ ಕಾಂಗ್ರೆಸ್ ಪಕ್ಷದ ಹುಳಿ ಎಂದೇ ಹೆಸರು ಪಡೆದಿದ್ದಂತಹ ಅಶ್ರಫ್ ಬಸ್ತಿಕಾರ್ ಅವರು ಕೂಡ ಗುರುತಿಸಿಕೊಂಡಿದ್ದಾರೆ. ಈ ಒಂದು ಸಮಾರಂಭಕ್ಕೆ ತಮ್ಮನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ರಾಜಾರಾಮ್ರವರು ಬಹಳ ಸೌಮ್ಯ ಸ್ವಭಾವದ ನಾಯಕರು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಜೊತೆಯಲ್ಲಿ ಅಶ್ರಫ್ ಬಸ್ತಿಗಾರರವರು ಕೂಡ ವೇದಿಕೆ ಆಗಮಿಸುತ್ತಿದ್ದಾರೆ. ಅಶ್ರಫ್ ಬಸ್ತಿಗಾರ್ ಅವರು ಕೂಡ ಸ್ವಾಗತಿಸುತ್ತಾ ಇದ್ದೇವೆ. ಡಾಕ್ಟರ್ ರಾಜಾರಾಮ್ ಸರ್ ವೇದಿಕೆಗೆ ತಮಗಾಗಿ ಸಜ್ಜುಪಡಿಸಿದಂಥ ಆಸನವನ್ನು ಸ್ವೀಕರಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಒಂದು ಕಾಲದ ಉಪ್ಪಿನಗಡಿಯಲ್ಲಿ ಕಾಂಗ್ರೆಸ್ಸಿನ ಹುಳ್ಳಿ ಎಂದೇ ಪ್ರಖ್ಯಾತಿ ಪಟ್ಟಂತಹ ಅಶ್ರಫ್ ಬಸ್ತಿಕಾರ್ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ವತಿಯಿಂದ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಫಾರೂಕ್ ರವರ ಸಾರಥ್ಯದಲ್ಲಿ ನಡೆಯುವಂತಹ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ ಇದರ ಪ್ರಥಮ ಪಂದ್ಯಾಕೂಟ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಪ್ರಾರಂಭದಲ್ಲಿ ವೀಕ್ಷಣೆಯಲ್ಲಿ ನಮ್ಮವರೇ ಆದಂತಹ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು, ಜೊತೆಯಲ್ಲಿ ರಾಜಾರಾಮ್ ಸಾರ್ರವರು, ಅದರ ಜೊತೆಯಲ್ಲಿ ಇನ್ನೋರ್ವರು ನಮ್ಮವರೇ ಆದಂತಹ ಉಮಾನಾಥ್ ಶೆಟ್ಟಿಯವರು, ಪ್ರಹ್ಲಾದ್ರವರು, ಶರತ್ರವರು, ಉನೇಶ್ರವರು ಎಲ್ಲರೂ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಪಂದ್ಯಾಕೂಟದ ಪ್ರಾರಂಭ ಇನ್ನು ಮುಂದಕ್ಕೆ ವೀಕ್ಷಕ ವಿವರಣೆಯಲ್ಲಿ ರಮೇಶ್ ಬೆಳ್ಳಾರೆ, ಖ್ಯಾತ ಕನ್ನಡ ವೀಕ್ಷಕ ವಿವರಣೆಗಾರ ರಮೇಶ್ ಬೆಳ್ಳಾರೆ ಇವರಿಗೆ. ಧನ್ಯವಾದಗಳು ಶ್ರೀತರಿಗೆ. ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ಮೊದಲ ಪಂದ್ಯ ಆರಂಭಗೊಳ್ತಾ ಇದೆ. ಎವರೆಸ್ಟ್ ಟೋಪರ್ ವಿರುದ್ಧವಾಗಿ ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡದ ನಡುವಿನ ಪಂದ್ಯ. ಆರಂಭಿಕ ಕ್ರಮಾಂಕದ ಸ್ಟ್ರೈಕರ್ ತುದಿ ಆಟಗಾರನಾಗಿ ಉದಯ್ ಹಾಗೂ ಅಶ್ರಫ್ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಎವರೆಸ್ಟ್ ಟೋಪರ್ ಪರವಾಗಿ ಎಸೆತಗಾರಿಕಾ ಜವಾಬ್ದಾರಿಯಲ್ಲಿ ಮೊದಲ ಓವರ್ ಜವಾಬ್ದಾರಿಯನ್ನು ಝೈನುದ್ದೀನ್ ಪಡ್ಕೊಳ್ಳೋದು. ಆದರೆ 5 ಓವರ್ಗಳ ಪಂದ್ಯ, 1 ಓವರ್ ಪವರ್ ಪ್ಲೇ ಅವಧಿಯಲ್ಲಿ ಕಡ್ಡಾಯವಾಗಿ ಲೆಗ್ ಸ್ಪಿನ್ ಚಾಲ್ತಿಗೆ ಬರಲಿಕ್ಕಿದೆ. ಮೊದಲ ಚೆಂಡು ಚಾಲ್ತಿಯಲ್ಲಿ ಸುಂದರತೆಯ ದಾಳಿ, ಮೊದಲ ಚೆಂಡು ವೈಡ್ ಎನ್ನುವ ನಿಶಾನೆ ತೀರ್ಪುಗಾರರಿಂದ ಹೊರಬೀಳ್ತಾ ಇದೆ. ವೈಡ್ನೊಂದಿಗೆ ತನ್ನ ಖಾತೆಯನ್ನು ಆರಂಭಗೊಳಿಸ್ತಾ ಇದೆ ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡ. ಧರಿಸುವ ಪ್ರಯತ್ನವನ್ನು ಪಟ್ಟರೆ ಈ ಬಾರಿ ಖಾಲಿ ಜಾಗವನ್ನು ಗುರುತಿಸಿಕೊಂಡಂತ ಚೆಂಡು ಒಂದರ ಬಳಿಕ ಅವಳಿಯ ಪ್ರಯತ್ನ ಸಾಗ್ತಾ ಇದೆ. ಮೊದಲ ಚೆಂಡು ದಾಖಲುಗೊಳ್ಳುವ ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳ ಸಂಪಾದನೆ ಗಾಡಿ ಸಿಗ್ತಾ ಇದೆ. 1 ಚೆಂಡುಗಳ ಯಶಸ್ವಿಯ ಪೂರೈಕೆ ಹಂತಕ್ಕೆ. ಈ 5 ಓವರ್ಗಳ ಪಂದ್ಯ 1 ಓವರ್ ಪವರ್ ಪ್ಲೇಗೆ ಅವಕಾಶಗೊಳ್ಳತಕ್ಕಂಥ ಸಮಯವಾಗಲಿಕ್ಕೆ ಎಸೆತಗಾರಿಕೆ ವಿಭಾಗದಲ್ಲಿ ಝೈನುದ್ದೀನ್ ತಲೆಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ತೀರ್ಪುಗಾರನ್ನು ಬಿಟ್ಟು ತನ್ನದೇ ಆಗಿರತಕ್ಕಂಥ ಶೈಲಿಯೊಂದಿಗೆ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಮುಖಿನವಾಗಿ ಚೆಂಡೆಸೆದಿದ್ರು. ಈ ಬಾರಿ ಸುಂದರತೆಯ ಕ್ಷೇತ್ರಪಾಲ ವಿಭಾಗವನ್ನು ಗಮನಿಸಿಕೊಳ್ತಾ ಇದ್ದೀವಿ. ನೇರವಾಗಿ ಮಿಡ್ ಆಫ್ ವಿಭಾಗದಲ್ಲಿ ದಾಖಲುಗೊಂಡಂತಹ ಚೆಂಡು ಕ್ಷೇತ್ರಪಾಲಕ ಸುಂದರತೆಯಿಂದ ತಡೆ ಹಿಡಿಯುವ ಪ್ರಯತ್ನವನ್ನು ಪಟ್ಟರು. ಮೊದಲ 2 ಚೆಂಡುಗಳ ಯಶಸ್ಸಿನ ಬಳಿಕ ಓವರಿನ ತೃತೀಯ ಬಾರಿ ಎಸೆತಗಾರಿಕಾ ಜವಾಬ್ದಾರಿಯನ್ನು ಮುನ್ನಡೆಸುತ್ತಾ ದಾಳಿಗಾರಿಕೆ ವಿಭಾಗದಲ್ಲಿ ಝೈನುದ್ದೀನ್
ಸ್ಟ್ರೈಕರ್ ಹಲೋ. ತುದಿ ಆಟಗಾರ ಉದಯ್ ಹಾಗೂ ಹಲೋ, ಈಗಾಗಲೇ ಪಂದ್ಯಾಟದ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸತಕ್ಕಂತಹ ಶಕ್ಕು ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಅನೀಫ್ ಸೆಂಟ್ರಲ್ ಇವರು ಗೌರವಿಸಲಿಕ್ಕಿದ್ದಾರೆ. ವಂದನೆಗಳು ಶಕ್ಕು ಹಾಗೂ ಅನೀಫ್ರವರಿಗೆ. ಈ ಒಂದು ಪಂದ್ಯಾಕೂಟದಲ್ಲಿ ನಮ್ಮವರು ಸೌಮ್ಯ ಶಾಂತ ಸ್ವಭಾವದ ಜನನಾಯಕರು ಡಾಕ್ಟರ್ ರಾಜಾಮ್ರವರು ನಮ್ಮೊಂದಿಗೆ ಬಹಳ ಉತ್ತಮವಾದ ಕ್ರಿಕೆಟ್ ಪಂದ್ಯಾಟ ನಡೆಯುತ್ತಿದೆ. ಅದರ ವೀಕ್ಷಣೆಯಲ್ಲಿ ಡಾಕ್ಟರ್ ರಾಜಾರಾಮ್ ಹಾಗೂ ಶಕ್ವಕ್ಕೆ ಅವರಿದ್ದಾರೆ. ಉಮಾನ ಶೆಟ್ಟಿಯವರು ಪೋಯರ್. ಮೊದಲ ವಿಕೆಟ್ ಪತನಗೊಳ್ತಾ ಇದೆ. ಆರಂಭಿಕ ಆಘಾತವನ್ನು ನಂಬಿಸಿಕೊಳ್ತಾ ಇದೆ ತಾಜ್ ಫ್ರೆಂಡ್ಸ್ ಬಿಲಿಯೂರು ತಂಡ. ಆರಂಭಿಕ ಚೆನ್ನು ನೇರವಾಗಿ ಕಾರ್ನರ್ ವಿಭಾಗದಲ್ಲಿ ದೊಡ್ಡ ಹೊಡೆತಗಳ ಪ್ರಯತ್ನವನ್ನು ಪಟ್ಟಂತ ದಾಂಡಿಗ ಎಲ್ಲೊಂದು ರೀತಿಯಲ್ಲಿ ಶಕ್ತಿಯುತ ಹೊಡೆತದ ಪರಿಣಾಮವಿಲ್ಲದ ಕಾರಣ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಆರಂಭಿಕ ದಾಂಡಿಗ ಅಶ್ರಫ್ ಅತ್ತ ಅವರ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ಅಶ್ರಫ್ ಬಿಲಿಯೂರು ಆಗಮನ ಕಾಣಸಿಗ್ತಾ ಇದೆ. ಅಶ್ರಫ್ ಬಿಲಿಯೂರು ಓರ್ವ ಹಿರಿಯ ಅನುಭವಿ ಆಟಗಾರ ಮಾತ್ರವಲ್ಲ, ಓರ್ವ ತೀರ್ಪುಗಾರ ಕೂಡ ಹೌದು. ಬಹಳಷ್ಟು ಈ ಭಾಗದಲ್ಲಿ ನಡೆಯತಕ್ಕಂತಹ ಪಂದ್ಯಾಟದಲ್ಲಿ ತೀರ್ಪುಗಾರನಾಗಿಯೂ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದಂತಹ ಈ ಅಶ್ರಫ್ ಪ್ರಸ್ತುತ ತಾಜ್ ಫ್ರೆಂಡ್ಸ್ ಬಿಲಿಯೂರು ಪರವಾಗಿ ದಾಂಡಿಗ ತನ್ನ ಜವಾಬ್ದಾರಿಯನ್ನು ಮುನ್ನಡೆಸಬೇಕಾಗಿದೆ. ಸೈನುದ್ದೀನ್ ದಾಳಿಗಾರಿಕೆ ವಿಭಾಗ ಮುಂದುವರಿಸಿಕೊಳ್ಳುತ್ತಾ ನಿಧಾನಗತಿಯ ಚಿನ್ನದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ 1 ಓಟಗಳಿಗೆ ಮಾತ್ರ ಅವಕಾಶಗೊಳ್ತಾ ಇದೆ. ಉದಯ್ ಹಾಗೂ ಅಶ್ರಫ್ ಇರುವ ಆಟಗಾರರು ಕೂಡ ಇಲ್ಲಿ ತಮ್ಮ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ಳತಕ್ಕಂತಹ ಪ್ರಯತ್ನಗಳು ಮುಂದುವರಿತಾ ಇದೆ. ಮೊದಲ ಓವರಿನ ಮುಕ್ತಾಯದ ಹಂತಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 1 ವಿಕೆಟ್ಗಳ ನಷ್ಟದ ಸನ್ನಿವೇಶದಲ್ಲಿ 7 ಓಟಗಳು ಮಾತ್ರ ಕಾಣಸಿಗ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಮುಂದಿನ ಪಂದ್ಯ FUN ನೆಕ್ಕಿಲಾಡಿ ವಿರುದ್ಧವಾಗಿ ಸಫಾರ್ ಸ್ಟಾರ್ ಬಂಡಾಡಿ ತಂಡಗಳು ದಯವಿಟ್ಟು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. FUN ನೆಕ್ಕಿಲಾಡಿ ವಿರುದ್ಧವಾಗಿ ಸಫಾರ್ ಸ್ಟಾರ್ ಬಂಡಾಡಿ ತಂಡಗಳು ದಯವಿಟ್ಟು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಕೊಳ್ಳುವಂತೆ ಬಹಳಷ್ಟು ಪ್ರೀತಿಯ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಹಾಗೂ ಫಾರೂಕ್ ಪೆರ್ನೆ ಅವರ ಸಾರಥ್ಯದಲ್ಲಿ ಸಾಗತಕ್ಕಂತಹ ಈ ಅದ್ಧೂರಿಯ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ಜಿಲ್ಲೆಯ ಪ್ರತಿಷ್ಠಿತ ಪ್ರತಿಭಾನ್ವಿತ ತಂಡಗಳ ಭಾಗವಹಿಸುವಿಕೆಯೊಂದಿಗೆ ಪಂದ್ಯಾಟ ಸಾಗಲಿಕ್ಕಿದೆ. ಮೊದಲ ಪಂದ್ಯ ಚಾಲ್ತಿಯಲ್ಲಿ ಎವರೆಸ್ಟ್ ಉಭಾರ್ ವಿರುದ್ಧವಾಗಿ ತಾಜ್ ಫ್ರೆಂಡ್ಸ್ ಬಿಲಿಯೂರು ತಂಡದ ನಡುವಿನ ಪಂದ್ಯ ಚಾಲ್ತಿಯಲ್ಲಿ. ಡೇ ಅಂಡ್ ನೈಟ್ ಹೊನ್ನಲು ಬೆಳಕಿನ ಪಂದ್ಯವು ಕೂಡ ಮುಂದಿನ ಹಂತದಲ್ಲಿ ಸಾಗಲಿಕ್ಕಿದೆ. 5 ಓವರ್ಗಳ ಸುದೀರ್ಘತೆಯ ಪಂದ್ಯ ಪ್ರಸ್ತುತ 1-2 ಓವರ್ಗಳಿಗೆ ಸೀಮಿತಗೊಳ್ಳತಕ್ಕಂಥ ಪಂದ್ಯಗಳ ಮಧ್ಯೆ ಈ 5 ಓವರ್ಗಳ ಪಂದ್ಯಕೂಟ ಎನ್ನುವಂಥದ್ದು ಬಹಳಷ್ಟು ಪ್ರಶಂಸನೆಗೆ ಅರ್ಹವಾಗ್ತಾ ಇದೆ. ಆಟಗಾರರ ನೈಜವಾದಂಥ ಕಲೆಯನ್ನು ಸಾಬೀತುಗೊಳಿಸುವುದಕ್ಕೆ, ತಮ್ಮ ಅರ್ಹತೆಯನ್ನು ಸಾಬೀತುಗೊಳಿಸುವುದಕ್ಕೆ ಇರತಕ್ಕಂಥ ಒಂದು ಪಂದ್ಯ. ಮೊದಲ ಪವರ್ ಪ್ಲೇ ಅವಧಿ ಮುಕ್ತಾಯಗೊಂಡ ಬಳಿಕ 30 ಸರ್ಕಲ್ ಹೊರಭಾಗದಲ್ಲಿ 5 ಕ್ಷೇತ್ರಪಾಲಕರ ನಿಯೋಜನೆಗಳು ಕಾಣಸಿಗ್ತಾ ಇದೆ. 30 ಗಜಗಳ ಒಳಭಾಗದಲ್ಲಿ ಓರ್ವ ಕ್ಷೇತ್ರಪಾಲಕರನ್ನ ಎಕ್ಸ್ಟ್ರಾ ಕವರ್ ವಿಭಾಗ ಹಾಗೂ ಪಾಯಿಂಟ್ ವಿಭಾಗದಲ್ಲಿ ಇರಿಸಿಕೊಳ್ಳಲಾಗ್ತಾ ಇದೆ. ಮುಖದೋರ್ವ ಕ್ಷೇತ್ರಪಾಲಕ ಸ್ಕ್ವೇರ್ ಲೆಗ್ ವಿಭಾಗವನ್ನು ನಿಯೋಜನೆಗೊಳಿಸಲಾಗ್ತಾ ಇದೆ. ಡೀಪ್ ಸ್ಕ್ವೇರ್ ಲೆಗ್ ಉಪಸ್ಥಿತಿ ಇದೆ. ಡೀಪ್ ಮಿಡ್ ವಿಕೆಟ್ ಹಾಗೂ ಲಾಂಗ್ ಆನ್ ಹಾಗೂ ಕಾರ್ನರ್ ವಿಭಾಗದ ಮಧ್ಯ ಕ್ರಮಾಂಕದಲ್ಲಿ ಕ್ಷೇತ್ರಪಾಲಕರ ನಿಯೋಜನೆಗಳು ಕಾಣಸಿಗ್ತಾ ಇದೆ. ಮಗದೋರ್ವ ಕ್ಷೇತ್ರಪಾಲಕ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿ, ಮಗದೋರ್ವ ಕ್ಷೇತ್ರಪಾಲಕ ಡೀಪ್ ಕವರ್ ವಿಭಾಗದಲ್ಲಿ ನಿಯೋಜನೆಗೊಳಿಸಲಾಗ್ತಾ ಇದೆ. 24 ಚೆಂಡುಗಳು ಬಾಕಿ ಇದೆ. ಮೊದಲ 6 ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು ಒಟ್ಟಾಗಿ 7 ಓಟಗಳಾಗ್ತಾ ಇದೆ. ಮೊದಲ 6 ಚೆಂಡುಗಳ ಯಶಸ್ಸಿನ ಬಳಿಕ ದ್ವಿತೀಯ ಓವರ್ನ ಆರಂಭಿಕ ಚೆಂಡು, ಸುಲಭದಾಯಕ ಚೆಂಡು. ಈ ಬಾರಿ ಸುಲಭದಾಯಕ ಚೆಂಡಿಗೆ ಅಶ್ರಫ್ ಬಲಿಯಾಗಬೇಕಾಗಿದೆ. ಕುಂಟುತ್ತಾ ಬಂದಂತ ಚೆಂಡಿಗೆ ಪ್ರತ್ಯುತ್ತರವನ್ನು ನೀಡುವಲ್ಲಿ ವಿಫಲರಾದ್ರು. ಮೊದಲ ಚೆಂಡಿಗೆ ಯಶಸ್ಸು ಕಾಣಿಸ್ತಾ ಇದೆ. ಎರಡನೇ ಓವರ್ನ ಆರಂಭಿಕಗೊಳ್ತಾ ಇದೆ. ತಾಜ್ ಫ್ರೆಂಡ್ಸ್ ವಿಫಲರಾಗ್ತಾ ಇದೆ. ನಿಧಾನವಾಗಿ ಬಂದಂತ ಚೆಂಡು ಶರೀಫ್ ದಾಳಿಗಾರಿಕೆ ವಿಭಾಗದ ಮೊದಲ ಚೆಂಡಿಗೆ ಯಶಸ್ಸು ಲಾಗಿಸ್ತಾ ಇದೆ. ಎವರೆಸ್ಟ್ ಉಭಾರ್ ವಿರುದ್ಧವಾಗಿ ತಾಜ್ ಫ್ರೆಂಡ್ಸ್ ಬಿಲಿಯೂರು. ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಕ್ರೀಡಾ ಲೋಕದಲ್ಲಿ ಬಹಳಷ್ಟು ಸಾಧನೆಯನ್ನು ಗೈದಂಥ ತಂಡ. ಅಂಡರ್ ಕ್ರಿಕೆಟ್ನಲ್ಲಿ ತನ್ನದೇ ಆದಂತಹ ಸಾಧನೆಯನ್ನು ಗೈದಂತಹ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಈ ಬಾರಿ ಪಂದ್ಯಕೂಟವನ್ನು ಆಯೋಜನೆಗೊಳಿಸ್ತಾ ಇದೆ. ಪೆರ್ನೆಯ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಿಂದ ಬರೆದಿಡತಕ್ಕಂತಹ ಒಂದು ಪಂದ್ಯವಾಗಲಿಕ್ಕಿದೆ.
ಜಿಲ್ಲೆಯ ಪ್ರತಿಷ್ಠಿತ ತಂಡಗಳು, ಪ್ರತಿಷ್ಠಿತ ಆಟಗಾರರು ಈಗ ಮೈದಾನಕ್ಕೆ ತಮ್ಮ ಪಾದ ಸ್ಪರ್ಶವನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ದ್ವಿತೀಯ ಬಾರಿಗೆ ಶರೀಫ್ ದಾಳಿಗಾರಿಕೆ ಮುಂದುವರಿಸಿಕೊಳ್ಳುತ್ತಾ ನಿಧಾನಗತಿಯ ಚೇಂಡು ಈ ಬಾರಿ ಕ್ಲೀನ್ ಬೌಲ್ಡ್ ಆಗುವುದರೊಂದಿಗೆ ವಿಕೆಟ್ ಪತನ. ಸುಂದರತೆಯ ಸೆದೆಗಾರಿಕೆ ಕಾಣಸಿಗ್ತಾ ಇದೆ. ಮೊದಲ ಪಂದ್ಯದಲ್ಲೇ ಮೊದಲ ಹ್ಯಾಟ್ರಿಕ್ ಅವಕಾಶಗಳು ಇಲ್ಲಿ ಲಭಿಸ್ತಾ ಇದೆ. 2 ಚೆಂಡು 2 ವಿಕೆಟ್ಗಳ ಪತನ. ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡ ಅಂದುಕೊಂಡ ಆರಂಭವನ್ನು ಪಡ್ಕೊಳ್ಳುವ ಸಫಲತೆ ಆಗ್ತಾ ಇಲ್ಲ. ನಿರಂತರತೆಯ ವಿಕೆಟ್ಗಳು ತಂಡಕ್ಕೆ ಮುಳುವಾಗ್ತಾ ಇದೆ. 2 ಚೆಂಡು 2 ವಿಕೆಟ್. ನೂತನ ಕ್ರಮಾಂಕದಲ್ಲಿ ನೌಶಾದ್ ಅವರ ಆಗಮನಗೊಳ್ತಾ ಇದೆ. ಆನ್ ಹ್ಯಾಟ್ರಿಕ್ ಸುವರ್ಣ ಅವಕಾಶಗಳು ಈಗ ಆರಂಭಗೊಳ್ತಾ ಇದೆ. ಶರೀಫ್ ದಾಳಿಗಾರಿಕೆ ವಿಭಾಗದಲ್ಲಿ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ಓವರಿನ ತೃತೀಯ ಚೆಂಡು ಹ್ಯಾಟ್ರಿಕ್ ಸುವರ್ಣ ಅವಕಾಶದಲ್ಲಿ ಶರೀಫ್ ದಾಳಿಗಾರಿಕೆ ಮುಂದುವರಿಸಿಕೊಳ್ಳುತ್ತಾ ರೈಟ್ ಆರ್ಮ್ ಒಂದು ವಿಕೆಟ್ ಮುಖ್ಯವಾಗಿ ಈ ಬಾರಿ ತೃತೀಯ ಚೆಂಡು ಡಿಫೆನ್ಸ್ ಮಾಡತಕ್ಕಂಥ ಪ್ರಯತ್ನವನ್ನು ಪಟ್ಟರು. ನೇರವಾಗಿ ಮಿಡ್ ಆನ್ ವಿಭಾಗದ ಕ್ಷೇತ್ರ ಪಾಲಕರನ್ನ ಉಪಸ್ಥಿತಿಯನ್ನು ಗಮನಿಸಿಕೊಂಡಂತಹ ಆಟಗಾರ ಒಂಟಿ ಒಟ್ಟವನ್ನು ಕಳ ಹಾಕತಕ್ಕಂಥ ಪ್ರಯತ್ನಗಳು ಮುಂದುವರಿತಾ ಇದೆ. ನಿರಂತರತೆಯಾಗಿ ವಿಕೆಟ್ ಅನ್ನು ಕಳ್ಕೊಂಡ ಪರಿಣಾಮ ಕೆಲವೊಂದು ರೀತಿಯಲ್ಲಿ ತಂಡ ಯಾವುದೇ ದೊಡ್ಡ ಹೊಡೆತಗಳಿಗೆ ಪ್ರಯತ್ನವನ್ನು ಪಡ್ತಾ ಇಲ್ಲ. ಬದಲಾಗಿ ತನ್ನ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ಳತಕ್ಕಂತಹ ಪ್ರಯತ್ನಗಳಲ್ಲಿ ಮುಂದುವರಿತಾ ಇದೆ. ಓವರಿನ 3 ಚೆಂಡುಗಳ ಸುಸಿನ ಬಳಿಕ ಚತುರ್ಥನೆಯ ಬಾರಿಗೆ ಎಸೆತಗಾರಿಕೆ ವಿಭಾಗದಲ್ಲಿ ಶರೀಫ್ ದಾಳಿಗಾರಿಕೆ ಮುಂದುವರಿಸಿಕೊಳ್ಬೇಕಾಗಿದೆ. ಮುಂದಿನ ಪಂದ್ಯ FUN ಕಿಲಾಡಿ ವಿರುದ್ಧವಾಗಿ ಸಫರ್ ಸ್ಟಾರ್ ಬಂಡಾಡಿ ತಂಡದ ನಡುವೆ ಸಾಗಲಿಕ್ಕಿದೆ. ಓವರಿನ ಚತುರ್ಥನೆಯ ಬಾರಿ ಸುಂದರತೆಯ ಎಸೆತಗಾರಿಕೆ. ಇದು ನಿಧಾನಗತಿಯಾಗಿ ಬಂದಂತ ಚೆಂಡು ಪ್ರತ್ಯುತ್ತರವನ್ನು ನೀಡುವಲ್ಲಿ ಆಟಗಾರ ಸಂಪೂರ್ಣವಾಗಿ ಫಲಗೊಳ್ಳೋದಾದ್ರೆ ಮೊದಲ ಇನ್ನಿಂಗ್ಸಿನ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಎವರೆಸ್ಟ್ ಉಬಾರ್ ತಂಡ. ಮತ್ತೆ ದಂಡಿಸುವ ಪ್ರಯತ್ನವನ್ನು ಪಟ್ಟರೆ ಬಾರಿ ಬ್ಯಾಕ್ ಟು ಬೌಲ್ ದಂಡಿಸುವ ಪ್ರಯತ್ನ. 1 ಓಟಗಳಿಗೆ ಅವಕಾಶಗಳು ಮಾತ್ರ ಕಾಣಸಿಗ್ತಾ ಇದೆ. ಮಿಡ್ ಆನ್ ವಿಭಾಗದ ಕ್ಷೇತ್ರಪಾಲಕರನ್ನ ಭೇದಿಸಿಕೊಂಡಂತ ಚೆಂಡು 1 ಓಟಕ್ಕೆ ಮತ್ತೆ ಅವಕಾಶಗಳು ಕಾಣಸಿಗ್ತಾ ಇದೆ. ದ್ವಿತೀಯ ಓವರಿನ 5 ಚೆಂಡುಗಳ ಮುಕ್ತಾಯದ ಬಳಿಕ ಓವರಿನ ಕೊನೆಯ 1 ಚೆಂಡುಗಳು ಬಾಕಿ ಇದೆ. ತೀರ್ಪುಗಾರಿಕಾ ಪೀಠದಲ್ಲಿ ಪ್ರತಿಷ್ಠಿತ ಇರುವ ತೀರ್ಪುಗಾರರು ಖಲೀಲ್ ಕುಪ್ಪೆಟ್ಟಿ ಹಾಗೂ ಲತೀಫ್ ಕರ್ವೇಲ್ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಇರುವ ತೀರ್ಪುಗಾರರು ಕೂಡ ಜಿಲ್ಲೆಯ ಪ್ರತಿಷ್ಠಿತ ತೀರ್ಪುಗಾರರು. ಬಹಳಷ್ಟು ಪ್ರತಿಷ್ಠಿತ ಟೂರ್ನಮೆಂಟ್ಗಳಲ್ಲಿ ತನ್ನ ಜವಾಬ್ದಾರಿ ನಿರ್ವಹಿಸಿದಂತಹ ಅನುಭವಿ ತೀರ್ಪುಗಾರರ ಮಧ್ಯೆ ಈ ಬಾರ್ ನೋ ಬಾಲ್ ಎನ್ನುವ ನಿಶಾನೆ ತೀರ್ಪುಗಾರರಿಂದ ಹೊರಬೀಳ್ತಾ ಇದೆ. ನೋ ಬಾಲ್ ನಿಶಾನೆಯೊಂದಿಗೆ ಚೆಂಡಂತೂ ಅತಿರಿಕ್ತ ಓಟಗಳಿಗೆ ಅವಕಾಶಗೊಳ್ತಾ ಇದೆ. ರಾಜೀವ್ ಗಾಂಧಿ ಟ್ರೋಫಿ 2024 ಮೊದಲ ನೋ ಬಾಲ್ ಚೆಂಡು ದಾಖಲುಗೊಳ್ತಾ ಇದೆ. ಮೊದಲ ನೋ ಬಾಲ್ನೊಂದಿಗೆ ಫ್ರೀ ಹಿಟ್ ಚೆಂಡು ಚಾಲ್ತಿಗೆ ಬರಲಿಕ್ಕಿದೆ. ಅಂಕಿಅಂಶ ಪಟ್ಟಿಯಲ್ಲಿ 10 ನಿಧಾನವಾಗಿ ಚೇತರಿಕೆ ಹಂತಕ್ಕೆ ಬರ್ತಾ ಇದೆ. ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡ ಮೊದಲ ಕ್ರಮಾಂಕದ 3 ವಿಕೆಟ್ ಅನ್ನು ಕಳ್ಕೊಂಡಂತ ತಂಡ. ಅಶ್ರಫ್ ಬಿಳಿಯೂರು, ಆ ಬಳಿಕ ಯೋಗೀಶ್, ಹೀಗೆ 3 ವಿಕೆಟ್ಗಳನ್ನು ಕಳ್ಕೊಂಡಂತ ತಂಡ ಕೊಂಚ ಮಟ್ಟಿಗೆ ಸಂದಿಗ್ಧತೆ ಸನ್ನಿವೇಶವನ್ನ ಎದುರು ನೋಡ್ತಾ ಇದೆ. ಅವಕಾಶಗಳಿನ್ನೂ ಕೂಡ ಖಂಡಿತವಾಗ್ಲೂ ಇದ್ದೇ ಇದೆ. ಅವಕಾಶವನ್ನು ಬಳಸಿಕೊಂಡು ಆಡಲೇಬೇಕಾಗಿದೆ ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡ. ಸ್ಪರ್ಧಾತ್ಮಕ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಳ್ಳಬೇಕಾದ ಅನಿವಾರ್ಯತೆ ಇದ್ದೇ ಇದೆ. ಅನಿವಾರ್ಯತೆಗಳ ಮಧ್ಯೆ ಫ್ರೀ ಹಿಟ್ ಚೆಂಡು ಚಾಲ್ತಿಗೆ ಬರಲಿಕ್ಕಿದೆ. ಶರೀಫ್ ದಾಳಿಗಾರಿಕೆಯಲ್ಲಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಮಾಡ್ರಿ. ಬಾರಿ ದೊಡ್ಡ ಹೊಡೆತ. ಕ್ಷೇತ್ರ ಪಾಲಕ ಚೆಂಡನ್ನು ಪಡ್ಕೊಳ್ಳಲು ಯಶಸ್ವಿ ಆದ್ರು. ಆದರೆ ಇಲ್ಲಿ ಫ್ರೀ ಹಿಟ್ ಚೆಂಡಾಗಿತ್ತು. ಕ್ಯಾಚ್ ಪಡ್ಕೊಂಡರೂ ಕೂಡ 1 ಓಟಗಳು ಸುಲಭವಾಗಿ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಮೊದಲ ಓವರಿನ ಮುಕ್ತಾಯದ ಹಂತಕ್ಕೆ, ಮೊದಲ 2 ಓವರ್ಗಳ ಮುಕ್ತಾಯದ ಹಂತಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 11 ಗಳಿಕೆ ಕಾಣಸಿಗ್ತಾ ಇದೆ. ದ್ವಿತೀಯ ಓವರ್ ಕನಿಷ್ಠ ಓಟಗಳಿಗೆ ಬಿಟ್ಟುಕೊಟ್ಟಂತಹ ಓವರ್ ಆಗಿ ಮಾರ್ಪಾಡುಗೊಳ್ತಾ ಇದೆ. 12 ಚೆಂಡು 11 ಓಟದ ಗಳಿಕೆ, ತನ್ನ 3 ವಿಕೆಟ್ಗಳ ನಷ್ಟದ ಸನ್ನಿವೇಶದಲ್ಲಿ ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡ ಕಾಣಸಿಗ್ತಾ ಇದೆ. ತೃತೀಯ ಓವರ್ ಚಾಲ್ತಿಯಲ್ಲಿ ದಾಳಿಗಾರ ವಿಭಾಗದಲ್ಲಿ ಮತ್ತೆ ಝೈನುದ್ದೀನ್ ಅವರನ್ನು ಪರಿಚಯಿಸಿಕೊಳ್ತಾ ಇದೆ. ಮೊದಲ ಪವರ್ ಪ್ಲೇ ಅವಧಿಯನ್ನ
ಬಹಳಷ್ಟು ಶಿಸ್ತುಬದ್ಧವಾಗಿಸಿದಂಥ ದಾಳಿಗಾರ. ಅದರಲ್ಲೂ ಕೂಡ ಪ್ರಮುಖ ವಿಕೆಟ್ ಅನ್ನು ಕಬಳಿಸಿಕೊಂಡಂತಹ ಮೊದಲ ಓವರ್. ಇಲ್ಲಿ ವೈಯಕ್ತಿಕ ದ್ವಿತೀಯ ಓವರ್ ಆಗೋದಾದ್ರೆ ಇನ್ನಿಂಗ್ಸಿನ ತೃತೀಯ ಓವರ್ ಚಾಲ್ತಿಯಲ್ಲಿ 12 ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ. ಝೈನುದ್ದೀನ್ ನಿಧಾನಗತಿಯ ಚೆಂಡಿಗೆ ಬಲಿಯಾಗಬೇಕಾಗಿದೆ. ಮಗದೊಂದು ವಿಕೆಟ್. ಉದಯ್ ಅವರ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ತಾಜ್ ಫ್ರೆಂಡ್ಸ್ ಬಿಲಿಯೂರು ತಂಡ. ಪ್ರಮುಖ ವಿಕೆಟ್ಗಳ ನಷ್ಟದ ಹಂತದಲ್ಲಿ ತಂಡ ಕಾಣಸಿಗ್ತಾ ಇದೆ. ಪ್ರಮುಖ ಆಟಗಾರರಲ್ಲಿ ತಂಡಕ್ಕೆ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ಳುವಲ್ಲಿ ವಿಫಲರಾದ್ರು. ಪ್ರಮುಖ ಆಟಗಾರ ನಿರ್ಗಮನಗಳೊಂದಿಗೆ ತಂಡವಂತೂ ಹಿನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. ಎವರೆಸ್ಟ್ ಉಭಾರ್ ತಂಡ ಪಂದ್ಯದ ಮೇಲೆ ನಿಧಾನವಾಗಿ ತನ್ನ ಹಿಡಿತವನ್ನ, ತನ್ನ ಪ್ರಾಬಲ್ಯತೆಯನ್ನು ಹೆಚ್ಚುಗೊಳಿಸ್ತಾ ಇದೆ. ತೃತೀಯ ಓವರಿನ ಚಾಲ್ತಿಯ ಹಂತಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 12 ಓಟಗಳಾಗ್ತಾ ಇದೆ. ಬರತಕ್ಕಂಥ ಪ್ರತಿಯೊಬ್ಬ ಆಟಗಾರನು ಕೂಡ ಜವಾಬ್ದಾರಿಯುತವಾಗಿ ತನ್ನ ಇನ್ನಿಂಗ್ಸ್ ಅನ್ನು ಆಡಲೇಬೇಕಾಗಿದೆ. ಚೆಕ್ ಹಾಲ್ 2 ಚೆಂಡುಗಳ ಯಶಸ್ಸಿನ ಬಳಿಕ ತೃತೀಯ ಬಾರಿ ಝೈನುದ್ದೀನ್ ನಿಧಾನಗತಿಯ ಚೆಂಡು ಉಲ್ಟಾ ದಂಡಿನ ಪ್ರಯತ್ನಗಳಲ್ಲಿ ಮುಂದುವರಿತಾ ಇದೆ. ನೇರವಾಗಿ 1 ಓಟಗಳಿಗೆ ಮಾತ್ರ ಸೀಮಿತಗೊಳ್ತಾ ಇದೆ. 3 ಚೆಂಡುಗಳ ಯಶಸ್ವಿಯ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 13 ಓಟಗಳು ಕಾಣಸಿಗ್ತಾ ಇದೆ. ಝೈನುದ್ದೀನ್ ತನ್ನ ಗುಣಮಟ್ಟದ ಎಸೆತಗಾರಿಕೆಯನ್ನು ಮತ್ತೆ ಸಾಬೀತುಗೊಳಿಸುವಾಗ ಓವರಿನ ಚತುರ್ಥನೆಯ ಬಾರಿ ವಿಕೆಟ್ ಮುಖ್ಯವಾಗಿ ಜಾನ್ವಿಯ ಚೆಂಡು ನಿಧಾನವಾಗಿ ಬರತಕ್ಕಂಥ ಚೆಂಡಿಗೆ ಪ್ರತ್ಯುತ್ತರವನ್ನು ಕೊಡುವಲ್ಲಿ ಆಟಗಾರ ಕೊಂಚ ಮಟ್ಟಿಗೆ ವಿಫಲರಾಗೋದೇ ಆದರೆ ಡೌನ್ ದ ಟ್ರ್ಯಾಕ್ ಆಡತಕ್ಕಂಥ ಪ್ರಯತ್ನಗಳು ಮುಂದುವರಿತಾ ಇದೆ. ತೀರ್ಪುಗಾರಿಕೆ ಪೀಠದಲ್ಲಿ ಖಲೀಲ್ ಹಾಗೂ ಲತೀಫ್ ಅವರನ್ನ ಗುರುತಿಸಿಕೊಳ್ಳುತ್ತಾ ಓವರಿನ ಪಂಚಮಿಯ ಬಾರಿಗೆ ಸಿಗಬೇಕಾಗಿದೆ. 4 ಚೆಂಡುಗಳ ಯಶಸ್ವಿಯ ಬಳಿಕ ಪಂಚಮಿಯ ಚೆಂಡು ಸ್ಟ್ರೈಕರ್ ತೃತೀಯ ದಾಂಡಿಗನ ಕಡೆಗೆ ಸಿಗುತ್ತಾ ತಾಜ್ ಫ್ರೆಂಡ್ಸ್ ಬಿಲಿಯೂರು ಈವರೆಗೂ ಕೂಡ ಯಾವುದೇ ಸಿಕ್ಸರ್ ಬೌಂಡರಿಯನ್ನು ಗಳಿಸಿಕೊಳ್ತಾ ಇಲ್ಲ. ಕಾಟ್ಪೇಯಿಂದ ಕ್ಯಾಚ್ಗಾಗಿ ಬಲವಾದ ಮನವಿಯನ್ನು ಸಲ್ಲಿಸಿದ್ರು, ಆದರೆ ತೀರ್ಪುಗಾರರಿಂದ ನಿರಾಕರಣೆ ಕಾಣಿಸುತ್ತಾ ಇದೆ. ಈಗಾಗಲೇ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ಶ್ರೀತ ಸಿದ್ದೀಕ್ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ತಮ್ಮನ್ನು ಗುರುತಿಸಿಕೊಳ್ಳುತ್ತಾ ಬಹಳಷ್ಟು ಪ್ರೀತಿಯ ಸ್ವಾಗತಗಳು. ದಯವಿಟ್ಟು ವೇದಿಕೆಯಲ್ಲಿ ಕುಳಿತು ಪಂದ್ಯವನ್ನು ವೀಕ್ಷಣೆಗೊಳಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಸಿದ್ದೀಕ್ ಅವರನ್ನ ಗುರುತಿಸಿಕೊಳ್ಳುತ್ತಾ ಬಹಳಷ್ಟು ಪ್ರೀತಿಯ ಸ್ವಾಗತ ಮೆಸ್ತಾ ಇದ್ದೀನಿ. 5 ಚೆಂಡುಗಳ ಬಳಿಕ ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಓವರಿನ ಮುಕ್ತಾಯದ ಹಂತಕ್ಕಾಗಿ ಝೈನುದ್ದೀನ್ ಕಾಟ್ಪೇಯಿಂದ ಕ್ಯಾಚ್ಗಾಗಿ ಗುಟ್ಟಪಾಲಕ ಮನವಿಯನ್ನು ಸಲ್ಲಿಸಿದ್ರು. ಕೊಂಚ ಮಟ್ಟಿಗೆ ಪಾಸಿಟಿವ್ ವಿಭಾಗವನ್ನು ಗಳಿಸಿಕೊಂಡಂತಹ ಗುಟ್ಟಪಾಲಕ ಧನಾತ್ಮಕವಾಗಿ ಕಾಣಸಿಗ್ತಾ ಇದ್ರು, ಆದರೆ ತೀರ್ಪುಗಾರರು ನಿರಾಕರಣೆಗೊಳಿಸಿದ್ರು. ಇಲ್ಲಿ ಮತ್ತೆ ನಿಧಾನಗತಿಯ ಚೆನ್ನಿನ ಪ್ರಯೋಗಗಳ ಮಧ್ಯೆ ಸ್ವೀಪ್ ಶಾಟ್ ಪ್ರಯತ್ನವನ್ನು ಬಾಟ್ರಿ ಇಲ್ಲಿ ವಿಕೆಟ್ ಪತನಕ್ಕೆ ಅವಕಾಶಗಳು. ನಾಟಕೀಯ ಪ್ರದರ್ಶನಗಳ ಮಧ್ಯೆ ವಿಕೆಟ್ ನೆಲ ಕರುಳ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಖಂಡಿತವಾಗ್ಲೂ ಸ್ಟ್ರೈಕರ್ ತುದಿ ಆಟಗಾರನ ತಪ್ಪು ಇದು. ಓಟವನ್ನು ಕಲೆ ಹಾಕಬೇಕು ಎನ್ನುವಂತಹ ಒತ್ತಡಗಳು ಎಲ್ಲ ಒಂದು ರೀತಿಯಲ್ಲಿ ಆಟಗಾರರ ವಿಕೆಟ್ ಪತನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಪ್ರತಿ ಚೆಂಡಿನಲ್ಲೂ ಕೂಡ ಅಂಕವನ್ನು ಗಳಿಸಿಕೊಳ್ಬೇಕು ಎನ್ನುವಂತಹ ನಿರಂತರತೆಯ ಪ್ರಯತ್ನಗಳು ತಂಡಕ್ಕೆ ಇಲ್ಲಿ ಹಿನ್ನಡೆ ಆಗ್ತಾ ಇದೆ. ಮೊದಲ 3 ಓವರ್ಗಳು ಮುಕ್ತಾಯದ ಹಂತಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದೊಟ್ಟಾಗಿ 14. ಪಂದ್ಯದ ವೀಕ್ಷಣೆಯಲ್ಲಿ ಶ್ರೀತ ಸಿದ್ದೀಕ್ ಅವರನ್ನು ಗುರುತಿಸಿಕೊಳ್ಳುತ್ತಾ ಬಹಳಷ್ಟು ಆತ್ಮೀಯತೆಯ ಸ್ವಾಗತ ಬಯಸ್ತಾ ಇದ್ದೀನಿ. ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ವತಿಯಿಂದ ದಯವಿಟ್ಟು ಬನ್ನಿ, ಪಂದ್ಯವನ್ನು ವೇದಿಕೆಯಲ್ಲಿ ಕುಳಿತು ವೀಕ್ಷಣೆಗೊಳಿಸುವಂತೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. 12 ಚೆಂಡುಗಳ ಇನ್ನಿಂಗ್ಸ್ ಬಾಕಿ ಇದೆ. ಮೊದಲ 18 ಚೆಂಡುಗಳ ಪಂದ್ಯವನ್ನ ಎದುರು ನೋಡಿದಂತಹ ತಂಡ ಗಳಿಸಿಕೊಂಡದ್ದು ಕೇವಲ 14 ಓಟಗಳಾಗ್ತಾ ಇದೆ ತನ್ನ ಪ್ರಮುಖ ವಿಕೆಟ್ಗಳ ನಷ್ಟದ ಹಂತಕ್ಕೆ. ಎಸೆತಗಾರಿಕೆ ವಿಭಾಗದಲ್ಲಿ ಇಕ್ಬಾಲ್ ದಾಳಿಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ಳುತ್ತಾ ರೈಟ್ ಓವರ್ ದ ವಿಕೆಟ್ ಮುಗಿನವಾಗಿ ದಾಳಿ ಆರಂಭಗೊಳ್ಳಬೇಕಾಗಿದೆ. ದಾಳಿಗಾರನ ಎಸೆತಕ್ಕೆ ಅನುಸಾರವಾಗಿ ಇಲ್ಲಿ ಕ್ಷೇತ್ರಪಾಲ ವಿಭಾಗವನ್ನು ಕೂಡ ನಿಯೋಜನೆಗೊಳಿಸಲಾಗ್ತಾ ಇದೆ. ಓವರಿನ ಮೊದಲ ಚೆಂಡು, ಚತುರ್ಥನೇ ಓವರ್ನ ಮೊದಲ ಚೆಂಡು. ಇಕ್ಬಾಲ್ ನಿಧಾನಗತಿಯ ಚೆಂಡು ಇಲ್ಲಿ ಸ್ಟೆಂಪ್ ಔಟ್ಗೆ ಮಗದೊಂದು ವಿಕೆಟ್ ಪತನ ಕಾಣಸಿಗ್ತಾ ಇದೆ. ತಾಜ್ ಫ್ರೆಂಡ್ಸ್ ಬಿಲಿಯೂರು ತಂಡ ಮತ್ತೆ ಹಿನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. ಪಂದ್ಯದ ವೀಕ್ಷಣೆಯಲ್ಲಿ ಸಿದ್ದೀಕ್ ದುಬೈ ಅವರನ್ನ ಗುರುತಿಸಿಕೊಳ್ಳುತ್ತಾ ಮುಖ್ಯ ವೇದಿಕೆಗೆ ಶ್ರೀತ ಫಾರೂಕ್ ಪೆರ್ನೆ ಅವರು ಆತ್ಮೀಯತೆಯಿಂದ ಸ್ವಾಗತ ಬಯಸಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರೋತ್ಸಾಹಕರು, ಈ ಭಾಗದ
ಹಿತೈಷಿಗಳು ಯುವಕರು ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ತನ್ನ ಸಂಪೂರ್ಣ ಸಹಕಾರವನ್ನು ಕೊಡತಕ್ಕಂಥ ಶ್ರೀಯುತ ಸಿದ್ದೀಕ್ ಅವರು ಈಗಾಗಲೇ ವೇದಿಕೆಯಲ್ಲಿ ಶ್ರೀಯುತರ ಗುರುತಿಸಿಕೊಳ್ತಾ ಆತ್ಮೀಯತೆಯ ಸ್ವಾಗತ ಬಯಸ್ತಾ ಇದ್ದೀನಿ. ಈ ಒಂದು ಆತ್ಮೀಯ ಫ್ರೆಂಡ್ಸ್ ತಂಡ ಇಲ್ಲಿ ಸ್ಥಾಪಿಸುವಂಥ ಸಂದರ್ಭದಲ್ಲಿ ನನ್ನ ಆತ್ಮೀಯ ಮಿತ್ರರು ಆಗಿರತಕ್ಕಂತಹ ಈ ತಂಡಕ್ಕೆ ಬಹಳ ಸಾಥನ್ನು ನೀಡಿ ಈ ತಂಡದ ಇಷ್ಟೊಂದು ಬೆಳವಣಿಗೆಗೆ ಕಾರಣಕರ್ತರು ಕೂಡ ನಮ್ಮ ಆತ್ಮೀಯ ಮಿತ್ರರಾದಂಥ ಸಿದ್ದೀಕ್ ಪೆರ್ನೆ. ಒಂದು ಕಾಲದ ನಾವು ಚಡ್ಡಿ ದೋಸ್ತಿಗಳೆಂದೇ ಹೇಳಬಹುದು. ಸಿದ್ದೀಕ್ ಹಾಗೂ ನಾವುಗಳು ನಮ್ಮ ಈ ಆತ್ಮೀಯ ಫ್ರೆಂಡ್ಸ್ ಇಲ್ಲಿ ಪ್ರಾರಂಭಿಸುವಂಥ ಕಾಲಘಟ್ಟದಲ್ಲಿ ನಮಗೆ ಬಹಳ ಸಹಕಾರವನ್ನು ನೀಡಿ ಈ ಆತ್ಮೀಯ ಫ್ರೆಂಡ್ಸ್ಗೆ ಒಂದು ಧೈರ್ಯ ತುಂಬಿದಂಥ ನಮ್ಮ ನೆಚ್ಚಿನ ಯುವ ಮಿತ್ರ ಮಿಸ್ಟರ್ ಸಿದ್ದೀಕ್ ದೋರ್ಮೆ ಇವರು ಕೆಲವು ವರ್ಷಗಳ ಕಾಲ ವಿದೇಶದಲ್ಲಿ, ಈಗಲೂ ಕೂಡ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದು ಬಡವರಿಗೆ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಾತ, ಒಂದು ಕಾಲದಲ್ಲಿ ಯಾವುದೇ ಕಷ್ಟಗಳು ಬಂದಾಗ ಬಹಳ ಸಹಕಾರವನ್ನು ನೀಡುವಂಥ ಒಂದು ಉತ್ತಮ ಮನಸ್ಸುಳ್ಳ ವ್ಯಕ್ತಿ ನಮ್ಮ ಆತ್ಮೀಯ ಮಿತ್ರ ಮಿಸ್ಟರ್ ಸಿದ್ದೀಕ್ ದೋರ್ಮೆ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಚತುರ್ಥನೇ ಓವರ್ನ ತೃತೀಯ ಚೆಂಡು ಇಕ್ಬಾಲ್ ದಾಳಿಗಾರಿಕೆ ವಿಭಾಗದಲ್ಲಿ ತೀರ್ಪುಗಾರ ವೈಡ್ ಎನ್ನುವ ನಿಶಾನೆಯನ್ನು ತೋರ್ಪಡಿಸಿಕೊಳ್ಳುವಾಗ ಅತಿರಿಕ್ತತೆಯ ಓಟಗಳು ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಇನ್ನಿಂಗ್ಸಿನ ತೃತೀಯ ಅತಿರಿಕ್ತತೆಯ ಓಟ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಓವರಿನ ಚಾಲ್ತಿಯಲ್ಲಿ ಇಕ್ಬಾಲ್ ತೃತೀಯ ಬಾರಿ. ನಿಧಾನಗತಿಯ ಚೆಂಡಿನ ಪ್ರಯೋಗಗಳು ಮುಂದುವರಿತಾ ಇದೆ. ಎಡಗೈದ ನಿಗ ಸ್ಟ್ರೈಕರ್ ತುದಿಯನ್ನ ಕಾದಿರಿಸಿಕೊಳ್ಳುವಾಗ ಯಶೋಧರ್ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಆತ್ಮೀಯ ಮಿತ್ರ ಸಿದ್ದೀಕ್ರವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಬಶೀರ್ ಬೆಳೆಯೂರು ಇವರಿಂದ ಈ ಒಂದು ನೆನಪಿನ ಕಾಣಿಕೆಯನ್ನು ಸಿದ್ದೀಕ್ ಅವರು ಸ್ವೀಕರಿಸಬೇಕು. ಇದನ್ನು ಬಶೀರ್ ಅವರು ನೀಡಿ ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಆತ್ಮೀಯ ಮಿತ್ರ ಸಿದ್ದೀಕ್ರವರು ಇದನ್ನು ಸ್ವೀಕರಿಸಿ ವಂದನೆಗಳು ಸಿದ್ದೀಕ್ ಹಾಗೂ ಬಶೀರ್ ಅವರಿಗೆ. ನಿಧಾನವಾಗಿ ತನ್ನ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ಳತಕ್ಕಂಥ ಪ್ರಯತ್ನಗಳು ಮುಂದುವರಿತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 18 ಕಾಣಸಿಗ್ತಾ ಇದೆ. 18 ಓವರಿನ ಚಾಲ್ತಿಯನ್ನು ಮುಂದುವರಿಸಿಕೊಳ್ಳುತ್ತಾ 4 ಚೆಂಡುಗಳ ಯಶಸ್ಸಿನ ಬಳಿಕ ಪಂಚಮಿಯ ಬಾರಿಗೆ ಇಕ್ಬಾಲ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಬೇಕಾಗಿದೆ. 18 ಅಂಕಿಅಂಶ ಪಟ್ಟಿಯಲ್ಲಿ ಸುಲಭದಾಯಕ ಚೆಂಡಾಗಿದ್ದು ದಂಡಿಸುವ ಪ್ರಯತ್ನವನ್ನು ಪಟ್ಟರೂ ಕೂಡ ಇಲ್ಲಿ 1 ಓಟಗಳು ಮಾತ್ರ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 1 ಓಟಗಳ ನಿಧಾನಗತಿಯ ಸೇರ್ಪಡೆ ತಂಡಕ್ಕೆ ಇಲ್ಲಿ ಚೇತರಿಕೆ ಹಂತವನ್ನು ಕಂಡುಕೊಳ್ಳುವ ಹಂತಕ್ಕೆ ಬರ್ತಾ ಇದೆ. 19 ಅಂಕಿಅಂಶ ಪಟ್ಟಿಯಲ್ಲಿ ಚತುರ್ಥನೇ ಓವರಿನ ಕೊನೆಯ 1 ಚೆಂಡು ಬಾಕಿ ಇದೆ. ಇಕ್ಬಾಲ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಪ್ರಮುಖ ತೀರ್ಪುಗಾರ ಲತೀಫ್ ಹಾಗೂ ಖಲೀಲ್. ಓವರಿನ ಕೊನೆಯ ಚೆಂಡು ಜಾನ್ಮೆಯ ಚೆಂಡಿದು ಸುಂದರತೆಯ ಡ್ರೈವ್ ಕಾಣಸಿಗ್ತಾ ಇದೆ. ಗುಣಮಟ್ಟತೆಯ ಹೊಡೆತ, ಚೆಂಡನ್ನು ಗೌರವಿಸಿ ಆಡತಕ್ಕಂಥ ಪ್ರಯತ್ನಗಳು ಮುಂದುವರಿತಾ ಇದೆ. ಚೆಂಡಿನ ಗುಣಮಟ್ಟತೆಗೆ ಅನುಸಾರವಾದಂಥ ಹೊಡೆತಗಳು ದಾಖಲುಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ತನ್ನ 24 ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು 20 ಓಟಗಳಾಗ್ತಾ ಇದೆ. ತನ್ನ ಪ್ರಮುಖ 5 ವಿಕೆಟ್ಗಳ ನಷ್ಟದ ಸನ್ನಿವೇಶದಲ್ಲಿ ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡ ಆರಂಭಿಕವಾಗಿ ಬಹಳಷ್ಟು ಹಿನ್ನಡೆಯನ್ನು ಗಳಿಸಿಕೊಂಡಂತಹ ತಾಜ್ ಫ್ರೆಂಡ್ಸ್ ಬಿಳಿಯೂರು ಆ ಬಳಿಕ ಜೊತೆಯಾಟವನ್ನು ಕಂಡುಕೊಳ್ಳುವಂತಹ ಪ್ರಯತ್ನಗಳು ಮುಂದುವರಿತಾ ಇದೆ. 24 ಚೆಂಡುಗಳ ಮುಂದೆ 20 ಓಟವನ್ನು ಗಳಿಸುವಲ್ಲಿ ಮಾತ್ರ ಯಶಸ್ವಿಗೊಂಡು ತೃತೀಯ ಓವರ್ನ ಹಂತದಲ್ಲಿ ಕೊಂಚ ಮಟ್ಟಿಗೆ ಚೇತರಿಕೆಯ ಹಾದಿಗೆ ಮರಳಿದ ತಂಡ 20 ಓಟವನ್ನು ಗಳಿಸಿಕೊಳ್ತಾ ಇದೆ. ಕೊನೆಯ 6 ಚೆಂಡುಗಳು ಮಾತ್ರ ಬಾಕಿ ಇದೆ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಎಸೆತಗಾರಿಕೆ ವಿಭಾಗದಲ್ಲಿ ಸಬೀಲ್ ಅವರನ್ನು ಪರಿಚಯಿಸಿಕೊಳ್ತಾ ಇದೆ ಎವರೆಸ್ಟ್ ಒಬಾರ್. ಸಬೀಲ್ ಆರಂಭಿಕ ಚೆಂಡು, ಮೊದಲ ಚೆಂಡು ಸುಂದರತೆಯ ಲೈನ್ ಅಂಡ್ ಲೆಂತ್ ಕಾಣಸಿಗ್ತಾ ಇದೆ. ಗುಣಮಟ್ಟದ ಎಸೆತಗಾರಿಕೆ ನಿಧಾನಗತಿಯಾಗಿ ಬಂದಂತ ಚೆಂಡಾದರೂ ಕೂಡ ದಾಂಡಿಗೆ ಯಾವ ರೀತಿಯ ಪ್ರತ್ಯುತ್ತರವನ್ನು ನೀಡುವಲ್ಲಿ ವಿಫಲರಾಗಬಹುದೇ. ಆದರೆ ಕೆಲವಾರು ಬಾರಿ ಈ ವೇರಿಯೇಷನ್ಗಳ ಬಳಕೆ ತಂಡಕ್ಕೆ ಬಹಳಷ್ಟು ಪ್ರಮುಖವಾಗಲಿಕ್ಕಿದೆ. ಬಹಳಷ್ಟು ದಾಳಿಗಾರರು ವೈಡ್ ಲೈನ್ ಅನ್ನು ಬಳಸಿಕೊಂಡು ಚೆಂಡನ್ನು ಎಸೆಯುವಾಗ ಆ ಮಧ್ಯೆ ತೃತೀಯ ಹಾಗೂ ಮಿಡ್ಲ್ ಸ್ಟಂಪ್ ಅನ್ನು ಗುರಿಯಾಗಿಸಿಕೊಂಡು ಬರತಕ್ಕಂಥ ಚೆಂಡುಗಳು ತಂಡಕ್ಕೆ ಬಹಳಷ್ಟು ಪರಿಣಾಮಕಾರಿಯಾಗಲಿಕ್ಕಿದೆ. ದಾಂಡಿಗ ನಿಲ್ಲತಕ್ಕಂತಹ ಅಪೋಸಿಷನ್ ಗಮನಿಸಿಕೊಳ್ಳುವಾಗ ನೇರ ವಿಭಾಗವನ್ನು ಗುರಿಯಾಗಿಸಿಕೊಂಡು ಆಡತಕ್ಕಂಥ ಪ್ರಯತ್ನಗಳು ಕಾಣಿಸಿದ್ದಕ್ಕೆ ಅನುಸಾರವಾಗಿ ವೈಡ್ ಲೈನ್ ಬಳಸಿಕೊಂಡು ಚೆಂಡು ಮುಂದುವರಿಯುವ ಪ್ರಯತ್ನಗಳು ಮದಿ ಬಾರಿ ನೇರವಾಗಿ ಚೆಂಡು ಡೀಪ್ ಸ್ಕಾರ್ ಲೆಗ್ ವಿಭಾಗದ ಕಡೆಗೆ ದಾಖಲುಗೊಳ್ತಾ ಇದೆ. ಅದರ ಬಳಿಕ ಅವಳಿಯ ಪ್ರಯತ್ನ, ಸುಂದರತೆಯ ಪ್ರಯತ್ನವಿದು ರನ್ನಿಂಗ್ ಬಿಟ್ಟಿಂದ ವಿಕೆಟ್ ಚುರುಕುಗೊಳ್ತಾ ಇದೆ.
ವಿಕೆಟ್ಗಳ ಮಧ್ಯೆ ಚುರುಕಿನ ಓಟವನ್ನು ಕಂಡುಕೊಂಡಂತ ತಂಡ ಕೋಣೆಯ ಹಂತದಲ್ಲಿ ಅಂಕವನ್ನು ಗಾಳಿ ಹಾಕತಕ್ಕಂಥ ಪ್ರಯತ್ನಗಳು ಮುಂದುವರಿತಾ ಇದೆ. 2 ಓಟಗಳು ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸುವಾಗ 22 ಓವರಿನ ತೃತೀಯ ಬಾರಿ ಸಬೀಲ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಬೇಕಾಗಿದೆ. ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ದೇಶ ಕಂಡಂಥ ಧೀಮಂತ ನಾಯಕ ರಾಜೀವ್ ಗಾಂಧಿ ಅವರನ್ನ ಮತ್ತೆ ನೆನಪಿಸಿಕೊಳ್ಳತಕ್ಕಂತಹ ಅತ್ಯದ್ಭುತ ಕಾರ್ಯವನ್ನ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಶ್ರೀಯುತ ಫಾರೂಕ್ ಪೆರ್ನೆ ಅವರ ಮುಂದುವರೆತದಲ್ಲಿ ಮಾಡ್ತಾ ಇದೆ. ಲೆಗ್ ಬೈ ಎನ್ನತಕ್ಕಂಥ ತೀರ್ಪುಗಾರರಿಂದ ಮಗದೊಂದು ಓಟಗಳು ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 3 ಚಿನ್ನಗಳು ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 23 ಕಾಣ ಸಿಗ್ತಾ ಇದೆ. ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ರಾಜೀವ್ ಗಾಂಧಿ ಅವರ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಳತಕ್ಕಂಥ ಸುಂದರತೆಯ ಪಂದ್ಯಾಟ. ಪಂದ್ಯದ ವೀಕ್ಷಕ ವಿನೋದದಲ್ಲಿ ಈ ಪಂದ್ಯಾಕೂಟದಲ್ಲಿ ಇಂಗ್ಲಿಷ್ ವೀಕ್ಷಕ ವಿವರಣೆಗಾರರಾಗಿ ನಮ್ಮೆಲ್ಲರ ಆತ್ಮೀಯ ಮಿತ್ರರು ಮಂಗಳೂರು ವಲಯದ ಸತೀಶ್ ಶಾಲಿಯನ್ರವರು ಆಗಮಿಸುತ್ತಿದ್ದಾರೆ. ಖ್ಯಾತ ವೀಕ್ಷಕ ವಿವರಣೆಗಾರ, ಜಿಲ್ಲೆಯ ಎಲ್ಲ ರಾಜ್ಯ ಮಟ್ಟದ ವೀಕ್ಷಕ ವಿವರಣೆ ಸತೀಶ್ ಶಾಲಿಯನ್ರವರು ವೇದಿಕೆ ಅವರನ್ನು ಆತ್ಮೀಯ ಫ್ರೆಂಡ್ಸ್ ಇದರ ವತಿಯಿಂದ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಕೋರುತ್ತಾ ತಮ್ಮನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಸತೀಶ್ ಶಾಲಿಯನ್, ಮಂಗಳೂರು. ಆತ್ಮೀಯತೆಯ ಸ್ವಾಗತಗೊಳಿಸುತ್ತಾ ಸತೀಶ್ ಶಾಲಿಯನ್ ಮಂಗಳೂರು ಅವರಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಭಾಷಾ ವಿಭಾಗದಲ್ಲಿ ವೀಕ್ಷಕ ವಿವರಣೆಯಲ್ಲಿ ಬಹಳಷ್ಟು ಜನಮಣ್ಣೆಯನ್ನು ಗಳಿಸಿಕೊಂಡಂತಹ ವೀಕ್ಷಕ ವಿವರಣೆಗಾರರು ಗುರುತಿಸಿಕೊಳ್ಳುತ್ತಾ ಆತ್ಮೀಯತೆಯ ಸ್ವಾಗತ ಬಯಸ್ತಾ ಇದ್ದೀನಿ. ಈ ಬಾರಿ ವೈಟ್ ಬಾಲ್ ಎನ್ನುವ ನಿಶಾನ್ ತೀರ್ಪುಗಾರರಿಂದ ಅತಿರಿಕ್ತತೆಯ ಓಟವನ್ನು ಕಂಡುಕೊಳ್ತಾ ಇದ್ದ ತಂಡ 25 ಅಂಕಿಅಂಶ ಪಟ್ಟಿಯಲ್ಲಿ ತನ್ನ 4 ಚೆಂಡುಗಳ ಮುಕ್ತಾಯದ ಹಂತಕ್ಕೆ ಪಂಚಮಿಯ ಬಾರಿ. ನಿಧಾನಗತಿಯ ಚೆಂಡು ಮಿಡ್ಲ್ ವಿಕೆಟ್ ಅನ್ನು ಗುರಿಯಾಗಿಸಿಕೊಂಡು ಬರ್ತಾ ಇದ್ದು ಓವರ್ ಥ್ರೋ ರೂಪವನ್ನು ತಾಳಿದಂಥ ಚೆಂಡಾಗಿತ್ತು. ಆದರೂ ಕೂಡ ಕೊಂಚ ಮಟ್ಟಿಗೆ 1 ಓಟಗಳು ಮಾತ್ರ ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸ್ತಾ ಇದೆ. ಓವರಿನ 5 ಚೆಂಡುಗಳು ಮುಕ್ತಾಯಗೊಂಡು ಇನ್ನಿಂಗ್ಸಿನ 1 ಚೆಂಡುಗಳು ಮಾತ್ರ ಬಾಕಿ ಇದೆ. ಎವರೆಸ್ಟ್ ಉಬಾರ್ ಈವರೆಗೂ ಕೂಡ ಯಾವುದೇ ದೊಡ್ಡ ಹೊಡೆತಗಳಿಗೆ ಅವಕಾಶವನ್ನು ಬಿಟ್ಟುಕೊಟ್ಟಿಲ್ಲ. ಯಾವುದೇ ಸಿಕ್ಸರ್ ಬೌಂಡರಿಗರಿಗೆ ಅವಕಾಶವಿಲ್ಲದಂತಹ ಮೊದಲ ಇನ್ನಿಂಗ್ಸ್ ದಾಳಿಗಾರರಿಗೆ ಅನುಕೂಲಕರವಾಗ್ತಾ ಇದೆ. ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ. ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಬಾಟ್ರಿ ಬಾರಿ ಕ್ಲೀನ್ ಬೌಲ್ಡ್ ಆಗುವುದರೊಂದಿಗೆ ವಿಕೆಟ್ ಪತನಗಳೊಂದಿಗೆ ಮೊದಲ ಇನ್ನಿಂಗ್ಸ್ ಇಲ್ಲಿ ಸಮಾಪ್ತಿಯ ಹಂತಗಳಿಗೆ ಬರ್ತಾ ಇದೆ. ಮೊದಲ 5 ಓವರ್ಗಳ ಇನ್ನಿಂಗ್ಸ್ ಇಲ್ಲಿ ಸಮಾಪ್ತಿಗೊಳ್ತಾ ಇದೆ. 30 ಚೆಂಡುಗಳನ್ನು ಎದುರು ನೋಡಿದಂತಹ ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡ ಗಳಿಸಿಕೊಂಡದ್ದು ಕೇವಲ 26 ಓಟಗಳಾಗ್ತಾ ಇದೆ. 27 ಎನ್ನುವಂತಹ ವಿಜಯದ ಗುರಿಯನ್ನು ಮುಂದಿಟ್ಟುಕೊಂಡು ಆಡಬೇಕಾಗಿದೆ ಎವರೆಸ್ಟ್ ಉಬಾರ್. ಮುಂದಿನ ಪಂದ್ಯ FUN ನೆಕ್ಕಿಲಾಡಿ ವಿರುದ್ಧವಾಗಿ ಸಫರ್ ಸ್ಟಾರ್ ಬಂಡಾಡಿ ನಡುವಿನ ಪಂದ್ಯಗಳು ಸಾಗಲಿಕ್ಕಿದೆ. ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ದೇಶದ ಪ್ರಗತಿಗೆ, ದೇಶದ ಏಳಿಗೆಗಾಗಿ ನಿರಂತರವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಧೀಮಂತ ನಾಯಕ ರಾಜೀವ್ ಗಾಂಧಿ ಅವರನ್ನು ಮತ್ತೆ ನಿರ್ಮಿಸಿಕೊಂಡು ಅವರ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಳತಕ್ಕಂತಹ ಈ ಪಂದ್ಯ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ಮೊದಲ ಆರಂಭಿಕ ಪಾದಾರ್ಪಣಾ ಪಂದ್ಯವಾಗಿ ಎವರೆಸ್ಟ್ ಉಬಾರ್ ವಿರುದ್ಧವಾಗಿ ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡದ ನಡುವೆ ಸಾಗಿತ್ತು. ಮೊದಲ ಇನ್ನಿಂಗ್ಸ್ ಎದುರು ನೋಡಿದಂತಹ ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡ ಎದುರಿಸಿದ 24 ಚೆಂಡುಗಳ ಮುಂದೆ 26 ಓಟವನ್ನು ಗಳಿಸಿಕೊಂಡು 30 ಚೆಂಡುಗಳ ಮುಂದೆ 26 ಓಟವನ್ನು ಗಳಿಸಿಕೊಂಡು 27 ಎನ್ನುವಂತಹ ವಿಜಯದ ಗುರಿಯನ್ನು ಎವರೆಸ್ಟ್ ಉಬಾರ್ ತಂಡಕ್ಕೆ ನಿಗದಿಪಡಿಸ್ತಾ ಇದೆ. ಮುಂದಿನ ಪಂದ್ಯ FUN ನೆಕ್ಕಿಲಾಡಿ ವಿರುದ್ಧವಾಗಿ ಸಫರ್ ಸ್ಟಾರ್ ಬಂಡಾಡಿ ತಂಡಗಳು ದಯವಿಟ್ಟು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿದ್ದೆ. ಆದರೆ ನಾನೇ ಚಿಮ್ಮುವಿಕೆಗಾಗಿ ಮುಖ್ಯ ವೇದಿಕೆಯತ್ತ ಬರುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಹಾಗೂ ಶ್ರೀಯುತ ಫಾರೂಕ್ ಪೆರ್ನೆ ಅವರ ಸಾರಥ್ಯದಲ್ಲಿ ಸಾಗತಕ್ಕಂತಹ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ಜಿಲ್ಲೆಯ ಪ್ರತಿಷ್ಠಿತ ತಂಡಗಳ ಭಾಗವಹಿಸುವಿಕೆಯ ಈ ಪಂದ್ಯ ಪ್ರಸ್ತುತ ತಾಜ್ ಫ್ರೆಂಡ್ಸ್ ಬಿಳಿಯೂರು ವಿರುದ್ಧವಾಗಿ ಎವರೆಸ್ಟ್ ಉಬಾರ್ ಜಿಲ್ಲೆಯ ಖ್ಯಾತನಾಮ ವೀಕ್ಷಕ ವಿವರಣೆಗಾರರ
ಜೊತೆಯಾಗಿಕೊಂಡು ಈ ಒಂದು ಪಂದ್ಯ ಸಾಗಲಿಕ್ಕಿದೆ. ಈಗಾಗಲೇ ಪಂದ್ಯದ ವೀಕ್ಷಣೆಯಲ್ಲಿ ಸತೀಶ್ ಆಲ್ನಿಯನ್ ಮಂಗಳೂರವರನ್ನು ಕೂಡ ಗುರುತಿಸಿಕೊಳ್ಳುತ್ತಾ ಮಗದೊಮ್ಮೆ ಆತ್ಮೀಯತೆಯ ಸ್ವಾಗತ ಮೇಯಿಸಿಕೊಳ್ತಾ ಇದ್ದೀವಿ. ಮೊದಲ ಕ್ರಮಾಂಕದ ಇರುವ ಆಟಗಾರ ಗಮನ ಕಾಣಸಿಗ್ತಾ ಇದೆ. ಎವರೆಸ್ಟ್ ಉಬಾರ್ ಪರವಾಗಿ ದಯವಿಟ್ಟು ಇರುವ ಆಟಗಾರರು ಕೂಡ ಧಾವಿಸಿ ಬನ್ನಿ ಎನ್ನುವಂಥ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ತೃತೀಯ ಪಂದ್ಯ ಸಫರ್ ಸ್ಟಾರ್ ಕೆಮ್ಮಾಯಿ ವಿರುದ್ಧವಾಗಿ ರಫನ್ ಪಾಣೆ ಮಂಗಳೂರು ತಂಡದ ನಡುವೆ ಸಾಗಲಿಕ್ಕಿದೆ. ದಯವಿಟ್ಟು ತಂಡಗಳು ಕೂಡ ಸಿದ್ಧತೆಯಲ್ಲಿರುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಲವಾರು ಅತಿಥಿ ಅಭ್ಯಾಗದರು ಕೂಡ ಮುಂದಿನ ಹಂತದಲ್ಲಿ ಒಂದು ಕಾರ್ಯಕ್ರಮದ ಜೊತೆ ಆಗಲಿಕ್ಕಿದ್ದಾರೆ. ಜಿಲ್ಲೆಯ ರಾಜ್ಯದ ಪ್ರಮುಖ ನಾಯಕರು ಕೂಡ ಈ ಪೆರ್ನೆಯ ಈ ಮೈದಾನಕ್ಕೆ ತಮ್ಮ ಪಾದ ಸ್ಪರ್ಶವನ್ನು ಗೊಳಿಸಲಿಕ್ಕಿದ್ದಾರೆ. ದ್ವಿತೀಯ ಇನ್ನಿಂಗ್ಸ್ ಚಾಲ್ತಿಯಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ಅಶ್ರಫ್ ಅವರನ್ನ ಪರಿಚಯಿಸಿಕೊಳ್ತಾ ಇದೆ. ಅಶ್ರಫ್ ಅಟ್ಟಾ ಅವರನ್ನ ಪರಿಚಯಿಸಿಕೊಳ್ತಾ ಇದೆ ತಾಜ್ ಫ್ರೆಂಡ್ಸ್ ಬಿಳಿಯೂರು. ಮೊದಲ ಚೆಂಡು ರೈಟ್ ಆರ್ಮ್ ಅರೌಂಡ್ ದಿ ವಿಕೆಟ್ ಮಿಗಿನವಾಗಿ ಆರಂಭಿಕ ಚೆಂಡು ಮೊದಲ ಚೆಂಡಿಗೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು. 30 ಚೆಂಡುಗಳ ಮುಂದೆ 27 ಎನ್ನುವಂತಹ ಸುಲಭದ ಗುರಿಯನ್ನು ಬೆನ್ನಟ್ಟುವಿಕೆ ಮಧ್ಯೆ ಯಾವುದೇ ದೊಡ್ಡ ಹೊಡೆತಗಳ ಪ್ರಯತ್ನವನ್ನು ಪಡ್ತಾ ಇಲ್ಲ. ಪವರ್ ಪ್ಲೇ ಅವಧಿ ಆರಂಭದಲ್ಲಿದ್ದರೂ ಕೂಡ ಯಾವುದೇ ದೊಡ್ಡ ಹೊಡೆತಗಳ ಪ್ರಯತ್ನಕ್ಕೆ ದಾಂಡಿಗೆ ಮುನ್ನೋಗ್ತಾ ಇಲ್ಲ. ಜೊತೆಯಾಟವನ್ನು ಕಂಡುಕೊಳ್ಳತಕ್ಕಂತಹ ಪ್ರಯತ್ನಗಳು ಇಲ್ಲಿ ಮುಂದುವರಿತಾ ಇದೆ. ಮೊದಲ ಚೆಂಡಿನ ಸಫಲತೆಯನ್ನ ಗಳಿಸಿಕೊಂಡ ಬಳಿಕ ಓವರಿನ ದ್ವಿತೀಯ ಬಾರಿ ಅಶ್ರಫ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಂಡು ದಂಡಿಸುವ ಪ್ರಯತ್ನವನ್ನು ಪಾಟ್ರಿ ಭಾರಿ ಕ್ಷೇತ್ರ ಪಾಲಕ ಪ್ರಯತ್ನಗಳ ಮಧ್ಯೆ ಒಂದು ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 2 ಚೆಂಡುಗಳ ಮುಕ್ತಾಯದ ಬಳಿಕ ತೃತೀಯ ಚೆಂಡು ಚಾಲ್ತಿಯಲ್ಲಿ ಅಶ್ರಫ್ ದಾಳಿಗಾರಿಕೆ ವಿಭಾಗವನ್ನು ಮತ್ತಗೊಳಿಸಬೇಕಾಗಿದೆ. 30 ಸರ್ಕಲ್ ಹೊರಭಾಗದಲ್ಲಿ ಕೇವಲ 2 ಕ್ಷೇತ್ರ ಪಾಲಕರ ನಿಯೋಜನೆಗಳು ಮಾತ್ರ ಕಾಣಸಿಗ್ತಾ ಇದೆ. ಓವರಿನ ತೃತೀಯ ಬಾರಿ ಸ್ಟ್ರೈಕರ್ ತುದಿ ಆಟಗಾರನಾಗಿ ಇಫಾಜ್ ಹಾಗೂ ಇರ್ಷಾದ್ ಇರುವ ಆಟಗಾರರ ಮಧ್ಯೆ ಇನ್ನಿಂಗ್ಸ್ ಚಾಲ್ತಿಗೆ ಬರ್ತಾ ಇದೆ. ತೃತೀಯ ಚೆಂಡಾಗಿತ್ತು. ಯಾವುದೇ ದೊಡ್ಡ ಹೊಡೆತಗಳ ಪ್ರಯತ್ನವನ್ನ ಪಟ್ಟರೂ ಕೂಡ ಇಲ್ಲಿ ಫಲಿತಾಂಶಗಳು ದೊರಕ್ತಾ ಇಲ್ಲ. 3 ಚೆಂಡುಗಳ ಯಶಸ್ಸಿನ ಬಳಿಕ ಒಬ್ಬರಿನ ಚತುರ್ಥನೆಯ ಬಾರಿ ದಾಳಿಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ಳುತ್ತಾ ಗುಣಮಟ್ಟತೆಗೆ ಚೆಂಡು ದಂಡಿಸುವ ಪ್ರಯತ್ನವನ್ನ ಪಾಟ್ರಿ ಈ ಬಾರಿ ಕ್ಷೇತ್ರ ಪಾಲಕನಿಲ್ಲದ ಖಾಲಿ ಜಾಗವನ್ನು ಗುರಿಯಾಗಿಸಿಕೊಂಡ್ರು. ನೇರವಾಗಿ ಸೀಮಾರೇಖೆ ಸಮೀಪಗೊಂಡಂತ ಚೆಂಡು ಅವಲಿಯ ಬಳಿಕ ತ್ರಿವಲಿಯ ಪ್ರಯತ್ನಗಳನ್ನು ಪಟ್ಟರು ಕೂಡ ಇಲ್ಲಿ ಅವಳಿ ಒಟ್ಟಗಳು ಮಾತ್ರ ತನಕ ಎರಡು ಓಟಗಳ ಹೆಚ್ಚುವರಿಗೊಳಿಸುವುದರೊಂದಿಗೆ 4 ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು ಒಟ್ಟಾಗಿ 4 ಓಟಗಳಾಗ್ತಾ ಇದೆ. ಪ್ರಯತ್ನಗಳ ಮಧ್ಯೆ ಇಲ್ಲಿ ಕ್ಷೇತ್ರ ಪಾಲಕ ಸ್ಟ್ರೈಟ್ ಫಾರ್ವರ್ಡ್ ಚೆಂಡು ನೇರವಾಗಿ ಸುಲಭದ ಅವಕಾಶವಿತ್ತು. ಕ್ಯಾಚ್ ಪಡ್ಕೊಳ್ಳುವ ಸ್ವರ್ಣಾವಕಾಶದಿಂದ ತಂಡ ವಂಚಿತಗೊಳ್ಳೋದಾದ್ರೆ ಈ ಅಲ್ಪ ಮೊತ್ತವನ್ನ ತಡೆ ಹಿಡಿಯುವಲ್ಲಿ ಮಾಡತಕ್ಕಂಥ ಸಣ್ಣ ಸಣ್ಣ ತಪ್ಪಗಳು ಕೂಡ ತಂಡದ ಮೇಲೆ ಬಹಳಷ್ಟು ದೊಡ್ಡ ಪರಿಣಾಮವನ್ನು ಬೀರಲಿಕ್ಕಿದೆ. ತಂಡದ ಆಟಗಾರರು ಮೈಯೆಲ್ಲ ಕಣ್ಣಾಗಿಸಿಕೊಂಡು ಕ್ಷೇತ್ರಪಾಲ ವಿಭಾಗವನ್ನು ನಿಯೋಜನೆಗೊಳಿಸಲೇಬೇಕಾಗಿದೆ. ಪ್ರತಿ ಓಟಕ್ಕೂ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡುವ ಮಧ್ಯೆ ಕ್ಷೇತ್ರ ಪಾಲಕನ ಉಪಸ್ಥಿತಿ ಲಭ್ಯವಾಗ್ತಾ ಇದೆ. 1 ಓಟಗಳಿಗೆ ಮಾತ್ರ ಸೀಮಿತಗೊಳಿಸಲಾಗ್ತಾ ಇದೆ. 1 ಅಂಕದ ಹೆಚ್ಚುವರಿಗೊಳಿಸುವುದರೊಂದಿಗೆ ಓವರಿನ ಮುಕ್ತಾಯದ ಹಂತಕ್ಕೆ 6 ಚೆಂಡುಗಳನ್ನಿಸಿದಂಥ ಅಶ್ರಫ್ ಯಾವುದೇ ವೈಡ್ ಎಕ್ಸ್ಟ್ರಾಗಳಿಗೆ ಅವಕಾಶವಿಲ್ಲದ ಓವರ್ ಆಗಿ ಮಾರ್ಪಾಡುಗೊಂಡು ಕೇವಲ 6 ಓಟವನ್ನು ಮಾತ್ರ ಬಿಟ್ಟುಕೊಟ್ಟರೆ ಇನ್ನುಳಿದಂತೆ 24 ಚೆಂಡುಗಳು ಬಾಕಿ ಇದೆ. 21 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಲೋ ಸ್ಕೋರಿಂಗ್ ವಿಭಾಗದ ಪಂದ್ಯವಾದರೂ ಕೂಡ ರೋಚಕ ಹಂತಗಳಿಗೆ ಬರುವ ಸಾಧ್ಯತೆ ಆಗಲಿಕ್ಕಿದೆ. ಲೋ ಸ್ಕೋರಿಂಗ್ ವಿಭಾಗವಾದರೂ ಕೂಡ ಬಹಳಷ್ಟು ಭಾರಿ ಈ 24 ಚೆಂಡುಗಳ ಮುಂದೆ 21, 30 ಚೆಂಡುಗಳ ಮುಂದೆ 27 ಎನ್ನುವಂಥ ಸನ್ನಿವೇಶದಲ್ಲಿ ಬಹಳಷ್ಟು ಭಾರಿ ದಾಳಿಗಾರರೇ ಮೇಲುಗೈಯನ್ನು ಸಾಧಿಸಿಕೊಂಡಂಥ ನಿದರ್ಶನಗಳು. ಯಾವಾಗ 1-2 ಚೆಂಡುಗಳು ಡಾಟ್ ಡೆಲಿವರಿ ಆಗುತ್ತಾ ಸಮಯದಲ್ಲಿ ದಾಂಡಿಗರು ಕೊಂಚ ಮಟ್ಟಿಗೆ ಒತ್ತಡಗಳಿಗೆ ಮಣಿದು
ದೊಡ್ಡ ಹೊಡೆತಗಳನ್ನು ಪಡುವ ಮಧ್ಯೆ ವಿಕೆಟ್ಗಳು ನೆಲಕುರುಳುವಂತಹ ಬಹಳಷ್ಟು ಸಮಯಗಳು. ಈ ರೀತಿಯ ಆಟಗಳು ಬಂದಾಗ ಎದುರಾಳಿ ದಾಳಿಗಾರಿಕೆ ವಿಭಾಗದ ತಂಡ ಸುಲಭವಾಗಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವ ಅವಕಾಶವಾಗಲಿಕ್ಕಿದೆ. ಇಲ್ಲಿಯೂ ಕೂಡ 24 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 21ರ ಅವಶ್ಯಕತೆ ಇದೆ. ಫಲಿತಾಂಶಗಳು ಇನ್ನೂ ಕೂಡ ನಿರ್ಧಾರಿತಗೊಳ್ತಾ ಇಲ್ಲ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಅಲ್ಸ್ಟಾಫ್ ಬಿಳಿಯೂರು ದಾಳಿಗಾರಿಕೆ ವಿಭಾಗದ ಮೊದಲ ಚೆಂಡು. ಸುಲಭದಾಯಕ ಚೆಂಡು, ಈ ಬಾರಿ ಟಾಪ್ ಎಡ್ಜ್ ಕ್ಯಾಚ್ಗಾಗಿ ಅವಕಾಶಗಳ ಮಧ್ಯೆ ಮೊದಲ ವಿಕೆಟ್ ಪತನ. ಆರಂಭದಲ್ಲಿ ಹೇಳ್ತಾ ಇದ್ವಿ, ಯಾವಾಗ ಒಂದೆರಡು ಚೆಂಡುಗಳು ಡಾಟ್ ಅಂಡ್ ಡೆಲಿವರಿ ಆಗುತ್ತೋ, ಯಾವಾಗ ಒಂದೆರಡು ವಿಕೆಟ್ಗಳು ಪತನಗೊಳ್ಳುವ ಹಂತಗಳಿಗೆ ಬರ್ತಾ ಇದೆಯೋ, ಆ ಸಮಯದಲ್ಲಿ ಪಂದ್ಯದ ಮೇಲೆ ನಿಧಾನವಾಗಿ ಹಿಡಿತವನ್ನು ಸಾಧಿಸಿಕೊಳ್ಳುವ ಅವಕಾಶಗಳು ದ್ವಿತೀಯ ಇನ್ನಿಂಗ್ಸ್ ಬೌಲಿಂಗ್ ಮಾಡತಕ್ಕಂಥ ತಂಡಗಳಿಗೆ ಲಭಿಸಲಿಕ್ಕಿದೆ. ಮುಂದಿನ ಪಂದ್ಯ FUN ಕಿಲಾಡಿ ವಿರುದ್ಧವಾಗಿ ಸೂಪರ್ ಸ್ಟಾರ್ ಬಂಡಾಡಿ. ದಯವಿಟ್ಟು ತಂಡದ ಕಪ್ತಾನರು ಬನ್ನಿ ನಾನು ಚಿಮ್ಮುವಿಕೆಗಾಗಿ. ನೂತನ ಕ್ರಮಾಂಕದಲ್ಲಿ ಹಿರಿಯ ಅನುಭವಿ ಆಟಗಾರ ಆಚಿಯವರನ್ನು ಕಳಿಸಿಕೊಳ್ಳಲಾಗ್ತಾ ಇದೆ. ಅನುಭವಗಳು ಇದ್ದೇ ಇದೆ. ಅನುಭವವನ್ನು ದಾರೆರೆಯತಕ್ಕಂಥ ಪ್ರಯತ್ನವನ್ನು ಮಾಡಲೇಬೇಕಾಗಿದೆ. 23 ಚೆಂಡುಗಳಿನ್ನೂ ಕೂಡ ಬಾಕಿ ಇದೆ. 21ರ ಅವಶ್ಯಕತೆ ಇದೆ. ಮೊದಲ ಚೆಂಡು ವಿಕೆಟ್ ಪಡ್ಕೊಂಡಾಗ ದಾಳಿಗಾರನು ಕೂಡ ಕೊಂಚ ಮಟ್ಟಿಗೆ ಧನಾತ್ಮಕವಾಗಿ ಕಂಡುಕೊಳ್ಳುವ ಸಾಧ್ಯತೆಗಳಾಗಲಿಕ್ಕಿಲ್ಲ. ಇಲ್ಲಿ ಆತ್ಮಸ್ಥೈರ್ಯತವನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಂಡು ದಾಳಿಗಾರ ಮುನ್ನಡೆಯೋದೇ ಆದರೆ ದಾಳಿಗಾರಿಕೆ ವಿಭಾಗದಲ್ಲಿ ಅಲ್ಸ್ಟಾಫ್ ಬಿಳಿಯೂರು ಓವರಿನ ದ್ವಿತೀಯ ಚೆಂಡು. ಸುಂದರತೆಯ ದಾಳಿಗಾರಿಕೆ. ಕೋಣೀಯ ಕ್ಷಣದಲ್ಲಿ ಬ್ಯಾಟ್ ಹಾಗೂ ಚೆಂಡು ನಡುವೆ ಸಂಪರ್ಕಗಳು ಕಾಣಸಿಗ್ತಾ ಇದೆ. 1 ಓಟಗಳು ಮಾತ್ರ ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸ್ತಾ ಇದೆ. ಚೆಂಡನ್ನು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಿಕೊಂಡಂತ ಆಟಗಾರ ಕೊನೆಯ ಕ್ಷಣದಲ್ಲಿ ಚೆಂಡಿಗೆ ದಂಡಿಸುವ ಪ್ರಯತ್ನವನ್ನು ಪಟ್ಟು ಇಲ್ಲಿ 1 ಓಟಗಳು ಮತ್ತೆ ಹೆಚ್ಚುವರಿಗೊಳಿಸ್ತಾ ಇದೆ. 2 ಚೆಂಡುಗಳ ಸುಸಿನ ಬಳಿಕ ತೃತೀಯ ಬಾರಿಗೆ ಅಲ್ಸ್ಟಾಫ್ ಉಲ್ಟಾದ ನೀರ ಪ್ರಯತ್ನವನ್ನು ಪಡುವ ಮಧ್ಯೆ ಚೆಂಡಂತೂ ಚುಕ್ಕಿ ಆಗ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ. 3 ಚೆಂಡುಗಳು ಬಿಟ್ಟುಕೊಟ್ಟದ್ದು 1 ಓಟಗಳಾಗ್ತಾ ಇದೆ. ಒತ್ತಡಗಳು ನಿಧಾನವಾಗಿ ದಾಂಡಿಗೆ ತನ್ನ ತುದಿ ಆಟಗಾರರ ಮೇಲೆ ಹೆಚ್ಚಾಗ್ತಾ ಇದೆ. ಈ ಬಾರಿ ಸಾಫ್ಟ್ ಟಚ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಪಟ್ಟರು. ನಿಧಾನವಾಗಿ ಚೆಂಡನ್ನು ಸ್ಪರ್ಶಗೊಳಿಸತಕ್ಕಂಥ ಪ್ರಯತ್ನ. 1 ಓಟಗಳು ನಿಧಾನವಾಗಿ ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸ್ತಾ ಇದೆ. 4 ಚೆಂಡುಗಳ ಯಶಸ್ವಿ, 2 ಓಟಗಳು ಮಾತ್ರ ಸೋರಿಕೆ ಆಗ್ತಾ ಇದೆ. 1 ವಿಕೆಟ್ಗಳು ಕಬಳಿಕೆಗೊಂಡಂತಹ ಈ ಓವರಿನ 5ನೇ ಬಾರಿಗೆ ಅಲ್ಸ್ಟಾಫ್ ಶಿಸ್ತುಬದ್ಧ ದಾಳಿಗಾರಿಕೆ ಕಾಣಸಿಗ್ತಾ ಇದೆ. ಆಚಿ ಧರಿಸುವ ಪ್ರಯತ್ನವನ್ನು ಪಟ್ಟು ಬಾರ ನೋಡಕ್ಕೆ ಅವಕಾಶಗಳ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ರನ್ ಔಟ್, ವಿಕೆಟ್ ಪತನ, ಸುಸೈಡಲ್ ರನ್ ಔಟ್ ಆಗ್ತಾ ಇದೆ. ಇದು ಪ್ರಮುಖ ವಿಕೆಟ್ಗಳಲ್ಲಿ ನೆಲಕುರುಳ್ತಾ ಇದೆ. ಪ್ರಮುಖ ಆಟಗಾರರು ತಮ್ಮ ವಿಕೆಟ್ ಅನ್ನು ಒಪ್ಪಿಸೋದೇ ಆದರೆ ಒತ್ತಡಗಳ ಮಧ್ಯೆ ಆಟಗಾರರು ತಮ್ಮ ವಿಕೆಟ್ಗಳನ್ನು ಕಳೆದುಕೊಳ್ಳುವಾಗ ತಂಡದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವ ಅವಕಾಶಗಳಾಗ್ತಾ ಇದೆ. ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ 1-2 ಚೆಂಡುಗಳು ಡಾಟ್ ಆಗಿತ್ತು. ಆ ಕ್ಷಣದಲ್ಲಿ ಆಚಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು ಕೂಡ ನಾನ್ ಸ್ಟ್ರೈಕರ್ ವಿಭಾಗದ ಆಟಗಾರ ಸರಿಯಾದ ರೀತಿಯ ಪ್ರತಿಸ್ಪಂದನೆಗಳು ಲಭಿಸದ ಪರಿಣಾಮವಾಗಿ ಇಲ್ಲಿ ವಿಕೆಟ್ ಲಭಿಸ್ತಾ ಇದೆ. 5 ಚೆಂಡುಗಳು ಮುಕ್ತಾಯಗೊಂಡು ಅಂಕಿಅಂಶ ಪಟ್ಟಿಯಲ್ಲಿ 8 ಓಟಗಳು ತನ್ನ ಖಾತೆಯಲ್ಲಿ. ದಯವಿಟ್ಟು ಒಂದು ಸೂಚನೆ, ಆ ಕಮೆಂಟ್ರಿ ಬಾಕ್ಸ್ ಹಿಂದ್ಗಡೆ ಯಾರು ಕೂತ್ಕೋಬೇಡಿ, ಅವರು 3 ಮಾತ್ರ ಅವಕಾಶ. ದಯವಿಟ್ಟು ಒಬ್ಬರು ಸ್ಕೋರರ್ ಎಲ್ಲದೇಳಿ ಅಲ್ಲಿಂದ, ದಯವಿಟ್ಟು ಎಲ್ಲರೂ ಒಬ್ಬ ಎಕ್ಸ್ಟ್ರಾ ಆಟಗಾರ, ಕಮೆಂಟೇಟರ್ಸ್, ಸ್ಕೋರರ್, ಅದು ಬಿಟ್ಟು ಯಾರು ನಿಲ್ಬೇಡಿ ದಯವಿಟ್ಟು. ಅಲ್ಲಿಂದ ಹೇಳಿ, ಅಲ್ಲಲ್ಲ ದಯವಿಟ್ಟು ಇಲ್ಲಿ ಕೇಳಿ ಮಕ್ಕಳೇ, ಅಲ್ಲಿಂದ ಎದ್ದೇಳಿ, ಆ ಬಾಕ್ಸಿಂದ ಎದ್ದೇಳಿ, ಈ ಕಡೆ ಬನ್ನಿ. ಸೈನು ಹೊರಬಾಂಡ್ಯಾರು ಸೈನು ನೂಸ್ ಮಾಡೊಡ್ಚಿ ಒರಿ ಪೇರು ಬನ್ಪಣ ಯಾರು ಪೇರು ಅವ ಕೊನೆಯ ಚೆಂಡು. ಇಲ್ಲಿ ಸೂಕ್ಷ್ಮ ಮಟ್ಟದ ಆಟದ ಪ್ರಯತ್ನವನ್ನು ಪಟ್ಟರು ಆಟಗಾರ. ವಿಕೆಟ್ಗಳು ಪತನಗೊಂಡ ಬಳಿಕ ತಂಡದ ಆಟಗಾರರು ಹೊಂದಾಣಿಕೆಯನ್ನು ಕಂಡುಕೊಳ್ಳತಕ್ಕಂಥ ಪ್ರಯತ್ನ. ಇಲ್ಲಿ ಜೊತೆಯಾಟವನ್ನು ನಿರೀಕ್ಷೆ ಮಾಡ್ತಾ ಇದೆ ಎವರೆಸ್ಟ್ ಉಬಾರ್ ತಂಡ. ಈಗಾಗಲೇ 12 ಚೆಂಡುಗಳನ್ನು ಎದುರಿಸಿಕೊಂಡಂಥ ತಂಡ ಗಳಿಸಿಕೊಂಡದ್ದು 9 ಓಟಗಳಾಗ್ತಾ ಇದೆ. ಇನ್ನುಳಿದಂತೆ 18 ಚೆಂಡುಗಳು ಬಾಕಿ ಇದೆ. ಚೆಂಡುಗಳು ಇನ್ನೂ ಕೂಡ ಬಾಕಿ. 18 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಮೊದಲ ಓವರ್ ಎಸೆದಂತ ದಾಳಿಗಾರ ಗಮನಗೋ ನಿಖಲ ಮರಕು ಮಾಡಿನ ವೈರ್ ಒಂಚೂರು ತಿರ್ದು ಪೋರ್ದುಂಡು ಐತಾ ಶಾರ್ಟ್ ಆ ಬಂದುಂಡು ಜೋಕ್ಲೆಗ್ ದಯಮಲ್ತ ಇನ್ನೊಂದು ಸರಿ ಮಲ್ಪಡು ಬಂದು ವಿನಂತಿ ಮಲ್ತೊಂದುಲ್ಲ. ಲೈಟಿಂಗ್ ಸೆಕ್ಟರ್ ಮಹಾಮಾಯಿ
ಅಶ್ರಫ್ ಓವರಿನ ದ್ವಿತೀಯ ಚೆಂಡು, ಮೊದಲ ಚೆಂಡಿಗೆ ಒಂಟಿ ಓಟವನ್ನು ಬಿಟ್ಟುಕೊಟ್ಟಂತ ಆಟಗಾರ. ಸ್ಟ್ರೈಕರ್ ತುದಿಯಲ್ಲಿ ನೈಮುದ್ದೀನ್ ಸ್ಪರ್ಧಾತ್ಮಕ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಸೋದರತೆ ಎಸೆತಗಾರಿಕೆ, ಇದು ಲಯ ಪದ್ಧತಿಯ ದಾಳಿಗಾರಿಕೆ ಕಾಣಸಿಗ್ತಾ ಇದೆ. ಯಾವುದೇ ಅವಕಾಶವನ್ನಂತೂ ಬಿಟ್ಟುಕೊಡ್ತಾ ಇಲ್ಲ. ಬಹುತೇಕ ದಂಡಿಸೋದಾದರೆ ನೇರ ವಿಭಾಗಗಳಿಗೆ ಅವಕಾಶವಿತ್ತು. ಚೆಂಡಂತೂ ಚುಕ್ಕಿ ಆಗ್ತಾ ಇದೆ. ಚೆಂಡು ಡಾಟ್ ಅಂಡ್ ಡೆಲಿವರಿ ಆದಾಗ ಒತ್ತಡಗಳು ಕೂಡ ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಅಶ್ರಫ್ ಎಸೆತಗಾರಿಕೆಯಲ್ಲಿ ಮತ್ತೆ ಪ್ರಾಬಲ್ಯತೆಯನ್ನು ಸಾಧಿಸಿಕೊಳ್ಳುವ ಪ್ರಯತ್ನದಲ್ಲಿ ಯಶಸ್ವಿಗೊಳ್ಳುವುದಾದರೆ 2 ಚೆಂಡುಗಳ ಯಶಸ್ಸಿನ ಬಳಿಕ ಒಬ್ಬರಿನ ತೃತೀಯ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖ್ಯವಾಗಿ ದಾಳಿಗಾರಿಕೆ ಮುಂದುವರಿಸಿಕೊಳ್ಳುವ ಪ್ರಯತ್ನವನ್ನು ಪಟ್ರಿ. ಈ ಬಾರಿ ಕ್ಷೇತ್ರ ಪಾಲಕರ ಅವಕಾಶಗಳ ಮಧ್ಯೆ ತ್ವರಿತ ಗತಿಯ ಕ್ಷೇತ್ರ ಪಾಲೆಯನ್ನು ಗಮನಿಸಿದ್ದಾದ್ರೆ ತಾಜ್ ಫ್ರೆಂಡ್ಸ್ ಬಿಳಿಯೂರು ಮಗದೊಂದು ವಿಕೆಟ್ ಅನ್ನು ಕಬಳಿಸಿಕೊಳ್ಳುವ ಅವಕಾಶವಿತ್ತು. ಇಲ್ಲಿ 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 11 ಅಂಕಿಅಂಶ ಪಟ್ಟಿಯಲ್ಲಿ 16 ಓಟದ ಅವಶ್ಯಕತೆ ಇದೆ. ಇನ್ನು ಕೂಡ 15 ಚೆಂಡುಗಳು ಬಾಕಿ ಇದೆ. ಒಬ್ಬರಿನ ಚತುರ್ಥನೆಯ ಬಾರಿ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಸುಂದರತೆಯ ಚೆಂಡು ಕಾಲಂಚಿಗೆ ಸ್ಪರ್ಶಗೊಳಿಸ್ತಾ ಇದೆ. ಚೆಂಡು ಲೆಗ್ ಬೈ ಎನ್ನುವಂತಹ ನಿಶಾನೆಗಳು ಕಾಣಸಿಗ್ತಾ ಇದೆ. ಆಕ್ರೋಶಗಳು ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಕ್ಷೇತ್ರ ಪಾಲಕನ ಸಣ್ಣ ತಪ್ಪುಗಳು ಕೂಡ ತಂಡಕ್ಕೆ ಇಲ್ಲಿ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುವ ಹಂತಗಳಿಗೆ ಬರ್ತಾ ಇದೆ. 1 ಅಂಕದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ 12, 15 ಅವಶ್ಯಕತೆ ಇದೆ. 14 ಚೆಂಡುಗಳು ಬಾಕಿ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ. FEN ನೆಕ್ಕಿಲಾಡಿ ಹಾಗೂ ಸಫರ್ ಸ್ಟಾರ್ ಬಂಡಾಡಿ ತಂಡಗಳು ಇನ್ನೂ ಕೂಡ ನಾನೇ ಚಿಮ್ಮುವಿಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಕೊಳ್ತಾ ಇಲ್ಲ. ದಯವಿಟ್ಟು ನಮ್ಮೊಂದಿಗೆ ತಾವುಗಳು ಸಹಕಾರವನ್ನು ನೀಡಬೇಕು. FUN ನೆಕ್ಕಿಲಾಡಿ ವಿರುದ್ಧವಾಗಿ ಸಫರ್ ಸ್ಟಾರ್ ಬಂಡಾಡಿ ಜಿಲ್ಲೆಯ ಪ್ರತಿಷ್ಠಿತ ತಂಡಗಳು. ಗ್ರಾಮ ಮಟ್ಟದ ಪಂದ್ಯಕೂಟದಲ್ಲಿ 2 ತಂಡಗಳು ಕೂಡ ತನ್ನದೇ ಆದಂತಹ ಖ್ಯಾತಿಯನ್ನು ಪಡೆದುಕೊಂಡ ತಂಡಗಳಾಗಿದೆ. ದಯವಿಟ್ಟು ತಮ್ಮ ಖ್ಯಾತಿಯನ್ನು ಉಳಿಸಿಕೊಳ್ಳುವಂತೆ ನಾವುಗಳು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. FUN ನೆಕ್ಕಿಲಾಡಿ ವಿರುದ್ಧವಾಗಿ ಸಫರ್ ಸ್ಟಾರ್ ಬಂಡಾಡಿ. ದಯವಿಟ್ಟು ಬನ್ನಿ. ಪದೇ ಪದೇ ತಮ್ಮ ಹೆಸರನ್ನು ಸೂಚಿಸಿಕೊಳ್ಳುವಂಥದ್ದು ತಮ್ಮ ಅನುಪಸ್ಥಿತಿಯನ್ನು ತೋರಿಸಲಿಕ್ಕಿದೆ. ಹಾಗಾಗಿ ದಯವಿಟ್ಟು ತಾವುಗಳ ನಮ್ಮೊಂದಿಗೆ ಸಹಕರಿಸಿಕೊಳ್ಳುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕ್ಷೇತ್ರಪಾಲ ವಿಭಾಗದ ವಿಫಲತೆಗಳ ಮಧ್ಯೆ 2 ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಇಲ್ಲಿ ಓವರ್ ಥ್ರೋ ರೂಪವನ್ನು ಗಳಿಸಿಕೊಂಡು ಗಲಿಬಿಲಿಯ ಮಧ್ಯೆ 2 ಓಟಗಳು. ತನ್ನ 3 ಓವರ್ಗಳ ಮುಕ್ತಾಯದ ಹಂತಕ್ಕೆ ಗಳಿಸಿಕೊಂಡದ್ದು ಒಟ್ಟಾಗಿ 14 ಓಟಗಳಾಗ್ತಾ ಇದೆ. 14. ಇನ್ನುಳಿದಂತೆ 13 ಅವಶ್ಯಕತೆ ಇದೆ. 12 ಚೆಂಡುಗಳು ಬಾಕಿ ಇದೆ. 27 ಗುರಿಯನ್ನು ಬೆನ್ನಟ್ಟುವಿಕೆಯ ಪಂದ್ಯ. FUN ನೆಕ್ಕಿಲಾಡಿ ದಯವಿಟ್ಟು ಬನ್ನಿ. ಸಫರ್ ಸ್ಟಾರ್ ಬಂಡಾಡಿ ನಮ್ಮ ಜೊತೆ ಆಗ್ತಾ ಇದೆ. FUN ನೆಕ್ಕಿಲಾಡಿ ತಂಡದ ಕಪ್ತಾನ ದಯವಿಟ್ಟು ಬಂದು ನಮ್ಮೊಂದಿಗೆ ಸಹಕರಿಸಿಕೊಳ್ಬೇಕು. 12 ಚೆಂಡುಗಳು ಬಾಕಿ ಇದೆ. 13 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ದಾಳಿಗಾರಿಕೆ ವಿಭಾಗಕ್ಕೆ ನೂತನ ಯುವ ಪ್ರತಿಭಾನ್ವಿತ ದಾಳಿಗಾರನನ್ನು ಕಲಿಸಿಕೊಳ್ಳಲಾಗ್ತಾ ಇದೆ. ತಾಜ್ ಫ್ರೆಂಡ್ಸ್ ಬಿಳಿಯೂರು ಪರವಾಗಿ ಯೋಗೀಶ್ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಮುಖ ತೀರ್ಪುಗಾರರನ್ನು ಬಿಡುತ್ತಾ ತನ್ನದೇ ಆಗಿರತಕ್ಕಂಥ ಶೈಲಿ ದಾಳಿಯನ್ನು ಮುಂದುವರಿಸಿಕೊಂಡು ಈ ಬಾರಿ ಚೆಂಡಂತೂ ಆಫ್ ಸ್ಟಿಕ್ನಿಂದ ತೀರ ಹೊರಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ತೀರ್ಪುಗಾರರ 2 ಕೈಗಳು ಕೂಡ ವೈಡ್ ಎನ್ನುವ ಸೂಚನೆಯನ್ನು ರವಾನಿಸಿಕೊಳ್ಳುವಾಗ ಅತಿರಿಕ್ತತೆಯ ಓಟಗಳು ಹೆಚ್ಚುವರಿ ಹೋಗ್ತಾ ಇದೆ. ಯಾವಾಗ ದಾಳಿಗಾರರು ವೈಡ್ ಎಕ್ಸ್ಟ್ರಾಗಳಿಗೆ ಕಡಿವಾಣ ಹಾಕಬಲ್ಲರು ಆ ಬಾರಿ ಪಂದ್ಯದ ಮೇಲೂ ಕೂಡ ಹಿಡಿತವನ್ನು ಸಾಧಿಸಿಕೊಳ್ಳುವ ಅವಕಾಶಗಳ ಮಧ್ಯೆ ಸುಂದರತೆಯ ಹೊಳೆತ. ಖಾಲಿ ಜಾಗದ ಮಧ್ಯೆ ಚೆಂಡು ದಾಖಲುಗೊಂಡಿದೆ. 2 ಓಟಗಳು ಸುಲಭವಾಗಿ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಸುಂದರತೆಯ ದಂಡನೆಯನ್ನು ಗಮನಿಸಿಕೊಳ್ತಾ ಇದ್ದೀವಿ. ಎವರೆಸ್ಟ್ ಉಬಾರ್ ಪರವಾಗಿ FUN ನೆಕ್ಕಿಲಾಡಿ ಅಂತಿಮ ಸೂಚನೆ ರವಾನಿಸಿಕೊಳ್ತಾ ಇದ್ದೀವಿ. FUN ನೆಕ್ಕಿಲಾಡಿ ಇನ್ನೂ ಕೂಡ ತಂಡಕ್ಕೆ ಕೊನೆಯ ಕರೆ. ದಯವಿಟ್ಟು ತಮ್ಮ ಗಮನದಲ್ಲಿಟ್ಟುಕೊಳ್ಳಿ. ನಿಮಗಿದು ಕೊನೆಯ ಕರೆ. FUN ನೆಕ್ಕಿಲಾಡಿ. ನೀವು ನಾನೇ ಚಿಮ್ಮಯ್ಯನ ವೇದಿಕೆ ಕರೀತಾ ಇದ್ದೀವಿ, ನೀವು ಬರ್ತಾ ಇಲ್ಲ. ಇದು ನಿಮಗೆ ಕೊನೆಯ ಕರೆ. FUN ನೆಕ್ಕಿಲಾಡಿಗೆ ಅರ್ಥ ಆಗ್ತಾ ಇದೆಯಾ? ಮೊದಲ ಚೆಂಡಿನ ಸಫಲತೆಯ ಬಳಿಕ ದ್ವಿತೀಯ ಬಾರಿ ಯೋಗೀಶ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಂಡ್ರು. ಇಲ್ಲಿ 1 ಓಟವನ್ನು ಕಲೆ ಹಾಕ್ತಾ ಇದೆ ತಂಡ. 1 ಅಂಕದ ಹೆಚ್ಚುವರಿಯೊಂದಿಗೆ 2 ಚೆಂಡುಗಳ ಸಂಪೂರ್ಣತೆಯನ್ನು ಗಳಿಸಿಕೊಳ್ತಾ ಇದ್ವಿ. 18 ಅಂಕಿಅಂಶ ಪಟ್ಟಿಯಲ್ಲಿ 18.
ಮೊದಲ 2 ಚಿಹ್ನೆಗಳ ಸಂಪೂರ್ಣತೆಯ ಬಳಿಕ ತೃತೀಯ ಬಾರಿಗೆ ಸಿಗಬೇಕಾಗಿದೆ. 9 ಅವಶ್ಯಕತೆಗಳ ಮಧ್ಯೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು ಕ್ಷೇತ್ರಪಾಲಕ. ಉಪಸ್ಥಿತಿಗಳ ಮಧ್ಯೆ 1 ಓಟಗಳು ಹೆಚ್ಚುವರಿಯಾಗಿ ಕಾಣಸಿಗ್ತಾ ಇದೆ. ಗ್ರಾಮ ಮಟ್ಟದ ಪಂದ್ಯ. ಅನುಭವಗಳ ಕೊರತೆಗಳು ಇಲ್ಲಿ ಕಾಣಸಿಗ್ತಾ ಇದೆ. ಅನುಭವಗಳ ಕೊರತೆಗಳದ್ದಾಗ ಕ್ಷೇತ್ರಪಾಲ ವಿಭಾಗದಲ್ಲೂ ಕೂಡ ವಿಫಲತೆಗಳು ಮುಂದುವರಿತಾ ಇದೆ. ಚೆಂಡುಗಳನ್ನ ಬಹಳಷ್ಟು ತಡವಾಗಿ ಗುರುತಿಸುವಿಕೆ ತಂಡಕ್ಕೆ ಇಲ್ಲಿ ಹಿನ್ನಡೆ ಆಗ್ತಾ ಇದೆ. ದಾಳಿಗಾರಿಕೆಯಲ್ಲಿ ಮುಂದುವರೆದು ಸುಂದರತೆಯ ಪ್ರಯತ್ನ. ಈ ಬಾರಿ ಕ್ಯಾಚಿಗಾಗಿ ಅವಕಾಶಗಳು. ನೇರವಾಗಿ ಕ್ಷೇತ್ರಪಾಲಕ ಚೆನ್ನನ್ನು ಪಡ್ಕೊಂಡ್ರು. ಈ ಬಾರಿ ವಿಕೆಟ್ ಪತನಗೊಳ್ತಾ ಇದೆ. ಪ್ರಮುಖ ವಿಕೆಟ್ ನೆಲಕುರುಳ್ತಾ ಇದೆ. 4 ಚಿಹ್ನೆಗಳು ಮುಕ್ತಾಯ. 19 ಅಂಕಿಅಂಶ ಪಟ್ಟಿಯಲ್ಲಿ 8ರ ಅವಶ್ಯಕತೆ ಇದೆ. ಇನ್ನುಳಿದಂತೆ 8 ಚೆಂಡುಗಳು ಬಾಕಿ ಇದೆ. 8 ಚೆಂಡು ಬಾಕಿ. 8 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 8 ಚೆಂಡುಗಳ ಮುಂದೆ 8ರ ಅವಶ್ಯಕತೆ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ಯೋಗೀಶ್ ಚಮತ್ಕಾರವನ್ನು ಮಾಡಲೇಬೇಕಾಗಿದೆ. 1-2 ಚೆಂಡುಗಳು ಡಾಟ್ ನಿಲುವರಿ ಆಗಲೇಬೇಕಾದ ಒತ್ತಡಗಳ ಮಧ್ಯೆ ದಾಳಿಗಾರ ಇರೋದಾದ್ರೆ ನೂತನ ಕ್ರಮಾಂಕದ ಆಟಗಾರ ಝೈನುದ್ದೀನ್ ಅವರ ಗಮನವನ್ನ ಗಮನಿಸಿಕೊಳ್ತಾ ಇದ್ದೀವಿ. ರೆಸ್ಟ್ ಉಬಾರ್ ಪರವಾಗಿ ದಾಳಿಗಾರಿಕೆಯಲ್ಲಿ ಶಿಸ್ತುಬದ್ಧ ದಾಳಿಗಾರಿಕೆಯನ್ನು ಮಾಡಲೇಬೇಕಾಗಿದೆ. ನೂತನ ಕ್ರಮಾಂಕದ ಆಟಗಾರರು ಬಂದಾಗ ಚೆನ್ನನ್ನು ಪರೀಕ್ಷಿಸುವಂಥದ್ದು ಬಹಳಷ್ಟು ಸರ್ವೇ ಸಾಮಾನ್ಯವಾದ ವಿಚಾರ. ಆದರೆ ಇಲ್ಲಿ ಚೆನ್ನನ್ನು ಪರೀಕ್ಷಿಸುವುದಕ್ಕೆ ಅವಕಾಶಗಳು ಬಹಳಷ್ಟು ಕಡಿಮೆ ಇದೆ. ಚೆಂಡಿಗೆ ಇಲ್ಲಿ ಓಟವನ್ನು ಕಲೆ ಹಾಕಬೇಕಾದ ಅನಿವಾರ್ಯತೆ ಇದ್ದೇ ಇದೆ. ಯೋಗೀಶ್ ಓವರಿನ 5ನೇ ಬಾರಿ. ಸ್ಟ್ರೈಕರ್ ತುದಿ ಆಟಗಾರ ಝೈನುದ್ದೀನ್ ಪ್ರತ್ಯುತ್ತರವನ್ನು ನೀಡಲೇಬೇಕಾದ ಅನಿವಾರ್ಯತೆಗಳ ಮಧ್ಯೆ ಓವರಿನ ಪಂಚಮಿಯ ಚೆಂಡು ಬ್ಯಾಟ್ ಅಂಚಿಗೆ ತಗಲ್ತಾ ಇದೆ. ಆದರೂ ಕೂಡ 1 ಓಟಗಳು ಸುಲಭವಾಗಿ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಓವರಿನ 5 ಚೆಂಡುಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 19. 8ರ ಅವಶ್ಯಕತೆ ಇದೆ. 20 ಅಂಕಿಅಂಶ ಪಟ್ಟಿಯಲ್ಲಿ 7 ಓಟದ ಅವಶ್ಯಕತೆ ಇದೆ. 7 ಚೆಂಡುಗಳು ಬಾಕಿ ಇದೆ. ದಾಳಿಗಾರಿಕೆಯ ಕೊನೆಯ ಬಾರಿಗೆ ಯೋಗೀಶ್ ಅಂತಿಮ ಚೆಂಡು. ಕಲಾತ್ಮಕತೆಯ ಹೊಡೆತವಿದು. 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸ್ತಾ ಇದೆ. 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸುವಾಗ ಮೊದಲ 24 ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು ಒಟ್ಟಾಗಿ 21. ಇನ್ನುಳಿದ 6 ಚೆಂಡುಗಳು ಬಾಕಿ ಇದೆ. 6 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಫಲಿತಾಂಶವನ್ನ ಇನ್ನೂ ಕೂಡ ನಿರ್ಧರಿಸುವುದಕ್ಕೆ ಸಾಧ್ಯಗೊಳ್ಳಲಿಕ್ಕಿದೆ. ಅವಕಾಶಗಳು 2 ತಂಡಕ್ಕೂ ಕೂಡ ಇದ್ದೇ ಇದೆ. ಅವಕಾಶವನ್ನ ಬಳಸಿಕೊಂಡು ಆಡಿದ್ಯಾದ್ರೆ, ಒತ್ತಡವನ್ನು ನಿಭಾಯಿಸಿಕೊಂಡು ಆಡೋದಾದ್ರೆ ಪಂದ್ಯದ ಅವಕಾಶಗಳು 2 ತಂಡಕ್ಕಿದ್ದೇ ಇದೆ. ಯಾವ ತಂಡ ಒತ್ತಡವನ್ನು ನಿಭಾಯಿಸಿಕೊಂಡು ಪಂದ್ಯವನ್ನ ಆಡಲಿಕ್ಕಿದೆಯೋ ಆ ತಂಡಕ್ಕೆ ಪಂದ್ಯದ ಗೆಲುವು ಲಭಿಸಲಿಕ್ಕಿದೆ. ಕೊನೆಯ ಓವರ್ ಚಾಲ್ತಿಯಲ್ಲಿ ದಾಳಿಗಾರಿಕೆ ವಿಭಾಗಕ್ಕೆ ನೂತನ ಕ್ರಮಾಂಕದ ಆಟಗಾರನನ್ನು ಪರಿಚಯಿಸಿಕೊಳ್ತಾ ಇದೆ ತಾಜ್ ಫ್ರೆಂಡ್ಸ್ ಬಿಳಿಯೂರು. ದಾಳಿಗಾರಿಕೆ ವಿಭಾಗದಲ್ಲಿ ಉದಯ್. 6 ಚೆಂಡು 6 ಓಟದ ಅವಶ್ಯಕತೆ ಇದೆ. ಸ್ಟ್ರೈಕರ್ ತುದಿಯಲ್ಲಿ ಝೈನುದ್ದೀನ್ ಹಾಗೂ ನೈಮುದ್ದೀನ್ ಅವರ ಇನ್ನಿಂಗ್ಸ್ ಇಲ್ಲಿ ಮುಂದುವರಿತಾ ಇದೆ. ಓವರಿನ ಮೊದಲ ಚೆಂಡು ತೀರ್ಪುಗಾರನ ಬಿಡುತ್ತಾ ಕೊನೆಯ ಓವರ್ ಹಂತಗಳಿಗೆ ಬರ್ತಾ ಇದೆ. ನಿಧಾನಗತಿಯ ಚೆಂಡಿನ ಚಾಲ್ತಿಯಲ್ಲಿ ನೇರ ವಿಭಾಗದಲ್ಲಿ ಚೆಂಡು ದಾಖಲುಗೊಳ್ತಾ ಇದೆ. 1 ಓಟಗಳು ಸುಲಭವಾಗಿ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 5 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 5 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 1-2 ಚೆಂಡುಗಳ ಮೇಲೆ ಪಂದ್ಯದ ಫಲಿತಾಂಶಗಳು ನಿರ್ಧರಿತಗೊಳ್ಳಿಕ್ಕಿದೆ. 6 ಬಹಳಷ್ಟು ವಿರಳ. ಬೌಂಡರಿಗಳು ಇನ್ನಷ್ಟು ಕಷ್ಟವಾಗ್ತಾ ಇದೆ. ಶಕ್ತಿಯುತ ಹೊಡೆತಗಳು ಈವರೆಗೂ ಕೂಡ ದಾಖಲುಗೊಂಡಿಲ್ಲ. ಟೂರ್ನಮೆಂಟಿನ ಮೊದಲ 6 ಬೌಂಡರಿ ಇನ್ನೂ ಕೂಡ ದಾಖಲುಗೊಳ್ತಾ ಇಲ್ಲ. 5 ಚೆಂಡುಗಳು ಬಾಕಿ ಇದೆ. 5ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ದಾಳಿಗಾರಿಕೆ ವಿಭಾಗದಲ್ಲಿ ಉದಯ್ ತನ್ನ ಶಿಸ್ತುಬದ್ಧ ದಾಳಿಗಾರಿಕೆಯನ್ನು ಮತ್ತೆ ಮುಂದುವರಿಸಿಕೊಳ್ಳುತ್ತಾ ಕ್ಷೇತ್ರಪಾಲನಾ ವಿಭಾಗದ ನಿಯೋಜನೆಗೆ ಅನುಸಾರವಾದಂತೆ ಸದಗಾರಿಕೆಯನ್ನು ಮುಂದುವರಿಸಿಕೊಳ್ಬೇಕಾಗಿದೆ. ಈ ಬಾರಿ ಚೆಂಡಂತೂ ಲೆಗ್ ಸ್ಟಂಪ್ನಿಂದ ತೀರ ಹೊರಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ವೈಡ್ ಬಾಲ್ ಅತಿರಿಕ್ತ ಓಟ. ವೈಡ್ಗಳ ಸಂಖ್ಯೆಗಳು ದಾಖಲುಗೊಳ್ಳುವಾಗ ತಂಡದ ಮೇಲೆ ಹಿಡಿತವನ್ನ ಹೆಚ್ಚುಗೊಳಿಸ್ತಾ ಇದೆ. ಎವರೆಸ್ಟ್ ಉಬಾರ್ ಮತ್ತೆ ದಂಡಿಸುವ ಪ್ರಯತ್ನವನ್ನು ಪಾಟ್ರು. ಈ ಬಾರಿ ಬ್ಯಾಕ್ ಟು ಬಾಲ್ ದಂಡಿಸುವ ಪ್ರಯತ್ನ. 1ರ ಬಳಿಕ ಅವಳಿಯ ಪ್ರಯತ್ನಗಳ ಮಧ್ಯೆ ರನ್ಔಟ್ ಅವಕಾಶಗಳು. ಅನಗತ್ಯ ಪ್ರಯತ್ನ. ಜೊತೆಯಾಟ ಅದ್ಭುತವಾಗಿತ್ತು. ಈ ಬಾರಿ ನೂತನ ಕ್ರಮಾಂಕದಲ್ಲಿ ಬರತಕ್ಕಂಥ ಆಟಗಾರನಿಗೆ ಕೊಂಚ ಮಟ್ಟಿಗೆ ಒತ್ತಡವಿದ್ದೇ ಇದೆ. ರನ್ಔಟ್ ಒಂದಿಗೆ ವಿಕೆಟ್ ಪತನ. ಅಂಕಿಅಂಶ ಪಟ್ಟಿಯಲ್ಲಿ 24. ಈ ಪಂದ್ಯಾಕೂಟಕ್ಕೆ ಇನ್ನು ಕೆಲವು ನಿಮಿಷಗಳಿಂದ ಮೆರುಗುಗೊಳ್ಳಲಿಕ್ಕಿದೆ. ಸುಪ್ರಸಿದ್ಧ ಗಾಯಕ ಅಸಾದ್ ಬೆಂಗಳೂರು ಇನ್ನು ಕೆಲವು ನಿಮಿಷಗಳಿಂದ ಭಾಗವಹಿಸಲಿಕ್ಕಿದ್ದಾರೆ. ಖ್ಯಾತ ಗಾಯಕ ಅಸಾದ್ ಬೆಂಗಳೂರು
ನೌಸೀಫ್ ನೂತನ ಕ್ರಮಾಂಕದಲ್ಲಿ ದಯವಿಟ್ಟು ಇಲ್ಲಿ ಗಮನಿಸಿಕೊಳ್ಬೇಕು. ಎವರೆಸ್ಟ್ ಉಬಾರ್ ತಂಡದ ಆಟಗಾರರ ಗಮನಕ್ಕೆ ದಯವಿಟ್ಟು ಇಲ್ಲಿಂದ ತಮ್ಮ ಸ್ಥಾನವನ್ನು ತೆರವುಗೊಳಿಸುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಆ ಲೈನ್ನ ಸಮೀಪದಲ್ಲಿ ತಾವುಗಳು ಯಾವುದೇ ಕಾರಣಕ್ಕೂ ಉಪಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವಿಲ್ಲ. ದಯವಿಟ್ಟು ತಮಗಾಗಿ ಡಗೌಟ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಕುಳಿತುಕೊಂಡು ತಾವುಗಳು ಪಂದ್ಯವನ್ನು ವೀಕ್ಷಣೆಗೊಳಿಸುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನುಳಿದಂತೆ 24 ಅಂಕಿಅಂಶ ಪಟ್ಟಿಯಲ್ಲಿ 24 3 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 4 ಚಿನ್ನಗಳು ಬಾಕಿ ಇದೆ. ಒಬ್ಬರನೇ ತೃತೀಯ ಬಾರಿ ಉದಯ್ 4 ಆರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ನೂತನ ಕ್ರಮಾಂಕದ ಆಟಗಾರ ಇಲ್ಲಿ ಕಲಾತ್ಮಕತೆಯ ಇನ್ನಿಂಗ್ಸ್ ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಪಟ್ಟರು. 1 ಓಟಗಳು ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸ್ತಾ ಇದೆ. ಉಲ್ಟಾ ದಂಡಿಗೆ ಪ್ರಯತ್ನವನ್ನು ಪಟ್ಟರೂ ಕೂಡ ಬ್ಯಾಟ್ನ ಹಿಮ್ಮುಖವಾಗಿ ದಂಡಿಸುವಂಥ ಪ್ರಯತ್ನವನ್ನು ಪಟ್ಟರು. ಇಲ್ಲಿ 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 25 25 2 ಓಟದ ಅವಶ್ಯಕತೆ ಇದೆ. ಸುಲಭದ ಗಳಿಕೆಗೆ ಅವಕಾಶಗಳು ಇನ್ನುಳಿದಂತೆ 3 ಚಿನ್ನಗಳಿನ್ನು ಕೂಡ ಬಾಕಿ. 3 ಚೆಂಡುಗಳ ಮಧ್ಯೆ 2 ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಈ ಬಾರಿ ಒತ್ತಡ ದಾಳಿಗಾರನ ಮೇಲಿದೆ. ಬದಲಾಗಿ ದಾಂಡಿಗ ನಿರಾಳತೆಯಿಂದ ದಂಡನ್ನು ಬೀಸುವುದಕ್ಕೆ ಸುವರ್ಣಾವಕಾಶಗೊಳ್ಳಿಕ್ಕಿದೆ. ಈ ಚೆಂಡು ಡಾಟ್ ಎಂಡ್ ಡೆಲಿವರಿ ಆಗಿದ್ದೆ ಆದರೆ ಅವಕಾಶಗಳು ಮತ್ತೆ ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡಕ್ಕೆ ಲಭಿಸಲಿಕ್ಕಿದೆ. ಓವರಿನ ಪಂಚಮಿಯ ಚತುರ್ಥನೆಯ ಬಾರಿ 2 ಓಟದ ಅವಶ್ಯಕತೆ ಇದೆ. ಸ್ಟ್ರೈಕರ್ ತುದಿಯಲ್ಲಿ ನೈಮುದ್ದೀನ್ ಮತ್ತೆ ಸ್ಟ್ರೈಕನ್ನು ಕೈದುರಿಸಿಕೊಳ್ಳುವಾಗ ಲೋ ಫುಲ್ ಟಾಸ್ ರನ್ಔಟ್ ಅವಕಾಶಗಳ ಮಧ್ಯೆ ಈ ಬಾರಿ ತಪ್ಪು ನಿರ್ಧಾರವಾಗ್ತಾ ಇದೆ. ಡೈರೆಕ್ಟ್ ಇಟ್ಟ ಪ್ರಯತ್ನವನ್ನ ಪಟ್ಟರು, ಸುಲಭದ ಅವಕಾಶವನ್ನ ಕೈ ಚೆಲ್ಲೋದಾದ್ರೆ ಈ ರೀತಿಯ ತಪ್ಪುಗಳು ತಂಡಕ್ಕಿಲ್ಲಿ ಹಿನ್ನಡೆ ಆಗ್ಲಿಕ್ಕಿದೆ. ಡೈರೆಕ್ಟ್ ಇಟ್ಟ ಪ್ರಯತ್ನ ಎಲ್ಲೋ ಒಂದು ರೀತಿಯಲ್ಲಿ ತಪ್ಪಾಗ್ತಾ ಇದೆ. 1 ಓಟಗಳು ತನ್ನ ಖಾತೆಯನ್ನು ಸೇರ್ಪಡೆಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 26 ಅಂಕಿಅಂಶ ಪಟ್ಟಿಯನ್ನು ಸಮಗೊಳಿಸ್ತಾ ಇದೆ. 2 ತಂಡಗಳು ಕೂಡ 26 ಅಂಕಿಅಂಶ ಪಟ್ಟಿಯಲ್ಲಿ 2 ಚೆಂಡುಗಳು ಬಾಕಿ ಇದೆ. 1 ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 2 ಚೆಂಡು 1 ಅವಶ್ಯಕತೆ ಇದೆ. ರೋಚಕ ಹಂತಗಳಿಗೆ ಬರ್ತಾ ಇದೆ ಪಂದ್ಯ. ಮೊದಲ ಪಂದ್ಯವೇ ಅತ್ಯದ್ಭುತ ಪಂದ್ಯವಾಗಿ ಮಾರ್ಪಾಡುಗೊಳ್ತಾ ಇದೆ. ನೋಡುವ ಪ್ರೇಕ್ಷಕ ವರ್ಗಕ್ಕಂತೂ ಇಲ್ಲಿ ಮನೋರಂಜನೆ ರಸದೌತಣಗಳು ಲಭಿಸ್ತಾ ಇದೆ. ಕೊನೆ 2 ಚೆಂಡುಗಳು ಬಾಕಿ ಇದೆ. 1 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 1 ಓಟದ ಅವಶ್ಯಕತೆ ಇದೆ. ನಿರ್ಣಾಯಕ ಓಟವಿದು. ಪಂದ್ಯದ ಮೇಲೆ ಗೆಲುವನ್ನು ದಾಖಲಿಸಿಕೊಳ್ತಾ ಇದೆ ತಂಡ. ಮೊದಲ ಪಂದ್ಯವನ್ನು ಗೆದ್ದುಕೊಂಡು ಮುಂದಿನ ಹಂತದ ಅರ್ಹತೆಯನ್ನು ಪಡ್ಕೊಳ್ತಾ ಇದೆ. ಎವರೆಸ್ಟ್ ಉಬಾರ್ ಗಳಿಸಿಕೊಂಡಂತಹ 26 ಓಟವನ್ನು ಕೂಡ ಸವಾಲಾಗಿ ಸ್ವೀಕರಿಸಿಕೊಂಡಂತಹ ತಾಜ್ ಫ್ರೆಂಡ್ಸ್ ಬಿಳಿಯೂರು ಕೊನೆಯ ಕ್ಷಣದವರೆಗೂ ಕೂಡ ವಿರೋಚಿತ ಹೋರಾಟವನ್ನು ವ್ಯಕ್ತಪಡಿಸಿದರೂ ಕೂಡ ತನ್ನ ತಂಡದ ಅದರಲ್ಲೂ ಕೂಡ ಕ್ಷೇತ್ರಪಾಲನ ವಿಭಾಗದಲ್ಲಿ ಮಾಡಿದಂತಹ ಸಣ್ಣ ಸಣ್ಣ ತಪ್ಪುಗಳು ಎಲ್ಲ ಒಂದು ರೀತಿಯಲ್ಲಿ ತಂಡಕ್ಕೆ ಹಿನ್ನಡೆ ಆಗ್ತಾ ಇದೆ. ಮೊದಲ ಪಂದ್ಯದ ಸೋಲನ್ನು ಅನುಭವಿಸಿಕೊಳ್ತಾ ಇದೆ ತಾಜ್ ಫ್ರೆಂಡ್ಸ್ ಬಿಳಿಯೂರು. ಧನ್ಯವಾದಗಳು ತಾಜ್ ಫ್ರೆಂಡ್ಸ್ ಬಿಳಿಯೂರು ತಂಡದ ಆಟಗಾರರಿಗೆ. ಎವರೆಸ್ಟ್ ಉಬಾರ್ ತಂಡದ ಆಟಗಾರರಿಗೂ ಕೂಡ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಸಮಯಕ್ಕೆ ಸರಿಯಾಗಿ 2 ತಂಡಗಳು ಕೂಡ ನಮ್ಮೊಂದಿಗೆ ಭಾಗವಹಿಸಿವೆ. ತೀರ್ಪುಗಾರರ ತೀರ್ಪಿಗೆ ಬದ್ಧರಾಗಿ ಆಡುವುದರ ಜೊತೆಯಾಗಿ ಆಯೋಜಕರಿಗೆ ಸಹಕಾರಿಯಾಗಿರತಕ್ಕಂಥ ಈರುವ ತಂಡದ ಆಟಗಾರರಿಗೂ ಕೂಡ ಧನ್ಯವಾದ ತಿಳಿಸುತ್ತಾ ಮುಂದಿನ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ವೀಕ್ಷಕ ಅಭಿನಂದನೆ ಕೊಠಡಿಗೆ ಬಹಳಷ್ಟು ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೀನಿ. ಜಿಲ್ಲೆಯ ಪ್ರತಿಭಾನ್ವಿತ ಪ್ರತಿಷ್ಠಿತ ವೀಕ್ಷಕರುಣಗಾರರು, ಬಹಳಷ್ಟು ಸುದೀರ್ಘ 2 ದಶಕಗಳು ಅಧಿಕ ಅನುಭವವನ್ನು ಹೊಂದಿಕೊಂಡಂತಹ ಅಂತಾರಾಷ್ಟ್ರೀಯ ಭಾಷೆಯ ವಿಭಾಗದ ವೀಕ್ಷಕರುಣಗಾರರಾಗಿರತಕ್ಕಂಥ ಶ್ರೀಯುತ ಸತೀಶ್ ಮಂಗಳೂರವರನ್ನ ಬಹಳಷ್ಟು ಆತ್ಮೀಯತೆಯಿಂದ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಧ್ವನಿಪೀಠಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ಪಂದ್ಯಕೂಟದ ದ್ವಿತೀಯ ಪಂದ್ಯ ಎಫ್ಎನ್ ಕಿಲಾಡಿ ಇತ್ತಂಡಗಳ ಮಧ್ಯೆ ಪಂದ್ಯಕೂಟ ನಡೆಯಲಿಕ್ಕಿದೆ. Thank you very much, Ramesh Bellare. Good evening, everyone. This is your Satish Salian. It's going to be a great honor for me to coming here the first time in my
career of 15 years as a commentator. So thank you very much for the invitation. Special thanks to one who organized this cricket tournament. My close friend Perne. Under his great leadership, this cricket tournament is organized in this most beautiful venue, Free University College, and here in Uppinangadi. So this is a cricket tournament which is organized by Vitla Uppinangadi Block Youth Congress Committee, along with in association with the Aathmeeya friends Perne. And we are just going to witness the second match of the day, number 1 of this prestigious cricket tournament, which is organized in the sweet memory of late Shri Rajeev Gandhi. And everybody knows he is one of our dynamic former Prime Minister of India, one who ruled our country for from 1984 to 89. And he has been assassinated in 1991. So in his sweet memory, they organized such a wonderful cricket tournament in the name of Shri Rajeev Gandhi Memorial Trophy. So just coming back to the match number 2, FUN Nekilade takes on Safar Star Bandhadi. The news here is that after winning the toss, captain of Safar Star Bandhadi won the toss and elected to field first. And that means team FUN Nekilade will go into bat first. Just coming back to the rules and regulation of this cricket tournament is concerned. 1 hour going to be a power play out of 5 overs, where you can keep not more than 2 fielders outside the circle. And 4 bowlers. I request the extra player of both the teams please be reported here immediately. ದಯಮಾಡಿ ಎರಡು ತಂಡದ ಇತರ ಆಟಗಾರರಿದ್ದಲ್ಲಿ ನಮ್ಮ ವೇದಿಕೆಯನ್ನು ಸಂಪರ್ಕಿಸಬೇಕು. Yes, Success Sports having a live telecast of this cricket tournament. It is going to be a good news for the cricket lovers. Those who are facing difficult to come here to watch live, they can watch live telecast of this cricket tournament through YouTube channel, and Success Sports having a live telecast of this cricket tournament. So coming back to this match, just we are talking about the rules and regulation of this cricket tournament. The 5 overs match, and the fielding team have to complete their 5 overs quota within 22 minutes. Please note. So 22 minutes, the allotted time is given for the fielding team. The first ball, right arm over the wicket, loose delivery, batsman driven that one down to deep square leg region. No one there in the deep square. Fielder chasing the ball. At last ball winning the race against the fieldsman. And it's going to be a positive start from the opening batters, either in the legation. Ball pitched outside the 9 of leg stump. Little margin for error. You can't do the mistake when you're bowling in the power play when you're only 2 fielders outside the circle. And batsmen have to take. Thank you very much for the delivery. Driven that one down to deep square leg for 4 runs. So it's going to be a positive start for team FUN Nekilade from the bat of either, and with that boundary they started their journey. 4 without loss of any wicket. The bowler bowling away from us, Salau, with a short run off. Right arm over the wicket. Oh, that will go into a beamer. Ball just looks like ball slipped out of the hands of the bowler, so that umpire straight away called it's a no ball because it's a beamer, and that means it's going to be a free hit delivery for the batter. Jamal will going to get opportunity to face that free hit delivery because of that beamer which is going over the head of the batter, so that it's going to be a free hit delivery. Wait and see how well the batter will go into take the advantage of that free delivery. Just I want to see the field set. 1 fielder at deep long on and 1 fielder at deep square leg, just in front of square. Into the onside deep square leg, short mid wicket, short mid on, short extra cover, short mid up, short cover point, and backward point. Coming down to track using his feet, misses the line completely. Ball hits the stump, but no question of getting out because of that free hit delivery. Batter survives. So any run is there, no signal coming from umpire. It might be this inside edge of the bat of the batter, so that 1 more run is added total. With the addition of that single scoreboard, moves on to 7 on the board without loss of any wicket here in the over number first is in progress. For the latecomer, you're watching the match number 2 of the day, number 1 of this prestigious Rajiv Gandhi Memorial Trophy. Right arm over the wicket, that one ball is in there. Chance here for the fielder. The cow point fielder drops the catch. So it's not looks like it's going to be a tough catch here for the extra cover because of the misjudgment. He's just going back, thinking that ball is just going over his head.
but ball is not really going over his head. Ball is almost landing in front of his two hands, but couldn't manage to judge that one very well. Faced the penalty for that, and batter got a life, and not only the life, they got the single for that. With that single, scored moves on to 8 on the board without loss of any wicket. Bowler once again bowling away from us. Leg spinner, full toss delivery off the back, with cuts at one, straight to the hands of short cow point region. Wide throw coming from the fielder. Ample time for the batter to complete the single. With that single, scored moves on to 9 on the board without loss of any wicket. A very good start here from FU and Nick Kiladi. The first over, they know that is the power play over. They need to take the advantage of the fielding restriction, and the batter will go into face either. Right arm over the wicket, bowler bows, this time across the line, drives that one down to square leg region. Good piece of fielding there by the fielder, just standing behind the square, and before the throw coming from that fielder, again the batter has got plenty of time to complete the single. With that single, scored moves on to double figure 10 on the board without loss of any wicket in the over number. First is in progress. Final time in this over. Right arm over the wicket, going for the switch hit, ball just going over the head of the backward point fielder behind the ball, and before the fielder from cow point region to run across to his left to field the ball. Ample time for the batter Jamal to complete the 2 valuable runs. With that couple of runs, first over which is completed, 12 on the board without loss of any wicket. It's a good start from the opening batters of Yafi and Nick Kiladi. It's 12 without loss of any wicket. ಐ ರಿಕ್ವೆಸ್ಟ್ ಎಕ್ಸ್ಟ್ರಾ ಪ್ಲೇಯರ್ ದಯಮಾಡಿ ಈಗಾಗಲೇ ನಿಮಗೆ ಕರೆಯನ್ನು ನೀಡಿದ್ದೇವೆ, ಆದಷ್ಟು ಬೇಗ ನಮ್ಮ ಕರೆಗೆ ಸ್ಪಂದನೆ ನೀಡಬೇಕು. ಎರಡು ತಂಡದ ಆಟಗಾರರು ನಾಯಕರು ಗಮನಿಸಬೇಕು. ತಮ್ಮ 12ನೇ ಆಟಗಾರ ಎಕ್ಸ್ಟ್ರಾ ಪ್ಲೇಯರ್ಸ್ ದಯಮಾಡಿ ನಮ್ಮ ಇಲ್ಲಿ ಕಮೆಂಟ್ರಿ ಬಾಕ್ಸ್ ಕಡೆ ಕಳುಹಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. Ajit will go into bowl the second over of the power play. Little correction, after power play, the fielding restriction is over, and we can see that so many bodies out there in the deep. On a deep square like mid wicket and deep long on. Long off is the deep cow point is there. That is the 5 fielders outside the ring. Inside the ring, there is a short mid off, the one fielder at the back cow point, one at square leg and one at wideish mid on. First ball. Right arm over wicket, it's going to be a delivery which is misjudged by the batter. It's definitely going to be a flighted delivery, just bowling outside the line of after angling around the wicket, bowling that good line, and batter couldn't manage to judge that one either and misses it completely. Again, they're going to be a punishable, not from the batter but from the umpire. That ball is going outside the line of leg stump, and scored moves on to 13 on the board without loss of any wicket. Again, right arm over the wicket, balls to either. Oh, that was a very good delivery. Wicket behind the stump. Opportunity is created for the run out. Directed and it looks like it's gone. Jamal this time wanted to get the single where the ball is not too far away from the wicketkeeper, isn't it? And both the batsmen wanted to take the advantage of that misfield, but they missed it completely. Wicketkeeper behind the stump throws that one into the stumps, and ball hits the stumps, and one more wicket. First wicket is back into pavilion. It's 13 for the loss of 1 wicket. So here is announcement one day for either. Every 6s there will be a 300 rupees, and which is announced by Hakim Chakravarti. So announcement that one day for either, for every 6s they will going to get a 300 rupees from Hakim Chakravarti. The opportunity of the batter to grab that 300 rupees. The Faisal is a new batter in. So time is exactly 4:15 in the evening. It's going to be a very good condition. Slowly that we can see that the shades of the trees behind this cricket ground just covering that the pitch. And again, horizontal bat cricketing stroke is played by the new batter in the delegation. Just got that one into that third man region, short third man region for a easy single. With that single, Faisal is off the mark, and total score now moves on to 14 on the board for the loss of 1 wicket. That brings either into strike now. Ajit, right arm over the wicket, swings that one beautifully down to deep square leg region, but looks like the very good catch which is taken there at the square leg. Unbelievable catch. I thought ball went outside that net, but the fielder is in the square leg region, taken absolutely a blinder. So never looks like that's going to have an easy catch here for the fielder, but the way that the fielder is just getting that catch has been unbelievable. And either is back into pavilion. Quite disappointment for him, because the 300 rupees which is announced for him for every 6s, but without grabbing the money, is just back into pavilion. And Ajit got
the very useful wicket for his team. So Superstar Bandhadi, they got some wickets, and they wanted to put some break on the run rate what the team FUN Nekiladi has got in the first over, and second over it seems to be so good so far. Ajit will going to continue. The new batter just coming to the middle is Shakir as a number 4 batter for the side of FUN Nekiladi. Right arm from the wicket delivers. Driven that one down to extra coverage, and there is a single there. And with that single, the batter Shakir is off the mark. With that single score, Namuzan to 15 on the board for the loss of 2 wickets. The 300 rupees will go into continue to Shakir now after either back into pavilion. Again, driven that one down to extra coverage. A chance of run out at both the batters in the one side. Absolutely total misunderstanding between the wicket and costing one more huge wicket of FUN Nekiladi are back into pavilion. They're in trouble now. 15 for the loss of 3 wicket. No understanding at all. Ball went straight to the hands of extra cover. Non-striker already started his run. But striker knows that it's going to be a difficult one to get the single, but it's too late to react to that one, and unfortunately the one more wicket is back into pavilion. Faisal, I think so, the batter is back into pavilion, and after completion of over number 2 is a very good over from the point of view of Superstar Bandhadi. The bowler Ajit Superstar Bandhadi has managed to get one good over through Ajit, and because of that, the 15 already on the board. But still, nothing much worried about the run rate. They got 7.5 runs per over, but still they need to have another 3 overs to spare. 2 ಓವರ್ನ ಮುಕ್ತಾಯಕ್ಕೆ FUN ನೆಕಿಲಾಡಿ ತಂಡದ ಮೊತ್ತ 15, 3 ವಿಕೆಟ್ ನಷ್ಟಕ್ಕೆ. Salav is the bowler, will go into bowl the 3rd over. And Riaz is a new batter in. 15. The very good wind is passing towards the left of our commentary box, and from right to left, showing that there is a little bit opportunity for the batter to get the big shot in the extra cover point region in front of the wicket. And the bowler will go into continue. Again, reverse sweep comes into play. The new batter coming to middle, Riaz got a single from his bat, and with that single score numbers on to 16 on the board. Salav bowling right arm over the wicket to Shakir. This time, what a magnificent switch it. That will go into a maximum. Absolutely as clean as an whistle. Just got it on right from the middle of the bat. Perfect and exquisite timing in that cricketing stroke. And just taking the position so quickly. And just delivers that one right from the middle of the bat down to deep backward point boundary for a huge 6. With that 6 scoreboard jumps into 22 on the board. And for the loss of 3 wicket. Salav right arm over the wicket bounce to Riaz. Riaz wanted to get that one in the onside region. There's a Shakir little correction. He wanted to get that one in the onside region. There is a little bit good thinking from the bowler's point of view after seeing that Shakir played that one, switch it very well. So just wanted to get that one around the legs of the batter. Again, he bounce right arm over the wicket bounce. They want that one in the air for the while, but safely landed. One bounce collected by the mid-wicket fielder. Ample time for Shakir to complete the single, and with that single score moves on to 23 on the board for the loss of 3 wicket in the over number 3 is in progress. So 1-6, which is really giving some kind of oxygen for the FUN Nekiladi in the 3rd over. Again, good thinking from the batter's point of view, as Riaz wanted to get the single. He knows that Shakir is playing very well, so he wanted to get the single and get Shakir back on strike. 24 on the board. Final time in this over. Sahul right arm over the wicket bounce. Again, wanted to go for the switch it again. The misunderstanding opportunity of run out which is created. It's definitely going to be a disaster if Shakir will going to get run out in this condition where it looks very comfortable in the middle. 3 overs completed. After completion of over number 3, FUN Nekiladi managed to score 24 at the rate of exactly 8 runs per over. 3 ಓವರ್ನ ಮುಕ್ತಾಯಕ್ಕೆ ಈಗಾಗಲೇ FUN ನೆಕಿಲಾಡಿ ತಂಡದ ಮೊತ್ತ 24,
3 ವಿಕೆಟ್ ನಷ್ಟಕ್ಕೆ. Safastar so far after winning it was selected to field for 3 overs. It looks like the team FEN Nekiladi has got advantage of getting some good score in these 3 overs. Driven very nicely between backward point and extra cover. Before the fielder from deep cow point region to run to his front, ample time for the batter to complete the single. I think Riaz is doing a right job. You know exactly his job is to pick the single and wanted to give strike as much as possible to Shakir, who batting on 8 with the help of one massive 6, which is came from the bat in the previous over. Again the bowler continues. Right arm over the wicket balls. Nothing much to do with the delivery. He just left that one rightly so because the ball is going further away outside the line of off-stump. Wide call by umpire. Quarter century, 26 already on the board. Again they're going for the reverse sweep. Again opportunity of run out is created there in that non-strikers and Shakir departs. It's really never looks like it's going to be opportunities created for the run. Well, one more wicket is back into pavilion. It's a wicket number 4. It's a huge pitch in the net because Shakir's wicket is definitely going to be a huge fish in the net for Safastar because Shakir is the one who looks so comfortable in the middle by hitting the ball very well. Iqbal is a new batter in, just coming to the middle. There's a lot of the donors were helped for this cricket tournament because we are thankful and grateful for all the donors, those who are contributed heartily for the success of this cricket tournament. Meanwhile, next ball, right arm over the wicket, going for the drive, not quite able to get that one in the middle of the bat. Chance of run out there and it's gone. Iqbal is back into pavilion, a little bit slow to react to come to his crease. Pays the penalty for that. Wicket number 4 is back into 5 is back into pavilion. Absolutely disappointment dismissal for Iqbal without facing a single delivery. Is back into pavilion. Just coming back to this cricket tournament. Of course, we are just witnessing 2 days of cricket tournament. More than 2 months of effort which is required. And of course, we are just talking about the donors, those who are responsible for the success of cricket tournament. We are thankful and grateful for Siddiq Dorme, and he is the one really contributed heartily for the success of this cricket tournament. And once again, special thanks to Siddiq Dorme for your contribution for the success of this cricket tournament, the Rajeev Gandhi Memorial Trophy 2024. And yes, just like Siddiq Dorme, many of the donors were contributed heartily for the success of this cricket tournament. And here is the bowler will going to continue. 4th ball, Farooq. This time again, Riaz is doing this is the same job what he was known for. He's a very good strike rotator of the ball, so that he quite easily managed to complete the single. That single brought the total score into 27 on the board. Salim is a new batter in. Will go into face his first delivery. Right arm over the wicket. Bowler bows. Lovely delivery. Beautifully bowled. Appeal for caught behind. Wicketkeeper just asking for the third umpire to ask for caught behind. Third umpire, and I don't know whether there is a technology which is enough available to get that caught behind the wicket, but umpire asked for the third umpire. ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಫಾರೂಕ್ ಸೆಂಟ್ರಲ್ನವರು ಎಲ್ಲಿದ್ದರೂ ವೇದಿಕೆ ಬರಬೇಕು.
ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ವತಿಯಿಂದ ನಡೆಸಲ್ಪಡುವಂಥ ಈ ಸುಂದರವಾದ ಕ್ರಿಕೆಟ್ ಪಂದ್ಯಾಕೂಟಕ್ಕೆ ನಮ್ಮವರೇ ಆಗಿರತಕ್ಕಂತಹ ಪೆರ್ನೆ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು ಅಬ್ದುಲ್ ರಜಾಕ್ ಕರ್ವೇಲ್ ತಮ್ಮನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ತಮಗಾಗಿ ಸಜ್ಜುಪಡಿಸಿದಂಥ ಆಸನವನ್ನು ಸ್ವೀಕರಿಸಿ ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯ ಫ್ರೆಂಡ್ಸ್ ಇದರ ವತಿಯಿಂದ ನಿಮಗೆ ತಮಗಿದು ಹೃತ್ಪೂರ್ವಕ ಸ್ವಾಗತ. ಕನ್ನಡದಲ್ಲಿ ಒಂದು ಭಾಗದಲ್ಲಿ ಸುಪ್ರಸಿದ್ಧ ವೀಕ್ಷಕ ವಿವರಣೆಗಾರ ರಮೇಶ್ ಬೆಳ್ಳಾರೆ ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಇನ್ನೋರ್ವ ನಮ್ಮ ಆತ್ಮೀಯ ಮಿತ್ರರು ಸತೀಶ್ ಶಾಲಿಯನ್ ಮಂಗಳೂರು. ಬಹಳ ಉತ್ತಮ ವೀಕ್ಷಕ ವಿವರಣೆಗಾರ, ರಾಷ್ಟ್ರೀಯ ಮಟ್ಟದ ವೀಕ್ಷಕ ವಿವರಣೆಗಾರ ಸತೀಶ್ ಮಂಗಳೂರು ನಮ್ಮೊಂದಿಗಿದ್ದಾರೆ. ಬಹಳ ಸುಂದರವಾದ ಆಂಗ್ಲ ಭಾಷೆಯಲ್ಲಿ ವೀಕ್ಷಕ ವಿವರಣೆ ನೀಡಲ್ಬಲ್ಲ ಸತೀಶ್ ಮಂಗಳೂರು. ಪೆರ್ನೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಅಬ್ದುಲ್ ರಜಾಕ್ ಕರ್ವೇಲು ತಮ್ಮನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಅಬ್ದುಲ್ ರಜಾಕ್ ಕರ್ವೇಲು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ತಮಗಾಗಿ ಆಸನವನ್ನು ಸಜ್ಜುಪಡಿಸಿದ ಆಸನವನ್ನು ಸ್ವೀಕರಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ತೀರ್ಪುಗಾರರ ಗಮನಕ್ಕೆ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ. ಯಾಕಂತ ಹೇಳಿದ್ರೆ ವೀಕ್ಷಕ ವಿವರಣೆಗಾರರಿಗೆ ಒಮ್ಮೆ ನಿಲ್ಲಿಸಿದರೆ ಮತ್ತೊಮ್ಮೆ ತೆಗೆಯಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಅದೇ ರನ್ನಿಂಗಲ್ಲಿ ಹೋದರೆ ಭಾಳ ಸುಂದರವಾಗಿ ಕೇಳ್ತದೆ. ದಯವಿಟ್ಟು ತಮ್ಮದಿಗೆ ಸಹಕರಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. Thank you very much, Sharif sir. And the addition which already came from the third umpire, which is not out, and the batsman has the safe, and the field umpire addition which is going to be lifted in this particular appeal. No umpire, just need to get some clarification from the third umpire. It's very difficult. Sometimes it's of course we are having a limited technology, not just like an international cricket. We have 30 to 40 cameras surrounded the grounds, and getting some ultra edge and everything is provided. But in this limited technology, getting that kind of decision is always going to be a big challenge for the third umpire as well as technicians of YouTube channels, cameramans, to give there some angles, which is definitely going to give you the perfect result of caught behind. But getting the caught behind the wicket is always going to be a difficult one. You can get some run-out opportunity, run-out chances quite easily with the square angles of the camera, and the cameraman will going to provide some angles which gives a lot of opportunity for the third umpire to give the right decision. But ultra edge is always going to be a big ask. Just wait and see, and what could be the decision here from the third umpire. Yes, coming back to this match, and not out for the call from the third umpire. So match will going to continue here, and scoreboard, just I want to say the last delivery remaining score is 27 on the board. 27. The over number 4 is in progress. Nakane over na ಚಾಲ್ತಿಯಲ್ಲಿ. Last delivery remaining in this over. Farooq. Right arm over the wicket, balls to Salim. Driven upishly but quite safely right in the gap between cover and extra cover. Before the fielder from extra cover, coming from the deep extra cover, opportunities run out which is created. Absolutely good piece of fielding there by the fielder, and one more big wicket is back into pavilion. Iqbal tried to get the second run. He is the one running towards a dangerous end, because for the extra cover fielder it's definitely going to be very easy for him to return the ball to the hands of bowler. He is in non-strikers and finding himself short of his crease. One more wicket is back into pavilion of FAN Nekilade. So after completion of over number 4, then FAN Nekilade managed to get 28 runs by losing 6 wickets. 6 wickets back into pavilion.
So just talking about this cricket tournament, we are talking about this tournament is organized by Vitla Upinangadi Block Youth Congress Committee along with Aathmeeya Friends Perne. Just I heard the news that Aathmeeya Friends Perne, they are, yes, they got a long history of 22 years. Aathmeeya Friends Perne is absolutely fantastic journey. It's not so easy to run any organization for 22 years. And of course, it's going to be a proud feeling for any organization to having such kind of history of 22 years. And in the memory of that, they are organizing this wonderful cricket tournament name of Rajeev Gandhi Memorial Trophy 2024. Right arm round the wicket, batter wanted to get that one in the offside region by switch it, but couldn't manage to get that one right from the mid of the bat. But good enough for the batter to complete the single. With that single, score moves on to 29 on the board. Last over is in progress. Rakshit. The next match, the match number 3, will be played between Safar Star Kemmai versus Rafan Pane Mangaluru. So that I request both the teams, captain and players, kindly request you to complete the formalities. But here is one more wicket is back into pavilion. Wickets are tumbling with tumbling like a house of cards. So last over is in progress. Just talking about Rakshit, already bowled 2 deliveries in this over. Now Fayaz, 3 balls completed, 3 balls remaining. So new batter Fayaz will going to take the strike. Right arm over the wicket. Rakshit balls. Again, that ball outside the non-black stamp and going to be a punishable from the umpire. They wanted to get a single there. Once again, chance of run out in the non-strikers and absolutely a suicider, isn't it? And the new batter Ishaq is not really, Fayaz is not really interested for the run. Pays the penalty for that. One more wicket is back into pavilion. The wickets are tumbling here, isn't it? Just like a house of cards. 7 wickets, which is valuable. 8 wickets valuable is back into pavilion. And white signal by umpire. 1 run added total. 30 on the board. Just coming back to the next match, match number 4 will be played. UFC Ubar versus team Sauharda Friends. So that I request both the teams player please report here immediately to complete the signatures. Oh, lovely shot. Even umpire has to avoid that straight drive from the batter. They're coming back for the second. And one more wicket is back into pavilion. Absolutely. It was a disappointment and disaster for the team because each and every batter is coming to the middle and walking towards the pavilion. Just a march past is going on. Last wicket. Bashir is a new batter in. 9 wicket back into pavilion. The last wicket is remaining. And it's going to be a very, very important for them that last 2 deliveries remaining, and at least for FU and Nekiladi wanted to complete their 5 overs quota. It's always going to be a disaster. The 5 overs match, you are getting all out means no excuse, and especially the run out which is taken place. Safar Star Kemmai ತಂಡದ ನಾಯಕರು ಆದಷ್ಟು ಬೇಗ ಇಲ್ಲಿ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. Safar Star Kemmai, white call by umpire, 1 more addition, 31 on the board, 32 correction. And the previous one is a wide 32. Still 2 more deliveries remaining. Right arm over the wicket delivers. Driven. Oh, very good taken there by the short mid wicket. That's it. Looks like it's all over. Absolutely fantastic catch taken there by the closing fielder at short mid wicket. Diving to his right. Completes the catch and bundle out. FE and Nekiladi are bundled out for 32 runs. And they set a target of 33 to win the match for Safar Star Bandhadi, and it's going to be a very good comeback by the Bandhadi because the first 2 overs it definitely belongs to the team FU and Nekiladi, but afterwards a very good comeback by the bowlers and fielders of team
Superstar Bandadi there. Now they got a target of 33 to win this match in 5 overs. That means 30 ball 33 required. It seems to be a little bit easy target, but you can't say anything in cricket. Everybody knows that cricket is a game of glorious uncertainty. You can't say anything in cricket, and wait and see how well the team FU and Nekiladi will going to defend this total 33 against team Superstar Bandadi. Before the innings will Bandadi, Superstar will going to start here. It's a time to change in commentary box. So once again, I would like to invite Ramesh Bellare for the further explanation of the match in our state language, sweet language, Kannada. Thank you. So little bit correction. It's not Ramesh Bellare. We have one more good commentator. We have Ramesh Munna. Yes, Munna Karvelu is one more commentator here, and he will go into have a commentary for the innings of Superstar, and it's going to be very interesting. And it's over to Munna. Thank you. ಮುಂದಿನ ಪಂದ್ಯಾಕೂಟ UFC ಉಬಾರ್ ವಿರುದ್ಧವಾಗ್ತಾ ಇದೆ. ಸೌಹಾರ್ದ ಫ್ರೆಂಡ್ಸ್ ಪಾಟ್ರ ಕೊಡಿ. ತಂಡದ ಸದಸ್ಯರಿದ್ದರೆ ಇತ್ತ ಗಮನ ಕೊಡಿ. ಎರಡೂ ತಂಡದ ಕಪ್ತಾನರು ಮೈದಾನದ ಧಾವಿಸಿ ಬನ್ನಿ. ಅದೇ ರೀತಿಯಲ್ಲಿ ಮೈಕ್ ಪಾಯಿಂಟ್ ಅನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ಜಂಟಿ ಆಶ್ರಯದಲ್ಲಿ 2 ದಿವಸಗಳ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಕೂಟ ಶ್ರೀ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಅಧ್ಯಕ್ಷರಿಗೆ ಹಾಗೂ ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೆ ಸನ್ಮಾನ್ಯ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ನ ಎಲ್ಲ ವಲಯಾಧ್ಯಕ್ಷರನ್ನು ವಿಶೇಷವಾಗಿ ಗೌರವಿಸಲಾಗುವುದು. ಪಂದ್ಯಕೂಟ ಸಾಗಿ ಬರ್ತಾ ಇತ್ತು. 30 ಚೆಂಡುಗಳ ಮುಂದೆ 33 ಓಟ ಬೇಕಾಗಿದೆ. FUN ಕಿಲಾಡಿ 30 ಚೆಂಡುಗಳ ಮುಂದೆ ಕೆಲವೊಂದು ಒಂಟಿ ಓಟ, ಅವಲಿ ಓಟ, ಒಂದು ಸಿಕ್ಸರ್ ಮುಖೇನವಾಗಿ 33ರ ಗುರಿಯನ್ನು ಬಿಟ್ಟುಕೊಡುತ್ತಾ ಇದೆ ಸಫರ್ ಸ್ಟಾರ್ ಬಂಡಾಡಿ ತಂಡಕ್ಕೆ. ಮೈದಾನದ ಲೆಗ್ ಸೈಡ್ನಲ್ಲಿ ಕುಳಿತಂತಹ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಅಲ್ಲಿರುವಂತಹ ಚೇರನ್ನು ನೀವು ಡಗ್ಔಟ್ನಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದಯಮಾಡಿ ನಮ್ಮ ಮನವಿಗೆ ತಕ್ಕಂತೆ ಪುರಸ್ಕಾರ ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ತಾವು ಕುಳಿತಿರುವ ಚೇರನ್ನು ಡಗ್ಔಟ್ನಲ್ಲಿ ಇಟ್ಟುಕೊಂಡು ಅಲ್ಲಿಂದ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡಬೇಕು. ಯಾಕೆಂದರೆ ಅದು ಬೌಂಡರಿ ಲೈನ್ ಆಗಿರುತ್ತದೆ. ಕೆಲವೊಂದು ಚರ್ಚಾಸ್ಪದಗಳಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. 30 ಚೆಂಡುಗಳ ಮುಂದೆ 30 ಓಟ ಬೇಕಾಗಿದೆ. ಸಫರ್ ಸ್ಟಾರ್ ಬಂಡಾಡಿ ತಂಡದ ಆರಂಭಿಕ ದಾಡುಗರ ಆಗಮನವಾಗಿದೆ. ಸ್ಟ್ರೈಕ್ ಭಾಗದಲ್ಲಿ ಚರಣ್ ಜೊತೆಗೂಡಿ ಆಟಗಾರ ಹುನೈಸ್ ಬಂಡಾಡಿಯವರನ್ನು ಕಾಣಸಿಗ್ತಾ ಇದೆ. 5 ಓವರ್ಗಳು ಮೊದಲ ಓವರ್ ಪವರ್ ಪ್ಲೇ ಆಗಿರುತ್ತದೆ. ದಂಡಿಸುವವರಿಗೆ ಸ್ವರ್ಗತಾಣವೆಂದೇ ಖ್ಯಾತಿ ಪಡೆದಿರುವ ಈ ಪವರ್ ಪ್ಲೇ ತಂಡದ ಕಪ್ತಾನನ ಸಮ್ಮತಿಯ ಮೇರೆಗೆ ಹೈದರನೇ ಕಿಲಾಡಿ ಇದೀಗ ಪ್ರಥಮ ಓವರ್ ಪವರ್ ಪ್ಲೇಯನ್ನೆಸೆಯುವುದಾದರೆ ಸ್ಟ್ರೈಕ್ ಭಾಗದಲ್ಲಿ ಅನುಭವಿ ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿಯಾಗಿರುವ ಚರಣ್ ಅವರು ಕಾಣಸಿಗುವುದಾದರೆ ನಾನ್ ಸ್ಟ್ರೈಕ್ ಭಾಗದಲ್ಲಿ ಅಪಾಯಕಾರಿ ಹೊಡೆತಗಳಿಗೆ ಹೆಸರುವಾಸಿಯಾದ ಉನೈಸ್ ಪ್ರಥಮ ಚೆಂಡು ಎಸೆಯಲು ಇಲ್ಲಿ ಹೈದರ್, ಮುಖ್ಯ ತೀರ್ಪುಗಾರಿಕೆ ಪೀಠದಲ್ಲಿ ಲತೀಫ್ ಕರ್ವೇಲು ಪ್ರಥಮ ಚೆಂಡು ರಿವರ್ಸ್ ಶಿಫ್ಟ್ ದಂಡಿಸಿದ್ರು. ಖಾಲಿ ಜಾಗ, ಒಂಟಿ ಓಟ ಸಂಪೂರ್ಣ ಮುಕ್ತಾಯ. ಒಂಟಿ ಓಟದ ಮೂಲಕ ಖಾತೆ ಶುಭಾರಂಭವಾಗಿದೆ. ಮುಖ್ಯ ತೀರ್ಪು ಪೀಠದಲ್ಲಿ ಲತೀಫ್ ಕರ್ವೇಲ್ ಅವರು ಕಾಣಸಿಕ್ಕರೆ ಸಹ ತೀರ್ಪುಗಾರರಾಗಿ ಖಲೀಲ್ ಕುಪ್ಪೇಟಿಯವರನ್ನು ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡಿಗೆ ಇಲ್ಲಿ ಅತ್ಯಾಕರ್ಷಕ ರಿವರ್ಶಿಪ್ ಬಂದಿತ್ತು. ಪ್ರಥಮ ಚೆಂಡಿಗೆ ಖಾತೆ ಶುಭಾರಂಭವಾಗಿದೆ. ಒಂದರ ಮುಂದೆ ಒಂದಾಗಿದೆ. ಆದಷ್ಟು ಬೇಗ
ಕ್ಷೇತ್ರಪಾಲಕರನ್ನು ಸಜ್ಜುಗೊಳಿಸಿ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಇಲ್ಲಿ ಹೈದರ್ ತೀರ್ಪುಗಾರ ಲತೀಫ್ರನ್ನು ದಾಟಿ ನೇರ ಉನೈಸನ ಕಡೆಗೆ ದಂಡಿಸಲು ಪ್ರಯತ್ನ. ಇಲ್ಲಿ ಅಡ್ಡ ಚೆಂಡು ಎಂಬ ನಿಶಾನೆ ಹೊರಬೀಳ್ತಾ ಇದೆ. ಒಂದು ಚೆಂಡು ಮುಕ್ತಾಯ. ಖಾತೆಯಲ್ಲಿದೆ 2. ದ್ವಿತೀಯ ಬಾರಿ ಉನೈಸ್ ದಂಡಿಸಿದ್ರು. ಖಾಲಿ ಜಾಗ, ಒಂಟಿ ಓಟ ಸಂಪೂರ್ಣ ಮುಕ್ತಾಯ. 2 ಚೆಂಡುಗಳ ಮುಂದೆ ಖಾತೆಯಲ್ಲಿ ತೋರಿಸ್ತಾ ಇದೆ 3. ತೃತೀಯ ಬಾರಿ ಎಸೆಯಬೇಕಾಗಿದೆ. ಇಲ್ಲಿ ಹೈದರ್ ಸ್ಟ್ರೈಕ್ ಭಾಗದಲ್ಲಿದ್ದಾನೆ. ಚರಣ್ ತೃತೀಯ ಬಾರಿ ದಂಡಿಸಲು ಪ್ರಯತ್ನ. ಒಂಟಿ ಓಟಕ್ಕೆ ಕೆಲೆ, ಒಂಟಿ ಓಟ ಸಂಪೂರ್ಣ ಮುಕ್ತಾಯ. ಖಾತೆಯಲ್ಲಿ ಒಂದು ಹೆಚ್ಚುವರಿ ಕಾಣ ಸಿಗ್ತಾ ಇದೆ. 3 ಚೆಂಡು ಮುಕ್ತಾಯದ ಬಳಿಕ ಸಫರ್ ಸ್ಟಾರ್ ಬಂಡಾಡಿ ಖಾತೆಯಲ್ಲಿದೆ ಒಟ್ಟು 4. ನಾಲ್ಕನೇ ಬಾರಿಯಲ್ಲಿ ಎಸೆಯಬೇಕಾಗಿದೆ ಹೈದರ್ ಟು ಉನೈಸ್. ದಂಡಿಸಿದ್ರು. ಬಲವಾದ ಪ್ರಹಾರ, ಸಿಕ್ಸರ್ ಪಾಳಯಕ್ಕೆ. ಇಲ್ಲಿ ಚೆಂಡು ದಾಪುಗಾಲಿಡುವುದಾದರೆ ಸಫರ್ ಸ್ಟಾರ್ ಬಂಡಾಡಿ ಖಾತೆಯಲ್ಲಿ ಅಬ್ಬರದ ಏರಿಕೆ ಕಂಡು ಬರುತ್ತಾ ಇದೆ. 10 ತೋರಿಸ್ತಾ ಇದೆ. ಉನೈಸ್ ಓರ್ವ ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿಯಾಗಿರುವ ಈ ಉನೈಸ್ ಮತ್ತೆ ದಂಡಿಸಿದ್ರು. ಖಾಲಿ ಜಾಗ, ಕ್ಷೇತ್ರಪಾಲಕ ಲಭ್ಯ. ಒಂಟಿ ಓಟದಲ್ಲಿ ಮುಕ್ತಾಯ. ಖಾತೆಯಲ್ಲಿದೆ 11. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ ಪವರ್ ಪ್ಲೇ ಮುಕ್ತಾಯಕ್ಕೆ. ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಡಿ ತೀರ್ಪುಗಾರರೇ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಖಾತೆಯಲ್ಲಿದೆ 11. ಕೊನೆಯ ಚೆಂಡು ಎಸೆಯಲು ಹೈದರ್, ಎದುರಿಸಲು ಚರಣ್. ಅಂತಿಮ ಎಸೆತ ದಂಡಿಸಿದ್ರು. ಇಲ್ಲಿ ನೇರವಾಗಿ ಶಾಕೀರನ ಕೈಯಲ್ಲಿ ಚೆಂಡು ವಶವಾಗುವುದರೊಂದಿಗೆ ಚರಣ್ ಅಧ್ಯಾಯ ಇಲ್ಲಿಗೆ ಕೊನೆಗೊಳ್ಳುತ್ತಾ ಇದೆ. ಪವರ್ ಪ್ಲೇ ಮುಕ್ತಾಯದ ಬಳಿಕ ಖಾತೆಯಲ್ಲಿದೆ 11. 1 ವಿಕೆಟ್ ನಷ್ಟಕ್ಕೆ. ಸಫರ್ ಸ್ಟಾರ್ ಬಂಡಾಡಿ ತಮ್ಮ ತಂಡದ 12ನೇ ಆಟಗಾರ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ತಮ್ಮ ತಂಡದ ಎಕ್ಸ್ಟ್ರಾ ಪ್ಲೇಯರ್ ಮೈಕ್ ಪಾಯಿಂಟ್ ಹತ್ರ ಬಂದು ನಮ್ಮೊಂದಿಗೆ ಸಹಕರಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ತಮ್ಮ ತಂಡದ ಸದಸ್ಯರ ಹೆಸರನ್ನು ನೋಂದಾಯಿಸಲು ತಮ್ಮ ತಂಡದ ಒಬ್ಬನಿಂದ ನಮಗೆ ಅವಶ್ಯಕತೆ ಇದೆ. ಆದಷ್ಟು ಬೇಗ ಒಬ್ಬನನ್ನು ಇಲ್ಲಿಗೆ ಕಳುಹಿಸಿಕೊಡಿ. ನೂತನ ದಾಂಡಿಗನಾಗಿ ಆದಷ್ಟು ಬೇಗ ಬನ್ನಿ. ಸಫರ್ ಸ್ಟಾರ್ ಬಂಡಾಡಿ ನಮ್ಮೊಂದಿಗೆ ಸಹಕರಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ತಮ್ಮ ತಂಡದ 12ನೇ ಆಟಗಾರ ಆದಷ್ಟು ಬೇಗ ಬನ್ನಿ. ಮೊದಲ ಓವರ್ ಮುಕ್ತಾಯಗೊಂಡಿದೆ. ಪವರ್ ಪ್ಲೇ ಮುಕ್ತಾಯದ ಬಳಿಕ ಸಫರ್ ಸ್ಟಾರ್ ಬಂಡಾಡಿ ಖಾತೆಯಲ್ಲಿದೆ ಒಟ್ಟು 11. ದ್ವಿತೀಯ ಓವರನ್ನು ಕೈಗೆತ್ತಿಕೊಂಡಂತಹ FUN ಕಿಲಾಡಿ ತಂಡದ ಶರವೇಗದ ದಾಳಿಗಾರ ಇಲ್ಲಿ ಸಲೀಂ ಕಾಣಸಿಗುವುದಾದರೆ, ಸ್ಟ್ರೈಕ್ ಭಾಗದಲ್ಲಿ 1 ಸಿಕ್ಸರ್ ವೀರ ಉನೈಸ್ ಬಂಡಾಡಿ. ಪ್ರಥಮ ಚೆಂಡು ಉನೈಸನ ಕಡೆಗೆ ದಂಡಿಸಿದ್ರು. ಖಾಲಿ ಜಾಗ, ಒಂಟಿ ಓಟದಲ್ಲಿ ಮುಕ್ತಿಯನ್ನು ಪಡೆದುಕೊಳ್ಳುವುದಾದರೆ ಖಾತೆಯಲ್ಲಿ ಒಂದು ಹೆಚ್ಚುವರಿ 12 ತೋರಿಸ್ತಾ ಇದೆ. ನೂತನ ದಾಂಡಿಗನಾಗಿ ಚರಣ್ ಸ್ಥಾನವನ್ನು ತುಂಬಬಲ್ಲಂತಹ ಮತ್ತೋರ್ವ ದಾಂಡಿಗನಾಗಿ ಇಲ್ಲಿ ಅಜಿತ್ ಕಾಣಸಿಗುವುದಾದರೆ, ದಾಳಿಗಾರಿಕೆಯಲ್ಲಿ ಕಾಣಸಿಗ್ತಾ ಇದ್ದಾನೆ ಸಲೀಂ. ದಂಡಿಸಲು ಪ್ರಯತ್ನ, ಆದರೆ ಇಲ್ಲಿ ಅನವಶ್ಯಕವಾಗಿ ಇಲ್ಲಿ
ಹೊಂದಾಣಿಕೆ ಕಂಡುಬಾರದ ಕಾರಣ ಇಲ್ಲಿ ಅಜಿತ್ ಅಧ್ಯಾಯ ಕೊನೆಗೊಳ್ಳುವುದಾದರೆ ನೂತನ ದಾಂಡಿಗನಾಗಿ ಬಂಡಾಡಿ ತಂಡದಿಂದ ಫಾರೂಕ್ ದಾಂಡುಗರನ ಆಗಮನವಾಗ್ತಾ ಇದೆ. ಖಾತೆಯಲ್ಲಿದೆ ಒಟ್ಟು 12. 2 ಚೆಂಡು ಮುಕ್ತಾಯಗೊಂಡಿದೆ. ಮುಂದಿನ ಪಂದ್ಯಾಕೂಟ UFC ಉಬಾರ್ ವಿರುದ್ಧವಾಗ್ತಾ ಇದೆ. ಸೌಹಾರ್ದ ಫ್ರೆಂಡ್ಸ್ ಪಾಟ್ರಕೊಡಿ. ಸಫರ್ ಸ್ಟಾರ್ ಕೆಮ್ಮಾಯಿ ವಿರುದ್ಧವಾಗ್ತಾ ಇದೆ ರಫನ್ ಪಾಣೆ ಮಂಗಳೂರು. ಮಧ್ಯೆ ಇಲ್ಲಿ ಒಂಟಿ ಓಟ ಕಾಣ ಸಿಗ್ತಾ ಇದೆ. 3 ಚೆಂಡು ಮುಕ್ತಾಯ. ಖಾತೆಯಲ್ಲಿದೆ ಒಟ್ಟು 13. ಚತುರ್ಥ ಬಾರಿ ಎಸೆಯಬೇಕಾಗಿದೆ. ಇಲ್ಲಿ ಸಲೀಂ ನೇರ ಸಿಕ್ಸರ್. ವೀರ ಉನೈಸನ ಕಡೆಗೆ ದಂಡಿಸಿದ್ರು. ಖಾಲಿ ಜಾಗ. ಒಂಟಿ ಓಟಕ್ಕೆ ಕರೆಯಿಲ್ಲ. ಒಂಟಿ ಓಟದಲ್ಲಿ ತೃಪ್ತಿಗೊಳ್ಳುವುದಾದರೆ ಖಾತೆಯಲ್ಲಿ ಒಂದು ಹೆಚ್ಚುವರಿ 14 ತೋರಿಸ್ತಾ ಇದೆ. 4 ಚೆಂಡು ಮುಕ್ತಾಯ. ಕೊನೆಯ 2 ಚೆಂಡು ಮಾತ್ರ ಬಾಕಿ ಇದೆ. ದ್ವಿತೀಯ ಓವರ್ನ ಮುಕ್ತಾಯಕ್ಕೆ ಪಂಚಮ ಬಾರಿ ಸಲೀಂ ಟು ಫಾರೂಕ್ ದಂಡಿಸಿದ್ರು. ನೇರ ಗಾಳಿಯಲ್ಲಿ ಗೂಟ ರಕ್ಷಕ ಹೈದರನ ಕೈಯಲ್ಲಿ ಚೆಂಡು ವಶವಾಗುವುದರೊಂದಿಗೆ ಫಾರೂಕ್ ನೇರ ಪೆವಿಲಿಯನ್ಗೆ ನಿರಾಶಾದಾಯಕನಾಗಿ ಪಾರವಾದ ಹೆಜ್ಜೆಯೊಂದಿಗೆ ಧಾವಿಸುವುದಾದರೆ ಫಾರೂಕನ ಸ್ಥಾನವನ್ನು ತುಂಬಬಲ್ಲಂತಹ ದಾಂಡುಗಾರನ ಆಗಮನವಾಗ್ತಾ ಇದೆ. ರಹೀಂ ಇಲ್ಲಿ ಕಾಣಸಿಗ್ತಾ ಇದ್ದಾನೆ. ಮುಂದಿನ ಪಂದ್ಯಾಕೂಟ ಸಫರ್ ಸ್ಟಾರ್ ಕೆಮ್ಮಾಯಿ ವಿರುದ್ಧವಾಗ್ತಾ ಇದೆ ರಫನ್ ಪಾಣೆ ಮಂಗಳೂರು. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ದರೆ ಇಲ್ಲಿ ಬಂದು ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಫರ್ ಸ್ಟಾರ್ ಕೆಮ್ಮಾಯಿ ವಿರುದ್ಧವಾಗ್ತಾ ಇದೆ ರಫನ್ ಪಾಣೆ ಮಂಗಳೂರು. 5 ಎಸೆತ ಮುಕ್ತಾಯ. ಅಂತಿಮ ಎಸೆತ ಇಲ್ಲಿ ಅಂಪೈರ್ ತೀರ್ಪು ಔಟ್ ಎಂದು ಬರ್ತಾ ಇದೆ. ಬೌಲ್ಡ್ ಮೂಲಕ ಇಲ್ಲಿ ರಹೀಂ ಉತ್ತರಿಯನ್ನು ಕಳೆದುಕೊಂಡು ಭಾರವಾದ ಹೆಜ್ಜೆಯೊಂದಿಗೆ ನಿರಾಶಾದಾಯಕನಾಗಿ ಪೆವಿಲಿಯನ್ಗೆ ಸಾಗುವುದಾದರೆ ಸಫರ್ ಸ್ಟಾರ್ ಬಂಡಾಡಿ ತಂಡದ ಮತ್ತೋರ್ವ ದಾಂಡುಗಾರನ ಆಗಮನವಾಗಬೇಕಾಗಿದೆ. ಆದಷ್ಟು ಬೇಗ ಬನ್ನಿ. ಖಾತೆಯಲ್ಲಿದೆ ಒಟ್ಟು ಗಳಿಕೆ 14. 2 ಓವರ್ ಮುಕ್ತಾಯದ ಬಳಿಕ ಖಾತೆಯಲ್ಲಿದೆ ಒಟ್ಟು 14. ಇನ್ನು 18 ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ. ಗೆಲ್ಲುವವರು ಯಾರು, ಸೋಲುವವರು ಯಾರು, ಮುಂದಿನ ಹಂತಕ್ಕೆ ತೇರ್ಗಡೆಯರು ಯಾರು, ಎಲ್ಲವೂ ಪ್ರಶ್ನಾರ್ಥಕ ಚಿಹ್ನೆ. ಇದು ಕ್ರಿಕೆಟ್. ಇಲ್ಲಿ ಎಲ್ಲವೂ ಸಾಧ್ಯ. ನಥಿಂಗ್ ಈಸ್ ಇಂಪಾಸಿಬಲ್. ಈ ಒಂದು ಪಂದ್ಯಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ತೋಯಜಾಕ್ಷ ಶೆಟ್ಟಿ, ಅಧ್ಯಕ್ಷರು, ವ್ಯವಸಾಯ ಸೇವಾ ಸಹಕಾರಿ ಸಂಘ ಪೆರ್ನೆ, ತಮ್ಮನ್ನು ಆತ್ಮೀಯವಾಗಿ ವೇದಿಕೆಯತ್ತ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ. 2 ಓವರ್ ಮುಕ್ತಾಯದ ಬಳಿಕ ಸಫರ್ ಸ್ಟಾರ್ ಬಂಡಾಡಿ ಖಾತೆಯಲ್ಲಿದೆ ಒಟ್ಟು ಗಳಿಕೆ 14. ತೃತೀಯ ಓವರನ್ನು ಕೈಗೆತ್ತಿಕೊಂಡಂತಹ ಹೈದರ್ ಪ್ರಥಮ ಚೆಂಡನ್ನೆಸೆಯಬೇಕಾಗಿದೆ. ಮುಖ್ಯ ತೀರ್ಪುಗಾರಿಕಾ ಪೀಠದಲ್ಲಿ ಲತೀಫ್ ಕರ್ವೇಲು ಜೊತೆಗೂಡುತ್ತಾ ಸಹ ತೀರ್ಪುಗಾರರಾಗಿ ಖಲೀಲ್ ಕುಪ್ಪೆಟ್ಟಿ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಇಲ್ಲಿ ಸಿಕ್ಸರ್ ವೀರ ಉನೈಸನ ಕಡೆಗೆ ಪ್ರಥಮ ಚೆಂಡು ಕ್ಷೇತ್ರಪಾಲನ ಸಜ್ಜಾಗ್ತಾ ಇದೆ. ಆದಷ್ಟು ಬೇಗ ಮುನ್ನಡೆಸಿಕೊಡಿ. ಪ್ರಥಮ ಚೆಂಡು ನೇರ ಉನೈಸನ ಕಡೆಗೆ ಲೀಲಾಜಾಲವಾಗಿ ದಂಡಿಸಿದ್ರು. ಒಂಟಿ ಓಟ ಮುಕ್ತಾಯದ ಬಳಿಕ 1 ಹೆಚ್ಚುವರಿ 15 ತೋರಿಸ್ತಾ ಇದೆ. 1 ಚೆಂಡು ಮುಕ್ತಾಯ. ನಮ್ಮ ಈ ಒಂದು ಪಂದ್ಯಾಕೂಟಕ್ಕೆ ಮುಖ್ಯ ಅತಿಥಿಗಳು, ಹಿತೈಷಿಗಳು, ಮಾರ್ಗದರ್ಶಕರು, ಹಿರಿಯ ಕ್ರಿಕೆಟ್ ಆಟಗಾರರು ಆಗಿರತಕ್ಕಂತಹ ಶ್ರೀ ತೋಯಜಾಕ್ಷ ಶೆಟ್ಟಿ, ಅಧ್ಯಕ್ಷರು, ವ್ಯವಸಾಯ ಸೇವಾ ಸಹಕಾರಿ ಸಂಘ ಪೆರ್ನೆ, ತಮ್ಮನ್ನು ಆತ್ಮೀಯವಾಗಿ ವೇದಿಕೆಯತ್ತ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಈ ತನ್ಮಧ್ಯೆ
ಇಲ್ಲಿ ಅಂಪೈರ್ ತೀರ್ಪು ಥರ್ಡ್ ಅಂಪೈರ್ ಮೊರೆ ಹೋಗಬೇಕಾಗಿದೆ. ಬಲವಾದ ಮನವಿ ಇದೆ. ಈ ಮನವಿಗೆ ತಕ್ಕಂತೆ ಪುರಸ್ಕಾರವಾಗಬಹುದೇ ಎಂಬುದು ಪ್ರಶ್ನಾರ್ಥಕ ಚಿಹ್ನೆ. ಹಲೋ ಆತ್ಮೀಯರೇ, ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ವತಿಯಿಂದ ನಡೆಸಲ್ಪಡುವಂತಹ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಫಾರೂಕ್ ಇವರ ಸಾರಥ್ಯದಲ್ಲಿ ನಡೆಯುವ ಈ ಕ್ರೀಡಾಕೂಟದಲ್ಲಿ ನಮ್ಮ ನೆಚ್ಚಿನ ನಾಯಕರು, ನಮಗೆ ಮಾರ್ಗದರ್ಶಕರು, ರಾಜಕೀಯ ಮುಖಂಡರು, ಸನ್ಮಾನ್ಯ ತೋಜಾ ಶೆಟ್ಟಿಯವರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಪೆರ್ನೆ ಇದರ ಸತತ 3ನೇ ಬಾರಿಗೆ 15 ವರ್ಷಗಳ ಕಾಲ ಸತತ 15 ವರ್ಷಗಳ ಕಾಲ ಪೆರ್ನೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ನಮ್ಮ ಹಿರಿಯವರಾಗಿ, ನಮ್ಮ ಮಾರ್ಗದರ್ಶಕರಾಗಿ ಶ್ರೀಯುತ ತೋಜಾ ಶೆಟ್ಟಿಯವರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ನಾವೆಲ್ಲರೂ ಪ್ರೀತಿಯಲ್ಲಿ ನಾರಾಯಣನ್ನ ಅಂತ ಕರೆಯುತ್ತೀವಿ, ಆದರೆ ನಿಜವಾಗಿಯೂ ತೋಜಾ ಶೆಟ್ಟಿ ಪೆರ್ನೆ ಇವರು ಸಂಪಿಗೆ ಕೊಡಿ. ಇವರು ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಪಂದ್ಯಾಕೂಟದ ಆಗಮಿಸಿ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸನ್ಮಾನ್ಯ ತೋಜಾ ಶೆಟ್ಟಿಯವರಿಗೆ. ಪಂದ್ಯಾಕೂಟವನ್ನು ಪ್ರಾರಂಭಿಸಬಹುದು. ಥರ್ಡ್ ಅಂಪೈರ್ ಮೊರೆ ಹೋಗಿದ್ದಾರೆ. ಆದಷ್ಟು ಬೇಗ ನಿರ್ಣಯವನ್ನು ತಿಳಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಾಕೂಟ ಸಫರ್ ಸ್ಟಾರ್ ಕೆಮ್ಮಾಯಿ ವಿರುದ್ಧವಾಗ್ತಾ ಇದೆ. ರಫನ್ ಪಾನೆಮಂಗಳೂರು. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ದರೆ ತಮ್ಮ ಇರುವಿಕೆಯನ್ನು ಇಲ್ಲಿ ವ್ಯಕ್ತಪಡಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಥರ್ಡ್ ಅಂಪೈರ್ ಮೊರೆ ಹೋಗಿತ್ತು. ಇಲ್ಲಿ ನೋಟ್ ಔಟ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ಪಂದ್ಯಾಕೂಟವನ್ನು ಮುನ್ನಡೆಸಿ ಸಫರ್ ಸ್ಟಾರ್ ಕೆಮ್ಮಾಯಿ ವರ್ಸಸ್ ರಫನ್ ಪಾನೆಮಂಗಳೂರು. ತಮಗೆ ಅಂತಿಮ ಕರೆ. ತಮ್ಮ ಇರುವಿಕೆಯನ್ನು ಆದಷ್ಟು ಬೇಗ ತಿಳಿಸಿಕೊಡ್ಬೇಕು. ಅವರು ತಂಡದ ಸದಸ್ಯರಿದ್ದರೆ ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನು ತಿಳಿಸಿಕೊಡಿ. ಇಲ್ಲವಾದರೆ ವ್ಯವಸ್ಥಾಪಕರು ತಿಳಿಸಿದಂತೆ ವಾಕ್ವಾರ್ ಮಾಡಲಾಗುವುದು. ಆದಷ್ಟು ಬೇಗ ಬಂದು ನಮ್ಮೊಂದಿಗೆ ಸಹಕರಿಸಿ. ಹದಿಮೂರು ಚೆಂಡುಗಳ ಮುಂದೆ 16 ಓಟ ಬೇಕಾಗಿದೆ. ದಾಳಿಗಾರಿಕೆಯಲ್ಲಿದ್ದಾನೆ ಹೈದರ್. ದಾಂಡುಗಾರಿಕೆಯಲ್ಲಿ ಈ ಪಂದ್ಯಾಕೂಟದಲ್ಲಿ ಸನ್ಮಾನ್ಯ ವೇದಿಕೆಯಲ್ಲಿ ಆಶ್ರಿತ ಗೌರವಾನ್ವಿತ ಅತಿಥಿಗಳವರಾದ ಅಬ್ದುಲ್ ರಜಾಕ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಐದರ್ ಕರ್ವೇಲ್ ಇವರನ್ನು ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಅಬ್ದುಲ್ ರಜಾಕ್ ಅವರಿಗೆ ಐದರ್ ಕರ್ವೇಲ್ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮೆಲ್ಲರ ನಾಯಕರು, ನಾವು ಪುಟಾಣಿ ಇದ್ದಾಗಲೇ ನಮಗೆ ತಪ್ಪು ದಾರಿಯಲ್ಲಿ ಉತ್ತಮ ಮಾರ್ಗದರ್ಶನವನ್ನು ನೀಡಿ ನಮ್ಮನ್ನು ಸರಿಪಡಿಸಿಕೊಂಡು ಬಂದಂಥ ನಮ್ಮೆಲ್ಲರ ನಾಯಕ ನಾರಾಯಣನ್ನ, ಅದೇ ತೋಜಾ ಶೆಟ್ಟಿಯವರಿಗೆ ಈ ಒಂದು ಯೂತ್ ಹನೀಫ್ ಸೆಂಟ್ರಲ್ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ತಮಗಿದು ವಂದನೆಗಳು. 3 ಓವರ್ನ ಬಳಿಕ ಸಫರ್ ಸ್ಟಾರ್ ಬಂಡಾಡಿ ಖಾತೆಯಲ್ಲಿದೆ. ಒಟ್ಟು ಗಳಿಕೆ 18. ಮುಂದಿನ 12 ಚೆಂಡುಗಳ ಮುಂದೆ 15 ಬೇಕಾಗಿದೆ. 12 ಚೆಂಡು 15 ಓಟ. ಇಲ್ಲಿ ಯಾವುದು ಅಸಾಧ್ಯವಲ್ಲ. 12ರ ಮುಂದೆ 15 ಕಟ್ಟಿ ಹಾಕಿದ ಚರಿತ್ರೆ ಇದೆ. 12ರ ಮುಂದೆ 30-40 ದಂಡಿಸಿದ ಚರಿತ್ರೆ ಇದೆ.
4ನೇ ಬಾರಿ FUN ಕಿಲಾಡಿ ತಂಡದ ಪರವಾಗಿ ಚೆಂಡನ್ನು ಎತ್ತಿಕೊಂಡಂತಹ ಹಿರಿಯ ಅನುಭವಿ ಆಟಗಾರ ಫಯಾಜ್ ನೆಕ್ಕಿಲಾಡಿ ಅವರ ಕಾಣಸಿಗ್ತಾ ಇದ್ದಾನೆ. 4ನೇ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಇಲ್ಲಿ ಫಯಾಜ್ ತೀರ್ಪುಗಾರ ಖಲೀಲ್ ಕುಪ್ಪೆಟ್ಟಿಯವರನ್ನು ದಾಟಿ ನೇರ ಸ್ಟ್ರೈಕ್ ಭಾಗದಲ್ಲಿರುವ ಸಲೀಮನ ಕಡೆಗೆ ಪ್ರಥಮ ಚೆಂಡು. ಇಲ್ಲಿ ಅಂಪೈರ್ ಅಡ್ಡ ಚೆಂಡು ಎಂಬ ನಿಶಾನೆ ಖಲೀಲ್ ಕುಪ್ಪೆಟ್ಟಿಯವರ ಕೈಯಗಲವಾಗುವುದರೊಂದಿಗೆ ಖಾತೆಯಲ್ಲಿ ಒಂದು ಹೆಚ್ಚುವರಿ 19 ಕಾಣಸಿಗ್ತಾ ಇದೆ. ಮತ್ತೊಮ್ಮೆ ಎಸೆಯಬೇಕಾಗಿದೆ. ಇಲ್ಲಿ NSUI ಇದರ ರಾಷ್ಟ್ರೀಯ ಉಪಾಧ್ಯಕ್ಷರು ಫಾರೂಕ್ ಬಾಯಬೆ ತಮ್ಮನ್ನ ಗುರುತಿಸಿಕೊಂಡಿವೆ. ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ರಾಜ್ಯ ಉಪಾಧ್ಯಕ್ಷರು NSIU ಇದರ ರಾಜ್ಯ ಉಪಾಧ್ಯಕ್ಷರಾದ ಫಾರೂಕ್ ಬಾಯಬೆ ತಮ್ಮನ್ನ ಗುರುತಿಸಿಕೊಂಡಿದ್ದೇವೆ. ತಮ್ಮನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಹಾಗೂ ಉಪ್ಪಿನಂಗಡಿ ವಿಟ್ಲ ಉಪ್ಪಿನಂಗಡಿ ಯುವ ಕಾಂಗ್ರೆಸ್ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ತಮ್ಮನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಫಾರೂಕ್ ಬಾಯಬೆ ಅಡ್ಡ ಚೆಂಡುಗಳ ಮೇಲೆ ಅಡ್ಡ ಚೆಂಡುಗಳು ಕಾಣಸಿಗ್ತಾ ಇದೆ. ಇಲ್ಲಿ ಫಯಾಜ್ ತಾನು ಎಸೆದ 2 ಚೆಂಡುಗಳು ಕೂಡ ವೈಡ್ ಆಗಿ ಪರಿಣಮಿಸ್ತಾ ಇದೆ. ಅಡ್ಡ ಚೆಂಡುಗಳ ಮೇಲೆ ಅಡ್ಡ ಚೆಂಡು ಬದಲಾಗಿ ನೂತನ ದಾಳಿಗಾರನಾಗಿ ರಿಯಾಜ್ ಇಲ್ಲಿ ಕಾಣಸಿಗ್ತಾ ಇದ್ದಾನೆ. 4ನೇ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಇಲ್ಲಿ ನೂತನ ಶರವೇಗದ ದಾಳಿಗಾರನಾಗಿ ರಿಯಾಜ್. ತೀರ್ಪುಗಾರ ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಡಿ. ಕೆಲವೊಂದು ಮಾತುಕತೆ ತೀರ್ಪಿನ ಬಳಿಕ ಮತ್ತೆ ಫಯಾಜ್ನವರು 4ನೇ ಓವರನ್ನು ಎಸೆಯುವುದಾದರೆ ಸ್ಟ್ರೈಕ್ ಭಾಗದಲ್ಲಿ ಸಲೀಂ ಜೊತೆಗೂಡಿ ಆಟಗಾರ ಉನೈಸ್ ಬಂಡಾಡಿ ಅವರು 4ನೇ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಇಲ್ಲಿ ಫಯಾಜ್ ನೇರ ಸಲೀಮನ ಕಡೆಗೆ ಪ್ರಥಮ ಚೆಂಡು ಮತ್ತೆ ಅಡ್ಡ ಚೆಂಡುಗಳು ಬೀಳ್ತಾ ಇದೆ. 2 ಅಡ್ಡ ಚೆಂಡನೆಸೆದಿದ್ರು. ನಂತರ ಮತ್ತೊಂದು 3 ಚೆಂಡುಗಳು. ಫಯಾಜ್ ಎಲ್ಲೋ ಒಂದು ಕಡೆ ಎದುರಾಳಿ ತಂಡಕ್ಕೆ ಆಸರೆಯಾಗುವುದಾದರೆ ಮತ್ತೆ ಇಲ್ಲಿ ಶ್ರೇಷ್ಠತೆಯ ದಾಳಿಯನ್ನಿಟ್ಟರು. ಮತ್ತೆ ಲಯವನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಫಯಾಜ್ 3 ಅಡ್ಡ ಚೆಂಡುಗಳ ನಂತರ ಇಲ್ಲಿ ಶ್ರೇಷ್ಠತೆಯ ದಾಳಿಯನ್ನು ಎಸೆಯುವುದಾದರೆ ದ್ವಿತೀಯ ಚೆಂಡು ದಂಡಿಸಿದ್ರು. ಇಲ್ಲಿ ಶ್ರೇಷ್ಠತೆಗೆ ರಕ್ಷಣೆ. ಈ ತನ್ಮಧ್ಯೆ ಒಂಟಿ ಓಟ ಸಂಪೂರ್ಣ ಮುಕ್ತಾಯ. ಖಾತೆಯಲ್ಲಿದೆ 22. ಹತ್ತರ ಮುಂದೆ 11 ಬೇಕಾಗಿದೆ. ಇಲ್ಲಿ ತೃತೀಯ ಬಾರಿ ಫಯಾಜ್ ಎಸೆಯಬೇಕಾಗಿದೆ. ನೇರ ಉನೈಸನ ಕಡೆಗೆ ದಂಡಿಸಲು ಪ್ರಯತ್ನ. ಇಲ್ಲಿ ಮನವಿಗೆ ತಕ್ಕಂತೆ ಇಲ್ಲ. ಮೂರು ಅಡ್ಡ ಚೆಂಡುಗಳ ನಂತರ ಇಲ್ಲಿ ನಂತರದ 3 ಉತ್ಕೃಷ್ಟ ಮಾದರಿಯ ಚೆಂಡನ್ನು ಇಟ್ಟರು. ಇಲ್ಲಿ ಫಯಾಜ್ ಸ್ಟ್ರೈಕ್ ಭಾಗದಲ್ಲಿದ್ದಾನೆ. ಹೊಡಿಬಡಿ ಡ್ಯಾಶಿಂಗ್ ಓಪನಿಂಗ್ ಬ್ಯಾಟ್ಸ್ಮನ್ ಖ್ಯಾತಿಯ ಉನೈಸ್ ಬಂಡಾಡಿ. ಚತುರ್ಥ ಬಾರಿ ಫಯಾಜ್
ದಂಡಿಸಲು ಪ್ರಯತ್ನ. ಇಲ್ಲಿ ಒಂಟಿ ಓಟ ಕಾಣ ಸಿಗ್ತಾ ಇದೆ. 4 ಚೆಂಡು ಸಂಪೂರ್ಣ ಮುಕ್ತಾಯ. ಅಂಕಪಟ್ಟಿಯಲ್ಲಿ 23 ತೋರಿಸ್ತಾ ಇದೆ. ಕೊನೆಯ 2 ಚೆಂಡು ಮಾತ್ರ ಬಾಕಿ ಇದೆ. 4ನೇ ಓವರ್ ಮುಕ್ತಾಯಕ್ಕೆ. ಪಂಚಮ ಬಾರಿ ಎಸೆಯಬೇಕಾಗಿದೆ ಇಲ್ಲಿ ಫಯಾಜ್. ಸ್ಟ್ರೈಕ್ ಭಾಗದಲ್ಲಿದ್ದಾನೆ ಸಲೀಂ. ಪಂಚಮ ಬಾರಿ ಎಸೆಯಬೇಕಾಗಿದೆ ಇಲ್ಲಿ ಫಯಾಜ್. ತೀರ್ಪುಗಾರ ಖಲೀಲ್ ಕುಪ್ಪಿಟ್ಟಿರುವ ದಾಟಿ ನೇರ ಸಲೀಮನ ಕಡೆಗೆ ದಂಡಿಸಿದ್ರು. ಖಾಲಿ ಜಾಗ. ಕ್ಷೇತ್ರಪಾಲಕ ಸಲೀಂ ಲಭ್ಯವಾಗುವುದರ ಮಧ್ಯೆ ಇಲ್ಲಿ ಒಂಟಿ ಓಟ. 5 ಎಸೆತ ಸಂಪೂರ್ಣ ಬಳಿಕ ಖಾತೆಯಲ್ಲಿದೆ ಒಟ್ಟು 24. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. 4ನೇ ಓವರ್ ಮುಕ್ತಾಯಕ್ಕೆ. ಸ್ಕೋರ್ ಬೋರ್ಡ್ 24. ನೆಕ್ಸ್ಟ್ ಮ್ಯಾಚ್ ಸಫರ್ ಸ್ಟಾರ್ ಕೆಮ್ಮಾಯಿ ವಿರುದ್ಧವಾಗ್ತಾ ಇದೆ ರಫನ್ ಪಾಣೆ ಮಂಗಳೂರು. ತಮ್ಮ ತಂಡದ ಸದಸ್ಯರು ಯಾರಾದರೂ ಒಬ್ಬರಿದ್ರೆ ನಮ್ಮೊಂದಿಗೆ ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿ. ತಮಗೆ ಕೊನೆಯ ಅಂತಿಮ ಕರೆಯನ್ನು ಇಡ್ತಾ ಇದ್ದೇವೆ. ಕೊನೆಯ ಚೆಂಡು ದಂಡಿಸಿದ್ರು. ಖಾಲಿ ಜಾಗ. ಕ್ಷೇತ್ರಪಾಲಕ ರಿಯಾಜ್ ಲಭ್ಯವಾಗುವುದರ ಮಧ್ಯೆ ಇಲ್ಲಿ 4 ಓವರ್ ಮುಕ್ತಾಯಗೊಳ್ಳುತ್ತಾ ಇದೆ. ಖಾತೆಯಲ್ಲಿ ಒಟ್ಟು ಗಳಿಕೆ 25. ಹಲೋ, ಈ ಒಂದು ಪಂದ್ಯಾಕೂಟಕ್ಕೆ ಫಾರೂಕ್ ಪೆರ್ನೇಶ್ ಇವರ ಸಾರಥ್ಯದ ಪಂದ್ಯಾಕೂಟಕ್ಕೆ ನಮ್ಮ ಆತ್ಮೀಯ ಮಿತ್ರರು ಗಣೇಶ್ ರಾಜ್ ಬೆಳಿಯೂರು ಮಂಜುತೊಟ್ಟು ಇವರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ತಮಗೆ ಆತ್ಮೀಯ ಪ್ರಿನ್ಸ್ ಹಾಗೂ ಉಪ್ಪಿನಂಗಡಿ ಯುವ ಕಾಂಗ್ರೆಸ್ ಇದರ ಅಧ್ಯಕ್ಷರ ಪರವಾಗಿಯೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮ್ಮನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಗಣೇಶ್ ರಾಜ್ ತಮಗಿದು ಸ್ವಾಗತ. 6 ಚೆಂಡುಗಳ ಮುಂದೆ 8 ಓಟ ಬೇಕಾಗಿದೆ. ಕೊನೆ ಓವರನ್ನು ಕೈಗೆತ್ತಿಕೊಂಡಂತಹ ದಾಳಿಗಾರ ನಾಯಕನ ಸಮ್ಮತಿ ಮೇರೆಗೆ ಇಲ್ಲಿ ರಿಯಾಜ್ ಪಂಚಮ ಓವರನ್ನು ಎಸೆಯುವುದಾದರೆ ಸ್ಟ್ರೈಕ್ ಭಾಗದಲ್ಲಿದ್ದಾನೆ ಉನೈಸ್. ಆರಂಭಿಕ ದಾಂಡುಗಾರನಾಗಿ ಆಗಮಿಸಿದ ಉನೈಸ್ ಇನ್ನೂ ಕೂಡ ಜೀವಂತ. ಎಲ್ಲಿಯ ತನಕ ಉನೈಸ್ ಸ್ಟ್ರೈಕ್ ಭಾಗವನ್ನು ಕಚ್ಚಿಕೊಂಡು ನಿಲ್ಲುವುದಾದರೆ ಅಲ್ಲಿಯವರೆಗೆ ಎದುರಾಳಿ ತಂಡಕ್ಕೆ ಅಪಾಯವೆನ್ನುವುದು ಕಟ್ಟಿಟ್ಟ ಬುತ್ತಿ. ಇಲ್ಲಿ ಪಂಚಮ ಓವರನ್ನು ಎಸೆಯಬೇಕಾಗಿದೆ ರಿಯಾಜ್. ತೀರ್ಪುಗಾರ ಲತೀಫ್ ಕರವೇಲನ್ನು ದಾಟಿ ಪ್ರಥಮ ಚೆಂಡು. ದಂಡಿಸಿದ್ರು. ಖಾಲಿ ಜಾಗ. ಕ್ಷೇತ್ರಪಾಲಕ ಜಮಾಲ್ ಲಭ್ಯವಾಗುವುದರ ಮಧ್ಯೆ ಒಂಟಿ ಅವಲಿ ಓಟ ಸಂಪೂರ್ಣ ಮುಕ್ತಾಯ. ಬಲವಾದ ಹೊಡೆತವನ್ನಿಟ್ರು. ಆತ್ಮೀಯ ತಂಡದ ಶಹಲ್ ಪೆರ್ನೆ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯ ತಂಡದ ಶಹಲ್ ಪೆರ್ನೆ 5 ಚೆಂಡುಗಳ ಮುಂದೆ 6 ಓಟ ಬೇಕಾಗಿದೆ. ರಿಯಾಜ್ ಇಲ್ಲಿ ಕಟ್ಟಿ ಹಾಕಬಲ್ಲನೆ ಅಥವಾ ಉನೈಸ್ ದಂಡಿಸಬಲ್ಲನೆ? ಎಲ್ಲವೂ ಪ್ರಶ್ನಾರ್ಥಕ ಚಿಹ್ನೆ. 5ರ ಮುಂದೆ 6 ಕಟ್ಟಿ ಹಾಕಿದ ಈ ಅಂಡರ್ ಆರ್ಮ್ ಕ್ರಿಕೆಟ್ನಲ್ಲಿ ಚರಿತ್ರೆ ಇದೆ. 5ರ ಮುಂದೆ 6 ದ್ವಿತೀಯ ಬಾರಿ. ಎಸೆಯಬೇಕಾಗಿದೆ. ಇಲ್ಲಿ ರಿಯಾಜ್ ನೇರ ಉನೈಸನ ಕಡೆಗೆ ದ್ವಿತೀಯ ಬಾರಿ ದಂಡಿಸಿದ್ರು. ಖಾಲಿ ಜಾಗ. ಒಂಟಿ ಅವಲಿ ಓಟಕ್ಕೆ ಇಲ್ಲಿ ಕರೆಗೊಟ್ಟರು. ಅವಲಿ ಓಟ ಸಂಪೂರ್ಣ ಮುಕ್ತಾಯ. ಶ್ರೇಷ್ಠತೆಯ ದಂಡನೆ. ಅಷ್ಟೇ ಮಟ್ಟಕ್ಕೆ ಇಲ್ಲಿ ವಿಕೆಟ್ಗಳ ಮಧ್ಯೆ ಜಿಂಕೆ ಮಾರಿ ಓಡಾಟ ಕಂಡು ಬರುತ್ತಾ ಇದೆ. ಮುಂದಿನ ವೀಕ್ಷಕ ವಿವರಣೆಯನ್ನು ರಾಷ್ಟ್ರೀಯ ಮಟ್ಟದ ಆಂಗ್ಲ ಮಾಧ್ಯಮ ಭಾಷೆಯಲ್ಲಿ ವೀಕ್ಷಕ ವಿವರಣೆ ನೀಡಲಬಲ್ಲ ಸತೀಶ್ ಮಂಗಳೂರು ತಮ್ಮನ್ನ ವೀಕ್ಷಣೆ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಗಣ್ಯರು ನಿಮ್ಮ ವೀಕ್ಷಣೆಗಾಗಿ ವೀಕ್ಷಕ ವಿವರಣೆಗಾಗಿ ಕಾಯ್ತಿದ್ದಾರೆ. ದಂಡಿಸಿದ್ರು. ಖಾಲಿ ಜಾಗ. ಕ್ಷೇತ್ರಪಾಲಕ ಫೈಜಲ್ ಲಭ್ಯ. ಒಂಟಿ ಓಟ ಸಂಪೂರ್ಣ ಮುಕ್ತಾಯ. 3 ಚೆಂಡು ಮುಕ್ತಾಯದ ಬಳಿಕ ಖಾತೆಯಲ್ಲಿದೆ 30. 3 ಚೆಂಡುಗಳ ಮುಂದೆ 3 ಓಟ ಬೇಕಾಗಿದೆ. ರಿಯಾಜ್ ಇಲ್ಲಿ ಕಟ್ಟಿ ಹಾಕಬಲ್ಲನೆ. 3ರ ಮುಂದೆ 3. ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಆತ್ಮೀಯ ಮಿತ್ರ ಗಣೇಶ್ ರಾಜ್ ಬೆಳಿಯೂರು ಮಂಜುತೊಟ್ಟು ಇವರಿಗೆ ಅಕೀಂ ಕರ್ವೇಲ್ ಇವರೊಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಇದರ ಗಣೇಶ್ ರಾಜ್ ಇವರು ಸ್ವೀಕರಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ವಂದನೆಗಳು ಸ್ವೀಕರಿಸಿದಂಥ ಗಣೇಶ್ ರಾಜ್ ಹಾಗೂ ನೀಡಿ ಗೌರವಿಸಿದಂತಹ ಅಕೀಂ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಯವಿಟ್ಟು
ಮುನ್ನಾರವರು ಒಂದೆರಡು ನಿಮಿಷಗಳ ಕಾಲ ಸತೀಶ್ ಮಂಗಳೂರು ಇವರಿಗೆ ತಮ್ಮ ವೀಕ್ಷಣೆಯವರಿಗೆ ಅವಕಾಶವನ್ನು ನೀಡಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಮುಂದೆ ಎರಡು ಚೆಂಡುಗಳ ಮುಂದೆ ಒಂದು ಅವರಿಗೆ ಅಕ್ಷತ್ ಬೆಳ್ಳಿಯೂರು ಇವರಿಗೆ ಸಲೀಂ ಕರ್ವೇಲಿ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು. ಇದನ್ನು ಅಕ್ಷತ್ ಬೆಳ್ಳಿಯೂರು ಇವರು ಸ್ವೀಕರಿಸಬೇಕು. ಸ್ವೀಕರಿಸಿದಂಥ ಅಕ್ಷತ್ರವರೆಗೂ ನೀಡಿ ಗೌರವಿಸಿದಂಥ ಸಲೀಮರವರಿಗೆ ವಂದನೆಗಳು. ಒಂದರ ಮುಂದೆ ಒಂದು ಬೇಕಾಗಿದೆ. ಪಂದ್ಯಾಕೂಟ ಟೈಯಾದಲ್ಲಿ ಸೂಪರ್ ಓವರ್. ಒಂದರ ಮುಂದೆ ಒಂದು ಓಟ. ನೂತನ ದಾಂಡಿಗನಾಗಿ ಸಾಯಿಲ್ ಆಗಮನವಾಗುವುದರೊಂದಿಗೆ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಗೌರವಾನ್ವಿತ ಅತಿಥಿಗಳವರಾದ NSUವಿನ ರಾಜ್ಯದ ಉಪಾಧ್ಯಕ್ಷರಾದಂತಹ ಫಾರೂಕ್ ಬಯಬೆ ಇವರಿಗೆ ವಿಟ್ಲ ಉಪ್ಪಿನಂಗಡಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಫಾರೂಕ್ ಸೆಂಟ್ರಲ್ ಪೆರ್ನೆ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು. ಇದನ್ನು ಫಾರೂಕ್ರವರು ಸ್ವೀಕರಿಸಬೇಕು. ಸ್ವೀಕರಿಸಿದ ಫಾರೂಕ್ರವರಿಗೂ ನೀಡಿ ಗೌರವಿಸಿದ ಫಾರೂಕ್ರವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡಲಿಕ್ಕೆ ಅನುವು ಮಿಸ್ಟರ್ ಮುನ್ನಾರ್ ಅವರ ಗಮನಕ್ಕೆ. ಒಂದು ಚೆಂಡು ಒಂದು ಓಟ. ಟೈಯಾದಲ್ಲಿ ಸೂಪರ್ ಓವರ್. ಸ್ಟ್ರೈಕ್ ಭಾಗದಲ್ಲಿ ಓಡಿಬಡಿ ದಾಂಡಿಗ ಉನೈಸ್. ದಾಳಿಗಾರಿಕೆಯಲ್ಲಿ ರಿಯಾಜ್. ಅಂತಿಮ ಚೆಂಡು ದಂಡಿಸಿದ್ರು. ಖಾಲಿ ಜಾಗ. ಇಲ್ಲಿ ಸೂಪರ್ ಸ್ಟಾರ್ ಬಂಡಾಡಿ ರೋಚಕತೆಯ ಪಂದ್ಯಾಕೂಟಕ್ಕೆ ಸಾಕ್ಷಿಯಾಗಿ 7 ಗಂಟೆಗೆ ಬರಲಿದೆ. ಖ್ಯಾತ ಸಿಂಗರ್ ಅಸಾದ್ ಬೆಂಗಳೂರು ಇವರು ಆಗಮಿಸಲಿದ್ದಾರೆ. ಖ್ಯಾತ ಸಿಂಗರ್ ಅಸಾದ್ ಬೆಂಗಳೂರು ಇವರು ಕೂಡ ಈ ಪಂದ್ಯಾಕೂಟಕ್ಕೆ ಆಗಮಿಸಿ ಉತ್ತಮ ಗಾಯಕ ಅಸಾದ್ ಬೆಂಗಳೂರು ಅವರು ಆಗಮಿಸಲಿದ್ದಾರೆ. ಮುಂದಿನ ಪಂದ್ಯಾಕೂಟದ ವೀಕ್ಷಕ ವೀರಣಗಾರನಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ ಖ್ಯಾತ ಆಂಗ್ಲ ಭಾಷಾ ವೀಕ್ಷಕ ವೀರಣಗಾರ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯಲ್ಲಿ ಯಾವ ರೀತಿಯಲ್ಲಿ ಹರ್ಷ ಬೋಗ್ಲೆ, ಇಯನ್ ಬಿಷಾ, ಪೊಮ್ಮಿ ಮಗಂಬ ಈ ರೀತಿಯಾಗ ವೀಕ್ಷಕ ವೀರನ್ನು ಕಂಡ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಂಗ್ಲ ಭಾಷೆ ಎಂದು ಬಂದಾಗ ಅದು ಸತೀಶ್ ಶಾಲಿಯಾನ್ ಇದೀಗ ನಿಮ್ಮ ಮುಂದೆ. ಖ್ಯಾತ ವೀಕ್ಷಕ ವಿವರಣೆಗಾರ ಸತೀಶ್ ಶಾಲಿಯಾನ್ ರವರ ವೀಕ್ಷಕ ವಿವರಣೆಯನ್ನು ಮುಂದುವರಿಕೆ. Thank you very much, Munna, and welcome back for the match number 3 of day number 1 of this prestigious cricket tournament, which is organized under the sweet memory of late Rajeev Gandhi, and which is proudly organized by Vitla Upinangadi Block Youth Congress Committee in association with the Aathmeeya Friends Perne. And good to see that Aathmeeya Perne Friends, they are celebrating their 22nd year, and it's going to be a great journey from Aathmeeya Friends Perne under the great leadership of Farooq Perne. This tournament is running very successfully. So second match, which is the nail batting finish, at last the team Superstar managed to win against FUN Nekiladi. Meanwhile, next match will be played between UFC Ubar versus Sauharda Friends. I request both the teams captain, kindly request you to complete the formalities of signatures as well as the toss. Shri Rajiv Gandhi Memorial Trophy, and everybody knows that our very dynamic politician, one who becomes Prime Minister in the year of 84 to 89, and of course one taken our country into highest level, and in his great leadership, so that 1991 is assassinated, so that in the sweet memory of Shri Rajiv Gandhi, Vitla Upinangadi Block Youth Congress Committee and Aathmeeya Friends Perne organizing such a wonderful cricket tournament in this most beautiful venue, and under the great leadership of Farooq Perne. We are just waiting for the two teams to complete the formalities of signatures. Please don't waste the time. UFC Ubar versus Sauharda Friends. The two teams will go into play their the third match of the day number 1. There are a lot of matches to be played.
I request to all the friends of Patrakodi, all the players kindly request you to complete the signatures as soon as possible. Yes, what a fantastic cricket tournament. It's definitely going to be a prestigious cricket tournament, and just like Sh- uh, Sharif is just mentioned about this cricket tournament in 7 o'clock in the night, there will be a felicitation program with that the grand ceremony, the stage ceremony will be functioned in the night under light, under floodlight. It's going to be a fantastic opportunity for the cricket players and cricket lovers. For the cricket players, the opportunity is created to perform under floodlight. It's going to be a different experience when you are performing under floodlight against the very good crowds, and we are just hoping for some good crowds will go in together here in this most beautiful cricket ground. So just talking about the third match, Safar Star Kemai versus Rafan Pane Mangalore. Because of Rafan Mangalore fails to produce their team in a time, and so that walkover is given for Safar Star Kemai. That means Safar Star Kemai will going to qualify for the next round, being the reason that their opposition Rafan Pane Mangalore fails to represent here in a time, so that organizer and umpire decided to give a cover for Safan Star Kemai. They are true to the next round. Congratulations for Safan Star Kemai. Now we are coming to the match number 4 that will be played between UFC Ubar versus team Sauharda Friends Patrakodi. Coming back to this prestigious cricket tournament, the winner will going to get the prestigious Rajiv Gandhi Memorial Trophy along with the huge cash prize of rupees 60,000, and the runner-up will going to get 30,000 rupees cash along with the Shri Rajiv Gandhi Memorial Trophy, and other attractive individual prizes for the very good performer of this tournament. The individual prizes like best batter, best bowler, man of the match, man of the series. But more than that, there will be two more attractive prizes as a best wicketkeeper as well as the best fielder of the Rajiv Gandhi Memorial Trophy 2024. And wait and see which team will going to become the champion, and wait and see which team will going to become the runner-up, and opportunities provided for all the players for getting that individual prizes like best batsman, best bowler, and man of the match, man of the series, as well as best wicket keeper and best fielder. So this is going to be a golden opportunity for the players to grab this opportunity of this prestigious Rajiv Gandhi Memorial Trophy 2024.
The tossing ceremony is going on between two teams, the captain of EFC Ubar as well as Sauhar the Friends. Patrakodi. Toss which is on by captain of Sauhar the Friends, Patrakodi, and let's wait and see the addition of the captain of Sauhar the Friends, Patrakodi. So far already there is 2 matches which is completed. 1 match is which is ended in our cover, and 2 to 3 teams which is qualify for the next round. The team Everest Ubar and the team Safa Star and team Safa Star Kemai. ದಯಮಾಡಿ 10 ಮೀಡಿಯಾದ ಮಾಲಕರಾದಂತಹ ಮುಸ್ತಫಾ ಕೊಡಿಂಬಾಡಿ ಅವರು ದಯಮಾಡಿ ಇಲ್ಲಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಹಾಗೆ ಅಜೀಜ್ ಕಕ್ಕೆಪದವ್ ತಾವು ಕೂಡ ದಯಮಾಡಿ ನಮ್ಮ ಮುಖ್ಯ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಸಂಘಟಕರ ಪರವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಗಮನಿಸಬೇಕು, 2 ತಂಡದ ಆಟಗಾರರು ತಮಗಾಗಿ ಡಗೌಟನ್ನು ಇಲ್ಲಿ ಆಯೋಜಕರು ನಮ್ಮ ಕಮೆಂಟ್ ಬಾಕ್ಸ್ನ ಬಲಗಡೆಯಲ್ಲಿ ತಮಗಾಗಿ ಮೀಸಲಾಗಿಟ್ಟಿದ್ದಾರೆ. ದಯಮಾಡಿ ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. 2 ತಂಡದ ಆಟಗಾರರು ದಯಮಾಡಿ ಅಲ್ಲಿ ಡಗೌಟಲ್ಲಿ ಹೋಗಿ ತಮ್ಮ ಆಸನವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ದಯಮಾಡಿ ಅಲ್ಲಿ ಗಮನಿಸಬೇಕಾದ ಡಗೌಟಲ್ಲಿ ಕೇವಲ ಆಟಗಾರರಿಗೆ ಮಾತ್ರ ಅಲ್ಲಿ ಕುತ್ಕೊಳ್ಳಲು ಅವಕಾಶ, ಬಾಕಿ ಉಳಿದವರು ದಯಮಾಡಿ ಅಲ್ಲಿಂದ ಹೇಳ್ಬೇಕಾಗಿ ವಿನಂತಿಸಿಕೊಳ್ತಿದೆ. ಅದು ಆಟಗಾರರಿಗೆ ಮಾತ್ರ ಅಲ್ಲಿ ಸೀಮಿತಗೊಳಿಸಲಾಗಿದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಪ್ರೇಕ್ಷಕರು ಅಲ್ಲಿ ಕೂತ್ಕೊಳ್ಳಲು ಅವಕಾಶವಿಲ್ಲ. ಕೇವಲ ಆಟ ಆಡುವ ಆಟಗಾರರಿಗೆ, 2 ತಂಡದ ಆಟಗಾರರಿಗೆ ಅಲ್ಲಿ ಸ್ಥಳವನ್ನು ಕಲ್ಪಿಸಿಕೊಡಲಾಗಿದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಈ ಒಂದು ಪಂದ್ಯಕೂಟ ಯಶಸ್ವಿಯಾಗಿ ಸಾಗಿ ಬರಬೇಕಾದರೆ ಖಂಡಿತವಾಗಿಯೂ ನಿಮ್ಮೆಲ್ಲರ ಸಹಕಾರವನ್ನು ನಾವು ಬಯಸುತ್ತಿದ್ದೇವೆ. ಈಗಾಗಲೇ ಪಂದ್ಯಕೂಟ ಆರಂಭಗೊಂಡು ಬಹಳ ಉತ್ತಮವಾಗಿ ಸಾಗಿ ಬರ್ತಾ ಇದೆ. ಈಗಾಗಲೇ 2 ಪಂದ್ಯಾಟವು ನಡೆದಿದೆ. ಮೊದಲ ಪಂದ್ಯಾಟವನ್ನು ಎವರೆಸ್ಟ್ ಉಬಾರ್ ತಂಡ ಜಯಗಳಿಸಿದರೆ, 2ನೇ ಪಂದ್ಯಾಟದಲ್ಲಿ ಬಹಳ ಅತ್ಯುತ್ತಮ ಪಂದ್ಯಾಟ, ನೈಲ್ ಬೈಟಿಂಗ್ ಫಿನಿಶ್ ಅಂತ ಹೇಳ್ಬೋದು. ಸಫರ್ ಸ್ಟಾರ್ ಬಂದಾಡಿ ತಂಡ ಕೊನೆಯ ಎಸೆತದಲ್ಲಿ ತಮ್ಮ ವಿಜಯವನ್ನು ದಾಖಲಿಸಿತ್ತು. ಇದೀಗ ತಾವುಗಳು 4ನೇ ಪಂದ್ಯಾಟವನ್ನು ವೀಕ್ಷಿಸಿದ್ದೀರಿ. 3ನೇ ಪಂದ್ಯಾಟ ಆಕೋವರ್ ಆಗಿದೆ. ಸಫರ್ ಸ್ಟಾರ್ ಕೆಮಾಯಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡು
ಎಸ್, ಇದೀಗ 4ನೇ ಪಂದ್ಯಾಟಕ್ಕಾಗಿ ನಾವು ಸಜ್ಜುಗೊಳ್ತಿದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಅಲ್ಲಿ ಪ್ರೇಕ್ಷಕರು ಆಟಗಾರರಿಗೆ ತಮ್ಮ ಅಲ್ಲಿ ಡಗೌಟಲ್ಲಿ ಕೂತ್ಕೊಳ್ಳಲು ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಹಾಗೆ ಪಂದ್ಯದ ಮುಕ್ತಾಯದ ನಂತರ 5ನೇ ಪಂದ್ಯಾಟಕ್ಕಾಗಿ ಫ್ರೆಂಡ್ಸ್ ಬಪ್ಪಳಿಗೆ ಮತ್ತು KFC ಕೊಯ್ಲಾ ತಂಡದ ಆಟಗಾರರು ಸಜ್ಜಾಗಿರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಕೊನೆಗೊಳಿಸಬೇಕು. So opening batters are walking towards the middle. The team Jamal and Rajesh, the opening batters, are coming to the middle. Rajesh Ubar, and one who really got a lot of popularity by his performance. One who played for more than 25 years of cricket career, and in the present he is representing for one of the leading team in the South Kannada district, Young Friends Surva. And of course he was represented for Sridevi Cricketers Jappu. So now he is playing in a home condition, and I'd wait and see how well Rajesh will go in to get the start here for his team. Just talking about this match, the team of Sauharda Friends Patrodi, they won the toss and elected to field first, so that opening batters of UFC Ubar there in the field. ಈಗಲೇ ಸಮಯದ ವ್ಯರ್ಥವಾಗ್ತಿದೆ. ದಯಮಾಡಿ ಫೀಲ್ಡಿಂಗ್ ಮಾಡುವ ತಂಡ ಆದಷ್ಟು ಬೇಗ ತಮ್ಮ ಫೀಲ್ಡಿಂಗನ್ನು ಸಜ್ಜುಗೊಳಿಸಿ ಈ ಪಂದ್ಯಾಟವನ್ನು ಆರಂಭಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಐ ರಿಕ್ವೆಸ್ಟ್ ಎಕ್ಸ್ಟ್ರಾ ಪ್ಲೇಯರ್ ಆಫ್ ಬೋತ್ ದ ಟೀಮ್ಸ್ ಪ್ಲೀಸ್ ಬಿ ರಿಪೋರ್ಟೆಡ್ ಹಿಯರ್ ಇಮಿಡಿಯೇಟ್ಲಿ. ದಯಮಾಡಿ ಎರಡು ತಂಡದ ಪಾಟ್ರಕೋಡಿ ತಂಡದ ಎಕ್ಸ್ಟ್ರಾ ಆಟಗಾರರು, ಇತರ ಆಟಗಾರರು ದಯಮಾಡಿ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕಾಗಿ ವಿನಂತಿಸ್ಕೊಳ್ತಿದ್ದೇವೆ. ಸಕ್ಸಸ್ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಇದರ ನೇರ ಪ್ರಸಾರ ಆಗ್ತಾ ಇದೆ. ಆದುದರಿಂದ ತಮ್ಮ ಸಹಕಾರವನ್ನು ಕೇಳ್ತಿದೆ. ಯಾಕಂದರೆ ಮನೆಯಲ್ಲಿ ಕೂಡ ನಿಮ್ಮ ಮನೆಯವರು ಲೈವ್ ಟೆಲಿಕಾಸ್ಟನ್ನು ವಾಚ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು ಅಲ್ಲಿ ಬದಲಾದರೆ ಅವರಿಗೆ ತುಂಬ ಬೇಸರ ಆಗ್ಬೋದು. ದಯಮಾಡಿ ಬನ್ನಿ. ನಿಮ್ಮ ಹೆಸರನ್ನು ಸರಿಯಾಗಿ ಅಲ್ಲಿ ನಮೂದಿಸಬೇಕಾದ್ರೆ ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ. ದಯಮಾಡಿ ಸಕ್ಸಸ್ ಕರೆಕ್ಷನ್ ಸೌಹಾರ್ದ ಫ್ರೆಂಡ್ಸ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ದಯಮಾಡಿ ಇಲ್ಲಿ ಬರಬೇಕಾಗಿ ವಿನಂತಿಸ್ಕೊಳ್ತಿದ್ದೇವೆ. ಸೊ ರಾಜೇಶ್ Ubar is on strike, and Jamal is in non-strikers end, and the bowler will go in to start the proceedings from the commentary box, and Musa will go into bowl the power play. In the power play, there is only 2 fielders outside the circle for Rajesh Ubar, 1 fielder at deep long on, 1 fielder down at deep mid wicket, I think so. The 2 fielders outside the circle. There is no protection offside. Now long off is coming to the picture, and that means 2 fielders outside the circle, 1 at long off, 1 at deep square leg, and 1 at short extra cover point, backward point, short square leg, short mid wicket, and mid on. The first ball, nothing much to do with the delivery. It is a warm-up delivery of the evening from Musa, ball outside the line of leg stump, and Rajesh is not interested. Again, right arm over the wicket. This time lofted that one right in the vacant area. No one there. Ball is just landing just inside the boundary line. 1 bounce into the fence for 4 runs. Little margin for error. You can't do the mistake bowling a short pitch delivery. The gentle leg spin delivery, but the ball is just moving from this short length, and good enough for Rajesh. The caliber of Rajesh is definitely will going to enjoy that short pitch delivery. Dispatch that one down to long on boundary for 4 runs. So just like we are talking about, Rajesh is the kind of batter who loves to go after the bowlers, especially in the power play over.
Right arm over the wicket. Again, wanted to make a little bit room to play the shot. Slight a bit of misfield there by the mid-on fielder. But there is a protection in the deep long on region so that Rajesh managed to complete the single. With that single, scoreboard now moves on to 6 on the board. And Rajesh's individual score now 5 on the board without loss of any wicket. Umpire Ashraf Belur and Latif are the two umpires for this match. Latif Karvel again bowling outside the line of leg stump, so that little margin for error. Umpire has got no hesitation to call that wide, so that with that extra score moves on to 7 on the board. Again a nicely driven, very good stop by the fielder at short mid-off region. And a very interesting field set. This short mid-off, one fielder is a little bit in a silly mid-off, one at in the edge of the circle. Two fielders very close together. Lovely delivery indeed. Perfect leg spin display here from Mustafa. Learning from the mistake after that boundary. He bowled a very tidy line and length, and the scoreboard remains on 7 on the board. 5th time in this over. Right arm over wicket balls. Again straight to the answer. Scott like chance of run out there in the long seconds, and throw is not having a good power. And enough power which is definitely required for that run out, but because of that slow return coming from that square leg fielder, both the batters are completed a single. 8 on the board without loss of any wicket in the over number first is in progress. Again Rajesh is back on strike. This time Rajesh wanted to play the switch, it missed it completely. Good comeback here by the bowler after completion of over number first. Team UFC Ubar managed to score 8 on the board without loss of any wicket. Good comeback here by Mustafa after that boundary conceded. Then he bowled very tidy line and length, able to put some break on the run rate. Just coming back to the opposition team, Sauharda friends Patrakodi, let me correction. Patrakodi has got some experienced players in the side. So are the friends of Patrakodi now. Usman, one of the most experienced player, more than 20 to 25 years of experience, and wait and see how well he will going to convert that experience into performance. Wait and see. And Usman will go into ball the leg spinner, the experienced leg spinner, keeping a one fielder at deep square leg, one fielder down at mid wicket. Now mid on is going back to deep long on. There is a long off, one fielder down at deep cover point, short cover, short extra cover. The mid on little bit wideish. And one fielder down at short mid wicket, and Jamal will going to take the strike. It's going to be a very good contest between one young player against the experienced bowler Usman, bowling with a short run up. Right arm over the wicket, balls to Jamal. Jamal just seeing the line of the delivery which is coming along the ground, just pedal that one down to square leg region. Jamal wants a second, but Rajesh is not interested, and just a single there. With the single score, but moves on to 9 on the board without loss of any wicket in the over number first second is in progress. Usman, just we are talking about the players of 80s and 90s, always they enjoy the game of cricket. Nothing like the present cricket. Today we are having a technology, live telecast, everything is there provided. But those days, 80s and 90s, there is no technology, no live telecast. But the players playing a very good game of cricket there. This time Rajesh just across the line of the delivery, just plays it down to deep mid wicket region for a walkable single. And with that single score, moves on to double figure 10 on the board for the loss of one wicket in the over number second is in progress. So far is a good start given by Usman. 2 deliveries, just 2 singles conceded. Jamal will go into face. This time full toss, it's going to be a punishable from the umpire, not from the batter, because the ball is going over that of the batter, so that no ball called by umpire, and no ball in the sense it's going to be a free hit delivery for the batter, and definitely going to be a golden opportunity for Rajesh Hubar to take the advantage of that free hit delivery. Usman, right arm over the wicket, coming down the track. Oh my goodness, he hit that one pretty hard back to bowler, and Usman managed to stop the speed of that stroke from Rajesh. He's just putting everything behind that stroke, isn't it? Powerfully driven back. But Usman managed to stop the speed of that stroke, just a single.
It's going to be a one more wide, one more extra. With that extra, scoreboard is moving to 14 on the board in the over number second in progress. After getting a good start, Usman slight a bit of lost his concentration over the line, and one no ball and one wide delivery. And again Usman right arm over the wicket balls to Jamal. Jamal wanted to pedal that one by playing that horizontal bat down to the back point region, and ample time for the both the batters to complete the single. With that single, score now moves on to 15 on the board. For the latecomer, you're watching match number 4 of the day, number 1 of this prestigious Rajiv Gandhi Memorial Trophy 2024. Again, nicely bowled, equally well played there by Rajesh. He knows that very difficult to play the big shot. He just plays it down to short mid-wicket region for a easy single, and with that single, score moves on to 16 on the board for without loss of any wicket. Usman so far looking so good, excluding that wide and no ball. Bowls a very tidy line. Again, driven that one, they're going for the quick single, chance of run out which is created, and but mid-on fielder couldn't manage to catch the ball properly. One more over completed after completion of over number 2 there. And the team UFC Hubar managed to score 17 without loss of any wicket. They're going exactly 8.5 runs per over. And in the evening, if you consider this run rate, is definitely going to be a good one. And the time is exactly 5:40, and we can see that sun will going to complete the job from east to west. But still, it's a very good sunlight out here in this beautiful cricket ground. 17 2 ಓವರ್ನ ಮುಕ್ತಾಯಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಟೀಮ್ UFC Ubar. Musa to continue because he bowled a very tidy first over. Only one boundary which just came from that over, so that the captain wanted to him to continue, and wait and see how well the bowler will go into justify the decision of the captain. Right arm over the wicket balls. Again, lovely delivery indeed, forcing the batsman Jamal to play that one back to bowler. Good line to bowl the right-hand batsman, just curving around the legs of the batter, and batsman have to play that one forcibly to the back to bowler. Second time in this over. Right arm over the wicket balls. Driven up easily and quite safely in the gap, down to deep extra cover boundary for 4 runs. Glorious extra cover drive from Jamal, just making little bit room to play the shot. Inside out cricketing stroke. You know exactly where the fielder is. There is a fielder at long off, one fielder at cover point, and he knows that there is no fielder in the extra cover. Just making a little room to play the shot. Got that one right from the middle of the bat. Absolutely exquisite timing in the cricketing stroke, and with that boundary score, Namuzan to 21 on the board without loss of any wicket. Musta bowls. Again, the loose delivery outside the line of leg stump. Batsman just chip that one down to deep square leg region after one bounce collected by the deep square leg fielder. One more addition to total addition of that single score. Namuzan to 22 on the board. A very good run on the board for the team UFC Ubar, one of the very popular and successful team as far as the Upinangadi region is concerned. And wait and see how well some of the friends will go to give fight here for the team. Again, they're going for the sweep shot. They're going for the quick single, chance of run out there, and he's gone. That's the end of Rajesh Ubar. Just a total misunderstanding between the wicket in that occasion, because there is no chance at all for any run. But Rajesh Ubar, maybe Jamal is thinking about Rajesh is a very good runner behind the wicket, no doubt at all. And that's why Jamal is just a bit of a misunderstanding, that he thought that Rajesh will go in to respond for that run, but no response coming from Rajesh. Pays the penalty for that. First wicket is back into pavilion. It's 22 for the loss of 1 wicket. ದಯಮಾಡಿ ಅಲ್ಲಿ ಟೀಮಿನ ಕೋಚ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ದಯಮಾಡಿ ಅಲ್ಲಿ ಡಗೌಟಲ್ಲಿ ಕೂತ್ಕೊಂಡು ನಿಮ್ಮ ಗೇಮ್ ಪ್ಲ್ಯಾನ್ ಮಾಡ್ಬೋದು. ದಯಮಾಡಿ ಎಸ್, ನಿಮಗಾಗಿ ಅಲ್ಲೇ ಡಗೌಟನ್ನು ಒದಗಿಸಲಾಗಿದೆ. ದಯಮಾಡಿ ಅಲ್ಲಿ ಕೂತ್ಕೊಂಡು ಎಸ್ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಧನ್ಯವಾದಗಳು. Nawaz is a new batter in. Mustafa right arm over the wicket balls. This time just played that one soft hand. That's why they managed to complete the single there. And straight away Nawaz is off the mark, and total score moves on to 23 on the board. Last 2 deliveries left in this over, and over number 3 is in progress. That brings Jamal into strike now. Mustafa right arm over the wicket again, going across the line of the delivery. Ball just deflected from the leg or bat. No signal coming from umpire. It's maybe from the bat, and with that addition of that last ball remaining.
The over number 3 completed. Slight bit of correction in the scoring. And after completion of over number 3, it's 24 on the board. 24 in the sense they're going exactly 8 runs per over. Team UFC Uber. So are the friends Patrakodi. They won the toss in the evening and they elected to field first, but everything is going in favor of UFC Uber so far. It's a 24 runs on the board, 2 overs remaining. Slight bit of change in field umpire. Khalil Kupetu came to the field. The place of Ashraf. And the bowler will going to continue the 4th over, right arm over round the wicket. This time went for the reverse stroke. Didn't got enough bat onto that, but good enough for him to complete the single. And with that single score, moves on to 25 quarter century coming up here for team UFC Ubar. ಮುಂದಿನ ಪಂದ್ಯಕೂಟಕ್ಕಾಗಿ KFC ಕೊಯ್ಲಾ ಮತ್ತು ಫ್ರೆಂಡ್ಸ್ ಬಪ್ಪಳಿಗೆ ದಯಮಾಡಿ ಇಲ್ಲಿ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. Again a lovely work by the wicket keeper behind the stump. One more wicket is back into pavilion. Second wicket is back into pavilion. Both the opening batters, I think so. Jamal is also back into pavilion. He is just following his partner after Rajesh Ubar is back into pavilion. Then Jamal is also back into pavilion in the form of stump out. It's 25 for the loss of 2 wickets. The good bowling performance from the bowler Ashraf. Sakbir is the new batter in, replacing the place of Jamal. Is back into pavilion with a very good piece of wicket keeping by the wicket keeper. Just got stump out. Of course, there is a individual prize, the best wicket keeper of the tournament. So that golden opportunity for the wicket keeper, all teams to attract. This time catch, it is a call and is dropped by the square leg fielder. Oh my goodness, that's going to be an easy catch, but the fielder just a bit of misjudgment. Couldn't manage to control his run. He wanted to get the catch, but ball just going over head of that fielder. One more addition to total addition of that single score, but numbers down to 26 on the board for the loss of 2 wickets. That brings the batter Nawaz into strike now. Coming down the track, using his feet, lofted at one, but straight to the hands of deep square leg. Nothing much wrong with the stroke, but something wrong with that placement we are just talking about. Using his feet, lofted at one. Might be that ball is went against the direction of the wind. And ball just landed safely to the hands of deep square leg. Wicket number 3, which is back into pavilion of team UFC Ubar. The new batter in is Mustafa Periadka, and Ashraf so far looking absolutely fantastic. He's just showing all his experience in this over. Got 2 valuable wickets and putting some break on the run rate of team UFC Ubar. So the friends Patrakodi as really back in the game strongly. This time chance of run out there, and he's not interested to hit the ball. One more single with that single score, but moves on to 27 on the board. 27. Again the bowler bowling right arm around the wicket. Again sensible batting here from the batter. They're going for the quick single, chance of run out there. The ball just misses the stump. If it is a direct hit, I think it's going to be a close call for this call like umpire Khalil. So one more over completed. Good over. Excellent over there from Ashraf.
the kind of over which is badly required for Sauhada friends Patrakodi. They managed to put some break on the run rate. Not only they bowled economically, but he picked up 2 valuable wickets in that over. After completion of 4 overs, it's a 28 on the board for the loss of 3 wicket. Meanwhile, I request for the next match, friends Bapalige as well as KFC Koila. All the players, please report here immediately to sign the official chart as soon as possible. ಅಲ್ಲಿ ದಯಮಾಡಿ ಫ್ರೆಂಡ್ಸ್ ಬಪ್ಪಳಿಗೆ ಮತ್ತು KFC ಕೊಯ್ಲ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಇಲ್ಲಿ ತಮ್ಮ ರಿಜಿಸ್ಟ್ರೇಷನ್ ಕೊಠಡಿಗೆ ಆಗಮಿಸಿ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ 28 4 ನಮ್ಮ ಮುಕ್ತಾಯಕ್ಕೆ. ಲಾಸ್ಟ್ ಓವರ್ ವಿಲ್ ಗೋ ಇನ್ ಟು ಸ್ಟಾರ್ಟ್. Right arm round the wicket, full toss, and couldn't manage to take the advantage of that one because it's a low full toss. It's not a easy full toss. The batter tried to get that one into mid-wicket region, but only managed to get a single there. With that single, scored moves on to 29 on the board. Hanif, right arm over the wicket. Batsman coming down the track, using his feet, lofted that one handsomely, and he got the distance. Mustafa this time coming down the track. You know exactly that is a straight version is definitely going to be a small version to get the distance. He just using his feet for that and got that one right from the middle of the bat. Driven that one down to deep long off for a 6. With that 6, Koban moves on to 35 on the board. Again, that one more single has been taken there. With that single, scope moves on to 36 on the board. ಈಗಾಗಲೇ ನಮ್ಮ ಈ ಒಂದು ಮುಖ್ಯ ವೇದಿಕೆಯಲ್ಲಿ ಮುಖ್ಯ ಅತಿಥಿ ಗಣ್ಯರಾಗಿ ಸೌಹಾರ್ದ ಫ್ರೆಂಡ್ಸ್ ಪಟ್ರಕೋಡಿ ಇದರ ಸ್ಥಾಪಕ ಅಧ್ಯಕ್ಷರಾದಂಥ ಫಾರೂಕ್ ಬಾಯ್ಬೆ ಇವರು ನಮ್ಮೊಂದಿಗಿದ್ದಾರೆ. ಅದಲ್ಲದೆ ಇವರು NSUI ಇದರ ಉಪಾಧ್ಯಕ್ಷರು ಕೂಡ ಆಗಿರುತ್ತಾರೆ. ತಮ್ಮ ಉಪಸ್ಥಿತಿಯನ್ನು ಗಮನಿಸಿದ್ದೇವೆ ಸರ್. ನಿಮಗೆ ಈ ಪಂದ್ಯಕೂಟಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಸಂಘಟಕರ ಪರವಾಗಿ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ನಾವು ಸ್ವಾಗತಿಸುತ್ತಿದ್ದೇವೆ. So meanwhile, in between, one more 6 which is came from the bat of Sakbir, and he's just wanted to get one more, but this time didn't got enough bat onto the chance of run out. Fantastically done. Now umpire referring for the third umpire to give the decision, and the naked eye looks like the batsman is a little bit struggling to reach his home, but we need to wait for the third umpire decision whether the batsman is safe or not. So it's been a golden opportunity for the players of team Sauharda Prince Patrodi because their honorable president is watching this cricket tournament, and founder president of Sauharda Friends Farooq Bebe is watching this match and just watching the performance of their players, and he is just waiting for the third umpire decision whether the batsman is safe or not. The third umpire is given out, and that's what I'm already mentioned. In a naked eye, just looks like it's going to be out, but of course the field umpire doesn't want to take any risk. We know exactly there are technologies provided, so that why not to take the advantage of the technology to get the result of this run out. So one more wicket is back into pavilion. Scoreboard is 42 on the board. 42. Last delivery of the innings coming up, and last deliver the wicket for bowler, and yes, it's going to be a finish of their 5 overs. They completed 5 overs quota, and the team UFC Ubar there started well, progressed slowly, but they finished very well, and because of that productive last over, they managed to get 42 they got, and 14 runs came from that last over, and 43 will be the target for the team Patrakodi. And Sauharda Friends Patrakodi, wait and see how well with the presence of their founder president, how well they will going to perform. And yes, just coming back to this innings of team UFC Ubar, the highlight of the innings, the run which is coming from the blade of everyone contributed. It's not like the single man, but I think the big contribution in the end of the innings, the two batters getting 2 sixes,
1 6 eaches and 2 6s altogether, and because of that they got the very good runs, 42 runs. And we will see how well team Sauharda Friends Patragodi will going to get this total. The time to change in commentary box, and it's a time to invite my friend Mr. Ramesh Billare to take over the microphone in our state language, sweet language Kannada, one of the most excellent Kannada cricket commentator. Thank you. ಧನ್ಯವಾದಗಳು ಸತೀಶ್ ಸರ್ ಅವರಿಗೆ. ಪಂದ್ಯ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. FC ಉಬಾರ್ ವಿರುದ್ಧವಾಗಿ ಸೌಹಾರ್ದ ಫ್ರೆಂಡ್ಸ್ ಪಟ್ರಕೋಡಿ ತಂಡದ ನಡುವಿನ ಪಂದ್ಯ. 30 ಚೆಂಡುಗಳ ಮುಂದೆ ಗಳಿಸಿಕೊಳ್ಬೇಕಾಗಿದೆ. ಪಂದ್ಯದ ವಿಜಯಕ್ಕಾಗಿ 43ರ ಅವಶ್ಯಕತೆ ಇದೆ. ಸೌಹಾರ್ದ ಫ್ರೆಂಡ್ಸ್ ಪಟ್ರಕೋಡಿ ತಂಡದ ಸ್ಥಾಪಕ ಅಧ್ಯಕ್ಷರು ಫಾರೂಕ್ ಬಾಯಬ್ಬೆ ಈಗಾಗಲೇ ವೇದಿಕೆಯಲ್ಲಿ ಕುಳಿತು ಪಂದ್ಯವನ್ನು ವೀಕ್ಷಣೆಗೊಳಿಸುವಾಗ ತಂಡ ಯಾವ ರೀತಿಯಾಗಿ ಆಡಬಹುದೆನ್ನುವಂತಹ ನಿರೀಕ್ಷೆಯೊಂದಿಗೆ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ ಶ್ರೀಯುತ ಫಾರೂಕ್ ಬಾಯಬ್ಬೆ. ಪ್ರಸ್ತುತ NSU ಇದರ ಉಪಾಧ್ಯಕ್ಷರು ಕೂಡ ಹೌದು. ಈ ಭಾಗದಲ್ಲಿ ಬಹಳಷ್ಟು ಸಾಮಾಜಿಕ ಕಾರ್ಯವನ್ನು ಮಾಡಿರತಕ್ಕಂತಹ ಶ್ರೀಯುತ ಫಾರೂಕ್ ಬಾಯಬ್ಬೆ ಅವರ ಸಾರಥ್ಯದ, ಅವರ ಮಾಲಕತ್ವದ ಸೌಹಾರ್ದ ಫ್ರೆಂಡ್ಸ್ ಪಾಟ್ರಕೋಡಿ ತಂಡ ಎದುರು ನೋಡ್ತಾ ಇದೆ UFC ಉಬಾರ್ ತಂಡವನ್ನ. ಈಗಾಗಲೇ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ಶ್ರೀಯುತ ನವಾಜ್ ಕರ್ವೇಲ್ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಆತ್ಮೀಯತೆಯ ಸ್ವಾಗತಗಳು ಶ್ರೀಯುತ ನವಾಜ್ ಕರ್ವೇಲ್ ಅವರಿಗೆ. ಶ್ರೀಯುತರನ್ನ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಆತ್ಮೀಯತೆಯ ಸ್ವಾಗತಗಳು ನವಾಜ್ ಕರ್ವೇಲ್ ಅವರಿಗೆ. ಅಜೀಮ್ ಹಾಗೂ ಲತೀಫ್ ಅವರ ಆಗಮನಗೊಳ್ತಾ ಇದ್ದ ಸೌಹಾರ್ದ ಫ್ರೆಂಡ್ಸ್ ಪಟ್ರಕೋಡಿ ತಂಡದ ಪರವಾಗಿ. ತೀರ್ಪುಗಾರಿಕಾ ಪೀಠಕ್ಕೆ ಮತ್ತೆ ಅಶ್ರಫ್ ಬಿಲಿಯೂರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ಸಹ ತೀರ್ಪುಗಾರಿಕಾ ವಿಭಾಗದಲ್ಲಿ ಖಲೀಲ್ ಕುಪ್ಪೇಟಿ, ಎಸೆತಗಾರಿಕೆ ವಿಭಾಗದಲ್ಲಿ ಮನೀಶ್, UFC ಉಪಾರ್ ತಂಡದ ಅಗ್ರ ಕ್ರಮಾಂಕದ ಎಸೆತಗಾರರಲ್ಲಿ ಓರ್ವ. 30 ಸರ್ಕಲ್ ಹೊರಭಾಗದಲ್ಲಿ ಇರುವ ಕ್ಷೇತ್ರಪಾಲಕರನ್ನ ನಿಯೋಜನೆಗೊಳಿಸಲಾಗ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಹಾಗೂ ಲಾಂಗ್ ಆನ್ ವಿಭಾಗವನ್ನ ಇರಿಸಿಕೊಳ್ಳಲಾಗ್ತಾ ಇದೆ. ಓವರಿನ ಮೊದಲ ಚೆಂಡು ಚಾಲ್ತಿಯಲ್ಲಿ ಎಸೆತಗಾರಿಕೆಯನ್ನು ಮುನ್ನಡೆಸಬೇಕಾಗಿದೆ ತೀರ್ಪುಗಾರರನ್ನು ಮತ್ತೆ ಪಡ್ಕೊಳ್ಳುತ್ತಾ ಆರಂಭಿಕ ಚೆಂಡು. ಸೋದರತೆಯ ದಾಳಿ ನಡೆಸುವ ಪ್ರಯತ್ನವನ್ನು ಪಾಟ್ರಿ ಈ ಬಾರಿ ನೇರವಾಗಿ ಚೆಂಡು ಒಂದರ ಬಳಿಕ ಅವಳಿಯ ಓಟಕ್ಕೆ ಅವಕಾಶಗಳು ಕಾಣಸಿಗ್ತಾ ಇದೆ. 2 ಅಂಕದ ಸಂಪಾದನೆಯೊಂದಿಗೆ ತನ್ನ ಖಾತೆಯನ್ನು ಆರಂಭಗೊಳಿಸ್ತಾ ಇದೆ ತಂಡ. ಶುಭ ಖಾತೆಯನ್ನ ತಂಡ ಆರಂಭಗೊಳಿಸೋದೇ ಆದರೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 2 ಓಟವನ್ನು ಹಾಕ್ತಾ ಇದೆ. ಪ್ರಥಮ ಚೆಂಡಿನ ಸುಸ್ತಿನ ಬಳಿಕ ದ್ವಿತೀಯ ಬಾರಿ ದಾಳಿಕಾರಿಕ ವಿಭಾಗದಲ್ಲಿ ಮನೀಶ್ ಬಹಳಷ್ಟು ಖ್ಯಾತನಾಮ ದಾಳಿಗಾರ. ಪವರ್ ಪ್ಲೇ ಅವಧಿಯ ಚೆಂಡು ಧನಿಸುವ ಪ್ರಯತ್ನವನ್ನು ಮಾಡ್ರಿ ಈ ಬಾರಿ ಕ್ಷೇತ್ರಪಾಲಕರಿಲ್ಲ ಜಾಗದಲ್ಲಿ ಚೆಂಡು ನೇರವಾಗಿ ಬೌಂಡರಿಗೆ ಎರೆದಾಡ್ತಾ ಇದೆ. ದ್ವಿತೀಯ ಇನ್ನಿಂಗ್ಸಿನ ಮೊದಲ ಬೌಂಡರಿ ಇಲ್ಲಿ ದಾಖಲುಗೊಳ್ಳುವಾಗ ತಂಡ ಖಾತೆಯನ್ನ ಹೆಚ್ಚುವರಿಗೊಳಿಸ್ತಾ ಇದೆ. ಸುಂದರತೆಯ ಹೊಡೆತ ಕಾಣಸಿಗ್ತಾ ಇದೆ. ಅಜೀಮ್ ಬ್ಯಾಟ್ ಮುಖೇನವಾಗಿ 2 ಚೆಂಡುಗಳ ಮುಂದೆ 6 ಓಟಗಳ ಸಂಪಾದನೆಯನ್ನಗೊಳಿಸ್ತಾ ಇದೆ ತಂಡ. ಓವರಿನ ತೃತೀಯ ಬಾರಿ ಮನೀಶ್ ವೈಡ್ ಲೈನ್ ಅನ್ನು ಬಳಸಿಕೊಂಡು ಚೆನ್ನಡೆಸತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಆದರೆ ಪವರ್ ಪ್ಲೇ ಅವಧಿ ಲಾಂಗ್ ಆಫ್ ವಿಭಾಗದಿಂದ ಯಾವುದೇ ಕ್ಷೇತ್ರ ಪಾಲಕರ ನಿಯೋಜನ ಇರಲಿಲ್ಲ. ಪರಿಣಾಮ ಇಲ್ಲಿ ಬೌಂಡರಿ ದಾಖಲುಗೊಳ್ತಾ ಇದೆ. ಮುಂದಿನ ಪಂದ್ಯ ಫ್ರೆಂಡ್ಸ್ ಬಪ್ಪಳಿಗೆ ವಿರುದ್ಧವಾಗಿ KFC ಕೊಯ್ಲಾ. ದಯವಿಟ್ಟು ಸಿಗ್ನೇಚರ್ ಪ್ರಕ್ರಿಯೆಗಾಗಿ ಬನ್ನಿ. KFC ಕೊಯ್ಲಾ ವಿರುದ್ಧವಾಗಿ ಫ್ರೆಂಡ್ಸ್ ಬಪ್ಪಳಿಗೆ ಇರುವ ತಂಡದ ಆಟಗಾರ ಗಮನಕ್ಕೆ ದಯವಿಟ್ಟು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಗೊಳಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಮನೀಶ್ ದಾಳಿಗಾರಿಕೆ ವಿಭಾಗದ 3 ಚೆಂಡುಗಳ ಸುಸಿನ ಬಳಿಕ ಚತುರ್ಥನೆಯ ಬಾರಿ 7 ಅಂಕಿಅಂಶ ಪಟ್ಟಿಯಲ್ಲಿ ಅಜೀಮ್ ಹಾಗೂ ಲತೀಫ್ ಇರುವ ಆಟಗಾರರ ಜೊತೆ ಆಟಗಳಲ್ಲಿ ಮುಂದುವರಿತಾ ಇದೆ. ಲೋ ಫುಲ್ ಟಾಸ್ ಚೆಂಡು ಇಲ್ಲಿ ದಂಡಿಸುವ ಪ್ರಯತ್ನಗಳ ಮಧ್ಯೆ ರನ್ಔಟ್ಗಾಗಿ ಅವಕಾಶಗಳು. ಸುಂದರತೆಯ ಎಸೆತಗಾರಿಕೆಯನ್ನು ನಿಯೋಜನೆಗೊಳಿಸಲಾಗ್ತಾ ಇದೆ. ಬೌಂಡರಿಯನ್ನು ಬಿಟ್ಟುಕೊಟ್ಟ ಬಳಿಕ ಮನೀಶ್ ವಾಪಸಾತಿಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ 5 ಚೆಂಡುಗಳ
4 ಚೆಂಡುಗಳ ಸುಸಿನ ಬಳಿಕ ಪಂಚಮಿಯ ಬಾರಿ ಮನೀಶ್ ಲತೀಫ್ ಅವರ ಕಡೆಗೆ ಗುಣಮಟ್ಟತೆಯ ಚೆಂಡು. ಈ ಬಾರಿ ಕ್ಷೇತ್ರಪಾಲಕ ಲಭ್ಯ. ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡನ್ನು ತಡೆ ಹಿಡಿಯತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಇಲ್ಲಿ 1 ಓಟಗಳು ಮತ್ತೆ ಸೋರಿಕೆ ಆಗ್ತಾ ಇದೆ. 5 ಚೆಂಡುಗಳ ಸುಸಿನ ಬಳಿಕ ಒಬ್ಬನ ಕೊನೆಯ ಬಾರಿಗೆ ಸ್ವೀಪಿಕಾಗಿದೆ. 43ರ ಗುರಿಯನ್ನು ಬೆನ್ನಟ್ಟುವಿಕೆಯ ಮಧ್ಯೆ ಸುಲಭದಾಯಕ ಚೆಂಡು. ಅಜೀಂ ಚೆಂಡನ್ನು ಗಮನಿಸಿಕೊಳ್ಳಲು ವಿಫಲತೆಯಾದರೂ ರನ್ಔಟ್ಗೆ ಅವಕಾಶಗಳ ಮಧ್ಯೆ ಇಲ್ಲಿ ಓವರ್ ಥ್ರೋ ರೂಪವನ್ನು ತಾಳ್ತಾ ಇದೆ. 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸುವಾಗ ಮೊದಲ ಓವರಿನ ಸಮಾಪ್ತಿಯ ಕ್ಷಣಗಳಿಗೆ ಬರ್ತಾ ಇದೆ. 6 ಚೆಂಡುಗಳ ಮುಕ್ತಾಯದ ಹಂತಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದ್ದು ಒಟ್ಟಾಗಿ 8 ಓಟಗಳಾಗ್ತಾ ಇದೆ. ಇನ್ನುಳಿದಂತೆ 24 ಚೆಂಡುಗಳ ಮುಂದೆ 35ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಮೊದಲ ಇರುವ ಕ್ರಮಾಂಕದ ಆಟಗಾರ ಜಿಮ್ ಹಾಗೂ ಲತೀಫ್ ಇನ್ನಿಂಗ್ಸಿನ ಜೊತೆಯಾಟವನ್ನು ಆಡತಕ್ಕಂಥ ಪ್ರಯತ್ನಗಳು ಮುಂದುವರಿತಾ ಇದೆ. ಇರುವ ಆಟಗಾರರು ಕೂಡ ಸುಭದ್ರತೆಯ ಇನ್ನಿಂಗ್ಸ್ ಅನ್ನು ಆಡಿದ್ದೇ ಖಂಡಿತವಾಗಲೂ ಅವಕಾಶಗಳು ಇದ್ದೇ ಇದೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ದಾಳಿಗಾರಿಕೆ ವಿಭಾಗಕ್ಕೆ ರಾಜೇಶ್ ಬಹಳಷ್ಟು ಬಾರಿ ಕೇವಲ ಓರ್ವ ದಾಂಡಿಗ ಮತ್ತು ಕ್ಷೇತ್ರಪಾಲಕ. ಆದರೆ ಇಲ್ಲಿ ಗ್ರಾಮ ಮಟ್ಟದ ಪಂದ್ಯಾಟ, ಎಸೆತಗಾರನಾಗಿಯೂ ಕೂಡ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕಾಗಿದೆ. ದ್ವಿತೀಯ ಓವರಿನ ಚಾಲ್ತಿಯನ್ನು ಪಡ್ಕೊಳ್ಳುವಾಗ ತನ್ನ ಜವಾಬ್ದಾರಿಯುತವಾದಂತಹ ಎಸೆತಗಾರಿಕೆಯನ್ನು ಮಾಡಲೇಬೇಕಾಗಿದೆ. ತನಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ರಾಜೇಶ್ ಎಷ್ಟರ ಮಟ್ಟಿಗೆ ಪೂರ್ಣಗೊಳಿಸಲಿಕ್ಕಿದ್ದಾರೆ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗುವುದು. ಓವರಿನ ಮೊದಲ ಚೆಂಡು ಜನಿಸುವ ಪ್ರಯತ್ನವನ್ನು ಬೌಂಡ್ರಿ ಮಾಡಿದವನು ಆದರೆ ಕ್ಯಾಚ್ಗಾಗಿ ಅವಕಾಶಗಳು. ಮೊದಲ ಚೆಂಡು ಸುಲಭದಾಯಕ ಅವಕಾಶವಾಗಿತ್ತು. ದೊಡ್ಡ ಹೊಡೆತಗಳ ಪ್ರಯತ್ನವನ್ನು ಪಟ್ಟಂತ ದಾಂಡಿಗ ಹೈ ಡಿಸ್ಟೆನ್ಸ್ ಅನ್ನು ಪಡ್ಕೊಂಡಿತ್ತು. ಆದರೆ ಲಾಂಗ್ ಡಿಸ್ಟೆನ್ಸ್ ಅನ್ನು ಕ್ಲಿಯರ್ ಮಾಡುವಲ್ಲಿ ಚೆಂಡು ವಿಫಲಗೊಳ್ತಾ ಇದೆ. ಪರಿಣಾಮ ಇಲ್ಲಿ ಕ್ಯಾಚ್ ಔಟ್ಗೆ ಮೊದಲ ವಿಕೆಟ್ ಪತನವಾಗ್ತಾ ಇದೆ. ಲತೀಫ್ ಅವರ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಸೌಹಾರ್ದ ಫ್ರೆಂಡ್ಸ್ ಪಾಟ್ರಕೋಡಿ ತಂಡ. ಫಾರೂಕ್ ಬಾಯ್ ಅಬ್ ಅವರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ ಆರಂಭಗೊಂಡಂತಹ ಸೌಹಾರ್ದ ಫ್ರೆಂಡ್ಸ್ ಪಾಟ್ರಕೋಡಿ ಪ್ರಸ್ತುತ ಅವರ ಮಾಲಕತ್ವದಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಮೊದಲ ಚೆಂಡಿನ ಸುಸಿನ ಬಳಿಕ ದ್ವಿತೀಯ ಬಾರಿ ದಾಳಿಗಾರಿಕೆ ವಿಭಾಗದಲ್ಲಿ ರಾಜೇಶ್ ಬಹಳಷ್ಟು ಬಾರಿ ಎಸೆತಗಾರ ಹಾಗೂ ಕ್ಷೇತ್ರಫಲ ವಿಭಾಗದಲ್ಲಿ ಸೈ ಎನಿಸಿಕೊಂಡಂತಹ ಆಟಗಾರ. ಆದರೆ ಇಲ್ಲಿ ದಾಳಿಗಾರಿಕೆ ವಿಭಾಗದಲ್ಲೂ ಕೂಡ ತನ್ನ ಸಾಮರ್ಥ್ಯವನ್ನು ಸಾಬೀತುಗೊಳಿಸುವುದು. ಆದರೆ ನೂತನ ಕ್ರಮಾಂಕದ ಆಟಗಾರನಾಗಿ ಮುಸ್ತಫಾ ಅವರನ್ನು ಕಳಿಸಿಕೊಡಲಾಗ್ತಾ ಇದೆ ಸೌಹಾರ್ದ ಫ್ರೆಂಡ್ಸ್ ಪಾಟ್ರಕೋಡಿ ಪರವಾಗಿ. ದಯವಿಟ್ಟು ಗಮನಿಸಿಕೊಳ್ಳಿ, KFC ಕೊಯ್ಲಾ ಹಾಗೂ ಫ್ರೆಂಡ್ಸ್ ಬಪ್ಪಳಿಗೆ ದಯವಿಟ್ಟು ಸಿಗ್ನೇಚರ್ ಪ್ರಕ್ರಿಯೆಯನ್ನು ಮಾಡಿಕೊಳ್ಬೇಕು. KFC ಕೊಯ್ಲಾ ಹಾಗೂ ಫ್ರೆಂಡ್ಸ್ ಬಪ್ಪಳಿಗೆ ಇನ್ನೂ ಕೂಡ ತಮ್ಮ ಇರುವಿಕೆಯನ್ನು ನಮ್ಮೊಂದಿಗೆ ಗೊತ್ತುಪಡಿಸ್ತಾ ಇಲ್ಲ. ತಂಡದ ಆಟಗಾರರ ಗಮನಕ್ಕೆ KFC ಕೊಯ್ಲಾ ಫ್ರೆಂಡ್ಸ್ ಬಪ್ಪಳಿಗೆ ದಯವಿಟ್ಟು ಪದೇ ತಮ್ಮ ತಂಡದ ಹೆಸರನ್ನು ಸೂಚಿಸುವಂತೆ ಮಾಡಬೇಡಿ. ಪದೇ ತಮ್ಮ ತಂಡದ ಹೆಸರನ್ನು ಸೂಚಿಸಿಕೊಳ್ಳುವಂಥದ್ದು ತಮ್ಮ ಅನುಪಸ್ಥಿತಿಯನ್ನು ಮತ್ತೆ ಇಲ್ಲಿ ಸಾಬೀತುಪಡಿಸಲಿಕ್ಕಿದೆ. ಹಾಗಾಗಿ ದಯವಿಟ್ಟು ತಮ್ಮ ತಂಡಕ್ಕಿರತಕ್ಕಂತಹ ಘನತೆ, ಗೌರವ, ಸ್ಥಾನ, ಮಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. KFC ಕೊಯ್ಲಾ ಹಾಗೂ ಫ್ರೆಂಡ್ಸ್ ಬಪ್ಪಳಿಗೆ ಇದು ಕೇವಲ 2 ತಂಡಕ್ಕೆ ಮಾತ್ರವಲ್ಲ, ಮಿಗಿಲಾಗಿ ಭಾಗವಹಿಸತಕ್ಕಂಥ ಪ್ರತಿಯೊಂದು ತಂಡದಲ್ಲಿಯೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಪದೇ ತಮ್ಮ ಹೆಸರನ್ನ ಸೂಚಿಸುವಂತೆ ಮಾಡಬೇಡಿ. ನೋಡಕ ಅವಕಾಶಗಳ ಮಧ್ಯೆ ನೇರವಾಗಿ ಮಿಡ್ ಆಫ್ ವಿಭಾಗದ ಕ್ಷೇತ್ರಪಾಲಕ ಚೆನ್ನನ್ನು ಪಡ್ಕೊಳ್ಳುವ ಪ್ರಯತ್ನವನ್ನು ಪಟ್ಟರೂ ಕೂಡ ಥ್ರೋ ಪರ್ಫೆಕ್ಷನ್ ಕಂಡುಕೊಳ್ತಾ ಇಲ್ಲ. 1 ಓಟಗಳು ಸುಲಭವಾಗಿ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಮೊದಲ 3 ಚೆಂಡುಗಳ ಸುಸಿನ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 11 43ರ ಗುರಿಯನ್ನು ಬೆನ್ನಟ್ಟುವಿಕೆಯ ಫ್ರೆಂಡ್ಸ್ ಬಪ್ಪಳಿಗೆ ದಯವಿಟ್ಟು ತಮ್ಮ ಇರುವಿಕೆಯನ್ನು ಹಂಚಿಕೊಳ್ಬೇಕು. KFC ಕೊಯ್ಲಾ ಈಗಾಗಲೇ ನಮ್ಮ ಜೊತೆ ಆಗ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ, ಎಲ್ಲ ಆಟಗಾರರು ಕೂಡ ವೇದಿಕೆಗೆ ಬಂದು ತಮ್ಮ ಸೈನನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಕಪ್ತಾನ ಸಿಗ್ನೇಚರ್ ಬೋರ್ಡ್ ಅನ್ನು ಕೊಂಡು ಹೋಗಿ ಸೈನ್ ಹಾಕುವುದಕ್ಕೆ ಅವಕಾಶವಿಲ್ಲ. ದಯವಿಟ್ಟು ಗಮನಿಸಿಕೊಳ್ಳಿ, ಎಲ್ಲ ಆಟಗಾರರು ಕೂಡ ಕಡ್ಡಾಯವಾಗಿ ವೇದಿಕೆಗೆ ಬರಬೇಕು. ಅಲ್ಲಿ ತಮ್ಮ ಸಿಗ್ನೇಚರ್ ಅನ್ನು ಮಾಡುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ರಾಜೇಶ್ 5 ಚೆಂಡುಗಳು ಮುಕ್ತಾಯಗೊಂಡಿದೆ, 2 ವಿಕೆಟ್ಗಳ ನಷ್ಟಗೊಂಡಿದೆ. ಬಿಟ್ಟುಕೊಟ್ಟದ್ದು ಕೇವಲ 3 ಓಟಗಳಾಗ್ತಾ ಇದೆ. ಓವರಿನ ಕೊನೆಯ 1 ಚೆಂಡುಗಳು ಬಾಕಿ ಇದೆ. UFC ಉಬಾರ್ ವಿರುದ್ಧವಾಗಿ ಸೌಹಾರ್ದ ಫ್ರೆಂಡ್ಸ್ ಪಟ್ರಕೋಡಿ ಮೊದಲ ಓವರ್ನಲ್ಲಿ ಅತ್ಯಂತ ಅದ್ಭುತವಾದಂತಹ ಆರಂಭವನ್ನು ಪಡ್ಕೊಂಡಂಥ ತಂಡ. ಆದರೆ ಆ ಆರಂಭವನ್ನು ಮುನ್ನಡೆಸುವಲ್ಲಿ ರಾಜೇಶ್ ಕಡಿವಾಣ ಹಾಕಿದ್ರು. ಮೊದಲ ಚೆಂಡಿಗೆ ವಿಕೆಟ್ ಪಡ್ಕೊಂಡಾಗ ನೂತನ ಕ್ರಮಾಂಕದ ಆಟಗಾರ ಕೊಂಚ ಮಟ್ಟಿಗೆ ತಡವರಿಸಿದ್ರು. ಆ ಬಳಿಕ ಬರತಕ್ಕಂಥ ಆಟಗಾರರಿಗೆ ಚೆಂಡು ಹಾಗೂ ಪಿಚ್ಗೆ ಹೊಂದಿಕೊಂಡು ಆಡುವುದಕ್ಕೆ ಒಂದಿಷ್ಟು ಸಮಯವನ್ನು ಪಡ್ಕೊಂಡ್ರು. ಪರಿಣಾಮ 11 ಚೆಂಡುಗಳ ಮುಂದೆ 11 ಓಟವನ್ನು ಮಾತ್ರ ಗಳಿಸಿಕೊಳ್ತಾ ಇದೆ. ಗಫೂರ್ ಸ್ಟ್ರೈಕರ್ ತುದಿಯಲ್ಲಿ ಸೌಹಾರ್ದ ಫ್ರೆಂಡ್ಸ್ ಪರವಾಗಿ ಸುಂದರತೆಯ ಚೆಂಡು, ಆದರೆ ಆಫ್ ಸ್ಟಿಕ್ನಿಂದ ತೀರ ಹೊರಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ತೀರ್ಪುಗಾರರ ಕೈಯಗಲಗೊಳ್ತಾ ಇದೆ.
ವೈಡ್ ಎನ್ನುವ ನಿಶಾನೆಯನ್ನು ತೋರ್ಪಡಿಸಿಕೊಳ್ಳುವಾಗ 1 ಅಂಕದ ಹೆಚ್ಚುವರಿ 12 ಓವರಿನ ಕೊನೆಯ ಬಾರಿ ರಾಜೇಶ್. ಅಂತಿಮ ಬಾರಿ ಸುಂದರತೆ ಎಸೆತಗಾರಿಗೆ ಕ್ಲೀನ್ ಬೌಲ್ಡ್ ಆದ್ರೂ ನಿಧಾನಗತಿಯ ಚೆಂಡನ್ನು ಗುರುತಿಸುವಲ್ಲಿ ವಿಫಲರಾದ್ರು. ಹಿಮ್ಮುಖವಾಗಿ ಬ್ಯಾಕ್ಫುಟ್ ಆಗಿ ನೆನೆಸುವ ಪ್ರಯತ್ನವನ್ನು ಪಟ್ಟರೂ ಕೂಡ ಚೆಂಡು ಹಾಗೂ ಬ್ಯಾಟ್ ನಡುವೆ ಸಂಪರ್ಕಗಳು ಕಾಣಸಿಗದ ಪರಿಣಾಮ ಇಲ್ಲಿ ವಿಕೆಟ್ ಕಪ್ಪಳಿಸ್ತಾ ಇದೆ. ಎರಡನೆಯ ವಿಕೆಟ್ 2 ಓವರ್ಗಳ ಸಮಾಪ್ತಿಯ ಕ್ಷಣಗಳಿಗೆ ಬರುವಾಗ ತನ್ನ ಪ್ರಮುಖ 3 ವಿಕೆಟ್ಗಳ ನಷ್ಟದ ಸನ್ನಿವೇಶವನ್ನ ಎದುರು ನೋಡ್ತಾ ಇದೆ ಸೌಹಾರ್ದ ಫ್ರೆಂಡ್ಸ್ ಪಟ್ರಕೋಡಿ ತಂಡ. ತೃತೀಯ ಓವರಿನ ಚಾಲ್ತಿಯಲ್ಲಿ ದಾಳಿಗಾರಿಕಾ ವಿಭಾಗಕ್ಕೆ ನೂತನ ಕ್ರಮಾಂಕದ ಆಟಗಾರನ ಪರಿಚಯವನ್ನು ಮಾಡಿಕೊಡಬೇಕಾಗಿದೆ. ನವಾಜ್ ಎಸೆತಗಾರಿಕಾ ವಿಭಾಗದಲ್ಲಿ UFC ಉಬಾರ್ ಪರವಾಗಿ ಗುಣಮಟ್ಟತೆಯ ದಾಳಿಗಾರಿಕೆಯನ್ನು ಸಂಘಟಿಸಿಕೊಳ್ಳತಕ್ಕಂತಹ ಭರವಸೆ ಇರತಕ್ಕಂತಹ ಆಟಗಾರ ನೂತನ ಕ್ರಮಾಂಕದ ಆಟಗಾರನಾಗಿ ಅಲ್ಲಿ ಅವರನ್ನು ಕಳಿಸಿಕೊಳ್ಳಲಾಗ್ತಾ ಇದೆ. ಅಜೀಂ ಹಾಗೂ ಅಲಿ ಇರುವ ಆಟಗಾರರು ಕೂಡ ಇಲ್ಲಿ ಇನ್ನಿಂಗ್ಸ್ ಅನ್ನು ಆಡುವ ಪ್ರಯತ್ನವನ್ನು ಪಡುವ ಮಧ್ಯ ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಪಟ್ಟರು. ತೀರ್ಪುಗಾರರಿಂದ ನಕಾರಾತ್ಮಕ ಸೂಚನೆಗಳು ಹೊರಬೀಳ್ತಾ ಇದೆ. ಅರ್ಥಾತ್ ಚೆಂಡಂತೂ ಚುಕ್ಕಿ ಆಗ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. ಇಲ್ಲಿ ಆಫ್ ಸ್ಟಿಕ್ ನಿಂದ ತೀರ ಹೊರಭಾಗವನ್ನು ಕ್ರಮಿಸಿಕೊಂಡಂತ ಚೆಂಡು ವೈಡ್ ಬಾಲ್ ಆಗಿ ಮಾರ್ಪಾಡುಗೊಳ್ತಾ ಇದೆ. ಅತಿರಿಕ್ತತೆಯ ಓಟಗಳ ಸಂಖ್ಯೆಗಳು ಹೆಚ್ಚುವರಿಗೊಳ್ಳುವ ಮಧ್ಯೆ ಈ ಬಾರಿ ದೊಡ್ಡ ಹೊಡೆತಗಳ ಪ್ರಯತ್ನ. ನೇರವಾಗಿ ಚೆಂಡು ಲಾಂಗ್ ಆಫ್ ವಿಭಾಗದ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ಳುವುದರೊಂದಿಗೆ ತನ್ನ 4ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ತಂಡದ ಭರವಸೆ ಆಟಗಾರ ಮೊದಲ ಬೌಂಡರಿಯನ್ನು ಗಳಿಸಿಕೊಂಡಂತಹ ದಂಡಿಗ ಅಜೀಂ ಅವರ ವಿಕೆಟ್ ಅನ್ನು ತಂಡ ಕಳ್ಕೊಳ್ತಾ ಇದೆ. ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡಂತ ತಂಡಗಳು ಇಲ್ಲಿ ಸಂಕಷ್ಟದ ಸನ್ನಿವೇಶವನ್ನು ಎದುರು ನೋಡ್ತಾ ಇದೆ. ಸಂಕಷ್ಟದ ಸನ್ನಿವೇಶದಲ್ಲಿ ಮಧ್ಯ ಕ್ರಮಾಂಕದಲ್ಲಿ ಬರತಕ್ಕಂಥ ಆಟಗಾರರು ತಂಡವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಮಾಡಲೇಬೇಕಾಗಿದೆ. ತಮ್ಮ ಜವಾಬ್ದಾರಿಯನ್ನು ಅರ್ಥೈಸಿಕೊಂಡು ಆಡುವ ಪ್ರಯತ್ನವನ್ನು ಪಡೋದಾದ್ರೆ ಮೊದಲ ಕ್ರಮಾಂಕದ ಇರುವ ಆಟಗಾರರು ಕೂಡ ಅದ್ಭುತ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಪಟ್ಟರು. ಆದರೆ ತೃತೀಯ ಹಾಗೂ ಚತುರ್ಥನೇ ಕ್ರಮಾಂಕದ ಆಟಗಾರರು ತಮ್ಮ ಸ್ಪರ್ಧಾತ್ಮಕ ಇನ್ನಿಂಗ್ಸ್ ಅನ್ನು ಆಡುವಲ್ಲಿ ವಿಫಲಗೊಳ್ಳೋದಾದ್ರೆ ತನ್ನ 4 ವಿಕೆಟ್ಗಳ ನಷ್ಟದ ಹಂತದಲ್ಲಿ 13 ಓಟವನ್ನು ಗಳಿಸಿಕೊಂಡು ತೃತೀಯ ಚಿನ್ನಿನ ಚಾಲ್ತಿಯನ್ನು ಮುಂದುವರಿಸಿಕೊಳ್ತಾ ಇದೆ ಎಸೆತಗಾರಿಕೆ ವಿಭಾಗದಲ್ಲಿ ನವಾಜ್. 3 ಚಿನ್ನಗಳ ಯಶಸ್ಸಿನ ಬಳಿಕ ಚತುರ್ಥನೆಯ ಬಾರಿ ಅಂಕಿಅಂಶ ಬರಗಾರ ವಿಭಾಗದಲ್ಲಿ ನವಾಜ್ ಕೂರ್ನಡ್ಕ ನಮ್ಮೊಂದಿಗೆ ಸಹಕಾರವನ್ನು ನೀಡೋದಾದ್ರೆ ಇದನ್ನು ಪ್ರಯತ್ನವನ್ನು ಪಟ್ಟರು. ಒಂದು ಸುಲಭ ಅವಳಿಯ ಪ್ರಯತ್ನಗಳ ಮಧ್ಯೆ ಇಲ್ಲಿ ರನ್ ಔಟ್ಗೆ ಅವಕಾಶಗೊಳ್ಳಲಿಕ್ಕಿದೆ. ಡೈರೆಕ್ಟ್ ಹಿಟ್ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಸುಲಭವಾಗಿ ರನ್ ಔಟ್ಗೊಳಿಸುವ ಪ್ರಯತ್ನದಿಂದ ಗೂಟಪಾಳಕ್ಕೆ ವಿಫಲಗೊಳ್ಳೋದಾದ್ರೆ UFC ಉಬಾರ್ ವಿರುದ್ಧವಾಗಿ ಸೌಹಾರ್ದ ಫ್ರೆಂಡ್ಸ್ ಪಟ್ರಕೋಡಿ ಅಂಕಿಅಂಶ ಪಟ್ಟಿಯಲ್ಲಿದೆ ಒಟ್ಟಾಗಿ 16. ತೃತೀಯ ಓವರಿನ ಚಾಲ್ತಿಯನ್ನು ಮುಂದುವರಿಸಿಕೊಳ್ಳುತ್ತಾ 5 ಚಿನ್ನುಗಳ ಯಶಸ್ಸಿನ ಬಳಿಕ ಕೊನೆಯ ಬಾರಿ ಅಂತಿಮ ಚೆಂಡು ನಡೆಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಯಶಸ್ವಿ ದಾಳಿಗಾರಿಕೆ ಆಗ್ತಾ ಇದೆ. ದ್ವಿತೀಯ ಓವರ್ ಕೊಂಚ ಮಟ್ಟಿಗೆ ಬದಲಾವಣೆಯನ್ನು ತಂದುಕೊಂಡಂತಹ ಓವರ್ ಆಗಿತ್ತು. ಆದರೆ ತೃತೀಯ ಓವರಿನ ಹಂತಕ್ಕೆ ಬರುವಾಗಲೂ ಕೂಡ ಒಂದು ವೈಡ್ ಎಸೆದರೂ ಕೂಡ ಒಂದು ವಿಕೆಟ್ ಕಬಳಿಸುವುದರ ಜೊತೆಯಾಗಿ ಕೇವಲ 4 ಓಟವನ್ನು ಬಿಟ್ಟುಕೊಟ್ಟಂತಹ 4 ಓಟವನ್ನು ಬಿಟ್ಟುಕೊಟ್ಟಂತಹ ತೃತೀಯ ಓವರ್ ತಂಡಕ್ಕೆ ಇಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವ ಹಂತಕ್ಕೆ ಬಹಳಷ್ಟು ಪ್ರಮುಖ ಓವರ್ ಆಗಿ ಮಾರ್ಪಾಡುಗೊಳ್ತಾ ಇದೆ. 4ನೇ ಓವರ್ ಚಾಲ್ತಿಗೆ ಬರಲಿಕ್ಕಿದೆ. 4ನೇ ಓವರ್ ಚಾಲ್ತಿಯಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ಅನೀಶ್ ಓವರಿನ ಮೊದಲ ಚೆಂಡು ನಡೆಸುವ ಪ್ರಯತ್ನಗಳ ಮಧ್ಯೆ ಇಲ್ಲಿ ರನ್ಔಟ್ಗೆ ಅವಕಾಶವಾಗಲಿಕ್ಕಿದೆ. ಮಗದೊಂದು ವಿಕೆಟ್ ಸುಲಭದ ಅವಕಾಶವನ್ನು ಪಡ್ಕೊಳ್ತಾ ಇದೆ UFC ಉಬಾರ್ ತಂಡ. ಜಿಲ್ಲೆಯ ಪ್ರತಿಷ್ಠಿತ ತಂಡ UFC ಉಬಾರ್ ಬಹಳಷ್ಟು ಪ್ರತಿಷ್ಠಿತ ಟೂರ್ನಮೆಂಟ್ಗಳಲ್ಲಿ ತನ್ನ ತಂಡವನ್ನು ಕಣಕ್ಕಿಳಿಸಿ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಂತಹ UFC ಉಬಾರ್ ತಂಡ ಸೌಹಾರ್ದ ಫ್ರೆಂಡ್ಸ್ ಪಟ್ರಕೋಡಿ ಅನ್ನತಕ್ಕಂತಹ ಸ್ಥಳೀಯ ಮಟ್ಟದ ಯುವ ಪ್ರತಿಭಾನ್ವಿತ ಆಟಗಾರರನ್ನ ಎದುರು ನೋಡ್ತಾ ಇದೆ. ಜಿಲ್ಲೆಯ ಪ್ರತಿಭಾನ್ವಿತ ಪ್ರತಿಷ್ಠಿತ ಆಟಗಾರರು UFC ಉಬಾರ್ ತಂಡದ ಪರವಾಗಿ ತಮ್ಮ ಇನ್ನಿಂಗ್ಸ್ ಅನ್ನು ಆಡೋದಾದ್ರೆ ಮೊದಲ ಚೆಂಡಿಗೆ ವಿಕೆಟ್. ಇಲ್ಲಿ ದ್ವಿತೀಯ ಚೆಂಡು ಚಾಲ್ತಿಗೆ ಬರಲಿಕ್ಕಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ಅನೀಶ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಸುಲಭದಾಯಕ ಚೆಂಡು ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಡಾಟ್ ಎಂಡ್ ಡೆಲಿವರಿಯಾಗಿ ಮಾರ್ಪಾಡುಗೊಳ್ತಾ ಇದೆ. ಚೆಂಡನ್ನು ಸರಿಯಾಗಿ ಗುರುತಿಸಿಕೊಳ್ಳುವಿಕೆಯಲ್ಲಿ ದಾಂಡೆಗೆ ವಿಫಲಗೊಳ್ಳುವುದಾದ್ರೆ ತೃತೀಯ ಬಾರಿ ದಯವಿಟ್ಟು ಗಮನಿಸಿಕೊಳ್ಳಿ. ಮುಂದಿನ ಪಂದ್ಯ KFC ಕೊಯ್ಲಾ ಹಾಗೂ ಫ್ರೆಂಡ್ಸ್ ಬಪ್ಪಳಿಗೆ ದಯವಿಟ್ಟು ತಮ್ಮ ಸಿಗ್ನೇಚರ್ ಪ್ರಕ್ರಿಯೆಯನ್ನು ತಕ್ಷಣ ಮುಕ್ತಾಯಗೊಳಿಸಿಕೊಳ್ಬೇಕು. ದಯವಿಟ್ಟು ನ್ಯೂ ಬ್ಯಾಟರ್ನ ಪರಿಚಯವನ್ನು ತಿಳಿಸಿಕೊಡಿ. ಶರೀಫ್ ನೂತನ ಕ್ರಮಾಂಕದಲ್ಲಿ
ನೌಶಾದ್ ಅವರು ಬಾರಿಸತಕ್ಕಂಥ ಸಿಕ್ಸರಿಗೆ 2,000 ರೂಪಾಯಿಗಳ ನಗದು ಘೋಷಣೆ ಆಗ್ತಾ ಇದೆ. ಸಿರಾಜ್ ಕ್ಯಾಟಗರಿಯವರಿಂದ. ಪ್ರಯತ್ನವನ್ನು ಪಟ್ರಿ ಇಲ್ಲಿ 1 ಓಟಗಳ ಪ್ರಯತ್ನಗಳಲ್ಲಿ ಮುಂದುವರಿತಾ ಇದೆ. 20 ಓಟಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 17-17 ಇಲ್ಲಿ ಸಿಕ್ಸರ್ಗಾಗಿ 2,000 ರೂಪಾಯಿಗಳ ನಗದು ಘೋಷಣೆಯಾಗಿದೆ. ಸಿಕ್ಸರ್ ಗಳಿಸಿಕೊಂಡಿದ್ಯಾದ್ರೆ ತಂಡವನ್ನ ಆಧರಿಸಿ ಮುನ್ನಡೆಸುವ ಜವಾಬ್ದಾರಿಗಳ ಜೊತೆಯಾಗಿ ನಗದು 2,000 ರೂಪಾಯಿಗಳು ಕೂಡ ತನ್ನದಾಗಿಸುವ ಸಾಧ್ಯತೆ ಆಗಲಿಕ್ಕಿದೆ. ಪ್ರಯತ್ನವನ್ನು ಪಟ್ರಿ ಈ ಬಾರಿ ಶಕ್ತಿಯುತ ಹೊಡೆತಗಳ ವಿಲ್ಲದ ಪರಿಣಾಮ ಚೆಂಡಂತೂ ಕೇವಲ 1 ಓಟಗಳಿಗೆ ಸೀಮಿತಗೊಳ್ತಾ ಇದೆ. ನೇರವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ದಾಖಲಿಸಿಕೊಂಡಂತ ಚೆಂಡು 1 ಓಟಕ್ಕೆ ಸೀಮಿತಗೊಳ್ಳುವಾಗ ಓವರಿನ ಕೊನೆಯ ಬಾರಿ ಅನೀಶ್ ಈ ಬಾರಿ ಕ್ಷೇತ್ರಫಲ ವಿಭಾಗದಲ್ಲಿ ಚೆಂಡನ್ನು ತಡೆ ಹಿಡಿಯಲ್ಪಡೋದು ಆದರೆ 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸ್ತಾ ಇದೆ. 20 ಓಟಗಳ ಹೆಚ್ಚುವರಿಗೊಂದಿಗೆ ಓವರಿನ ಮುಕ್ತಾಯ 24 ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು 19 ಓಟಗಳಾಗ್ತಾ ಇದೆ. ಇನ್ನು ಕೂಡ 24ರ ಅವಶ್ಯಕತೆ ಇದೆ. 6 ಚೆಂಡುಗಳು ಬಾಕಿ ಇದೆ. 6 ಚೆಂಡು ಬಾಕಿ, 24ರ ಅವಶ್ಯಕತೆ ಪಂದ್ಯದ ಗೆಲುವಿಗಾಗಿ. ಮುಂದಿನ ಪಂದ್ಯ KFC ಕೊಯ್ಲಾ ವಿರುದ್ಧವಾಗಿ ಫ್ರೆಂಡ್ಸ್ ಬಪ್ಪಳಿಗೆ. ದಯವಿಟ್ಟು ಹಸ್ತಾಕ್ಷರ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ಯಾದರೆ ತಮ್ಮ ನಾಣ್ಯ ಚಿಮ್ಮುವಿಕೆಯ ಪ್ರಕ್ರಿಯೆಯನ್ನು ಮಾಡಿಕೊಳ್ಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ, KFC ಕೊಯ್ಲಾ ಈಗಾಗಲೇ ತನ್ನ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿಕೊಂಡು ನಾಣ್ಯ ಚಿಮ್ಮುವಿಕೆಗೆ ಸಿದ್ಧವಾಗ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಬೇಕು. ಕೊನೆಯ ಓವರ್ ಚಾಲ್ತಿಗೆ ಬರ್ತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ವೈಡ್ ಬಾಲ್, ಅತಿರಿಕ್ತ ಓಟ ಇಲ್ಲಿ ಹೆಚ್ಚುವರಿಗೊಳ್ಳುವಾಗ ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಪಟ್ಟರು. ಈ ಬಾರಿ ಅವಕಾಶಗಳು ಮತ್ತೆ ವಿರಳಗೊಳ್ತಾ ಇದೆ. ಚೆಂಡಂತೂ ಚುಕ್ಕಿ ಆಗ್ತಾ ಇದೆ. 2 ಚೆಂಡುಗಳ ಯಶಸ್ವಿ. ಡಾಟ್ ಅಂಡ್ ಡೆಲಿವರಿ ಚೆಂಡುಗಳು ಯಶಸ್ವಿಗೊಳ್ಳುವಾಗ ದಾಳಿಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ಳುತ್ತಾ ಬಪ್ಪಳಿಗೆ ತಂಡದ ಆಟಗಾರ ದಯವಿಟ್ಟು ಗಮನಿಸಿಕೊಳ್ಳಿ, ತಮ್ಮ ಸಿಗ್ನೇಚರ್ ಪ್ರತಿಯನ್ನ ಪೂರ್ಣಗೊಳಿಸುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ UFC ಉಬಾರ್ ತಂಡ. ಬಹುತೇಕ ಹಿಡಿತವನ್ನು ಸಾಧಿಸಿಕೊಂಡು ಮುಂದಿನ ಹಂತದ ಅರ್ಹತೆಯನ್ನು ಪಡ್ಕೊಳ್ಳಲು ಸಾಧ್ಯತೆ ಆಗ್ತಾ ಇದೆ. ಪ್ರಯತ್ನವನ್ನು ಪಟ್ಟರು. 2,000 ರೂಪಾಯಿಗಳ ಘೋಷಣೆ ಕೂಡ ಆಗಿತ್ತು. ಆದರೆ ಇಲ್ಲಿ ಸಿಕ್ಸರ್ಗಳು ವಿರಳಗೊಳ್ತಾ ಇದೆ. ಪಂದ್ಯದಿಂದ ನಿಧಾನವಾಗಿ ದೂರ ಸರಿತಾ ಇದೆ ಸೌಹಾರ್ದ ಫ್ರೆಂಡ್ಸ್ ಪಟ್ರಕೋಡಿ ತಂಡ. ದಾಳಿಗಾರಿಕೆಯಲ್ಲಿ ಮತ್ತೆ ಮುಂದುವರೆದು ಮುನ್ನುಗ್ಗಿ ಬರೆಸುವ ಪ್ರಯತ್ನಗಳ ಮಧ್ಯೆ ಚೆಂಡು ಡಾಟ್ ಅಂಡ್ ಡೆಲಿವರಿಯಾಗಿ ಮಾರ್ಪಾಡುಗೊಳ್ತಾ ಇದೆ. ಒಬ್ಬರಿನ ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ ಇದೆ. ಇದರೊಂದಿಗೆ ಪಂದ್ಯವನ್ನು ಗೆದ್ದುಕೊಂಡು ಮುಂದಿನ ಹಂತದ ಅರ್ಹತೆ ಪಡ್ಕೊಳ್ತಾ ಇದೆ UFC ಉಬಾರ್ ತಂಡ. ಅಭಿನಂದನೆಗಳು UFC ಉಬಾರ್ ತಂಡದ ಆಟಗಾರರಿಗೆ. ಧನ್ಯವಾದಗಳು ಸೌಹಾರ್ದ ಫ್ರೆಂಡ್ಸ್ ಪಟ್ರಕೋಟಿ ತಂಡದ ಆಟಗಾರರಿಗೆ. ದಯವಿಟ್ಟು ಗಮನಿಸಿಕೊಳ್ಳಿ, ಬಪ್ಪಳಿಗೆ ತಂಡದ ಆಟಗಾರರ ಗಮನಕ್ಕೆ ಪದೇ ತಾವುಗಳು ತಮ್ಮ ಸಹಕಾರವನ್ನು ಅಪೇಕ್ಷಿಸ್ತಾ ಇದ್ದೀವಿ. ಆದರೂ ಕೂಡ ತಮ್ಮ ಸಹಕಾರಗಳು ಲಭಿಸ್ತಾ ಇಲ್ಲ. ಬಪ್ಪಳಿಗೆ ದಯವಿಟ್ಟು ನಮ್ಮದಿಗೆ ಸಹಕರಿಸಿಕೊಳ್ಳಿ. ಆತ್ಮೀಯ ಫ್ರೆಂಡ್ಸ್, ಪೆರ್ನೆ ಇದರ ಆಶ್ರಯದಲ್ಲಿ ಫಾರೂಕ್ ಪೆರ್ನೆ ಅವರ ಮುಂದಾಳತ್ವದಲ್ಲಿ ಸಾಗಬೇರತಕ್ಕಂತಹ ದಿವಂಗತ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ಜಿಲ್ಲೆಯ ಪ್ರತಿಷ್ಠಿತ ತಂಡಗಳು ಈ 2 ದಿವಸದ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದೆ. 2 ದಿವಸದ ಪಂದ್ಯಾಕೂಟದಲ್ಲಿ ಬಹುತೇಕ 32 ತಂಡಗಳು ಈ ಟೂರ್ನಮೆಂಟಿನಲ್ಲಿ ತನ್ನ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಫಾರೂಕ್ ಪೆರ್ನೆ ಇವರ ಸಾರಥ್ಯದಲ್ಲಿ ಶ್ರೀ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ಈಗ ತಾನೇ 2 ದಿನಗಳ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ಶ್ರೀ ರಾಮಚಂದ್ರ ಪದವಿ ಪೂರ್ವ ವಿದ್ಯಾವರ್ಧನ ಕಾಲೇಜ್ ಪೆರ್ನೆ ಈ ಸಭಾಂಗಣದಲ್ಲಿ ನಡೆಯುತ್ತಾ ಇದೆ. ತಾವೆಲ್ಲರೂ ಬಹಳ ಉತ್ಸಾಹದಿಂದ, ಬಹಳ ಸಂಭ್ರಮದಿಂದ, ಬಹಳ ಉಲ್ಲಾಸದಿಂದ, ಬಹಳ ಆನಂದದಿಂದ ಈ ಕ್ರಿಕೆಟ್ ಪಂದ್ಯಾಟವನ್ನು ವೀಕ್ಷಿಸಿ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ತಾವೆಲ್ಲರೂ ಒಳ್ಳೆಯ ರೀತಿಯ ಶುಭವನ್ನು ಹಾರೈಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇನೆ. ಕ್ರಿಕೆಟ್ ಪಂದ್ಯಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಒಂದು ಆಧ್ಯಾತ್ಮಿಕವಾದ ಒಂದು ಪಂದ್ಯಾಟವಾಗಿದೆ. ಈ ಪಂದ್ಯವು 2 ದಿನದ ಮಟ್ಟಿಗೆ ಇಲ್ಲಿ ಸಾಗ್ತಾ ಇದೆ. ತಾವೆಲ್ಲರೂ ಬಹಳ ಸಂತೋಷದಿಂದ, ಉಲ್ಲಾಸದಿಂದ ಈ ಸಂಭ್ರಮವನ್ನು, ಈ ಪಂದ್ಯವನ್ನು ವೀಕ್ಷಿಸಬೇಕಾಗಿ
ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಹಾಗೂ ಆತ್ಮೀಯ ಫ್ರೆಂಡ್ಸ್ ಪರ್ನೆ ಇವರ ವತಿಯಿಂದ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ. 2 ದಿವಸಗಳ ಹೊನೂರು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ಬಹಳ ವರ್ಷದಿಂದ ಈ ಮೈದಾನದಲ್ಲಿ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಫಾರೂಕ್ ಪೆರ್ನೆ ಇವರ ಸಾರಥ್ಯದಲ್ಲಿ ನಡೆಯುತ್ತಾ ಬರ್ತಾ ಇದೆ. ಅದೇ ರೀತಿ ಈ 2 ದಿನಗಳಲ್ಲಿ 2 ದಿವಸದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟವು ಬಹಳ ಸಂತೋಷದಿಂದ ಈ ಪದವಿ ಪೂರ್ವ ಕಾಲೇಜಿನ ಎದುರು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಾಗ ತಾವೆಲ್ಲರೂ ಆಗಮಿಸಿ ಈ ಕ್ರಿಕೆಟ್ ಪಂದ್ಯಾಟವನ್ನು ವೀಕ್ಷಿಸಿ ಈ ಕ್ರಿಕೆಟ್ ಪಂದ್ಯಾಟವನ್ನು ಯಶಸ್ವಿಗೊಳಿಸಬೇಕಾಗಿ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ಆತ್ಮೀಯ ಪೆರ್ನೆ ಹಾಗೂ ಫಾರೂಕ್ ಪೆರ್ನೆ ಇವರ ಸಾರಥ್ಯದಲ್ಲಿರುವಂಥ ಈ ಕ್ರಿಕೆಟ್ ಪಂದ್ಯವನ್ನು ಯಶಸ್ವಿಗೊಳಿಸಬೇಕಾಗಿ ತಮಗೆಲ್ಲರಿಗೂ ಹೃದಯಾಂತರವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾವೆಲ್ಲರೂ ಈ ಪಂದ್ಯವನ್ನು ಬಹಳ ಸಂತೋಷದಿಂದ ಬಹಳ ಸೌಮ್ಯದಿಂದ ಈ ಪಂದ್ಯವನ್ನು ವೀಕ್ಷಿಸಿ ಈ ಪಂದ್ಯವನ್ನು ತಾವೆಲ್ಲರೂ ಚೆನ್ನಾಗಿ ನಡೆಸಿಕೊಂಡು ಹೋಗಬೇಕಂತೇಳಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಾ 2 ಮಾತಿಗೆ ಅವಕಾಶ ಕೊಟ್ಟಂಥ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಇದರ ಸಾರಥ್ಯರಾದ ಫಾರೂಕ್ ಪೆರ್ನೆ ಇವರಿಗೆ ಆತ್ಮೀಯ ಧನ್ಯವಾದವನ್ನು ಸ್ವಾಗತವನ್ನು ಹೇಳುತ್ತಾ ನನ್ನ ಈ 2 ಮಾತಿಗೆ ಪೂರ್ಣ ವಿರಾಮ ಇಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಫಾರೂಕ್ ಪೆರ್ನೆ. ಧನ್ಯವಾದಗಳು ಶ್ರೀಯುತ ರಜಾಕ್ ಪೆರ್ನೆ, ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಪೆರ್ನೆ ಅವರಿಗೆ ತನ್ನ ಅತ್ಯಮೂಲ್ಯ ಮಾತಿನೊಂದಿಗೆ ಸ್ಫೂರ್ತಿದಾಯಕ ನುಡಿಯನ್ನ ಆಡುತ್ತಾ ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿರತಕ್ಕಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾಗಿರತಕ್ಕಂಥ ಶ್ರೀಯುತ ರಜಾಕ್ ಪೆರ್ನೆ ಅವರಿಗೆ ಧನ್ಯವಾದ ತಿಳಿಸುತ್ತಾ, ಅದೇ ರೀತಿ ಒಂದು ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು, ಈ ಭಾಗದ ಪ್ರೋತ್ಸಾಹಕರು, ಯುವಕರಿಗೆ ಸದಾ ಸ್ಫೂರ್ತಿಯನ್ನು ತುಂಬತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ವಿಶ್ವನಾಥ ಶೆಟ್ಟಿ ಪೆರ್ನೆ, ನಿರ್ದೇಶಕರು ವ್ಯವಸಾಯ ಸೇವಾ ಸಂಘ ಪೆರ್ನೆ ಶ್ರೀತರನ್ನು ಗುರುತಿಸಿಕೊಳ್ಳುತ್ತಾ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಆತ್ಮೀಯ ಪೆರ್ನೆ ಹಾಗೂ ನಡೆದಿರತಕ್ಕಂಥ ಸರ್ವ ಕ್ರೀಡಾಭಿಮಾನಿ ಮಿತ್ರ ಪರವಾಗಿ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ದಯವಿಟ್ಟು ಪ್ರೀತಿಪೂರ್ವಕವಾಗಿ ತಾವುಗಳು ಮುಖ್ಯ ವೇದಿಕೆಯನ್ನು ಅಲಂಕರಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಶ್ರೀಯುತ ವಿಶ್ವನಾಥ ಶೆಟ್ಟಿ ಪೆರ್ನೆ, ನಿರ್ದೇಶಕರು ವ್ಯವಸಾಯ ಸೇವಾ ಸಂಘ ಪೆರ್ನೆ, ಆತ್ಮೀಯತೆಯ ಗೌರವಪೂರ್ವಕವಾದಂತಹ ಸ್ವಾಗತಗಳು ಸರ್ ತಮಗೆ. ಹಲೋ, ಈ ಒಂದು ಪಂದ್ಯಾಕೂಟಕ್ಕೆ ವಿದ್ಯುತ್ ದೀಪ ಅಲಂಕೃತ ಜೊತೆಯಲ್ಲಿ ಬ್ಯಾಂಡ್ ವಾದ್ಯಗಳು ಕೂಡ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಬ್ಯಾಂಡಿನ ನೇತೃತ್ವವನ್ನು ವಹಿಸಲಿದ್ದಾರೆ ನಾಗೇಶಣ್ಣನವರು. ಅವರ ನೇತೃತ್ವದ ತಂಡ ಈಗಾಗಲೇ ಸಜ್ಜಾಗಿದೆ. ಒಂದು ಪ್ರಥಮ ಬಾರಿಗೆ ಟೈಮಿಂಗ್ಸ್ ಇದೆ. ನಾಗೇಶಣ್ಣ ಒಂದು ಹೊಡೆತವನ್ನು ಪ್ರಾರಂಭಿಸಿ ಈ ಒಂದು ಪಂದ್ಯಾಕೂಟಕ್ಕೆ ಮೆರುಗು ತಂದು ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ನಾಗೇಶ್ ಅವರ ಬ್ಯಾಂಡಿನ ಬಳಗದವರಿಗೆ ತಮ್ಮನ್ನು ವಿನಂತಿ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳೊಂದಿಗೆ ಈ ವೇದಿಕೆಯ ಮುಂಭಾಗದಲ್ಲಿ ಗಣ್ಯ ಅತಿಥಿಗಳು ಆಗಮಿಸಲಿಕ್ಕಿದ್ದಾರೆ. ಆ ಒಂದು ಆಗಮಿಸುವಂಥ ಸಂದರ್ಭದಲ್ಲಿ ಬ್ಯಾಂಡುಗಳ ಮುಖಾಂತರ ಗೌರವಾನ್ವಿತ ಅತಿಥಿಗಳನ್ನು ವೇದಿಕೆ ಕರೆತರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ.
ಈ ಒಂದು ಪಂದ್ಯಾಕೂಟ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ವತಿಯಿಂದ ನಡೆಯುತ್ತಿದ್ದಾದರೂ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಫಾರೂಕ್ ಸಾರಥ್ಯದಲ್ಲಿ ನಡೆಯುವಂಥ ಈ ಪಂದ್ಯಾಕೂಟ ಅದೆಷ್ಟೋ ಸುಂದರವಾದ ಕ್ರೀಡಾಂಗಣ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೆರ್ನೆ ಎಂಬ ಸುಂದರ ಪುಣ್ಯ ಗ್ರಾಮದಲ್ಲಿ ನೆಲೆಸಿ ಬಂದಂಥ ಈ ಸುಂದರವಾದ ಕ್ರೀಡಾಂಗಣದಲ್ಲಿ ಭಾಳ ಅತಿ ಉತ್ತಮವಾದ ಒಂದು ಕ್ರಿಕೆಟ್ ಪಂದ್ಯಾಕೂಟ ಇನ್ನೂ ನಡೆಯಲಿಕ್ಕಿದೆ. ಒಣಲು ಬೆಳಕಿನ ಪಂದ್ಯಾಟ ಇದು ಎಲ್ಲ ಮುಖ್ಯವಲ್ಲ, ಇದರಲ್ಲಿ ಒಂದು ಸುಂದರವಾದ ವೀಕ್ಷಕ ವಿವರಣೆಯನ್ನು ಸತೀಶ್ ಮಂಗಳೂರು ಅವರು ನೀಡ್ತಾ ಬಂದಿದ್ದರೆ ಅವರ ಜೊತೆಗೆ ಮತ್ತೋರ್ವರು ನಮ್ಮ ಆತ್ಮೀಯ ಮಿತ್ರರು ರಮೇಶ್ ಬೆಳ್ಳಾರೆ ಇವರು ಕೂಡ ವೀಕ್ಷಕ ವಿವರಣೆಯಲ್ಲಿ ರಂಜಿಸುತ್ತಿದ್ದಾರೆ. ಭಾಳ ಸುಂದರವಾದ ನಾಗೇಶನ ಗಮನಗೂ ಹೊಸ ಹೊಸ ಸ್ಟೈಲ್ ಒಂಜಿ ರಡ್ಡು ಬಟ್ಲೆ ಅವೆ ಪೆರ್ನೆಯ ಅಲೆಯ ಉಳಿ ಒಂದು ಕಾಲದಲ್ಲಿ ಇಲ್ಲಿ ಕ್ರೇಸ್ ನಿರ್ಮಿಸುವಾಗ ನಮಗೆ ಬಾಕ್ಸನ್ನು ರಚಿಸಿಕೊಟ್ಟಿರತಕ್ಕಂತಹ ನಮ್ಮ ಕ್ರಿಕೆಟ್ ಪಂದ್ಯಾಟದ ಗುರುಗಳು ಹಾಗೂ ವಾಲಿಬಾಲ್ ಪಂದ್ಯಾಟಕ್ಕೂ ಕೂಡ ನನಗೆ ಗುರುಗಳು ಆಗಿರತಕ್ಕಂಥ ಇಸ್ಮಾಯಿಲ್ ಒಬ್ಬ ಖ್ಯಾತ ವಾಲಿಬಾಲ್ ಆಟಗಾರ, ಉತ್ತಮ ಕಬಡ್ಡಿ ಆಟಗಾರ, ಖ್ಯಾತ ಕ್ರಿಕೆಟ್ ಆಟಗಾರನು ಕೂಡ ನಿಜ. ಇಸ್ಮಾಯಿಲ್ರವರು ವೇದಿಕೆ ಹತ್ರ ಕಾಣ್ತಾ ಇದೆ, ತಮ್ಮನ್ನು ಗುರುತಿಸಿಕೊಂಡಿದ್ದೇವೆ. ಆತ್ಮೀಯ ಫ್ರೆಂಡ್ಸ್ ಇದರ ವತಿಯಿಂದ ತಮಗಿದು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾಗೇಶನ ಗಮನಗೂ ಬೇಜಾರು ಮಲ್ಪೆರ್ ಬಲ್ಲಿ ಒಂಜ ಹೊಸ ಸ್ಟೈಲ್ ಆ ಎಕ್ಕ ಸಕ್ಕತ್ತಲ್ಲ ಹೊರ ಬಟ್ಲೆಗೆ ತೀರಾ ಅವು ದುಂಬುದ ಪದ್ಯ ಅಂಡಿ
ದಯವಿಟ್ಟು ಆತ್ಮೀಯ ತಂಡದ ಪ್ರತಿಯೊಂದು ಪಂದ್ಯಾಕೂಟದಲ್ಲೂ ಒಂದು ಸಿಸ್ಟಮೆಟಿಕ್ ಇದೆ, ದಯವಿಟ್ಟು ಪಾಲಿಸಬೇಕು. ಬಪ್ಪಳಿಗೆ ತಂಡಕ್ಕೆ ಇನ್ನು ಕೇವಲ 7 ನಿಮಿಷಗಳ ಕಾಲಾವಕಾಶ ಮಾತ್ರ ಉಳಿದಿರುತ್ತೆ. ದಯವಿಟ್ಟು ತಮ್ಮೊಂದಿಗೆ ಸಹಕರಿಸಬೇಕು ಅಂತಿಸ್ಕೊಳ್ತಾ ಇದ್ದೇವೆ. ಇದು ಆತ್ಮೀಯ ತಂಡ ಪೆರ್ನೆ ನಡೆಸುವಂಥ ಈ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಯಾವತ್ತೂ ಒಂದೇ ನಿಯಮದಲ್ಲಿ ವ್ಯತ್ಯಾಸವಿಲ್ಲ. ದಯವಿಟ್ಟು ತಮ್ಮೊಂದಿಗೆ ಸಹಕರಿಸಬೇಕು ಅಂತಿಸ್ಕೊಳ್ತಾ ಇದ್ದೇವೆ. ನಿಮಗೆ 7 ನಿಮಿಷಗಳ ಕಾಲಾವಕಾಶ ಇದೆ, ದಯವಿಟ್ಟು ತಮ್ಮೊಂದಿಗೆ ಸಹಕರಿಸಿ. ಬಪ್ಪಲಿಗೆ ತಂಡಕ್ಕೆ ಇನ್ನು ಕೊನೆಯ ಕರೆ ಇದು, ದಯವಿಟ್ಟು ತಮ್ಮೊಂದಿಗೆ ಸಹಕರಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಬಪ್ಪಲಿಗೆ ಉಲ್ಲಾರಾ ಹಾಂ ಒಂಜಿ ದಯ ಮಲ್ತಿರ್ಲೆನ್ನ ಬತ್ತಾರತ್ತ ಈ ಒಂದು ಪಂದ್ಯಾಕೂಟವನ್ನು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿರತಕ್ಕಂತಹ ಮಹಾಮೈ ಲೈಟಿಂಗ್ಸ್ ಅಂಡ್ ಸೌಂಡ್ಸ್ ಬರಿಮಾರು ಅದೇ ರೀತಿ ಈ ಪಂದ್ಯಾಕೂಟದಲ್ಲಿ ವೀಕ್ಷಕ ವಿವರಣೆಯ ಅತಿ ಅಗತ್ಯವಿರುತ್ತದೆ. ಸತೀಶ್ ಮಂಗಳೂರು ಅವರು ಆಂಗ್ಲ ಮಾಧ್ಯಮ ಭಾಷೆಯಲ್ಲಿ ವೀಕ್ಷಕ ವಿವರಣೆಯನ್ನು ನೀಡುತ್ತಿರುವಾಗ ಕನ್ನಡ ಭಾಷೆಯಲ್ಲಿ ಖ್ಯಾತ ಅಚ್ಚ ಕನ್ನಡದೊಂದಿಗೆ ವೀಕ್ಷಕ ವಿವರಣೆಯನ್ನು ಮುಂದುವರಿಸಿದ್ದಾರೆ ರಮೇಶ್ ಬೆಳ್ಳಾರೆ ಇವರು ತುಂಬ ದಿಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಪ್ರಿನ್ಸ್ ಇದರ ವತಿಯಿಂದ ಸ್ವಾಗತ ಸುಸ್ವಾಗತ. ಜೊತೆಯಲ್ಲಿ ಒಂದು ಭಾಗದಲ್ಲಿ ಬ್ಯಾಂಡ್ ವಾದ್ಯಗಳ ವಿಭಾಗ, ಇನ್ನೊಂದು ಭಾಗದಲ್ಲಿ ಖ್ಯಾತ ತೀರ್ಪುಗಾರರು ಖಲೀಲು, ಲತೀಫು, ಅಶ್ರಫ್, ಅತಾವುಲ್ಲಾ, ಇನ್ನೊಂದು ಭಾಗದಲ್ಲಿ ರಾಷ್ಟ್ರೀಯ ಮಟ್ಟದ ವೀಕ್ಷಕ ವಿವರಣೆಗಾರ ಸತೀಶ್ ಮಂಗಳೂರು, ಮತ್ತೊಂದು ಭಾಗದಲ್ಲಿ ರಾಜ್ಯ ಮಟ್ಟದ ವೀಕ್ಷಕ ವಿವರಣೆಗಾರ ಕನ್ನಡ ರಮೇಶ್ ಬೆಳ್ಳಾರೆ ಇವರು ಈ ವೇದಿಕೆಯಲ್ಲಿ ಕಂಡುಕೊಳ್ಳುವಾಗ, ಅದೇ ರೀತಿ ಲೈವ್ ಸಕ್ಸಸ್ ಸ್ಪೋರ್ಟ್ಸ್ ಫಾರೂಕ್ ಪೆರ್ನೆ, ದಯವಿಟ್ಟು ನಿಮ್ಮನ್ನ ವೇದಿಕೆಯಲ್ಲಿ ವ್ಯವಸ್ಥಾಪಕರು ಕಾಯ್ತಿದ್ದಾರೆ. ಫಾರೂಕ್ ಪೆರ್ನೆ ದಯವಿಟ್ಟು ಬಪ್ಪಲಿಗೆ ತಂಡದ ಗಮನಕ್ಕೆ, ನಿಮಗೆ ಓವರಿನ ಕಡಿತಗೊಳಿಸುವ ಸಾಧ್ಯತೆ ಇದೆ. ನಿಮ್ಮ ಒಂದು ತಂಡಕ್ಕೆ ಓವರಿನ ಕಡಿತಗೊಳ್ಳುವ ಸಾಧ್ಯತೆ ಇದೆ. ದಯವಿಟ್ಟು ಸಮಯವಾದ ನಮ್ಮಿಂದ ಬಹಳ ದೂರ ಸರಿಯುತ್ತಿದೆ. ಸಮಯಕ್ಕೆ ಸರಿಯಾಗಿ ನಾವು ಮುಂದುವರಿಯಬೇಕೇ ವಿನಃ ನಮ್ಮೊಂದಿಗೆ ಸಮಯ ಕಾಯುತ್ತಿಲ್ಲ.
ಬಪ್ಪಳಿಗೆ ತಂಡಕ್ಕೆ ಓವರಿನ ಕಡಿತ. ಆತ್ಮೀಯರೇ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ಜಂಟಿ ಆಶ್ರಯದಲ್ಲಿ 2 ದಿವಸಗಳ ಹೊನಲು ಬೆನಕಿನ ಕ್ರಿಕೆಟ್ ಪಂದ್ಯಾಕೂಟ ಶ್ರೀ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಿಗೆ ಹಾಗೂ ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೆ ಸನ್ಮಾನ್ಯ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ನ ಎಲ್ಲ ವಲಯಾಧ್ಯಕ್ಷರನ್ನು ವಿಶೇಷವಾಗಿ ಗೌರವಿಸಲಾಗುವುದು. ಗ್ರಾಮಗಳ ನಡುವಿನ ಹಬ್ಬ, ಗ್ರಾಮಗಳ ನಡುವಿನ ಈ ಒಂದು ಸೌಹಾರ್ದತೆಯ ಕೂಟ, ಜಾತಿ ಮತ ಧರ್ಮ ಎಲ್ಲವನ್ನು ದೂರ ಸರಿಸಿ ಕೂಡುವ ಒಂದು ದಿನವಿದ್ದರೆ ಅದು ಕ್ರಿಕೆಟ್. ಇದೀಗ ಮುಂದಿನ ಪಂದ್ಯಾಕೂಟ KFC ಕೊಯ್ಲಾ ವಿರುದ್ಧವಾಗ್ತಾ ಇದೆ. ಫ್ರೆಂಡ್ಸ್ ಬಪ್ಪಲಿಗೆ 2 ತಂಡದ ಕಪ್ತಾನರು ಆದಷ್ಟು ಬೇಗ ಬನ್ನಿ. ಇದೀಗ ನಾಣ್ಯ ಚಿಮ್ಮಿಗೆ ಪ್ರಕ್ರಿಯೆ ನಡೆಯಲಿದೆ. ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆತ್ಮೀಯರೇ, ಪೆರ್ನೆಯ ಪರಿಸರದಲ್ಲಿ ಕ್ರಿಕೆಟ್ ಎಂದು ಬಂದಾಗ ಬಪ್ಪಲಿಗೆ ತಂಡದ ಕ್ಯಾಪ್ಟನ್ ಆದಷ್ಟು ಬೇಗ ಬನ್ನಿ. ತಮಗಾಗಿ ಕೊಯ್ಲಾ ಕ್ಯಾಪ್ಟನ್ ಕಾಯ್ತಾ ಇದ್ದಾರೆ. ಬಪ್ಪಲಿಗೆ ಫ್ರೆಂಡ್ಸ್ ಬಪ್ಪಲಿಗೆ ತಂಡದ ಕ್ಯಾಪ್ಟನ್ ಬಂದರು. ಆತ್ಮೀಯರೇ, ಪೆರ್ನೆ ಪರಿಸರದಲ್ಲಿ ಕ್ರಿಕೆಟ್ ಎಂದು ಬಂದಾಗ ಮೊದಲಿಗೆ ನೆನಪಾಗುವುದೇ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ. ಅದರಲ್ಲೂ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದನ್ನು 20 ವರ್ಷಗಳ ಹಿಂದೆ ಕಟ್ಟಿ ಇಂದಿಗೂ ಕೂಡ ಯಾವುದೇ ಸ್ಟಾಪ್ ಇಲ್ಲದೆ ಮುಂದುವರಿಸಿಕೊಂಡು ಬರುತ್ತಿರುವ ಓರ್ವ ಸಾರಥಿ, ಓರ್ವ ಸಂಚಾಲಕ, ಓರ್ವ ಸ್ಥಾಪಕನಿದ್ದರೆ ಅದು ಪೆರ್ನೆ ಪರಿಸರದ ಶರೀಫ್ ಆತ್ಮೀಯ.
ಫ್ರೆಂಡ್ಸ್ ಬಪ್ಪಲಿಗೆ ವಿರುದ್ಧವಾಗ್ತಾ ಇದೆ KFC ಕೊಯ್ಲಾ. ಇದೀಗ ಅದೃಷ್ಟ ನಾಣ್ಯ ಚಿಮ್ಮುಗೆಯನ್ನು ಫ್ರೆಂಡ್ಸ್ ಬಬ್ಬಲಿಗೆ ತನ್ನದಾಗಿಸಿಕೊಂಡಿದೆ. ತಮ್ಮ ಆಯ್ಕೆಯನ್ನು ಆದಷ್ಟು ಬೇಗ ತಿಳಿಸಿಕೊಡಿ. ಅದೇ ರೀತಿಯಲ್ಲಿ ಎರಡೂ ತಂಡದ ಸರ್ವ ಸದಸ್ಯರು ಇದೀಗ ಪಂದ್ಯಾಕೂಟಕ್ಕೆ ಸಜ್ಜಾಗಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಆತ್ಮೀಯರೇ, ಗ್ರಾಮಗಳ ನಡುವಿನ ರಸದೌತಣ, ಗ್ರಾಮಗಳ ನಡುವಿನ ಈ ಒಂದು ಹೊನಲು ಬೆಳಕಿನ ಕ್ರಿಕೆಟ್ ಹಬ್ಬ. ಆತ್ಮೀಯರೇ, ಪೆರ್ನೆ ಪರಿಸರದಲ್ಲಿ ಕ್ರಿಕೆಟ್ ಎಂದು ಬಂದಾಗ, ಅದರಲ್ಲೂ ಆತ್ಮೀಯ ಪೆರ್ನೆ ಎಂದು ಬಂದಾಗ ಮೊದಲನೇದಾಗಿ ನೆನಪಾಗುವ ಓರ್ವ ಮಹಾನುಭಾವ, ಓರ್ವ ಧನ್ಯ ಚೇತನ ವ್ಯಕ್ತಿತ್ವ, ಸೌಮ್ಯ ಸ್ವಭಾವದ ಒಡನಾಟಿ ನಮ್ಮ ಶರೀಫ್ ಪೆರ್ನೆ ಅವರು. ಕ್ರಿಕೆಟ್ ಆಗಿರಲಿ ಅಥವಾ ಯಾವುದೇ ಸಾಮಾಜಿಕ ರಂಗದಲ್ಲಿರುವ ಯಾವುದೇ ಕೆಲಸಗಾರರಾಗಲಿ, ಅದರಲ್ಲೂ ಮುಂದೆ ನಿಂತು ಅಣ್ಣನ ಸ್ಥಾನವನ್ನು, ನಾಯಕನ ಸ್ಥಾನವನ್ನು ತುಂಬಿ ನಿಲ್ಲಬಾರಂತಹ ಪೆರ್ನೆಯ ಹಿರಿಯ ವ್ಯಕ್ತಿ ನಮ್ಮ ಶರೀಫ್ ಆತ್ಮೀಯ. ಅಂದಹಾಗೇನೆ ಪೆರ್ನೆಯಲ್ಲಿ ಯಾವುದೇ ಕಷ್ಟ ಬಂದಾಗಲೂ, ಏನೇ ಎದುರಾದಾಗಲೂ, ಅದರಲ್ಲೂ ಯುವಜನತೆ ಹೆಚ್ಚು ಇಷ್ಟಪಡುವಂತಹ ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೊಂದಿಗೆ ಪ್ರೀತಿಯಿಂದ ಸ್ನೇಹದೊಂದಿಗಿರುವ ಓರ್ವ ವ್ಯಕ್ತಿ ಇದ್ದರೆ ಅದು ನಮ್ಮ ಫಾರೂಕ್ ಪೆರ್ನೆ ಅವರು. ರಾಜಕೀಯ ರಂಗದಾಗಲಿ, ಸಾಮಾಜಿಕದಲ್ಲಾಗಲಿ, ಶೈಕ್ಷಣಿಕ ಯಾವುದೇ ರಂಗದಲ್ಲೂ ಕೂಡ ಎತ್ತಿದೆಗೈ. ಎಸ್, ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. KFC ಕೊಯ್ಲಾ ವಿರುದ್ಧವಾಗ್ತಾ ಇದೆ ಫ್ರೆಂಡ್ಸ್ ಬಪ್ಪಲಿಗೆ. ಅದೃಷ್ಟ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡಂತಹ ಫ್ರೆಂಡ್ಸ್ ಬಪ್ಪಲಿಗೆ ತಮ್ಮ ಆಯ್ಕೆಯನ್ನು ತಿಳಿಸಿಕೊಡಿ. ವ್ಯವಸ್ಥಾಪಕರೇ, ಪಂದ್ಯಾಕೂಟವನ್ನು ಮುನ್ನಡೆಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. KFC ಕೊಯ್ಲಾ ಹಾಗೂ ಫ್ರೆಂಡ್ಸ್ ಬಪ್ಪಲಿಗೆ ಎರಡೂ ತಂಡದ ಎಕ್ಸ್ಟ್ರಾ ಪ್ಲೇಯರ್ ಅರ್ಥಾತ್ 12ನೇ ಆಟಗಾರ ಕಮೆಂಟರಿ ಬಾಕ್ಸ್ ಹತ್ರ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕೊಯ್ಲಾ ಮತ್ತು ಬಪ್ಪಲಿಗೆ ತಂಡದ 12ನೇ ಆಟಗಾರ ಎಕ್ಸ್ಟ್ರಾ ಪ್ಲೇಯರ್ ಆದಷ್ಟು ಬೇಗ ಬಂದು ನಮ್ಮೊಂದಿಗೆ ಸೇರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದೀಗ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡಂತಹ ಬಪ್ಪಲಿಗೆ ತಂಡವು ಕ್ಷೇತ್ರಫಲವನ್ನು ಆಯ್ದುಕೊಳ್ಳುವುದಾದರೆ KFC ಕೊಯ್ಲಾ ತಂಡಕ್ಕೆ ದಾಂಡುಗಾರಿಕೆಯ ಪಾಲಾಗಿದೆ. ಆರಂಭಿಕ ದಾಂಡುಗಾರ ಆಗಮನ ಇದೀಗ ಕಾಣಸಿಗ್ತಾ ಇದೆ. ಆದಷ್ಟು ಬೇಗ ಬಪ್ಪಲಿಗೆ ತಂಡದ ಸರ್ವ ಸದಸ್ಯರು ಮೈದಾನವನ್ನು ಆದಷ್ಟು ಬೇಗ ಸೇರಿ ಪಂದ್ಯಕೂಟವನ್ನು ಮುನ್ನಡೆಸಲು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದೀಗ ಕೊಯ್ಲಾ ಮತ್ತು ಬಪ್ಪಲಿಗೆ ತಂಡದ ಹಣಾಹಣಿ ಪಂದ್ಯಕೂಟಕ್ಕೆ ಧ್ವನಿಯಲ್ಲಿ ಕೊಂಚ ಬದಲಾವಣೆ. ಖ್ಯಾತ ಅಂತಾರಾಷ್ಟ್ರೀಯ ವೀಕ್ಷಕ ವಿವರಣೆಗಾರನೇ ಒಂದು ಕ್ಷಣಕ್ಕೆ ನಾಚುವಂತಹ ಅರ್ಥಗರ್ಭಿತ ಆಂಗ್ಲ ಭಾಷೆಯಲ್ಲಿ ಕಿರಿಯರಿಂದ ಹಿಡಿದು ಹಿರಿಯರಿಗೆ ಅಚ್ಚುಕಟ್ಟಾಗಿ ಅರ್ಥೈಸಬಲ್ಲಂತಹ ಖ್ಯಾತ ಅನುಭವಿ ಹಿರಿಯ ವೀಕ್ಷಕ ವೀರನಾದ ಸತೀಶ್ ಸಾಲಿಯಾನ್ ಮಂಗಳೂರು ಇದೀಗ ನಿಮ್ಮ ಮುಂದೆ. Thank you so much, Munna, and welcome back for this prestigious Shri Rajiv Gandhi Memorial Trophy, and which is proudly organized by Vitla Uppinangadi Block Youth Congress Committee along with the Aathmeeya Friends Perne under the great leadership of Farooq Perne, and everything is ready for the match number 5 of the day number 1 of this prestigious cricket tournament. And this cricket ground is looking so beautiful after that the lights are on, switched on. It looks like a different ball game now onwards. It's not a kind of cricket here just witnessed what in the natural light and sunlight, but it's a different ball game when coming to that under floodlight. Something little bit different in the sense I think it's going to be a bowlers dominated under floodlight because of the condition it's a little bit suitable for the bowlers, and a lot of hard work which is required for the batters, and wait and see how well these team will going to exploit the condition of this floodlight. After winning the toss, captain of
friends Bappalige, they decided to ball first, so that opening batters of team KFC Koila are into bat, and two opening batters came into middle, Zavir and Rahim. Zabir is on the strikers end, Rahim is in non-strikers end, and bowler will go into start the proceedings from the commentary box end, Ibba. So first over, everybody knows that it's going to be a power play over, and it's going to be very, very important for the batting team, especially when they're batting first. They need to see that, they need to exploit the condition of fielding restriction. They wanted to get as much run as possible. Here is the first ball, right arm around the wicket. Lovely deliveries to start with. What I'm talking about, it's a different ball game, and especially with the coming to the condition of this cricket ground, it's not so easy, because the behind the wicket is very difficult to get the more runs, but in front of the wicket only a chances for the batsman to get the runs. This time opportunities created for the catch at square leg region, but the square leg fielder has got a little bit fingertips in that occasion, but good enough for the batter to complete the couple of runs before the fielder going back and field the ball. Powerfully driven that one. Slight a bit of ball is shaping outside the line of leg stump, and batsman off the front foot, stretching his front foot to play that slog sweep shot quite well over the head of that square leg fielder, and a couple of runs. With that couple of runs, their KFC Koila, they open their account, and even the opening batsman Zabir also opened the account. Lovely shot. Look at the placement. Wideish long off boundary. Looks like it's going to be a ball. Is defeated the fielder, and the ball went into the deep wideish long off boundary for 4 runs. Zabir, this time I just mentioned earlier that need to exploit the condition of the fielding restriction, isn't it? But this placement is so good. There is a fielder at deep long on, so that he's just choosing that long off region. There is no fielder in the offside region in the deep. Only 2 fielders we can see, that one at deep mid wicket and one at a deep long on. So that quite a calculated risk has been taken there by the batter. Lovely, very good comeback here by the bowler. This time he knows that Ibba knows that the batter certainly wanted to get some big shots, so he bowled along the carpet. Slight a bit of moving away from the right-hander batsman outside the line of half time. This time again, driven that one down to deep long on, uppishly, but quite safely down to long on region. Before the long on fielder will go in to collect that one. Ample time for the batter Zabir to complete the single. With that single, Scoburn moves on to 7 on the board without loss of any wicket. Absolutely fantastic scenario. We can see it in the commentary box. Of course, the commentary box in right in front of the pitch. That's will going to be a very good angle for the commentators, because you can see everything. The bowler bowling, which line and length, and batsman what kind of cricketing stroke is trying for. This is going to be a fantastic scenario, and again driven that one, but lack of placement, straight to the answer shot, mid off region, chance of run out there, and it looks like umpire will go into refer for the third umpire. Now batsman slight a bit of in dangerous, I want to say, because whenever umpire asking for the third umpire means umpire has got a slight bit of doubt in the mind, and it may be out or it may be not out, but all up to the third umpire to decide. Latif Carwell is the third umpire, will going to decide whether the batsman safe or not, and the technicians of Success Sports will going to provide different angles to get the best result of this run out. And square leg umpire Khalil is asking for the third umpire to give the decision. Wait and see the kind of decision will going to come here. And the batsman wanted to see that there will be a not out, but fielding team certainly wanted to, yes, umpire need to give, umpire it's better to give out, but we need to wait for the umpire signal. Just coming back to this cricket tournament, it's yes, after that 3 matches which are played in the daylight. This is the first match which is played under floodlight, and what a fantastic cricket tournament is in progress under the great leadership of Farooq Perne. This tournament is progressing very successfully. And just coming back to the spectators, slowly the spectators gathering in the either side of this cricket ground to enjoy the game of cricket here. Not out call from the third umpire, batsman safe here, so that first over which is comes to an end after completion of over. ಅಲ್ಲೋ ಲೈಟ್ ತಗಲು ಒಲ್ಲರನ್ನ ದಯಮಲ್ತದ ವರ ಲೈಟ್ ತಗಲು ಮಹಾಮಯಿ ಲೈಟಿಂಗ್ ಅಂಡ್ ಸೌಂಡ್ಸ್ ದಯಮಲ್ತದ ವರ ಎಂಕ್ಲೆಂಡ್ ಸಂಪರ್ಕ ಮಲ್ಪಡು.
Thank you. So 7 runs came from the first over, the first delivery of the over number second, and 1 run picked up by the batter Zabir, and with that single score, moves on to 8 on the board without loss of any wicket. Right, oh, lovely delivery, beautifully ball, perfect one. This has been outstanding leg spin display, and the batsman is got out. Is absolutely, we can see that ball which is hits the stumps. But sometimes it's very difficult under friendlight. I already mentioned this is a different ball game, and this is not like that you are batting in a natural light, sunlight, but it's need to have some kind of extra effort as far as sighting the ball is concerned. That's why I'm talking about this. Not a batter's time; it's going to be a bowler's time to exploit the condition of the floodlight. So batter is a little bit disappointed, and Raheem Senior is back into pavilion. After his first ball duck, I think so. He faced his first delivery and fails to get runs for his team. And it's complete. The over number 2 is in progress. The scoreboard is 9-8 on the board for the loss of 1 wicket, replacing Raheem, the new batter occupying the crease. Raheem Senior. Nitin, what a fantastic start for Nitin. Right arm over the wicket balls. This time again, a little bit short pitch delivery. ಒಮ್ಮೆ ಕೀಪರ್ ಅವರನ್ನು ಸಂಪರ್ಕಿಸಬೇಕು. This time the ball is going a little bit short pitch delivery. After 2-3 bounce came into the bat, and batsman trying for the reverse stroke missed it completely, and there is no chance at all for any run. Right arm over the wicket balls. This time inside out cricket is trying for a bowler's back drive, and Nitin this time managed to stop the speed of that cricketing stroke which is came from the bat of Raheem. But just a single there. With that single score, moves on to 9 on the board. Very hard to combine the runs, and because of the line which is bowled by Nitin, almost targeting the middle end of stump, and it's always going to be a good line to bowl. Lovely delivery, faster one and a quicker one. This time batsman managed to get a little bit no bat involved, leg by call by umpire. So with the addition of that extra score, moves on to double figure 10 on the board. Nitin last time in this over, bowling to Raheem. This time Raheem plays it that one wide of that mid-wicket fielder. Before that short mid-wicket fielder to run to his back. Ample time for the batter to complete the single, and Raheem will go into retain the strike for the next over. 2 overs completed. Very tidy and wicket taking over, which is comes to an end of Nitin there after completion of over number 2. Searching for the right track. Team KFC Koila are managed to score 11. That means 5.5 runs per over run rate progressing here, and for Koila, and wait and see how many runs they will going to score in the remaining 3 overs. Almost 8 the floodlight stand situated around the cricket ground, making that condition of light so suitable for the cricket. And the bowler will going to start the pressure over. Sawad. Again inside out cricketing stroke. Batsman had been making room to play the shot. Played it beautifully down to long off region with that single score. But moves on to 12 on the board. 12 for the loss of 1 wicket. That brings Zabir into strike now. Zabir drives that one straight to the fielder. Excellent piece of fielding there by the fielder, and batsman shot off his crease. Very good piece of fielding there by that short mid off. Not only fields the ball, but quickly he returns the ball. This is very important. The point where he is releasing the ball, it's been outstanding, because he is standing a short mid off. The batsman driven that one very firmly, Zabir, but in meantime ball went straight to the hand of short mid off. Quickly the fielder released the ball to the hand of non-striker, and non-striker complete the formalities of that run out. Now it's asking for the third umpire, and the batsman not happy with the decision, so that is just challenging the decision of Khalil, the umpire, that why not you need to take benefit of the technology. So third umpire will go into decide the batsman the safe or not. Raheem, I think so, the batsman is in non-striker's end, and we'll wait and see what could be the decision from the third umpire. For the latecomers, you're watching the match number
5 of the day number 1, and this is the first match under floodlight is in progress, and so far it's been outstanding cricket tournament is in progress in the name of late Rajiv Gandhi Memorial Trophy, and everybody knows that Rajiv Gandhi is a former Prime Minister of India. So out pitch is a call from the third umpire, so that's what Khalil doesn't want to take the time to, because it will going to waste the time, isn't it? When the field umpire has got evidence, enough evidence that the batsman is short of the crease, so but certainly the field umpire will going to take the decision their own in a naked eye, and because it will going to save the times. When you are asking for the third umpire, it's almost kills your time. At least 5 to 10 minutes will going to waste for that decision. That's why umpire not taking that much of risk, and rightly so. And Deepak is a new batter in. Again, Zabir swept that one down to fine leg region for a single. With that single, Skobar Namuzan to 13 on the board. 13 for the loss of 2 wickets. The team KFC Koila are searching for the right track. So far, the very tidy bowling performance is in progress. Sawad with the jersey number 777, right arm round the wicket, it balls, short pitch delivery. Batsman almost is in a defensive frame of mind, otherwise he can try for the extra cover drive. There is no fielder in the deep extra cover, but fielder at long off and deep cover point, but he wanted to get the single by pushing the ball down to cover point region. Picked up a single for that. With that single, Skobar Namuzan to 14 on the board, and that brings Zabir into strike. Right arm over the wicket, again nicely placed that one down to extra cover region for a easy single. With that single, Skobar Namuzan to 15 on the board. So far, the runs are coming in the form of singles, unless the one boundary which is came in the first over of the power play, then we can see that the batters are dealing with the singles. This time he lofted. I don't think he will going to get the distance, but he will going to get the fielder. His intention is that he wanted to get the distance, but unfortunately the ball is landed safely to the hands of deep long on fielder. That's what I'm mentioning about. It's not an easy game for the batter under floodlight, because the nature of the ball, we can see there's not that much of hard. It's a little bit soft dotted deliveries which is used for this cricket tournament, so that a lot of power with the timing which is required if the batsman wanted to get the distance, and that's why ball which is just travelled into the hands of that fielder at long on, and wicket number 3 which is back into pavilion of KFC Koila. Short pitch delivery, hittable delivery, but placement is not good enough. So after this match, match number 6 will be played between Jai Bharat Kakkepada versus Jai Bharat Nandawar. So that I request both the teams will go. I request both the teams players, please report here immediately to sign the official chart as soon as possible. Jai Bharat Nandawar, I know that name, which is I have got a very good history. Jai Bharat Nandawar. And even Jai Bharat Kakkepada, the both the teams has got a name and fame, and it's going to be a very good match between these two teams. Jai Bharat Kakkepada versus Jai Bharat Nandawar. Right arm over the wicket, bowlers continues. Reverse sweep comes into play. In that occasion, Zabir picked up a single here. With that single, Skobar Namuzan to 16 on the board. Nitin to continue. Bowl a fantastic first over, second time in this over. Right arm over the wicket, lovely sweep shot came from the bat of the batter Kerim. Kerim picked up a single, his first run as well. And altogether, Torusko Namuzan to 17 on the board in the over number 4 is in progress. Slowly and steadily, team Koila, KFC Koila wanted to get runs around 35 to 40. It's definitely going to be a good score in this condition. And wait and see how well they've managed to get that runs. Again, driven nicely, just right off the bowler, straight down the ground, down to deep long on region. Walkable single here for Zabir. And Zabir quickly realizing that after he settled down in the middle, he need to take the initiative of getting some good score for his team, and so far his ball is batting very carefully. Again, they're going for the big shot, not quite getting that one from the bat. It's going to be a leg by. With the addition of that leg by, Skobar Namuzan to 19 on the board. 19 for the loss of 3 wicket in the over number 4 is in progress. Nitin, so far looking so good in the first over, even in the second over, it's bowling a very tidy line and length. Zabir back on strike.
reverse sweeping that one down to deep third man division. Zabir quickly realized that each and every run going to be very crucial in this condition. Nevertheless, I think I need to convert each and every ball as a scoring one. If it is a single, it's definitely going to benefits. Last time in this over, 20 on the board. Last time in this over, Nitin bowling last delivery of the fourth over. Right arm over the wicket, lofted. This time ball will going to land it safely to that same fielder. The jersey number 66 has got a little bit catching practice. Farooq took his second catch. Same division. This time is the straighter version, and previous one it is a little bit wideish long on. This time straight long on. So one more wicket is back into pavilion after completion of over number 4. Searching for the right track. Team KFC Koila are struggling in the middle. It's 20 for the loss of 5 wickets. So last over going to start. Fazil, very young talented bowler, very young talented in a sense, is just 17 maybe, and definitely it's going to be a very good opportunity for Fazil to perform here, and just to take that, just grab the opportunity to bowl that last over, and wait and see how well Fazil will going to bowl this last over. A young talented bowler, bowling right arm over the wicket. Again a flighted one, lovely deliveries to start with, and you need to appreciate Fazil because giving flight to the batsman like Zabir, certainly the bowler has got some kind of talent, and he bowls the second time in this over. Right arm over the wicket, again the flighted one, caught behind the wicket. Only the brave and gutsy bowler can do this, because you can see that all the bowlers are trying to bowl along the carpet, but this man, young man, giving some flight in the delivery so that he can get some wicket here. And absolutely good one there from Fazil. As the first over itself, he got a wicket in the second delivery. And the wicket of the huge wicket. And the wicket of Zabir, the settled batsman, is back into pavilion, caught behind the wicket. Struggle time continues here for Koila. It's 20 for the loss of 6 wicket. So new batter in is Latif is coming to the middle here. Now all after this batter band set. We have a traditional band set in our left of a commentary box. Daimadi band set now wicket oguvaga, boundary oguvaga. Yes, Nima performance and kodbodu. Coming down the track, driven that one, straight to the hands of long off. A second wicket here for Fazil. So wicket number 2 for him. That means he got a wicket in 2 consecutive deliveries. That means he is on hat-trick. What a great start for Fazil, the young man. They got 2 valuable wickets in 2 deliveries. Fazil to continue the hat-trick delivery. He will going to try for the hat-trick. Oh, he got hat-trick! He got the hat-trick, and it is going to be a first hat-trick of this prestigious Rajeev Gandhi Memorial Trophy. And Fazil, the young talented bowler, registering his name as the first bowler to pick the hat-trick of this cricket tournament. So Fazil registering his name, the first bowler of this tournament, picking up a hat-trick. What a fantastic performance. Score remains on 20. Four deliveries, no run given, and picked up 3 valuable wickets. What a fantastic performance from Fazil. Right arm over the wicket, going for the sweep shot. Wicket keeper misses it. And it's going to be a bye signal by umpire.
21 on the board for the loss of 6 wickets back into pavilion. That is going to be a boundary or 6. Just wait for the umpire signal. It's a boundary. Yes, it is the good way to finish this innings by the team KFC Koila. They completed their 5 overs quota, and outstanding over there from the bowler. Conceded just 4 runs and picked up 5 runs and picked up 3 valuable wickets, and the scoreboard is 25, and 26 is going to be a target for team target for team Friends Bappalige, and wait to see how Friends Bappalige will going to get this total. Meanwhile, ಈಗಾಗಲೇ ನಮ್ಮ ಈ ಒಂದು ಪಂದ್ಯಕೂಟಕ್ಕೆ ನಮ್ಮೆಲ್ಲರ ಆತ್ಮೀಯರು ಹಾಗೂ KPCC ಸಂಯೋಜಕರು ಆದಂಥ ಗೌರವಾನ್ವಿತ ಶ್ರೀ ಹೇಮನಾಥ್ ಶೆಟ್ಟಿ ಕಾವು ಇವರ ಆಗಮನವನ್ನು ನಾವು ಕಾಣ್ತಾ ಇದ್ದೇವೆ. ಇವರಿಗೆ ಸಂಘಟಕರ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಸೊ ವಾರ್ಮ್ ವೆಲ್ಕಮ್ ಸರ್, ದಿಸ್ ಪ್ರೆಸ್ಟೀಜಿಯಸ್ ಕ್ರಿಕೆಟ್ ಟೂರ್ನಮೆಂಟ್. ವಾರ್ಮ್ ವೆಲ್ಕಮ್ ಫಾರ್ ಶ್ರೀ ಹೇಮನಾಥ್ ಶೆಟ್ಟಿ ಕಾವು and for this prestigious Shri Rajeev Gandhi Trophy 2024 which is proudly organized by Vitla Uppinangadi Block Youth Congress Committee along with the Aathmeeya Friends of Perne under the great leadership of Perne. So now just we take a short break here, and after the short break we're just going to the innings of team Friends Bappalige, and wait and see how well Friends Bappalige will going to get this 25. Seems to be it's a very small total, but under this condition the 25 certainly is going to be a 26 is certainly is going to be a challenging total, I want to say, and we'll wait and see how well team Friends Bappalige will going to defend this total, and wait and see. ಧನ್ಯವಾದಗಳು ಸತೀಶ್ ಸಾಲಿಯನ್ ಮ್ಯಾಂಗ್ಳೂರ್ ಅವರಿಗೆ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. 30 ಚೆಂಡುಗಳ ಮತ್ತು 26 ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಪಂದ್ಯದ ಚಾಲ್ತಿಯನ್ನು ಮುಂದುವರಿಸಿಕೊಳ್ಳುತ್ತಾ ದಯವಿಟ್ಟು ಗಮನಿಸಿಕೊಳ್ಳಿ, ತಂಡದ ಆಟಗಾರರಿಗಾಗಿ ಡಗ್ಔಟ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ತಾವುಗಳದನ್ನು ಬಳಸಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ಪಂದ್ಯಕ್ಕಾಗಿ ಜೈ ಭಾರತ್ ಕಕೆಪದ ವಿರುದ್ಧವಾಗಿ ಜೈ ಭಾರತ್ ನಂದಾವರ ತಂಡಗಳು ದಯವಿಟ್ಟು ತಮ್ಮ ಹಸ್ತಾಕ್ಷರ ಪ್ರತಿಯನ್ನು ಮುಂದುವರಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುವ ಒಳಗಾಗಿ ತಾವುಗಳು ದಯವಿಟ್ಟು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿಕೊಳ್ಬೇಕು. ಒಂದಂತೂ ಸ್ಪಷ್ಟವಾಗಿ ಹೇಳಬಲ್ಲೆ, KFC ಕೊಯ್ಲಾ ದಾಳಿಗಾರಿಕೆ ವಿಭಾಗದ ಮಾತೃಬಲ ಕ್ಷೇತ್ರಪಾಲನಾ ವಿಭಾಗದಲ್ಲೂ ಕೂಡ ಸರ್ವ ರೀತಿಯ ಪ್ರಯತ್ನವನ್ನು ಪಡೆಯತಕ್ಕಂಥ ತಂಡ. ವಿಶೇಷವಾಗಿ ದಾಳಿಗಾರಿಕೆಯಲ್ಲಿ ಕ್ರಮಬದ್ಧ ಶಿಸ್ತುಬದ್ಧ ದಾಳಿಗಾರಿಕೆಯನ್ನು ಮಾಡತಕ್ಕಂಥ ತಂಡ KFC ಕೊಯ್ಲಾ. ವಿರುದ್ಧವಾಗಿ ಫ್ರೆಂಡ್ಸ್ ಬಪ್ಪಳಿಗೆ ತಂಡ ಸಾಗ್ತಾ ಇದೆ. ಫ್ರೆಂಡ್ಸ್ ಬಪ್ಪಳಿಗೆ ಪರವಾಗಿ ಮೊದಲ ಕ್ರಮಾಂಕದ ಇರುವ ಆಟಗಾರ ಆಗಮನಗೊಳ್ತಾ ಇದೆ. ಉಮರ್ ಹಾಗೂ ಸವಾದ್ ಸ್ಟ್ರೈಕರ್ ತುದಿಯಲ್ಲಿ. ದಯವಿಟ್ಟು ಗಮನಿಸಿಕೊಳ್ಳಿ, ತಂಡದ ದ್ವಿತೀಯಾರ್ಧ ಆರಂಭಗೊಳ್ತಾ ಇದೆ. 26 ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಈ ಒಂದು ಪಂದ್ಯಕೂಟದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ ಮೋನು ಬಪ್ಪಲಿಗೆ ಇವರಿಗೆ ಆರ್ಥಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ದ್ವಿತೀಯಾರ್ಧ ಆರಂಭಗೊಳ್ತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ತಾರನಾಥ್ KFC ಕೊಯ್ಲಾ ತಂಡದ ಅಗ್ರ ಕ್ರಮಾಂಕದ ದಾಳಿಗಾರಕ ವಿಭಾಗವನ್ನು ಮುನ್ನಡೆಸುವಾಗ ಸವಾದ್ ಅವರ ಕಡೆಗೆ ಮೊದಲ ಚೆಂಡು. ಸುಂದರತೆ ಎಸೆತಗಾರಿಕೆ, ಗುಣಮಟ್ಟದ ದಾಳಿಗಾರಿಕೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ ಸತೀಶ್ ಮ್ಯಾಂಗ್ಳೂರ್ ಹೇಳ್ತಾ ಇದ್ರು, ಈ ಹೊನ್ನಲು ಬೆಳಕಿನ ವಿಭಾಗದಲ್ಲಿ ಆಡುವಾಗ ದಾಂಡಿಗರು ಕೊಂಚ ಮಟ್ಟಿಗೆ ಸಂದಿಗ್ಧತೆಯ ಸನ್ನಿವೇಶವನ್ನು ಎದುರು ನೋಡುವಂತ ಸಾಮಾನ್ಯ ವಿಚಾರವಾಗಿದೆ. ಈ ಬಾರಿ ತಾರನಾಥ್ ಸುಂದರತೆಯ ಸ್ಪೆಲ್ ಕಾಣಸಿಗ್ತಾ ಇದೆ. ಅತ್ಯುನ್ನತ ಗುಣಮಟ್ಟದ ಎಸೆತಗಾರಿಕೆ, ನೆಲ ಮಟ್ಟದಿಂದ ಕಿಂಚಿತ್ತು ಅವಕಾಶವಿಲ್ಲದ ದಾಳಿಗಾರಿಕೆಯನ್ನು ಮುನ್ನಡೆಸುವಾಗ KFC ಕೊಯ್ಲಾ ತಂಡದ ಪ್ರಮುಖ ದಾಳಿಗಾರಿಕೆ ಅಸ್ತ್ರವನ್ನು ಬಳಸಿಕೊಳ್ತಾ ಇದೆ ಪವರ್ ಪ್ಲೇ ಅವಧಿಯಲ್ಲಿ. ಒಬ್ಬರಿನ ತೃತೀಯ ಬಾರಿ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಸುಂದರತೆಯ ಚೆಂಡು ಕಾಳಂಚಿಗೆ ಬಂದ ಅಪ್ಪಳಿಸ್ತಾ ಇದೆ. ಲೆಗ್ ಬೈ ಎನ್ನುವಂತ ನಿಶಾನ ತೀರ್ಪುಗಾರರಿಂದ ಹೊರಬೀಳ್ತಾ ಇದೆ. ಒಂಟಿ ಓಟಗಳ ಸಂಪಾದನೆಯೊಂದಿಗೆ 3 ಚೆಂಡು 2 ಓಟದ ಗಳಿಕೆಯನ್ನು ಮಾಡ್ತಾ ಇದೆ ಫ್ರೆಂಡ್ಸ್ ಬಪ್ಪಳಿಗೆ ತಂಡ. ಜೈ ಭಾರತ್ ಕಕ್ಕಪದ ವಿರುದ್ಧವಾಗಿ ಜೈ ಭಾರತ್ ನಂದಾವರ ಮುಂದಿನ ಪಂದ್ಯ. ದಯವಿಟ್ಟು
ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಾಳಿಗಾರಿಕೆ ವಿಭಾಗದಲ್ಲಿ ತಾರನಾಥ್ ಓವರಿನ ಚತುರ್ಥನೆಯ ಬಾರಿ ಸುಂದರತೆ ಎಸೆಗಾರಿಕೆ ಆಗಿತ್ತು. ಈ ಬಾರಿ ಕ್ಷೇತ್ರ ಬಾಳಕ ತಡೆ ಹಿಡಿಯುವ ಪ್ರಯತ್ನವನ್ನು ಪಡೋದಾದ್ರೆ ನೇರವಾಗಿ ಮಿಡ್ ವಿಕೆಟ್ ವಿಭಾಗದ ಕ್ಷೇತ್ರ ಬಾಳಕ ತನ್ನನ್ನ ತಡೆ ಹಿಡಿಯತಕ್ಕಂಥ ಪ್ರಯತ್ನವನ್ನು ಪಡೋದಾದ್ರೆ ಇಲ್ಲಿ ಒಂದು ಓಟಗಳಿಗೂ ಕೂಡ ಅವಕಾಶವನ್ನು ಬಿಟ್ಕೊಡ್ತಾ ಇಲ್ಲ. ಗುಣಮಟ್ಟದ ದಾಳಿಗಾರಿಕೆಯನ್ನ ಮುನ್ನಡೆಸುತ್ತಾ ಓವರಿನ ಚಾಲ್ತಿಯನ್ನು ಮುಂದುವರಿಸಿಕೊಳ್ಳುವ ಪ್ರಯತ್ನಗಳ ಮಧ್ಯೆ ಮತ್ತೆ ಚೆಂಡು ಇಲ್ಲಿ ಯಶಸ್ವಿತವಾಗಿ ಮುಕ್ತಾಯಗೊಂಡಿದೆ. ಡಾಟ್ ಎನ್ನಿಳುವರಿ ಚೆಂಡುಗಳು ಯಶಸ್ವಿಗೊಳ್ಳುವಾಗ ಓವರಿನ ಕೊನೆಯ ಒಂದು ಚೆಂಡು ಬಾಕಿ ಇದೆ. ಕೊನೆಯ ಚೆಂಡು ಹೈಫುಲ್ ಟಾಸ್, ಚೆಂಡು ತೀರ್ಪುಗಾರರಿಂದ ನೋ ಬಾಲ್ ಎನ್ನುವ ನಿಶಾನೆ. ಕೊನೆಯ ಕ್ಷಣದಲ್ಲಿ ತಾರನಾಥ್ ತಪ್ಪಣ್ಣ ಮಾಡೋದಾದ್ರೆ ನೋ ಬಾಲ್ ನೊಂದಿಗೆ ಫ್ರೀ ಹಿಟ್ ಚೆಂಡು ಚಾಲ್ತಿಗೆ ಬರ್ತಾ ಇದೆ. ಫ್ರೀ ಹಿಟ್ ಚೆಂಡು ಸವಾದ್ ಬಳಸಿ ಆಡಿದ್ಯಾದ್ರೆ ಅವಕಾಶಗಳಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಪವರ್ ಪ್ಲೇ ಅವಧಿ ಈ ಸಮಯದಲ್ಲಿ ಸಿಗತಕ್ಕಂತಹ ಫ್ರೀ ಹಿಟ್ಗಳು ತಂಡಕ್ಕೆ ಬಹಳಷ್ಟು ಲಾಭಾಂಶಗೊಳ್ಳುವ ಸಾಧ್ಯತೆ ಆಗಲಿಕ್ಕಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಜೈ ಭಾರತ್ ನಂದಾವರ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿಕೊಳ್ಳಬೇಕು. ಜೈ ಭಾರತ್ ನಂದಾವರ ಫ್ರೀ ಹಿಟ್ ಚೆಂಡಿಗೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು ಕೂಡ ಇಲ್ಲಿ ಒಂದು ಓಟಗಳಿಗೆ ಮಾತ್ರ ಸೀಮಿತಗೊಳ್ತಾ ಇದೆ. ಸ್ಕ್ವೇರ್ ಲೆಗ್ ವಿಭಾಗದ ಕ್ಷೇತ್ರಪಾಲಕ ಚೆನ್ನಣ್ಣ ತಡೆ ಹಿಡಿಯುವ ಪ್ರಯತ್ನವನ್ನು ಪಡುವಾಗ ಒಂದು ಓಟಗಳಲ್ಲಿ ಹೆಚ್ಚುವರಿಗೊಳ್ತಾ ಇದೆ. ಮೊದಲ ಓವರಿನ ಸಮಾಪ್ತಿಯ ಕ್ಷಣಗಳಿಗೆ ಬರುವಾಗ ಅಂಕಿಅಂಶ ಪಟ್ಟಿಯಲ್ಲಿ 4, 24 ಚೆಂಡುಗಳು ಬಾಕಿ ಇದೆ. 22ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಪಂದ್ಯ ಕೊನೆಯ ಕ್ಷಣದವರೆಗೂ ಕೂಡ ರೋಚಕ ಹಂತವನ್ನ ಕಾಯ್ದುಕೊಳ್ಳುವ ಸಾಧ್ಯತೆ ಆಗಲಿಕ್ಕಿದೆ. ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಹಾಗೂ ಫಾರೂಕ್ ಪೆರ್ನೆ ಅವರ ಮುಂದಾಳತ್ವದಲ್ಲಿ ಸಾಗತಕ್ಕಂತಹ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ಗ್ರಾಮ ತಂಡಗಳ ಮಟ್ಟದ ಪ್ರತಿಷ್ಠಿತ ಪಂದ್ಯಾಟ. ಜಿಲ್ಲೆಯ ಪ್ರತಿಷ್ಠಿತ ತಂಡಗಳು ಕೂಡ ಈ ಭಾಗದಲ್ಲಿ ಭಾಗವಹಿಸಲಿಕ್ಕಿದೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ದಾಳಿಗಾರಿಕೆ ವಿಭಾಗಕ್ಕೆ ರಹೀಂ ಕೊಯ್ಲಾ ಅವರನ್ನು ಕರೆತರಲಾಗ್ತಾ ಇದೆ. 24 ಚೆಂಡು 22ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಸಂಯೋಜಕರಾಗಿ ಆಗಮಿಸಿದ ಹೇಮನಾಥ್ ಶೆಟ್ಟಿ ಕಾವಿಯವರಿಗೆ ನಮ್ಮ ಫಾರೂಕ್ ಪೆರ್ನೆಯವರು ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ಸರ್, ತಮಗೆ ಹೃದಯ ತುಂಬಿದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಾರ್ಗದರ್ಶಿಗಳು, ಹಿತೈಷಿಗಳು, ನಮ್ಮೆಲ್ಲರ ಪ್ರೋತ್ಸಾಹಕರು ಆಗಿರುವಂತಹ ಮೋನು ಬಪ್ಪಲಿಗೆ ಇವರಿಗೆ ಹಕೀಂ ಚಕ್ರವರ್ತಿ ಇವರು ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸರ್, ಪ್ರೀತಿಯಿಂದ ಪಂದ್ಯಕೂಟಕ್ಕಾಗಿ ಆಗಮಿಸಿದ್ದಕ್ಕೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ರಹೀಂ ಎಸೆದ ಚೆಂಡಿಗೆ ದಂಡಿಸುವ ಪ್ರಯತ್ನವನ್ನು ಪಟ್ಟರೆ ಈ ಬಾರಿ ಕ್ಯಾಚ್ಗೆ ಅವಕಾಶಗೊಳ್ಳಲಿಕ್ಕಿದೆ. ಕ್ಯಾಚ್ ಪಡೆಕೊಳ್ಳೋದ್ರೊಂದಿಗೆ ಪಂದ್ಯದ ತಿರುವಿನ ಹಂತಗಳಿಗೆ ಬರಲಿಕ್ಕಿದೆ. ಮೊದಲ ವಿಕೆಟ್ ಜೊತೆ ಆಟಕ್ಕಿಲ್ಲಿ ಕಡಿವಾಣ ಹಾಕತಕ್ಕಂತ ಪ್ರಯತ್ನವಾಗ್ತಾ ಇದೆ. ಸವಾದವರ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಫ್ರೆಂಡ್ಸ್ ಬಪ್ಪಳಿಗೆ ತಂಡ ಮೊದಲ ವಿಕೆಟ್ ನಷ್ಟಗೊಂಡ ಬಳಿಕ ನೂತನ ಕ್ರಮಾಂಕದಲ್ಲಿ ನಿತಿನ್ ಉರ್ಲಾಂಡಿ ಆಗಮನ ಕಾಣಸಿಗ್ತಾ ಇದೆ. ಎಸ್ಕ್ವೇರ್ ಎನ್ ಉರ್ಲಾಂಡಿ ಹಾಗೂ ಸ್ವಸ್ತಿಕ್ ಪಡ್ಡಾಯೂರು ಪರವಾಗಿ ಆಡಿದಂತಹ ಆಟಗಾರ ಪ್ರಸ್ತುತ ಫ್ರೆಂಡ್ಸ್ ಬಪ್ಪಳಿಗೆ ಪರವಾಗಿ ಗ್ರಾಮ ಮಟ್ಟದ ಪಂದ್ಯಾಟವನ್ನು ಆಡೋದಾದ್ರೆ ಪುತ್ತೂರು ತಾಲೂಕು ಕಂಡಂತ ಸರ್ವಶ್ರೇಷ್ಠ ಆಟಗಾರ ನಿತಿನ್ ಮೊದಲ ಇನ್ನಿಂಗ್ಸ್ನಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ 2 ಓವರ್ಗಳನ್ನು ಕೂಡ ಸಮರ್ಥವಾಗಿ ನಿಭಾಯಿಸಿಕೊಂಡಂತ ಆಟಗಾರ ದ್ವಿತೀಯಾರ್ಧದಲ್ಲಿ ದಾಳಿಗಾರಿಕೆ ವಿಭಾಗವನ್ನು ಬಿಟ್ಟು ದಾಂಡಿಗತನ ತುದಿಯಲ್ಲೂ ಕೂಡ ತನ್ನ ಪಾರದರ್ಶಕತೆಯನ್ನು ಮೆರೆಯಲೇಬೇಕಾಗಿದೆ. ದಾಳಿಗಾರಿಕೆಯಲ್ಲಿ ರಹೀಂ ಕೊಯ್ಲಾ ತೃತೀಯ ನಡೆಸಬೇಕಾಗಿದೆ. ಸುಂದರತೆ ಎಸೆತಗಾರಿಕೆ ಸ್ವೀಪ್ ಮಾಡೋ ಪ್ರಯತ್ನವನ್ನು ಪಟ್ಟರು. ಉಲ್ಟಾ ದಂಡಿನ ಪ್ರಯೋಗ ಇಲ್ಲಿ 1 ಓಟಗಳಿಗೆ ಅವಕಾಶಗೊಳ್ತಾ ಇದೆ. ಮೂರು ಚೆಂಡುಗಳ ಸೊಸಿನ ಬಳಿಕ ಓವರಿನ ಚತುರ್ಥನೆಯ ಬಾರಿ ರಹೀಂ ಸ್ಟ್ರೈಕರ್ ತುದಿಯ ದಾಂಡಿಗ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ರಕ್ಷಣಾತ್ಮಕವಾಗಿ ಆಡತಕ್ಕಂಥ ಪ್ರಯತ್ನ ಕಾಣಸಿಗ್ತಾ ಇದೆ.
ಮೊದಲ ವಿಕೆಟ್ ಪತನಗೊಂಡ ಬಳಿಕ ಇಲ್ಲಿ ಜೊತೆ ಆಟವನ್ನು ಕಂಡುಕೊಳ್ಳತಕ್ಕಂತಹ ಪ್ರಯತ್ನಗಳು ಮುಂದುವರಿತಾ ಇದೆ. 4 ಚೆಂಡುಗಳ ಸುಸಿನ ಬಳಿಕ ದಯವಿಟ್ಟು ಗಮನಿಸಿಕೊಳ್ಳಿ, ಜೈ ಭಾರತ್ ನಂದ ಅವರ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಇನ್ನೂ ಕೂಡ ಮುಕ್ತಾಯಗೊಳಿಸಿಲ್ಲ. ಜೈ ಭಾರತ್ ನಂದ ಅವರ ದಯವಿಟ್ಟು ಗಮನಿಸಿಕೊಳ್ಳಿ, ಪಂದ್ಯಗಳ ಸಾಗುವಿಕೆಯ ಮಧ್ಯೆ ಮೊದಲ ಇನ್ನಿಂಗ್ಸಿನ ಮುಕ್ತಾಯದೊಳಗಾಗಿ ತಾವುಗಳು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಅದರ ಒಳಗಾಗಿ ತಮ್ಮ ಸಹಕಾರವನ್ನು ನೀಡುವಂತೆ ವಿನಂತಿಸುತ್ತದೆ. ಕ್ಯಾಚ್ಗಾಗಿ ಪ್ರಯತ್ನ, ಕೊಂಚು ಮಟ್ಟಿಗೆ ಕ್ಯಾಚ್ ಕಷ್ಟವಾಗಿತ್ತಾದರೂ ಕೂಡ ಕ್ಷೇತ್ರ ಫಲಕ ಪ್ರಯತ್ನವನ್ನು ಪಟ್ಟರು. ರೀಚ್ ಆಗುವ ಸನಿಹದಲ್ಲಿದ್ದರು, ಅದರ ಕೊನೆಯ ಕ್ಷಣದಲ್ಲಿ ಕ್ಯಾಚ್ ಡ್ರಾಪ್ಗೊಳ್ಳಪಡ್ತಾ ಇದೆ. ಜೊತೆಯಾಗಿ 2 ಓಟಗಳು ಕೂಡ ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸುವಾಗ ಅಂಕಿಅಂಶ ಪಟ್ಟಿಯಲ್ಲಿ 9 ಗಳಿಕೆ 5 ಚೆಂಡುಗಳ ಓವರಿನ ಮುಕ್ತಾಯದ ಹಂತಕ್ಕೆ 2 ಓವರ್ಗಳ ಮುಕ್ತಾಯದ ಹಂತಕ್ಕೆ 9 ಅಂಕಿಅಂಶ ಪಟ್ಟಿಯಲ್ಲಿ ನಿಲ್ಲದಂತೆ 17ರ ಅವಶ್ಯಕತೆ ಇದೆ. 18 ಚೆಂಡುಗಳು ಬಾಕಿ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ, ಜೈ ಭಾರತ್ ನಂದ ಅವರ ಹಸ್ತಾಕ್ಷರ ಪ್ರಕ್ರಿಯೆಯನ್ನ ತಕ್ಷಣ ಮುಕ್ತಾಯಗೊಳಿಸಿಕೊಂಡು ನಮ್ಮೊಂದಿಗೆ ನಾನೇ ಚಿಮ್ಮುವಿಕೆಯಲ್ಲಿ ಭಾಗವಹಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಹನ್ನೆರಡು ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು 9 ಎನ್ನುವುದೇ ಆದರೆ ಇನ್ನುಳಿದ 18 ಚೆಂಡುಗಳ ಮುಂದೆ ಗಳಿಸಿಕೊಳ್ಬೇಕಾಗಿದೆ. 17 ಎಸೆತಗಾರಿಕೆ ವಿಭಾಗಕ್ಕೆ ನೂತನ ದಾಳಿಗಾರನ ಪರಿಚಯವನ್ನು ಮಾಡ್ತಾ ಇದೆ ಕೆಎಫ್ಸಿ ಕೊಯ್ಲಾ ತಂಡ. ದಾಳಿಗಾರಿಕೆ ವಿಭಾಗದಲ್ಲಿ ಕೆಎಫ್ಸಿ ಕೊಯ್ಲಾ ಪರವಾಗಿ ಅನ್ಸರ್ ಕೊಯ್ಲಾ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಮೊದಲ 2 ಓವರ್ಗಳು ಕೆಎಫ್ಸಿ ಕೊಯ್ಲಾ ಅಂದುಕೊಂಡಂತಹ ಓವರ್ ಆಗಿ ಮಾರ್ಪಾಡುಗೊಂಡಿದೆ. ಆದರೆ ಈ ತೃತೀಯ ಓವರ್ ಬಹಳಷ್ಟು ಪ್ರಮುಖ ಓವರ್ ಆಗಿ ಮಾರ್ಪಾಡುಗೊಳ್ಳಲಿಕ್ಕಿದೆ. ತೃತೀಯ ಓವರ್ನ ಆರಂಭಿಕ ಚೆಂಡು ನಿಧಾನಗತಿಯ ಚೆಂಡು ಸ್ವೀಪ್ ಮಾಡುವ ಪ್ರಯತ್ನವನ್ನು ಪಟ್ಟರು. ನಿತಿನ್ 1 ಓಟಗಳಿಗೆ ಸೀಮಿತಗೊಳ್ತಾ ಇದೆ. ಗುಣಮಟ್ಟತೆಯ ಬ್ಯಾಟಿಂಗ್ ಪ್ರದರ್ಶನ ನಿತಿನ್ ಮುಖೇನವಾಗಿ ಕಾಣಸಿಗ್ತಾ ಇದೆ. ಚೆಂಡಿನ ಸ್ಥಿತಿಗತಿಗೆ ಅನುಸಾರವಾಗಿ ಸಂದರ್ಭಕ್ಕನುಸಾರವಾಗಿ ನಿತಿನ್ ಗರ್ಜನೆಗಳು ಪಡೋದೇ ಆದರೆ ದ್ವಿತೀಯ ಬಾರಿ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಅನ್ಸಾರ್ ಸುಂದರತೆಯ ಚೆಂಡು, ಆದರೆ ಲೆಗ್ ಸ್ಟಂಪ್ನಿಂದ ತೀರ ಹೊರಭಾಗವನ್ನು ಕ್ರಮಿಸಿಕೊಂಡಂತಹ ಚೆಂಡು ಇಲ್ಲಿ ವೈಡ್ ಬಾಲ್ ಆಗಿ ಮಾರ್ಪಾಡುಗೊಳ್ತಾ ಇದೆ. ಅತಿರಿಕ್ತತೆಯ ಓಟಗಳಿಗೆ ಕಡಿವಾಣ ಹಾಕಲೇಬೇಕಾಗಿದೆ ಕೆಎಫ್ಸಿ ಕೊಯ್ಲಾ ತಂಡ. ಗ್ರಾಮ ಮಟ್ಟದ ಪಂದ್ಯಾಟದಲ್ಲಿ ಕೆಎಫ್ಸಿ ಕೊಯ್ಲಾ ಬಹಳಷ್ಟು ಸಾಧನೆಯನ್ನು ಕೈದ ತಂಡ. ಇಲ್ಲಿ ಉಲ್ಟಾ ದಂಡಿನ ಪ್ರಯೋಗಗಳ ಮಧ್ಯೆ ಕ್ಯಾಚ್ ಸ್ವಿಚ್ ಇಟ್ಟ ಪ್ರಯತ್ನವನ್ನು ಪಟ್ಟರು. ನೇರವಾಗಿ ಚೆಂಡು ಕ್ಷೇತ್ರ ಪಾಲಕನ ಭದ್ರ ಬಗಸಿಯನ್ನು ಸೇರಿಕೊಳ್ಳುವುದರ ಜೊತೆಯಾಗಿ ವಿಕೆಟ್ ಪತನಗೊಳ್ತಾ ಇದೆ. ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿ ಇರಿಸಿಕೊಳ್ಳಲಾದ ಕ್ಷೇತ್ರ ಪಾಲಕ ಚೆಂಡನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಗೊಂಡು ವಿಕೆಟ್ ಪತನಗೊಳ್ತಾ ಇದೆ. 3 ಚೆಂಡುಗಳ ಯಶಸ್ವಿನ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 2 ಚೆಂಡುಗಳ ಯಶಸ್ವಿನ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 11 ಕಾಣಸಿಗ್ತಾ ಇದೆ. ತನ್ನ 2 ವಿಕೆಟ್ಗಳ ನಷ್ಟದ ಹಂತಕ್ಕೆ ನೂತನ ಕ್ರಮಾಂಕದಲ್ಲಿ ಅರುಣ್ ಪಡ್ಡಾಯೂರ ಆಗಮನ ಕಾಣಸಿಗ್ತಾ ಇದೆ. ಆತ್ಮೀಯ ಪೆರ್ನೆ ಸಾದರಪಡಿಸಿರುವ ಶ್ರೀ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ ಈ ಒಂದು ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಕೂಟಕ್ಕೆ ಮುಖ್ಯ ಗಣ್ಯ ಅತಿಥಿಯಾಗಿ ಆಗಮಿಸಿದ ಕೆಪಿಸಿಸಿ ಇದರ ರಾಜ್ಯ ಸಂಯೋಜಕರಾದ ಹೇಮನಾಥ್ ಶೆಟ್ಟಿ ಕಾವಿಯವರು ಈ ಪಂದ್ಯಕೂಟದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಮ್ಮ ಆತ್ಮೀಯರು ಆಗಿರುವಂಥ ಫಾರೂಕ್ ಪೆರ್ನೆ ಅವರ ಸಾರಥ್ಯದಲ್ಲಿ 2 ದಿನಗಳ ಹೊನಲು ಬೆಳಕಿನ ಒಂದು ಅತ್ಯಂತ ಸುಂದರವಾದ ಕ್ರಿಕೆಟ್ ಪಂದ್ಯಾಟ ಈ ಭಾಗದಲ್ಲಿ ಶ್ರೀ ರಾಜೀವ್ ಗಾಂಧಿ ಅವರ ಸ್ಮರಣಾರ್ಥ ಮೆಮೋರಿಯಲ್ ಟ್ರೋಫಿ ಈ ಒಂದು ಪಂದ್ಯಾಟ ನಡೀತಾ ಇದೆ. ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಈ ಭಾಗದ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಫಾರೂಕ್ ಪೆರ್ನೆ ಅವರು ಸಂಘಟನೆಗೆ ಹೆಚ್ಚು ಒತ್ತು ಕೊಡುವುದಲ್ಲದೆ ಇವತ್ತು ಕ್ರೀಡೆಯ ಮೂಲಕ ನಮ್ಮ ದಿವಂಗತ ರಾಜೀವ್ ಗಾಂಧಿಯವರ ಸ್ಮರಣೆಯನ್ನು ಈ ಭಾಗದಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇವತ್ತೊಂದು ಒಳ್ಳೆಯ 2 ದಿನಗಳ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಜೋಡಣೆ ಮಾಡುವುದರ ಮೂಲಕ
ಸಂಯೋಜನೆ ಮಾಡಿರ್ತಾರೆ. ಯುವಕರು ಇವತ್ತು ಯಾವ ರೀತಿ ಏನು ಚಿಂತನೆಯನ್ನು ಮಾಡ್ತಾರೆ, ನಮ್ಮ ಪಕ್ಷದ ಸಂಘಟನೆ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರುವುದರ ಜೊತೆಗಾಗಿ ಈ ಭಾಗದಲ್ಲಿ ಪುತ್ತೂರಿನಲ್ಲಿ ನಮ್ಮ ಶಾಸಕರು ಇರುವಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸುಂದರವಾದ ಕ್ರಿಕೆಟ್ ಪಂದ್ಯಾಟವನ್ನು ಫಾರೂಕ್ ಪೆರ್ನೆ ಅವರು ಸಂಘಟನೆ ಮಾಡಿದ್ದಾರೆ. ನಾನು ಮತ್ತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಅನೇಕ ಕಾರ್ಯಕ್ರಮಗಳು ಇರುವ ಕಾರಣ ನಾನು ಬೇಗ ಹೋಗಬೇಕಾಗಿದೆ. ಆದರೂ ಸಹ ಫಾರೂಕ್ ಅವರ ಪ್ರೀತಿಗೆ ಪಾತ್ರನಾಗಿ ಅವರ ಒಂದು ಸಂಯೋಜನೆಯನ್ನು ಕಂಡು ಭಾಳ ಒಂದು ಒಳ್ಳೆಯ ರೀತಿಯ ಕ್ರಿಕೆಟ್ ಪಂದ್ಯಾಟವನ್ನು ಇಲ್ಲಿ ಜೋಡಣೆ ಮಾಡ್ತಾ ಇದ್ದಾರೆ. ನಮ್ಮ ಯುವಕರು ಇಷ್ಟು ಕಷ್ಟಪಟ್ಟು ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದಲೂ ಅದಕ್ಕೆ ಪ್ರೋತ್ಸಾಹ ಸಿಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾನು ಸ್ವಲ್ಪ ಬೇಗ ಬಂದು ಈ ಕಾರ್ಯಕ್ರಮದ ಅಂದ ಚಂದವನ್ನೆಲ್ಲವನ್ನು ಒಮ್ಮೆ ವೀಕ್ಷಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿಕ್ಕೋಸ್ಕರ ಬಂದಿದ್ದೇನೆ. 2 ದಿನಗಳ ಕಾಲ ಈ ಒಂದು ಕ್ರಿಕೆಟ್ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ, ನಮ್ಮ ಯುವಕರ ಚಿಂತನೆಗಳು ಒಳ್ಳೆಯ ರೀತಿಯಲ್ಲಿ ನಡೆದು ಬರಲಿ. ಇವತ್ತಿನ ಮತ್ತು ನಾಳೆಯ ಒಂದು ಪಂದ್ಯಾಟದಲ್ಲಿ ಸೋಲು ಗೆಲುವುಗಿಂತಲೂ ಈ ಭಾಗದ ಜನರಿಗೆ ಮನೋರಂಜನೆಯ ಜೊತೆಯಾಗಿ ನಮ್ಮ ಯುವಕ ಕಾಂಗ್ರೆಸ್ಸಿನ ಸಂಘಟನೆ ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು. ದಿವಂಗತ ರಾಜೀವ್ ಗಾಂಧಿ ಅವರನ್ನು ನೆನಪಿಸಿಕೊಳ್ಳುತ್ತಾ ಅದೇ ರೀತಿಯಲ್ಲಿ ಫಾರೂಕ್ ಪೆರ್ನೆ ಅವರ ಮೇಲಿನ ಅಭಿಮಾನದ ಮಾತುಗಳನ್ನು ಹೇಳಿ ಇಂದಿನ ಈ ಹೊನಲು ಬೆಳಕಿನ ಪಂದ್ಯಾಕೂಟಕ್ಕೆ ಶುಭ ಹಾರೈಕೆ ನೀಡಿದ ಹೇಮನಾಥ್ ಶೆಟ್ಟಿ ಕಾವು ಸಾರ್ ಇವರಿಗೆ ಹೃದಯ ತುಂಬಿದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ತೃತೀಯ ಓವರಿನ ಮುಕ್ತಾಯದ ಹಂತಕ್ಕೆ ಗಳಿಸಿಕೊಂಡದ್ದು ಒಟ್ಟಾಗಿ 14 ಓಟಗಳಾಗ್ತಾ ಇದೆ. ಇನ್ನುಳಿದಂತೆ 12 ಓಟದ ಅವಶ್ಯಕತೆ ಇದೆ. ಪಂದ್ಯದ ಗೆಲುವಿಗಾಗಿ 12 ಚೆಂಡುಗಳು ಬಾಕಿ ಇದೆ. ದಯವಿಟ್ಟು ಮುಂದಿನ ಪಂದ್ಯದ ನಾರಚಿಂಬುವಿಕೆಗಾಗಿ ಜೈ ಭಾರತ್ ಕಕ್ಕೆಪದ ವಿರುದ್ಧವಾಗಿ ಜೈ ಭಾರತ್ ನಂದ ಅವರ ತಂಡದ ನಡುವೆ ಸಾಗಲಿಕ್ಕಿದೆ. ದಯವಿಟ್ಟು ನಾರಚಿಂಬುವಿಕೆಯನ್ನು ಮುಕ್ತಾಯಗೊಳಿಸಿಕೊಳ್ಳುವಂತೆ ವಿನಂತಿಸಿಕೊಳ್ಳುತ್ತಾ 14 ಗಳಿಸಿಕೊಂಡಂತಹ ಒಟ್ಟು ಮೊತ್ತಗಳ ಸಂಖ್ಯೆ ನೀಡಿದಂತೆ 12 ಚೆಂಡುಗಳು ಬಾಕಿ ಇದೆ. 12 ಓಟದ ಅವಶ್ಯಕತೆ ಇದೆ. ಆರಂಭದಲ್ಲಿ ಹೇಳಿದ್ವಿ KFC ಕೊಯ್ಲಾ ಕ್ಷೇತ್ರಫಲ ವಿಭಾಗ ಹಾಗೂ ಬೌಲಿಂಗ್ ವಿಭಾಗದಲ್ಲಿ ಸರ್ವ ರೀತಿಯ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ತಂಡವಾಗಿದೆ. ಅದಕ್ಕನುಸಾರವಾಗಿ ಇಲ್ಲಿ ತನ್ನ ಜವಾಬ್ದಾರಿಯನ್ನು ಮುನ್ನಡೆಸುವಾಗ ಇಲ್ಲಿ ತೃತೀಯ ಓವರ್ ಚಾಲ್ತಿಗೆ ಬರ್ತಾ ಇದೆ. ಓವರಿನ ಮೊದಲ ಚೆಂಡು ಆದರೆ ವೈಡ್ ಬಾಲ್ ಅನ್ನು ನಿಶಾನೆಗಳ ಮಧ್ಯೆ ಡೈರೆಕ್ಟ್ ಹಿಟ್ ಪ್ರಯತ್ನ. ವೈಡ್ ಬಾಲ್ +1 2 ಓಟಗಳು ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸ್ತಾ ಇದೆ. 2 ಅಂಕಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 16. ಜೈ ಭಾರತ್ ಕಕ್ಕೆ ಬದವು. ದಯವಿಟ್ಟು ಕಪ್ತಾನ ಬನ್ನಿ. ಜೈ ಭಾರತ್ ಕಕ್ಕೆ ಬದವು. ತೃತೀಯ ಓವರಿನ ಮೊದಲ ಚೆಂಡು ದಾಖಲುಗೊಳ್ಳಬೇಕಾಗಿದೆ. ಉಲ್ಟಾ ದಂಡಿನ ಪ್ರಯೋಗಗಳ ಮಧ್ಯೆ ಚೆಂಡು 1 ಓಟಗಳ ಸುಲಭದ ಗಳಿಕೆ ಆಗ್ತಾ ಇದೆ. 1ರ ಬಳಿಕ ಅವಳಿಗೆ ಅಪ್ರಿಯತಕ್ಕ ಅವಕಾಶಗಳು ಕಾಣಸಿಗ್ತಾ ಇಲ್ಲ. ತೃತೀಯ ಓವರಿನ ಕೈಗೆತ್ತಿಕೊಂಡಂತಹ ಕೆರೀಂ ಎಸೆದ ಮೊದಲ ಚೆಂಡಿನ ಯಶಸ್ವಿಗೊಳ್ತಾ ಇದೆ. ಓವರಿನ ದ್ವಿತೀಯ ಬಾರಿ ದಾಳಿಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ಳುತ್ತಾ ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನಗಳಲ್ಲಿ ಮುಂದುವರಿತಾ ಇದೆ. 1 ಓಟಗಳು ಮತ್ತೆ ತನ್ನ ಖಾತೆಯನ್ನ ಹೆಚ್ಚುವರಿಗೊಳ್ಳುವಾಗ ಅಂಕಿ ಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಗೊಳಿಸ್ತಾ ಇದೆ. ಒಟ್ಟಾಗಿ 18 ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಕೆರೀಂ ತನ್ನ 1-2 ಚೆಂಡುಗಳು ಡಾಟ್ ಡೆಲಿವರಿ ಆಗಲೇಬೇಕಾದ ಅನಿವಾರ್ಯತೆಗಳ ಮಧ್ಯೆ ಓಹೋ ಈ ಬಾರಿ ಸ್ವಿಚ್ ಇಟ್ಟ ಪ್ರಯತ್ನ. ಕ್ಷೇತ್ರಪಾಲಕ ಚೆಂಡನ್ನು ಗುರುತಿಸುವಲ್ಲಿ ವಿಫಲರಾದರು. ರಹೀಂ ಅಡ್ವಾನ್ಸ್ ಆಗಿ ಚೆಂಡನ್ನ ಬೆನ್ನಟ್ಟುವ ಪ್ರಯತ್ನವನ್ನು ಪಡುವುದಾದ್ರೆ 1 ಓಟಗಳು ಮತ್ತು ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 19 7 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಮತ್ತೆ ಇಲ್ಲಿ ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನ. KFC ಕೊಯ್ಲಾ ತಂಡ ಬಹಳಷ್ಟು ಹಿನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. ಒತ್ತಡಗಳ ಮಧ್ಯೆ ತಂಡ ಕಾಣಸಿಗೋದಾದರೆ ಅಂಕಿಅಂಶ ಪಟ್ಟಿಯಲ್ಲಿ ನಿಧಾನಗತಿ ಹೆಚ್ಚುವರಿಗೊಳ್ಳುತ್ತಾ 20 ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಪಂಚಮಿಯ ಬಾರಿಗೆ ಕೆರೀಂ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಜಾನ್ಮೆಯ ಆಟ ಬಲವಾದ ಮಾನವಿಗೆ ಪುರಸ್ಕಾರ. ಕ್ಲೀನ್ ಬೌಲ್ಡ್ ಆಗುವುದರೊಂದಿಗೆ ವಿಕೆಟ್ ಪತನ. ಆರಂಭಿಕವಾಗಿ ಮಿಡ್ಲ್ ಸ್ಟಂಪ್ ಹಾಗೂ ಆಫ್ ಸ್ಟಂಪ್ ಅನ್ನು ಗುರಿಯಾಗಿಸಿಕೊಂಡು ಚೆನ್ನನೆಸೆದ ಇದ್ದಂತ ದಾಳಿಗಾರ ಕೊನೆಯ ಕ್ಷಣದಲ್ಲಿ ಲೆಗ್ ಸ್ಟಂಪ್ ಅನ್ನು ಗುರಿಯಾಗಿಸಿಕೊಂಡು ಚೆನ್ನನೆಸೆದ್ರು. ಪರಿಣಾಮ ಚೆಂಡನ್ನ ಗುರುತಿಸಿಕೊಳ್ಳುವಲ್ಲಿ ವಿಫಲಗೊಂಡು
ನೇರವಾಗಿ ಕ್ಲೀನ್ ಬೌಲ್ಡ್ ಆಗುವುದರೊಂದಿಗೆ ವಿಕೆಟ್ ಪತನದ ಹಂತಕ್ಕೆ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ನಿಧಾನಗತಿಯ ಚೇತರಿಕೆಯೊಂದಿಗೆ 27 ಚೆಂಡುಗಳನ್ನು ಕೂಡ ಬಾಕಿ ಇದೆ. 6 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಪಂದ್ಯದ ಸ್ಥಿತಿಗತಿಗಳ ಮೇಲೆ ನಿರ್ಣಾಯಕ ಪಾತ್ರವನ್ನು ವಹಿಸತಕ್ಕಂತಹ ಈ ಚತುರ್ಥನೆಯ ಓವರ್ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವ ಹಂತಗಳಿಗೆ ಬರ್ತಾ ಇದೆ. ಫ್ರೆಂಡ್ಸ್ ಬಪ್ಪಳಿಗೆ 7 ಚೆಂಡು ಬಾಕಿ, 6 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ದಾರ್ಜಿಮೆ ವಿಕೆಯನ್ನು ಜೈ ಭಾರತ್ ನಂದ ಅವರ ಗೆದ್ದುಕೊಳ್ತಾ ಇದೆ. ತನ್ನ ಆಯ್ಕೆಗನುಸಾರವಾಗಿ ಪಂದ್ಯ ಮುಕ್ತಾಯಗೊಂಡ ಬಳಿಕ ತಕ್ಷಣ ಮೈದಾನವನ್ನು ಪ್ರವೇಶಗೊಳಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಉತ್ತರ ಕ್ರಮಾಂಕದಲ್ಲಿ ಯಾಸ್ ಕೊನೆಯ ಭಾರಿ ಚೆಂಡು ಧರಿಸುವ ಪ್ರಯತ್ನಗಳ ಮಧ್ಯೆ ಮಿಸ್ ಫೀಲ್ಡಿಂಗ್ ಇದು ತಪ್ಪು ಸೂಕ್ಷ್ಮತೆ ಆಗ್ತಾ ಇದೆ. ಕ್ಷೇತ್ರಪಾಲ ವಿಭಾಗದ ವಿಫಲತೆಗಳ ಮಧ್ಯೆ 1 ಓಟಗಳು ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 24 ಚೆಂಡುಗಳ ಮುಂದೆ 21 ಓಟವನ್ನು ಕಳ ಹಾಕಿಕೊಂಡಂತ ತಂಡ. 6 ಚೆಂಡುಗಳು ಬಾಕಿ ಇದೆ. 5 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಆರು ಚೆಂಡುಗಳು ಬಾಕಿ ಇದೆ. 5 ಓಟದ ಅವಶ್ಯಕತೆ ಇದೆ. ನಿರ್ಣಾಯಕ ಓವರಿಗಾಗಿ ತಾರನಾಥ್ ಅವರನ್ನು ತರುತ್ತಾ ಇದೆ ಕೆಎಫ್ಸಿ ಕೊಯ್ಲಾ ತಂಡ. ಇಲ್ಲಿ ಕೋಣೆಯ ಓವರ್ಗಳಿಗೆ ಬರ್ತಾ ಇದೆ ಪಂದ್ಯ. 6 ಚೆಂಡು, 5 ಓಟದ ಅವಶ್ಯಕತೆ. ಗುಣಮಟ್ಟದ ಲೆಗ್ ಸ್ಪಿನ್ ಅನ್ನ ಎಸೆಯತಕ್ಕಂಥ ಸಾಮರ್ಥ್ಯವಿರತಕ್ಕಂಥ ತಾರನಾಥ್ ಎದುರಿಸಿ ಆಡಬೇಕಾಗಿದೆ ಸ್ಟ್ರೈಕರ್ ತುದಿ ಆಟಗಾರ ಫಾರೂಕ್. ಓವರಿನ ಮೊದಲ ಚೆಂಡು ತಾರನಾಥ್ ಎಸೆಯಬೇಕಾಗಿದೆ. ಪ್ರಮುಖ ತೀರ್ಪುಗಾರನ ಬಿಡುತ್ತಾ ಸುಂದರತೆಯ ಚೆಂಡು ಕ್ಲೀನ್ ಬೌಲ್ಡ್ ಆಗುವುದರೊಂದಿಗೆ ಮೊದಲ ಜಯ. ಮೊದಲ ಚೆಂಡಿನ ಸೆಸ್ಸು ಇಲ್ಲಿ ವಿಕೆಟ್ ಪತನಗೊಳ್ತಾ ಇದೆ. ಇಯಾಸ್ ಅವರ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಬಪ್ಪಳಿಗೆ ತಂಡ. ಮೊದಲ ಚೆಂಡಿಗೆ ಸೆಸ್ಸು. 5 ಚೆಂಡು ಬಾಕಿ ಇದೆ. 5 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ನೂತನ ಕ್ರಮಾಂಕದಲ್ಲಿ ಫಾಜಿಲ್ ಫ್ರೆಂಡ್ಸ್ ಬಪ್ಪಳಿಗೆ ಪರವಾಗಿ. ಕೆಎಫ್ಸಿ ಕೊಯ್ಲಾ ತಂಡ ತಾರನಾಥ್ ಅವರನ್ನು ಕೊನೆಯ ಕ್ಷಣದಲ್ಲಿ ಯಾಕೆ ಪರಿಚಯಿಸಿದೆ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಲಭಿಸುವಂತಹ ಸಮಯವಾಗಲಿಕ್ಕಿದೆ. ಬಹಳಷ್ಟು ಬಾರಿ ತಂಡಗಳು ಈ ಮೊದಲ ಅಥವಾ 2 ಓವರ್ ಎಸೆಯತಕ್ಕಂಥ ದಾಳಿಗಾರರನ್ನ ತೃತೀಯ ಅಥವಾ 4ನೇ ಓವರಿಗಾಗಿ ಪರಿಚಯಿಸಿಕೊಳ್ಳತಕ್ಕಂಥ ಬಹಳಷ್ಟು ಸಮಯದಲ್ಲಿ ಕೆಎಫ್ಸಿ ಕೊಯ್ಲಾ ತಂಡ ಕೊನೆಯ ಓವರಿಗೆ ಬಳಸಿಕೊಳ್ತಾ ಇದೆ. ಕೊಟ್ಟಂತಹ ಜವಾಬ್ದಾರಿಯನ್ನ ಶಿಸ್ತುಬದ್ಧವಾಗಿ ಇಲ್ಲಿ ದಾಳಿಗಾರ ನಿರ್ವಹಣೆ ಮಾಡೋದಾದ್ರೆ ತಾರನಾಥ್. ಓವರಿನ ದ್ವಿತೀಯ ಬಾರಿ ಸ್ಟ್ರೈಕರ್ ತುದಿಯಲ್ಲಿ ಫಾಜಿಲ್, ಯುವ ಪ್ರತಿಭಾನ್ವಿತ ಆಟಗಾರ ಫಾಜಿಲ್ ಫ್ರೆಂಡ್ಸ್ ಬಪ್ಪಳಿಗೆ ಪರವಾಗಿ. ಸುಂದರತೆಯ ಚೆಂಡು ದಂಡಿಸುವ ಪ್ರಯತ್ನ. ಫ್ರೆಂಡ್ಸ್ ಬಪ್ಪಳಿಗೆ ತಂಡವನ್ನು ಆಧರಿಸಿ ಮುನ್ನಡೆಸತಕ್ಕಂಥ ಪ್ರಯತ್ನ ಕಾಣಸಿಗ್ತಾ ಇದೆ. ಫ್ರೆಂಡ್ಸ್ ಬಪ್ಪಳಿಗೆ ತಂಡ ಯುವ ಪ್ರತಿಭಾನ್ವಿತ ಆಟಗಾರನಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಟೂರ್ನಮೆಂಟಿನ ಮೊಟ್ಟ ಮೊದಲ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡಂತ ಫಾಜಿಲ್ ಬ್ಯಾಟಿಂಗ್ ವಿಭಾಗದಲ್ಲೂ ಕೂಡ ತಂಡಕ್ಕೆ ಕೊಡುಗೆಯನ್ನು ಕೊಡತಕ್ಕಂಥ ಪ್ರಯತ್ನಗಳು ಕಾಣಸಿಗ್ತಾ ಇದೆ. ಓವರಿನ ತೃತೀಯ ಬಾರಿ ಸುಂದರತೆಯ ಚೆಂಡು, ಸುಂದರತೆಯ ದಾಳಿಗಾರಿಕೆ. ಚೆಂಡಂತೂ ಡಾಟ್ ನಿಲುವರಿ. ಯಶಸ್ವಿ ದಾಳಿಗಾರಿಕೆ ಮುಂದುವರಿತಾ ಇದೆ. ಫಾಜಿಲ್ಗಿರತಕ್ಕಂಥ ಸಾಮರ್ಥ್ಯ, ಫಾಜಿಲ್ ಅವರಿಗಿಂತಲೂ ದುಪ್ಪಟ್ಟಾದ ಅನುಭವ ಇರತಕ್ಕಂಥ ಆಟಗಾರ ಇಲ್ಲಿ ಚೆಂಡನ್ನು ಚುಕ್ಕಿಯಾಗಿ ಸೋದೆ. ಆದರೆ 3 ಚೆಂಡುಗಳ ಯಶಸ್ವಿ ಓವರಿನ ಚತುರ್ಥನೆಯ ಬಾರಿ. 22 ಅಂಕಿಅಂಶ ಪಟ್ಟಿಯಲ್ಲಿ 3 ಚೆಂಡು 4ರ ಅವಶ್ಯಕತೆ ಇದೆ. 3 to go 4 ಟಿಕೆಟ್. ತಾರನಾಥ್ ಸುಂದರತೆಯ ಚೆಂಡು 1 ಓಟಗಳಿಗೆ ಸೀಮಿತಗೊಳ್ತಾ ಇದೆ. 1 ಓಟಗಳಿಗೆ ಸೀಮಿತಗೊಂಡಂತಹ ಚೆಂಡು. 4 ಚೆಂಡುಗಳು ಮುಕ್ತಾಯಗೊಂಡು 23 ಅಂಕಿಅಂಶ ಪಟ್ಟಿಯಲ್ಲಿ 2 ಚೆಂಡು ಬಾಕಿ ಇದೆ. 3 ಓಟದ ಅವಶ್ಯಕತೆ ಇದೆ. ಫಾಜಿಲ್ ಸ್ಟ್ರೈಕರ್ ತುದಿಯಲ್ಲಿ ಮತ್ತೆ ಕಾಣಸಿಗೋದೆ. ಆದರೆ 2 ಚೆಂಡು ಬಾಕಿ, 3 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 2 to go 3 ಟಿಕೆಟ್. 23 ಅಂಕಿಅಂಶ ಪಟ್ಟಿಯಲ್ಲಿ 26ರ ಗುರಿಯನ್ನು ಬೆನ್ನಟ್ಟುವಿಕೆಯ ಮಧ್ಯೆ ಮೊದಲ 4 ಚೆಂಡುಗಳ ಯಶಸ್ವಿಗೊಂಡ ಬಳಿಕ ಪಂಚಮಿಯ ಬಾರಿ ತಾರನಾಥ್ ಫಾಜಿಲ್ ಅವರ ಕಡೆಗೆ. ಗುಣಾತ್ಮಕತೆಯ ಹೊಡೆತವಿದು. ಕಲಾತ್ಮಕತೆಯ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. 1 ಓಟಗಳು ಮಾತ್ರ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 24 ಅಂಕಿಅಂಶ ಪಟ್ಟಿಯಲ್ಲಿ ಪಂದ್ಯ ಸಮಬಲಗೊಂಡಿದ್ದೆ. ಸೂಪರ್ ಓವರ್ ಮತ್ತೆ ಚಾಲ್ತಿಗೆ ಬರಲಿಕ್ಕಿದೆ. ಕೊನೆಯ 1 ಚೆಂಡು ಬಾಕಿ, 2 ಓಟದ ಅವಶ್ಯಕತೆ ಇದೆ. ಕ್ಷೇತ್ರಪಾಲಕ ನಿರ್ಣಾಯಕ ಜವಾಬ್ದಾರಿಯನ್ನು ಮಾಡಲೇಬೇಕಾಗಿದೆ. ತಾರನಾಥ್ ಓವರಿನ ಕೊನೆಯ ಬಾರಿ
ಲಾಸ್ಟ್ ಬಾಲ್ ಆಫ್ ದಿ ಇನ್ನಿಂಗ್ಸ್. ಕೋಣೆಯ ಬಾರಿಗೆ ಸಿಗಬೇಕಾಗಿದೆ ತಾರನಾಥ್. ಫ್ರೆಂಡ್ಸ್ ಬಪ್ಪಳಿಗೆ ಕಡೆಗೆ ಕೋಣೆಯ ಚೇಡು. ಮೈ ಗಾಡ್ನೆಸ್, ಒಂದು ಓಟಗಳ ಅಂತರದ ಗೆಲುವನ್ನು ದಾಖಲಿಸ್ತಾ ಇದೆ KFC ಕೊಯ್ಲಾ. ಯಾಕೆ KFC ಕೊಯ್ಲಾ ಬಲಿಷ್ಠ ಎನ್ನುವುದಕ್ಕೆ ಉತ್ತರ ಇಲ್ಲಿ ಲಭಿಸ್ತಾ ಇದೆ. KFC ಕೊಯ್ಲಾ ಆರಂಭದಲ್ಲಿ ಹೇಳಿದ್ವಿ, ಬೌಲಿಂಗ್ ಕ್ಷೇತ್ರಪಾಲ ವಿಭಾಗ ಸಮರ್ಥವಾಗಿ ಪಂದ್ಯವನ್ನು ನಿಭಾಯಿಸಿಕೊಳ್ಳತಕ್ಕಂಥ ತಂಡ ಎನ್ನುವುದೇ ಆದರೆ ತನ್ನ ಖ್ಯಾತನಾಮಕ್ಕನುಸಾರವಾಗಿ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಪಂದ್ಯದ ಹೀರೋ ತಾರನಾಥ್. 2 ಓವರ್ಗಳನ್ನೆಸೆದಂತ ತಾರನಾಥ್ ಬಿಟ್ಟುಕೊಟ್ಟದ್ದು ಕೇವಲ 12 ಚೆಂಡುಗಳ ಮುಂದೆ 7 ಓಟವನ್ನು ಬಿಟ್ಟುಕೊಟ್ಟು ಪ್ರಮುಖ 2 ವಿಕೆಟ್ಗಳನ್ನು ಕಬಳಿಸಿಕೊಂಡಂತ ತಾರನಾಥ್ KFC ಕೊಯ್ಲಾ ತಂಡದ ನಿರ್ಣಾಯಕ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಪಂದ್ಯದ ಗೆಲುವಿಗೆ ಪ್ರಮುಖ ಕಾರಣವಾದರು. ಬಹಳಷ್ಟು ರೋಚಕತೆಯಿಂದ ಕೂಡಿದ ಈ ಒಂದು ಪಂದ್ಯಾಕೂಟ. ಬಪ್ಪಲಿಗೆ ತಂಡವು ವಿರೋಚಿತ ಸೋಲನ್ನು ಅನುಭವಿಸ್ತಾ ಇದೆ. ಒಂದೆಡೆ ಬಲಿಷ್ಠ ತಂಡ KFC ಕೊಯ್ಲಾ, ಆರಂಭಿಕ ದಾಳಿಗಾರರು, ಹಿಟ್ಟರ್ಗರು, ಕ್ಷೇತ್ರಪಾಲಕರು, ದಾಳಿಗಾರರು. ತಾರನಾಥ್ ಈ ಪಂದ್ಯಾಕೂಟದ ಹೀರೋ ಆಗುವುದಾದರೆ ಮುಂದಿನ ಪಂದ್ಯಾಕೂಟ ಜೈ ಭಾರತ್ ಕಕ್ಕೆಪ್ಪದ ವಿರುದ್ಧವಾಗ್ತಾ ಇದೆ. ಜೈ ಭಾರತ್ ನಂದಾವರ ಆದಷ್ಟು ಬೇಗ ಮೈದಾನವನ್ನು ಪ್ರವೇಶ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈಗಾಗಲೇ ಈ ಪಂದ್ಯದ ವೀಕ್ಷಣೆಯಲ್ಲಿ ಉಪ್ಪಿನಂಗಡಿ ಆರಕ್ಷಕ ಠಾಣಾ ವಿಭಾಗದ ಸಿಬ್ಬಂದಿಗಳು ನಮ್ಮೊಂದಿಗಿದ್ದಾರೆ ಸರ್. ತಮ್ಮನ್ನೆಲ್ಲ ಗುರುತಿಸಿಕೊಳ್ಳುತ್ತಾ ಪ್ಲಸ್ ಪ್ರೀತಿಪೂರ್ವಕವಾಗಿ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಹಾಗೂ ನೆರೆದಿರತಕ್ಕಂಥ ಸರ್ವ ಕ್ರೀಡಾಭಿಮಾನಿ ಮಿತ್ರ ಪರವಾಗಿ ಈ ಒಂದು ಪಂದ್ಯಕೂಟಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ಮುಂದಿನ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ಸತೀಶ್ ಮಂಗಳೂರು ಅವರನ್ನ ಬಹಳಷ್ಟು ಆತ್ಮೀಯತೆಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ಜಂಟಿ ಆಶ್ರಯದಲ್ಲಿ 2 ದಿವಸಗಳ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಕೂಟ ಶ್ರೀ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಿಗೆ ಹಾಗೂ ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೆ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ನ ಎಲ್ಲ ವರಿಷ್ಠರನ್ನು ವಿಶೇಷವಾಗಿ ಗೌರವಿಸಲಾಗುವುದು. ಆತ್ಮೀಯ ಪೆರ್ನೆ ರಾಜೀವ್ ಗಾಂಧಿ ಟ್ರೋಫಿ 2024ರ ಹೊನಲು ಬೆಳಕಿನ ಮೊದಲ ಪಂದ್ಯಾಕೂಟ ನಾಳೆ ಕೂಡ ಪಂದ್ಯಾಕೂಟ ಸಾಗಿರಲಿದೆ. ಪಂದ್ಯಾಕೂಟದ ಪ್ರಥಮ ಬಹುಮಾನ 60,000 ನಗದು ಹಾಗೂ ಶ್ರೀ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ. ಅದೇ ರೀತಿಯಲ್ಲಿ 30,000 ನಗದು ಬಹುಮಾನ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ. ಇದೀಗ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಜೈ ಭಾರತ್ ನಂದಾವರ ವಿರುದ್ಧವಾಗ್ತಾ ಇದೆ. ಜೈ ಭಾರತ್ ಕಕ್ಕೆ ಬದವು. ಪೆರ್ನೆ ಪರಿಸರವಂತೂ ದೇವಲೋಕವೇ ನಾಚುವಂತೆ ಶೃಂಗಾರದಿಂದ ವಿದ್ಯುತ್ ಬೆಳಕಿನಿಂದ ಕಂಗೊಳಿಸ್ತಾ ಇದೆ. ನೆರವೇರಿರುವ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಕ್ರೀಡಾಪಟುಗಳಿಗೂ ಆತ್ಮೀಯ ಫ್ರೆಂಡ್ಸ್ ವತಿಯಿಂದ ಅದೇ ರೀತಿಯಲ್ಲಿ ಫಾರೂಕ್ ಪೆರ್ನೆ ಇವರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇನೆ. ಮುಂದಿನ ಪಂದ್ಯಾಕೂಟದ ಧ್ವನಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ ಖ್ಯಾತ ಆಂಗ್ಲ ಭಾಷಾ ವಿವರಣೆಗಾರ ಸತೀಶ್ ಸಾಲಿಯಾನ್ ಮಂಗಳೂರು ಇದೀಗ ನಿಮ್ಮ ಮುಂದೆ. ಈ ಒಂದು ಪಂದ್ಯಾಕೂಟಕ್ಕೆ ಗಣ್ಯ ಅತಿಥಿಗಳಾಗಿ ಆಗಮಿಸುತ್ತಾ ಇರುವ ನಮ್ಮೆಲ್ಲರ ಹಿತೈಷಿಗಳು, ನಮ್ಮೆಲ್ಲರ ನಾಯಕರು ಆಗಿರತಕ್ಕಂತಹ, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರತಕ್ಕಂತಹ ಶ್ರೀ ವಿಶ್ವನಾಥ ಶೆಟ್ಟಿ ಪೆರ್ನೆ, ನಿರ್ದೇಶಕರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಪೆರ್ನೆ ಇವರನ್ನು ಆತ್ಮೀಯವಾಗಿ ಪ್ರೀತಿಗಿಂತ ಈ ಒಂದು ಭವ್ಯ ವೇದಿಕೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇರುವ ಫಾರೂಕ್ ಪೆರ್ನೆ ಇವರ ತಂದೆ ಆಗಿರತಕ್ಕಂತಹ ಅಬ್ಬಾಸ್ ಇವರನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಈ ಒಂದು ಪಂದ್ಯಾಕೂಟಕ್ಕೆ ಉಪ್ಪಿನಗಡಿ ಆರಕ್ಷಕ ಠಾಣೆ ಸಿಬ್ಬಂದಿ ವರ್ಗದವರಿಗೆ ಆತ್ಮೀಯ ಫ್ರೆಂಡ್ಸ್ ಹಾಗೂ ವಿಟ್ಲ ಉಪ್ಪಿನಗಡಿ ಯುವ ಕಾಂಗ್ರೆಸ್ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮವರೇ, ನಮ್ಮ ನಾಯಕರು, ನಮ್ಮ ನೆಚ್ಚಿನ ಹಿತೈಷಿಗಳು, ಒಂದು ಉತ್ತಮ ಕಬಡ್ಡಿ ಆಟಗಾರರು, ಉತ್ತಮ ವಾಲಿಬಾಲ್ ಆಟಗಾರರು ಆಗಿರತಕ್ಕಂತಹ ಪೆರ್ನೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ಆಗಿರತಕ್ಕಂಥ ವಿಶ್ವನಾಥ ಶೆಟ್ಟಿ ಪೆರ್ನೆ ಇವರು ತಮ್ಮೊಂದಿಗೆ ವೇದಿಕೆಯಲ್ಲಿ ಸನ್ನದ್ಧರಾಗಿದ್ದಾರೆ. ಅದೇ ರೀತಿ ಪೆರ್ನೆ PK ಅಬ್ಬಾಸ್ ಸೆಂಟ್ರಲ್ ಇವರು ಕೂಡ ವೇದಿಕೆಯಲ್ಲಿ ಸನ್ನದ್ಧರಾಗಿದ್ದಾರೆ.
ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯ ಪ್ರಿನ್ಸ್ ಪೆರ್ನೆ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ತಮಗಾಗಿ ಸಜ್ಜುಪಡಿಸಿದ ಆಸನವನ್ನು ತಾವುಗಳು ಸ್ವೀಕರಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. So thank you very much, Ramesh Bellari. Before we'll going to start this match, I request extra player of Jai Bharat Kukkipadav. Repetition, Jai Bharat Kukkipadav versus Jai Bharat Nandavar. So that I request both the captain, please send your extra players towards our commentary box. ದಯಮಾಡಿ ಎರಡು ತಂಡದ ನಾಯಕರು ಎಕ್ಸ್ಟ್ರಾ ಪ್ಲೇಯರ್ಸ್ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಕಳುಹಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ನಿಮ್ಮ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ. ದಯಮಾಡಿ ಎಕ್ಸ್ಟ್ರಾ ಪ್ಲೇಯರ್ಸ್ ಎರಡು ತಂಡದ ಇತರ ಆಟಗಾರರು ಆದಷ್ಟು ಬೇಗ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಈ ಪಂದ್ಯಾಕೂಟದ ಖ್ಯಾತ ವೀಕ್ಷಕ ವಿವರಣೆಗಾರರಾಗಿ ಸತೀಶ್ ಮಂಗಳೂರು, ರಾಷ್ಟ್ರೀಯ ಮಟ್ಟದ ವೀಕ್ಷಕ ವಿವರಣೆಗಾರ ಸತೀಶ್ ಮಂಗಳೂರು. ಆತ್ಮೀಯ ಸ್ನೇಹಿತರು, ಭಾಳ ಸುಂದರವಾದ ವೀಕ್ಷಕ ವಿವರಣೆಗಾರ ಸತೀಶ್ ಮಂಗಳೂರು ಅವರು ನಮ್ಮೊಂದಿಗೆ ಪಂದ್ಯಾಕೂಟದ ವೀಕ್ಷಕ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ. ಜೊತೆಯಲ್ಲಿ ರಮೇಶ್ ಬೆಳ್ಳಾರನು ಕೂಡ ಕನ್ನಡ ಭಾಷೆಯಲ್ಲಿ ಭಾಳ ಉತ್ತಮವಾಗಿ ವೀಕ್ಷಕ ವಿವರಣೆ ನೀಡಲು ಬಲ್ಲ ರಮೇಶ್ ಬೆಳ್ಳಾರೆ ಅವರು ಕೂಡ ನಮ್ಮೊಂದಿಗಿದೆ. ನಮ್ಮ ಉಪ್ಪಿನಂಗಡಿ ಆರಕ್ಷಕ ಠಾಣೆ ಸಿಬ್ಬಂದಿ ವರ್ಗದವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. Thank you so much, Janab Sarif Bhai. And we are just coming to this match. I already announced 2 or 3 times that we needed extra players. ದಯಮಾಡಿ ಎರಡು ತಂಡದ ಎಕ್ಸ್ಟ್ರಾ ಆಟಗಾರರು ಆದಷ್ಟು ಬೇಗ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಐ ರಿಕ್ವೆಸ್ಟ್ ದ ಕ್ಯಾಪ್ಟನ್, ಪ್ಲೀಸ್ ಸೆಂಡ್ ಯುವರ್ ಎಕ್ಸ್ಟ್ರಾ ಪ್ಲೇಯರ್ಸ್ ಟುವರ್ಡ್ಸ್ ಅವರ್ ಕಮೆಂಟ್ರಿ ಬಾಕ್ಸ್ ಇಮಿಡಿಯೇಟ್ಲಿ. ಬಶೀರ್ ಅವರು ಬೆಳೆಯೂರು ವ್ಯವಸಾಯ ಸೇವೆ ಸಹಕಾರಿ ಸಂಘದ ನಿರ್ದೇಶಕರು, ತಮ್ಮನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಪೆರ್ನೆ ಚಂದ್ರ ಶೆಟ್ಟಿಯವರು ಎಲ್ಲಿದ್ದರೂ ದುರ್ಗಿಪಾಲ್ ವೇದಿಕೆ ಹತ್ರ ಬರಬೇಕು. ಚಂದ್ರ ಶೆಟ್ಟಿ ದುರ್ಗಿಪಾಲು ತಮ್ಮನ್ನು ಗುರುತಿಸಿಕೊಂಡಿದ್ದೇವೆ. ಇದು ಆತ್ಮೀಯ ಪ್ರಿನ್ಸ್ ಹಾಗೂ ವೇಟ್ಲಾ ಉಪ್ಪಿನಂಗಡಿ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಸಾರಥಿ ಮಿಸ್ಟರ್ ಫಾರೂಕ್ ರವರ ನೇತೃತ್ವದಲ್ಲಿ ನಡೆಯುವ ಪಂದ್ಯಾಕೂಟಕ್ಕೆ ನಾವು ದಿನನಿತ್ಯ ಮುಖವನ್ನು ನೋಡ್ತಿರತಕ್ಕಂತಹ ನಮ್ಮ ಆತ್ಮೀಯ ಹಿರಿಯ ಮಿತ್ರರು ಚಂದ್ರರಾಜ್ ಶೆಟ್ಟಿ ದುರ್ಗಿಪಾಳು ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಶೇಖರ್ ಕೂಡ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ತಮ್ಮನ್ನು ಕೂಡ ಆತ್ಮೀಯ ಪ್ರಿನ್ಸ್ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಅಬೂಬಕರ್ ಅವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಅವರ ಬ್ಯಾಂಡ್ ದಕ್ಕಲು ಬಟ್ಲೆ ಚಂದ್ರಣ್ಣಗ ಅವರ ಬ್ಯಾಂಡ್ ಬಟ್ಲೆ. ಬ್ಯಾಂಡಿನ ಸುರಿಬಲೆ. Yes, sir, we are going to start this match and ಸತೀಶ್ ಸರ್, ಯಾಕೆ ಕ್ರಿಕೆಟ್ ಪಂದ್ಯಾಟ ಮುಂದುವರಿಯುತ್ತಿಲ್ಲ? I think there's a little bit technical issue about the live telecast. ತೀರ್ಪುಗಾರರೇ, ಟೆಕ್ನಿಕಲ್ ಇಶ್ಯೂ ಉಂಟು ಸ್ವಲ್ಪ ಲೈವ್ ಟೆಲಿಕಾಸ್ಟ್ ಅಲ್ಲಿ. ಓಕೆ ಓಕೆ. ಸೌಕತ್ ಕೆಮ್ಮಾರ ತಮ್ಮನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲೋ. ಈ ಒಂದು ವೇದಿಕೆಗೆ ಒಂದು ಪ್ರಕಾಶ ಬಂದಿದೆ. ಅದು ಯಾಕಂತ ಹೇಳಿದ್ರೆ ಚಂದ್ರರಾಜ್ ಶೆಟ್ಟಿ ದುರ್ಗಿಪಾಲ್ ಒಂದು ವೇದಿಕೆಗೆ ಬಂದಿರುವುದು ಅಂದರೆ ಇದು ಪ್ರಥಮ ಬಾರಿ. ಅದಕ್ಕೆ ಅವರು ನಾವು ಮೆಚ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಅದು ಬಂದಿದ್ದಾರೆ ಅಂದರೆ ಆತ್ಮೀಯ ಪ್ರಿನ್ಸ್ ಎನ್ನುವ ಈ ಸಂಘಟನೆಯಲ್ಲಿ ಇರುವ ಪ್ರೀತಿ ಅನ್ನುವುದಕ್ಕೆ ಯಾವುದೇ ಸಂಶಯವಿಲ್ಲ. ಚಂದ್ರರಾಜ್ ಶೆಟ್ಟಿ ಅವರನ್ನು ವೇದಿಕೆಯಲ್ಲಿ ಕಂಡಿದ್ದು ನಾನು ಇದು ಫಸ್ಟೇ, ಬಂದಿದ್ದು ಇದು ಫಸ್ಟೇ. ಚಂದ್ರರಾಜ್ ಶೆಟ್ಟಿ ದುರ್ಗಿಪಾಲ್ ನಮ್ಮಲ್ಲಿರುವಂಥ ಆ ಪ್ರೀತಿಯನ್ನು ಇವತ್ತು ತೋರ್ಪಡಿಸಿಕೊಂಡಿದ್ದಾರೆ. ತಮಗಿದು ಮತ್ತೊಮ್ಮೆ ಧನ್ಯವಾದಗಳು ಆತ್ಮೀಯ ಪ್ರಿನ್ಸ್ ವತಿಯಿಂದ. ಎಸ್, ಥ್ಯಾಂಕ್ ಯು ವೆರಿ ಮಚ್
we are going to start the match. Everything seems to be ready here. Technology, which is seems to be a little bit problem, but everything is becomes perfect here to have a live telecast of this cricket tournament. And Success Sports having a live telecast of this cricket tournament, and it's going to be a very good match between two Jai Bharats. In the sense, Jai Bharat Nandavar takes on Jai Bharat Kakke Padavu. The two teams, the prestigious two teams from Bantwal district, so that is going to be a very good competition between two very good teams, Jai Bharat. And wait and see which team will going to win this match. Jai Bharat Nandawar, after winning the toss, they elected to field first, so that we can see that opening batters already occupied their crease. And in the strikers end, we were just seeing the batter Shabir and Ishaq is in non-strikers, and Shabir is in striker, and Ishaq is a non-striker. And wait and see who will going to start the proceedings for Jai Bharat Nandawar. Tachi is the bowler, and he will go into bowl the power play over. And the power play in the sense, not more than two fielders outside the circle as per the rules and regulation of the power play is concerned. One fielder at deep long on, one at deep long off. Just in front of the wicket, two protection is given in the long. And in the onside, there is square leg, short mid wicket, wideish mid on. In the offside region, there is a fielder at short mid off, almost in the straight version. One fielder at a short extra cover. The fielder down at short cover point, one at a backward point. Now mid off fielder coming towards the mid on, and wideish mid on coming towards the short mid wicket. ನಮ್ಮ ಆತ್ಮೀಯ ಮಿತ್ರ ಮಿಸ್ಟರ್ ಸಿದ್ದೀಕ್ ಕೆಲವು ವರ್ಷಗಳ ಕಾಲ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದು ಈ ಒಂದು ಪಂದ್ಯಾಕೂಟಕ್ಕಾಗಿ ಆಗಮಿಸಿದ್ದಾರೆ. ನನ್ನ ಪುಟಾಣಿ, ನಾವು ತಡ್ಡು ಜೋಸ್ತಿ ಎಂದೇ ಹೆಸರು ಪಡೆದಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರ ಮಿಸ್ಟರ್ ಸಿದ್ದೀಕ್ ಅವರು ವೇದಿಕೆ ಬಂದಿದ್ದಾರೆ. ತಮ್ಮನ್ನು ಕೂಡ ಆತ್ಮೀಯ ಫ್ರೆಂಡ್ಸ್ ಇದರ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. So Tashik is a very talented young bowler. Tashik is played for some big teams, and especially in Goodlaw Premier League, he showed his talent in UCG cricket ground, and now he is playing within in this Upinangadi cricket stadium, college cricket ground of this prestigious Rajeev Gandhi Memorial Trophy 2024. And which is proudly organized by Vitla Upinangadi Block Youth Congress Committee along with the Aathmeeya friends Perne. So under the great leadership of Farooq Perne, here is the next ball. Right arm over the wicket, the leg spinner, lovely delivery, beautifully bowled. He is on the heart of cricket lovers in UCG cricket ground in his perfect leg spin bowling action. And he starts very well in this match as well. The two very good deliveries. The previous one, slight a bit of moving away from the right-hander batsman, pitching in the middle and off stump, just getting some slight a bit of deviation, leg cutter, and the wicketkeeper behind the stump did the rest back to bowler. Ishaq will go into face next delivery. Lovely delivery, appeal for leg before wicket. Umpire not interested, but certainly interested to lift his leg to give the signal as a leg bye. And with that leg bye, Scober now moves on to 2 on the board. Ten on the board for the loss of 1 wicket. Tachi, I don't think there will be any leg before wicket in this tournament. So far, I am not witness, so that there is no leg before wicket. But if it is a leg before, definitely it's going to be a very close call, because ball pitched in a line on the middle and leg stump, going to hit the leg and middle stump. And batter will go into face next delivery, Shabir, and facing Tachi. Oh, beautifully delivered, beautifully bowled. This is what I want to see, that some leg spinners, they're really very brave to give some flight in the delivery, because giving the flight in the delivery means you are getting some extra turn, extra deviation, and under floodlight that was very much effective. And again the batter missed that line completely, and ball hitting his leg, and leg by call by umpire. Just coming back to this condition, it's definitely going to be very suitable for bowlers. It's not like that it's going to be a batter's paradise. It's definitely going to be a bowler's paradise. Right arm over the wicket, driven beautifully right in the gap, down to deep square leg region. 3 fielder behind the ball. Ball will going to stop a little bit because of the heavy grass, and before the throw coming from that fielder, I think it's going to be ample time for the batter to complete 3 valuable runs. So 3 fielders behind the ball, but still they couldn't manage to save that 3 runs from these two batter, and it's a good running between the wicket. And that ball which is pitched outside the leg stump, and the batsman quite neatly plays it down to deep backward square leg region. Little bit correction, deep in square leg region in front of the square, and he got 3 valuable runs for that. With that 3 valuable runs, Coburn moves on to 6 on the board.
without loss of any wicket. Right arm over the wicket, a lovely delivery. Just ball is coming along the carpet. We can see that how well Shaki is bowled that one along the carpet. Dust which is coming out of the pitch shows that how accurate he bowled that along the carpet. But 7 runs came from that over. After completion of first over, winning the toss, captain of Jai Bharat Nandavar elected to field first, and Jai Bharat Kakkepadavu managed to score 7 without loss of any wicket in the over number first, which is comes to 9. ದಯಮಾಡಿ ಆ ರೋಡಿನಲ್ಲಿ ತಮ್ಮ ತಮ್ಮ ವೆಹಿಕಲ್ಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಿದ್ದೀರಾ, ದಯವಿಟ್ಟು ಅದನ್ನು ತೆರವುಗೊಳಿಸಿ. ಆರಕ್ಷಕ ಠಾಣಾ ಸಿಬ್ಬಂದಿ ವರ್ಗದವರು ನಮಗೆ ಸೂಚಿಸ್ತಾ ಇದ್ದಾರೆ, ದಯವಿಟ್ಟು ತಮ್ಮ ತಮ್ಮ ಗಾಡಿಗಳನ್ನ ಅಲ್ಲಿಂದ ಎತ್ತಿ ಹೋಗುವಂಥ ಜನರಿಗೆ ತೊಂದರೆ ಕೊಡದೆ ತಮ್ಮೊಂದಿಗೆ ಸಹಕರಿಸಬೇಕು ವಿನಂತಿಸ್ಕೊಳ್ತಾ ಇದ್ದೇವೆ. ಯಾರ ಗಾಡಿಗಳನ್ನು ನಿಲ್ಲಿಸಿದ್ದೀರೋ ಅದನ್ನು ತೆಗೆದು ತಮ್ಮೊಂದಿಗೆ ಸಹಕರಿಸಿ ದಯವಿಟ್ಟು. ಈಗ ಗೌರವಾನ್ವಿತ ಅತಿಥಿಗಳು ಬರಲಿಕ್ಕಿದೆ, ಅದಕ್ಕೆ ಬರಲಿಕ್ಕೆ ಆದಷ್ಟು ರೋಡ್ ಕ್ಲಿಯರ್ ಮಾಡಿಕೊಡಿ. ನೀವು ನಮ್ಮ ಹಿತೈಷಿಗಳು, ನಿಮ್ಮ ಹತ್ರ ಪ್ರೀತಿ ಇದೆ, ಆ ಪ್ರೀತಿಯನ್ನು ನೀವು ಕೂಡ ನಮ್ಮ ಹತ್ರ ತೋರಿಸಿ ಅಲ್ಲಿಂದ ಗಾಡಿಗಳನ್ನು ತೆರವುಗೊಳಿಸಿ. Thank you very much, and I needed the cooperation from all the cricket lovers, because I need to keep your vehicles in the side of the road, not in the middle of the road. And please cooperate with the organizers, because the guests will going to arrive in a short while, because there will be an inaugural ceremony in a short while. And here is the over number 2 will going to start from the commentary box, and bowler Anish will going to ball the second over. Outside the line of off-time, batsman going for the drive. Shabir picked up a single in that occasion. Very good understanding between the wicket. No hesitation at all. Even the ball is went quickly to that field at backward point region. But both the batters has got no hesitation to pick that quick single. With that single score, numbers on to 8 on the board without loss of any wicket. Each and every run going to be very crucial in this condition. The perfect example is the result of the previous match. The 25 which is defended by the team and Koila team, which is defended at 25 against the friends Bappalige, and they won by just a single run. Right arm over the wicket. Again the ball is outside the line of off stump, and the umpire says it's not out, and there will be no chance of any run and no wicket. Once again bowler going to bowl right arm over the wicket to the right-hander batsman, and right arm over the wicket balls. Lovely delivery in the batsman almost covering the stump. Good thinking from the batter's point of view. Ishaq this time almost covering his stump, and you know exactly the fielder is a little bit in the wideish mid-on region, so he just pushes the ball between wideish mid-on and the bowler and picked up a single, and just tried to rotate the strike with that single score. But Namuzan to 9 on the board for the loss of without loss of any wicket. Slight a bit of correction. Both the batters tried to lay the foundation, which is very important in this small format of a game like a 5 overs game. Again the bowler right arm over the wicket. Oh my goodness, looks like the bowler just having a slight a bit of observation, and he's seeing that the non-striker batsman already starts his run, so that's why he stopped that one. Beautifully balled, perfect delivery, ball hits a stump. Looks like the first wicket, no, maybe no damage done there. We're just saying that ball misses the stump. The bails are off, but not from the ball. Maybe the wicketkeeper has got a little bit contact with the stumps. Right arm over the wicket, dives that one down to deep long on, upishly but quite safely down to long on region with that single score. But Namuzan to 11 on the board. 11 for without loss of any wicket. Anish the bowler so far is just trying to get some tied overs. Again one more single. Both the batters are dealing with the singles. ಒಂದು ಸಿಕ್ಸರ್ಗೆ 500 ರೂಪಾಯಿಯ ಘೋಷಣೆ ಸಿದ್ದಿಕ್, ಸೌದಿ ಅರೇಬಿಯಾ. Umpire, just a bit correction. The over which is completed as per the scorer. One ball remaining in this over, and slight a bit of correction in the scorer. So 12 on the board, one wide is wide in this over. Everything is ready. So 500 rupees which is announced for every sixes by ಈ ಪಂದ್ಯಾಕೂಟದ ಸಾರಥಿ ಮಿಸ್ಟರ್ ಫಾರೂಕ್ ರವರ ಮಗ ಇಲಿಯಾಸ್ ಬೀಚ್ ರೋಡ್ ವೇದಿಕೆ ಹತ್ರ ಧಾವಿಸುತ್ತಿದ್ದಾರೆ. ತಮ್ಮನ್ನು ಗೌರವಿಸಿಕೊಂಡು ತಮ್ಮನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ.
ಆತ್ಮೀಯ ಫ್ರೆಂಡ್ಸ್ ಹಾಗೂ ಯೂತ್ ಕಾಂಗ್ರೆಸ್ ವಿಟ್ಲ ಉಪ್ಪಿನಗಡಿದರ ಅಧ್ಯಕ್ಷರು ಫಾರೂಕ್ ರವರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ತಮ್ಮನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಮಿಸ್ಟರ್ ಇಲಿಯಾಸ್ ರವರು. So free hit delivery for the batter because of that no ball, and right arm over the wicket again. Wanted to hit that one very freely, but bowlers not really providing that much of room enough for Shabir to hit that one freely. Just a single that, and with that single, the over number 2, which is comes to 9. After completion of over number 2, searching for the right track, team Jai Bharat Kakke Padav managed to score 14. They're going exactly 7 runs per over, and it's not a bad run rate, I want to say. In this condition, the 7 runs per over certainly is going to be a good run rate, and the benefits here for the team batting, which is they didn't lost any wicket so far, so that it's going to be a testing time for the JBC Jai Bharat Nandavar to have some good over. The remaining 3 overs are definitely going to be very crucial, because both the batters are settled down in the middle, and 500 rupees already announced for every 6 by Siddiq, and wait and see which the batter will go in to grab this opportunity. But it's not an easy job, I want to say. Under floodlight, hitting a 6 definitely going to be a big ask, but not impossible in cricket. And bowler will go in to continue. Tachi in his second over. The leg spinner bowls right arm over the wicket. Good piece of bowling, and even equally fielded well by the fielder at short mid-off region. Batter Shabir wanted to get that one between bowler and mid-off, but the fielder at short mid-off quickly moving towards the direction of the ball, denying the single from the batter. Again, uppish one. Catch, it is a call. Catch has been taken down at extra cover region. Half-hearted stroke coming from the blade of Shabir. Half a drive, half a defense, and pays the penalty for that. And the fielder at deep extra cover making no mistake at all. The first wicket is back into pavilion, and the Tachi is producing that important breakthrough for Nandavar. $14 for the loss of 1 wicket after the foundation of 14 runs for the first wicket by Shabir and Ishaq, and Tachi just have a vital breakthrough for his team. Just like I mentioned earlier, the Nandavar wanted a wicket. Nandavar wanted one a tidy over, otherwise it's going to be a good score in the rate of 7 runs per over. It's almost 35 runs, the projected score we are just talking about. But if it is a 35, it's going to be a danger sign for this chasing team. And wait and see how well the remaining batters of Kakke Padav will go into continue with that start, which is given by the opening batters Ishaq and Sabir. The new batter coming to the middle, Harris, the left-hand batter, always going to be useful when you are having a left and right combination in the middle. Certainly it's going to be a slight bit of headache for the captain of the side. Even for the bowler, they need to change the field set, need to change the line and length every time strikes will go into rotate. Outside the non-vex stump, that's what I'm talking about. This is definitely going to be a good delivery for the right-hander batsman, but it's going to be a wide delivery for the left-hand batter. This is what sometime we need to have left-hand batters in the side will go into benefits. One more extra. With that extra score, number moves on to 15 on the board. Tachi again, bowling right arm, round the wicket, going to be one more wide. This is what a big problem for Tachi there is really finding hard to get a line and length what he's really looking for, because so far he bowled for the right-hander batsman, which is outside the line of off stump, and the same line which has become outside the line of leg stump for the left-hand batter. 2 extras, and scoreboard moves on to 16 on the board for the loss of 1 wicket. Again, lovely delivery indeed. The ball just deflected from the leg of the batter. It's going to be a leg by, signal by umpire Khalil. One more addition to total with addition of the single. Scoreboard moves on to 17 on the board for the loss of 1 wicket. So far it's a very tidy over, and just 3 runs coming from that over of Tachi. Excluding that 2 wides, definitely it's going to be a great over. And Tachi again, right arm over the wicket bounce. This time batsman just pedaled that one, just closing the face of the bat, just giving the direction down to square leg region. Quickly they are going for the single. The wicket single. Scoreboard numbers on to 18 on the board for the loss of 1 wicket in the over number 3 is in progress. What a fantastic cricket tournament is in progress under floodlight. This cricket ground looking so beautiful under some green grass which is covered there. Yes, the cricket ground makes it more beautiful, looks more beautiful, and especially when you're having a commentary box like here, which is in the upper side and in front of the stumps. Again, nicely driven down to long on region for a easy single. No ball called by umpire, so that 1+1, 2
extras which is added to total. With that, 2 extras covered and moves on to 20 on the board. 20 for the loss of 1 wicket. Little bit argument is going on here between umpire and the bowler, and I don't know for what the reason behind that argument. Umpire having some conversation with the square leg umpire. Let's wait and see what could be the decision. And yes, for the latecomer, you are watching match number 6 of the day number 1, and you are watching the second match of under floodlight, and umpire just retaining their decision as a no ball, so that you need to re-ball. At the same time, it's going to be a free hit delivery for the batter. So batter in front of Tachi. Ishak came as an opener for the side. Will go into face Tachi. The free hit delivery, we can see that 3 fielders outside the ring in the onside region. Deep long on and deep wideish long on, almost in the cow corner. 1 fielder at the deep square leg. And the deep cow point and deep long off, driven up easily, but the protection is there in the deep long off region. They're looking for the second. In comes the throw from the deep, and Tachi misses the throw. What could be a certain chance of run out? The bowler fails to collect the throw from that fielder at long off. Good piece of work there by the fielder, but unfortunately, the bowler fails to collect the throw from the fielder, and batter survives from the run out. Couple of runs which is completed, and with that couple of runs, Coburn moves on to 22 on the board for the loss of 1 wicket. Tachi to continue. Alright, over the wicket bounce to Ishak. Reverse sweeping the ball very nicely in the gap. They're running hard, looking for a fumble, but quickly recovered by the fielder in that occasion, so that the batter have to settle for the single. One more very good over from the point of view of Jai Bharat Kakkepada, which is comes to an end, and after completion of over number 3, it's a very good score. What you're talking about, it's 23 on the board. And they're going almost the 7.5 runs per over, 7.66 runs per over, and definitely it's going to be one very good run rate maintained by the team Jai Bharat Kakkepada. So 2 overs remaining in the innings of Jai Bharat Nanda, a little correction, in the innings of Jai Bharat Kakkepada, and 2 overs in the sense 12 possible deliveries excluding wides and no balls, and wait and see how many runs they will go on to score. Another 12 runs in the remaining 2 overs will going to get almost 35 runs, and 35 runs definitely going to be a good score depend in this condition. So jersey number 18 is in attack. Ali Daimadi rising star ಮಲಾಲಿ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಇಲ್ಲಿ ಬಂದು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ಇಂಡಿಯನ್ ಪತ್ರಕೋಡಿ ವರ್ಸಸ್ ರೈಸಿಂಗ್ ಸ್ಟಾರ್ Malali. I request all the players of Rising Star Malali, please be reported here immediately to sign the official chart. ದಯಮಾಡಿ ಎಲ್ಲ ತಂಡದವರು ಆದಷ್ಟು ಗಮನದಲ್ಲಿಡಬೇಕು. ಸಮಯದ ಅಭಾವವಿದೆ. ಆದಷ್ಟು ಬೇಗ ಎಲ್ಲ ತಂಡಗಳು ಕ್ಲಬ್ನ ಸಮಯದಲ್ಲಿ ಇಲ್ಲಿ ಬಂದು ಹಾಜರಿದ್ದು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕಾಗಿ ಸಂಘಟಕರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಸೊ ಲಾಸ್ಟ್ ಓವರ್ ಗೋಯಿಂಗ್ ಟು ಸ್ಟಾರ್ಟ್. ರೈಟ್ ಆರ್ಮ್ ಓವರ್ ದ ವಿಕೆಟ್, ದ ಲೆಗ್ ಸ್ಪಿನ್ನರ್, and first ball, reverse sweeping the ball, slight a bit of urgency shown there by the fielder, but they're looking for the second, but very difficult to get, and yes, a fumble from the fielder, but the striker doesn't know about that. He's almost tried to reach his home in the non-strikers and too far away cross, and couldn't manage to take the advantage of that misfield. One more single. With that single, score numbers on to 24 on the board for the loss of 1 wicket in the over number 4 is in progress. The left-hand batter is on strike now. Harris is on strike. This time Harris drives that on just wide of that mid-on fielder towards the mid-wicket region. They're looking for the second. In comes the throw from the deep, and it's a wide throw coming from the fielder. And both the batters are grabbing that opportunity of that wide throw, and they completed 2 valuable runs. Excellent running between the wicket, isn't it? Especially the batter who is running in towards the non-strikers, and Ishak is the one. He's a tall man,
And for the tall player, it's going to be very easy as far as reaching to home is concerned. And he's the one is running towards the dangerous end. And he shock and completed that valuable couple of runs. And with that couple of runs, Coburn moves on to 26 on the board. Reverse sweep, not quite getting hold of that one properly, but good enough for him to rotate the strike. And with that single, Coburn moves on to 27 on the board. Very intelligent cricket so far there from the batters of Jai Bharat Kakkepadav, because they're not looking for the big shot, but just looking for the rotation of strike. They're not wasting single deliveries. And this is why they got some runs here. This time lofted, what you're talking about. Oh, misjudgment. Misjudgment by the deep square leg fielder, and they got a valuable couple of runs for that. Catches win the matches, which is the greatest slogan of cricket. Without taking a catch, it's very difficult for them to win the match. And what could be a certain wicket here for the bowler because of total misjudgment. It's not so easy as far as fielding under floodlight is concerned. A slight bit of extra effort is required for the fielder to take the catch, but ball just going away from the fielder, going over the head of the fielder. Right arm over the wicket again, swept that one straight to the hands of square leg region fielder. This time square leg fielder is not missing that golden opportunity to grab that catch. And end of Ishaq then. Wicket number 2, which is back into pavilion. Good partnership which is comes in between Ishaq and Harris. And total score is 30-29 on the board for the loss of 2 wickets in the over number 4 is in progress. Ahmed is a new batter in. Very good number of crowds watching this prestigious cricket tournament. Shri Rajeev Gandhi Memorial Trophy 2024. A very outstanding and very attractive personality. We are never going to miss him. He will definitely will going to have a place in the heart of all Indians. Yes, just talking about late Shri Rajeev Gandhi, the former Prime Minister of India. In memory of him, Vitla Upinangadi Block Youth Congress along with the Aathmeeya Friends Perne organizing such a wonderful cricket tournament. Meanwhile, one more delivery which is beautifully balled right on the middle stump. Wicket number 3 is back into pavilion. Golden duck here for Ahmed. He just wanted to get that one into the deep long off region, but he's choosing the wrong delivery ball which is pitched in a line. Beautifully balled. Perfect delivery to ball to fresh leg. And the batter just going back to pavilion for golden duck. Now it's the right time for the team Nandavar to tighten up the screws. After picking up 2 wickets, this is going to be a golden opportunity for them to how to restrict their opposition to less than 30. Because just seeing the result of the previous match, which is a 25, which is depended by the fielding team, so that very important for the team Nandavar to restrict from runs from their opposition. Fantastic over there from Ashfaq. Compared to last 3 overs, this is a really good over ball die by Ashfaq. And the last over going to start. 29 on the board. Chappi will go into ball the last over to left-hand batter. Starts with the beamer, and the stadium umpire called it no ball. An opportunity of run out there, but they completed that single. No ball called by umpire. 1+1, 2 more to the total. With that couple of runs, Coburn moves on to 31 on the board. The free hit delivery for the batter. Rafiq has got an opportunity to Rafiq is the batter, will going to get opportunity to hit that one freely, but he couldn't manage to take the advantage of that free hit delivery, but managed to complete the single, and with that single Coburn moves on to 32 for the loss of 3 wickets in the over number last is in progress. The last 5 deliveries remaining in the innings. Again going to be a punishable from the umpire, not from the batter. Ball just going outside the line of leg stump further away, and with that extra Coburn moves on to 33. Oh, you can't do this mistake, isn't it? Absolutely back-to-back wide deliveries, because under floodlight each and every extras will going to make a big impact in the result of the match. Reverse sweeping that one, but ball went to the hands of a short cover point region for a walkable single. With that single, Coburn moves on to 35. Very good score on the board now. 35. The last over is in progress. Still 4 deliveries remaining. Sweeping that one, Rafiq nicely down.
ಟ್ರೋಫಿ ಮತ್ತೊಂದೊಂದು again ಟ್ರೋಫಿ ವೇದಿಕೆ ಮತ್ತೊಂದೊಂದು ಬಟ್ಟಿದು ಕಬಡ್ಡಿ chance of run out there. The very good running between the wicket. With that runs scope moves on to 37. So the very attractive trophy will go into arrive to the main stage. ವೇದಿಕೆಗೆ ಟ್ರೋಫಿಗಳು ಅನಾವರಣಗೊಳ್ಳುತ್ತಾ ಇದೆ. Declared signal by umpire. ಇಂಚಿಬಲ್ಲೆ ಟ್ರೋಫಿ ದಟ್ಟಿಗೆ ನಾಗೇಶರೇ ವೇದಿಕೆ last 2 ball remaining, 38 runs, which is the total score. Last 2 deliveries remaining. After that, we can have a very good view of trophy just coming to the main stage. The very prestigious and attractive trophy. And each and every team wanted to get this trophy, and wait and see which is the luckiest team here. Going for the reverse stroke, and umpire Neville will going to give this wide because he's attempting for the switch it, and that's it. Over number 5, which is comes to an end after completion of over number 5. Jai Bharat Kakyavadav. Last ball is a wicket, and scoreboard is 39. ಆತ್ಮೀಯ ಪೆರ್ನೆ ಇದರ ವತಿಯಿಂದ ನಡೆಸಲ್ಪಟ್ಟಂತಹ ಆತ್ಮೀಯ ಫ್ರೆಂಡ್ಸ್ ಹಾಗೂ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ ಇದೀಗ ವೇದಿಕೆಗೆ ಸಜ್ಜುಗೊಳ್ಳುತ್ತಾ ಇದೆ. ನಾಗೇಶರೇ ಬೊಟ್ಟುಲೆ ಬಹಳ ಅಲ್ಲಿ ಇಂಡಿಯನ್ ಪಟ್ರಕೋಡಿ ಹಾಗೂ ರೈಸಿಂಗ್ ಸ್ಟಾರ್ ಮಳಲಿ ತಂಡದ ನಾಯಕರು ಆದಷ್ಟು ಬೇಗ ಇಲ್ಲಿ ಬರಬೇಕು ನಾಣ್ಯ ಚಿಮ್ಮಿಗೆಗಾಗಿ. ನನ್ನ ಆತ್ಮೀಯ ಮಿತ್ರರು ಕರ್ವೇಲ್ ಕಳಂದರ್ ಅವರು ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನು ಗುರುತಿಸಿಕೊಂಡಿದ್ದೇವೆ. ಕೆಲವು ವರ್ಷಗಳ ಕಾಲ ವಿದೇಶದಲ್ಲಿ ತನ್ನ ವೃತ್ತಿಯಲ್ಲಿದ್ದು ಮತ್ತೆ ಸ್ವದೇಶಕ್ಕೆ ಮರಳಿ ಈ ಪಂದ್ಯಾಕೂಟವನ್ನು ವೀಕ್ಷಿಸುತ್ತಿದ್ದ ಕಳಂದರ್ ಕರ್ವೇಲ್ ತಮ್ಮನ್ನು ಗುರುತಿಸಿಕೊಂಡು ತಮಗಿದು ಆತ್ಮೀಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಪೆರ್ನೆಯಲ್ಲಿ ಹುಟ್ಟಿ ಬೆಳೆದಾತ ನನ್ನ ಆತ್ಮೀಯ ಮಿತ್ರ ಸಿದ್ದಿಕ್ ಹುಟ್ಟಿ ಬೆಳೆದು ಈಗ ಮಂಗಳೂರಿನಲ್ಲಿ ವಾಸ್ತವ್ಯವಿದ್ದು ಕೆಲವು ವರ್ಷಗಳ ಕಾಲ ವಿದೇಶದಲ್ಲಿದ್ದು ಮತ್ತೆ ಸ್ವಸ್ಥಾನಕ್ಕೆ ಬಂದು ತಮ್ಮನ್ನೆಲ್ಲ ಗುರುತಿಸಿಕೊಂಡು ಇದುವರೆಗೂ ಹುಟ್ಟಿದ ಜಾಗವನ್ನು ಮರೆಯದ ಆತ್ಮೀಯ ಮಿತ್ರ ಮಿಸ್ಟರ್ ಸಿದ್ದಿಕ್ ಕೆಲವು ವರ್ಷಗಳ ಕಾಲ ನಮ್ಮನ್ನೆಲ್ಲರೂ ಮರೆತು ಹೊರಗಡೆ ನಿಂತರು. ಮತ್ತೆ ನಮ್ಮನ್ನು ನೆನಪಿಸಿಕೊಂಡು ಬಂದ ಈ ಆತ್ಮೀಯ ಮಿತ್ರ ಮಿಸ್ಟರ್ ಸಿದ್ದಿಕ್ ಕೆಲವು ವರ್ಷಗಳ ಕಾಲ ವಿದೇಶದಲ್ಲಿ ವೃತ್ತಿಯಲ್ಲಿ ಇದ್ದು ಮತ್ತೆ ಬಂದು ನಮ್ಮನ್ನು ಆತ್ಮೀಯರಾಗಿ ಕಂಡುಕೊಂಡು ನಮ್ಮ ಈ ವೇದಿಕೆಯಲ್ಲಿ ಸನ್ನದ್ಧರಾಗಿದ್ದ ಸಿದ್ದಿಕ್ ದೋರ್ಮೆ ಇವರನ್ನು ಮತ್ತೊಮ್ಮೆ ಮಗದೊಮ್ಮೆ ಪರಿಚಯ ಪಡಿಸುತ್ತಾ ಅವರಿಗೆ ಆತ್ಮೀಯ ಫ್ರೆಂಡ್ಸ್ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಅಲ್ಲಿ ಇಂಡಿಯನ್ ಪಟ್ರಕೋಡಿ ತಂಡದ ನಾಯಕ ಆದಷ್ಟು ಬೇಗ ಇಲ್ಲಿ ಬರಬೇಕು. ತಮಗಾಗಿ ರೈಸಿಂಗ್ ಸ್ಟಾರ್ ಮಲಲಿ ತಂಡ ನಾಯಕ ಕಾಯ್ತಾ ಇದ್ದಾರೆ. ದಯಮಾಡಿ ಸಮಯದ ಅಭಾವವಿದೆ, ನಮ್ಮೊಂದಿಗೆ ಸಹಕರಿಸಬೇಕು. ಇಂಡಿಯನ್ ಪಟ್ರಕೋಡಿ ತಂಡದ ನಾಯಕ ಆದಷ್ಟು ಬೇಗ ಇಲ್ಲಿ ಬರಬೇಕು. So 39, which is the total score, and 39 is going to be a target for team Jai Bharat Nandavar. And wait and see. I request extra player of Jai Bharat Nandavar, please report here in commentary box immediately. ದಯಮಾಡಿ ಅಲ್ಲಿ ಜೈ ಭಾರತ್ ನಂದಾವರ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ ದಯಮಾಡಿ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕಾಗಿ ವಿನಂತಿಸ್ಕೊಳ್ತಿದ್ದೇವೆ. ಸೊ ಮೀನ್ ಟೈಮ್ ಚೇಂಜ್ ಇನ್ ಕಮೆಂಟ್ರಿ ಬಾಕ್ಸ್ ಆಸ್ ವೆಲ್. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಗುಡ್ ಮ್ಯಾಚ್ ಬಿಟ್ವೀನ್ two Jai Bharats, one Jai Bharat from Kakepada, one and another Jai Bharat from Nandavar, and it's going to be a big ask but not impossible in cricket. 39 to get, but same Jai Bharat Nandavar, they also got some very good batting department, and it's going to be very good competition between these two teams, and wait and see how well Jai Bharat Nandavar will going to get this 39. And for the innings of Nandavar, I would like to invite once again Ramesh Bellare for the further explanation of the match in our state language Kannada. Thank you. ಧನ್ಯವಾದಗಳು ಸತೀಶ್ ಮ್ಯಾಂಗ್ಳೂರ್ ಅವರಿಗೆ. ದ್ವಿತೀಯಾರ್ಧ ಆರಂಭಗೊಳ್ಳಬೇಕಾಗಿದೆ. 39 ಗುರಿಯನ್ನು ಬೆನ್ನಟ್ಟುವಿಕೆಯ ಮಧ್ಯೆ ಸಾಧ್ಯ ಹಾಗೂ ಅಸಾಧ್ಯಗಳ ಮಧ್ಯೆ ಪಂದ್ಯ ಸಾಗಲಿಕ್ಕಿದೆ. ಸಾಧ್ಯವಾಗುವ ಮೊತ್ತಗಳು ಕೂಡ ಇಲ್ಲಿ ಅಸಾಧ್ಯಗೊಳ್ಳತಕ್ಕಂಥ ಸಮಯ, ಕೆಲವಾರು ಅಸಾಧ್ಯಗೊಳ್ಳತಕ್ಕಂಥ ಮೊತ್ತಗಳು ಕೂಡ ಸುಲಭವಾಗಿ ಸಾಧ್ಯವಾಗತಕ್ಕಂಥ ಸಮಯ. ಕ್ರಿಕೆಟ್ ಕೆಲವೊಮ್ಮೆ ಸೋಲು ಗೆಲುವುಗಳನ್ನು ಉಣಬಡಿಸತಕ್ಕಂಥ ಕ್ರೀಡೆ.
ಒಂದು ತಂಡ ಗೆಲುವನ್ನು ದಾಖಲಿಸಿಕೊಳ್ಳುವುದೇ ಆದರೆ ಇನ್ನೊಂದು ತಂಡ ಸೋಲನ್ನು ದಾಖಲಿಸಿಕೊಳ್ಳಲೇಬೇಕಾಗಿದೆ. ಯಾವ ತಂಡ ಅರ್ಹತೆಯನ್ನು ಪಡ್ಕೊಳ್ಳುತ್ತೋ, ಯಾವ ತಂಡ ಸಮರ್ಥವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿಕೊಳ್ಳುತ್ತೋ ಆ ತಂಡಕ್ಕೆ ಮಾತ್ರ ಇಲ್ಲಿ ಪಂದ್ಯದ ಯಶಸ್ಸು ಲಭಿಸಲಿಕ್ಕಿದೆ. ದ್ವಿತೀಯಾರ್ಧದ ಚಾಲ್ತಿಯಲ್ಲಿ 30 ಚೆಂಡುಗಳ ಮುಂದೆ 39 ಎನ್ನುವ ವಿಜಯದ ಗುರಿ. 9 ಓಟಗಳು ಮಾತ್ರ ಇಲ್ಲಿ ವ್ಯತ್ಯಾಸವಾಗಿ ಕಾಣಿಸ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಕನಿಷ್ಠ ಓಟವನ್ನು ಗಳಿಸಿಕೊಂಡಿದ್ದೆ, ಆದರೆ 9 ಎನ್ನುವಂತಹ ವ್ಯತ್ಯಾಸದ ಮೊತ್ತ ಖಂಡಿತವಾಗಲೂ ಸುಲಭಗೊಳ್ಳುವ ಸಾಧ್ಯತೆ ಆಗಲಿಕ್ಕಿದೆ. ಯಾವಾಗ ಜೊತೆ ಆಟಗಳು ಸುಲಭವಾಗಿ ತನ್ನ ಆಟದಲ್ಲಿ ಕಂಡುಕೊಳ್ಳಬಹುದೋ ಆಗ ಖಂಡಿತವಾಗಲೂ ತಂಡ ಯಶಸ್ವಿಗೊಳ್ಳುವ ಸಾಧ್ಯತೆ ಆಗಲಿಕ್ಕಿದೆ. ಜೈ ಭಾರತ್ ನಂದ ಅವರ ವಿರುದ್ಧವಾಗಿ ಜೈ ಭಾರತ್ ಕಕ್ಕೆ ಪದವು. ನಂದ ಅವರ ಪರವಾಗಿ ಇಮ್ರಾನ್ ಹಾಗೂ ತಾಚಿ ಅವರನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಇಮ್ರಾನ್ ಸ್ಟ್ರೈಕರ್ ತುದಿಯನ್ನು ಕಾಯ್ದಿರಿಸಿಕೊಳ್ಳೋದೇ ಆದರೆ ಪುನೀತ್ ಎಸೆತಗಾರಿಕೆ ವಿಭಾಗದ ಮೊದಲ ಚೇನು. ಸೋದರತೆಯ ದಾಳಿಗಾರಿಕೆ ಆದರೆ ತೀರ್ಪುಗಾರರ ಕೈ ಅಗಲಗೊಳ್ತಾ ಇದೆ. ಲೆಗ್ ಸ್ಟಂಪ್ನಿಂದ ತೀರಾ ಹೊರಭಾಗವನ್ನು ಕ್ರಮಿಸಿಕೊಂಡಂಥ ಚೆಂಡು ಅತಿರಿಕ್ತತೆಯ ಓಟಗಳೊಂದಿಗೆ ತನ್ನ ಖಾತೆಯನ್ನು ಆರಂಭಗೊಳಿಸ್ತಾ ಇದೆ. ಪವರ್ ಪ್ಲೇ ಅವಧಿಯಲ್ಲಿ ದಾಳಿಗಾರ 4th ಸ್ಟೆಂಪ್ ಅನ್ನು ಗುರಿಯಾಗಿಸಿಕೊಂಡು ಚೆಂಡನ್ನು ಎಸೆಯತಕ್ಕಂಥ ಪ್ರಯತ್ನಗಳು ಮುಂದುವರಿತಾ ಇದೆ. ಯಾವಾಗ ದಾಳಿಗಾರ ವೈಡ್ ಲೈನ್ ಅನ್ನು ಬಳಸಿಕೊಂಡು ಎಸೆಯತಕ್ಕಂಥ ಪ್ರತಿ ಚೆಂಡುಗಳು ಕೂಡ ತಂಡದ ಮೇಲೆ ಬಹಳಷ್ಟು ಪರಿಣಾಮಕಾರಿಯಾದಂತಹ ಚೆಂಡಾಗಿ ಮಾರ್ಪಾಡುಗೊಳ್ಳುವ ಸಾಧ್ಯತೆಗಳ ಮಧ್ಯೆ ಲೋ ಫುಲ್ ಟಾಸ್ ಚೆಂಡು ನಡೆಸುವ ಪ್ರಯತ್ನಗಳ ಮಧ್ಯೆ ಸ್ವಿಚ್ ಹಿಟ್ ನ ಚೆಂಡಿಗೆ ನೋ ಬಾಲ್ಗಾಗಿ ಮನವಿತ್ತು. ತೀರ್ಪುಗಾರ ನಿರಾಕರಣೆಯ ಮಧ್ಯೆ ಕ್ಯಾಚ್ ಔಟ್ ನೊಂದಿಗೆ ವಿಕೆಟ್ ಪತನಗೊಳ್ತಾ ಇದೆ. ಜೈ ಭಾರತ್ ನಂದ ಅವರ ತಂಡದ ಮೊದಲ ವಿಕೆಟ್ ಪತನವಾಗ್ತಾ ಇದೆ. ಥರ್ಡ್ ಅಂಪೈರ್ಗೆ ಇಲ್ಲಿ ಮನವಿ ಸಲ್ಲಿಕೆ ಆಗ್ತಾ ಇದೆ. ತೃತೀಯ ಅಂಪೈರ್ಗಾಗಿ ಮನವಿ. ತೃತೀಯ ಅಂಪೈರ್ ಇಲ್ಲಿ ತನ್ನ ತೀರ್ಪನ್ನು ಹೊರಹಾಕಬೇಕಾಗಿದೆ. ಬಹುತೇಕ ಲೋ ಫುಲ್ ಟಾಸ್ ಚೆಂಡು ದಾಂಡಿಗ ಉಲ್ಟಾದೊಂದಿಗೆ ಪ್ರಯತ್ನವನ್ನು ಪಟ್ಟ ಪರಿಣಾಮ ಇಲ್ಲೊಂದು ರೀತಿಯಲ್ಲಿ ಹೈ ಫುಲ್ ಟಾಸ್ ಇರಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸಿದ್ರು. ಅದಕ್ಕಿಂತಲೂ ಮಿಗಿಲಾಗಿ ಪವರ್ ಪ್ಲೇ ಅವಧಿಯನ್ನು ಆಡತಕ್ಕಂಥ ಸಮಯ, ಅದಕ್ಕಿಂತಲೂ ಹೆಚ್ಚಾಗಿ ಮೊದಲ ಕ್ರಮಾಂಕದ ಇರುವ ಆಟಗಾರರು. ಈ ಮೊದಲ ಕ್ರಮಾಂಕದ ಆಟಗಾರ ಎನ್ನುವಂಥದ್ದು ತಂಡದ ಬಹಳಷ್ಟು ಪ್ರಮುಖ ಅಸ್ತ್ರಗಳಾಗಲಿಕ್ಕಿದೆ. ಯಾವಾಗ ಮೊದಲ ಕ್ರಮಾಂಕದ ಆಟಗಾರರು ಶೂನ್ಯಕ್ಕೆ ನಿರ್ಗಮಿಸುತ್ತಾರೋ ಆ ಸಮಯದಲ್ಲಿ ತಂಡವು ಕೂಡ ಕೊಂಚ ಮಟ್ಟಿಗೆ ಸಂದಿಗ್ಧತೆಯ ಸನ್ನಿವೇಶವನ್ನ ಎದುರು ನೋಡುವ ಸಾಧ್ಯತೆ ಆಗಲಿಕ್ಕಿದೆ. ಮುಂದಿನ ಪಂದ್ಯದ ನಾಣಚಿಮ್ಮುವಿಕೆಯನ್ನು ರೈಸಿಂಗ್ ಸ್ಟಾರ್ ಮಲಳಿ ತಂಡ ಗೆದ್ದುಕೊಳ್ತಾ ಇದೆ. ತನ್ನ ಆಯ್ಕೆಯನ್ನ ಕಾಯ್ದಿರಿಸಿಕೊಂಡು ಪಂದ್ಯ ಮುಕ್ತಾಯಗೊಂಡ ಬಳಿಕ ತಕ್ಷಣ ಮೈದಾನವನ್ನು ಪ್ರವೇಶಗೊಳಿಸುವಂತೆ ವಿನಂತಿಸುತ್ತಾ, ಅದೇ ರೀತಿ ಅದಾದ ಬಳಿಕ ಮೊದಲ ಸುತ್ತಿನ ಕೊನೆಯ ಪಂದ್ಯ ಯಂಗ್ ಸ್ಟಾರ್ ವಾಮದ ಪದವು ವಿರುದ್ಧವಾಗಿ ಬಿಶಾರ ಕೊಳ್ಪೆ ತಂಡದ ನಡುವೆ ಸಾಗಲಿಕ್ಕಿದೆ. ಎರಡು ತಂಡಗಳು ಕೂಡ ಸಿದ್ಧತೆಯಲ್ಲಿರುವಂತೆ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಂದ್ಯಾಕೂಟದ ಆರತಿಯಲ್ಲಿದ್ದಾರೆ. ಔಟ್ ಎನ್ನುವ ನಿಶಾನೆಗಳು ಇಲ್ಲಿ ಹೊರಬೀಳ್ತಾ ಇದೆ. ತೀರ್ಪುಗಾರರ ತೀರ್ಪನ್ನು ಪ್ರಶ್ನಿಸಿದಂತಹ ಆಟಗಾರ. ಆರಂಭದಲ್ಲಿ ಹೇಳಿದ್ವಿ, ಯಾವಾಗ ಉಲ್ಟದನಿಗೆ ಪ್ರಯತ್ನವನ್ನು ಪಟ್ಟರಾಗ ಎಲ್ಲೊಂದು ರೀತಿಯಲ್ಲಿ ಹೈ ಫುಲ್ ಟಾಸ್ ಇರಬಹುದೆನ್ನುವಂತಹ ಸೂಚನೆಯಾಗಿತ್ತು. ಹೊರತುಪಡಿಸಿ ಉಳಿದಂತೆ ಎಲ್ಲವೂ ಕೂಡ ಅದು ಲೋ ಫುಲ್ ಟಾಸ್ ಚೆಂಡಾಗಿತ್ತು. ಪರಿಣಾಮ ಇಲ್ಲಿ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಜೈ ಭಾರತ ನಂದ ಅವರ ತಂಡ. ಮೊದಲ ವಿಕೆಟ್ ನಷ್ಟಗೊಂಡಾಗ ಉಪ್ಪಿನಂಗಡಿಯ ಆರಕ್ಷಕ ಠಾಣಾ ಸಿಬ್ಬಂದಿ ಇವರಿಗೆ ಆತ್ಮೀಯ ಫ್ರೆಂಡ್ಸ್ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಸರ್, ತಮ್ಮನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ, ಮುಂದೆ ಆಡ್ತಕ್ಕಂಥ ಪ್ರತಿ ತಂಡಗಳ ಗಮನಕ್ಕೆ ಕೇವಲ ಒಂದು ರಿವ್ಯೂ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವಾಗಲಿಕ್ಕಿದೆ. ಯಾವುದೇ ಕಾರಣಕ್ಕೂ ಹೆಚ್ಚುವರಿ ತೃತೀಯ ಅಂಪೈರ್ಗೆ ಸೂಚನೆಯನ್ನು ನೀಡುವುದಕ್ಕೆ ಅವಕಾಶವಿಲ್ಲ. ಆನ್ ಫೀಲ್ಡ್ ಅಂಪೈರ್ ತೃತೀಯ ಅಂಪೈರ್ಗೆ ಸೂಚನೆಯನ್ನು ಕೊಟ್ಟಿದ್ರೆ ಮಾತ್ರ ಅವಕಾಶಗಳು ಉಳಿದಂತೆ ತಂಡದ ಆಯ್ಕೆಗಾಗಿ ಕೇವಲ ಒಂದು ರಿವ್ಯೂ ಅನ್ನ ಮಾತ್ರ ಇಲ್ಲಿ ನೀಡಲಾಗ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಬೇಕು ಆಟಗಾರರು. ದಯವಿಟ್ಟು ದಾಂಡಿಗನ ಪರಿಚಯವನ್ನು ಮಾಡಿಕೊಡ್ಬೇಕು. ನಂದವರ ತಂಡದ ಆಟಗಾರರು ನಮ್ಮೊಂದಿಗೆ ಸಹಕಾರವನ್ನು ಕೊಡುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ 12th ಮ್ಯಾನ್ ಅನ್ನು ಕಳಿಸ್ಕೊಡಿ. ಪಂದ್ಯ ನೇರ ಪ್ರಸಾರದಲ್ಲಿದೆ. ನೇರ ಪ್ರಸಾರದಲ್ಲಿರುವ ಸಮಯದಲ್ಲಿ ತಮ್ಮ ಆಟಗಾರರ ಹೆಸರನ್ನು ಸೂಚಿಸದೆ ಇದ್ದಾಗ ಪ್ರಯತ್ನಗಳ ಮಧ್ಯೆ ಕೆಲಕಾಲ ಗಾಳಿಯಲ್ಲಿ ನೇರವಾಗಿ ಬೌಂಡರಿಗೆ ದಾಡ್ತಾ ಇದೆ ಚೆಂಡು. ನೇರ ವಿಭಾಗದಲ್ಲಿ ಪವರ್ ಪ್ಲೇ ಅವಧಿಯ ಭರಪೂರ ಲಾಭಾಂಶವನ್ನು ಪಡ್ಕೊಳ್ತಾ ಇದೆ ಜೈ ಭಾರತ ನಂದ ಅವರ ತಂಡ.
ಮೊದಲ ವಿಕೆಟ್ ನಷ್ಟಗೊಂಡ ಬಳಿಕ ತಂಡ ಕೊಂಚ ಮಟ್ಟಿಗೆ ಚೇತರಿಕೆ ಹಂತಗಳಿಗೆ ಬರ್ತಾ ಇದೆ. ನೂತನ ಕ್ರಮಾಂಕವಾಗಿ ಕ್ರೀಸಿಗೆ ಆಗಮಿಸಿದ ತಂಡದ ಆಟಗಾರ ಎದುರಿಸಿದ ಮೊದಲ ಚೆಂಡಿಗೆ ಬೌಂಡರಿಯನ್ನು ಗಳಿಸಿಕೊಳ್ಳೋದಾದ್ರೆ 3 ಚೆಂಡುಗಳ ಸುಸ್ತಿನ ಬಳಿಕ ಚತುರ್ಥನೆಯ ಬಾರಿಗೆ ಸ್ವೀಪಿಕ್ ಆಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ಪುನೀತ್. ಜೈ ಭಾರತ್ ಕಕ್ಕೆ ಪದವು ಬಹಳಷ್ಟು ಪ್ರತಿಷ್ಠಿತ ತಂಡವೇ ಸರಿ. ಸುಂದರತೆಯ ಚೆಂಡು ದಂಡಿಸುವ ಪ್ರಯತ್ನವನ್ನು ಬೌಂಡರಿ ಬಾರಿ ನೇರ ವಿಭಾಗದಲ್ಲಿ ಚೆಂಡು ನೇರವಾಗಿ ಕ್ಷೇತ್ರಪಾಲಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡಂತ ಕ್ಷೇತ್ರಪಾಲಕ ದಾಂಡಿಗ ಆಯ್ದುಕೊಂಡಂತಹ ಆಯ್ಕೆ ಖಂಡಿತವಾಗ್ಲಿ ತಪ್ಪಾಗ್ತಾ ಇದೆ. ಬೌಂಡರಿ ಗಳಿಸಿಕೊಂಡ ಬಳಿಕ ದಂಡಿಸುವಂತಹ ಪ್ರಯತ್ನ ವ್ಯರ್ಥಗೊಳ್ತಾ ಇದೆ. ಒಂದು ಬೌಂಡರಿ ಅಥವಾ ಸಿಕ್ಸರ್ ಬಂದ ಬಳಿಕ ಸ್ಟ್ರೈಕ್ ರೊಟೇಟ್ ಮಾಡುವಂತಹ ಪ್ರಯತ್ನವನ್ನು ಪಡಲೇಬೇಕಾಗಿದೆ. ಆ ರೀತಿಯ ಆಟದ ಪ್ರದರ್ಶನಗೊಳಿಸಿದ್ದೆ ಪಾರ್ಟ್ನರ್ಶಿಪ್ ಅದ್ಭುತವಾಗಿ ಮೂಡಿಬರುವ ಸಾಧ್ಯತೆ ಆಗಲಿದೆ. ಹಾಗಾಗಿ ಸಿಕ್ಸರ್ ಬೌಂಡರಿಯ ಬಳಿಕ ಆಟಗಾರರು ಮತ್ತೆ ದೊಡ್ಡ ಹೊಡೆತಗಳ ಪ್ರಯತ್ನವನ್ನು ಪಡುವಾಗ ವಿಕೆಟ್ಗಳು ನೆಲಕುರುಳುವ ಸಾಧ್ಯತೆ ಆಗಲಿದೆ. ಅಂಕಿಅಂಶ ಪಟ್ಟಿಯಲ್ಲಿ 6 ಗಳಿಕೆ, ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಮೊದಲ ಓವರಿನ ಮುಕ್ತಾಯದ ಹಂತಕ್ಕಾಗಿ 4 ಚೆಂಡುಗಳು ಮುಕ್ತಾಯ. ಓವರಿನ 5ನೆಯ ಬಾರಿಗೆ ಪುನೀತ್. ಪಂಚಮಿಯ ಬಾರಿ ಪುನೀತ್ ಸುಂದರತೆಯ ಚೆಂಡು ಧರಿಸುವ ಪ್ರಯತ್ನವನ್ನು ಪಟ್ರಿ ಬಾರಿ ಕ್ಷೇತ್ರಪಾಲಕನ ಲಭ್ಯತೆಗಳ ಮಧ್ಯೆ 1 ಓಟಗಳು ಮಾತ್ರ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಮೊದಲ ಓವರಿನ ಕೊನೆಯ ಬಾರಿ 39 ಎನ್ನುವ ಗುರಿಯನ್ನ ಬೆನ್ನಟ್ಟುವಿಕೆಯ ಮಧ್ಯೆ ಬೌಂಡರಿಯನ್ನು ಗಳಿಸಿಕೊಂಡರೂ ಕೂಡ ಇನ್ನಿಂಗ್ಸ್ ಅನ್ನ ಮುಂದುವರಿಸಿಕೊಂಡು ಹೋಗುವಲ್ಲಿ ಆಟಗಾರರು ವಿಫಲಗೊಳ್ಳುವುದಾದ್ರೆ ಓವರಿನ ಕೊನೆಯ ಬಾರಿ ಪುನೀತ್ ಸುಂದರತೆಯ ಚೆಂಡು ದಾಳಿಸುವ ಪ್ರಯತ್ನವನ್ನು ಪಾಡ್ರಿ ಬಾರಿ ದುರಾದ್ರವಶಾತ್ ನೇರ ಘೋಷಿತ ವಿಭಾಗವನ್ನು ಪ್ರವೇಶಗೊಳಿಸ್ತಾ ಇದೆ. ಬಹುತೇಕ ಚೆಂಡು ಡೀಪ್ ಸ್ಕ್ವೇರ್ ವಿಭಾಗವನ್ನು ಪ್ರವೇಶಗೊಳಿಸುವ ಸಾಧ್ಯತೆ ಇತ್ತು. ಮೊದಲ ಓವರಿನ ಸಮಾಪ್ತಿ ಕ್ಷಣಗಳಿಗೆ 8 ಓಟವನ್ನು ಕಲೆ ಹಾಕ್ತಾ ಇದ್ದ ತನ್ನ 2 ವಿಕೆಟ್ಗಳ ನಷ್ಟದ ಸನ್ನಿವೇಶದಲ್ಲಿ ಜೈ ಭಾರತ್ ನಂದಾವರ ಬೌಂಡರಿಯನ್ನು ಗಳಿಸಿಕೊಂಡ ಕೆಲವೊಂದು ರೀತಿಯಲ್ಲಿ ಜೈ ಭಾರತ್ ನಂದಾವರ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳಬಹುದೆನ್ನುವ ನಿರೀಕ್ಷೆ ಇತ್ತು. ಆದರೆ ವಿಕೆಟ್ ಕಳೆದುಕೊಂಡ ಪರಿಣಾಮ ಕೊಂಚ ಮಟ್ಟಿಗೆ ನಿಧಾನವಾಗಿ ಆಡುವ ಸಾಧ್ಯತೆ ಆಗಲಿಕ್ಕಿದೆ. ಸ್ಕೋರ್ ಬೋರ್ಡ್ 8 ಎನ್ಮ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಇಸಾಕ್ ಎಸೆತಗಾರಿಕೆ ಜವಾಬ್ದಾರಿಯನ್ನು ಮುಂದುವರಿಸಿಕೊಳ್ಬೇಕಾಗಿದೆ. ಜೈ ಭಾರತ್ ಕಕ್ಕೆ ಪದವು ವಿರುದ್ಧವಾಗಿ ಜೈ ಭಾರತ್ ನಂದಾವರ ಪ್ರತಿಷ್ಠಿತ ತಂಡಗಳ ನಡುವಿನ ಪ್ರತಿಷ್ಠೆಯ ಹೋರಾಟವಾಗಲಿಕ್ಕಿದೆ. ಯಾವ ತಂಡ ತನ್ನ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳಲಿಕ್ಕಿದೆ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಇನ್ನು ಕೂಡ 24 ಚೆಂಡುಗಳು ಬಾಕಿ. 31 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 24 ಚೆಂಡುಗಳ ಮುಂದೆ 31. 7 ಓಟಗಳು ಇಲ್ಲಿ ಮತ್ತೆ ವ್ಯತ್ಯಾಸವಾಗಿ ಕಾಣಸಿಗ್ತಾ ಇದೆ. ಮೊದಲ ಹಂತದಲ್ಲಿ 9 ಓಟಗಳು ವ್ಯತ್ಯಾಸವಾಗಿತ್ತು. ದ್ವಿತೀಯ ಓವರ್ ಹಂತಗಳಿಗೆ ಬರುವಾಗ 7 ಓಟಗಳು ಇಲ್ಲಿ ವ್ಯತ್ಯಾಸವಾಗಿ ಕಾಣಸಿಗ್ತಾ ಇದೆ. ಇಸಾಕ್ ದಾಳಿಗಾರಿಕೆ ವಿಭಾಗದಲ್ಲಿ ಸ್ಟ್ರೈಕರ್ ತುದಿ ಆಟಗಾರ ಜೈ ಭಾರತ್ ನಂದಾವರ ಸ್ಟ್ರೈಕರ್ ತುದಿ ಆಟಗಾರ ಅನೀಶ್ ಅವರ ಕಡೆಗೆ ಸ್ವೀಪಿಕಾಗಿದೆ. ಇಸಾಕ ಜೈ ಭಾರತ್ ಕಕ್ಕಿಪದ ಪರವಾಗಿ ಪ್ರಮುಖ ತೀರ್ಪುಗಾರರನ್ನು ಬಿಡುತ್ತಾ ಸಿಪ್ಶಾಟ್ ಪ್ರಯತ್ನವನ್ನು ಪಟ್ರು. ಇಲ್ಲಿ ನಿಧಾನವಾಗಿ ಸ್ಟ್ರೈಕ್ ರೊಟೇಟ್ ಮಾಡತಕ್ಕಂತಹ ಪ್ರಯತ್ನ, ಪಾರ್ಟ್ನರ್ಶಿಪ್ ಅನ್ನು ಕಂಡುಕೊಳ್ಳತಕ್ಕಂತಹ ಪ್ರಯತ್ನ ಕಾಣಸಿಗ್ತಾ ಇದೆ. ಜೊತೆಯಾಟವನ್ನ ರೂಢಿಸಿಕೊಳ್ಳತಕ್ಕಂಥ ಪ್ರಯತ್ನ ಇಲ್ಲಿ ಮುಂದುವರಿತಾ ಇದೆ. ಯಾವಾಗ ಜೊತೆಯಾಟಗಳು ಬರುತ್ತಾ ಆ ಸಮಯದಲ್ಲಿ ದಾಳಿಗಾರರು ಕೂಡ ಈ ಜೊತೆಯಾಟವನ್ನು ಮುರಿಯಬೇಕು ಎನ್ನುವಂತಹ ಪ್ರಯತ್ನಗಳ ಮಧ್ಯೆ ಒಂದಿಷ್ಟು ವೈಡ್, ಒಂದಿಷ್ಟು ಅತಿರಿಕ್ತ ಓಟಗಳು ಸಿಗುವಂತಹ ಸಾಧ್ಯತೆ ಆಗಲಿಕ್ಕಿದೆ. ಹಾಗಾಗಿ ಆ ರೀತಿಯ ಆಲೋಚನೆಗಳಿಗೆ ಒಂದು ರೀತಿಯಲ್ಲಿ ಜೈ ಭಾರತ್ ನಂದಾವರ ಮುಂದುಕ್ತಾ ಇದೆ. ಓವರಿನ ದ್ವಿತೀಯ ಬಾರಿ ಇಸಾಕ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಸುಲಭದಾಯಕ ಚಿಂಡಿದ್ರು ಕೂಡ ದೊಡ್ಡ ಹೊಡೆಗಳ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಅವಕಾಶಗಳ ಮಧ್ಯೆ ಪ್ರಯತ್ನವನ್ನು ಪಟ್ಟಂತ ಆಟಗಾರ ಪ್ರಯತ್ನಗಳ ಮಧ್ಯೆ 1 ಓಟಗಳು ಸುಲಭವಾಗಿ ಸೋರಿಕೆ ಆಗ್ತಾ ಇದೆ. 2 ಚೆಂಡುಗಳ ಮಧ್ಯೆ 2 ಓಟವನ್ನು ಬಿಟ್ಟುಕೊಟ್ಟರು ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡಲ್ಲಿ 10. 2 ಚೆಂಡುಗಳ ಸುಸ್ತಿನ ಬಳಿಕ ತೃತೀಯ ಬಾರಿ ಇಸಾಕ ದಾಳಿಗಾರಿಕೆಯನ್ನು ಮತ್ತೆ ಮುಂದುವರಿಸಿಕೊಂಡು ಜೈ ಭಾರತ ಕಕ್ಕೆಪ್ಪದ ಪರವಾಗಿ ಮಿಡ್ಲ್ ಸ್ಟಂಪ್ ಅನ್ನು ಗುರಿಯಾಗಿಸಿಕೊಂಡು ಚೆಂಡು ಮುಂದುವರಿತಾ ಇದೆ. ವಿಕೆಟ್ ಟು ವಿಕೆಟ್ ಅಟ್ಯಾಕ್ ಮಾಡತಕ್ಕಂಥ ಸಮಯಗಳ ಮಧ್ಯೆ ರನ್ ಔಟ್ಗಾಗಿ ಅವಕಾಶಗಳು, ಸುಂದರತೆಯ ಪ್ರಯತ್ನವಾಗ್ತಾ ಇದೆ. ಆರಂಭಿಕವಾಗಿ ಚೆನ್ನನ್ನ ಕಲೆಕ್ಟ್ ಮಾಡುವಲ್ಲಿ ಕೊಂಚ ಮಟ್ಟಿಗೆ ತಡವರಿಸಿದ್ರು. ಆ ಬಳಿಕ ದಾಂಡಿಗರ ಓಟವನ್ನು ಗಮನಿಸಿಕೊಂಡಂತ ಕ್ಷೇತ್ರಪಾಲಕ ವೇಗವಾಗಿ ಚೆನ್ನನ್ನ ಕಲೆಕ್ಟ್ ಮಾಡಿಕೊಂಡು ನೇರವಾಗಿ ವಿಕೆಟ್ ಕೀಪರ್ ಎಂಡಿಗೆ ಎಸೆದ್ರು. ಗೂಟಪಾಲಕ ತ್ವರಿತವಾಗಿ ಚೆನ್ನನ್ನು ಪಡ್ಕೊಂಡು ವಿಕೆಟ್ ಅನ್ನ ಪತನಗೊಳಿಸೋದಾದ್ರೆ ತೃತೀಯ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಜೈ ಭಾರತ ನಂದಾವರ ತಂಡ.
ಎಲ್ಲೋ ಒಂದು ರೀತಿಯಲ್ಲಿ ಅನಗತ್ಯ ಓಟ ಎನ್ನಬಹುದಾದಂಥ ಸನ್ನಿವೇಶವಾಗ್ತಾ ಇದೆ. ಗುರಿಯನ್ನು ತಲುಪುವಂಥದ್ದು ಬಹುತೇಕ ವಿರಳಗೊಳ್ಳತಕ್ಕಂಥ ಸಮಯವಾಗ್ತಿತ್ತು. ಅನಗತ್ಯ ಓಟಗಳ ಪ್ರಯತ್ನವನ್ನು ಪಟ್ಟಂತ ದಾಂಡಿಗ ಒಪ್ಪಿಸಿ ವೀಕ್ಷೆಯನ್ನು ತಮ್ಮ ಮುಖ ಮಾಡೋದು ಆದ್ರೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 11 ಗಳಿಕೆ ಆಗ್ತಾ ಇದೆ. ಈ ಪಂದ್ಯಾಕೂಟಕ್ಕೆ ರಾಜಕೀಯ ನೇತಾರರು ಪೆರ್ನೆ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಆತ್ಮೀಯ ಮಿತ್ರ ಸುನಿಲ್ ಪಿಂಟೋ ಕಾರ್ಲಾ ಪೆರ್ನೆ ಇವರು ಈ ಒಂದು ಸುಂದರವಾದ ಕ್ರೀಡಾಕೂಟಕ್ಕೆ ಆಗಮಿಸುತ್ತಿದ್ದಾರೆ. ತಮ್ಮನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ, ತಮ್ಮನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯ ಫ್ರೆಂಡ್ಸ್ ಇದರ ವತಿಯಿಂದ ಹೃತ್ಪೂರ್ವಕ ಮತ್ತೊಮ್ಮೆ ಸುಸ್ವಾಗತ. ಓವರಿನ ಚತುರ್ಥನೆಯ ಚೆಂಡು ನೂತನ ಕ್ರಮಾಂಕದ ದಾಂಡಿಗನ ಕಡೆಗೆ ಸಿಯುತ್ತಾ ಮಧ್ಯ ಕ್ರಮಾಂಕದ ಆಟಗಾರರು ಇಲ್ಲಿ ತಂಡಕ್ಕೆ ಜೀವವನ್ನು ತುಂಬಬೇಕಾಗಿದೆ. ಮಧ್ಯ ಕ್ರಮಾಂಕದ ಆಟಗಾರರು ತಂಡಕ್ಕೆ ಒಂದಿಷ್ಟು ಚೈತನ್ಯವನ್ನು ತುಂಬಬೇಕಾಗಿದೆ. ಮಧ್ಯ ಕ್ರಮಾಂಕದ ಆಟಗಾರರು ಒಂದಿಷ್ಟು ತಂಡದ ಮೇಲೆ ಭರವಸೆಯನ್ನ ಗಳಿಸತಕ್ಕಂತಹ ಹೊಡೆತವನ್ನು ದಾಖಲಿಸಿಕೊಳ್ಳಲೇಬೇಕಾಗಿದೆ. ಓವರಿನ 4 ಚೆಂಡುಗಳ ಯಶಸ್ಸಿನ ಬಳಿಕ ಪಂಚಮಿಯ ಬಾರಿ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಇಸಾಕ ಜೈಭರತ್ ಕಕ್ಕಿಪದ ಪರವಾಗಿ ಪ್ರಮುಖ ತೀರ್ಪುಗಾರನ್ನು ಬಿಡುತ್ತಾ ಉಲ್ಟಾದ ಡಿನ ಪ್ರಯತ್ನವನ್ನು ಪಟ್ಟರು. ಸ್ವಿಚ್ ಇನ್ ನೋಟ ಆದರೆ ತೀರ್ಪುಗಾರ ಪುರಸ್ಕಾರಗಳ ಮಧ್ಯೆ ಕ್ಲೀನ್ ಬೌಲ್ಡ್ ಆಗುವುದರೊಂದಿಗೆ ವಿಕೆಟ್ ಪತನವಾಗ್ತಾ ಇದೆ. ನೇರವಾಗಿ ಲೆಗ್ ಸ್ಟಂಪ್ಗೆ ಗುರಿಯಾಗಿಸಿಕೊಂಡು ಬಂದಂತಹ ಚೆಂಡು ವಿಕೆಟ್ ಪಡ್ಕೊಳ್ಳುವಲ್ಲಿ ಯಶಸ್ವಿಗೊಳ್ತಾ ಇದೆ. ದ್ವಿತೀಯ ಓವರ್ ಪಂದ್ಯದ ಮೇಲೆ ಬಹಳಷ್ಟು ಪರಿಣಾಮಕಾರಿಯಾಗಿ ಮಾರ್ಪಾಡುಗೊಂಡಂತಹ ಓವರ್ ಆಗಿ ಮಾರ್ಪಾಡುಗೊಳ್ತಾ ಇದೆ. ಜೈ ಭಾರತ್ ಕಕ್ಕೆ ಪದವು ಗಳಿಸಿಕೊಂಡಂತಹ 38 ಓಟವನ್ನು ಕೂಡ ಸವಾಲಾಗಿ ಸ್ವೀಕರಿಸಿಕೊಂಡು ಮೊದಲ ಪವರ್ ಪ್ಲೇ ಅವಧಿಯಲ್ಲಿ 8 ಓಟವನ್ನು ಬಿಟ್ಟುಕೊಟ್ಟರೂ ಕೂಡ ಆ ಬಳಿಕ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡಿತು. ಮೊದಲ 2 ಚೆಂಡುಗಳ ಮುಂದೆ 2 ಓಟವನ್ನು ಬಿಟ್ಟುಕೊಟ್ಟಂತ ದಾಳಿಗಾರ ತೃತೀಯ ಚೆಂಡಿನಲ್ಲಿ ರನ್ಔಟ್ನೊಂದಿಗೆ ವಿಕೆಟ್ ಅನ್ನು ಕಬಳಿಸಿಕೊಂಡ್ರು. ಪಾರ್ಟ್ನರ್ಶಿಪ್ಗಳಿಗೆ ಬ್ರೇಕ್ ಹಾಕತಕ್ಕಂಥ ಪ್ರಯತ್ನವನ್ನು ಪಟ್ಟಂತ ದಾಳಿಗಾರ ಯಶಸ್ವಿತವಾಗಿ ಜೈ ಭಾರತ್ ಕಕ್ಕೆ ಪದವು ತಂಡವನ್ನ ಮುನ್ನಡೆಸುವುದಾದ್ರೆ ಓವರಿನ ಕೊನೆಯ 1 ಚೆಂಡುಗಳು ಬಾಕಿ ಇದೆ. ದ್ವಿತೀಯ ಓವರಿನ ಮುಕ್ತದ ಹಂತಕ್ಕಾಗಿ ನೂತನ ಕ್ರಮಾಂಕದ ಆಟಗಾರನ ಆಗಮನಗೊಳ್ತಾ ಇದೆ. ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ತೀರ್ಪುಗಾರಿಕಾ ಪೀಠದಲ್ಲಿ ಲತೀಫ್ ಕರ್ವೇಲ್ ಹಾಗೂ ಖಲೀಲ್ ಕುಪ್ಪೇಟಿ ಬಹಳಷ್ಟು ಸೂಕ್ಷ್ಮತೆಯ ತೀರ್ಪುಗಾರಿಕೆ ಜವಾಬ್ದಾರಿಯನ್ನು ಮುನ್ನಡೆಸುವಾಗ ಅಂಕಿಅಂಶ ಬರಹಗಾರ ವಿಭಾಗದಲ್ಲಿ ಮೊಹಮ್ಮದ್ ಅಬಿಧಾನ್ ಅವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೀವಿ. ವೀಕ್ಷಕ ವಿವರಣೆ ಕೊಠಡಿಯಲ್ಲಿ ಆಂಗ್ಲ ಭಾಷಾ ವಿಭಾಗದಲ್ಲಿ ಸತೀಶ್ ಆಲಿಯನ್ ಮ್ಯಾಂಗಳೂರು ಅವರನ್ನು ಕೂಡ ಗುರುತಿಸಿಕೊಳ್ಳುತ್ತಾ ಪಂದ್ಯ ಬಂತು ಬಹಳಷ್ಟು ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ. ಜಿಲ್ಲೆಯ ಪ್ರತಿಭಾನ್ವಿತ ತಂಡಗಳ ಭಾಗವಹಿಸುವಿಕೆಯೊಂದಿಗೆ 12 ಚೆಂಡುಗಳ ಮಧ್ಯೆ ಗಳಿಸಿಕೊಂಡದ್ದು ಒಟ್ಟಾಗಿ 13 ಓಟದ ಗಳಿಕೆ ಆಗ್ತಾ ಇದೆ. ಪಂದ್ಯದ ನೇರ ಪ್ರಸಾರವನ್ನ ದುಬೈಯಲ್ಲಿ ಕುಳಿತು ವೀಕ್ಷಿಸ್ತಾ ಇರತಕ್ಕಂತಹ ಜೈ ಭಾರತ್ ಕಕ್ಕೆ ಪದವು ತಂಡದ ಸದಸ್ಯ ಚಕ್ರವರ್ತಿ ಕರ್ವೇಲ್ ತಂಡದ ಆಟಗಾರನು ಕೂಡ ಆಗಿದ್ದಂತಹ ಶ್ರೀತ ಚಂದ್ರ ಪಂದ್ಯವನ್ನು ನೇರ ಪ್ರಸಾರದಲ್ಲಿ ವೀಕ್ಷಣೆಗೊಳಿಸುತ್ತಾ ಜೈ ಭಾರತ್ ಕಕ್ಕೆ ಪದವು ಹಾಗೂ ಒಂದು ಟೂರ್ನಮೆಂಟ್ ಅನ್ನ ಆಯೋಜನೆಗೊಳಿಸಿದಂತಹ ಆಯೋಜಕರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಶುಭ ಹಾರೈಕೆಯನ್ನ ವಿನಿಮಯಗೊಳಿಸುತ್ತಾ ಚಂದ್ರ ಅವರಿಗೆ ಧನ್ಯವಾದವನ್ನು ಕೂಡ ಸಮರ್ಪಿಸ್ತಾ ಇದ್ದೀವಿ. ಸುಂದರತೆ ಎಸೆಗಾರಿಕೆ ಆಗಿತ್ತು. ಲೆಗ್ ಬೈ ಎನ್ನುವಂತಹ ನಿಶಾನ ತೀರ್ಪುಗಾರಿಂದ ಹೊರಬೀಳ್ತಾ ಇದೆ. ರಾಕೆಟ್ ಮಾದರಿ ಎಸೆಗಾರಿಕೆಯನ್ನು ಮುನ್ನಡೆಸಿದ್ರು. ಗುಣಮಟ್ಟದ ಎಸೆಗಾರಿಕೆ ಜೈ ಭಾರತ್ ಕಕ್ಕೆ ಪದವು ಈ ದಿವಸವಂತೂ ಈ ಮೈದಾನದಲ್ಲಿ ರೋಚಕ ಕ್ಷಣಗಳಿಗೆ ಸಾಕ್ಷೀಕರಣಗೊಳ್ಳಲಿಕ್ಕಿದೆ. ಬಹಳಷ್ಟು ಪ್ರತಿಷ್ಠಿತ ತಂಡಗಳು ಭಾಗವಹಿಸಲಿಕ್ಕಿದೆ. ದಾಳಿಗಾರಿಕೆಯಲ್ಲಿ ಮತ್ತೆ ದ್ವಿತೀಯ ಚೆಂಡು ಸುಂದರತೆ ಎಸೆಗಾರಿಗೆ ಕಿಂಚಿತ್ ಅವಕಾಶವಿಲ್ಲ. ಚೆಂಡಂತೂ ವೇಗವಾಗಿ ಮುನ್ನುಗ್ತಾ ಇದೆ. ಚೆಂಡಿನ ವೇಗಕ್ಕೆ ಜಸ್ಟ್ ಬ್ಯಾಟ್ ಅನ್ನು ಓಪನ್ ಮಾಡಿದ್ರು. 1 ಓಟವನ್ನು ಕಲೆಕ್ಟ್ ಮಾಡೋದು ಆದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 2 ಚೆಂಡುಗಳು ಯಶಸ್ವಿ 15 ಗಳಿಸಿಕೊಂಡಂತಹ ಒಟ್ಟು ಮೊತ್ತಗಳ ಸಂಖ್ಯೆ. ಇಲ್ಲಿ ತೃತೀಯ ಚೆಂಡು ಪ್ರಯತ್ನಗಳ ಮಧ್ಯೆಯಲ್ಲಿ ಅವಕಾಶಗಳು ಕಾಣಸಿಗ್ತಾ ಇಲ್ಲ. ಚೆಂಡಂತೂ ಚುಕ್ಕಿ ಆಗ್ತಾ ಇದೆ, ಅರ್ಥಾತ್ ಡಾಟ್ ಎಂಡ್ ಡೆಲಿವರಿಯಾಗಿ ಮಾರ್ಪಾಡುಗೊಳ್ತಾ ಇದೆ. 3 ಚೆಂಡುಗಳ ಯಶಸ್ವಿ. ಓವರಿನ ಚತುರ್ಥನೆಯ ಬಾರಿ ವೇಗಭರಿತ ಚೆಂಡುಗಳ ಎಸೆಗಾರಿಕಾ ವಿಭಾಗದಲ್ಲಿ ಪುನೀತ್ ಮೊದಲ ಪವರ್ ಪ್ಲೇ ಅವಧಿಯಲ್ಲಿ 8 ಓಟವನ್ನು ಬಿಟ್ಟುಕೊಟ್ಟಂತ ದಾಳಿಗಾರ ಪವರ್ ಪ್ಲೇ ಬಳಿಕ
ತೃತೀಯ ಓವರನ್ನು ಕೈಗೆತ್ತಿಕೊಂಡು ತನ್ನ ನೈಜ ಎಸೆತಗಾರಿಕೆಯನ್ನು ಸಾಬೀತುಗೊಳಿಸುವುದೇ ಆದರೆ 1 ಓಟಗಳು ಮತ್ತೆ ಸೋರಿಕೆ ಆಗ್ತಾ ಇದೆ. 4 ಚೆಂಡುಗಳ ಮುಂದೆ 1 ಡಾಟ್ ಅಂಡ್ ಡೆಲಿವರಿ, 3 ಓಟಗಳು ಸೋರಿಕೆ ಆಗಿದೆ. ಓವರಿನ ಪಂಚಮಿಯ ಬಾರಿಗೆ ಪುನೀತ್ ಗಳಿಸಿಕೊಂಡದ್ದು ಒಟ್ಟಾಗಿ 16 ಓಟಗಳಾಗ್ತಾ ಇದೆ. ಓವರಿನ ಪಂಚಮಿಯ ಚೆಂಡು ಪುನೀತ್ ರೂಪದಲ್ಲಿ ಸ್ಟ್ರೈಕರ್ ತುದಿಯ ದಾಂಡಿಗ ಜೈ ಭಾರತ್ ಕಕ್ಕಿಪ್ಪದವು ನಂದಾವರ ತಂಡದ ಕಡೆಗೆ ಸೇದ್ರು. ಇಲ್ಲಿ ಮುನ್ನುಗ್ಗಿ ದಂಡಿಸುವ ಪ್ರಯತ್ನ, ಚೆಂಡನ್ನು ತಾನೇ ಸ್ಪರ್ಶಗೊಳಿಸತಕ್ಕಂಥ ಪ್ರಯತ್ನವನ್ನು ಪಟ್ಟಂತ ದಾಂಡಿಗ ಚೆಂಡಿಗೆ ರೀಚ್ ಆಗಿ ದಂಡಿಸುವ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ 1 ಓಟಗಳು ಸುಲಭಗೊಳ್ತಾ ಇದೆ. ಚೆಂಡನ್ನು ಗೌರವಿಸಿಕೊಂಡು ಆಡ್ತಕ್ಕಂಥ ಪ್ರಯತ್ನ, ಚೆಂಡಿನ ಗುಣಮಟ್ಟತೆಗೆ ಅನುಸಾರವಾಗಿ ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ ಕಾಣಸಿಗ್ತಾ ಇದೆ. ಯಾವುದೇ ದೊಡ್ಡ ಹೊಡೆತಗಳ ಪ್ರಯತ್ನವನ್ನು ಪಡ್ತಾ ಇಲ್ಲ ಯಾಕೆಂತ ಹೇಳಿದರೆ ಚೆಂಡಿನ ಗುಣಮಟ್ಟತೆ ಆ ರೀತಿ ಆಗ್ತಾ ಇದೆ. ಇಲ್ಲಿ ದಾಂಡಿಗನ ವಿಫಲತೆ ಎನ್ನುವುದಕ್ಕಿಂತಲೂ ಮಿಗಿಲಾಗಿ ದಾಳಿಗಾರನ ಸಫಲತೆ ಎನ್ನಬೇಕಾಗಿದೆ. ದಾಳಿಗಾರನ ಸಫಲತೆಗಳ ಮಧ್ಯೆ ದಾಂಡಿಗ ಕೇವಲ 1 ಓಟವನ್ನು ಗಳಿಸಿಕೊಳ್ಳುವಾಗ ಮೊದಲ 3 ಓವರ್ಗಳ ಮುಕ್ತಾಯಗೊಂಡು ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದ್ದು 18. ಹನ್ನೆರಡು ಚೆಂಡುಗಳು ಬಾಕಿ ಇದೆ. 21ರ ಅವಶ್ಯಕತೆ ಇದೆ. ಓವರ್ ಒಂದಕ್ಕೆ ಸರಾಸರಿ 11ರಂತೆ ಗಳಿಸಿಕೊಳ್ಬೇಕಾಗಿದೆ ಪಂದ್ಯದ ಗೆಲುವಿಗಾಗಿ. 12 ಚೆಂಡುಗಳು 21ರ ಅವಶ್ಯಕತೆ ಇದೆ. 18 ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು ಒಟ್ಟಾಗಿ 18 ಓಟಗಳಾಗ್ತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಹಮೀದ್ ಅವರನ್ನು ಪರಿಚಯಿಸ್ತಾ ಇದೆ ಜೈ ಭಾರತ್ ಕಕ್ಕಿಪ್ಪದವು ತಂಡ. ದಂಡಿಸುವ ಪ್ರಯತ್ನವನ್ನು ಪಡ್ರಿ ಈ ಬಾರಿ ಡೌನ್ ದ ಟ್ರ್ಯಾಕ್ ದಂಡಿಸುವ ಪ್ರಯತ್ನ. ನೇರ ವಿಭಾಗದಲ್ಲಿ ಚೆಂಡು, ಮೊದಲ ಚೆಂಡು 1ರ ಬಳಿಕ ಓವರ್ ಥ್ರೋ ರೂಪವನ್ನು ತಾಳ್ತಾ ಇದೆ. ಚೆಂಡು ಇಲ್ಲಿ ಓವರ್ ಥ್ರೋ ರೂಪದಲ್ಲಿ ಹೆಚ್ಚುವರಿ ಓಟಗಳಿಗೆ ಅವಕಾಶಗೊಳ್ತಾ ಇದೆ. ಹೆಚ್ಚುವರಿ ಓಟಕ್ಕೆ ಅವಕಾಶವನ್ನು ಬಿಟ್ಟುಕೊಡ್ತಾ ಇದೆ ಜೈ ಭಾರತ್ ಕಕ್ಕಿಪ್ಪದವು. 12 ಚೆಂಡುಗಳ ಮುಂದೆ 21ರ ಅವಶ್ಯಕತೆ ಇತ್ತು. ಇಲ್ಲಿ ಹೆಚ್ಚುವರಿ ಓಟಗಳು ದಾಖಲುಗೊಳ್ಳುವಾಗ 20ರ ಗಳಿಕೆ, ಇನ್ನುಳಿದಂತೆ 19ರ ಅವಶ್ಯಕತೆ ಇದೆ. 11 ಚೆಂಡುಗಳು ಬಾಕಿ ಇದೆ. ನಿರ್ಣಾಯಕ ಓವರ್ ಚಾಲ್ತಿಯಲ್ಲಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಸಿಕ್ಸರ್ಗಳು ಬಹಳಷ್ಟು ವಿರಳಗೊಳ್ಳತಕ್ಕಂಥ ಸಮಯವಾಗ್ತಾ ಇದೆ. ಶಕ್ತಿಯುತ ಹೊಡೆತಗಳು, ಮಜಲ್ ಪವರ್ ಮಾತ್ರವಲ್ಲ ಕೌಶಲ್ಯಭರಿತ ಹೊಡೆತಗಳು ದಾಖಲುಗೊಂಡರೆ ಮಾತ್ರ ಸಿಕ್ಸರ್ ಬೌಂಡರಿಗಳು ಹೊರತುಪಡಿಸಿ ಉಳಿದಂತೆಲ್ಲವೂ ಕೂಡ ಬಹುತೇಕ ಕ್ಯಾಚ್ ಔಟ್ಗೆ ಬಲಿಯಾಗತಕ್ಕಂಥ ಸಮಯವಾಗ್ತಾ ಇದೆ. 2 ಚೆಂಡುಗಳ ಯಶಸ್ಸಿನ ಬಳಿಕ ಓವರಿನ ತೃತೀಯ ಬಾರಿ ಎಸೆತಗಾರಿಕೆ ವಿಭಾಗದಲ್ಲಿ ಹಮೀದ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ರಿಟರ್ನ್ ಓವರ್ ದ ವಿಕೆಟ್ ಮುಖಿನವಾಗಿ ಎಡಗೈ ದಾಂಡಿಗೆ ದಂಡಿಸುವ ಪ್ರಯತ್ನಗಳ ಮಧ್ಯೆ ರನ್ಔಟ್ಗಾಗಿ ಅವಕಾಶಗಳು. ರನ್ಔಟ್ ನೊಂದಿಗೆ ವಿಕೆಟ್. ಸುಲಭದ ರನ್ಔಟ್ ಅನ್ನು ಪಡ್ಕೊಳ್ತಾ ಇದೆ ತಂಡ. ಸುಲಭದ ರನ್ಔಟ್ ನೊಂದಿಗೆ ವಿಕೆಟ್ ಪತನ. ಜೈ ಭಾರತ್ ನಂದಾವರ ಸಂಪೂರ್ಣವಾಗಿ ತನ್ನ ಹಿನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. ಪ್ರಥಮ ಕ್ರಮಾಂಕದಲ್ಲಿ ಆಟಗಾರರು ತಂಡಕ್ಕೆ ಗಳಿಸಿಕೊಂಡಂತಹ ಓಟ, ಆ ಬಳಿಕ ಕಳೆದುಕೊಂಡಂತಹ ವಿಕೆಟ್ ಎಲ್ಲವೂ ಕೂಡ ಜೈ ಭಾರತ್ ನಂದಾವರ ತಂಡದ ಹಿನ್ನಡೆಗೆ ಪ್ರಮುಖ ಕಾರಣವಾಗ್ತಾ ಇದೆ. ಮೊದಲ ಕ್ರಮಾಂಕದಲ್ಲಿ ಬೌಂಡರಿಯನ್ನು ಗಳಿಸಿಕೊಂಡಂತಹ ತಾಚಿ ಆ ಬಳಿಕ ವಿಕೆಟ್ ಅನ್ನು ಒಪ್ಪಿಸಿದ್ರು. ಯಾವಾಗ ಆ ವಿಕೆಟ್ ನೆಲಕ್ಕುರುಳಿತೋ ಆ ಸಮಯದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಂಡಿದೆ ಜೈ ಭಾರತ್ ಕಕ್ಕಿಪ್ಪದವು. ಪಾರ್ಟ್ನರ್ಶಿಪ್ ಅನ್ನು ಆಡುವುದಕ್ಕೆ ಅವಕಾಶವನ್ನು ಬಿಟ್ಟುಕೊಡ್ತಾ ಇಲ್ಲ. ಜೊತೆಯಾಟವನ್ನು ಆಡುವುದಕ್ಕೆ ಇಲ್ಲಿ ಕಿಂಚಿತ್ತು ಸಮಯವನ್ನು ಕೊಡ್ತಾ ಇಲ್ಲ ಜೈ ಭಾರತ್ ಕಕ್ಕಿಪ್ಪದವು. ಯಾವಾಗ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆಯೋ ಆ ಸಮಯದಲ್ಲಿ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಸುಧಾರಣೆಯನ್ನ ತಂದುಕೊಳ್ಳತಕ್ಕಂಥ ಸಮಯವಾಗ್ತಾ ಇತ್ತು. ವಿಟ್ಲ ಪಟ್ಟಣ ಪಂಚಾಯತಿ ಸದಸ್ಯರಾದಂತಹ ಅಶ್ರಫ್ ವೇದಿಕೆಗೆ ಬರ್ತಾ ಇದ್ದಾರೆ. ತಮ್ಮನ್ನ ಆತ್ಮೀಯ ಫ್ರೆಂಡ್ಸ್ ಹಾಗೂ ವಿಟ್ಲ ಯೂತ್ ಕಾಂಗ್ರೆಸ್ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವಿಟ್ಲ ಪಟ್ಟಣ ಪಂಚಾಯತ್ ಸದಸ್ಯರಾದಂಥ ಅಶ್ರಫ್, ದಯವಿಟ್ಟು ತಮ್ಮನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ತಮಗಾಗಿ ಸಜ್ಜುಪಡಿಸಿದ ಆಸನವನ್ನು ಸ್ವೀಕರಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುಂದರತೆಯ ಪ್ರಯತ್ನಗಳ ಮಧ್ಯೆ ರನ್ಔಟ್ ನೊಂದಿಗೆ ವಿಕೆಟ್ ಪತನ. ದ್ವಿತೀಯ ಓಟಗಳ ಪ್ರಯತ್ನಗಳ ಮಧ್ಯೆ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ತಂಡ. ಜೈ ಭಾರತ್ ನಂದಾವರ ನಿರಂತರತೆಯ ವಿಕೆಟ್ಗಳನ್ನು ಕಳ್ಕೊಳ್ಳುವ ಸಮಯದಲ್ಲಿ ಪಂದ್ಯದ ಗೆಲುವಿನ ಅವಕಾಶಗಳು ಕೂಡ ದೂರ ಸರಿತಾ ಇದೆ.
ಗೆಲುವಿನ ಮೆಟ್ಟಿಲುಗಳು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಜೈ ಭಾರತ್ ನಂದ ಅವರ ತಂಡಕ್ಕೆ. ಗೆಲುವಿನ ಹಂತಗಳಿಂದ ಒಂದೊಂದೇ ಹೆಜ್ಜೆಗಳನ್ನು ಮುಂದಿಡ್ತಾ ಇದೆ ಜೈ ಭಾರತ್ ಕಕ್ಕೆ ಪದವು. ಗಳಿಸಿಕೊಂಡಂತಹ 3.4 ಚೆಂಡುಗಳ ಮುಂದೆ ಬಿಟ್ಟುಕೊಟ್ಟದ್ದು ಕೇವಲ 22 ಆಗ್ತಾ ಇದೆ. ಪ್ರಮುಖ ವಿಕೆಟ್ಗಳನ್ನು ಕಬಳಿಸಿಕೊಂಡಂತ ತಂಡ ಓವರಿನ 5ನೇ ಬಾರಿಗೆ ಸ್ವೀಪ್ ಆಗಿದೆ ಸದ್ಯ ವಿಭಾಗದಲ್ಲಿ. ಹಮೀದ ಜೈ ಭಾರತ್ ಕಕ್ಕೆ ಪದವು ಪರವಾಗಿ ಪ್ರಯತ್ನವನ್ನು ಪಟ್ಟರು. ಈ ಬಾರಿ ನೇರ ವಿಭಾಗದಲ್ಲಿ ಚೆಂಡು 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಪಂಚಾಯತಿವರು ತಮ್ಮನ್ನು ಕೂಡ ಗುರುತಿಸಿಕೊಂಡಿದ್ದೇವೆ, ತಮ್ಮನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ತಮಗಿದು ವೇದಿಕೆಯಲ್ಲಿ ಸಜ್ಜುಪಡಿಸಿದಂಥ ಆಸನವನ್ನು ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ಕಲಕಲಿಯ ವಿನಂತಿ. ಆತ್ಮೀಯ ಫ್ರೆಂಡ್ಸ್ ಹಾಗೂ ವಿಟ್ಲ ಯೂತ್ ಕಾಂಗ್ರೆಸ್ ಇದರ ಉಪ್ಪಿನಂಗಡಿ ಇದರ ತಮಗಿದು ಹೃತ್ಪೂರ್ವಕ ಸ್ವಾಗತ. ಮುನ್ನುಗ್ಗಿ ಬಾರಿಸುವ ಪ್ರಯತ್ನಗಳ ಮಧ್ಯೆ ಮತ್ತೆ ಚೆಂಡು ಕ್ಷೇತ್ರ ಪಾಲಕ ಸರಿಯಾಗಿ ರೀತಿ ಗುರುತಿಸಿಕೊಳ್ಳುವ, ಪ್ರಮುಖವಾಗಿ ಪ್ರತಿಯೊಂದು ಓಟಕ್ಕೂ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ ಜೈ ಭಾರತ್ ಕಕ್ಕೆ ಪದವು. 24 ಚೆಂಡುಗಳು ಮುಕ್ತಾಯಗೊಂಡು ಗಳಿಸಿಕೊಂಡದ್ದು ಕೇವಲ 24 ಆಗ್ತಾ ಇದೆ. ಓವರೊಂದಕ್ಕೆ ಸರಾಸರಿ ಕರೆಂಟ್ ರನ್ ರೇಟ್ 6ರಂತೆ ಗಳಿಸಿಕೊಳ್ಳೋದಾದ್ರೆ ಇದು ಈಗ ಆತ್ಮೀಯ ಮಿತ್ರ ರವೀಂದ್ರ ಶೆಟ್ಟಿ ದುರ್ಗಿಪಾಲ್ ಇವರು ಕೂಡ ವೇದಿಕೆ ಹತ್ರ ಆಗಮಿಸುತ್ತಿದ್ದಾರೆ. ತಮಗಿದು ಆತ್ಮೀಯ ಫ್ರೆಂಡ್ಸ್ ಹಾಗೂ ವಿಟ್ಲ ಯೂತ್ ಕಾಂಗ್ರೆಸ್ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಫಾರೂಕ್ ಪೆರ್ನೆ ಇವರ ಸಾರಥ್ಯದಲ್ಲಿ ನಡೆಯುವ ಈ ಕ್ರೀಡಾಕೂಟಕ್ಕೆ ಆಗಮಿಸಿರತಕ್ಕಂತಹ ರವೀಂದ್ರ ಶೆಟ್ಟಿ ದುರ್ಗಿಪಾಲ್ ತಮ್ಮನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ನಾಗೇಶ್ ರವರ ಬ್ಯಾಂಡಿನ ಮುಖಾಂತರ ರವೀಂದ್ರ ಶೆಟ್ಟಿ ವೇದಿಕೆಯತ್ತ. 24 ಗಳಿಸಿಕೊಂಡಂತಹ ಒಟ್ಟು ಮೊತ್ತಗಳ ಸಂಖ್ಯೆ 6 ಚೆಂಡು 15ರ ಅವಶ್ಯಕತೆ ಇದೆ. ಜೊತೆಯಲ್ಲಿ ಸುನಿಲ್ ಪಿಂಟೋ ಕೂಡ ಇದ್ದಾರೆ, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪೆರ್ನೆ. ಆರು ಚೆಂಡುಗಳ ಮಧ್ಯೆ 15ರ ಅವಶ್ಯಕತೆ ಇದೆ. ಇನ್ನು ಕೂಡ ಸಾಧ್ಯ ಅವಕಾಶಗಳು ಜೈ ಭಾರತ್ ನಂದ ಅವರ ತಂಡಕ್ಕಿದ್ದೇ ಇದೆ. ಮೊದಲ ಚೆಂಡು ಪ್ರಯತ್ನಗಳ ಮಧ್ಯೆ ಸುಂದರತೆಯ ಸೆದೆಗಾರಿಕೆ ಆಗಿತ್ತು, ಆದರೆ ಲೈನ್ ಎಡವಿದ ಪರಿಣಾಮ ಇಲ್ಲಿ ವೈಡ್ ಮಾರ್ಪಾಡುಗೊಳ್ತಾ ಇದೆ. ವೈಡ್ ಲೈನ್ ಅನ್ನು ಬಳಸಿಕೊಂಡು ಸೆದೆಗಾರಿಕೆಯನ್ನು ಮಾಡುವ ಪ್ರಯತ್ನ, ಕೊನೆಯ ಕ್ಷಣದಲ್ಲಿ ಹೊರತಿರುವನ್ನು ಪಡ್ಕೊಂಡಂತಹ ಚೆಂಡು ವೈಡ್ ಆಗಿ ಮಾರ್ಪಾಡುಗೊಳ್ಳೋದು. ಆದರೆ 25 ಅಂಕಿಅಂಶ ಪಟ್ಟಿಯಲ್ಲಿ 14ರ ಅವಶ್ಯಕತೆ ಇದೆ. 6 ಚೆಂಡುಗಳು ಬಾಕಿ ಇದೆ. ಕೊನೆಯ ಕ್ಷಣದಲ್ಲಿ ಅದೃಷ್ಟದ ಹೊಡೆತಗಳನ್ನು ಗಳಿಸಿಕೊಳ್ಳಬಹುದೇ ಜೈ ಭಾರತ್ ನಂದ ಅವರ ಸುಂದರತೆ ಸೆದೆಗಾರಿಕೆ, ಆದರೆ ಅವಕಾಶದಲ್ಲಿ 1 ಓಟಗಳು ಮಾತ್ರ. ದ್ವಿತೀಯ ಬಾರಿ ಎಸೆದ ವಿಭಾಗದಲ್ಲಿ ಹಬೀಬ್ ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಪಟ್ಟಂತ ದಾಂಡಿಗ ಇಲ್ಲಿ 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 27 12ರ ಅವಶ್ಯಕತೆ ಇದೆ. 4 ಚೆಂಡುಗಳು ಬಾಕಿ ಇದೆ. 4 ಚೆಂಡು ಬಾಕಿ ಇದೆ. 12 ಬೇಕಾಗಿದೆ ಪಂದ್ಯದ ಗೆಲುವಿಗಾಗಿ. 1 ದೊಡ್ಡ ಹೊಡೆತ, 1 ಪರ್ಫೆಕ್ಟ್ ಕನೆಕ್ಷನ್ ಪಂದ್ಯದ ತಿರುವಿಗೆ ಪ್ರಮುಖ ಕಾರಣಗೊಳ್ಳುವ ಸಾಧ್ಯತೆಗಳ ಮಧ್ಯೆ ನೇರ ವಿಭಾಗಗಳು ಮಾತ್ರ. ಆತ್ಮೀಯ ಮಿತ್ರ ನೆಲ್ಯಾಡಿ ವಿಭಾಗದ ಖ್ಯಾತ ಕ್ರಿಕೆಟ್ ತಾರೆ ನವಾಜ್ ನೆಲ್ಯಾಡಿ ತಮ್ಮನ್ನ ಗುರುತಿಸಿಕೊಂಡಿದ್ದೇವೆ, ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಆತ್ಮೀಯ ಮಿತ್ರರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆದಂತಹ ಸುನಿಲ್ ಪಿಂಟೋ ಇವರು ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಜೊತೆಯಲ್ಲಿ ರವೀಂದ್ರ ಶೆಟ್ಟಿ ದುರ್ಗಿಪಾಲ್ ಕೂಡ ಆಗಮಿಸುತ್ತಿದ್ದಾರೆ. ತಮ್ಮನ್ನ ಗುರುತಿಸಿಕೊಂಡು ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಸಜ್ಜುಪಡಿಸಿದಂತಹ ಆಸನವನ್ನು ಸ್ವೀಕರಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ದೊಡ್ಡ ಹೊಡೆತಗಳ ಪ್ರಯತ್ನವನ್ನು ಪಟ್ಟಂತ ದಾಂಡಿಗ ನೇರ ವಿಭಾಗದಲ್ಲಿ ಸಿಕ್ಸರ್ ದಾಖಲುಗೊಳ್ತಾ ಇದೆ. 6 ಓಟಗಳ ಗಳಿಕೆಯೊಂದಿಗೆ 34 ಅಂಕಿಅಂಶ ಪಟ್ಟಿಯಲ್ಲಿ 5ರ ಅವಶ್ಯಕತೆ ಇದೆ. 2 ಚೆಂಡುಗಳು ಬಾಕಿ ಇದೆ. 2 ಚೆಂಡು 5ರ ಅವಶ್ಯಕತೆ. ಆರಂಭದಲ್ಲಿ ಹೇಳ್ತಾ ಇದ್ವಿ ಸಾಧ್ಯಗಳೆಲ್ಲವೂ ಕೂಡ ಕ್ರಿಕೆಟ್ ನಲ್ಲಿ ಸಾಗಿ ಬರ್ಲಿಕ್ಕಿದೆ. ಕೊನೆಯ ಕ್ಷಣದವರೆಗೂ ಕೂಡ ಪಂದ್ಯದ ಫಲಿತಾಂಶಗಳು ನಿರ್ಧರಿತಗೊಳ್ಳುವುದಕ್ಕೆ ಅವಕಾಶವಿದೆ. 2 ಚೆಂಡು ಬಾಕಿ, 5ರ ಅವಶ್ಯಕತೆ ಇದೆ. ರಾಜೀವ್ ಗಾಂಧಿ ಮೊಬೈಲ್ ಟ್ರೋಫಿ ಇದರ ಪ್ರಥಮ ಟ್ರೋಫಿಯನ್ನ ನೀಡಿ ಗೌರವಿಸಿದ್ದಾರೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಸುನಿಲ್ ಪಿಂಟೋ ಕಾರ್ಲಾ ಇವರು. ಪೆರ್ನೆ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ ಇದರ ಪ್ರಥಮ ಟ್ರೋಫಿಯನ್ನ ಕೊಡುಗೆಯಾಗಿ ನೀಡಿದ್ದಾರೆ ಸುನಿಲ್ ಪಿಂಟೋ ಪೆರ್ನೆ ಇವರು. ತಮಗಿದು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ವೀಕ್ಷಕ ವಿವರಣೆಗೆ ಅವಕಾಶ. ಅಂಕಿಅಂಶ ಪಟ್ಟಿಯಲ್ಲಿ 36, ಇನ್ನುಳಿದಂತೆ 1 ಚೆಂಡು ಬಾಕಿ ಇದೆ. 3 ಓಟದ ಅವಶ್ಯಕತೆ ಇದೆ. ಜೈ ಭಾರತ್ ಕಕ್ಕೆ ಪದವು ಪಂದ್ಯವನ್ನ ಗೆದ್ದುಕೊಂಡಿದ್ದೆ, ಆದರೆ ಚಂದ್ರ ಅವರಿಂದ 10,000 ರೂಪಾಯಿಗಳ ನಗದು ಘೋಷಣೆ ಆಗ್ತಾ ಇದೆ.
ಜೈ ಭಾರತ್ ನಂದ ಅವರ ತಂಡವನ್ನು ಮೆಚ್ಚಲೇಬೇಕಾಗಿದೆ. 4 ಓವರ್ಗಳವರೆಗೂ ಕೂಡ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವುದಕ್ಕೆ ಹರಸಾಹಸವನ್ನು ಪಟ್ಟಂತ ತಂಡ ಕೊನೆಯ ಕ್ಷಣದಲ್ಲಿ ಪಂದ್ಯವನ್ನ ಗೆಲ್ಲುವ ಹಂತಗಳಿಗೆ ಬರ್ತಾ ಇದೆ. 1 ಚೆಂಡು ಬಾಕಿ, 3 ಓಟದ ಅವಶ್ಯಕತೆ ಇದೆ. ಪಂದ್ಯ ಸಮಬಲಗೊಂಡಿದ್ಯಾದ್ರೆ ಸೂಪರ್ ಓವರ್ ಚಾಲನೆಗೆ ಬರಲಿಕ್ಕಿದೆ. ಕಕ್ಕೆಪ್ಪದವು ತಂಡದ ಆಟಗಾರಿಗೆ ಚಂದ್ರ ಅವರಿಂದ 10,000 ಘೋಷಣೆ. ಕೊನೆಯ ಚೆಂಡು, ಲಾಸ್ಟ್ ಬಾಲ್ ಆಫ್ ದಿ ಇನ್ನಿಂಗ್ಸ್. ಓವರಿನ ಕೊನೆಯ ಚೆಂಡು ಚಾಲನೆಗೆ ಬರಲಿಕ್ಕಿದೆ. ಕ್ರೀಡಾಭಿಮಾನಿಗಳ ಕುತೂಹಲವನ್ನ ಮತ್ತಷ್ಟು ಹೆಚ್ಚು ಮಾಡತಕ್ಕಂಥ ಸಮಯ. ಅಂತಿಮ ಬಾರಿ ಕೊನೆಯ ಚೆಂಡು. ಇಲ್ಲಿ ಅನಗತ್ಯ ಹೊಡೆತವಿದು, ತಪ್ಪು ಹೊಡೆತವಾಗ್ಲಿಕ್ಕಿದೆ. ಖಂಡಿತವಾಗ್ಲಿ ಇದು ರಾಂಗ್ ಡಿಸಿಷನ್. ತಪ್ಪು ನಿರ್ಧಾರಿತವಾಗ್ತಾ ಇದೆ ತಂಡಕ್ಕೆ. ಡೌನ್ ದ ಟ್ರ್ಯಾಕ್ ಹೊಡೆಯಬೇಕಾದಂತ ಹೊಡೆತ, ಡೌನ್ ದ ಟ್ರ್ಯಾಕ್ ಗಳಿಸಿಕೊಂಡು 2 ಓಟವನ್ನು ಗಳಿಸಿಕೊಂಡಿದ್ದೆ. ಪಂದ್ಯ ಸಮಬಲಗೊಳ್ಳುವತಕ್ಕಂಥ ಸಾಮರ್ಥ್ಯ ಇತ್ತು. ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ಹೊಡೆತಗಳ ಪ್ರಯತ್ನ ಇಲ್ಲಿ ಜೈ ಭಾರತನಂದ ಅವರ ಕೊನೆಯ ಕ್ಷಣದಲ್ಲಿ ಸೋಲನ್ನೊಪ್ತಾ ಇದೆ. ಅತ್ಯದ್ಭುತ ಹೋರಾಟವನ್ನು ವ್ಯಕ್ತಪಡಿಸಿದಂತಹ ಜೈ ಭಾರತನಂದ ಅವರ ತಂಡ ಪಂದ್ಯದಿಂದ ಹೊರನಡೀತಾ ಇದೆ. ಧನ್ಯವಾದಗಳು ಜೈ ಭಾರತನಂದ ಅವರ ತಂಡದ ಆಟಗಾರರಿಗೆ. ಅಭಿನಂದನೆಗಳು ಜೈ ಭಾರತ್ ಕಕ್ಕೆ ಪದವು ತಂಡದ ಆಟಗಾರ. ದಯವಿಟ್ಟು ಚಂದ್ರ ಅವರು ಘೋಷಣೆ ಮಾಡಿದಂತಹ 10,000 ನಗದನ್ನು ಕೊಟ್ಟು ಸಹಕರಿಸಿಕೊಳ್ಳುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಆಯೋಜಕರು ಜೈ ಭಾರತ್ ಕಕ್ಕೆ ಪದವು ತಂಡಕ್ಕೆ ಚಂದ್ರ ಅವರು 10,000 ರೂಪಾಯಿಗಳ ನಗದನ್ನು ಘೋಷಣೆ ಮಾಡಿದ್ರು. ದಯವಿಟ್ಟು ಬರಬೇಕು. ತಂಡದ ಕಪ್ತಾನ ಮುಖ್ಯ ವೇದಿಕೆಗೆ ಬಂದು ಬಹುಮಾನವನ್ನು ಪಡ್ಕೊಳ್ಳುವಂತೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಓವರ್ ಟು ಸತೀಶ್ ಸಾಲಿಯನ್, ಮ್ಯಾಂಗ್ಳೂರ್. ಈ ಪಂದ್ಯದ Thank you very much, Ramesh Bellare. What a fantastic finish. All the matches we can see that nail biting finish, and what we are witnessing here is some very good matches for the very good spectators in this prestigious Rajeev Gandhi Trophy 2024. Meanwhile, the match will be played between the 7th match of the day number 1 will be played between Indian Patrakodi versus Rising Star Malali, and the captain of Rising Star Malali won the toss. They elected to field first, and I request extra player of Indian Patrakodi, please report here immediately. At the same time, I request the organizer, please arrange the scorer here in our commentary box. ದಯಮಾಡಿ ಇಲ್ಲೊಂದು ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆಗೆ ಸ್ಕೋರರ್ ಅಗತ್ಯ ಇದೆ. ದಯಮಾಡಿ ಆರ್ಗನೈಸರ್ಸ್ ಇಲ್ಲಿ ಸ್ಕೋರರನ್ನು ಅಪಾಯಿಂಟ್ಮೆಂಟ್ ಮಾಡಬೇಕಾಗಿ ವಿನಂತಿಸ್ಕೊಳ್ತಿದ್ದೇವೆ. Vitla Upinangadi Block Youth Congress Committee along with the Aathmeeya Friends Perne under the great leadership of
Farooq Perne, the day number 1 of this prestigious Sri Rajeev Gandhi Memorial Trophy, which is running successfully, and all we can see that the 3 matches under floodlight, which is finished in a nail biting. All we can see that yes, last delivery victory for 3 teams. That shows that the importance of winning this match. That shows the level of competition to lift this prestigious Rajiv Gandhi Trophy, Rajiv Gandhi Memorial Trophy 2024. And the competition is on. Now we are into the match number 7, Indian Patrakodi versus Rising Star Malali. And we are just waiting for umpire to start this match. Opening batters already occupying their creases. In the strikers and Tashrif Nishad is in non-strikers end, and Shakir will go in to start the proceedings. So what a great match. The previous one, just 3 runs which is required from the last delivery of the match, and the batter looks for a big stroke but couldn't manage to get the distance as a long off fielder complete the catch, and they lost the match in just an one delivery, which is really changing the complexion of the match. And once it was 6 pitches came from the last over, everyone thought that it might be the game goes into the hands of Nandawar, but unfortunately the last delivery, the stroke which is not really having a good enough power to get the distance, and but they tried their level best. Winning and losing is a part of cricket, but the winning a heart of cricket lovers definitely going to be a very good achievement. And we need to appreciate the effort of the batters of Nandawar. They played a very good game of cricket. They lost the match, but they won the heart of cricket lover. Yes, umpire will go in to start the match, and Shakir will go in to start the proceedings from the commentary box. And the first over, the power play, as always, the rules and regulation of this cricket is concerned, and you need to keep only 2 fielders outside the circle. That is a deep long on and wideish long off for the 2 fielders outside the circle. And after this match will be played between young star Vamadapadav versus Bishara Kolpe. So that I request all the players of both the teams, kindly request you to complete the formalities of signatures as soon as possible. Demadi youngster Vamadapadav Ago ಬಿಶಾರ ಕೋಲ್ಪೆ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಇಲ್ಲಿ ಬಂದ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಿದ್ದೇವೆ. Shakir will go into start the proceedings. The first ball of the match number 7. Right arm round the wicket. Tashrif is on strike outside the line of from straight away. Wicket keeper is up, just appealing for the caught behind the wicket. Umpire is not sure, but definitely because of the appeal from the wicketkeeper behind the stump, they are having some conversation with the square leg umpire. But sometimes it's very difficult. Yes, out which is given. Absolutely, it's a caught behind the wicket, and slight a bit of feather touch, and straight away the batter asking for the third umpire to review that decision that caught behind. So third umpire which is asked for the caught behind. It's very difficult, isn't it? Third umpire for the caught behind. They need to have some kind of good technology to get that decision. This especially the ultra edge, which is not involved in this technology. Having 1, 2 camera, 3 cameras, getting ultra edge is always going to be a difficult ask. But still, yes, the cameramans of team success yes, the third umpire will going to decide whether the bat which is involved in that ball or not, whether the ball has got a nick or not. The umpire will going to decide. As for the rules and regulation of this particular cricket tournament is concerned, each team will have a one review, so that the batter wanted to get that review, but sometime it's very difficult to get the good result. But wait and see how well the third umpire will going to give the decision of this caught behind the wicket.
You are watching the match between youngster Wamadapada versus Bishara Kolpe. The next match will be played between youngster Wamadapada versus Bishara Kolpe. So that I request all the players of both the teams, please complete your signatures as soon as possible. So this is a match between Indiana Patrakodi versus Rising Star Malali. The decision which is pending, and the technicians, the cameraman will going to give the possible angles for the third umpires to get the best result of that caught behind the wicket. Even in international cricket, having such kind of advanced technology, even we are seeing that some decision which is going against, and but here in our undrawn cricket, we are just not to see that we are just started here the live telecast, and getting that caught behind ಮುನ್ನಾ the ಶೆಟ್ಟಿ wickets. ಕರ್ವೇಲು ತಮ್ಮನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಮುನ್ನಾ ಶೆಟ್ಟಿ ಕರ್ವೇಲು ತಮ್ಮನ್ನ ಗುರುತಿಸಿಕೊಂಡಿದ್ದೇವೆ, ತಮ್ಮನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. Some catches always, as far as my personal experience. ಮುನ್ನಾ ಶೆಟ್ಟಿ ಅವರನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಆತ್ಮೀಯ ಸ್ನೇಹಿತ. Sometime even batter will not going to know about the caught behind the wicket. Sometime the wicket keeper will go into heard the sound which is having a contact with the bat. Now umpire decision which is coming from yes, third umpire called it's a not out. So not out, which is call from third umpire, and batter will going to remain safe. So review asked by the batsman, it's giving some kind of benefits for the batter, and review will go into retain because of umpire given not out, so that they will go into retain that review. This time again, oh, ball is in there, and just ball is just falling short of the fielder. ಜಾಫರ್ ಶರೀಫ್ ರವರು ಆಗಮಿಸಿದ್ದಾರೆ. ಜಾಫರ್ ಶರೀಫ್ ತಮ್ಮನ್ನ ಗುರುತಿಸಿಕೊಂಡಿದ್ದೇವೆ. ತಮಗಿದು ಆತ್ಮೀಯ ಫ್ರೆಂಡ್ಸ್ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. The batsman wanted to go for the reverse sweep in the relegation. The jersey number 55 was standing at cover point region, diving to his front, but couldn't manage to grab that catch because ball just falling short of his trying hands. But a good attempt by the fielder, but not good enough to complete the catch. Just single taken there, and no damage done. Again, the bowler Shakir continues. Right arm around the wicket, bowls. This is a lovely delivery, beautifully bowled, just around outside the line of off stump, and going for the big shot. Appeal, I think, is gone. Yes, the ball hits the stumps. It's very difficult in our square angle to see the bat, the bowler hit the stumps or not. But ball just kissing the off stump of the batter, and is back into pavilion now. Nishad is the batter, is back into pavilion. Lovely flighted delivery there from Shakir. He's just targeting that stumps, which is a little bit midland off stump. Ball just got a deviation, leg cutter, just kissing the off stump, and wicket number the first pitch is back into pavilion. Tazuddin is the new batter in, replacing the wicket of Nishat. Oh, beautifully balled, beautifully balled. That was all around the leg stump, just missing the leg stump in the negation, and ball which came along the carpet, and a perfect delivery to ball to the fresh leg, which is just outside the line of leg stump, and there is no chance at all for any run. Shakir, so far bowled a fantastic first over. There is a power play, and just a single run conceded, and picked up a huge wicket.
right arm over the wicket. This time punishable not from the batter but from the umpire because of that line which is far away outside the line of leg stump, and it's going to be a wide with that extra scoop. And moves on to 2 on the board for the loss of 1 wicket in the over number first is in progress. For the latecomers, you are watching the match number 7 of this prestigious cricket tournament in the name of Sri Rajeev Gandhi Memorial Trophy in his sweet memories, which is organized by Vitla Upinangadi Block Youth Congress along with the Aathmeeya friends Perne. The bowler will go into ball. The next delivery, Shakir driven that one very nicely down square leg, and the opportunity of run out, and wicket keeper fails to gather the throw from that square leg fielder, so that the batsman having some kind of luck. So what could be a certain chance of run out there, because the fielder in that square leg region fields the ball and returns the ball very quickly. Absolutely good piece of fielding there by the fielder, because ball went very quickly to the fielder, and unfortunately that wicket keeper will go into just fails to gather the throw from the fielder, and the 1 run has been completed. With that single score, moves on to 3 on the board for the loss of 1 wicket. Shakir again bowling right arm over the wicket. Ball set up safe, and again I picked up a single there. With that single, Toskoba moves on to 4 on the board. Very tidy over which is comes to an end of Shakir. Excellent over. The wicket and 4 runs, and bowling in the power play, it's not so easy. And it is a perfect power play over which is bowled by the bowler of Rising Star Malali. After winning the toss, they elected to field first, and they start very well with that first overs. The second over is going to start from the commentary box, and wait and see which bowler is going to bowl the second over. The jersey number 7 has been asked to bowl the second over of the innings of team Indian Patrakodi. Indian Patrakodi, of course, after getting a slow start, they knows that 5 overs game need to get some acceleration in the run rate, and wait and see how well they will going to play remaining 4 overs of their innings. 4 overs in the sense that they got 24 deliveries to spare, excluding wides and no balls. And if they manage to get another 24 to 25 runs, definitely going to be a good score under this condition. Ashik, right arm over the wicket balls. Again, lovely deliveries to start with, and straight away is gone. Looks like it's caught behind the wicket. Stump out little correction, but the batter coming down the track, try to use his feet, and the wicketkeeper behind the stump grabbing this opportunity, and we are not really having that kind of good view. Maybe the batter is well out of the crease, and wicketkeeper behind the stump complete the formalities of making stump out. The wicket number 2 which is back into pavilion. It's 4 for the loss of 2 wicket. The next match will be the last match of the round 1 of the day number 1 between youngster Vamatabada versus Bishara Kolpe. I hope all the players of 2 teams completed their signatures. If you are completed the signature, then of course the organizer will go in to look for the tossing ceremony, and that will going to be the last match of the first round of this day number 1 of this prestigious cricket tournament, played in the memory of sweet memory of late Sri Rajiv Gandhi, our former Prime Minister. One more single has been taken. One more single has been taken there. With that single score, moves on to ವೇದಿಕೆಯಲ್ಲಿರತಕ್ಕಂತಹ ಗೌರವಾನ್ವಿತ ಅತಿಥಿಗಳು 5 on the board. ಅಶ್ರಫ್ ವಿಟ್ಲ ಹಾಗೂ ಇಕ್ಬಾಲ್ ಓನೆಸ್ಟ್ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ವಿಟ್ಲ ಉಪ್ಪಿನಂಗಡಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು, ಈ ಪಂದ್ಯಾಕೂಟದ ಸಾರಥಿ ಮಿಸ್ಟರ್ ಫಾರೂಕ್ ಪೆರ್ನೆ ಇವರು ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಅಶ್ರಫ್ ವಿಟ್ಲ ಪಟ್ಟಣ ಪಂಚಾಯತ್ ಸದಸ್ಯರನ್ನು ಸ್ವೀಕರಿಸಿ ತಮ್ಮೊಂದಿಗೆ ಗೌರವಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ
ಇಕ್ಬಾಲ್ ವಾನೆಸ್ಟಿವರೆಗೂ ಕೂಡ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಫಾರೂಕ್ ಪೆರ್ನೆ ಅವರು ನೀಡಿ ಗೌರವಿಸಬೇಕು, ತಾವುಗಳು ಸ್ವೀಕರಿಸಬೇಕು. ಎರಡು ಕೊಟ್ಟು ಸಹಕರಿಸಿದ ಫಾರೂಕ್ ಹಾಗೂ ಸ್ವೀಕರಿಸಿದ ಇಕ್ಬಾಲ್ ರವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ವೀಕ್ಷಣೆಯನ್ನು ಮುಂದುವರಿಸಲಿಕ್ಕಿದ್ದಾರೆ ಖ್ಯಾತ ವೀಕ್ಷಕ ವಿವರಣೆಗಾರ ಸತೀಶ್ ಮಂಗಳೂರು. Thank you very much, and we are going to continue here. The bowler will go to continue right arm around the wicket. A full toss, and the batsman couldn't manage to take the advantage of that one because he knows that it's going to be wide. Why to take the risk of hitting the ball? So slightly so, he will going to get an extra run and extra delivery, and wait and see how well they will going to capitalize that extra delivery. Right arm around the wicket, balls of short pitch delivery, but fails to defeat the bowler, and in fact there is opportunities created for the run out. The bowler on his follow to try to make the run out, but misses the stumps completely. Ashik in the negation fielded very well on his follow through. Little time for reaction whenever the batsman hitting the ball back to bowler. Always there will going to be little time for the reaction for the bowler, but he reacted very quickly to that one and stops the ball, trying for the run out, but ball misses the stumps. Very hard to combine the runs. 7 on the board. Right. Oh, beautifully bowled. Perfectly bowled. Around the legs. Too far across the line of the delivery batsman. Wanted to get that one. It's always going to be asking for trouble, especially when you are playing against the leg spinners. The leg spinner always loves to bring the ball around the legs of the batter. If you expose your stumps, the bowler definitely will going to get a great idea where to pitch the ball, where to turn the ball, and just pays the penalty for that. The batter too far across the line of the delivery. Wicket number 3, which is back into pavilion. 7 for the loss of 3 wicket. They are really struggling in the middle. Team on Indian Patrakodi are really struggling in the middle. They needed some partnership, otherwise very difficult for them to get some a good total in front of Rising Star Malali. Rising Star, of course, they are rising in the night. The star always rises in the night, and but if Team Indian wanted to back in the game, they need to get some partnership, some sensible batting which is required, and wait and see how well the remaining batter will going to contribute a run. Right arm over the wicket, switch it, ball just going into the hands of the fielder, but not in the full, but in the off volley. The fielder at backward point gathers the ball, returns the ball, but ample time for the new batter to complete the single after the over number 2 is in progress. Scoreboard is 8 on the board. Over number 2 completed, 2 which is yes wide, which is already there, and including that the 6 balls which is bowled. So after completion of over number 2, searching for the right track, Team Indian Patrakodi are a little bit struggling in the middle. Just 8 on the board means they're going exactly 4.4 runs per over. Region, but didn't got enough bat onto that, and maybe that is going to be a bye. Wicketkeeper behind the stump fails to collect the ball, so that extra bye signal by umpire. With that extra score, but moves on to 9 on the board in the over number 3 is in progress. Tazuddin is on strike. Came as a number 3 batter for the side, facing Shakir. Far outside the line of off-stump. Ball almost coming along the carpet, but he's just missing the line. Bowling around the wicket, just is targeting that outside the line of off-stump, but ball just moving with the turn too far outside the line of off-stump, and wide call by umpire. With that extra score, but moves on to double figure. 10 on the board for the loss of 3 wicket in the over number 3 is in progress. Each and every runs is going to be very crucial when you're playing under floodlight. It's a different ball game, I already mentioned. Right arm round the wicket, balls. Lovely delivery, equally well played there by the batter in the negation. Tazuddin getting the placement down to cow point region. The cow point little bit in a deep, down at a deep cow point region, so that batsman quite easily completed its single. 11 on the board for the loss of 3 wickets. Shakir again back to his bowling mark. Around the wicket to Mehboob. Mehboob almost pedaled that one down to square leg region. With that single score, but moves on to 12 on the board in the over number 3 is in progress. Slowly and steadily, used to batter wanted to get the runs. It's not necessary that you need to deal with the big shots like bounties and sixes, but sometime under this condition, even rotation of strikes is also going to be a big contribution for the team. One more leg by. Ball almost missing bat off the batter, and Tazuddin got ample time to complete the single. With that single score, but moves on to 13 on the board in the over number 3 is in progress. Shakir.
Right arm around the wicket. Ball is in the air and catch has been taken there by the short fine leg fielder. The batter couldn't manage to keep it down. He wanted to get that one very fine, but by tried to make that, tried to close that face of his bat, but the ball got a leading edge of the bat and went into the hands of short fine leg fielder. What we are talking about, the partnership is slowly building up. Again, the partnership is broken by the bowler. So this is what not a good news for the team Malali. When it looks like it's going to be a little bit partnership is building up, again the batter just throwing the wicket, and difficult time continues here for the team. But Rakodi, now new batter coming to the middle is Bashir, and wait and see how Bashir along with the Tazuddin, how well they will going to get some partnership here. Not only the partnership is required, some acceleration of run rate is also required. They need to do this two jobs simultaneously. The partnership as well as acceleration of run rate is badly required. Bashir, little correction, Shakir. This time, oh my goodness, opportunity is created for the stump out. The wicket keeper behind the stump almost searching for the ball. After that ball hitting his hand, ball is one first attempt, second attempt, he misses that one. There is opportunity created for the stump out. But one more good over which is comes to an end. After completion of over number 3, again team little bit struggling here. So one is scored 13 runs and almost 4.33 runs per over run rate progressing. It's not really good enough as far as the condition is concerned. But it did got another 2 overs. The very important here for the team Indian Patrakodi to get some runs in this remaining 2 overs. But I think all we can see that 3 overs which is belongs to rising star Malali. They bowled 3 very good overs, but job which is not yet over. They need to bowl another 2 good overs if they wanted to restrict the opposition less than 30. Tazuddin came as a number 3 batsman. He's almost spent a lot of time in the middle. Wait and see how we'll going to grab this opportunity of having some time in the middle. Can he convert that one into good innings for his team? Wait and see. Going for the reverse sweep, misses it completely, but not missing the opportunity to get the single in the form of leg by. And with that leg by score, numbers down to 14. It's not necessary that how technically you got that runs, but each and every run in this condition is going to be a very, very crucial. 14 on the board for the loss of 4 wickets. Bowler right arm around the wicket. Balls reverse sweeping that one very nicely in the gap. They were running hard. They definitely look for the second year, and they can get very easily because of the fielder from deep cover point almost need to cover the ground from deep cover point to deep backward point region. So ample time for the batter Bashir to complete 2 valuable runs. With that 2 valuable runs, Koba Namuzan to 16 on the board in the over number 4 is in progress. 16 for the loss of 4 wicket left correction. Bashir again swept that one very nicely down to square leg region for a easy single. The runs are coming in this over. That's very good news here for the team. Patrakode has at last they managed to rotate the strike in this over, and score Namuzan to 17. Shamir, right arm over wicket balls. This time lovely stop. The fielder chance of run out, but the throw is not good enough. Little bit high throw from the fielder, so that opportunity is created for the batsman to complete that quick single. And with that single, score numbers on to 18 on the board in the over number 4 is in progress. What a fantastic cricket tournament is in progress in this most beautiful venue, the college cricket ground. And one more single has been added to total. ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಶಿವಪ್ರಸಾದ್, ಅದೇ ರೀತಿ ಬೆಳ್ತಂಗಡಿ ನಗರ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಖಿಂ ಕೊಕ್ಕಡ ತಮ್ಮನ್ನು ಗುರುತಿಸಿಕೊಂಡಿದ್ದೇವೆ, ತಮ್ಮನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. Thank you. 19 on the board. Again, using his feet, plays it down to mid wicket. Looking for the second. In comes the throw from the deep end. Oh, again, the fielder did a great job, but wicket bowler fails to collect the throw. Maybe a little bit high throw, but manageable for the bowler to gather that throw. But he missed it completely from his hand. Both the batters completed a couple of runs. Productive over. First productive over, I want to say, in point of view of team Indian Patrakodi. They got some runs in this over. After completion of 4 overs, scoreboard is 21 on the board. Now, run it little bit, we can say that
yes, improved in this previous over. Now last over remaining, last opportunity for Indian Patrakodi to get some acceleration in the run rate. 21 after completion of 4 overs. Just over 5 runs per over, the run rate progressing here, 5.17 runs per over. The last over remaining, the Naufal, the bowler, will go into ball the last over of the innings of Indian Patrakodi, and wait and see how well these two batter in the middle, Bashir as well as Tazuddin, two batters out there in the middle. Wait and see what kind of strategy, the game plan they will go into implement in this last over. 4 ಓವರ್ನ ಮುಕ್ತಾಯಕ್ಕೆ 21 ತಂಡದ ಮೊತ್ತ 4 ಉದ್ದರಿ ನಷ್ಟಕ್ಕೆ. Naufal has got a ball in his hand, bowling the last over of the innings of team Indian Patrakodi. First ball, nothing much to do with the delivery. The batter just watching the ball till the last moment and just left the ball, rightly so. It wide call by umpire. With that extra score, but moves on to 22 on the board, and another 6 more deliveries remaining. Tazuddin is on strike. This time, umpire looks like the ball is well within the reach of the bat. Batter wanted to go for the reverse stroke. A lovely piece of line coming from the hands of the bowler, and no run scored. Scoreboard remains on 20-22. 5 balls remaining in their innings. This time again, they driven that one back to bowler, and one more single, and the bowler on his follow through stops at the speed of that cricketing stroke from his shoes. (23) on the board. 4 balls remaining. Bashir is on strike. This time reverse sweep, quite nicely plays it over that of the back point fielder, but not more than a single, quite unfortunately. That ball after hitting the net, the fielder has got opportunity to field the ball very quickly, so that one more single. With that single score, but moves on to 24 on the board. The last over is in progress. Tazuddin back on strike. Naufal. Balls again, one more wide delivery. These all runs are going to be a bonus. So quarter century, what we are talking about, the team KFC Koila, they depended at 25 against the team Bappalige. That's why it's very important here that each and every run very crucial in this under floodlight match. Right arm over the wicket bounce. Wanted to sweep the ball just deflected from the leg of the batter, so that leg by call by umpire. 26 for the loss of 4 wicket. Last over is in progress, and last 2 deliveries remaining. 26. Went for the reverse sweep. They will going to get a single quite easily, and with the single score, one was under 27 on the board. Now it's going to be last delivery of the innings of team Indian Patrakodi, and wait and see how well Tazuddin will going to get this last delivery, and the band of Nagesh will going to start it to perform here. Right arm over the wicket, beautifully bowled, but only a single here. It's going to be a one more leg by. They're coming back for the second, but just an formality is completed by the bowler to run out. This is a sider, so that's it. One run in the last ball, and total score is 28, and set a target of 29 to win the match for Rising Star Malali. That means the bowlers of Rising Star Malali, they did a great job to restrict their opposition, and wait and see how well Rising Star Malali will going to get this total. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ವಿಟ್ಲ ಪಂಟರ ಪಂಚಾಯತ್ ಇದರ ಸದಸ್ಯರಾದ ಅಶ್ರಫ್ PKM ಈ ಕ್ರೀಡಾಕೂಟದ ಸಂಬಂಧಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ವಿನಂತಿಸಿಕೊಳ್ತಾ ಇದ್ದೇವೆ ಸ್ವಲ್ಪ ಸಮಯದ. ಅದೇ ರೀತಿ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಪುತ್ತೂರು ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಶಿವಪ್ರಸಾದ್, ಹಾಗೂ ಅವರ ಜೊತೆ ಹಕೀಂ ಕೊಕ್ಕಾಡ, ಬೆಳ್ತಂಗಡಿ ನಗರ ಕಾಂಗ್ರೆಸ್ ಹಕೀಂ ಕೊಕ್ಕಾಡ ತಮ್ಮನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಒಬ್ಬ ಉದಾರ ಕೊಡುಗೈದಾನಿ ಹಕೀಂ ಕೊಕ್ಕಾಡ ತಮ್ಮನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ.
ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ ಮತ್ತು ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ಆಯೋಜಿಸಲ್ಪಟ್ಟಂಥ ನಮ್ಮ ದೇಶದ ಯುವ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಮೆಮೋರಿಯಲ್ ಕ್ರೀಡಾಕೂಟವನ್ನು ಇವತ್ತು ಆಯೋಜಿಸಲ್ಪಟ್ಟಂಥ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಫಾರೂಕ್ ಪೆರ್ನೆ ಅವರೇ, ನನ್ನ ಆತ್ಮೀಯ ಮಿತ್ರರು, ವಿಟ್ಲ ಪಟ್ಟಣ ಪಂಚಾಯತಿನ ಸದಸ್ಯರು ಆದಂಥ ಮೊಹಮ್ಮದ್ ಇಕ್ಬಾಲ್ ವಾನೇಶ್ವರವರೇ, ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಪ್ರಸಾದ್ ಪಾಣಾಜಿರವರೇ, ಬೆಳ್ತಂಗಡಿ ಪದ್ಮನಾಭ ಅಳಿಕೆ ಪಂಚಾಯತ್ ಅಧ್ಯಕ್ಷರು ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸುತ್ತಿದ್ದೀರಾ. ಆತ್ಮೀಯ ಫ್ರೆಂಡ್ಸ್ ಹಾಗೂ ಯೂತ್ ಕಾಂಗ್ರೆಸ್ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಇದರ ವತಿಯಿಂದ ತಮ್ಮನ್ನ ಹೃತ್ಪೂರ್ವಕ ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇವೆ. ಅದೇ ರೀತಿ ನಮ್ಮವರು ಯಾವತ್ತು ನಮ್ಮೊಂದಿಗೆ ಎಂದೆಂದೂ ನಮ್ಮೊಂದಿಗೆ ಇರುವಂತಹ ತನಿಯಪ್ಪ ಪೂಜಾರಿ ಬಿಲ್ಲವ ಸಮಾಜದ ಒಬ್ಬ ಏಕೈಕ ನಾಯಕ ಅಂದರೆ ಅದು ತನಿಯಪ್ಪ ಪೂಜಾರಿ ಅಂದರೆ ಪೆರ್ನೆ ಗ್ರಾಮ ಪಂಚಾಯತ್ ಅಂದರೆ ತನಿಯಪ್ಪ ಪೂಜಾರಿ. ತಮಗಿದು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ತಮ್ಮನ್ನು ವೇದಿಕೆಯಲ್ಲಿ ಸಜ್ಜುಪಡಿಸಿದ ಆಶ್ರಮವನ್ನು ಸ್ವೀಕರಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂಥ ಆತ್ಮೀಯರು, ಅಳಿಕೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಆದಂಥ ಪದ್ಮನಾಭ ಪೂಜಾರಿ ಸಣ್ಣಗುತ್ತೂರವರೇ, ವೇದಿಕೆಯಲ್ಲಿ ಅಂತ ಗಣ್ಯರೇ, ಕ್ರೀಡಾಪಟುಗಳೇ ಹಾಗೂ ಕ್ರೀಡಾಭಿಮಾನಿಗಳೇ, ನಿಜವಾದ ಒಂದು ಸಾಮರಸ್ಯವನ್ನು ಕಾಣುವಂಥ ಒಂದು ಸ್ಥಳ ಅಂದರೆ ಅದು ಕ್ರೀಡಾಕೂಟ. ಅಂಥ ಒಂದು ಕ್ರೀಡಾಕೂಟವನ್ನು ಫಾರೂಕ್ ಪೆರ್ನೆ ಬಳಗದವರು ಇವತ್ತಿಲ್ಲಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ಆತ್ಮೀಯವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕ್ರೀಡಾಕೂಟವು ಇಂದು ನಾಳೆ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿಕೊಂಡು ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಉತ್ತಮವಾಗಿ ಎರಡು ಮಾತುಗಳನ್ನು ಮುಗಿಸಿಕೊಟ್ಟಂತಹ ನಮ್ಮ ಆತ್ಮೀಯ ಮಿತ್ರರ ಅಶ್ರಫ್ ಫೀಕಿ ಎಂಬುವರಿಗೆ ತಮಗಿದು ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಬೆಳ್ತಂಗಡಿ ಹಾಗೂ ಪುತ್ತೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಶಿವಪ್ರಸಾದ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಒಬ್ಬ ಕೊಡುಗೈದಾನಿ ಅಖೀಂ ಕೊಕ್ಕಡ ಬೆಳ್ತಂಗಡಿ ನಗರ ಕಾಂಗ್ರೆಸ್ ಇದುವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ತಮ್ಮನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ತನಿಯಪ್ಪ ಪೂಜಾರಿಯವರು, ಈ ಪೆರ್ನೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಸುನಿಲ್ ಪಿಂಟೋರವರು ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ತೀರ್ಪುಗಾರರ ಗಮನಕ್ಕೆ ತರುತ್ತಾ ಇವತ್ತಿನ ಖ್ಯಾತ ವೀಕ್ಷಕ ವಿವರಣೆಗಾರ ಸತೀಶ್ ಮಂಗಳೂರು ಹಾಗೂ ರಮೇಶ್ ಬೆಳ್ಳಾರೆ ಕೂಡ ನಮ್ಮೊಂದಿಗಿದ್ದಾರೆ. ಅವರ ವೀಕ್ಷಕ ವಿವರಣೆ ಕೇಳಲು ಅದೊಂದು ಸುಂದರ. ರೋಡಿನಲ್ಲಿ ಮೇಳೆ ಹೋಗುವಾಗ ಹೋಟೆಲ್ ಆತ್ಮೀಯ ಮಾಲಕರು ಖಾದರ್ ಸಂದರ್ಶಿಸಿರಿ. ನಾಟ್ ಔಟ್ ಎನ್ನುವಂತಹ ನಿರ್ಣಯಗಳು ತೃತೀಯ ಅಂಪೈರಿಂದ ಹೊರಬೀಳ್ತಾ ಇದೆ. ಧನ್ಯವಾದಗಳು ಶ್ರೀ ಸತೀಶ್ ಅಲಿಯನ್ ಮಂಗಳೂರು ಅವರಿಗೆ. ಪಂದ್ಯ ಮುಂದುವರಿತಾ ಇದೆ. ದ್ವಿತೀಯಾರ್ಧದ ಚಾಲ್ತಿಯಲ್ಲಿ 30 ಚೆಂಡುಗಳ ಮುಂದೆ 29ರ ಗುರಿಯನ್ನು ಬೆನ್ನಟ್ಟುವಿಕೆ ಸಮಯ. ಎಸ್ ವೈಡ್ ಬಾಲ್. ಓಕೆ, ಮೊದಲ ಚೆಂಡು ವೈಡ್ ಆಗಿ ಮಾರ್ಪಾಡುಗೊಳ್ತಾ ಇದೆ. ಇಲ್ಲಿ ದ್ವಿತೀಯ ಚೆಂಡಿನ ಪ್ರಯೋಗದಲ್ಲಿ ಮೊದಲ ಚೆಂಡು ದಾಖಲುಗೊಳ್ಳಬೇಕಾಗಿದೆ. ಇಂಡಿಯನ್ ಪೆಟ್ರೋಕೋಡಿ ವಿರುದ್ಧವಾಗಿ ರೈಸಿಂಗ್ ಸ್ಟಾರ್ ಮಲ್ಲಳ್ಳಿ ತಂಡದ ನಡುವಿನ ಸೆಣಸಾಟ ಇಲ್ಲಿ ಮುಂದುವರಿತಾ ಇದೆ. ಇಂಡಿಯನ್ ಪೆಟ್ರೋಕೋಡಿ ಪರವಾಗಿ ದಾಳಿಗಾರಿಕೆ ವಿಭಾಗದಲ್ಲಿ ಕಳಂದರ್ ದಾಳಿಯನ್ನು ಮುನ್ನಡೆಸುತ್ತಾ ಓವರಿನ ಮೊದಲ ಚೆಂಡು. ಸುಚಿಟ್ಟ ಪ್ರಯತ್ನವನ್ನು ಪಡುವ ಮಧ್ಯೆಯಲ್ಲಿ ಸುಂದರತೆ ಎಸೆದಗಾರಿಕೆ ಕಾಣಸಿಗ್ತಾ ಇದೆ.
ಮೊದಲ ಚೆಂಡು ಯಶಸ್ವಿಯಾಗಿ ದಾಖಲುಗೊಳ್ಳೋದಾದ್ರೆ ಮೊದಲ ಚೆಂಡಿನ ಸಫಲತೆಯನ್ನ ಪಡ್ಕೊಂಡ ಬಳಿಕ ದ್ವಿತೀಯ ಬಾರಿ ದಾಳಿಗಾರಿಕೆ ವಿಭಾಗದಲ್ಲಿ ಕಳಂದರ್ ತನ್ನ ಗುಣಮಟ್ಟದ ಎಸೆತಗಾರಿಕೆಯನ್ನು ಸಾಬೀತುಗೊಳಿಸುವ ಪ್ರಯತ್ನಗಳ ಮಧ್ಯೆ ಸುಂದರತೆಯ ಎಸೆತಗಾರಿಕೆ ಇದು. ತೀರ್ಪುಗಾರಿಲ್ಲಿ ವೈಡ್ ಎನ್ನುವ ನಿಶಾನೆಯನ್ನು ತೋರ್ಪಡಿಸಿಕೊಳ್ಳುವುದಾದ್ರೆ ಮತ್ತೆ ತೃತೀಯ ಅಂಪೈರ್ಗೆ ಮನವಿ ಸಲ್ಲಿಕೆ ಆಗ್ತಾ ಇದೆ. ಬಿಹೈಂಡ್ ದ ಸ್ಟಂಪ್ ಗೂಟದ ಹಿಂಭಾಗದಲ್ಲಿ ಗೂಟಪಾಲಕನ ಚುರುಕುತನದ ಸ್ಟಂಪಿಂಗ್ ಲೆಗ್ ಅಂಪೈರ್ ಅವರನ್ನು ಕೂಡ ಒಂದು ಕ್ಷಣ ಮಂಕಾಗುವಂತೆ ಮಾಡ್ತಾ ಇದೆ. ತೀರ್ಪುಗಾರಿಕಾ ವಿಭಾಗದಲ್ಲಿ ಪ್ರಮುಖ ಇರುವ ತೀರ್ಪುಗಾರ ಜವಾಬ್ದಾರಿ ನಿರ್ವಹಿಸಿಕೊಳ್ಳುವಾಗ ತೃತೀಯ ಅಂಪೈರ್ಗೆ ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ. ಮೊದಲ 1 ಚೆಂಡುಗಳು ಮಾತ್ರ ಯಶಸ್ವಿ. ಕಳಂದರ್ ಎಸೆದ 2 ಚೆಂಡುಗಳು ಕೂಡ ವೈಡ್ ಆಗಿ ಮಾರ್ಪಾಡುಗೊಳ್ತಾ ಇದೆ. ಅತಿರಿಕ್ತ ತೀರ್ಪುಗಳೊಂದಿಗೆ ತನ್ನ ಖಾತೆಯನ್ನು ಮುಂದುವರಿಸಿಕೊಳ್ತಾ ಇದೆ ತಂಡ. ಬಹಳಷ್ಟು ಕ್ಲೋಸ್ ಕಾಲ್ ಆಗಿತ್ತು, ಬಹಳಷ್ಟು ಸೂಕ್ಷ್ಮತೆಯ ತೀರ್ಪಾದ ಪರಿಣಾಮ ತೀರ್ಪುಗಾರ ತೃತೀಯ ಅಂಪೈರ್ಗೆ ಮನವಿಯನ್ನು ಸಲ್ಲಿಸಿದ್ರು. ಎಲ್ಲೊಂದು ರೀತಿಯಲ್ಲಿ ಬಹುತೇಕ ದಾಂಡಿಗ ಕ್ರೀಸನ್ನು ಕಾಯ್ದಿರಿಸಿಕೊಂಡಿರಬಹುದೆನ್ನುವಂತಹ ಲೆಕ್ಕಾಚಾರಗಳು ಕೂಡ ಸಾಕ್ತಾ ಇದೆ. ಇದರ ಮಧ್ಯೆ ತೃತೀಯ ಅಂಪೈರ್ ತನ್ನ ತೀರ್ಪನ್ನು ಕಾಯ್ದಿರಿಸಿಕೊಳ್ಳುವಾಗ ನಿಧಾನವಾಗಿ ಕ್ರೀಡಾಭಿಮಾನಿ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಪಂದ್ಯದ ವೀಕ್ಷಣೆ ನೀಡತಕ್ಕಂಥ ಎಲ್ಲ ಕ್ರೀಡಾಭಿಮಾನಿ ಮಿತ್ರರನ್ನು ಕೂಡ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ನಾಟ್ ಔಟ್ ಎನ್ನುವಂಥ ನಿರ್ಣಯಗಳು ಹೊರಬೀಳ್ತಾ ಇದೆ. ವೈಡ್ನೊಂದಿಗೆ ಅತಿರಿಕ್ತ ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ವೈಡ್ನೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 2 ಪಂದ್ಯದ ವೀಕ್ಷಣೆ ನೀಡತಕ್ಕಂಥ ಎಲ್ಲ ಕ್ರೀಡಾಭಿಮಾನಿ ಮಿತ್ರರನ್ನು ಕೂಡ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಹಾಗೂ ಈ ಪಂದ್ಯಕೂಟದ ಪ್ರಮುಖ ರೂವಾರಿಯಾಗಿರತಕ್ಕಂಥ ಶ್ರೀಯುತ ಫಾರೂಕ್ ಪೆರ್ನೆ ಅವರ ಮುಖೇನವಾಗಿ ಆತ್ಮೀಯತೆಯ ಪ್ರೀತಿಯ ಸ್ವಾಗತ ಬಯಸ್ತಾ ಇದ್ದೀನಿ. ಧನುಷ ಪ್ರಯತ್ನಗಳ ಮಧ್ಯೆ ಇಲ್ಲಿ ಓಟಗಳ ಪ್ರಯತ್ನವನ್ನು ಪಡ್ರನಾಡುಗಾಗಿ ಮನವಿಗಳ ಮಧ್ಯೆ ತಿರಸ್ಕಾರಗೊಳ್ತಾ ಇದೆ. ಸುಂದರತೆಯ ಪ್ರಯತ್ನವನ್ನು ಪಟ್ಟಾದ್ರೂ ಇಲ್ಲಿ ಸುರಕ್ಷಿತ ತಾಣವನ್ನು ತಲುಪಿದ ಆಟಗಾರ 1 ಓಟವನ್ನು ತನ್ನದಾಗಿಸಿಕೊಳ್ಳುವಾಗ 2 ಚೆಂಡುಗಳ ಯಶಸ್ಸಿನ ಮುಕ್ತಾಯದ ಹಂತಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 3ರ ಗಳಿಕೆ ಕಾಣಸಿಗ್ತಾ ಇದೆ. 29 ಎನ್ನುವ ಸುಲಭದ ಗುರಿಯನ್ನು ಬೆನ್ನಟ್ಟುವಿಕೆಯ ಪಂದ್ಯ. ಕಳೆದ ಪಂದ್ಯವನ್ನು ಗಮನಿಸಿಕೊಂಡಿದ್ವಿ. KFC ಕೊಯ್ಲಾ ವಿರುದ್ಧವಾಗಿ ಫ್ರೆಂಡ್ಸ್ ಬಪ್ಪಳಿಗೆ 30 ಚೆಂಡುಗಳ ಮುಂದೆ 26 ಓಟವನ್ನು ತಡೆದು ಹಿಡಿದಂಥ ತಂಡ ಪಂದ್ಯವನ್ನು ಗೆದ್ದುಕೊಂಡಿತ್ತು KFC ಕೊಯ್ಲಾ. ಅಂತಹದೇ ರೀತಿಯ ಶಿಸ್ತುಬದ್ಧ ದಾರಿಗಾಲಿಕೆಯನ್ನು ಮಾಡಲೇಬೇಕಾಗಿದೆ ಇಂಡಿಯನ್ ಪಟ್ರಕೋಡಿ ತಂಡ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಬೇಕಾದ್ರೆ. ಕಳಂದರ್ ಓವರಿನ 3 ಚೆಂಡುಗಳು ಮಾತ್ರ ಯಶಸ್ವಿ. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು ಕಾಣಸಿಗ್ತಾ ಇದೆ. ಓವರಿನ 4ನೇಯ ಬಾರಿ ಪ್ರಮುಖ ತೀರ್ಪುಗಾರನ್ನು ಬಿಡುತ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ನಮಗಿನವಾಗಿ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಂಡು ಸೋದರತೆಯ ದಾಳಿಗಾರಿಕೆ ಆದರೆ ಮತ್ತೆ ವೈಡ್ ಬಾಲ್ ಲೈನ್ ಅಂಡ್ ಲೆಂತ್ ಅನ್ನ ಕಂಡುಕೊಳ್ಳುವಲ್ಲಿ ದಾಳಿಗಾರ ವಿಫಲರಾಗುವುದಾದರೆ ಲೈನ್ ಆಪ್ಷನಲ್ ಆದರೆ ಲೆಂತ್ ಕಂಪಲ್ಸರಿ ಎನ್ನುವ ಮಾತಿದೆ. ಅದೇ ರೀತಿ ದಾಳಿಗಾರ ಇಲ್ಲಿ ಎಡವಟ್ಟನ್ನು ಮಾಡೋದಾದ್ರೆ ವಿಫಲತೆಗಳು ಮುಂದುವರಿತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 5. 4ನೇಯ ಬಾರಿ ಕಳಂದರ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಪವರ್ ಪ್ಲೇ ಅವಧಿಯ ಚಾಲ್ತಿಯಲ್ಲಿ ಸುಂದರತೆ ಎಸೆತಗಾರಿಕೆ ಗುಣಮಟ್ಟದ ದಾಳಿಗಾರಿಕೆ ಕಾಣಸಿಗ್ತಾ ಇದೆ. ಉರಿ ಚೆಂಡಿನ ಪ್ರಯೋಗವನ್ನು ಮುಂದುವರಿಸಿಕೊಂಡಂತ ದಾಳಿಗಾರ ಕಳಂದರ್ ವೈಡ್ಗಳನ್ನು ಎಸೆದರೂ ಕೂಡ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳತಕ್ಕಂಥ ಪ್ರಯತ್ನಗಳು ಮುಂದುವರಿತಾ ಇದೆ. 4 ಚೆಂಡುಗಳು ಮುಕ್ತಾಯಗೊಂಡ ಅಂಕಿಅಂಶ ಪಟ್ಟಿಯಲ್ಲಿ 5. ಅದರಲ್ಲೂ ಕೂಡ 3 ವೈಡ್ಗಳನ್ನು ಎಸೆದಂತ ದಾಳಿಗಾರ ಶಿಸ್ತುಬದ್ಧ ಎಸೆತಗಾರಿಕೆಗೆ ಪ್ರಾಧಾನ್ಯತೆಯನ್ನು ನೀಡಲೇಬೇಕಾಗಿದೆ. ಓವರಿನ 5ನೇಯ ಬಾರಿ ಕಳಂದರ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಸುಂದರತೆಯ ಚೆಂಡು ಫ್ಲಿಪ್ ಮಾಡತಕ್ಕಂಥ ಪ್ರಯತ್ನವನ್ನು ಪಟ್ಟರು. ನೇರವಾಗಿ ಚೆಂಡು ಕ್ಷೇತ್ರ ಪಾಲಕರನ್ನು ಭೇದಿಸುತ್ತಾ ಡೀಪ್ ಪಾಯಿಂಟ್ ವಿಭಾಗದಲ್ಲಿ ಓಟಗಳಿಗೆ ಅವಕಾಶಗೊಳ್ತಾ ಇದೆ. ಡೀಪ್ ಪಾಯಿಂಟ್ ವಿಭಾಗಕ್ಕೆ ಬೆನ್ನಟ್ಟಿದ ಕ್ಷೇತ್ರ ಪಾಲಕ ಬಳಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಡೋದಾದ್ರೆ 3 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 8ರ ಗಳಿಕೆ ಕಾಣಸಿಗ್ತಾ ಇದೆ. ಓವರಿನ ಕೊನೆಯ 1 ಚೆಂಡುಗಳು ಬಾಕಿ ಇದೆ. ಪವರ್ ಪ್ಲೇ ಅವಧಿಯ ಭರಪೂರ ಲಾಭಾಂಶವನ್ನು ಪಡ್ಕೊಳ್ಳತಕ್ಕಂಥ ಪ್ರಯತ್ನ ಓರ್ವ ಕ್ಷೇತ್ರ ಪಾಲಕನನ್ನ ಕಾರ್ನರ್ ವಿಭಾಗದಲ್ಲೂ ಮಗದೋರ್ವ ಕ್ಷೇತ್ರ ಪಾಲಕ ಬಹುತೇಕ ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಸೇರಿಕೊಳ್ಳಲಾಗ್ತಾ ಇದೆ. ಓವರಿನ ಕೊನೆಯ ಚೆಂಡು ಸ್ವಿಚ್ ಇಟ್ಟ ಪ್ರಯತ್ನಗಳ ಮಧ್ಯೆ ಚೆಂಡು ನೇರವಾಗಿ ಬ್ಯಾಕ್ವರ್ಡ್ ಪಾಯಿಂಟ್ ಹಾಗೂ ಫ್ಲೈ ಸ್ಲಿಪ್ ವಿಭಾಗದ ಮಧ್ಯ ಕ್ರಮಾಂಕದಲ್ಲಿ ದಾಖಲುಗೊಳ್ತಾ ಇದೆ. ಅರ್ಥ ಚೆಂಡಂತೂ ಚುಕ್ಕಿ ಆಗ್ತಾ ಇದೆ. ಡಾಟ್ ನಿಲುವರಿಯಾಗಿ ಮಾರ್ಪಾಡುಗೊಳ್ಳುವುದರೊಂದಿಗೆ ಮೊದಲ ಓವರ್ ಸಮಾಪ್ತಿಗೊಳ್ತಾ ಇದೆ.
ಮೊದಲ ಓವರ್ ಸಮಾಪ್ತಿಗೊಳ್ಳುವ ಹಂತಗಳಿಗೆ ಬರುವಾಗ ಅಂಕಿಅಂಶ ಪಟ್ಟಿಯಲ್ಲಿ 8. 29ರ ಗುರಿಯನ್ನು ಬೆನ್ನಟ್ಟುವಿಕೆಯ ಸಮಯ. 24 ಚೆಂಡುಗಳಿನ್ನೂ ಕೂಡ ಬಾಕಿ ಇದೆ. 21ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಸಾಧ್ಯ ಹಾಗೂ ಅಸಾಧ್ಯಗಳ ಮಧ್ಯೆ ಕ್ರಿಕೆಟ್ ಸಾಗ್ತಾ ಇದೆ. ಕೆಲವಾರು ಬಾರಿ ಚೇಸ್ ಮಾಡಬಹುದಾದ ಓಟಗಳು ಕೂಡ ದಾಳಿಗಾರರ ಶಿಸ್ತುಬದ್ಧ ಎಸೆತಗಾರಿಕೆಗಳ ಮಧ್ಯೆ ಚೇಸ್ ಮಾಡತಕ್ಕಂಥ ತಂಡಗಳ ಮೇಲೆ ಒತ್ತಡವನ್ನ ನಿಧಾನವಾಗಿ ಹೆಚ್ಚು ಮಾಡುತ್ತಾ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಂಡಂತಹ ಹಲವಾರು ನಿದರ್ಶನಗಳ ಮಧ್ಯೆ ಪಂದ್ಯಗಳು ಚಾಲ್ತಿಯನ್ನು ಪಡೆದುಕೊಳ್ಳುವಾಗ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಇಂಡಿಯನ್ ಪಟ್ರಕೋಡಿ ಪರವಾಗಿ ದಾಳಿಗಾರಿಕೆ ವಿಭಾಗಕ್ಕೆ ತಸ್ರೀಫ್ ಅವರನ್ನ ಪರಿಚಯಿಸಿಕೊಳ್ತಾ ಇದೆ. ಉನೇಶ್ ಗಡಿಯಾರ್ ಕೆದಿಲ ಗ್ರಾಮ ಪಂಚಾಯತ್ ಸದಸ್ಯರು ಇರನ್ನು ತೂತೆ ಇರು ವೇದಿಕೆ ಬರಪಟ್ಟು ವಿನಂತಿ ಮಲ್ತೊಂದುಲ್ಲ. ಮೊದಲ ಸುತ್ತಿನ ಕೊನೆಯ ಪಂದ್ಯವಾಗಲಿಕ್ಕಿದೆ. ಯಂಗ್ ಸ್ಟಾರ್ ವಾಮದಪದ ವಿರುದ್ಧವಾಗಿ ಬಿಷಾರ ಕೊಳ್ಪೆ. 4 ವಿಕೆಯನ್ನು ಗೆದ್ದುಕೊಂಡಂತಹ ಬಿಷಾರ ಕೊಳ್ಪೆ ತಂಡ ತನ್ನ ಆಯ್ಕೆಗೆ ಅನುಸಾರವಾಗಿ ಮುಂದಿನ ಪಂದ್ಯವನ್ನು ಆಡುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತಮ್ಮ ಗುಂಪು ಚರ್ಚೆಗಳೇನಿದ್ರು ಕೂಡ ತಕ್ಷಣ ಮುಕ್ತಾಯಗೊಳಿಸಿಕೊಳ್ಬೇಕು. ಹೊನಲು ಬೆಳಕಿನ ಪಂದ್ಯ, ಕೊಂಚು ಮಟ್ಟಿಗೆ ಮಂಜು ಕವಿದ ವಾತಾವರಣವು ಕೂಡ ಕಾಣಸಿಗ್ತಾ ಇದೆ. ದಾಳಿಗಾರರಿಗೆ ಅನುಕೂಲವಾಗತಕ್ಕಂಥ ಸಮಯವಿದು. ದಾಂಡಿಗ ಕೊಂಚು ಮಟ್ಟಿಗೆ ಚೆನ್ನನ್ನು ಗುರುತಿಸುವಲ್ಲಿ ತಡವರಿಸುವಂತ ಸಾಧ್ಯತೆ ಆಗಲಿಕ್ಕಿದೆ. ಚೆಂಡನ್ನ ಗಮನಿಸಿಕೊಳ್ಳುವಲ್ಲಿ ದಾಂಡಿಗರು ಕೊಂಚು ಮಟ್ಟಿಗೆ ಕಷ್ಟವನ್ನು ಪಡುವಂತ ಸಾಧ್ಯತೆ ಆಗಲಿಕ್ಕಿದೆ. ತಾವುಗಳು ಅಂದುಕೊಂಡಂತಹ ಲೈನ್ ಗಮನಿಸಿಕೊಳ್ಳುವುದಕ್ಕೆ ಇಲ್ಲಿ ಕೊಂಚು ಮಟ್ಟಿಗೆ ಕಷ್ಟಕರವಾಗುವುದೇ ಆದರೆ ಮೊದಲ ಚೆಂಡು ಒಂಟಿ ಓಟವನ್ನು ಕಲೆ ಹಾಕೋದೇ ಆದರೆ ಮೊದಲ ಚೆಂಡು ಯಶಸ್ವಿ. ದಾಳಿಗಾರಿಕೆ ವಿಭಾಗದಲ್ಲಿ ತಸ್ರೀಫ್ ಓವರಿನ ದ್ವಿತೀಯ ಬಾರಿಗೆ ಸ್ವೀಪಿಕಾಗಿದೆ. ಪ್ರಮುಖ ತೀರ್ಪುಗಾರನ್ನು ಬಿಡುತ್ತಾ ಯಾವುದೇ ವಿಕೆಟ್ಗಳನ್ನು ಕಳೆದುಕೊಳ್ಳದ ರೈಸಿಂಗ್ ಸ್ಟಾರ್ ಮಲಳಿ ತಂಡ ಎದುರಿಸಿದ 7 ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು 9 ಓಟಗಳಾಗ್ತಾ ಇದೆ. 20ರ ಅವಶ್ಯಕತೆ ಇದೆ. 23 ಚೆಂಡುಗಳು ಬಾಕಿ ಇದೆ. ಹೆಚ್ಚುವರಿ ಸಮಯವನ್ನು ನೀಡಬೇಡಿ, ದಯವಿಟ್ಟು ಗಮನಿಸಿಕೊಳ್ಳಿ. 20+2 22 ನಿಮಿಷದ ಒಳಗಾಗಿ ಕಡ್ಡಾಯವಾಗಿ ತಮ್ಮ ಇನ್ನಿಂಗ್ಸ್ ಅನ್ನ ಮುಕ್ತಾಯಗೊಳಿಸಬೇಕು. ಇಲ್ಲವಾದರೆ ತೀರ್ಪುಗಾರರ ಸೂಚನೆಯಂತೆ 30 ಸರ್ಕಲ್ ಹೊರಭಾಗದಿಂದ ಬರುವ ಕ್ಷೇತ್ರ ಫಲಕ 30 ಸರ್ಕಲ್ ಒಳಭಾಗಕ್ಕೆ ಬರುವಂತಹ ನಿಯಮಗಳು ಚಾಲ್ತಿಗೆ ಬರಲಿಕ್ಕಿದೆ. 20+2 22 ನಿಮಿಷಗಳು ಒಂದು ಇನ್ನಿಂಗ್ಸ್ಗೆ ನಿಗದಿಪಡಿಸಿದಂತೆ ದಾಳಿಗಾರಿಕೆಯಲ್ಲಿ ತಸ್ರೀಫ್ ಮತ್ತು ಸ್ವಿಚ್ ಇಟ್ಟ ಪ್ರಯತ್ನಗಳ ಮಧ್ಯೆ ರನ್ನೌಟ್ಗಾಗಿ ಅವಕಾಶಗಳನ್ನ ಪಡೆದುಕೊಳ್ಳುವಲ್ಲಿ ವಿಫಲತೆ ಆಗ್ತಾ ಇದೆ. ಇಲ್ಲಿ ಮತ್ತೆ ಓವರ್ ಥ್ರೋ ರೂಪವನ್ನು ತಾಳಿದ ಚೆಂಡು ಲೆಗ್ ಬೈ ಎನ್ನುವ ನಿಶಾನೆ ತೀರ್ಪುಗಾರಿಂದ ಹೊರಬೀಳ್ತಾ ಇದೆ. 2 ಓಟಗಳು ಮತ್ತು ತನ್ನ ಖಾತೆಯನ್ನು ಸೇರ್ಪಡೆಗೊಳ್ಳುವುದೇ ಆದರೆ 2 ಚೆಂಡು 11ರ ಗಳಿಕೆ ಕಾಣಸಿಗ್ತಾ ಇದೆ. ಕ್ಷೇತ್ರಪಾಲ ವಿಭಾಗದ ಗಲಿಬಿಲಿ. ಗೂಟದ ಹಿಂಭಾಗದಲ್ಲಿ ಗೂಟಪಾಲಕ ಚೆನ್ನನ್ನು ಗಮನಿಸಿಕೊಳ್ಳುವಾಗ ಕೊಂಚ ಮಟ್ಟಿಗೆ ತಪ್ಪನ್ನು ಮಾಡೋದೇ ಆದರೆ ಓಟಗಳ ಸಂಖ್ಯೆಗಳು ಹೆಚ್ಚುವರಿ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 11-11. ನಡೆಸುವ ಪ್ರಯತ್ನವನ್ನು ಪಟ್ರಿ ಬಾರಿ ಒಂಟಿ ಓಟಗಳು ತನ್ನ ಖಾತೆಯನ್ನು ಸೇರ್ಪಡೆಗೊಳ್ಳುವುದೇ ಆದರೆ 3 ಚೆಂಡುಗಳ ಮುಕ್ತಾಯದ ಹಂತಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 12. ಸುಲಭದಾಯಕ ಚೆಂಡಿನ ಪ್ರಯೋಗಗಳ ಮಧ್ಯೆ ಚೆಂಡಂತೂ ನೇರವಾಗಿ ಮಿಡ್ ವಿಕೆಟ್ ವಿಭಾಗದಲ್ಲಿ ದಾಖಲುಗೊಂಡಿತ್ತು. ಇಲ್ಲಿ 1 ಓಟಗಳು ಮತ್ತೆ ಹೆಚ್ಚುವರಿಗೊಳ್ತಾ ಇದೆ. 4 ಚೆಂಡುಗಳು ಹೆಚ್ಚುವರಿಗೊಳ್ಳುವಾಗ 4 ಚೆಂಡುಗಳು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 13ರ ಗಳಿಕೆ ಕಾಣಸಿಗ್ತಾ ಇದೆ. ಸುಂದರತೆಯ ಚೆಂಡು ಧರಿಸುವ ಪ್ರಯತ್ನಗಳನ್ನು ಪಡುವ ಮಧ್ಯೆ ಕ್ಷೇತ್ರಪಾಲನ ವಿಭಾಗದ ವಿಫಲತೆಗಳು ಮತ್ತೆ ಮುಂದುವರಿತಾ ಇದೆ. ಇಂಡಿಯನ್ ಪಟ್ರಕೋಡಿ ತಂಡ ಕ್ಷೇತ್ರಪಾಲನ ವಿಭಾಗದಲ್ಲಿ ಚುರುಕುಗೊಳ್ಳಬೇಕಾದ ಅನಿವಾರ್ಯತೆ ಇದೆ. 5 ಚೆಂಡುಗಳು ಮುಕ್ತಾಯಗೊಂಡು ಕೊನೆಯ 1 ಚೆಂಡುಗಳು ಬಾಕಿ ಇದೆ. 14 ಒಟ್ಟು ಗಳಿಕೆಯಾಗ್ತಾ ಇದೆ. ಕೊನೆಯ ಬಾರಿ ಸ್ವಿಪ್ ಪ್ರಯತ್ನವನ್ನು ಪಟ್ಟರು 1 ಓಟಗಳು ಮತ್ತೆ ಹೆಚ್ಚುವರಿ ಆಗ್ತಾ ಇದೆ. 2 ಓವರ್ಗಳು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 15. ಹನ್ನೆರಡು ಚೆಂಡುಗಳ ಮುಂದೆ 15 ಓಟವನ್ನು ಗಳಿಸಿಕೊಂಡಂತ ತಂಡ 14ರ ಅವಶ್ಯಕತೆ ಇದೆ. 18 ಚೆಂಡುಗಳು ಬಾಕಿ ಇದೆ. 14 ಓಟದ ಅವಶ್ಯಕತೆ ಇದೆ. 18 ಚೆಂಡುಗಳಿನ್ನೂ ಕೂಡ ಬಾಕಿ. ತೃತೀಯ ಓವರಿಗೆ ಬರ್ತಾ ಇದೆ. ತೃತೀಯ ಓವರ್ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳತಕ್ಕಂತಹ ಫ್ರಿಗೆತವನ್ನು ಪಡತಕ್ಕಂತಹ ಆಟಗಾರರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ರೂಪುಗೊಳ್ಳತಕ್ಕಂತಹ ಓವರ್ ಎನ್ನುವಂಥದ್ದನ್ನು ಗಮನಿಸಿಕೊಳ್ಬೇಕಾಗಿದೆ. ಎಸೆತಗಾರಿಕೆ ವಿಭಾಗಕ್ಕೆ ಕಲಂದರ್ ಮೊದಲ ಓವರ್ ಅನ್ನು ಸಂಘಟಿಸಿದಂತಹ ದಾಳಿಗಾರ ಒಂದಿಷ್ಟು ವೈಡ್ ಎಸೆದರೂ ಕೂಡ
ಪಂದ್ಯದ ಮೇಲೆ ನಿರ್ಣಾಯಕ ಜವಾಬ್ದಾರಿಯನ್ನ ನಿರ್ವಹಿಸುವ ಪಾತ್ರವನ್ನು ವಹಿಸತಕ್ಕಂತಹ ಓವರ್ ಇದಾಗಲಿಕ್ಕಿದೆ. ತೃತೀಯ ಓವರ್ನ ಮೊದಲ ಚೆಂಡು ನೆಲಮಟ್ಟದ ಚೆಂಡಿನ ಮಧ್ಯೆ ಸ್ಟ್ರೈಟ್ ಫಾರ್ವರ್ಡೆಡ್ ಚೆಂಡು ಪಡೆದುಕೊಳ್ಳುವಲ್ಲಿ ವಿಫಲತೆಯಾಗ್ತಾ ಇದೆ. ವಿಫಲತೆಗಳ ಮಧ್ಯೆ ತಂಡ ರೂಪುಗೊಳ್ಳೋದಾದ್ರೆ ಇಂಡಿಯನ್ ಪಟ್ರಕೋಡಿ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕಾದ ಅನಿವಾರ್ಯತೆ ಇದ್ದೇ ಇದೆ. ಮೊದಲ ಚೆಂಡಿನ ಯಶಸ್ಸಿನ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 16 ಚೇತರಿಕೆಯ ಹಂತವನ್ನು ಕಂಡುಕೊಳ್ತಾ ಇದೆ. ರೈಸಿಂಗ್ ಸ್ಟಾರ್ ಮಳಲಿ ತಂಡ ಓವರಿನ ದ್ವಿತೀಯ ಬಾರಿ ಕಳಂದರ್ ತೀರ್ಪುಗಾರನ್ನು ಬಿಡುತ್ತಾ ಸಿಂಶಟ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಮತ್ತೆ ಉಲ್ಟಾದ ಪ್ರಯೋಗಗಳು, ಕ್ಷೇತ್ರಫಲ ವಿಭಾಗದ ತಪ್ಪು, ನಿರಂತರತೆಯ ತಪ್ಪು ಇಲ್ಲಿ ಮುಂದುವರಿತಾ ಇದೆ. ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕಾದ ಅನಿವಾರ್ಯತೆ ಇದ್ದೇ ಇದೆ. ಆದರೆ ತಪ್ಪುಗಳಂತೂ ನಿರಂತರಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 17 12ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ನಡೆಸುವ ಪ್ರಯತ್ನವನ್ನು ಪಟ್ಟರು. ಕ್ಷೇತ್ರಫಲ ಕಣಿಲದ ಜಾಗವನ್ನು ಗುರುತಿಸಿಕೊಂಡಂತಹ ದಾಂಡಿಗ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ 1 ಓಟವನ್ನು ಕಲೆ ಹಾಕಿಕೊಂಡರು. ಅಂಕಿಅಂಶ ಪಟ್ಟಿಯಲ್ಲಿ 18. 3 ಚೆಂಡುಗಳು ಮುಕ್ತಾಯ ಬಳಿಕ ಓವರಿನ ಚತುರ್ಥನೆಯ ಬಾರಿ. ಮುನ್ನುಗ್ಗಿ ಬಾರಿಸುವ ಪ್ರಯತ್ನಗಳು ಮತ್ತೆ ಎಕ್ಸ್ಟ್ರಾ ಕವರ್ ವಿಭಾಗವನ್ನು ಗುರಿಯಾಗಿ ಮಾಡಲಾಗ್ತಾ ಇದೆ. ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಹೆಚ್ಚುವರಿ ಓಟವನ್ನು ಕಲೆ ಹಾಕ್ತಾ ಇದೆ ತಂಡ. ಯಾವುದೇ ಕ್ಷೇತ್ರಪಾಲಕರನ್ನ ನಿಯೋಜನೆಗೊಳಿಸ್ತಾ ಇಲ್ಲ ಇಂಡಿಯನ್ ಪಟ್ರಕೋಡಿ ತಂಡ. ಸುಲಭದ ಓಟವನ್ನು ತನ್ನದಾಗಿಸ್ತಾ ಇದೆ ರೈಸಿಂಗ್ ಸ್ಟಾರ್ ಮಲಳಿ ತಂಡ. 3 ಚೆಂಡುಗಳು 4 ಚೆಂಡುಗಳ ಯಶಸ್ಸಿನ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 19. ಓವರಿನ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಪಂಚಮಿಯ ಚೆಂಡು ನಡೆಸುವ ಪ್ರಯತ್ನವನ್ನು ಪಟ್ಟರು. ಕಾಲಂಚಿಗೆ ತಗೊಳ್ಳಿದ ಚೆಂಡು ಇಲ್ಲಿ ಡಾಟ್ ಅಂಡ್ ಡೆಲಿವರಿಯಾಗಿ ಮಾರ್ಪಾಡುಗೊಳ್ತಾ ಇದೆ. ಯಶಸ್ವಿತ ಚೆಂಡು. ಓವರಿನ 5 ಚೆಂಡುಗಳು ಮುಕ್ತಾಯಗೊಂಡು ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ ಇದೆ. ಅಂತಿಮ 1 ಚೆಂಡುಗಳು ಮಾತ್ರ ಬಾಕಿ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಕಳಂದರ್ 5 ಚೆಂಡುಗಳನ್ನು ಎಸೆದಂತ ಕಳಂದರ್ ಬಿಟ್ಟುಕೊಟ್ಟದ್ದು ಕೇವಲ 4 ಓಟಗಳಾಗ್ತಾ ಇದೆ. ಓವರಿನ ಕೊನೆಯ 1 ಚೆಂಡು ಕಳಂದರ್ ಎಸೆಯಬೇಕಾಗಿದೆ ಎದುರಿಸಿ ಆಡುವ ಆಟಗಾರ. ಮುನ್ನುಗ್ಗಿ ಬಾರಿಸುವ ಪ್ರಯತ್ನಗಳ ಮಧ್ಯೆ ಇಲ್ಲಿ ಬ್ಯಾಟ್ ಹಾಗೂ ಚೆಂಡಿನ ಸಂಪರ್ಕಗಳು ಕಾಣಸಿಗದ ನೇರವಾಗಿ ಗುಡ್ಡಪಾಲಕ ಚೆಂಡನ್ನ ಕಲೆಕ್ಟ್ ಮಾಡಿಕೊಂಡ್ರು. ವಿಕೆಟ್ ಪತನಗೊಳ್ತಾ ಇದೆ. 3 ಓವರ್ಗಳು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 19. ಹೈದರಾಬಾದ್ ಸಿಟಿಲ್ಯಾಂಡ್ ಇವರು ಈ ಪಂದ್ಯಾಕೂಟವನ್ನು ವೀಕ್ಷಿಸಲು ಆಗಮಿಸಿದ್ದಾರೆ. ತಮ್ಮನ್ನು ಸಂಘಟಕರು ಗುರುತಿಸಿದ್ದಾರೆ. ತಾವು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದಾವೆ. 18 ಚೆಂಡುಗಳ ಮುಂದೆ 19 ಓಟವನ್ನು ಗಳಿಸಿಕೊಂಡು 12 ಚೆಂಡುಗಳ ಮುಂದೆ 10 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 12 ಚೆಂಡುಗಳ ಮುಂದೆ 10 ಓಟದ ಅವಶ್ಯಕತೆ ಇದೆ. ನೂತನ ಕ್ರಮಾಂಕದ ಆಟಗಾರನಾಗಿ ತಮೀಜ್ ಅವರ ಆಗಮನಗೊಳ್ತಾ ಇದೆ ರೈಸಿಂಗ್ ಸ್ಟಾರ್ ಮಳಲಿ ತಂಡದ ಪರವಾಗಿ. ನಿರ್ಣಾಯಕ ಓವರ್ ಚಾಲ್ತಿಗೆ ಬರಲಿಕ್ಕಿದೆ. ಈ ಓವರ್ನಲ್ಲಿ ತಡೆ ಹಿಡಿಯತಕ್ಕಂತ ಪ್ರತಿಯೊಂದು ಓಟಗಳು ಕೂಡ ರೈಸಿಂಗ್ ಸ್ಟಾರ್ ಮಳಲಿ ತಂಡದ ಮೇಲೆ ಪರಿಣಾಮವನ್ನು ಬೀರಲಿಕ್ಕಿದೆ. ಮಾತ್ರವಲ್ಲ ಒತ್ತಡವನ್ನು ನಿಧಾನವಾಗಿ ಹೆಚ್ಚು ಮಾಡುವ ಸಾಧ್ಯತೆ ಆಗಲಿಕ್ಕಿದೆ. ಚತುರ್ಥನೇ ಓವರ್ ಚಾಲ್ತಿಯಲ್ಲಿ ನಿಷಾದ್ ಎಸೆತಗಾರಿಕೆ ವಿಭಾಗಕ್ಕೆ ಇಂಡಿಯನ್ ಪಟ್ರಕೋಡಿ ಪರವಾಗಿ ಆಗಮಿಸುವುದಾದ್ರೆ ಈ ಪಂದ್ಯಾಕೂಟಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಕರಿಸಿದಂತಹ ಮುಹಮ್ಮದ್ ಕೂರ್ನಡ್ಕ ಅವರು ಕೂಡ ಈ ಪಂದ್ಯಾಕೂಟವನ್ನು ವೀಕ್ಷಿಸಲು ಆಗಮಿಸಿದ್ದಾರೆ. ತಮ್ಮನ್ನು ನಾವು ಗುರುತಿಸಿಕೊಂಡಿದ್ದೇವೆ. ದಯಮಾಡಿ ತಾವು ವೇದಿಕೆಗೆ ಬರಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಎಸೆತಗಾರಿಕೆ ವಿಭಾಗದಲ್ಲಿ ನಿಸಾರ್ ಬಾನಬೆಟ್ಟು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹೈಫುಲ್ ಟಾಸ್ ಚೆಂಡು ಇಲ್ಲಿ ತೀರ್ಪುಗಾರಿಂದ ವೈಡ್ ಎನ್ನುವ ನಿಶಾನೆ ಹೊರ ಬೀಳ್ತಾ ಇದೆ. ವೈಡ್ ಲೈನ್ಗಿಂತ ತೀರಾ ಹೊರಬ ವೈಡ್ ನೋ ಬಾಲ್. ತೀರ್ಪುಗಾರರ ಸಮಾಲೋಚನೆಯ ಬಳಿಕ ವೈಡ್ ಎನ್ನುವ ನಿಶಾನೆ ತೀರ್ಪುಗಾರರಿಂದ ಹೊರ ಬೀಳ್ತಾ ಇದೆ. ವೈಡ್ ಲೈನ್ಗಿಂತ ತೀರಾ ಹೊರಭಾಗವನ್ನು ಕ್ರಮಿಸಿಕೊಂಡಂತ ಚೆಂಡು. ಹಾಗಾಗಿ ಇಲ್ಲಿ ವೈಡ್ ಎನ್ನುವ ನಿಶಾನೆಗಳು ಹೊರ ಬೀಳ್ತಾ ಇದೆ. ಮೊದಲ ಚೆಂಡು ವೈಡ್. ನಿಷಾದ್ ಈ ರೀತಿಯ ಚೆಂಡನ್ನು ಎಸೆದಿದ್ದಾದ್ರೆ ತಂಡ ಸುಭದ್ರತೆಯ ಸ್ಥಿತಿಯನ್ನು ಕಾಯ್ದಿರಿಸಿಕೊಳ್ಳಲಿಕ್ಕಿದೆ. ಸಮೀರ್ ಹಾಗೂ ತಮೀಜ್ ಇರುವ ಆಟಗಾರರು ಕೂಡ ರೈಸಿಂಗ್ ಸ್ಟಾರ್ ಮಳಲಿ ತಂಡವನ್ನು ಮುನ್ನಡೆಸುವ ಸಹ ಆಟಗಾರರಾಗುವಾಗ ದಾಳಿಗಾರಿಕೆ ವಿಭಾಗದಲ್ಲಿ ನಿಷಾದ್ ಓವರಿನ ದ್ವಿತೀಯ ಪ್ರಯತ್ನದಲ್ಲಿ ಮೊದಲ ಚೆಂಡನ್ನು ಎಸೆಯಬೇಕಾಗಿದೆ. ಸುಲಭ ಚೆಂಡು ಧರಿಸುವ ಪ್ರಯತ್ನವನ್ನು ಪಾಟಿ ಬಾರ ನೋಡಕ ಅವಕಾಶಗಳ ಮಧ್ಯೆ ವಿಕೆಟ್. ಸಮೀರ್ ಅವರ ವಿಕೆಟ್ ಅನ್ನು ಕಳಕೊಳ್ತಾ ಇದೆ
ರೈಸಿಂಗ್ ಸ್ಟಾರ್ ಮಳಲಿ ತಂಡ ಸ್ವಿಚ್ಗೆ ಪ್ರಯತ್ನವನ್ನು ಪಟ್ಟಂತ ಆಟಗಾರ ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸಿಯನ್ನು ಸೇರಿಕೊಂಡಿತ್ತು. ಬಹುತೇಕ ಪಾಯಿಂಟ್ ಹಾಗೂ ಬ್ಯಾಕ್ವರ್ಡ್ಸ್ ಪಾಯಿಂಟ್ ವಿಭಾಗದ ಮಧ್ಯ ಕ್ರಮಾಂಕದಲ್ಲಿ ಕ್ಷೇತ್ರ ಪಾಲಕರನ್ನ ನಿಯೋಜನೆಗೊಳಿಸಲಾಗಿತ್ತು. ಸುಂದರತೆಯ ಕ್ಷೇತ್ರ ಪಾಲನೆಯೊಂದಿಗೆ ವಿಕೆಟ್ ಅನ್ನು ಕಬಳಿಸಿಕೊಳ್ತಾ ಇದೆ. ಅದೇ ರೀತಿ ಈ ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕರಿಸಿದಂಥ ಇನ್ನೋರ್ವ ಪ್ರಮುಖ ವ್ಯಕ್ತಿತ್ವ ಕಲಂದರ್ ಕರ್ವೇಲು, ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದೀರಿ. ತಮಗೂ ಆದರವಾದ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದು ಚೆಂಡುಗಳ ಸಸಿನ ಬಳಿಕ ಸುಂದರತೆ ಕಲಾತ್ಮಕತೆ ಹೊಡೆತವಿದು ಜಾಣ್ಮೆಯ ದಂಡನೆ ಕಾಣಸಿಗ್ತಾ ಇದೆ. 2 ಚೆಂಡುಗಳ ಸಸಿನ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 21, 8ರ ಅವಶ್ಯಕತೆ ಇದೆ. 10 ಚೆಂಡುಗಳು ಬಾಕಿ ಇದೆ. 10 ಚೆಂಡು ಬಾಕಿ, 8 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ದಾಳಿಗಾರಿಕೆ ವಿಭಾಗದಲ್ಲಿ ನಿಸಾದ ಕಲಾತ್ಮಕತೆಯ ಚೆಂಡಿನ ಮೊದಲ ರನ್ಔಟ್ಗೆ ಅವಕಾಶಗಳ ಮಧ್ಯೆಯಲ್ಲಿ ವಿಕೆಟ್. ರೈಸಿಂಗ್ ಸ್ಟಾರ್ ಮಳಲಿ ತಂಡ ನಿಧಾನವಾಗಿ ಪಂದ್ಯದ ಹಿಡಿತವನ್ನ ಕೈ ತಪ್ತಾ ಇದೆ. ಆರಂಭಿಕವಾಗಿ ನೌಫಾಲ್ ಹಾಗೂ ಸಮೀರ್ ಸುಭದ್ರತೆಯ ಇನ್ನಿಂಗ್ಸ್ ಅನ್ನು ಆಡಿದಂತ ಆಟಗಾರರು, ಸುದೀರ್ಘತೆಯ ಜೊತೆಯಾಟವನ್ನು ಕಂಡುಕೊಂಡಂತ ಆಟಗಾರರು. ತೃತೀಯ ಓವರಿನ ಹಂತದಲ್ಲಿ ಕೊನೆಯ ಚೆಂಡಿಗೆ ವಿಕೆಟ್ ಅನ್ನು ಕಬಳಿಸಿಕೊಂಡಂತ ತಂಡ. ನೌಫಲ್ ಅವರ ಮೊದಲ ವಿಕೆಟ್ ಪತನಗೊಂಡಿದ್ದ ಬಳಿಕ ಸಮೀರ್, ಈ ಬಾರಿ ಅಬ್ದುಲ್ಲಾ ಅವರ ವಿಕೆಟ್ ಅನ್ನು ಕೂಡ ಕಳ್ಕೊಳ್ತಾ ಇದ್ದ ತಂಡ. ನೂತನ ಕ್ರಮಾಂಕದಲ್ಲಿ ಶಮೀರ್ ಆಗಮನಗೊಳ್ತಾ ಇದೆ. ತಮೀಜ್ ಹಾಗೂ ಶಮೀರ್ ಇರುವ ಆಟಗಾರರು ರೈಸಿಂಗ್ ಸ್ಟಾರ್ ಮಳಲಿ ತಂಡದ ಪರವಾಗಿ ಇನ್ನಿಂಗ್ಸ್ ಅನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. 9 ಚೆಂಡುಗಳು ಬಾಕಿ, 8 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 9ರ ಮುಂದೆ 8 ಪಂದ್ಯದ ಸ್ಥಿತಿಗತಿಗಳ ಮೇಲೆ ನಿರ್ಧರಿತಗೊಳ್ಳತಕ್ಕಂಥ ಓವರ್. 50 ಓವರ್ಗಳ ಪಂದ್ಯದಲ್ಲಿ ಬರತಕ್ಕಂಥ 49ನೇ ಓವರ್ ಇದಾಗಿದೆ. 20 ಓವರ್ಗಳ ಪಂದ್ಯದಲ್ಲಿ ಬರತಕ್ಕಂಥ 19ನೇ ಓವರ್. ಈ 5 ಓವರ್ಗಳ ಪಂದ್ಯದಲ್ಲಿ ಬರತಕ್ಕಂಥ ಈ 4ನೇ ಓವರ್ ಪಂದ್ಯದ ಸ್ಥಿತಿಗತಿಗಳ ನಿರ್ಣಾಯಕ ಓವರ್ ಆಗಲಿಕ್ಕಿದೆ. 9 ಚೆಂಡು 8ರ ಅವಶ್ಯಕತೆಗಳ ಮಧ್ಯೆ ಈ ಬಾರಿ ಕ್ಷೇತ್ರ ಪಾಲಕ ಚೆಂಡನ್ನು ಗುರುತಿಸಿಕೊಳ್ಳುವಲ್ಲಿ ಬಳತೆಗಳ ಮಧ್ಯೆ ರನ್ಔಟ್ಗೆ ಅವಕಾಶವನ್ನು ಕೈ ಚೆಲ್ಲೋದಾದರೆ ಮೊದಲ ಹಂತದಲ್ಲಿ ಕ್ಯಾಚಿನ ಅವಕಾಶವನ್ನು ಕೈ ಚೆಲ್ಲಿದಂತಹ ಇಂಡಿಯನ್ ಭಟ್ರಕೋಡಿ ತಂಡದ ಆಟಗಾರ ಬಳಿಕ ಥ್ರೋ ನೀಡುವಲ್ಲಿ ಕೂಡ ಕೊಂಚ ಮಟ್ಟಿಗೆ ವಿಫಲರಾದ್ರು. ಥ್ರೋ ಕಲೆಕ್ಟ್ ಮಾಡುವಲ್ಲಿ ಎಸೆತಗಾರ ವಿಫಲಗೊಳ್ಳೋದಾದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕದ ಹೆಚ್ಚುವರಿ ಆಗ್ತಾ ಇದೆ. 2 ಅಂಕದ ಹೆಚ್ಚುವರಿ 23. 6 ಓಟದ ಅವಶ್ಯಕತೆ ಇದೆ. 8 ಚೆಂಡುಗಳು ಬಾಕಿ ಇದೆ. ಓವರಿನ ಪಂಚಮಿಯ ಬಾರಿ ನಡೆಸುವ ಪ್ರಯತ್ನಗಳ ಮಧ್ಯೆಯಲ್ಲಿ ಬ್ಯಾಟ್ ಅಂಚಿಗೆ ಸ್ಪರ್ಶಗೊಂಡಂತ ಚೆಂಡು ಡೈರೆಕ್ಟ್ ಹಿಟ್ನ ಪ್ರಯತ್ನವನ್ನು ಪಡುವಾಗ 1 ಓಟಗಳು ಹೆಚ್ಚುವರಿ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 24, 24. ಓವರಿನ ಕೊನೆಯ 1 ಚೆಂಡುಗಳು ಬಾಕಿ ಇದೆ. 5ರ ಅವಶ್ಯಕತೆ ಇದೆ. 7 ಚೆಂಡುಗಳು ಬಾಕಿ, 7 ಚೆಂಡುಗಳು ಬಾಕಿ ಇದೆ. 4ರ ಅವಶ್ಯಕತೆ ಇದೆ. 25 ಒಟ್ಟಾಗಿ ಗಳಿಸಿಕೊಂಡಂತಹ ಒಟ್ಟು ಮೊತ್ತಗಳ ಸಂಖ್ಯೆ. ಕ್ಷೇತ್ರಪಾಲನಾ ವಿಭಾಗದಲ್ಲಿ ಮಾಡತಕ್ಕಂಥ ತಪ್ಪುಗಳು ತಂಡದ ಮೇಲೆ ಹೆಚ್ಚುವರಿ ಪರಿಣಾಮವನ್ನು ಬೀರಲಿಕ್ಕಿದೆ. 7 ಚೆಂಡುಗಳು ಬಾಕಿ ಇದೆ. 5ರ ಅವಶ್ಯಕತೆ ಇದೆ. ನಿಸಾದ್ ದಾಳಿಗಾರಿಕೆಯ ಮೊದಲ ಚೆಂಡು ವೈಡ್ ಆಗಿತ್ತು. ಅದರಲ್ಲೂ 4ನೆಯ ಚೆಂಡಿಗೆ ಬಂದಂತಹ 2 ಓಟಗಳು ತಂಡದ ನಿರ್ಣಾಯಕ ಹಂತಕ್ಕೆ ತಲುಪ್ತಾ ಇದೆ. ಓವರಿನ ಕೊನೆಯ ಚೆಂಡು ನಿಸಾದ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಜಾಣ್ಮೆಯ ಹೊಡೆತ, ತ್ವರಿತಗತಿಯ ರನ್ಔಟ್ ಪ್ರಯತ್ನವನ್ನು ಪಟ್ಟರು, ಆದರೆ ನಿರಾಕರಣೆಗೊಳ್ತಾ ಇದೆ. ಚೆಂಡನ್ನು ಪಡೆದುಕೊಳ್ಳಲು ವಿಫಲತೆ ಆಗ್ತಾ ಇದೆ. ಅಡ್ವಾನ್ಸ್ ಆಗಿ ವಿಕೆಟ್ ಅನ್ನು ಕಬಳಿಸಿಕೊಳ್ಳತಕ್ಕಂಥ ಪ್ರಯತ್ನ, ಚೆಂಡನ್ನು ಪೂರ್ಣಗೊಳಿಸುವಲ್ಲಿ ಎಸೆತಗಾರ ವಿಫಲಗೊಂಡ್ರು. ಪರಿಣಾಮ ತೀರ್ಪುಗಾರ ನಿರಾಕರಣೆಗೊಳಿಸೋದು. ಆದರೆ 1 ಓಟಗಳ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ 25. 6 ಚೆಂಡುಗಳು ಬಾಕಿ ಇದೆ. 4ರ ಅವಶ್ಯಕತೆ ಇದೆ. 6 ಚೆಂಡುಗಳು ಬಾಕಿ ಇದೆ. 4ರ ಅವಶ್ಯಕತೆ ಇದೆ. ಮೊದಲ 2 ಚೆಂಡುಗಳು ಡಾಟ್ ಅಂಡ್ ಡೆಲಿವರಿ ಅಥವಾ ವಿಕೆಟ್ ಕಬಳಿಸಿಕೊಂಡಿದ್ದಾದ್ರೆ ಇಂಡಿಯನ್ ಭಟ್ರಕೋಡಿ ತಂಡ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವ ಅವಕಾಶವನ್ನು ಪಡೆದುಕೊಳ್ಳಲಿಕ್ಕಿದೆ. ರೈಸಿಂಗ್ ಸ್ಟಾರ್ ಮಳಲಿ ಮೊದಲ 2 ಚೆಂಡುಗಳ ಮುಂದೆ ನಿರ್ಣಾಯಕ ಓಟವನ್ನು ಗಳಿಸಿಕೊಂಡಿದ್ದಾದ್ರೆ, ಕನಿಷ್ಠ ಓಟವನ್ನು ನಿರೀಕ್ಷೆ ಪಟ್ಟಿದ್ದಾದ್ರೆ ಖಂಡಿತವಾಗ್ಲೂ ರೈಸಿಂಗ್ ಸ್ಟಾರ್ ಮಳಲಿ ತಂಡವು ಕೂಡ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವ ಅವಕಾಶವಿದೆ. 2 ತಂಡಕ್ಕೂ ಕೂಡ ಅವಕಾಶಗಳು ಸಮಾನವಾಗಿ ಹಂಚಲ್ಪಡುವುದಾದರೆ ತೃತೀಯ
ಓವರ್ ನಿರ್ಣಾಯಕ ಹಂತಕ್ಕೆ ಬಂದಿತ್ತು. ಆದರೆ 4ನೇ ಓವರು ಕೂಡ ಕ್ಷೇತ್ರಪಾಲನಾ ವಿಭಾಗದ ವಿಫಲತೆಗಳ ಮಧ್ಯೆ ಓಟವನ್ನು ಕಳೆ ಹಾಕಿಕೊಂಡು ಕೊನೆಯ 6 ಚೆಂಡುಗಳು ಬಾಕಿ ಇದೆ. 4 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಶಮೀರ್ ಕಡಂಬು ಇವರು ಎಲ್ಲಿದ್ರು ಕೂಡ ಒಮ್ಮೆ ಮುಖ್ಯ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ತಮಗಾಗಿ ಇಲ್ಲಿ ಫಾರೂಕ್ ರವರು ವೇಟ್ ಮಾಡ್ತಾ ಇದ್ದಾರೆ. ಶಮೀರ್ ಕಡಂಬು. ನಿಜಾಮ್ ಎಸೆತಗಾರಿಕೆಯಲ್ಲಿ ಮೊದಲ ಚೆಂಡು ವೈಟ್. ಈ ರೀತಿಯ ತಪ್ಪುಗಳು ತಂಡದ ಮೇಲೆ ಪರಿಣಾಮವನ್ನು ಬೀರುವ ಮಧ್ಯದಲ್ಲಿ ಪ್ರಯತ್ನವನ್ನು ಪಟ್ಟು ಹುಡುಕಕ್ಕೆ ಅವಕಾಶಗಳ ಮಧ್ಯೆ ಅವಕಾಶವನ್ನು ಕೈ ಚೆಲ್ತಾ ಇದೆ ಇಂಡಿಯನ್ ಪಟ್ರಕೋಡಿ ತಂಡ. ಅಂಕಿಅಂಶ ಪಟ್ಟಿಯಲ್ಲಿ 27 5 ಚೆಂಡುಗಳು ಬಾಕಿ ಇದೆ. 2 ಓಟಗಳು ಮಾತ್ರ ಬೇಕಾಗಿದೆ. ಪ್ರಯತ್ನವನ್ನು ಪಟ್ಟರೆ ಈ ಬಾರಿ ಫ್ಲಿಪ್ ಶಾಟ್ ನ ಪ್ರಯತ್ನ, ಖಾಲಿ ಜಾಗ, ಒಂದು ಸುಲಭ ಬವಳಿಯ ಪ್ರಯತ್ನ, 2 ಓಟವನ್ನು ಕಲೆ ಹಾಕುವುದರೊಂದಿಗೆ ಪಂದ್ಯವನ್ನು ಗೆದ್ದುಕೊಂಡು ಮುಂದಿನ ತರಗತಿಯ ಪಡ್ಕೊಳ್ತಾ ಇದೆ. ರೈಸಿಂಗ್ ಸ್ಟಾರ್ ಮನಲಿ ತಂಡ ಕೊನೆಯ ಕ್ಷಣದವರೆಗೂ ಕೂಡ ಹೋರಾಟವನ್ನು ವ್ಯಕ್ತಪಡಿಸಿದಂತಹ ಇಂಡಿಯನ್ ಪಟ್ರಕೋಡಿ ತಂಡ ಅಂತಿಮ ಕ್ಷಣದಲ್ಲಿ ಪಂದ್ಯವನ್ನ ಕೈ ಚೆಲ್ತಾ ಇದೆ. ಅಂತಿಮ ಕ್ಷಣದಲ್ಲಿ ಪಂದ್ಯವನ್ನ ಕೈ ಚೆಲ್ಲೋದಾದ್ರೆ ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ ರೈಸಿಂಗ್ ಸ್ಟಾರ್ ಮಲಳಿ. ಅಭಿನಂದನೆಗಳು ರೈಸಿಂಗ್ ಸ್ಟಾರ್ ಮಲಳಿ ತಂಡದ ಆಟಗಾರರಿಗೆ, ಧನ್ಯವಾದಗಳು ಇಂಡಿಯನ್ ಪಟ್ರಕೋಡಿ ತಂಡದ ಆಟಗಾರರಿಗೂ ಕೂಡ. ಮುಂದಿನ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ಯಂಗ್ ಸ್ಟಾರ್ ವಾಮದಪ್ಪದ ವಿರುದ್ಧವಾಗಿ ವಿಶ್ವರ ಕೊಲ್ಪೆ ವಿಶ್ಲೇಷಣೆಗಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಭಾಷಾ ವಿಭಾಗದಲ್ಲಿ ಆಂಗ್ಲ ಭಾಷಾ ವಿಭಾಗದ ವೀಕ್ಷಕ ವಿವರಣೆಗಾಗಿ ಸತೀಶ್ ಜಾಳಿಯನ್ ಮಂಗಳೂರು ಅವರನ್ನು ಬರಮಾಡ್ಕೊಳ್ತಾ ಇದ್ದೀನಿ. ಅಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಪದ್ಮನಾಭ ಅಳಕೆ ಇವರು ನಮ್ಮ ಈ ಮುಖ್ಯ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರು ಈ ಪಂದ್ಯಾಕೂಟದ ಬಗೆಗಿನ ಕೆಲವೊಂದು ಅನಿಸಿಕೆಗಳನ್ನು ಈ ಮೂಲಕ ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ಜಂಟಿ ಆಶ್ರಯದಲ್ಲಿ ಜರುಗ್ತಾ ಇರುವಂತಹ 2 ದಿವಸಗಳ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟದ ಈ ಒಂದು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಸಂಘಟಿಸಿದಂತಹ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯರು ಆದಂತಹ ಫಾರೂಕ್ ಪೆರ್ನೆಯವರೇ, ಎಲ್ಲ ಕ್ರೀಡಾಭಿಮಾನಿಗಳೇ ಹಾಗೂ ಕ್ರೀಡಾಪಟುಗಳೇ, ಬಹುಶಃ ಈ ಒಂದು 2 ದಿವಸಗಳ ಕಾಲ ಈ ಒಂದು ಪೆರ್ನೆ ಪರಿಸರದಲ್ಲಿ ಶ್ರೀ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ ಕಾರ್ಯಕ್ರಮ ನಡೆಯುತ್ತಾ ಇದೆ. ಕ್ರೀಡೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತಹ ತಂಡಗಳು ಹಾಗೂ ಆ ತಂಡಗಳಲ್ಲಿ ಆಡುವಂತಹ ಯಾರು ಕ್ರೀಡಾಳುಗಳಿದ್ದಾರೆ ಅವರ ಆ ಮನಸ್ಥಿತಿಯ ಮೇಲೆ ಆ ಪಂದ್ಯಾಟವು ಅವಲಂಬಿತ ಆಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಕ್ರಿಕೆಟ್ ಪಂದ್ಯಾಟ, ಕಬಡ್ಡಿ ಪಂದ್ಯಾಟ, ವಾಲಿಬಾಲ್ ಪಂದ್ಯಾಟಗಳು ನಡೆಯುತ್ತಾ ಇರುವಂಥದ್ದು ನೋಡ್ತಾ ಇದ್ದೇವೆ. ಬಹುಶಃ ಇಂತಹ ಈ ಒಂದು ಸಂದರ್ಭದಲ್ಲಿ ನಾವು ಗಮನಿಸಿದಂಥ ಒಂದು ವಿಷಯ ಅಂತ ಹೇಳಿದರೆ, ಈ ಕ್ರೀಡಾಕೂಟಗಳಲ್ಲಿ ಯಾವತ್ತೂ ಕೂಡ ಜಾತಿ ಧರ್ಮದ ಆಧಾರದಲ್ಲಿ ಈ ಕ್ರೀಡಾಕೂಟಗಳು ಜರುಗ್ತಾ ಇಲ್ಲ. ಬದಲಾಗಿ ಎಲ್ಲ ಸಮುದಾಯದ, ಎಲ್ಲ ಧರ್ಮದ ಹಾಗೂ ಎಲ್ಲ ಭಾಷೆಯನ್ನಾಡುವ ಕ್ರೀಡಾಳುಗಳು ಈ ಒಂದು ಪಂದ್ಯಾಟವನ್ನು ಆಡಿ ತಮ್ಮ ಪ್ರತಿಭೆಯನ್ನು ತೋರಿಸುವಂಥ ಒಂದು ಅವಕಾಶ ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೆಲವೊಂದು ಪಂದ್ಯಾಟಗಳು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಕೆಲವೊಂದು ಸಂಕುಚಿತ ಮನೋಭಾವದ ಜನರು ಇಂತಹ ಒಂದು ಪಂದ್ಯಾಟವನ್ನು ಆಡಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಆದರೆ ಪಂದ್ಯಾಟ ಎನ್ನುವಂಥದ್ದು ಅಥವಾ ಕ್ರೀಡಾಕೂಟಗಳು ಎನ್ನುವಂಥದ್ದು ಯಾವತ್ತೂ ಕೂಡ ಒಂದು ಜಾತಿ ಮತ್ತು ಧರ್ಮದ ಮೇಲೆ ನಡೆಯುವಂಥದ್ದಲ್ಲ. ಅದು ಜಾತ್ಯತೀತವಾಗಿ ಎಲ್ಲ ಜನರನ್ನು ಒಗ್ಗೂಡಿಸಿಕೊಂಡು ಎಲ್ಲರೂ ಕೂಡ ಒಂದು ಸಹೋದರತೆ ಮತ್ತು ಸೌಹಾರ್ದತೆಯಿಂದ ಆಡಿದಾಗ ಮಾತ್ರ ಕ್ರೀಡೆಗೆ ಅದರದ್ದೇ ಆದಂತಹ ಒಂದು ಗೌರವ ಬರಲಿಕ್ಕೆ ಸಾಧ್ಯ ಇದೆ.
ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಅದರದ್ದೇ ಆದಂತಹ ಮಹತ್ವ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಒಂದಷ್ಟು ಕಬಡ್ಡಿ ಪಂದ್ಯಾಟಗಳು ಕೂಡ ಆ ಒಂದು ಗ್ರಾಮೀಣ ಕ್ರೀಡೆಯಾಗಿದ್ರೂ ಕೂಡ ಅದು ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆಯುವಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಆದರೆ ನಮ್ಮ ಫಾರೂಕ್ ಪೆರ್ನೆಯವರು ಬಹಳಷ್ಟು ಶ್ರಮಪಟ್ಟು ಅವರ ಆ ಒಂದು ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ಸಹಯೋಗದೊಂದಿಗೆ ಇದರ ಒಟ್ಟಿಗೆ ಸೇರಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಈ ಒಂದು ಪ್ರಯತ್ನ ಅದೆಷ್ಟೋ ಗ್ರಾಮೀಣ ಭಾಗದಲ್ಲಿರುವಂತಹ ಕ್ರಿಕೆಟ್ ಅಭಿಮಾನಿಗಳಿಗೆ ಹಾಗೂ ಕ್ರಿಕೆಟ್ ಆಟಗಾರರಿಗೆ ಇದೊಂದು ಪ್ರೋತ್ಸಾಹವನ್ನು ನೀಡಿದೆ. ಅದೆಷ್ಟೋ ಕ್ರೀಡಾಳುಗಳು ತಮ್ಮ ಪ್ರತಿಭೆಯನ್ನು ಈ ಕ್ರೀಡಾಂಗಣದಲ್ಲಿ ತೋರಿಸಲಿಕ್ಕೆ ಕೂಡ ಒಂದು ಅವಕಾಶ ಆಗಿದೆ. ಇನ್ನಷ್ಟು ಪ್ರತಿಭೆಗಳು ಮೂಡಿ ಬರಲಿ, ಗ್ರಾಮೀಣ ಪ್ರದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕ್ರಿಕೆಟ್ ಕ್ರೀಡಾಳುಗಳು ಗುರುತಿಸುವಂತಾಗಲಿ ಅಂತ ಹಾರೈಸ್ತಾ ನಮ್ಮ ಫಾರೂಕ್ ಪೆರ್ನೆಯವರ ಒಂದು ಪ್ರಯತ್ನ ಯಶಸ್ವಿಯಾಗಿದೆ. ಇನ್ನಷ್ಟು ಸಮಾಜಮುಖಿ ಕೆಲಸಗಳು ಅವರಿಂದ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ಪಂದ್ಯಾಟ ಕೂಡ ಶುಭವನ್ನು ಕೋರ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ, ಧನ್ಯವಾದಗಳು ಸರ್. ಅದೇ ರೀತಿ ಈ ಪಂದ್ಯಾಕೂಟದ ಇನ್ನೋರ್ವ ಮುಖ್ಯ ಅತಿಥಿಗಳಲ್ಲೋರ್ವರಾದಂತಹ PS ಅಶ್ರಫ್, ಯುವ ಮುಖಂಡರು ಪೆರ್ನೆ, ಇವರು ಈ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದೀರಿ. ತಾವುಗಳು ವೇದಿಕೆಗೆ ಬರಬೇಕಾಗಿ ಈ ಮೂಲಕ ಸಂಘಟಕರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸತ್ತಾರ್ ಕರ್ವೇಲು, ಟೀಮ್ ಚಕ್ರವರ್ತಿ, ಇವರು ಕೂಡ ಈ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೀರಿ. ತಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. Thank you very much, all the dignitaries for their heartfelt support for the success of this cricket tournament. And we are into the match number 8, the last match of the first round match, and it is the 8th match of the day number 1, and which is just now started between youngster Vamatapada versus Bishara Kolpe. After winning the toss, Bishara Kolpe captain inducted to field first, so the opening batters are in the middle. The first over is in progress. Scoreboard is 4 on the board without loss of any wicket. Right arm over the wicket. Shakir wanted to go for the reverse sweep. Just got that one between the two fielders. They're running hard between the wicket, and before the fielder will go into to run back to field that one, I think ball just gone past that inside the net, and just need to wait for the umpire signal whether it's going to be a couple of runs. No, it's a declared one signal by umpire, and it's quite unfortunate for the batter, because they run hard very quickly between the wicket. They got 3 valuable runs between the wicket, but that all efforts are gone in vain, because declared by umpire this is a single. So 1 run added to total. Scoreboard now moves on to 5 on the board for the loss of without loss of any wicket. First round, last match. It's not a last match of the day. Please note that. Afterwards, there will be a second round match will go into start after this match. Right arm over the wicket. Nothing much to do with the delivery. ಕೋಡಿಯಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಜಯಪ್ರಕಾಶ್ ಬದಿನಾರು ಇವರು ಕೂಡ ಈ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ತಾವುಗಳನ್ನು ಈ ಪಂದ್ಯಾಕೂಟದ ಸಂಘಟಕರ ಪರವಾಗಿ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. Thank you very much. One more leg by, which is signaled by umpire. With the addition of that leg by, scoreboard now moves on to 7 on the board. 7 without loss of any wicket. Team Vamadabadu. Nihal bowling away from us. Right arm over the wicket balls. This time lovely walk. Absolutely fantastic handwork behind the stump by the wicketkeeper. Just in a blink of eyes, he completed the job behind the wicket, and because of that, the wicket number first, which is back into pavilion of Vamadapadu. So a little bit outside the line of off time. Batsman wanted to go for this drive, misses the line completely, but he's standing well outside the line of the crease, so that wicketkeeper just grabbing the opportunity to make that stump out, and the wicket number first, which is back into pavilion. So very important breakthrough, because in this particular over, the over number first means is a power play over is in progress, and already 7 runs which just came from that over of Nihal. The new batter in Chetan, one more recognized player and very popular cricketer as well,
one who represented for KFC Kodikal. Both the players are representing for KFC Kodikal, one of the most prestigious cricket team in South Kendra district, and they are now playing for their home team, that is Vamadapadav, the Shakir as well as Chetan. Chetan is known to be a very good all-rounder, even Shakir as well. Again the bowler continues. Right arm over wicket bounce. Lovely delivery. Wicket keeper behind the stump. Little bit asking for umpire to see that whether it's going to be out or not. Umpire says it's not out. That's it. First over completed. After completion of first over, searching for the right track. Team youngster Vamadapadav are 7 for the loss of 1 wicket. For the latecomers, you are watching this most prestigious Sri Rajeev Gandhi Memorial Trophy, which is proudly organized by Vitla Upinangadi Block Youth Congress Committee, along with the Aathmeeya Friends Perne, under the great leadership of Farooq Perne. And you are watching match number 8. I request the 12th extra player of Vamadapadav. Kindly request you to report here in the commentary box. Both the teams. Bishara Kolpe ಹಾಗೂ ಯಂಗ್ಸ್ಟರ್ ವಾಮದಪದವ ತಂಡದ ಎಕ್ಸ್ಟ್ರಾ ಇತರ ಆಟಗಾರರು ದಯಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಕಡೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಆಟಗಾರರ ಹೆಸರನ್ನು ತಿಳಿಸಲು ದಯಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು. So Naufal will be the bowler, will going to bowl the second over of the innings of team youngster Vamadapadav. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಪಂದ್ಯಾಕೂಟಕ್ಕೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶೋಕ್ ರೈ ಇವರು ಆಗಮಿಸಲಿದ್ದಾರೆ. Naufal to continue from the commentary box end, and Shakir the batter will go into take the strike. For him there is a backward point, short mid off, deep cover point, deep long off, deep long on deep mid wicket, deep square leg, one fielder down at short mid wicket and one at square leg. This time ball is going outside the line of leg stump too far, so that umpire has got no hesitation to call that wide. With that extra score numbers on to 8 on the board for the loss of 1 wicket. Naufal bowling the leg spin delivery, right arm over wicket, single-handed reverse sweep there from Shakir, one of the specialists of playing such kind of single and reverse sweep. But quite unfortunately, in this particular cricket ground, you won't get more opportunity to get the more runs behind the wicket, because you can see that some the net which is implemented behind the stump, so that very difficult for the batters to get more runs behind the wicket. But you can get runs in the square of the wicket, in front of the wicket. This time Chetan again is also implementing that unorthodox cricketing stroke, that is the reverse sweep. Is plays it down to deep cover point region for a walkable single. With that single score numbers on to double figure 10 on the board for the loss of 1 wicket. Naufal, right arm over the wicket. Shakir again almost is ready to play the one more single-handed sweep shot, but quickly realizing that ball is just missing the direction, which is going outside the line of leg stump. He just left the ball, rightly so. Wide call by umpire, and scoreboard numbers on to 11 on the board for the loss of 1 wicket in the over number. Second is in progress. Naufal balls again. The Shakir will go into judge the temperament of the batter and the temperament of the bowler, as well as the fielder, because never knows what kind of cricketing stroke he is playing. Even fielder is not really knows what kind of the stroke it is going to be. Totally unorthodox but adventurous cricketing stroke, I want to say, from Shakir. Only Shakir can play such kind of cricketing stroke, and scoreboard numbers on to 12 on the board for the loss of 1 wicket in the over number. Second is in progress. Right arm over the wicket again, nicely flicks that one off his legs down to fine leg region. One more addition to total addition of that single score, numbers on to 13 on the board. Slowly and steadily these two batters just try to get some runs, which is really need to be seems to be a very very important runs under floodlight. Shakir drives veteran between bowler and short. In fact, it was a silly mid off, and he got a single down to deep long off, and with that single score numbers on to 14 on the board. Both the batters are dealing with the singles, quite understandable. They knows that in this condition these singles are very important. Again Chetan is also implementing that same strategy, allows the ball to coming to his bat and just pushes that ball, just soft and comes into play to pick the single. Very good clever cricket from these two batters of Vamadapadav. After completion of over number 2, and team youngster Vamadapadav, after lost toss asked by the opposition to bat first, they are 15 on the board for the loss of 1 wicket. That means they're going exactly 7.5 runs per over, and in this condition it's going to be a good run rate. 7.5 runs in 2 overs
15 runs. And similar run rate, the projected score will be the 37 and 37 to 38, and that might be the good score in this condition. And both the batters are very experienced now. Knows that because they played plenty of cricket in this particular cricket ground. And the cricket ground we are just talking about, one of the most beautiful cricket ground here in Perne, Sri Ramachandra Free University College. And under the floodlight, it's looking so beautiful. And here is the bowler. We'll go into continue. Nawaz, one more the bowler. Nawaz came into attack, and first ball Chetan quite confidently driven down to deep long on region for a easy single. There is a huge gap between short mid wicket and the bowler. Nawaz balls again. Shakir left the ball. This is kind of the movement what Shakir is making. It's making a slight bit of confusion for the bowler, which line to hit the ball. By bowling that, they just lost their concentration over the line. One more single. Scoba moves on to. Now it's going to be 18. Very good running between the wicket. It's a very good understanding, in fact, between Shakir and Chetan. And I already mentioned they played a plenty of cricket. Both the players, they know exactly each other very well. The understanding is so good. And Skoban moves on to 18 on the board. The 3 deliveries, both the batters, 2 deliveries, they got 3 valuable runs. This time Chetan drives that one. There is a huge gap actually. There's just so that both the batters are looking very confident, and they're seeing the ball like a football, and they managed to send the ball right in the gap. So runs are coming very freely. 19 on the board with for the loss of 1 wicket. Again, Shakir drives it on into the wide of that long off region, but fielder is so quick in that long off region, so that batter have to settle for the single. With that single, Skoban moves on to 20 on the board in the over number 3 is in progress. Nawaz. A lovely shot, beautiful, imperious extra cover drive from Chetan, but not more than a single. Protection is there in the deep in the cover point region, so that Chetan have to settle for the single. It's a 21 on the board for the loss of 1 wicket in the over number 3 is in progress. Shakir is very interesting to see that the kind of stroke he's making is quite difficult to understand because he's just coming down the track. Looks like he will going to go for the big shot. All of a sudden he's changing his mind, and even lost his grip over that bottom hand, but in the top hand he managed to get the single down to short square leg region after completion of over number 3. And Wamadapada were looking in a commanding position. They are 22 on the board. The 3 overs which comes to 7.33 runs per over. The run rate progressing here. It seems to be a very good run rate in this condition. And 23 means another 2 overs remaining. 2 overs in the sense 12 balls excluding wides and no balls, and wait and see how many runs they will go into score. Nihal will definitely we will go into ball this second over of his quota. I bowled the first over in the power play. Now he's bowling a 4th over and his 2nd over. Now it's going to be a testing time for the bowlers of team Bishara Kulpe, because both the batters are settled down in the middle. Then certainly they will going to go for the acceleration in the remaining 2 overs. Nihal, this time what I'm talking about, coming down the track, Shakir using his feet, played that one back to bowler, but bowler couldn't manage to stop, hold the ball. Of course, he's just stopped that one, but couldn't manage to stop the single from Shakir there. Ball just deflected from the hands of the bowler, and 1 more run added total. With the addition of that single, Skoban moves on to 23 on the board in the over number 4 is in progress. Nawaz, right arm over wicket balls. It's going to be a bonus run. Need to pay the penalty for that, because each and every run is going to be very crucial, because very difficult to get the runs in this condition. And you are giving the runs in the form of extras means it will definitely going to be a bonus for the team. So Skoban is now moves on to 24 on the board. Now umpire has got some conversation along with the main umpire and the square leg umpire. Maybe the batsman claiming for the no ball. Maybe the ball is pitched outside the pitch. As for the rules and regulation of present cricket is concerned, that is going to be a wide ball. This is a good judgment from the batter point of view. Chetan knows that that ball definitely going to be wide, just missing the direction. Is not really offered any strokes there. 25 quarter century coming off here for the team youngster Wamadapada by losing 1 wicket. Nawaz
Right arm over the wicket balls. This time driven beautifully down to square leg region. Good piece of fielding there by the fielder, but he can't stop the single from this batter. 26 on the board for the loss of one wicket. Partnership slowly building up, not as slowly but a very good partnership building up, and we can see that both the batters are dealing with the singles and couple. Driven well stopped by the fielder. Chance of run out in the non-strikers, and bowler couldn't manage to hit the stump, and Shakir and Chetan, just like I mentioned earlier, absolutely no hesitation from this batter as far as taking a risky run is concerned. Both the batters completed a single. Scoreboard moves on to 20. 27 on the board for the loss of one wicket. Right arm over the wicket bounce. This time Chetan not happy with himself. Maybe he wanted to get a couple of runs by getting the placement between square leg and mid wicket, but he managed to get the single there. With that single, score moves on to 28 on the board, in the over number 4 is in progress. Nihal balls coming down the track just over the infield. This time definitely they will going to come back for the second, because the placement is good enough from Shakir, just going over the top of that extra cover fielder, and before the deep fielder from deep cover point to run across to his right. Ample time for Shakir to complete that couple of runs, and with that couple of runs, score moves on to 30 on the board for the loss of one wicket. The over number 4 is in progress. Last time in this over. Altogether 7 deliveries remaining. Nihal balls. This time Shakir coming down the track, misses the line completely. The wicketkeeper behind the stump complete the formalities of making the stump out. And that's what the wicket the team Bishar Kulpe wanted to get. And they got a huge wicket in the last delivery of the over of Nihal. A little bit short pitch delivery. Now umpire asking here for the third umpire about that stump out. Maybe they're asking for whether the wicket keeper gather that one in front of the stump. That's what umpire have to see, third umpire, because as per the rules and regulation of the cricket is concerned, wicket keeper cannot bring his hands in front of the wicket. If it is in front of wicket, definitely it's going to be a not out, and the warning suddenly will going to given from the square leg umpire. Now third umpire have to see that whether the wicket keeper has got their two hands behind the stump, or it is in front of the stump. If it is in front of the stumps, then it's going to be a umpire, the bowler batsman can be safe. That might be the good thinking from the batter's point of view. Shakir maybe just watching while he's seeing that, just going seeing back the wicket keeper how he gathers the ball. Now third umpire will going to decide whether the batter is safe or not. The fantastic cricket tournament is in progress under the great leadership of Farooq Perne. This is not an easy cricket, I want to say. 2 days of cricket tournament under floodlight. Lot of hard work which is required, isn't it? It's not like that you are only 2 days you are making hard work, but more than 200 days which is required. If you wanted to organize the 2 days of cricket, I want to say that more than 200 days of efforts which is required. And Farooq Perne definitely is a happy man to see that the tournament which is running very successfully under his great leadership, and thanks to all the supporters, because it's not a one-man army, but needed some support from other side. They needed some well-wishers, the sponsors, always required for the success of this cricket tournament. Now third umpire decision which just came here is that it was neatly done by the wicketkeeper behind the stump. It's well behind the stump, so that Shakir need to walk, and ದಯವಿಟ್ಟು ಗಮನಿಸಬೇಕು ಅಲ್ಲಿ ಪ್ರೇಕ್ಷಕರು. 1139 ಆಲ್ಟೋ ಕಾರ್ ಅದು ನಮ್ಮ ರೋಡಿನ ಮಧ್ಯದಲ್ಲಿದೆ. ಅಲ್ಲಿ ಸುಲಲಿತವಾದ ವಾಹನ ಸಂಚಾರಕ್ಕೆ ತೊಡಕಾಗ್ತಾ ಇದೆ. ದಯಮಾಡಿ ಅದರ ಮಾಲಕರು ಆ ವಾಹನವನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. 1139 ಆಲ್ಟೋ ಕಾರ್ನ ಮಾಲಕರು ಗಮನಿಸಬೇಕು. ದಯಮಾಡಿ ತಾವುಗಳು ಆ ಕಾರನ್ನು ಅಲ್ಲಿ ಸ್ವಲ್ಪ ತೆರವುಗೊಳಿಸಿ ಸೈಡಲ್ಲಿ ಪಾರ್ಕ್ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. Ubaid will go into ball the last overs. Total score is 30 on the board, and Chetan will go into take the strike. Ubaid, right arm over the wicket. Absolutely the good cricket there from Chetan. The running out looking for the second, very difficult to get because the fielder is very quick to react to that one. The jersey number 18 who is standing at short mid wicket region, quickly going towards a square leg region, denying the second from this to batter. Chetan will go in to get a single score, but numbers on to 31 on the board. A new batter in
We don't know the name of the batter. Charan, the batter. ಈ ಒಂದು ಪಂದ್ಯಾಕೂಟಕ್ಕೆ ಗಣ್ಯರಾಗಿ ಆಗಮಿಸಿದ ಮಿತ್ರದಾಸ್ ರೈ ಹಾಗೂ ಉಮಾನಾಥ್ ಶೆಟ್ಟಿ ಅವರಿಗೆ ಈ ಒಂದು ಪಂದ್ಯಕೂಟಕ್ಕೆ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. Thank you. Charan got a single in the very next delivery. Just swept the ball down to short fine leg division. With that single, scored numbers under 31 on the board. 31. Ubaid. Right over the wicket. Chetan coming down the track, using his feet, plays it down to deep long on, but just a single there. Looking for the second, but just an formalities which is completed by the fielder to make that run out. The wide throw coming from the fielder. Chetan is not impressed with his partner because he knows that there is a possibility of second run because throw is not having it good enough. It's a wide throw coming from the fielder, but Charan is not responding very well for that second run because Chetan is the one, he's a settled batsman in the middle. He wanted to back into the striker's hand because he wanted to deal with the remaining deliveries of the final over. That's why he wanted a second, but unfortunately the batter back into pavilion. 32 on the board, the new batter in, Jitesh. The one more very good batter for the side of team Vamadapadavu. Youngster Vamadapadavu, the team which is organized the very good tournament, the first tournament of the season which is organized at Vamadapadavu. Very successful cricket tournament. Again now looking for the reverse stroke, not quite getting that one from the middle of the bat. In fact, it's inside edge of the bat. One more single. With that single, scored numbers on to 33 on the board for the loss of 3 wicket in fact back into pavilion. Jitesh is the batter, is will going to take the strike, and the bowler Ubaid. So far he's bowled a very tidy line. Ubaid knows that he deal with the last final overs. They need to bowl very strong line and length. Again lovely delivery. Wicket keeper behind the stump. He's been outstanding today, and he will going to complete that formalities of making a run out by just returning the ball to the hands of Ubaid, and Ubaid completes that run out. Excellent work from wicketkeeper behind the stump. He's got a very good time behind the stump and responsible for the 1 or 2 dismissal. And one more wicket is back into pavilion. Vamadapadavu just losing that momentum what they got in the first 4 overs. In the last over, Ubaid so far bowled a very tidy line and length. .34 on the board. ಅಲ್ಲಿ 1139 ಈಗಾಗಲೇ ನಾವು ಹಲವಾರು ಕರೆಯನ್ನು ನಿಮಗೆ ಕೊಟ್ಟಿದ್ದೇವೆ. 1139 ಈ ಒಂದು ಆಲ್ಟೋ ಕಾರನ್ನು ದಯಮಾಡಿ ಅಲ್ಲಿಂದ ತೆರವುಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಈಗಾಗಲೇ ಗಣ್ಯರ ಆಗಮನವನ್ನು ನಾವು ಕಾಣ್ತಾ ಇದ್ದೇವೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಅಲ್ಲಿ ಗಾಡಿ ಬರಲು ಬಹಳ ತೊಂದರೆ ಆಗ್ತಿದೆ. All. Third umpire which is asked for the in the striker's end. Yes, third umpire will going to see that whether the batsman is out or not in the striker's end. So far Chetan batted very well. He scored 11 valuable runs from his bat, and Shakir is the one who is back in the pavilion. He's got 14 runs from his bat. And not out to call from the third umpire. Savid. ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಫ್ರೆಂಡ್ಸ್ ಹಾಗೂ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಇದರ ಅಧ್ಯಕ್ಷರು ಫಾರೂಕ್ ಇವರ ಸಾರಥ್ಯದಲ್ಲಿ ನಡೆಯುವಂತಹ ಈ ಒಂದು ಸುಂದರ ಹೊರನು ಬೆಳಕಿನ ಕ್ರೀಡಾಕೂಟಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕೆ
ಶ್ರೀ ಇನಾಯತ್ ಅಲಿ ಕೆಪಿಸಿಸಿ ಸದಸ್ಯರು ಇವರುಗಳು ಆಗಮಿಸುತ್ತಿದ್ದಾರೆ. ಕೆಪಿಸಿಸಿ ಸದಸ್ಯರು ಇನಾಯತ್ ಅಲಿ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸುತ್ತಿದ್ದಾರೆ. ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಸಿಜಿಲರ್ ಪಚ್ಚು ಯಾನೆ ಪ್ರಸನ್ನ ಇವರು ಕೂಡ ಆಗಮಿಸುತ್ತಿದ್ದಾರೆ. ಜೊತೆಯಲ್ಲಿ ಯೋಗೀಶ್ ಆಲ್ವಾ. ಬಹಳ ಸುಂದರವಾದ ಈ ಒಂದು ಕ್ರೀಡಾಕೂಟಕ್ಕೆ ಈಗ ವೇದಿಕೆಗೆ ಮೆರುಗು ಕಂಡುಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಇನಾಯತ್ ಆಳಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇವರು ಕೂಡ ಆಗಮಿಸುತ್ತಿದ್ದಾರೆ. ಜೊತೆಯಲ್ಲಿ ಪಚ್ಚು ಅಣ್ಣ, ಸಿಜಿಲರ್ ಪಚ್ಚು ಅಣ್ಣ ಅಂತ ಹೆಸರು ಪಡೆದಿರತಕ್ಕಂತಹ ಪುತ್ತೂರು ಇತಿಹಾಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಮಟ್ಟದ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟವನ್ನು ಮೊನ್ನೆ ತಾನೇ ನಡೆಸಿದಂತಹ ಹೆಗ್ಗಳಿಕೆ ತಮ್ಮ ಪಾಳಿಗೆ ಸಿಜಿಲರ್ ಪಚ್ಚು ಅಣ್ಣನ ಪಾಳಿಗಿದೆ. ಜೊತೆಯಲ್ಲಿ ಇನಾಯತ್ ಅಲಿ ಕೆಪಿಸಿಸಿ ಕಾರ್ಯದರ್ಶಿ ಇವರು ಕೂಡ ನಮ್ಮ ವೇದಿಕೆಯಲ್ಲಿ ಸನ್ನದ್ಧರಾಗಿದ್ದಾರೆ. ಅದೇ ರೀತಿ ಗುರುಪುರ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮುಫೀದ್ ಅವರು ಕೂಡ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತಹ ಗಿರೀಶ್ ಆಲ್ವಾ ಇವರು ಕೂಡ ನಮ್ಮೊಂದಿಗಿದ್ದಾರೆ, ವೇದಿಕೆಯಲ್ಲಿ ಸನ್ನದ್ಧರಾಗಿದ್ದಾರೆ. ರೋಷನ್ ರೆಬೆಲ್ಲೋ ಕೂಡ ಈ ಒಂದು ಸಭಾ ಕಾರ್ಯಕ್ರಮ ಆಗಮಿಸಿದ್ದಾರೆ. ಇದೊಂದು ಕ್ರೀಡಾಕೂಟ. ಈ ಕ್ರೀಡಾಕೂಟ ಯೂತ್ ಕಾಂಗ್ರೆಸ್ ಇದರ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಫಾರೂಕ್ ಪೆರ್ನೆ ಇವರ ಸಾರಥ್ಯದಲ್ಲಿ ನಡೆಯುವಂತಹ ಆಫಿಲ್ ಕರ್ನಾಟಕ ಇವರು ಕೂಡ ವೇದಿಕೆಯಲ್ಲಿ ಸನ್ನದ್ಧರಾಗಿ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಬಶೀರ್ ಪರ್ಲಡ್ಕ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಚಂದ್ರಶೇಖರ್ ಶೆಟ್ಟಿ ಬೆದ್ರಾಳ ತಮ್ಮ ವೇದಿಕೆಯಲ್ಲಿ ಸನ್ನದ್ಧರಾಗಿದ್ದರೆ ತಮಗಿದು ಸ್ವಾಗತ. ಇಮ್ರಾಜ್ ಬಲ್ವಾರ್ ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಖಿಲ್ ಸಾಮೆತ್ತಡ್ಕ ತಮ್ಮನ್ನು ಕೂಡ ಗುರುತಿಸಿಕೊಂಡು ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಇದರ ಸಾರಥ್ಯದಲ್ಲಿ ಆತ್ಮೀಯ ಪೆರ್ನೆ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಈ ಬಹು ಸುಂದರವಾದ ಈ ಕ್ರೀಡಾಕೂಟದಲ್ಲಿ ಶರ್ವೇಶ್ವರ್ ಅವರು ತಮ್ಮನ್ನು ಕೂಡ ಗುರುತಿಸಿಕೊಂಡು ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. So welcome back. And youngster Mohammad Padav will going to depend 35 runs and 36 to win this match. And Bishara Kulpe we need to get 36 runs and it is stipulated. ಸಬೀರ್ ಕೆಂಪೆ ಉಪ್ಪಿನಗಡಿ ತಮ್ಮನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಸುಂದರವಾದ ಬಣ್ಣದ ಬೆಳಕಿನ ಈ ಕ್ರೀಡಾಕೂಟಕ್ಕೆ ಗೌರವಾನ್ವಿತ ಗಣ್ಯಾತಿಗಣ್ಯತೆ ಅತಿಥಿಗಳು ವೇದಿಕೆಯಲ್ಲಿ ಸನ್ನದ್ಧರಾಗಿದ್ದಾರೆ. ತಮ್ಮನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯ ಫ್ರೆಂಡ್ಸ್ ಹಾಗೂ ವಿಟ್ಲ ಉಪ್ಪಿನಂಗಡಿ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಫಾರೂಕ್ ಇವರ ಸಾರಥ್ಯದಲ್ಲಿ ನಡೆಯುವಂತಹ ಈ ಕ್ರೀಡಾಕೂಟಕ್ಕೆ ನಮ್ಮನ್ನು ಕೂಡ ಬರಮಾಡಿಕೊಳ್ತಾ ಇದ್ದೇವೆ. ತಮಗಾಗಿ ಸಜ್ಜುಪಡಿಸಿದಂಥ ಆಸನವನ್ನು ಸ್ವೀಕರಿಸಬೇಕೆಂದು ವೇದಿಕೆಯಲ್ಲಿ ಬಂದು ತಮ್ಮೊಂದಿಗೆ ಸಹಕರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. I request the extra player of team
Bishara Kolpe, please be reported here immediately. Bishara Kolpe, ದಯಮಾಡಿ ತಮ್ಮ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿ ಬರಬೇಕು ಕಮೆಂಟ್ ಬಾಕ್ಸ್ ಕಡೆ. ಮುಂದಿನ ಪಂದ್ಯಾಕೂಟಕ್ಕಾಗಿ ಎವರೆಸ್ಟ್ ಉಬಾರ್ ತಂಡದ ನಾಯಕರು ಹಾಗೂ ಸಫರ್ ಸ್ಟಾರ್ ಬಂದಾಡಿ ತಂಡದ ನಾಯಕರು ಆದಷ್ಟು ಬೇಗ ಇಲ್ಲಿ ಬರಬೇಕಾಗಿ ವಿನಂತಿಸಿಕೊಳ್ತಿದೆ. ಮುಂದಿನ ಪಂದ್ಯಾಕೂಟಕ್ಕಾಗಿ ಎವರೆಸ್ಟ್ ಉಬಾರ್ ಹಾಗೂ ಸಫರ್ ಸ್ಟಾರ್ ಆದಷ್ಟು ಬೇಗ ಇಲ್ಲಿ ಬರಬೇಕು. ಸಫರ್ ಸ್ಟಾರ್ ಬಂಡಾಡಿ. So 35 is going to be 36 is going to be a target, and chasing is just started, and Chetan strikes with the first delivery itself, and it's going to be a 0 for 1 shackling start here for the team Bishara Kolpe, and before the next delivery is going to start, it's a time. So first delivery, it's going to be a dream start here from Chetan as he balled around the legs of the batter. Batter has got no clue whatsoever in this particular delivery ball, just hitting the stump. The first wicket is back into pavilion. It's a 0 for 1. So this is what we're talking about. This condition is not that much of easy for the batters to bat on. That's why the batters of Wamadapada, youngster Wamadapada, they played sensibly. It's not like that the big hitting matches like boundaries and sixes, but sensible batting which is required in this condition. And Chetan and Shaki, the two batters, did a great job in this condition. They managed to got the runs in the form of singles and couple. Here is a Chetan, right number with wicket, balls to new batsman, going for the big shot. Opportunity is created for the catch, and mid-off-fielder will go in to complete the catch. Chetan picks up for 2 wickets in the 2 consecutive deliveries. That means he is on hat-trick. Yes, so far there is a 1 hat-trick in this tournament of this prestigious Rajeev Gandhi Memorable Trophy 2024. Fazil is a young bowler who got a hat-trick, the first hat-trick of this tournament, and now it's a golden opportunity for Chetan to pick the second hat-trick of this tournament. Chetan picked up 2 wickets, but very interesting to see that Chetan is not bowling leg spin regularly and he bowls always, everybody knows that he's bowling some quicker deliveries off cutters, but in this particular tournament they need to bring the leg spinners, and Chetan bowled 2 very good leg spinner, and he can be converted as a leg spinner in the future days. Chetan again bowling right arm around the wicket, hat-trick delivery, and he lofted that one beautifully right in the gap between deep square leg and ball running down to deep square leg, boundary for 4 runs. This is what you call the gutsy and brave batting here from the batter. I don't know the name of that batter, but maybe the batter knows that if he wanted to disturb the concentration of the bowler, they need to go for the big shot. This is one of the right strategy to implement. Even though bowler is looking for the hat-trick delivery, but batter looking for some acceleration of run rate. It's been absolutely fantastic cricketing stroke. Played that one down to deep square leg for 4 runs. Chetan bowling round the wicket, over the wicket this time, just changing his angle, and straight away the batter picked up a single by pushing the ball down to short cover point region, and with that single scored numbers on to 5 on the board for the loss of 2 wicket in the over number first is in progress. Chetan will go into ball next delivery to the right-handed batsman Nawaz. Facing his first delivery, it's going to be a punishable, not from the batter but from the umpire, because ball just missing the line, going outside the line of leg stump. Little margin for error, bowling around the legs of the batter. One more single in the form of extra, and scored moves on to 6 on the board for the loss of 2 wicket. Right over the wicket, lovely delivery indeed, outside the line of off attempt. Batsman just wanted to go across the line of the delivery, misses the line completely. The wicketkeeper behind the stump uprooted the stump, but not for the result. It's always looks like whenever the wicketkeeper getting the ball to his hand, almost the wicketkeeper so excited to uproot the stumps so that he can get some result in his favor, but no damage done. And it's just a dotted delivery. Chetan again bowling right arm over the wicket, delivers. Again going to be a punishable from the umpire. These all runs are definitely going to be a bonus here for the team Bishara Kolpe. They're getting some runs, even they got a shackling start in the first 2 deliveries, but they're getting the runs. 7 on the board. Again one more wide wide call by umpire. Chetan putting his 2 hands to his head, thinking about that he can get 1 wicket around the legs of the batter, but ball is not really getting that much of turn what Chetan is expecting, and scored moves on to 8 on the board. Reverse sweep comes into play to pick the single. Sensible batting here from the batter Nawaz. That first over completed, equal result for both the teams, and team Wamadapada got 2 wickets. At the same time, team Bishara Kolpe has got
9 runs, and we'll take a little bit of break here. We need to, yes, after the short break, we are going to continue this match. Looks like organizer wanted to have a little bit time for the chief guest. Thank you. ಒಂದು 2 ನಿಮಿಷಗಳ ಕಾಲ ಪಂದ್ಯಾಟವನ್ನು ಸ್ಥಗಿತಗೊಳಿಸಿ ತೀರ್ಪುಗಾರರು ತಮ್ಮೊಂದಿಗೆ ಸಹಕರಿಸಬೇಕು. ಯಾಕಂತ ಹೇಳಿದ್ರೆ ಗಣ್ಯ ಅತಿಥಿಗಳು ವೇದಿಕೆಯಲ್ಲಿ ಸನ್ನದ್ಧರಾಗಿದ್ದಾರೆ. 1-2 ನಿಮಿಷಗಳ ಕಾಲ ಅವರನ್ನು ಸ್ವಾಗತಿಸಬೇಕಂತ ನಾವು ತೀರ್ಮಾನಿಸಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಬಹಳ ಪ್ರೀತಿ ಇಟ್ಟು ಅದೆಷ್ಟೋ ದೂರದಿಂದ ನಮ್ಮೊಂದಿಗೆ ಒಬ್ಬ ಕೊಡುಗೈದಾನಿ, ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಇನಾಯತ್ ಅಲಿ KPCC ಕಾರ್ಯದರ್ಶಿ ತಮ್ಮೊಂದಿಗೆ ಬಂದಿದ್ದಾರೆ. ಅವರನ್ನು ಸಾಲು ಹೊದಿಸಿ ಹಾರ ಹಾಕಿ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಅದನ್ನು ವಿಟ್ಲ ಉಪ್ಪಿನಂಗಡಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಫಾರೂಕ್ ರವರು ನೆರವೇರಿಸಿಕೊಡಬೇಕು. ಸ್ವೀಕರಿಸಿದಂಥ ಇನಾಯತ್ ಅಲಿ ಹಾಗೂ ನೀಡಿ ಗೌರವಿಸಿದಂಥ ಫಾರೂಕ್ ರವರಿಗೆ ವಂದನೆಗಳು. ಇನಾಯತ್ ಅಲಿ ಸರ್, 1-2 ಈ ಕ್ರೀಡಾಕೂಟದ ಸಂಬಂಧಿಸಿ 1-2 ಇತರ ನುಡಿಗಳನ್ನು ನುಡಿಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮನ್ನು ಮೈಕ್ ಪಾಯಿಂಟ್ ಹತ್ರ ಆಹ್ವಾನಿಸ್ತಾ ಇದ್ದೇವೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ ಇದರ ಈ ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವ ನನ್ನ ಯುವ ಕಾಂಗ್ರೆಸ್ನ ಸಹೋದರರೇ, ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಈ ನೀವು ಕ್ರಿಕೆಟ್ ಪಂದ್ಯಾಟ ನಡೆಯುವ ಈ ಮಧ್ಯದಲ್ಲಿ ಬಂದು ನಾನು ನಿಮಗೆ ತೊಂದರೆ ಕೊಟ್ಟು ಮಾತಾಡಿದ್ದಕ್ಕಾಗಿ ಮೊದಲನೇದಾಗಿ ಕ್ಷಮೆಯನ್ನು ಕೇಳುತ್ತಾ, ಒಂದು ಉತ್ತಮ ರೀತಿಯಲ್ಲಿ ಈ ಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಅದಕ್ಕಾಗಿ ನಿಮ್ಮನ್ನೆಲ್ಲ ನಮ್ಮ ಪೆರ್ನೆ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಫಾರೂಕ್ ಪೆರ್ನೆ ಹಾಗೂ ತಂಡದವರಿಗೆ ಅಭಿನಂದಿಸಿ, ಇನ್ನು ಮುಂದೆಯೂ ಕೂಡ ನೀವು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಸೌಹಾರ್ದಕ್ಕಾಗಿ ಕ್ರಿಕೆಟ್ ಎಂಬ ಒಂದು ತತ್ವದಡಿ ಇನ್ನು ಮುಂದೆ ಇಂಥ ಕಾರ್ಯಕ್ರಮವನ್ನು ಆಯೋಜಿಸಿ ಅಂತ ಹೇಳುತ್ತಾ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕ್ರೀಡಾಪಟುಗಳು ಕ್ಷಮೆಯನ್ನು ಯಾಚಿಸುತ್ತಾ ಈ ಒಂದು ಪಂದ್ಯಾಕೂಟದ ಮಧ್ಯೆ ನನ್ನ 2 ಮಾತನ್ನು ಕೇಳಲು ಸನ್ನದ್ಧರಾಗಿದ್ದ ಕ್ರೀಡಾಪಟುಗಳು ತಮಗೆ ಶ್ರಮಿಸಿ, ಕ್ರೀಡೆ ಎಂಬುದು ಸೌಹಾರ್ದಕ್ಕೋಸ್ಕರ ಎನ್ನುವ ಮಾತಿನೊಂದಿಗೆ ನಮ್ಮೊಂದಿಗೆ 1-2 ಮಾತನ್ನು ಮಾತನಾಡಿ ತಮ್ಮೊಂದಿಗೆ ಸಹಕರಿಸಿದಂತಹ ಇನಾಯತ್ ಅಲಿ ಸರ್ KPCC ಸದಸ್ಯರು, ಇನ್ನು ಮುಂದಕ್ಕೆ ಗಿರೀಶ್ ಅಲ್ವಾ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆ ಯುವ ಕಾಂಗ್ರೆಸ್ ಸಮಿತಿ ತಮ್ಮನ್ನು ಕೂಡ ಸಾಲು ಓದಿಸಿ ಹಾರ ಹಾಕಿ ಫಾರೂಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಇವರು ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ತಾವುಗಳನ್ನು ಸ್ವೀಕರಿಸಬೇಕು. ಜೊತೆಯಲ್ಲಿ ಒಂದು ನೆನಪಿನ ಕಾಣಿಕೆಯನ್ನು ಕೂಡ ನೀಡಿ ಗೌರವಿಸಬೇಕು. ಗಿರೀಶ್ ಆಲ್ವಾ ಉಪಾಧ್ಯಕ್ಷರು ಇವರು ಕೂಡ 1-2 ಕ್ಷಮಿಸಿ ವಂದನೆಗಳು ಫಾರೂಕ್ ಹಾಗೂ ಗಿರೀಶ್ ಆಲ್ವಾ ಸರ್. ಈ ಪಾಲಿಗೆ ಪೆರ್ನೆಯಲ್ಲಿ ಹುಟ್ಟಿದಾತ ಬೆಳ್ಳಿಪಾಡಿ ಗೊತ್ತು ಶ್ರೀ ಬಿ ರಮಾನಾಥ ರೈಯವರು ಈಗಾಗಲೇ ನಮ್ಮ ಈ ಒಂದು ಕ್ರೀಡಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಪೆರ್ನೆಯಲ್ಲಿ ಹುಟ್ಟಿ ಬೆಳೆದು ಬಂದಾತ, ಪೆರ್ನೆಯಲ್ಲಿ ಮೊಳಕೆ ಬೆಳೆದು ಬಂಟ್ವಾಳದ ಕಳ್ಳಿಗೆಯಲ್ಲಿ ಮರವಾಗಿ ಬೆಳೆದು ಬಂಟ್ವಾಳ ಕ್ಷೇತ್ರಕ್ಕೆ ಮರವಾಗಿ ನೆರಳಾಗಿ ನಿಂತಹ 4 ಬಾರಿ ಕರ್ನಾಟಕ ರಾಜ್ಯದ ಸಚಿವರಾಗಿ ಕರ್ನಾಟಕದ ಜನತೆಯ ಕಷ್ಟ ಕಾರ್ಪಣ್ಯಗಳಿಗೆ ಕಣ್ಣೀರು ಒರೆಸಿದಂತಹ ಮಹಾನ್ ನಾಯಕ, ನಮಗೆಲ್ಲರಿಗೂ ಪ್ರೀತಿಯಲ್ಲಿ ಬೇಬಿಯನ್ನಾದರೆ ಈ ಪೆರ್ನೆಗೆ ಇದು ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಶ್ರೀ ಬಿ ರಮಾನಾಥ ರೈ ಇವರು ಬೆಳ್ಳಿಪಾಡಿ ಗುತ್ತು ಇವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ತಮ್ಮನ್ನು ಆತ್ಮೀಯ ಫ್ರೆಂಡ್ಸ್ ಹಾಗೂ ವಿಟ್ಲ ಉಪ್ಪಿನಂಗಡಿ ಯೂತ್ ಕಾಂಗ್ರೆಸ್ಸಿನ
ಪರವಾಗಿ ತಮ್ಮನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ, ಆಹ್ವಾನಿಸುತ್ತಿದ್ದೇವೆ. ತಮಗಾಗಿ ಸಜ್ಜುಪಡಿಸಿದಂಥ ಆಸನವನ್ನು ತಾವು ಸ್ವೀಕರಿಸಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾಜಿ ಸಚಿವರು, ನಮ್ಮವರೇ ಆದಂತಹ, ನಮಗೆಲ್ಲರಿಗೂ ಬೇಬಿಯನ್ನು ಅಂದೇ ಪ್ರಖ್ಯಾತಿ ಪಡೆದಂತಹ, ಇದೇ ಊರಿನವರು, ಇದೇ ಪುಣ್ಯ ಮಣ್ಣಿನಲ್ಲಿ ಜನಿಸಿದವರು, ಬಂಟ್ವಾಳ ತಾಲೂಕಿನ ಸುಂದರವಾದ ಪೆರ್ನೆ ಗ್ರಾಮದಲ್ಲಿ ಜನಿಸಿದಂಥ ಮಹಾನ್ ನಾಯಕರು. ಕರ್ನಾಟಕದ 4 ಬಾರಿ ಸಚಿವ ಸ್ಥಾನವನ್ನು ತನ್ನ ಬೊಗಸೆಯಲ್ಲಿ ಗಿಟ್ಟಿಸಿಕೊಂಡ ಆತ ಶ್ರೀ ಬಿ ರಮಾನಾಥ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಹಾಗೂ ವಿಟ್ಲ ಉಪ್ಪಿನಂಗಡಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಫಾರೂಕ್ ಇವರ ಸಾರಥ್ಯದಲ್ಲಿ ನಡೆಯುವಂತಹ ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿಗೆ ಇದಕ್ಕೆ ಕರ್ನಾಟಕದ ಮಾಜಿ ಸಚಿವರಾದಂಥ ರಮಾನಾಥ ರೈ ಅವರನ್ನು ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ಸಿದ್ದೀಕ್ ಕೆಂಪಿ ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯ ಸ್ನೇಹಿತ ಸಿದ್ದೀಕ್ ಕೆಂಪಿ, ಈ ಒಂದು ಸುಂದರವಾದ ಕ್ರೀಡಾಂಗಣ ಶ್ರೀರಾಮಚಂದ್ರ ಪದವಿ ಪೂರ್ವ ವಿದ್ಯಾಲಯ ಪೆರ್ನೆ. ಈ ಪದವಿ ಪೂರ್ವ ವಿದ್ಯಾಲಯವನ್ನು ಇಲ್ಲಿ ಇಷ್ಟೊಂದು ಸುಂದರವಾಗಿ ನಿರ್ಮಿಸಲು ಕಾರಣಕರ್ತರು ಬೆಳ್ಳಿಪಾಡಿಗುತ್ತು ಶ್ರೀ ಬಿ ರಾಮದಾಸ ರೈ ಅತ್ರಬೈಲು ಇವರು ನಮ್ಮ ಈ ಕ್ರೀಡಾಂಗಣಕ್ಕೆ ಬಹಳಷ್ಟು ಶ್ರಮಪಟ್ಟು ಇಷ್ಟೊಂದು ಸುಂದರವಾಗಿ ಕ್ರೀಡೆ ನಡೆಸಲು ಅವಕಾಶವನ್ನು ಮಾಡಿಕೊಟ್ಟಂತಹ ರಾಮದಾಸ್ ರೈ ಅವರನ್ನು ಈ ಒಂದು ನಿಮಿಷದಲ್ಲಿ ನೆನೆಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಯಾಕಂತ ಹೇಳಿದರೆ ಇವರು ಕೂಡ ಬೆಳ್ಳಿಪಾಡಿ ಕುಟುಂಬಕ್ಕೆ ಸಂಬಂಧಪಟ್ಟವರು. ಶ್ರೀ ಬಿ ರಾಮದಾಸ್ ರೈ ಇವರು ಕೂಡ ಬಹಳ ಶ್ರಮಪಟ್ಟು ಇದೊಂದು ಶಾಲಾ ಮೈದಾನ, ಈ ಶಾಲಾ ಮೈದಾನವನ್ನು ದಿವಂಗತ ಬೆಳ್ಳಿಪಾಡಿಗುತ್ತು ಅತ್ರಬೈಲ್ ರಾಮದಾಸ್ ರೈ ಅವರ ಸತ ಪ್ರಯತ್ನದ ಫಲವಾಗಿರುತ್ತದೆ ಇಂದೊಂದು ನಮಗೆ ಈ ಪಂದ್ಯಾಕೂಟ ನಡೆಸಲು. ಆ ಒಂದು ಕ್ರೀಡಾ ಮೈದಾನದಲ್ಲಿ ವೇದಿಕೆಯಲ್ಲಿ ಮಾಜಿ ಸಚಿವರಾದಂತಹ ರಮಾನಾಥ ರೈ ಸಾರ್ ಅವರಿಗೆ ಸಾಲು ಓದಿಸಿ ಹಾರ ಹಾಕಿ ಸ್ವಾಗತಿಸುವುದರ ಮುಖಾಂತರ ಅಧ್ಯಕ್ಷರೇ ಯೂತ್ ಕಾಂಗ್ರೆಸ್ಸಿನ ಅನೀಫ್ ಪೆರ್ನೆ ಸೆಂಟ್ರಲ್ ಇವರು ಸಾಲು ಹಾಕಿ ಹಾರ ಹಾಕಿ ಸ್ವಾಗತಿಸುತ್ತ ಮುಖಾಂತರ ಸಾರ್ ಕ್ರೀಡಾಪಟುಗಳ ಸಂಬಂಧಿಸಿ ಒಂದೆರಡು ನುಡಿಗಳನ್ನು ಈ ಒಂದು ವೇದಿಕೆಯಲ್ಲಿ ತಮ್ಮ ಊರಲ್ಲಿ ಒಂದೆರಡು ನುಡಿಗಳನ್ನು ನುಡಿಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ಮಾರ್ಗದರ್ಶನದೊಂದಿಗೆ ನಾವೆಲ್ಲರೂ ಮುಂದುವರಿತಾ ಇದ್ದೇವೆ. ಆದ್ದರಿಂದ ಒಂದೆರಡು ಹಿತನುಡಿಗಳನ್ನು ಸರ್ ನುಡಿಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ನ ವತಿಯಿಂದ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇವರು ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರಾಫಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮನ್ನೆಲ್ಲ ಈ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಪೆರ್ನೆ ನನ್ನ ಹುಟ್ಟಿದ ಊರು. ನಾನು 4ನೇ ಕ್ಲಾಸ್ವರೆಗೆ ಇದೇ ಊರಿನಲ್ಲಿ ಶಾಲೆ ಓದೋನು. ಪೆರ್ನೆಯಲ್ಲಿ ಜನಿಸಿ ಪುತ್ತೂರು ತಾಲೂಕಿನ ಬೆಳ್ಳಿಪಾಡಿ ಮನೆತನದಲ್ಲಿ ನಮಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ಆ ಕಾರಣಾಂತರದಿಂದ ನಾವು ಊರನ್ನು ಬಿಡಬೇಕಾದ ಸಂದರ್ಭ ಬಂತು. ಆದರೆ ನಾವು ಹೋದ ಊರಲ್ಲಿ ಅಲ್ಲಿ ಕೂಡ ನಮಗೆ ದೇವರು ನಮ್ಮ ಜೊತೆ ಇದ್ದುಕೊಂಡು ಸಾಮಾಜಿಕ ಬದುಕಿನಲ್ಲಿ ನನಗೊಂದು ದೊಡ್ಡ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ಒಂದು 6 ಸಾರಿ ಶಾಸಕನಾಗಿ, ಹಾಗೆ ಅನೇಕ ಇಲಾಖೆಯಲ್ಲಿ ಮಂತ್ರಿ ಆಗ್ತಕ್ಕಂಥ ಅವಕಾಶನೂ ಕೂಡ ಬಂತು. ಪೆರ್ನೆಯಲ್ಲಿ ನನ್ನ ತಂದೆಯವರು ಕೂಡ ಒಂದು 10-30 ವರ್ಷ ಕಾಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥ ಅವಕಾಶ ಆಗಿದೆ. ಅದು ಊರಿನವರು ಕೊಟ್ಟಿರ್ತಕ್ಕಂಥ ಗೌರವ. ಬಹುಶಃ ನಾನು ನನ್ನ ತಂದೆಯವರು ಊರು ಬಿಟ್ಟು ಕಲ್ಲಿಗೆ ಹೋದ ನಂತರವೂ 2-3 ವರ್ಷ ಅವರು ಅಧ್ಯಕ್ಷರಾಗಿ ಮುಂದುವರಿದ್ದಾರೆ. ಈ ಊರಲ್ಲಿ ಅವರು ಇರಲಿಲ್ಲ. ಅಂಥ ಒಂದು ಗೌರವ ಕೊಟ್ಟಿರ್ತಕ್ಕಂಥ ಒಂದು ಊರು ಪೆರ್ನೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಾನು ಸರಪಾಡಿಯಲ್ಲಿದ್ದೆ. ಸರಪಾಡಿ ಇಳಿಯೂರು
ಮಹಾವಿಷ್ಣು ದೇವಸ್ಥಾನದ ಜಾತ್ರೋತ್ಸವದ ಕಾರ್ಯಕ್ರಮಕ್ಕೆ ಹೋಗಿ ಬಹುಶಃ ಈ ರಸ್ತೆಯಲ್ಲಿ ನಾನು ಮೊದಲಾಗಿ ಬರ್ತಾ ಇದ್ದೇನೆ. ಇನ್ನೊಂದು ಸಂತೋಷ ಇದೆ, ರಾಜಕೀಯವಾಗಿ ಕೆಲವು ಸಲ ಅದಾಗಿದೆ ಇದಾಗಿದೆ ಅಂತ ಹೇಳ್ತಾರೆ. ಪಶ್ಚಿಮ ವಾಹಿನಿ ಯೋಜನೆ ಅಂತ ಒಂದು ಯೋಜನೆ ಇತ್ತು. ಆ ಯೋಜನೆ ಕಾರ್ಯಗತ ಆಗಿರಲಿಲ್ಲ. ವೀರಪ್ಪ ಮೊಯ್ಲಿಯ ಕಾಲದಲ್ಲಿ ಪ್ರಾರಂಭ ಆದಂಥ ಯೋಜನೆ ಯಾವುದೇ ಒಂದು ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಇಲ್ಲದೆ ಅದು ಹಾಗೇ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನಾವೊಂದು ನಿಯೋಗ ಮಾಡಿದ್ವಿ, ನಿಯೋಗ ಹೋಗಿದ್ದು, ರೈತರ ನಿಯೋಗ. ಈ ಪಶ್ಚಿಮ ವಾಹಿನಿ ಯೋಜನೆಗೆ ದುಡ್ಡು ಇಡಬೇಕು ಸರ್, ಯೋಜನೆ ಅಂತ ಇದೆ, ಪಶ್ಚಿಮಾಭಿಮುಖವಾಗಿ ಹರಿಯತಕ್ಕಂಥ ನದಿಗಳಿಗೆ ಸೀರೀಸ್ ಆಫ್ ಡ್ಯಾಮ್ ಹಾಕ್ತಕ್ಕಂಥ ಯೋಜನೆ, ವರ್ಷ ವರ್ಷ ಅದಕ್ಕೆ ದುಡ್ಡು ಇಡಬೇಕು ಅಂತ ಹೇಳಿ ಪ್ರಥಮ ಬಾರಿಗೆ ಸಿದ್ದರಾಮಯ್ಯ 300 ಕೋಟಿ ರೂಪಾಯಿಯನ್ನು 3 ಜಿಲ್ಲೆಗಳಿಗೆ ಸೀಮಿತವಾಗಿ ಪಶ್ಚಿಮ ವಾಹಿನಿ ಯೋಜನೆಗೆ ದುಡ್ಡು ಇಟ್ಟರು. ಆ ದುಡ್ಡು ಇಟ್ಟ ಕಾರಣಕ್ಕಾಗಿ ಇವತ್ತು ಉಪ್ಪಿನಂಗದಿಯಲ್ಲಿ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಸಣ್ಣ ಪುಟ್ಟ ನದಿಗಳಿಗೆ ಡ್ಯಾಮ್ಗಳು ಮಾಡಿ ಸೇತುವೆಯನ್ನು ಮಾಡ್ತಕ್ಕಂಥ ಅವಕಾಶ ಬಂತು. ಆ ಒಂದು ಕಾರಣಕ್ಕಾಗಿ ಈ ಸರಳೀಕಟ್ಟೆಯಿಂದ ಈ ಪೆರ್ನೆಗೆ ಬರ್ತಕ್ಕಂಥ ರಸ್ತೆ ಕೂಡ ಪಶ್ಚಿಮ ವಾಹಿನಿ ಯೋಜನೆಯಿಂದ ಮಂಜೂರಾತಿ ಆಗಿರ್ತಕ್ಕಂಥ ಒಂದು ಯೋಜನೆ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ, ಇದು ಕಟಾರದಲ್ಲಿ ಆಗಬೇಕು ಅಂತ ಒಂದು ಇತ್ತು, ಅದನ್ನು ಬದಲಾಯಿಸಿ ಪೆರ್ನೆ ನಮ್ಮ ಊರು, ಈ ಪೆರ್ನೆಗೆ ಇದನ್ನು ಬದಲಾಯಿಸಿ ಇಲ್ಲಿ ಮಾಡಬೇಕು ಅಂಥೇಳಿ ನಾನು ಉಮನಾಥ್ ಶೆಟ್ಟರು ಎಲ್ಲ ಸೇರಿ ನಮ್ಮಲ್ಲಿ ಒತ್ತಡ ತಂದಾಗ ನಾನು ಉಸ್ತುವಾರಿ ಸಚಿವನಾಗಿ ಇಲ್ಲಿ ಕೊಡಿಸುವಂಥ ಕಾರಣಕ್ಕಾಗಿ ಇವತ್ತು ನನಗೆ ಭಾಳ ಖುಷಿಯಾಗಿದೆ. ಒಂದು ಸ್ವಲ್ಪ ಆ ಕಡೆ ಬೆಳ್ತಂಗಡಿ ತಾಲೂಕಿನ ಸ್ವಲ್ಪ ರಸ್ತೆಯನ್ನು ಚೆನ್ನಾಗಿ ಮಾಡಿದರೆ ಒಂದು ಅತ್ಯುತ್ತಮ ಸಂಪರ್ಕ ರಸ್ತೆಯಾಗಿ ಇದು ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಏನೇ ಇರ್ಬೋದು, ಇವತ್ತು ಯುವಕ ಕಾಂಗ್ರೆಸ್ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬರೀ ಒಳ್ಳೆಯ ಕಾರ್ಯಕ್ರಮ. ಇವತ್ತು ಕ್ರೀಡೆ ಅನ್ನುವಂಥದ್ದು ಸಾಮರಸ್ಯಕ್ಕಾಗಿ ಕ್ರೀಡೆ ಅಂತ ಒಂದು ಮಾತಿದೆ. ದೇಶಗಳ ಮಧ್ಯೆ ಕ್ರೀಡಾಕೂಟ ನಡೀತದೆ. ಯಾಕೆ? ದೇಶಗಳ ಮಧ್ಯೆ ಸಂಬಂಧವನ್ನು ಜಾಸ್ತಿ ಮಾಡಲಿಕ್ಕೆ. ಅದೇ ರೀತಿಯಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಯುವಕರು ಒಂದು ಕ್ರೀಡೆಯನ್ನು ಆಯೋಜಿಸಿ ಕಾರ್ಯಕ್ರಮ ಹಾಕ್ಕೊಳ್ತಾರೆ. ಇದು ಏನಾಗುತ್ತೆ ಅಂತ ಹೇಳಿದರೆ, ಇದು ದೇಹದ ಆರೋಗ್ಯಕ್ಕೆ ಎಷ್ಟು ಮುಖ್ಯವೋ ಹಾಗೆ ಸಮಾಜದ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಇವತ್ತು ಅನೇಕ ಜಾತಿ ಧರ್ಮ ಭಾಷೆಯ ಜನ ಇರ್ತಕ್ಕಂಥ ದೇಶ. ಇವತ್ತು ಪ್ರಪಂಚವನ್ನು ಭಾಳ ಹತ್ತಿರದಲ್ಲಿ ಕಂಡಾಗ ಪ್ರಪಂಚದಲ್ಲಿ ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆಯ ಜನ ಇರ್ಬೋದು. ಆದರೆ ಭಾರತ ಒಂದು ವಿಶಿಷ್ಟ ಪರಂಪರೆ ಒಂದು ದೇಶ. ಇಲ್ಲಿ ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆಯ ಜನ ಇರ್ತಕ್ಕಂಥ ಒಂದು ದೇಶ ಇದು. ಜಗತ್ತೆಲ್ಲ ಬೇರೆ ದೇಶವನ್ನು ಹೋಲಿಕೆ ಮಾಡಿದ್ರೆ ಬಹುಶಃ ಅಲ್ಲಿ ಒಂದು ಧರ್ಮದ ಜನ ಇರ್ತಾರೆ, ಒಂದು ಭಾಷೆಯ ಜನ ಇರ್ತಾರೆ, ಸ್ವಲ್ಪ ಅಲ್ಲಿ ಸಣ್ಣ ಪುಟ್ಟ ಬೇರೆ ಬೇರೆ ಧರ್ಮ ಜಾತಿಯ ಜನ ಇರ್ಬೋದು. ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆಯ ಜನ ಇರ್ತಕ್ಕಂಥ ದೊಡ್ಡ ದೇಶ ಇದ್ದರೆ ಅದು ಭಾರತ. ಭಾರತಕ್ಕೆ ಹೋಲಿಕೆ ಮಾಡ್ತಕ್ಕ ಇನ್ನೊಂದು ದೇಶ ಇದೆ, ಅದು ಯಾವುದು ಅಂತ ಇದ್ದರೆ ಭಾರತ ಮಾತ್ರ. ಭಾರತದಷ್ಟು ಜಾತಿ ಧರ್ಮ ಭಾಷೆ ಇರ್ತಕ್ಕಂಥ ದೇಶ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಇಷ್ಟು ಇದ್ರೂ ಕೂಡ ಒಂದು ಭಾವೈಕ್ಯತೆ ಉಳಿಸ್ಕೊಂಡು, ಸಾಮಾಜಿಕ ಸಾಮರಸ್ಯ ಉಳಿಸ್ಕೊಂಡು ನಾವು ಇಲ್ಲಿ ತನಕ ನಾವು ಬಂದಿದ್ದೇವೆ. ಮನುಷ್ಯನ ಮಧ್ಯೆ ಅಪನಂಬಿಕೆ, ಅವಿಶ್ವಾಸಗಳು ಸೃಷ್ಟಿಸ್ತಕ್ಕಂಥ ಜನ ಸಮಾಜದಲ್ಲಿದ್ದಾರೆ. ಧರ್ಮ ಜಾತಿಯ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥ ಜನ ಇದ್ದಾರೆ. ಆ ಜನರಿಗೆ ನಾವು ಸರಿಯಾದ ಉತ್ತರವನ್ನು ಕೊಡಬೇಕಾದ್ರೆ ಯುವಕ ಕಾಂಗ್ರೆಸ್ ತನ್ನ ಕ್ರಿಯಾಶೀಲತೆಯ ಕೆಲಸವನ್ನು ಮಾಡಿಕೊಂಡು ಇಂಥ ಕಾರ್ಯಕ್ರಮ ಮಾಡೋದ್ರ ಮೂಲಕ ಒಂದು ಸುಂದರ ಸಮಾಜ ನಿರ್ಮಾಣದ ಹೊಣೆಗಾರಿಕೆ ಕೆಲಸವನ್ನು ಯುವಕ ಕಾಂಗ್ರೆಸ್ ಮಾಡಬೇಕಾಗಿದೆ. ಇವತ್ತು ಸಾಮರಸ್ಯದ ಒಂದು ಕೆಲಸ ಆಗಬೇಕಾಗಿದೆ. ಭಾರತ್ ಜೋಡೋ ಕಾರ್ಯಕ್ರಮ ಯಾಕೆ? ಭಾರತ್ ಜೋಡೋ ಕಾರ್ಯಕ್ರಮ ಮನುಷ್ಯನ ಮಧ್ಯೆ ಭೇದ ಭಾವ ಉಂಟಾಗಿ ಮನಸ್ಸುಗಳ ಜೋಡಣೆ ಆಗಬೇಕು ಅಂತೇಳಿ ಭಾರತ್ ಜೋಡೋ ಕಾರ್ಯಕ್ರಮ. ಭಾರತ್ ಜೋಡೋ ಕಾರ್ಯಕ್ರಮದ ಉದ್ದೇಶ ಮನುಷ್ಯನ ಮಧ್ಯೆ ಮನಸ್ಸುಗಳ ಸಂಬಂಧ ವೃದ್ಧಿಯಾಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮ ಆಗಿದೆ. ಭಾರತ್ ಜೋಡೋ ಕಾರ್ಯಕ್ರಮದ ರಾಹುಲ್ ಗಾಂಧಿಯವರ ಈ ಭಾರತ ಜೋಡೋ ಕಾರ್ಯಕ್ರಮ ಯಶಸ್ವಿ ಆಗಲಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಮುಂದಿನ ಭಾರತ ಸುಂದರ ಭಾರತ ಆಗಬೇಕು, ಮುಂದಿನ ಭಾರತ ಸಾಮರಸ್ಯದ ಭಾರತ ಆಗಬೇಕು, ಮುಂದಿನ ಭಾರತ ಭಾವೈಕ್ಯತೆ ಭಾರತ ಆಗಬೇಕು, ಮುಂದಿನ ಭಾರತ ಎಲ್ಲ ಜಾತಿ ಧರ್ಮ ಭಾಷೆಯ ಜನ ಒಟ್ಟಾಗಿ ಸುಂದರವಾಗಿ ಬಾಳು ಬದುಕುವಂಥ ಸಮಾಜ ನಿರ್ಮಾಣ ಆಗ್ತಕ್ಕಂಥ ಭಾರತ ಆಗಬೇಕು ಅನ್ನುವಂಥ ಅಪೇಕ್ಷೆ ಬಹುಶಃ ಯುವಕ ಕಾಂಗ್ರೆಸ್ ಅವರು ಇರಬೇಕು ಅನ್ನುವಂಥ ಒಂದು ಕರೆಯನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ಯುವಕ ಕಾಂಗ್ರೆಸ್ ಈ ಕಾರ್ಯಕ್ರಮ ಭಾಳ ಉತ್ತಮವಾದಂಥ ಕಾರ್ಯಕ್ರಮ. ನಾವು ಯುವಕರು ನೀವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನೀವು ಈ ಕಾರ್ಯಕ್ರಮದಲ್ಲಿ
ನಿಮ್ಮ ಮನಸ್ಸುಗಳನ್ನ ಒಂದುಗೂಡಿಸುವಂಥ, ನಿಮ್ಮ ಮನಸ್ಸಲ್ಲಿ ಭಾವನೆಯನ್ನು ಹಂಚಲಿಕ್ಕೆ ಇದೊಂದು ಅವಕಾಶ. ಕ್ರೀಡೆ ಅನ್ನುವಂಥದ್ದು ಬಹುಶಃ ಸಾಮರಸ್ಯಕ್ಕಾಗಿ ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಇದಕ್ಕೆ ಮಹತ್ವ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಯಾವುದೇ ಯುವಕರಲ್ಲಿ ನೀವು ತಿಳ್ಕೊಳ್ಬೇಕು, ನಾವು ಯಾವುದೇ ಧರ್ಮದಲ್ಲಿ ಹುಟ್ಟಬೇಕಾದ್ರೆ, ಯಾವ ಜಾತಿಯಲ್ಲಿ ಹುಟ್ಟಬೇಕಾದ್ರೆ ಅರ್ಜಿ ಹಾಕಿ ಹುಟ್ಟಲಿಕ್ಕೆ ಆಗೋದಿಲ್ಲ. ದೇವರು ನಮಗೆ ಜನ್ಮ ಕೊಡ್ತಾನೆ. ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ನಮಗೆ ದೇವರು ಜನ್ಮ ಕೊಡ್ತಾನೆ, ಆ ಜಾತಿಯ ಧಾರ್ಮಿಕ ಚೌಕಟ್ಟನ್ನು ಅರ್ಥ ಮಾಡಿಕೊಂಡು ಬದುಕುವುದೇ ಧರ್ಮ ಅಂತ ಹೇಳ್ತಕ್ಕಂಥ ಭಾವನೆಯಿಂದ ನಾವು ಕೆಲಸ ಮಾಡಬೇಕಾಗಿದೆ. ಮುಂದಿನ ಭಾರತ ಬಲಿಷ್ಠ ಭಾರತ ಆಗಬೇಕು, ಮುಂದಿನ ಭಾರತ ಸುಂದರ ಭಾರತ ಆಗಬೇಕು, ಮುಂದಿನ ಭಾರತ ಭಾವೈಕ್ಯತೆ ಭಾರತ ಆಗಬೇಕು ಅನ್ನೋಂಥ ಮಾತನ್ನು ಹೇಳಿ ನನ್ನ 2 ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಬಹಳ ಉತ್ತಮವಾಗಿ ಕ್ರೀಡೆಗೆ ಸಂಬಂಧಿಸಿ 1-2 ಮಾತುಗಳನ್ನಾಡಿರತಕ್ಕಂತಹ ಮಾಜಿ 4-5 ಬಾರಿ ಈ ರಾಜ್ಯದ ಸಚಿವರಾಗಿ, 6 ಬಾರಿ ಬಂಟ್ವಾಳ ಕ್ಷೇತ್ರದ ಶಾಸಕರಾಗಿ, 6 ಬಾರಿಯೂ ಬಂಟ್ವಾಳ ಕ್ಷೇತ್ರದ ಬಡ ಜನತೆಯ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿದಾತ ಬೆಳ್ಳಿಪ್ಪಾಡಿ ಗೊತ್ತು ಶ್ರೀ ಬಿ ರಮಾನಾಥ ರೈಯವರು ಇಂದು 1-2 ಮಾತುಗಳನ್ನಾಡಿದಂತಹ ರಮಾನಾಥ ರೈಯವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಪಂದ್ಯಾಟವನ್ನು ಮುಂದುವರಿಸಬೇಕು. ಅವಳು ನಾಗೇಶನ್ನೇ ಒಂಚೂರು ಬಟ್ಲೆವಾ ಉಬರ್ ವಿರುದ್ಧವಾಗಿ ಸಫಾ ಸ್ಟಾರ್ ಬಂಡಾಡಿ ತಂಡದ ನಡುವೆ ಸಾಗಲಿಕ್ಕಿದೆ. ದಯವಿಟ್ಟು ನಮ್ಮ ಈ ಪಂದ್ಯಾಕೂಟಕ್ಕೆ
ನಮ್ಮ ರಾಜಕೀಯ ನೇತಾರರು, ನಮ್ಮ ಮುಖಂಡರು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಇದರ ಉಪಾಧ್ಯಕ್ಷರು ಮಿತ್ರದಾಸ್ ರೈ ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಮತ್ತೊಮ್ಮೆ ಆತ್ಮೀಯ ಪ್ರಿನ್ಸ್ ಪೆರ್ನೆ ಹಾಗೂ ಯುವ ಕಾಂಗ್ರೆಸ್ ಇದರ ಅಧ್ಯಕ್ಷ ಫಾರೂಕ್ ರವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ತರೇಪ ಪೂಜಾರಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ತಮ್ಮನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಆವಾಗ ಉಮಾನಾಥ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಉಮಾನಾಥ್ ಶೆಟ್ಟಿ ಅವರನ್ನು ಕೂಡ ಯಾಕಂತ ಹೇಳಿದರೆ ಉಮಾನಾಥ್ ಶೆಟ್ಟಿ ಅವರು ನಮಗೆ ಗುರುಗಳಿದ್ದಾಗೆ. ಅದಕ್ಕೆ ಅವರನ್ನು ಮತ್ತೊಮ್ಮೆ ಇಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ವಿಕೆಟ್ ನಷ್ಟದೊಂದಿಗೆ ಪಂದ್ಯವನ್ನು ಮುಂದುವರಿಸಿಕೊಳ್ತಾ ಇದೆ. 4 ಚೆಂಡುಗಳ ಸಂಪೂರ್ಣತೆಯ ಬಳಿಕ 5ನೇಯ ಚೆಂಡು. ಎವರೆಸ್ಟ್ ಉಬಾರ್ ಹಾಗೂ ಸಫರ್ ಸ್ಟಾರ್ ಬಂಡಾಡಿ ತಂಡಗಳು ದಯವಿಟ್ಟು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿದ್ದಾದರೆ ನಾಡಿಸಿಬೇಕಾಗಿ ಬನ್ನಿ. ನಡೆಸುವ ಪ್ರಯತ್ನಗಳ ಮಧ್ಯೆ ಈ ಬಾರಿ ಸುಂದರತೆಯ ಹೊಡೆತವನ್ನು ಪಟ್ಟರು. ಈ ಬಾರಿ 1 ಓಟಗಳಿಗೆ ಮಾತ್ರ ಸೀಮಿತಗೊಳ್ತಾ ಇದೆ. ಸೆನ್ಸಿಬಲ್ ಕ್ರಿಕೆಟ್, ಸೂಕ್ಷ್ಮತೆಯ ಕ್ರಿಕೆಟ್ ಅನ್ನು ಆಡತಕ್ಕಂಥ ಪ್ರಯತ್ನ ಇಲ್ಲಿ ಮುಂದುವರಿತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಓಟವನ್ನು ಕಲೆ ಹಾಕತಕ್ಕಂಥ ಪ್ರಯತ್ನ ಬಿಷಾರ ಕೊಳ್ಪೆತನದ ಪರವಾಗಿ ಮುಂದುವರಿಯುವಾಗ 5 ಚೆಂಡುಗಳು ಮುಕ್ತಾಯಗೊಂಡು ಒಬ್ಬರನ್ನು ಕೊನೆಯ ಬಾರಿಗೆ ಸ್ವೀಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಶಾಕೀರ್. ಅಂತಿಮ ಬಾರಿ ಶಾಕೀರ್ ಸ್ಟ್ರೈಕರ್ ತುದಿ ಆಟಗಾರನ ಕಡೆಗೆ. ಸುಂದರತೆಯ ಹೊಡೆತ. ಈ ಬಾರಿ ಕ್ಷೇತ್ರ ಪಾಲಕನಿಲ್ಲ ಜಾಗದಲ್ಲಿ ಚೆಂಡು 1ರ ಬಳಿಕ ಒಳ್ಳೆಯ ಪ್ರಯತ್ನ. 2 ಓಟಗಳು ಸುಲಭವಾಗಿ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಕಲಾತ್ಮಕತೆಯ ಹೊಡೆತಗಳಿಗೆ ಪ್ರಯತ್ನವನ್ನು ಪಟ್ಟಂತ ದಾಂಡಿಗ 2 ಓಟವನ್ನು ಗಳಿಸಿಕೊಳ್ಳುವಾಗ ಮೊದಲ 2 ಓವರ್ಗಳು ಸಮಾಪ್ತಿಗೊಂಡು 15ರ ಗಳಿಕೆ ಕಾಣಸಿಗ್ತಾ ಇದೆ. 21 ಓಟದ ಅವಶ್ಯಕತೆ ಇದೆ. 18 ಚೆಂಡುಗಳು ಬಾಕಿ. 18 ಚೆಂಡುಗಳು ಬಾಕಿ. 21ರ ಅವಶ್ಯಕತೆ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಮಸೂದ್ ಯಂಗ್ಸ್ಟಾರ್ ಮಧುಪದ ಪರವಾಗಿ 3ಯ ಓವರನ್ನು ಕೈಗೆತ್ತಿಕೊಳ್ಳುವಾಗ ತೀರ್ಪುಗಾರಿಕಾ ಪೀಠದಲ್ಲಿ ಪ್ರಮುಖ ತೀರ್ಪುಗಾರಿಕೆ ಜವಾಬ್ದಾರಿಯನ್ನು ಮುಂದುವರಿಸಿಕೊಳ್ಳುತ್ತಾ ಲತೀಫ್ ಕರ್ವೇಲ್ ಹಾಗೂ ಖಲೀಲ್ ಕುಪ್ಪೆಟ್ಟಿ ಇರುವ ಪ್ರಮುಖ ತೀರ್ಪುಗಾರರು ಈ ಬಾರಿ 3ಯ ಓವರಿನ ಮೊದಲ ಚೆಂಡು ಡಾಟ್ ಡೆಲಿವರಿಯಾಗಿ ಮಾರ್ಪಡುಗೊಳ್ತಾ ಇದೆ. ಮೊದಲ ಚೆಂಡಿನ ಸಫಲತೆಯನ್ನು ಪಡ್ಕೊಂಡಂತ ದಾಳಿಗಾರ ಮಸೂದ್ ಓವರಿನ 2ಯ ಬಾರಿ. ಸೆಕೆಂಡ್ ಟೈಮ್ ಪ್ರಯತ್ನವನ್ನು ಪಡ್ರಿ. ಈ ಬಾರಿ ಒಳ ತಿರುವನ್ನು ಪಡ್ಕೊಂಡ ಚೆಂಡು ಬಲವಾದ ಮನವಿದೆ. ಬಲವಾದ ಮನವಿಗೆ ನಯವಾದ ತಿರಸ್ಕಾರಗೊಳ್ಳುವಾಗ ಚೆಂಡಂತೂ ಡಾಟ್ ಅಂಡ್ ಡೆಲಿವರಿಯಾಗಿ ಮಾರ್ಪಾಡುಗೊಳ್ತಾ ಇದೆ. 2 ಚೆಂಡುಗಳ ಯಶಸ್ಸಿನ ಬಳಿಕ 3ಯ ಬಾರಿಗೆ ಸ್ವೀಬೇಕಾಗಿದೆ. ಮಸೂದ್ ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. 18 ಚೆಂಡುಗಳ ಮುಂದೆ 21ರ ಅವಶ್ಯಕತೆ ಇತ್ತು. ಮೊದಲ 2 ಚೆಂಡುಗಳು ಡಾಟ್ ಅಂಡ್ ಡೆಲಿವರಿ ಆಗಿ ಮಾರ್ಪಾಡುಗೊಳ್ತಾ ಇದೆ. 16 ಚೆಂಡು 21ರ ಅವಶ್ಯಕತೆ ಇದೆ. ಮಸೂದ್ ಓವರಿನ 3ಯ ಬಾರಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಪಡ್ರಿ. ಈ ಬಾರಿ ಕ್ಷೇತ್ರ ಪಾಲಕನ ಲಭ್ಯತೆಯ ಮಧ್ಯೆ 1ರ ಬಳಿಕ ಒಳ್ಳೆಯ ಪ್ರಯತ್ನಗಳು 2 ಓಟಗಳು ಸುಲಭವಾಗ್ತಾ ಇದೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಟವನ್ನು ಕಂಡುಕೊಳ್ಳುವಾಗ 2 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 17 3 ಚೆಂಡುಗಳು ಯಶಸ್ವಿಯ ಬಳಿಕ 4ನೇಯ ಬಾರಿ 4ನೇಯ ಚೆಂಡು. 4ನೇಯ ಬಾರಿ ಗುಣಮಟ್ಟದ ದಂಡಿಸುವ ಪ್ರಯತ್ನವನ್ನು ಬರೀ ಬಾರನ್ನ ಒಟ್ಟಿಗಾಗಿ ಅವಕಾಶಗಳು. ಸುಂದರತೆಯ ಪ್ರಯತ್ನವನ್ನು ತಮ್ಮನ್ನ ಗುರುತಿಸಿಕೊಂಡಿದ್ದೇವೆ. ತಾವು ವೇದಿಕೆ ಬರಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ರನ್ಔಟ್ನೊಂದಿಗೆ ಭಗದೊಂದು ವಿಕೆಟ್ ಕಬಳಿಕೆ ಆಗೋದೇ ಆದ್ರೆ 4 ಚೆಂಡುಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 17 19ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 2 ಚೆಂಡುಗಳು ಬಾಕಿ. ಓವರಿನ 5ಮಿಯ ಬಾರಿ ಎಸೆತಗಾರಿಕಾ ಜವಾಬ್ದಾರಿಯನ್ನು ಮುಂದುವರಿಸಿಕೊಳ್ಳುತ್ತಾ ಮಸೂದ್ ಎಸೆದ 4 ಚೆಂಡುಗಳ ಮುಂದೆ ಕೇವಲ 2 ಓಟವನ್ನು ಬಿಟ್ಟುಕೊಟ್ಟಂತ ದಾಳಿಗಾರ. ಸೋದರತೆಯ ಕಲಾತ್ಮಕತೆಯ ಹೊಡೆತ. ಈ ಬಾರಿ 1 ಬೌನ್ಸ್ ಓವರ್ ದ ರೋಪ್ ಅಂಡ್ ಬೌಂಡರಿಯ ಗೆರೆಯನ್ನು ದಾಟ್ತಾ ಇದ್ದ ಕಲಾತ್ಮಕತೆಯ ಹೊಡೆತವಿದು.
ಈ ಹೊಡೆತಗಳೊಂದಿಗೆ ನವಾಸ್ ತಂಡದ ಚೈತನ್ಯವನ್ನು ತುಂಬೋದೇ ಆದರೆ ಬಿಷಾರ ಕೊಳ್ಪೆ ತಂಡ ನಿಧಾನವಾಗಿ ಚೇತರಿಕೆ ಹಂತಗಳಿಗೆ ಬರ್ತಾ ಇದೆ. 4 ಓಟಗಳು ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 21-15 ಅವಶ್ಯಕತೆ ಇದೆ. ಇನ್ನು ಕೂಡ 15 ಓಟದ ಅವಶ್ಯಕತೆ ಇದೆ. 13 ಚೆಂಡುಗಳು ಬಾಕಿ ಇದೆ. ಜಾನ್ಮೆಯ ಹೊಡೆತಗಳ ಪ್ರಯತ್ನ ಇಲ್ಲಿ 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 1 ಅಂಕಗಳು ಹೆಚ್ಚುವರಿಗೊಳ್ಳುವಾಗ ನವಾಜ್ ಸ್ಟ್ರೈಕ್ ಅನ್ನು ಕಾಯ್ದಿರಿಸಿಕೊಳ್ಳತಕ್ಕಂಥ ಪ್ರಯತ್ನ. 18 ಚೆಂಡುಗಳು ಮತ್ತು 22 ಓಟದ ಗಳಿಕೆ ಕಾಣಸಿಗ್ತಾ ಇದೆ. 12 ಚೆಂಡು 14 ಅವಶ್ಯಕತೆ. ಎಸೆತಗಳಿಗಿಂತ 2 ಓಟಗಳು ಮಾತ್ರ ಇಲ್ಲಿ ವ್ಯತ್ಯಾಸವಾಗಿ ಕಾಣಸಿಗ್ತಾ ಇದೆ. ಯಾವ ದಾಳಿಗಾರನಿಗೆ 2 ಓವರ್ ಎಸೆಯತಕ್ಕಂಥ ಜವಾಬ್ದಾರಿ ಬರಲಿಕ್ಕಿದೆ ಅನ್ನೋದೇ ಆದರೆ ಎಸೆತಗಾರಿಕಾ ವಿಭಾಗಕ್ಕೆ ಶಾಕೀರ್ ಅವರನ್ನು ಪರಿಚಯಿಸಿಕೊಳ್ತಾ ಇದೆ. 5 ಓವರ್ಗಳ ಪಂದ್ಯ, 4 ಓವರ್ ಲೆಗ್ ಸ್ಪಿನ್ ಅನ್ನು ಕಡ್ಡಾಯವಾಗಿ ಬಳಸಿಕೊಳ್ಳಲೇಬೇಕಾಗಿದೆ. 1 ಓವರ್ ಯಾವುದೇ ಮಾದರಿ ಎಸೆತಗಳಿಗೆ ಅವಕಾಶಗೊಂಡಂತಹ ಈ ಪಂದ್ಯಾಟ. ದಾಳಿಗಾರಿಕಾ ವಿಭಾಗದಲ್ಲಿ ಶಾಕೀರ್ 12 ಚೆಂಡುಗಳು ಬಾಕಿ ಇದೆ. 14 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 22 ನವಾಜ್ ಹಾಗೂ ಶಾಕೀರ್. ಹಲೋ 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 ತೃತೀಯ ಓವರ್ ಮುಕ್ತಗೊಂಡ ಬಳಿಕ ಚತುರ್ಥನೇ ಓವರ್ ಚಾಲ್ತಿಯಲ್ಲಿ ಶಾಕೀರ್ 12 ಚೆಂಡುಗಳು ಮತ್ತು 14 ಅವಶ್ಯಕತೆ ಇದೆ. ಮೊದಲ ಚೆಂಡಿನಲ್ಲಿ ಸಾಫ್ಟ್ ಟಚ್ ಕೊಡ್ತಕ್ಕಂಥ ಪ್ರಯತ್ನ ಕಾಣಸಿಗ್ತಾ ಇದೆ. 1 ಓಟಗಳು ಸುಲಭದ ಗಳಿಕೆ ಕಾಣಸಿಗ್ತಾ ಇದೆ. ಮೊದಲ ಚೆಂಡು 1 ಓಟವನ್ನು ಕಳೆ ಹಾಕೋದೇ ಆದರೆ 23 ಅಂಕಿಅಂಶ ಪಟ್ಟಿಯಲ್ಲಿ 11 ಚೆಂಡುಗಳು ಬಾಕಿ ಇದೆ. 23 ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ದಾಳಿಗಾರಿಕೆ ವಿಭಾಗದಲ್ಲಿ ಶಾಕೀರ್ ಜಾಣ್ಮೆಯ ಎಸೆತಗಾರಿಕೆಯನ್ನು ಮುಂದುವರಿಸಿಕೊಳ್ಳುವ ಪ್ರಯತ್ನಗಳು ಮತ್ತೆ ಕಲಾತ್ಮಕತೆಯ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. 1ರ ಬಳಿಕ ಬಳಿಯ ಪ್ರಯತ್ನಗಳ ಮಧ್ಯೆ ಇಲ್ಲಿ ರನ್ಔಟ್ಗಾಗಿ ಅವಕಾಶಗಳು. ಡೈರೆಕ್ಟ್ ಹಿಟ್ ಪ್ರಯತ್ನವನ್ನು ಪಟ್ಟರು. ಅನಗತ್ಯ ಪ್ರಯತ್ನವನ್ನು ಪಡೋದೇ ಆದರೆ ಪಾರ್ಟ್ನರ್ಶಿಪ್ಗೆ ಇಲ್ಲಿ ಬ್ರೇಕ್ ಹಾಕತಕ್ಕಂಥ ಪ್ರಯತ್ನ ಕಾಣಸಿಗ್ತಾ ಇದೆ. ಶಾಕೀರ್ ಡೈರೆಕ್ಟ್ ಹಿಟ್ ಪ್ರಯತ್ನವನ್ನು ಪಡುವ ಮಧ್ಯೆಯಲ್ಲಿ ವಿಕೆಟ್ ನೆಲಕೊಳ್ತಾ ಇದೆ. ಎರಡು ಚೆಂಡುಗಳ ಯಶಸ್ಸಿನ ಬಳಿಕ ತೃತೀಯ ಬಾರಿ ದಾಳಿಗಾರಿಕಾ ವಿಭಾಗದಲ್ಲಿ ಗಳಿಸಿಕೊಂಡದ್ದು
2 ಚೆಂಡುಗಳು, ಎಸೆದದ್ದು 2 ಚೆಂಡು, ಬಿಟ್ಟುಕೊಟ್ಟದ್ದು 2 ಓಟಗಳಾಗ್ತಾ ಇದೆ. ಇಲ್ಲಿ ರೀತಿಯ ಚೆಂಡು ವೈಡ್ ಬಾಲ್ ಎನ್ನುವ ನಿಶಾನ ತಿರುಪುಗಾರಿಂದ, ವೈಡ್ ಎನ್ನುವ ನಿಶಾನ ತಿರುಪುಗಾರಿಂದ ಹೊರಬೀಳ್ತಾ ಇದೆ. ವೈಡ್ ನೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 25, 11ರ ಅವಶ್ಯಕತೆ ಇದೆ. 9 ಚೆಂಡುಗಳು, 10 ಚೆಂಡುಗಳು ಬಾಕಿ ಇದೆ. ಪ್ರಯತ್ನಗಳ ಮಧ್ಯೆ ಚೆಂಡದ್ದು ಡಾಟ್ ಅಂಡ್ ಡೆಲಿವರಿ, ಯಾವುದೇ ಓಟಗಳಿಲ್ಲದೆ ಪೂರ್ಣಗೊಳ್ತಾ ಇದೆ. ಪ್ರಗತಿಶೀಲ ಚಿಂತಕ, ವಿದ್ಯಾಂಶ ಅನುಭವಿ, ಸಂಭಾವಿತ ಯುವ ರಾಜಕಾರಣ, ಸನ್ಮಾನ್ಯ ನೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ಆಗಮನ. ಅಕ್ರಮ ಸಕ್ರಮ ಆಶ್ರಯ ಯೋಜನೆ, ಅಂಬೇಡ್ಕರ್ ಭವನಗಳ ನಿರ್ಮಾಣ, ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಯೋಜನೆ ಕಾರ್ಯಕ್ರಮ, ಹಸಿರು ಕ್ರಾಂತಿಯನ್ನೇ ಹರಿಸಿದಂತಹ ಧೀಮಂತ ನೇತಾರ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಪ್ರಗತಿಶೀಲ ಚಿಂತಕರು, ವಿದ್ಯಾಂಶ ಅನುಭವಿ, ಸಂಭಾವಿತ ರಾಜಕಾರಣಿ ಸನ್ಮಾನ್ಯ ಅಶೋಕ್ ಕುಮಾರ್ ರಾಯ್, ತಮಗಿದು ಆದರದ ಸುಸ್ವಾಗತ. ಆಗಮಿಸಿ ವೇದಿಕೆಗೆ. ಅಭಿಮಾನಿಗಳ ಕೂಗು, ತಮ್ಮೆಲ್ಲರ ಆಶೀರ್ವಾದವನ್ನು ಪಡೆದುಕೊಂಡು ವೇದಿಕೆಗೆ ಆಗಮಿಸುತ್ತಿರುವಂತಹ ನಾಯಕ ಸನ್ಮಾನ್ಯ ಅಶೋಕ್ ಕುಮಾರ್ ರಾಯ್. ಕನ್ನಡ ತಾಯಿಯವರ ಪುತ್ರ, ಕನ್ನಡಿಗರ ಕಣ್ಮಣಿ, ದ ಗ್ರೇಟ್ ಇಲೆಕ್ಟೆಡ್ ಸಿಲೆಕ್ಟ್. ವೈಡ್ ನೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 28. ಪ್ರಯತ್ನವನ್ನು ಪಟ್ಟರು. ಬ್ಯಾಟ್ ಅಂಜಿಗೆ ಸ್ಪರ್ಶಗೊಂಡಂತ ಚೆಂಡಿಲಿ 1 ಓಟಗಳಿಗೆ ಅವಕಾಶಗೊಳ್ತಾ ಇದೆ. ವೇಗಭರಿತ ಚೆಂಡಿಗೂ ಕೂಡ ದಂಡಿಸತಕ್ಕಂಥ ಪ್ರಯತ್ನ ಇಲ್ಲಿ ಮುಂದುವರಿತಾ ಇದೆ. ಒಬ್ಬರಿನ 1 ಚೆಂಡುಗಳು ಬಾಕಿ ಇದೆ. 29 ಓಟದ ಗಳಿಕೆ ಕಾಣಸಿಗ್ತಾ ಇದೆ. 7 ಓಟದ ಅವಶ್ಯಕತೆ ಇದೆ. ಇಲ್ಲಿ ಕೊನೆಯ ಚೆಂಡು, ಕಲಾತ್ಮಕತೆಯ ಬ್ಯಾಟಿಂಗ್ ಪ್ರದರ್ಶನ ಕಾಣಸಿಗ್ತಾ ಇದೆ. ಚೆಂಡನ್ನು ಗುರುತಿಸಿ ದಂಡಿಸತಕ್ಕಂಥ ಪ್ರಯತ್ನ. 24 ಚೆಂಡುಗಳ ಮುಂದೆ 30 ಓಟವನ್ನು ಹಾಕ್ತಾ ಇದೆ. 6 ಚೆಂಡು ಬಾಕಿ ಇದೆ. 6 ಓಟದ ಅವಶ್ಯಕತೆ ಇದೆ. ರೋಚಕ ಕ್ಷಣಗಳಿಗೆ ಬರ್ತಾ ಇದೆ ಪಂದ್ಯ. ಕೊನೆಯ ಹಂತದಲ್ಲಿ ವಿಶಾರ ಕೊಲ್ಪೆ ತಂಡ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ಯಂಗ್ ಸ್ಟಾರ್ ಮೊಹಮ್ಮದ್ ಪದವಿ ಎನ್ನುವಂತಹ ಖ್ಯಾತನಾಮ ತಂಡದ ವಿರುದ್ಧವಾಗಿ ಬಿಶಾರ ಕೊಲ್ಪೆ, ಜಿಲ್ಲೆಯ ಪ್ರತಿಷ್ಠಿತ ತಂಡದ ಆಟಗಾರರ ವಿರುದ್ಧವಾಗಿ ಸ್ಥಳೀಯ ಮಟ್ಟದ ಪ್ರತಿಭಾನ್ವಿತ ಆಟಗಾರರ ಸಮಾಗಮವಾಗ್ತಾ ಇದೆ. 6 ಚೆಂಡುಗಳು, 6 ಓಟದ ಅವಶ್ಯಕತೆ. ಕೊನೆಯ ಓವರ್ ಚಾಲ್ತಿಗೆ ಬರ್ತಾ ಇದೆ. ದಾಳಿಗಾರಿಕೆ ವಿಭಾಗಕ್ಕೆ ನೂತನ ಕ್ರಮಾಂಕದ ದಾಳಿಗಾರನನ್ನು ಪರಿಚಯಿಸಿಕೊಳ್ತಾ ಇದೆ ಯಂಗ್ಸ್ಟರ್ ಮೊಹಮ್ಮದ್ ಪದವು. ಎಸೆತಗಾರಿಕೆ ವಿಭಾಗದಲ್ಲಿ ಸವಿನಂದನ್ ಒಬ್ಬರಿನ ಮೊದಲ ಬಾರಿ. 6 ಓಟದ ಅವಶ್ಯಕತೆ ಇದೆ. ಈ ಬಾರಿ ಸುಂದರತೆಯ ಲೆಗ್ ಸ್ಪಿನ್ ಚಾಲ್ತಿಗೆ ಬರ್ತಾ ಇದೆ. ಮೊದಲ ಚೆಂಡು ಸ್ವೀಪ್ ಮಾಡುವ ಪ್ರಯತ್ನವನ್ನು ಪಟ್ಟರು. 1 ಓಟದ ಗಳಿಕೆ ಕಾಣಸಿಗ್ತಾ ಇದೆ. 5 ಚೆಂಡುಗಳು ಬಾಕಿ. 5 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ರೋಚಕ ಪಂದ್ಯ ಇಲ್ಲಿ ಮುಂದುವರಿತಾ ಇದೆ. ಕ್ರೀಡಾಭಿಮಾನಿಗಳು ನಿರೀಕ್ಷೆ ಮಾಡಿದಂತಹ ಪಂದ್ಯ. ಪ್ರತಿ ಹಂತದಲ್ಲೂ ಕೂಡ ಕ್ರೀಡಾಭಿಮಾನಿಗಳನ್ನ ತುದಿಗಾಲಿನಲ್ಲಿ ನಿಲ್ಲಿಸತಕ್ಕಂಥ ಪಂದ್ಯವಾಗಿ ಮಾರ್ಪಾಡುಗೊಳ್ತಾ ಇದೆ.
ರಾಜೀವ್ ಗಾಂಧಿ ಮೆಮೋರಿಯಲ್ ಟ್ರೋಫಿ 2024 ಮೊದಲ ಚೆನ್ನಿನ ಗಳಿಕೆಯ ಸಫಲತೆಯ ಬಳಿಕ ದ್ವಿತೀಯ ಬಾರಿಗೆ ಸವಿನಂದನ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 31 ಕಾಣಸಿಗ್ತಾ ಇದೆ. 31 ಈ ಬಾರಿ ನೇರವಾಗಿ ಕ್ಯಾಚ್ನೊಂದಿಗೆ ವಿಕೆಟ್ ಪತನ ಕಾಣಸಿಗ್ತಾ ಇದೆ. 4 ಚೆಂಡುಗಳು ಬಾಕಿ ಇದೆ. 5ರ ಅವಶ್ಯಕತೆ ಇದೆ. ಕೆಎಫ್ಸಿ ಕೊಯ್ಲಾ ವಿರುದ್ಧವಾಗಿ ನಡೆದಂತಹ ಪಂದ್ಯದಲ್ಲಿ ಕೆಎಫ್ಸಿ ಕೊಯ್ಲಾ ತಂಡ 6 ಚೆಂಡುಗಳ ಮುಂದೆ 5 ಓಟವನ್ನು ತಡೆ ಹಿಡಿದಂತ ನಿದರ್ಶನಗಳು. ಇಲ್ಲಿಯೂ ಕೂಡ 6 ಚೆಂಡುಗಳ ಮುಂದೆ 6 ಓಟದ ಅವಶ್ಯಕತೆ ಇದು. ಮೊದಲ ಚೆಂಡು ಒಂಟಿ ಓಟವನ್ನು ಹಾಕ್ತಾ ಇದೆ. ದ್ವಿತೀಯ ಚೆಂಡು ವಿಕೆಟ್. ಇಲ್ಲಿ 4 ಚೆಂಡುಗಳು ಬಾಕಿ ಇದೆ. 5 ಓಟದ ಅವಶ್ಯಕತೆ ಇದೆ ಪಂದ್ಯ ಗೆಲುವಿಗಾಗಿ. 1-2 ಚೆಂಡುಗಳು ಡಾಟ್ ಅಂಡ್ ಡೆಲಿವರಿ ಆಗುವಾಗ ಕ್ಯಾಚ್ ಔಟ್ನೊಂದಿಗೆ ವಿಕೆಟ್ಗಳು ಪತನಗೊಳ್ಳುವ ಸಂದರ್ಭದಲ್ಲಿ ನೂತನ ಕ್ರಮಾಂಕದಲ್ಲಿ ಕ್ರೀಸಿಗೆ ಆಗಮಿಸತಕ್ಕಂಥ ಆಟಗಾರ ಒತ್ತಡವನ್ನು ನಿಭಾಯಿಸಿಕೊಂಡು ಆಡಲೇಬೇಕಾಗಿದೆ. ಓವರಿನ ತೃತೀಯ ಬಾರಿಗೆ ಸವಿನಂದನ್ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಚಾನ್ಮೇಯ ಚೆಂಡು. ಇಲ್ಲಿ ತೀರ್ಪುಗಾರ ವೈಡ್ ಎನ್ನುವ ನಿಶಾನೆಯನ್ನು ತೋರ್ಪಡಿಸಿಕೊಳ್ಳುವಾಗ ವೈಡ್+1 ಬೈಸ್ ರೂಪವನ್ನು ತಾಳ್ತಾ ಇದೆ. ತಪ್ಪು ಎಸೆತಗಾರಿಕೆ ನಿಯಮವನ್ನ ಮೀರಿದ ಚೆಂಡು. 2 ಅಂಕದ ಸಂಪಾದನೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 33 ಓಟದ ಅವಶ್ಯಕತೆ ಇದೆ. 4 ಚೆಂಡುಗಳು ಬಾಕಿ. ಪಂದ್ಯದ ತಿರುವಿನ ಹಂತಗಳಿಗೆ ಬರ್ತಾ ಇದೆ. ರೋಚಕ ಕ್ಷಣವನ್ನ ಕಂಡುಕೊಳ್ಳತಕ್ಕಂಥ ಸಮಯ. 2 ಚೆಂಡುಗಳು ಮಾತ್ರ ಸಂಪೂರ್ಣತೆಯ ಬಳಿಕ ತೃತೀಯ ಬಾರಿ ಈ ಮಧ್ಯೆ ಚೆಂಡು ಲೋ ಫುಲ್ ಟಾಸ್ ಆಗಿ ಮಾರ್ಪಾಡುಗೊಂಡಂತ ಚೆಂಡಾಗಿತ್ತು. ಒಂಟಿ ಓಟಗಳಿಗೆ ಅವಕಾಶಗೊಳ್ತಾ ಇದೆ. 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 34. 3 ಚೆಂಡು ಬಾಕಿ. 2 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 3 to go, 2 to get. 3 ಚೆಂಡು ಬಾಕಿ ಇದೆ. 2 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಕಲಾತ್ಮಕತೆಯ ಹೊಡೆತ ಈ ಬಾರಿ ಘೋಷಿತ ವಿಭಾಗವನ್ನು ಪ್ರವೇಶಗೊಳಿಸ್ತಾ ಇದೆ. ಚೆಂಡು 35ರ ಗಳಿಕೆ ಕಾಣಸಿಗ್ತಾ ಇದೆ. 35. ಅಂಕಿಅಂಶ ಪಟ್ಟಿಯನ್ನು 2 ತಂಡಗಳು ಕೂಡ ಸಮಬಲಗೊಳಿಸೋದಾದ್ರೆ ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ ಇದೆ. ಲಾಸ್ಟ್ ಬಾಲ್ ಕೊನೆಯ ಓಟದ ಅವಶ್ಯಕತೆ ಇದೆ. 2 ಚೆಂಡುಗಳು ಬಾಕಿ. 2 ಚೆಂಡು ಬಾಕಿ ಇದೆ. 1ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗೆ. ಸ್ವಪ್ರತವನ್ನು ಬಾಡ್ರಿ ಈ ಬಾರಿ ಕ್ಷೇತ್ರ ಪಾಲಕ ಚೆಂಡನ್ನು ಪಡ್ಕೊಳ್ಳೋದಾದ್ರೆ ತಿರುವಿನ ಹಂತಗಳಿಗೆ ಬರ್ತಾ ಇದೆ. ಮಗದೊಂದು ವಿಕೆಟ್ ನಷ್ಟ ಕಾಣಸಿಗ್ತಾ ಇದೆ. 1 ಚೆಂಡು ಬಾಕಿ. 1 ಓಟದ ಅವಶ್ಯಕತೆ ಇದೆ. 35. ಒಂದೊಮ್ಮೆ ಪಂದ್ಯ ಬಿಷಾರ ಕೊಲ್ಪೆ ಕಡೆಗೂ ಮಗದೊಮ್ಮೆ ಯಂಗ್ ಸ್ಟಾರ್ ವಾಮದಪ್ಪದವು ಕಡೆಗೂ ಪಂದ್ಯವಾಳ್ತಾ ಇದೆ. ಇಲ್ಲಿ ಕೊನೆಯ 1 ಚೆಂಡುಗಳು ಬಾಕಿ ಇದೆ. ಸಮಬಲದಲ್ಲಿ ಸ್ಥಗಿತಗೊಂಡಿದ್ದಾದ್ರೆ ಸೂಪರ್ ಓವರ್ ಚಾಲನೆಗೆ ಬರಲಿಕ್ಕಿದೆ. ನೂತನ ಕ್ರಮಾಂಕದ ಆಟಗಾರನ ಆಗಮನಗೊಳ್ಳೋದಾದ್ರೆ ಇಲ್ಲಿ ಕೊನೆಯ 1 ಚೆಂಡು ಬಾಕಿ. ಸವಿನಂದನ್ ಪಂದ್ಯದ ಹೀರೋ ಆಗಬಲ್ಲನೆ ಕಾದೋಡ್ಬೇಕಾಗಿದೆ. ಸವಿನಂದನ್ ಎಸೆದಂತಹ ತೃತೀಯ ಚೆಂಡು ವೈಡ್+1 ಪಂದ್ಯದ ನಿರ್ಣಾಯಕ ಚೆಂಡಾಗಿ ಮಾರ್ಪಾಡುಗೊಂಡಿದೆ. ಬಿಷಾರ ಕೊಲ್ಪೆ ತಂಡ ಸಂಪೂರ್ಣವಾಗಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವುದಕ್ಕೆ ವೈಡ್ ಹಾಗೂ ಬೈಸ್ ರೂಪದಲ್ಲಿ ತಾಳಿದಂತಹ ಓಟಗಳು ತಂಡದ ಭದ್ರ ಬುನಾದಿಯನ್ನು ಕಲ್ಪಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾ ಇದೆ. 1 ಚೆಂಡು ಬಾಕಿ. 1 ಓಟದ ಅವಶ್ಯಕತೆ ಇದೆ ಸವಿನಂದನ್ ಎಸೆತಗಾರಿಕೆ ವಿಭಾಗದಲ್ಲಿ. ನೂತನ ಕ್ರಮಾಂಕದ ದಾಂಡಿಗ ಸ್ಟ್ರೈಕ್ ಅನ್ನ ಕಾದಿರಿಸಿಕೊಳ್ಳುವಾಗ ಸುಪ್ರತವನ್ನು ಬಡ್ರಿ ಈ ಬಾರಿ ಬಲವಾದ ಮಾನವಿಗೆ ತಿರಸ್ಕಾರಗಳೊಂದಿಗೆ ಬಿಷಾರ ತಿರಸ್ಕಾರಗಳೊಂದಿಗೆ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ ಬಿಷಾರ ಕೊಲ್ಪೆ ತಂಡ. ಅಭಿನಂದನೆಗಳು ಬಿಷಾರ ಕೊಲ್ಪೆ ತಂಡದ ಆಟಗಾರರಿಗೆ, ಧನ್ಯವಾದಗಳು. ಯಂಗ್ ಸ್ಟಾರ್ ವಾಮದಪದವು ತಂಡದ ಆಟಗಾರರಿಗೂ ಕೂಡ ಕೊನೆಯ ಕ್ಷಣದವರೆಗೂ ಕೂಡ ವಿರೋಚಿತ ಹೋರಾಟವನ್ನು ವ್ಯಕ್ತಪಡಿಸಿದಂತಹ ಯಂಗ್ ಸ್ಟಾರ್ ವಾಮದ ಪದವು ಕೊನೆಯ ಕ್ಷಣದಲ್ಲಿ ಪಂದ್ಯವನ್ನು ಕೈ ಚೆಲ್ತಾ ಇದೆ. ಇದು ಬಹಳ ಸುಂದರವಾದ ಒಂದು ಕಾರ್ಯಕ್ರಮ. ಆತ್ಮೀಯ ಫ್ರೆಂಡ್ಸ್ ಹಾಗೂ ವಿಟ್ಲ ಉಪ್ಪಿನಗಡಿ ಯೂತ್ ಕಾಂಗ್ರೆಸ್ ಇದರ ಅಧ್ಯಕ್ಷರಾದಂಥ ಫಾರೂಕ್ ರವರ ನೇತೃತ್ವದಲ್ಲಿ ನಡೆಸಲ್ಪಡುವಂತಹ ಈ ಒಂದು ಕ್ರಿಕೆಟ್ ಪಂದ್ಯಾಟದ ಸಭಾ ಕಾರ್ಯಕ್ರಮ ನಾವು ಬಹಳ ಆಕಾಂಕ್ಷೆಯಿಂದ ಇದುವರೆಗೆ ಕಾಯ್ತಾ ಇದ್ದೀವಿ. ಅದು ಯಾರನ್ನ ಕಾಯ್ತಾ ಇದ್ದಿದ್ದು ಅಂದರೆ ಶ್ರೀಯುತ ಪುತ್ತೂರಿನ ಮುತ್ತು, ನ್ಯಾಯ ವಿನಯ ವಿನಯಶೀಲತ್ವದ ಅಶೋಕ್ ಕುಮಾರ್ ರೈ ಅವರನ್ನು ಕಾಯ್ತಿದ್ದೇವೆ. ದಯವಿಟ್ಟು ಇನ್ನು ಕೆಲವೇ ನಿಮಿಷಗಳೊಂದಿಗೆ ನಮ್ಮ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪ್ತಾ ಇದ್ದೇವೆ. ಮತ್ತು ಪಂದ್ಯಾಟ ಮುಂದುವರಿಸಲಿಕ್ಕಿದ್ದೇವೆ.
ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮದಿಗೆ ಆಗಮಿಸಿರತಕ್ಕಂಥ ಪುತ್ತೂರಿನ ಶಾಸಕ, ಅದೆಷ್ಟು ಬಡವರ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂತಹ ನಮ್ಮೆಲ್ಲರ ನಾಯಕರು, ಪುತ್ತೂರಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ಈ ಕ್ರೀಡಾಂಗಣಕ್ಕೆ ಇದು ಸತತ 7ನೇ ಬಾರಿಗೆ ಪದಾರ್ಪಣೆಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ವಿಟ್ಲ ಉಪ್ಪಿನಂಗಡಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಫಾರೂಕ್ ರವರು ಸಾಲು ಹೊದಿಸಿ ಹಾರ ಹಾಕಿ ಸ್ವಾಗತಿಸುವ ಮುಖಾಂತರ ಒಂದು ಮೂಮೆಂಟನ್ನು ನೀಡಿ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಅಶೋಕ್ ಕುಮಾರ್ ಇವರು ಇದನ್ನು ಸ್ವೀಕರಿಸಬೇಕು, ತಾವುಗಳು ಇದನ್ನು ಗೌರವಿಸಬೇಕೆಂದು ವಿನಂತಿಸಿಕೊಳ್ತಾ ಫಾರೂಕ್ ಹಾಗೂ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಈ ಗ್ರೌಂಡಿಗೆ ಪ್ರತಿ ವರ್ಷವೇ ಬರ್ತಾ ಇದ್ದೇನೆ. ಆದರೆ ಇವತ್ತು ನೋಡುವಾಗ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶೈಲಿಯಲ್ಲಿ, ಮೊನ್ನೆ ನಮ್ಮ ಇವರು ಫೈನ್ ಫಿಲೋಮಿನಾ ಕಾಲೇಜಸಲ್ಲಿ
ಪ್ರಸನ್ನ ಶೆಟ್ಟರು ಒಂದು ಕಾರ್ಯಕ್ರಮವನ್ನು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿದರು. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದರು. ಇವತ್ತು ಈ ಪೆರ್ನೆಯ ಭಾಗದಲ್ಲಿ ಇವತ್ತು ಒಳ್ಳೆಯ ರೀತಿಯ ಒಂದು ಕ್ರಿಕೆಟನ್ನು ಅದು ನಮ್ಮ ಪಕ್ಷದ ಪರವಾಗಿ ಪಕ್ಷದ ಹೆಸರಿನಲ್ಲಿ ನಡೆಸಿರುವಂಥ ಯುವಕರ ತಂಡ, ಈ ಯುವ ತಂಡ ಇನ್ನಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಬಡವರಿಗೆ ಪಕ್ಷದ ನೆಲೆಯಲ್ಲಿ ಸರ್ಕಾರದಿಂದ ಬರುವ ಯೋಜನೆಗಳನ್ನು ಕೊಡುವುದರ ಜೊತೆಗೆ ಯುವಕರನ್ನು ಒಟ್ಟುಗೂಡಿಸುವಂಥ ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಯುವ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 8-9 ತಿಂಗಳ ಅವಧಿಯಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದಾರೆ, ಅದನ್ನು ಒಂದು ಆ ಕಡೆ ಈ ಕಡೆ ಯಾವುದೇ ವಿಚಾರವನ್ನು ನೋಡದೆ ಬೇರೆ ಪಕ್ಷಗಳು ಯಾವತ್ತೂ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ವಿಚಾರವನ್ನು ಉಲ್ಲೇಖ ಮಾಡ್ತಾ ಇರುವ ಸಮಯದಲ್ಲಿ ಸುಮಾರು 37,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ 5 ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರ ಸಮಾಜದಲ್ಲಿರುವ ಮಹಿಳೆಯರ ಬಡವರ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆಗೇರಿಸುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಎಷ್ಟೋ ಜನ ಮಹಿಳೆಯರು ಏನು ಗೃಹಲಕ್ಷ್ಮಿ ಬರ್ತಾ ಇದೆ ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ಳುವಂಥ ಕೆಲಸಗಳು ಆಗಿದೆ. ಜೊತೆಯಲ್ಲಿ ಯಾರ್ಯಾರಿಗೆ ಅದರಲ್ಲಿ ಕೆಲವು ಟೆಕ್ನಿಕಲ್ ಪ್ರಾಬ್ಲಮಿಂದ ಯಾರ್ಯಾರಿಗೆ ಬರಲಿಕ್ಕೆ ತೊಂದರೆ ಆಗ್ತದೆ ಅಂಥವರನ್ನು ಹುಡುಕಿ ಅವರಿಗೆ ಕೊಡಿಸುವಂಥ ಕೆಲಸವನ್ನು ನಮ್ಮ ಯುವ ಕಾಂಗ್ರೆಸ್ ಸಮಿತಿಯ ಎಲ್ಲ ಸದಸ್ಯರು ಮಾಡ್ತಾ ಇದ್ದಾರೆ. ಬಲಿಷ್ಠವಾದ ಯುವ ಕಾಂಗ್ರೆಸ್ ಸಮಿತಿಯನ್ನು ಕಟ್ಟಿ ನಾವು ಕಾಂಗ್ರೆಸ್ಸಿನ ಎಲ್ಲ ಕೆಲಸಗಳು ಸರ್ಕಾರದ ಯೋಜನೆಗಳು ಏನಿದೆ ಅದನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸ ಈ ಸಮಿತಿಯವರು ಮಾಡ್ತಾ ಇದ್ದಾರೆ. ಇವತ್ತು ಒಳ್ಳೆಯ ಕ್ರಿಕೆಟ್ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ನಾನು ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ, ಇನ್ನಷ್ಟು ಬಲಿಷ್ಠವಾದ ತಂಡಗಳನ್ನು ನೀವು ಕಟ್ಟಬೇಕು. ಬೂತಿನಲ್ಲಿ ಪ್ರತಿ ಬೂತಿನಲ್ಲಿ 10 ಯುವಕರ ತಂಡಗಳು ಬರಬೇಕು. ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಈ ರೀತಿಯ ಎಲ್ಲ ಜಾತಿ ಧರ್ಮ ಮತದವರನ್ನು ಸೇರಿಸಿಕೊಂಡು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದು, ಬಡವರ ಕಷ್ಟದಲ್ಲಿ ಯಾರು ಇರ್ತಾರೆ ಅವರ ಕಣ್ಣೀರನ್ನು ಒರೆಸುವಂಥ ಕೆಲಸ ಕಾಂಗ್ರೆಸ್ಸಿನ ಯುವ ಸಂಘಟನೆ ಯುವ ಸಮಿತಿ ಮಾಡಿದೆ ಅನ್ನುವ ವಿಚಾರವನ್ನು ಇಡೀ ಊರಿಗೆ ಮುಟ್ಟಿಸುವಂಥ ಕೆಲಸಗಳನ್ನು ನೀವು ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳುತ್ತಾ, ಜೊತೆಯಲ್ಲಿ ನಮ್ಮ ಪುತ್ತೂರಿನಲ್ಲಿ ಸುಮಾರು 23.5 ಎಕರೆ ಜಾಗವನ್ನು ನಾವು ಇವಾಗಲೇ KCAಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂದರೆ ಅಲ್ಲಿ ಕೌಂಟಿಯಿಂದ ಹಿಡಿದು ಒನ್ ಡೇ ಮ್ಯಾಚನ್ನು ಆಡುವಂಥ ಒಂದು ಗ್ರೌಂಡು 2 ಗ್ರೌಂಡ್ಗಳು ನಿರ್ಮಾಣ ಆಗ್ತದೆ. ಒಂದು ಗ್ರೌಂಡಿನಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಆಡಿದರೆ ಇನ್ನೊಂದು ಗ್ರೌಂಡಿನಲ್ಲಿ ನಮ್ಮ ಊರಿನ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲ ರೀತಿಯ ಯೋಜನೆಗಳನ್ನು ಅವರು ಮಾಡಿಕೊಡ್ತಾರೆ. ರಿಕ್ರಿಯೇಷನ್ ಕ್ಲಬ್ ಆಗ್ತದೆ, ಸ್ವಿಮ್ಮಿಂಗ್ ಪೂಲ್ ಆಗ್ತದೆ, ಹೆಲ್ತ್ ಕ್ಲಬ್ ಆಗ್ತದೆ, ವಾಟ್ ನಾಟ್ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ KCA ಗ್ರೌಂಡ್. ಎಲ್ಲ ಯುವಕರು ಹೋಗಿ ಎಲ್ಲ ಅವರ ಕುಟುಂಬದ ಸಮೇತರ ಹೋಗಿ ಅಲ್ಲಿ ಆ ಪ್ರಯೋಜನಗಳನ್ನು ಪಡ್ಕೊಳ್ಳೋದಾಗ್ಬೋದು. ಜೊತೆಗೆ ಇಡೀ ಇಂಟರ್ನ್ಯಾಷನಲ್ ಕ್ರಿಕೆಟ್ಸ್ ಯಾರು ಆಡ್ತಾರೆ ಅವರು ಕೂಡ ನಮ್ಮ ಈ ಪುತ್ತೂರಿಗೆ ಬರುವುದಂದರೆ ನಮಗೆಲ್ರಿಗೂ ಹೆಮ್ಮೆಯ ವಿಚಾರ. ಇನ್ನೊಂದು ಈಗಲೇ ನಾವು KCA ಅವರ ಹತ್ರ ಮಾತಾಡಿದ್ದೀವಿ. ಸುಮಾರು 100 ಜನರನ್ನು ಇಲ್ಲಿಂದ ಆಯ್ಕೆ ಮಾಡಿ, ಇಲ್ಲಿ ನನಗೆ ಈಗ ಕೆಲವು ಹೇಳಿದರೆ ಬೈತಾರೆ, ಈ ಮೇರೆ ಅಂಡರ್ ಕ್ರಿಕೆಟ್ ಗೊಬ್ಬರ ಈ ಅಶೋಕರ ಈಗಲೇ ಸಪೋರ್ಟ್ ಮಲ್ಪಿಜರಂತೆ. ಆದರೂ ನನ್ನ ವಿಚಾರ, ನಾನು ಅಂಡರ್ ಆ್ಯಂಡ್ ಈ ಆಟ ಆಡೋದಕ್ಕೆ ನಾನು ವಿರೋಧಿ ಅಲ್ಲ, ನಾನು ಮೊದಲು ಅದನ್ನೇ ಆಡ್ತಾ ಇದ್ದವನು, ನಾನು ಅದಕ್ಕೇನು ವಿರೋಧ ಇಲ್ಲ. ಆದರೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಇವತ್ತು ಏನಿಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ 6 ಬಾರಿಸ್ತಾರೆ, ಇಲ್ಲದ್ರೆ ಯಾವ ರೀತಿ ಆಟಗಾರರಿದ್ದಾರೆ, ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರನ್ನು ತಗೊಂಡು ಹೋಗುವಂಥ ಕೆಲಸ ಆಗಬೇಕಿದ್ರೆ ಓವರ್ ಹ್ಯಾಂಡ್ ಮಾತ್ರ ಸಾಧ್ಯ. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ನಾನು ಯಾವತ್ತೂ ಅಂಡರ್ ಹ್ಯಾಂಡ್ ಕ್ರಿಕೆಟ್ಗೆ ವಿರೋಧಿ ಅಲ್ಲ, ನಾವು ಆಡಬೇಕು. ಆದರೂ ಓವರ್ ಹ್ಯಾಂಡ್ ನಮ್ಮ ಚಿಕ್ಕ ಮಕ್ಕಳಿಗೆ ಹೇಳಿಕೊಟ್ರೆ ಅವರು ಖಂಡಿತ ಒಂದಲ್ಲ ಒಂದು ಹುಡುಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಪುತ್ತೂರಿನಿಂದ ಇಂಟರ್ನ್ಯಾಷನಲ್ ಮ್ಯಾಚ್ ಆಡುವಂಥ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಆ ರೀತಿ ತರಬೇತಿಗಾಗಿ ಈಗ ನಾವು ಸುಮಾರು 100 ಜನರನ್ನು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಆರಂಭ ಮಾಡ್ತೀವಿ. ನಮ್ಮ ಟ್ರಸ್ಟ್ನ ಮುಖಾಂತರ ಸುಮಾರು ಎಲ್ಲ ಶಾಲೆಗಳಲ್ಲಿ ಆಡುವಂಥ 100 ಮಕ್ಕಳನ್ನು ಕರೆಸಿ ಅವರಿಗೆ ಜೂನಿಯರ್ ಕಾಲೇಜ್ ಗ್ರೌಂಡಿನಲ್ಲಿ, ನೀವು ಕೂಡ ಮಕ್ಕಳು ಇದ್ದರೆ ಬರ್ಬೋದು, ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲಿ ಸುಮಾರು 3 ರಿಂದ 4 ತಿಂಗಳ ಕಾಲ ಯಾರು KCAಯಲ್ಲಿ ರಿಟೈರ್ಡ್ ಇಂಟರ್ನ್ಯಾಷನಲ್ ಗೇಮ್ ಆಡಿದವರಿದ್ದಾರೆ ಅವರ ಮುಖಾಂತರ ಉಚಿತವಾಗಿ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ
ಒಂದು ಕಡೆಯಿಂದ ಗ್ರೌಂಡ್ ಆಗಬೇಕು, ಒಂದು ಕಡೆಯಿಂದ ಇಂಟರ್ನ್ಯಾಷನಲ್ ಏನು ಪ್ಲೇಯರ್ಸ್ ಅವರು ಪುತ್ತೂರಿಗೆ ಬರಬೇಕು, ಆ ಭಾಗದ ಅಭಿವೃದ್ಧಿ ಆಗಬೇಕು. ಜೊತೆಯಲ್ಲಿ ಪುತ್ತೂರಿನ ಮಣ್ಣಿನ ಮಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಬೇಕು ಅಂತ ನಮ್ಮ ಸಂಕಲ್ಪ ಏನಿದೆ ಅದನ್ನು ಮುಂದುವರಿಸುವಂತಹ ಕೆಲಸಕ್ಕೆ ನೀವೆಲ್ಲ ಸಹಕಾರಿ ಆಗಬೇಕು. ಇವತ್ತು ಕಾಂಗ್ರೆಸ್ ಯುವ ಪಡೆ ಒಂದು ಒಳ್ಳೆಯ ಕೆಲಸವನ್ನು ನಮ್ಮೆಲ್ಲರನ್ನು ಕರೆದು, ಅದು ರಾಜೀವ್ ಗಾಂಧಿ, ದಿವಂಗತ ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ಈ ಟ್ರೋಫಿಯನ್ನು ಆಯೋಜನೆ ಮಾಡಿದೆ. ರಾಜೀವ್ ಗಾಂಧಿ ಅಂತ ಹೇಳಿದರೆ ಈ ದೇಶಕ್ಕೆ ತನ್ನ ರಕ್ತವನ್ನು ಕೊಟ್ಟವರು. ಈ ದೇಶಕ್ಕೆ ನಾವು ಬೇರೆ ಎಷ್ಟೋ ಹೀರೋಗಳಿದ್ದಾರೆ, ಆದರೆ ರಾಜೀವ್ ಗಾಂಧಿಯ, ಇಂದಿರಾ ಗಾಂಧಿಯ ಹೆಸರನ್ನು ತೆಗೆದರೆ ಅವ ಯಾವ ಪಕ್ಷದವನು ಆಗಲಿ ಒಮ್ಮೆ ಮೈ ಜುಮ್ ಅನ್ನುವಂಥ ನಮ್ಮ ಮನಸ್ಸಿನಲ್ಲಿ ಜುಮ್ ಅಂತದೆ. ಯಾಕಂತ ಹೇಳಿದ್ರೆ ಅವರ ರಕ್ತವನ್ನು ಈ ಪುಣ್ಯದ ಭೂಮಿಗೆ ಕೊಟ್ಟವರು. ಅಂಥ ಪ್ರಮುಖರ ಹೆಸರಿನಲ್ಲಿ ಇವತ್ತು ಈ ಕ್ರಿಕೆಟನ್ನು ಆಯೋಜನೆ ಮಾಡಿದ ನಮ್ಮ ಪ್ರಸಾದ್ ಅವರ ಜೊತೆಯಲ್ಲಿದ್ದಾರೆ, ಅದು ಫಾರೂಕ್ ಅವರಿದ್ದಾರೆ, ಅವರ ತಂಡ. ನಿಮಗೆಲ್ಲ ಅಭಿನಂದನೆ ಹೇಳುತ್ತಾ, ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀವು ಮಾಡಬೇಕು. ಜೊತೆಯಲ್ಲಿ ಎಲ್ಲೆಲ್ಲಿ ಕಷ್ಟದಲ್ಲಿರುವವರ ನಿಜವಾದ ಕೆಲಸ ಅಂತ ಹೇಳಿದ್ರೆ ಕಷ್ಟದಲ್ಲಿರುವವರು ಅಂತ ಕಣ್ಣೀರು ಒರೆಸುವಂಥ ಕೆಲಸ ನಿಮ್ಮ ಯುವಕರ ತಂಡ ಮಾಡಬೇಕು. ಅದಕ್ಕೇನು ಆರ್ಥಿಕ ಕ್ರೋಢೀಕರಣ ಬೇಕಾಗುವಂಥ ಅವಶ್ಯಕತೆಗಳಿಲ್ಲ. ಒಬ್ಬರಿಗೆ ಸಹಾಯ ಮಾಡೋದಿದ್ರೆ ನಮ್ಮ ಮನಸ್ಸಿನಲ್ಲಿ ಏನು ವಿಚಾರಗಳಿದೆ ಅಂತ ಹೇಳಿದ್ರೆ ದುಡ್ಡಿದ್ರೆ ಮಾತ್ರ ಸಹಾಯ ಮಾಡ್ಬೋದು ಅಂತ ಖಂಡಿತ ಇಲ್ಲ. ದುಡ್ಡು ಬೇಕೇ ಅಂತ ಇಲ್ಲ ಸಹಾಯ ಮಾಡಲಿಕ್ಕೆ. ನಾವು ಒಬ್ಬನಿಗೆ, ಯಾವುದೇ ಒಬ್ಬ ಮನುಷ್ಯ ಎರಡು ಸಮಯದಲ್ಲಿ ಅವನು ಅತೀವ ನೋವಲ್ಲಿರ್ತಾನೆ. ಒಂದು ಸಮಯದಲ್ಲಿ ಅತೀವ ನೋವಲ್ಲಿರ್ತಾನೆ, ಒಂದು ಸಮಯ ಅತೀವ ಹೆದರಿಕೆಯಲ್ಲಿರ್ತಾನೆ. ಒಂದು ಅತೀವ ನೋವಲ್ಲಿ ಆಗಿರೋದ್ರಿಂದ ಆಸ್ಪತ್ರೆಗೆ ಹೋಗುವಾಗ, ಇನ್ನೊಬ್ಬ ಅತೀವ ಹೆದರಿಕೆಯಲ್ಲಿ, ತುಂಬ ಹೆದರಿಕೆಯಲ್ಲಿ ಇರೋದಂತಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ. ಇದು ಜನಗಳು ನಾವು ನೋಡಿರುವಂಥದ್ದು. ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಹೋಯ್ದಂದ್ರೆ ಹೆದರಿ ಬಿಡ್ತಾರೆ. ನನಗೆ ಯಾರಾದರೂ ಪರಿಚಯದವರು ಒಬ್ಬರನ್ನು ನಿಲ್ಲಿಸಿ ಅಲ್ಲಿಗೆ ಹೋಗುದು. ಅವನು ಅಲ್ಲಿ ಏನಾಗ್ತದೆ ಅಂತೆಲ್ಲ, ಅವನು ಸತ್ಯ ಇದ್ದರೂ ಅವನು ಒಬ್ಬರನ್ನು ನಿಲ್ಲಿಸಿ ಹೋಗುವಂಥದ್ದು. ಆಸ್ಪತ್ರೆಗೆ ಹೋಗುವಾಗ ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವೆಲ್ಲ ಯುವಕರಿದ್ದೀರಿ, ದುಡ್ಡು ಕೊಟ್ಟೆ ಯಾವ ಕೆಲಸಗಳಿಲ್ಲ. ನಾನು ಮೊನ್ನೆ ಒಂದು ಉದಾಹರಣೆ, ಚಿಕ್ಕ ಒಂದು ಉದಾಹರಣೆ ಹೇಳಿ ನಿಮಗೆ ಗೊತ್ತಾಗಬೇಕು. ಆ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕೆಯ್ಯೂರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಚಿಕ್ಕ 6 ವರ್ಷದ ಮಗು ಕೆಯ್ಯೂರಲ್ಲಿ ಆಕ್ಸಿಡೆಂಟ್ ಆಗುವಾಗ ರಾತ್ರಿ ಸಾಧಾರಣ 6:30 ಗಂಟೆಗೆ ಆಕ್ಸಿಡೆಂಟ್ ಆಯಿತು. ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅದು ಮಗು ಸಾಧಾರಣ ಮಂಗಳೂರು ಮುಟ್ಟುವಾಗಲೇ ತೀರಿ ಹೋಗಿದೆ. ಅವರ ಕುಟುಂಬದವರೆಲ್ಲ ಆಸ್ಪತ್ರೆಯಲ್ಲಿ ಕೂತ್ಕೊಂಡು, ನಾನು 11 ಗಂಟೆಗೆ ಫಸ್ಟ್ ನೀರು ಆಸ್ಪತ್ರೆಗೆ ಹೋಗುವಾಗ ಅವರಲ್ಲಿ ಕಾಯ್ತಾ ಇದ್ದಾರೆ, ಯಾರೂ ಬಂದಿಲ್ಲ. ಮಗುವಿನ ಬಾಡಿ ಇಟ್ಕೊಂಡು ಕಾಯ್ತಾ ಇದ್ದರು. ನಾನು ಹೋಗುವಾಗ ಅವರು ಅಳ್ತಾ ಇದ್ದಾರೆ. ಮತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸನ್ನು ಕರೆಸಿ ಫಸ್ಟ್ ಅವರಿಗೆ ಪೋಸ್ಟ್ ಮಾರ್ಟಮ್ ಆಗಬೇಕಿತ್ತು. ಆನಂತರ ಅವರನ್ನು ಪೊಲೀಸ್ನವರು ಬಂದು ರಿಪೋರ್ಟ್ ಎಲ್ಲ ಮಾಡಿ ನಾನು ಮನೆಗೆ ಹೋದೆ. ಸಾಧಾರಣ 2 ಗಂಟೆ ರಾತ್ರಿಗೆ ಅವರಿಗೆ ಫೋನ್ ಮಾಡಿದೆ. ಆಗ ಅವ್ರು ಹೇಳಿದರು, ಇಲ್ಲ ನಾವು ಈಗ ವೆಲ್ನಾಕಿಗೆ ಪೋಸ್ಟ್ ಮಾರ್ಟಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಮರು ದಿವಸ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ನಾನೊಂದು 2 ಮಿನಿಟ್ ಪುನಃ ಅವರಿಗೆ ಫೋನ್ ಮಾಡಿದೆ, ನೀವು ಎಲ್ಲಿ ಹೋಗಿದ್ರಿ, ಎಲ್ಲಿ ಮುಟ್ಟಿದ್ರಿ, ನಿಮ್ಮ ಕೆಲಸ ಎಲ್ಲ ಆಯಿತಾ, ಪೋಸ್ಟ್ ಮಾರ್ಟಮ್ ಆಯಿತಾ ಅಂತ. ಆಗ ಅವರು ಹೇಳಿದರು, ನಾನು ವಾಪಸ್ ಮಂಗಳೂರಿಂದ ಬರ್ತಾ ಇದ್ದೀನಿ ಅನ್ನೋ ವಿಚಾರವನ್ನು ಹೇಳಿದರು. ಆಗ ಅವರು ಉಲ್ಲೇಖ ಮಾಡಿದರು, ಸರ್ ನಮ್ಮ ಮಗು ತೂರಿದ ನಮಗೆ ಅತೀವ ನೋವಿದೆ, ಆದರೂ ನೀವು 3 ಸಲ ಫೋನ್ ಮಾಡಿದ್ರಲ್ಲ, ನಮ್ಮ ಅರ್ಧ ನೋವು ಕಡಿಮೆ ಆಗಿದೆ ಸರ್. ನಮಗೆ ನೀವು ಆ ಪ್ರೋತ್ಸಾಹ ಕೊಟ್ಟು ನಮಗೆ ಒಂದು ಸಹಕಾರ ಕೊಟ್ಟರಲ್ಲ, ಅದರಿಂದ ನಮಗೆ ಅರ್ಧ ನೋವು ಕಡಿಮೆ ಆಗಿದೆ. ಯಾಕೆ ಇಲ್ಲಿ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ನಾವು ದುಡ್ಡಿದ್ದೇ ಒಬ್ಬನಿಗೆ ಸಹಾಯ ಮಾಡೋದಲ್ಲ, ನಾವು ಒಬ್ಬನಿಗೆ ಮಾತಿನಿಂದ ಸಹಾಯ ಮಾಡಲಿಕ್ಕಿದೆ, ಒಬ್ಬನಿಗೆ ಧೈರ್ಯ ತುಂಬ ಮುಖಾಂತರ ಸಹಾಯ ಮಾಡಬಹುದು. ಈ ರೀತಿ ಮಾಡುವಂಥ ಕೆಲಸಗಳನ್ನು ನಿಮ್ಮ ಸಂಘಟನೆಗಳು ಮಾಡಬೇಕು. ಎಲ್ಲಿಯಾದರೂ ಜೋಡಣೆ ಮಾಡಿ ಅವರ ಕಷ್ಟದಿಂದ ಬರುವಾಗ ಅವರಿಗೆ ಅದನ್ನು ಜೋಡಿಸುವಂತಹ ಕೆಲಸಗಳನ್ನು ನೀವು ಮಾಡಬೇಕು. ಸರ್ಕಾರ, ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ ನಮ್ಮ ಕೈಯಲ್ಲಿದೆ. ನಿಮ್ಮ ಆ ಅಧಿಕಾರವನ್ನು ಬಳಸಿಕೊಂಡು ನ್ಯಾಯ ಧರ್ಮದಲ್ಲಿ ಯಾರ್ಯಾರಿಗೆ ಸಹಾಯ ಮಾಡಬಹುದಾ, ಸರ್ಕಾರದ ಯೋಜನೆ ಯಾರ್ಯಾರಿಗೆ ಮುಟ್ಟಿಸ್ಬೋದಾ, ಅದನ್ನು ಮುಟ್ಟಿಸುವಂಥ ಕೆಲಸ ನಾವೆಲ್ಲ ಯುವಕರು ಮಾಡಬೇಕು. ನಮ್ಮ ಕಚೇರಿಯಲ್ಲಿ 5-6 ಜನ ಸಹಾಯಕರಿದ್ದಾರೆ. ಅವರ ನಂಬರನ್ನು ನಿಮ್ಮ ಫೋನಲ್ಲಿ ಫೀಡ್ ಮಾಡ್ಕೊಳ್ಳಿ. ಅವರ ನಂಬರಿಂದ ಏನು ನಿಮಗೆ ಅಂಥ ತೊಂದರೆಗಳು ಬಂದರೆ ಅವರನ್ನು ಕಾಲ್ ತಗೊಳ್ಳಿ, ಅವರಿಗೆ ಸಹಾಯ ಮಾಡುವಂಥ ಕೆಲಸಗಳನ್ನು ಮಾಡಿ. ಆ ರೀತಿ ನಮಗೆ ಒಬ್ಬರನ್ನು ಸಹಾಯ ಮಾಡುವಂಥ ಕೆಲಸಗಳು. ಎಷ್ಟೋ ಜನರ ಅಕ್ರಮ ಸಕ್ರಮ 94C ಸುಮಾರು ಪೆಂಡಿಂಗ್ ಇದೆ. ಎಷ್ಟೋ ಜನರಿಗೆ ತಲುಪಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಯಾವ ರೀತಿ ಹೋಗಬೇಕು, ಕೆಲವುಗಳ ಅಧಿಕಾರಿಗಳಿಂದ ಶೋಷಣೆ ಒಳಗಾಗ್ತಾರೆ, ಕೆಲವರು ಅಧಿಕಾರಿಗಳು ಅದಕ್ಕೆ ಹೆಚ್ಚಿನ ಡಿಮಾಂಡನ್ನು ಮಾಡುವಂಥ ಕೆಲಸಗಳಾಗ್ತದೆ. ನಮ್ಮ ಯುವಕ ತಂಡ ಏನಿದೆ, ಬರೀ ಅವರನ್ನು ಜೋಡಣೆ ಮಾಡುವ ಮುಖಾಂತರ ಅವರಿಗೆ ಸಹಕಾರ ಮಾಡಿದರೆ ಅವರು ಸಾಯುವವರೆಗೆ ಖಂಡಿತ ನಮ್ಮನ್ನು ಮರೆಯುವಂಥ ಕೆಲಸಗಳಾಗುವುದಿಲ್ಲ. ನಾವು ಒಬ್ಬರ ಮನಸ್ಸನ್ನು ಗೆಲ್ಲಬೇಕಿದ್ದರೆ ಖಂಡಿತ ಸಹಾಯದ ಮೂಲಕ,
ಪ್ರೀತಿಯ ಮೂಲಕ ಸಹ ಬಾಳ್ವೆಯ ಮುಖಾಂತರ ಮಾಡಬೇಕೇ ಹೊರತು ಅಧಿಕಾರ ಚಲಾಯಿಸಿ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ರೀತಿ ಮಾಡುವಂಥ ಕೆಲಸವನ್ನು ನಾವು ಯುವಕರೆಲ್ಲ ಮಾಡಬೇಕು. ಮನಸ್ಸಲ್ಲಿ ಇಟ್ಕೊಂಡು ಆ ಕೆಲಸಗಳನ್ನು ಮಾಡಿದರೆ ಮಾತ್ರ ಇಂಥ ಸಂಘಟನೆಗಳಿಂದ ಖಂಡಿತ ಸಾರ್ಥಕ. ಆ ರೀತಿಯ ಕೆಲಸಗಳನ್ನು ನೀವು ಕೂಡ ಏನು ಯುವ ಕಾಂಗ್ರೆಸ್ ನೋಡಿದ್ದಾರೆ ಅದನ್ನು ಮಾಡುವಂಥ ಅವಕಾಶ ನಿಮಗೆ ದೇವರು ಕಲ್ಪಿಸಿಕೊಟ್ಟಿದ್ದಾನೆ. ಅದನ್ನು ಡಿಸ್ಚಾರ್ಜ್ ಯುವರ್ ಡ್ಯೂಟೀಸ್, ನೀವು ಅದನ್ನು ಮಾಡುವಂಥ ಕೆಲಸ ಮಾಡಬೇಕು. ಬಲವಾದ ಸಂಘಟನೆಯನ್ನು ಕಟ್ಟಬೇಕು. ಆ ಮುಖಾಂತರ ನ್ಯಾಯ, ಧರ್ಮ, ಪ್ರೀತಿ, ವಿಶ್ವಾಸದಿಂದ ಸಮಾಜದಲ್ಲಿ ಬಡವರ ಕಣ್ಣೀರು ಒರೆಸುವಂಥ ಕೆಲಸ ನೀವು ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ತುಂಬ ಜನರನ್ನು ಎಲ್ಲ ಪ್ರಮುಖರನ್ನು ಕರೆದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನಿಮಗೆಲ್ಲರೂ ಅಭಿನಂದನೆಯನ್ನು ಹೇಳುತ್ತಾ ನನ್ನನ್ನು ಕರೆದು ಅವಕಾಶ ಕಲ್ಪಿಸಿದ ನಿಮಗೆ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅದೆಷ್ಟೋ ಸುಂದರವಾದ ಮಾತುಗಳನ್ನಾಡಿರತಕ್ಕಂತಹ, ಬಹಳ ಉತ್ತಮವಾಗಿ ನಮಗೆ ತಿಳುವಳಿಕೆಯನ್ನು ತಿಳಿಸಿಕೊಟ್ಟಂತಹ ಸನ್ಮಾನ್ಯ ನಮ್ಮ ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಸೌಮ್ಯ ಸ್ವಭಾವದ, ಬಹಳ ನಿಧಾನಗತಿಯಲ್ಲಿ ಸ್ಮೂತಾಗಿ ಮಾತಾಡುವಂಥ ನಮ್ಮ ವಿಟ್ಲ ಬ್ಲಾಕ್ನ ಅಧ್ಯಕ್ಷರಾದಂಥ ರಾಜಾರಾಮ್ ಸರ್ ಒಂದೆರಡು ಹಿತನುಡಿಗಳನ್ನು ನೋಡಬೇಕು ವಿನಂತಿಸ್ಕೊಳ್ತಾ ಇದ್ದೇವೆ. ಸ್ನೇಹಕ್ಕಾಗಿ ಕ್ರೀಡಾಕೂಟ, ಸೌಹಾರ್ದಕ್ಕಾಗಿ ಈ ಒಂದು ಕ್ರಿಕೆಟ್, ಹಾಗೆ ಸಂಘಟನೆಗಾಗಿ ಈ ಒಂದು ಕೂಟ ಏರ್ಪಡಿಸಿದಂಥ ನಮ್ಮ ನೆಚ್ಚಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ವಿಟ್ಲೋಪಿನಂಗಡಿ ಬ್ಲಾಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಫಾರೂಕ್ ಅವರ ನೇತೃತ್ವದಲ್ಲಿ, ಸಮರ್ಥ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಕ್ರೀಡಾಕೂಟ, ಈ ಒಂದು ಕ್ರಿಕೆಟ್ ಪಂದ್ಯಾಟ ನಮ್ಮ ನೆಚ್ಚಿನ ಮಾಜಿ ಪ್ರಧಾನಿಯವರಾದಂಥ ಯುವಕರ ಕಣ್ಮಣಿ, ಯುವಕರ ಸ್ಫೂರ್ತಿಯಾದಂಥ ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ಮಾಡುವಂಥದ್ದು ನಿಜವಾಗಿಯೂ ಅರ್ಥಪೂರ್ಣ. ಇಂಥ ಒಂದು ಅದ್ಭುತ ಕ್ರೀಡಾಕೂಟ, ಅದ್ಭುತ ಒಂದು ಕ್ರಿಕೆಟ್ ಪಂದ್ಯಾಟ, ಯಾವುದೇ ಇದು ಮುಖಸ್ತುತಿ ಅಲ್ಲ, ಯಾವುದೇ ರಣಜಿ ಪಂದ್ಯದ ವ್ಯವಸ್ಥೆಗೆ ಕಡಿಮೆ ಇಲ್ಲದಂಥ ವ್ಯವಸ್ಥೆ ಮಾಡಿದಂಥ ಇಂಥ ಒಂದು ಕೂಟವನ್ನು ಆಯೋಜಿಸಿದಂಥ ಮೊಹಮ್ಮದ್ ಫಾರೂಕ್ ಪೆರ್ನೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮೊದಲಿಗೆ ನಾನು ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಶಾಸಕರು, ಕ್ರಿಯಾಶೀಲರು, ಹಲವಾರು ಕಾರ್ಯಕ್ರಮ ಇಡೀ ದಿನ ಭಾಗವಹಿಸಿ ಇಂದು ನಮ್ಮೊಂದಿಗಿದ್ದಾರೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ಹಿರಿಯ ನಾಯಕರಾದಂಥ ಉಮಾನಾಥ್ ಶೆಟ್ರೆ, ವಕೀಲರು ಹಾಗೂ ಪಂಚಾಯತ್ ಅಧ್ಯಕ್ಷರಾದಂಥ ಪದ್ಮನಾಭರವರೇ, ಹಾಗೆ ಜಯಪ್ರಕಾಶ್ ಬದಿನಾರ್ರವರೇ, ಹಾಗೆ ತನಿಯ ಪೂಜಾರಿ ಅವರೇ, ಹಾಗೆ ನಮ್ಮೆಲ್ಲ ಯುವ ನಾಯಕರು ಇಲ್ಲಿದ್ದಾರೆ. ಶಬೀರ್ ಕೆಂಪಿ ಅವರಿದ್ದಾರೆ, ಮಿತ್ರದಾಸ್ ರೈ ಅವರಿದ್ದಾರೆ, ಹಾಗೆ ಸುನಿಲ್ ಪೆಂಟೋ ಅವರಿದ್ದಾರೆ, ತೌಸಿಫ್ರವರಿದ್ದಾರೆ, ಬಶೀರ್ ಪರ್ಲಕ್ರ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಆದ್ಯಗಣ್ಯ ನಾಯಕರೇ, ಖಂಡಿತ ಇಂಥ ಒಂದು ಕ್ರೀಡಾಕೂಟ ನಮ್ಮೆಲ್ಲರ ಬಾಂಧವ್ಯದ ಬೆಸುಗೆ ಸ್ನೇಹದ ಸಂಕೋಲೆ ಬೆಸೆಯುವಂಥ ಒಂದು ಸಂದೇಶ ಸಾರುವಂಥ ಕ್ರೀಡಾಕೂಟವಾಗಲಿ, ಅದ್ಭುತವಾಗಿ ಮೂಡಿ ಬರಲಿ ಅಂತ ಇದಕ್ಕೆ ಯಶಸ್ಸನ್ನು ಹಾರೈಸ್ತೇನೆ ಬಂಧುಗಳೇ. ಈಗಾಗಲೇ ನಮ್ಮ ಸ್ನೇಹಿತರು ಕಂಚಿನ ಕಂಠದಿಂದ ಅವರೆಲ್ಲ ನಿರೂಪಣೆ ಮಾಡುವಂಥರು ಶರೀಫ್ರವರು ಒಂದಷ್ಟು ದಿನಗಳ ಹಿಂದೆ ಅವರು ಕೂಡ ಒಂದು ಕ್ರಿಕೆಟ್ ಆಯೋಜನೆ ಮಾಡಿದರು. ಇತ್ತೀಚೆಗೆ ಒಂದು 2 ತಿಂಗಳಲ್ಲಿ 2ನೇ ಬಾರಿ ಇಲ್ಲಿ ನಾನು ಬರುವಂಥದ್ದು. ಅವರು ಕೂಡ ಯುವಕರನ್ನು ಸಂಘಟನೆ ಮಾಡಿ ಈ ಭಾಗದಲ್ಲಿ ಪೆರ್ನೆಯಲ್ಲಿ ಹಿರಿಯರನ್ನು, ಉಮಾನಾಥ್ ಶೆಟ್ಟಿಯವರನ್ನಾಗಲಿ ಎಲ್ಲರನ್ನು, ತನ್ಯಪ್ಪಣ್ಣದಲ್ಲಿ ಇವರನ್ನೆಲ್ಲ ಸೇರಿಸಿಕೊಂಡು ಒಂದು ರೀತಿಯಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ ಯುವಕರನ್ನು ಸಂಘಟನೆ ಮಾಡಿಕೊಂಡು ಒಂದು ರೀತಿಯಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿಗೆ ಕೆಲಸ ಮಾಡ್ತಿದ್ದಾರೆ. ಇಂಥ ಒಂದು ಕ್ರೀಡಾಕೂಟ ಉತ್ತಮವಾಗಿ ಮೂಡಿ ಬರಲಿ ಅಂತ ಹೇಳ್ತಾ, ಒಂದೆರಡು ಮಾತು ನಮ್ಮ ಯುವ ನಾಯಕರ ಬಗ್ಗೆ. ಮೊಹಮ್ಮದ್ ಫಾರೂಕ್ ಪೆರ್ನೆ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ನಂತರ ನನಗೆ ವಿಟ್ಲೋಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಿಗೆ ಇನ್ನಷ್ಟು ಬಲ ಬಂದಿದೆ, ಶಕ್ತಿ ಬಂದಿದೆ ಅಂತ ಹೇಳಿ ಬಯಸ್ತೇನೆ. ಇದು ಮುಖಸ್ತುತಿ ಅಲ್ಲ. ನಾನು ಪದಗ್ರಹಣ ಸ್ವೀಕಾರ ಮಾಡುವಾಗ ಓರ್ವ ಯುವಕ ನನ್ನೊಂದಿಗೆ ಪದ ಸ್ವೀಕಾರ ಮಾಡಿದರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದು. ಸ್ವಲ್ಪ ಸಮಯ ನಂತರ ಅಕಾಲಿಕವಾಗಿ ಅವರಿಬ್ಬರು ಸಹೋದರರು ಆಕ್ಸಿಡೆಂಟಲ್ಲಿ ಮರಣ ಹೋದ ನಂತರ ಅವರು ಒಂದು ರೀತಿಯಲ್ಲಿ ಡಿಪ್ರೆಷನ್ಗೆ ಅವರು ಬರಲಿಲ್ಲ. ಆ ನಂತರ ನನಗೇನೋ ಒಂದು ನನ್ನ ಕೈಯೇ ಹೋದಂತಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಆ ವ್ಯಾಕ್ಯೂಮನ್ನು ಭರ್ತಿ ಮಾಡಿದವರು ನಮ್ಮ ಸಮರ್ಥ ನಾಯಕರಾದಂಥ ಮೊಹಮ್ಮದ್ ಫಾರೂಕ್ ಪೆರ್ನೆ ಅವರು. ಎಲ್ಲೇ ಹೋಗಲಿ ನಮ್ಮ ಜೊತೆಯಾಗಿ ಒಂದು ಮಾನಸಿಕವಾಗಿ ಹಾಗೆ ನಮಗೆಲ್ಲ ಒಂದು ಸ್ಥೈರ್ಯ ಕೊಟ್ಟರು. ಹಾಗೆ ಇಡೀ
ವಿಟ್ಲ ಉಪ್ಪಿನಂಗಡಿ ಬ್ಲಾಕಲ್ಲಿ ಯೂತನ್ನು ಸಂಘಟನೆ ಮಾಡುವಲ್ಲಿ ಯೂತ್ ಜೋಡೋ ಬೂತ್ ಜೋಡೋ ಆಗಲಿ, ಅದೇ ರೀತಿಯಲ್ಲಿ ಗುಂಡ್ಲುಪೇಟೆಯ ಈ ಒಂದು ಭಾರತ್ ಜೋಡೋ ಯಾತ್ರೆಯಲ್ಲಾಗಲಿ, ಹಾಗೆ ದಾವಣಗೆರೆಗೆ ಹೋಗುವ ಸಂದರ್ಭದಲ್ಲಾಗಲಿ ಒಂದಷ್ಟು ಯುವಕರನ್ನು ಬಸ್ಸಲ್ಲಿ ಕರ್ಕೊಂಡು ಬಂದು ಒಂದು ರೀತಿಯಲ್ಲಿ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಅಥವಾ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದವರಂದರೆ ಮೊಹಮ್ಮದ್ ಫಾರೂಕ್ ಪೆರ್ನೆ ಅವರು. ಆದರೆ ಅವರು ಬಹಳ ಹೊತ್ತು ಎಲೆಮರೆಕಾಯಿ ಅಂತ ಕೆಲಸ ಮಾಡೋರು, ಸೈಲೆಂಟ್ ವರ್ಕರ್. ಅವರು ಕೆಲಸ ಮಾಡೋದು, ಅವರು ನನಗೆ ಕೆಲಸ ಅಲ್ಲಿಗೆ ರೀಚ್ ಆದರೆ ಸಾಕು, ನನಗೆ ಪ್ರಚಾರ ಬೇಡ, ಹುದ್ದೆ ಬೇಡ, ಅಧಿಕಾರ ಬೇಡ ಅನ್ನುವ ರೀತಿಯಲ್ಲಿ ಕೆಲಸ ಮಾಡುವವರಿದ್ದರೆ ಮೊಹಮ್ಮದ್ ಫಾರೂಕ್ ಪೆರ್ನೆ ಅವರು. ನಾನು ಅದನ್ನೇ ಬಯಸುವಂಥದ್ದು. ನಮ್ಮ ಕೆಲಸವನ್ನು ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತಾರೆ. ನಿನ್ನ ಕೆಲಸ ನೀನು ಮಾಡ್ತಾ ಇರು, ಫಲಾಪೇಕ್ಷೆ ಬಯಸಬೇಡ. ಯಾವಾಗಲೂ ಒಂದು ದಿವಸ ಭಗವಂತ ನಿನಗೆ ಕರುಣಿಸುತ್ತಾನೆ. ಅದೇ ರೀತಿಯಲ್ಲಿ ಅವರಿಬ್ಬರು ಯುವಕರು ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ರೀತಿಯಲ್ಲಿ ಮಾದರಿ. ಇನ್ನೊಬ್ಬರು ಶ್ರೀಪ್ರಸಾದ್ ಪಾಣಾಜಿಯವರು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು. ಇಬ್ಬರು ಅನ್ಯೋನ್ಯರಾಗಿ ಅವರ ಸ್ನೇಹ ಕೂಡ ಒಂದು ರೀತಿಯಲ್ಲಿ ಮಾದರಿ, ಅವರ ಕೆಲಸ ಕಾರ್ಯ ಕೂಡ ಒಂದು ರೀತಿಯಲ್ಲಿ ಮಾದರಿ. ನೀವು ನೋಡಿರ್ಬೋದು, ಉಮ್ರಾ ಯಾತ್ರೆಗೆ ಹೋಗುವಾಗ ಅವರನ್ನು ಕರ್ಕೊಂಡು ಹೋದವರು ಶ್ರೀಪ್ರಸಾದರು. ಅಲ್ಲಿ ಏರ್ಪೋರ್ಟಲ್ಲಿ ವಿಮಾನ ನಿಲ್ದಾಣದಲ್ಲಿ ಬೀಳ್ಕೊಟ್ಟವರು ಶ್ರೀಪ್ರಸಾದ್ ಪಾಣಾಜಿಯವರು. ಇದೊಂದು ರೀತಿಯಲ್ಲಿ ಧರ್ಮದ ಬಗ್ಗೆ ಸಾಮರಸ್ಯ. ಅವರು ಎಲ್ಲೇ ಭಾಷಣದಲ್ಲಿ ಮಾಡುವುದಿಲ್ಲ, ಕ್ರಿಯೆಯಲ್ಲಿ ತೋರಿಸ್ತಾರೆ. ಇದು ಮುಖಸ್ತುತಿಯಲ್ಲ, ಮತ್ತೊಮ್ಮೆ ಹೇಳ್ತೇನೆ, ಮುಖಸ್ತುತಿಯಲ್ಲ, ಭಾಳ ಹತ್ತಿರದಿಂದ ಇಬ್ಬರು ಈ ಯುವಕರನ್ನು ನಾನು ನೋಡಿಕೊಂಡವನು. ಖಂಡಿತ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶಗಳು ಸಿಗಲಿ, ನಾಯಕತ್ವದಲ್ಲಿ ಉತ್ತಮ ಅವಕಾಶ ಸಿಗಲಿ. ಈ ಭಾಗದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರಿಗೂ ಒಳ್ಳೆಯ ಅವಕಾಶ ಸಿಕ್ಕಿ ಈ ನಮ್ಮ ಪಕ್ಷ ಸಂಘಟನೆ ಆಗಲಿ ಅಥವಾ ಎಲ್ಲ ರೀತಿಯಲ್ಲಿ ಸಾಮಾಜಿಕವಾಗಿ ಉತ್ತಮ ಅವಕಾಶಗಳು ಭಗವಂತನು ಕರುಣಿಸಲಿ ಅಂತ ಹೇಳ್ತಾ, ಕ್ರೀಡಾಕೂಟ ದೈಹಿಕ ಮತ್ತು ಮಾನಸಿಕವಾಗಿ ನಮಗೆ ಆರೋಗ್ಯ ಕೊಡುವಂಥ, ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್. ಎಲ್ಲವನ್ನು ಪಡ್ಕೊಂಡು ನಮ್ಮ ಆರೋಗ್ಯವನ್ನು ಕಳ್ಕೊಂಡ್ರೆ ಅದು ಏನೂ ನಮಗೆ ಇಲ್ಲ. ತೀರಾ ಮಾರಣಾಂತಿಕ ಅದು ಆರೋಗ್ಯವೇ ಭಾಗ್ಯ ಯಾವಾಗ ನಮಗೆ ಮನವರಿಕೆ ಆಗುವುದಂದರೆ, ಯಾವಾಗ ಜ್ಞಾನೋದಯವಾಗುವುದಂದರೆ, ತೀರಾ ಮಾರಣಾಂತಿಕ ಕಾಯಿಲೆಯಿಂದ ಬಳಲಿ ಬೆಂಡಾಗಿ ಆಸ್ಪತ್ರೆಯಲ್ಲಿ ಮಲಗಿ ಬೆಡ್ಡಲ್ಲಿ ಮಲಗಿ ಇಂದೋ ನಾಳೆಯೋ ನಾನು ಈ ಲೋಕ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗ್ತೇನೆ ಅನ್ನುವಾಗ ಜ್ಞಾನೋದಯ ಅದು ಸಾಲದು. ಆದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಒತ್ತು ಕೊಡ್ತೇವೆ, ಹಾಗೆ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿ ವಹಿಸಬೇಕು. ಅದಕ್ಕೆ ಈ ಕ್ರೀಡಾಕೂಟ ನಮ್ಮಲ್ಲಿ ದೈಹಿಕ ಮತ್ತು ಬೌದ್ಧಿಕ ಆರೋಗ್ಯವನ್ನು ವೃದ್ಧಿಸ್ತದೆ. ಇಂಥ ಕ್ರೀಡಾಕೂಟ ಉತ್ತಮವಾಗಿ ಮೂಡಿ ಬರಲಿ. ಇನ್ನಷ್ಟು ಕಾಲ ಈ ಭಾಗದಲ್ಲಿ ಈ ಯುವಕರು ಪಕ್ಷ ಸಂಘಟನೆ ಹಾಗೆ ಸಾಮಾಜಿಕವಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ಉತ್ತಮ ಕಾರ್ಯಕ್ರಮ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಏನೋ ಒಂಥರ ಭಾಳ ಅಂಡರ್ಸ್ಟ್ಯಾಂಡಿಂಗ್ ವಿಟ್ಲ ಬ್ಲಾಕ್ ಅಧ್ಯಕ್ಷರ ಹಾಗೂ ವಿಟ್ಲ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಮಧ್ಯೆ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಮುಖಾಂತರ ಮುಂದುವರಿದರೆ ಇಲ್ಲಿ ಪಕ್ಷದ ಸಂಘಟನೆಗೆ ಯಾವುದೇ ತೊಂದರೆ ಇಲ್ಲ. ಅಧ್ಯಕ್ಷರು ಇದೇ ರೀತಿ ಮುಂದುವರೆದರೆ ನಮ್ಮ ಪಕ್ಷ ಯಾವತ್ತೂ ಬಲಗೊಳ್ಳುತ್ತೆ. ಬಹಳ ಸುಂದರವಾಗಿ ಮಾತಾಡಿದ್ದೀರ. ನಿಮ್ಮ ಮಾತಲ್ಲಿ ಸ್ಮೂತ್ ಇದೆ, ಒಂದು ಶೈಲಿ ಇದೆ, ನಮಗೆ ಕೇಳೋಕ್ಕೆ ಬಹಳ ಇಂಪಾಗುತ್ತೆ. ಡಾಕ್ಟರ್ ರಾಜಾರಾಮ್ ಸರ್, ತಮಗಿದು ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಮತ್ಸರಂ ಬೀಡು ತೊರಗಬೋಗೆಯಾಣ ಕ್ರಿಯೇಟ್ ಈ ಒಂದು ಕಾರ್ಯಕ್ರಮ ಆಗಮಿಸಿರ್ತಕ್ಕಂತಹ ಕಳೆದ ವರ್ಷ ಬರುವ ತನಕ ಒಂದು ಕಂಬಳಕ್ಕೆ ಬಹಳ ಪೈಪೋಟಿ ನೀಡಿ ಸುಪ್ರೀಂ ಕೋರ್ಟ್ ಮೆಟ್ಟಲು ಕೂಡ ಹತ್ತಿರತಕ್ಕಂತಹ, ಅದೇ ಥರ ಕಂಬಳದ ಒಂದು ಪ್ರೀತಿಯಿಂದ ಬೆಂಗಳೂರು ನಮ್ಮ ವಿಧಾನಸೌಧದ ಹತ್ರ ಆ ಒಂದು ಕಂಬಳ ಕಾರ್ಯಕ್ರಮವನ್ನು ನೆರವೇರಿಸಲು ಬಹಳ ಸತಪ್ರಯತ್ನದಿಂದ ಮುಂದುವರಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಪುತ್ತೂರು ಶಾಸಕರು ಆಗಿರತಕ್ಕಂಥ ಅಶೋಕ್ ಕುಮಾರ್ ರೈ ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ರಾಜಾರಾಮ್ ಇತ್ತಗೊಬ್ಬುಣಂಚಿನ ಈಗ ಹಾಡುತ್ತಿರುವಂತಹ ಕ್ರೀಡಾಪಟುಗಳು ಆ ಕ್ರೀಸ್ನ ಎರಡು ಭಾಗದಲ್ಲಿ ಸುತ್ತುವರಿದು ಕ್ರೀಡಾಪಟುಗಳು ದಯವಿಟ್ಟು ನಮ್ಮ ಗೌರವಾನ್ವಿತ ಅತಿಥಿಗಳು, ಪುತ್ತೂರು ಶಾಸಕರು ಹಾಗೂ ಬಡವರ ಕಣ್ಮಡಿ, ಬಡವರಿಗೆ ಕಷ್ಟ ಬಂದಾಗ ಪ್ರಥಮ ಬಾರಿಗೆ ಪುತ್ತೂರು ಕ್ಷೇತ್ರದಲ್ಲಿ ನಡೆಸಿಕೊಳ್ಳುವುದು ಅಶೋಕನನ್ನ ಕೈ ತಡೆಕೊಂಡ ನಗ್ಗು ಸಹಾಯವು ಬಡಬಣ ಬಡವರ ಕಣ್ಣೀರು ಒರೆಸಿದಾತ ನಮ್ಮ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಅವರು ತಮ್ಮ ಹಸ್ತಲಾಘವನ್ನು ನೀಡಲಿಕ್ಕೆ ತಮ್ಮ ಮುಂದೆ ಆಗಮಿಸುತ್ತಿದ್ದಾರೆ. ತಮಗಿದು ಬಹಳ ಸುಂದರವಾದ ಕಾಲಾವಕಾಶ ಸಿಕ್ಕಿದೆ. ನಮ್ಮ ಅಶೋಕ್ ಕುಮಾರ್ ರೈ ಪುತ್ತೂರು ಶಾಸಕರು, ಅಭಿವೃದ್ಧಿಯ ಹರಿಕಾರ. ಈಗಾಗಲೇ ಕೇವಲ 7 ತಿಂಗಳಿನಿಂದ ಅದೆಷ್ಟೋ ಅಭಿವೃದ್ಧಿಯನ್ನು ತಂದು ಪುತ್ತೂರು ಕ್ಷೇತ್ರಕ್ಕೆ ಕೊಟ್ಟಂತಹ ಒಬ್ಬ ಕ್ಷೇತ್ರದ ಶಾಸಕರಿದ್ದಾರೆ.
ಅದು ಅಶೋಕ್ ರೈ ಅವರಿಗೆ ಸಲ್ಲಬೇಕಾದಂತಹ ಒಂದು ಕಾರ್ಯಕ್ರಮ. ಅದರ ಜೊತೆಯಲ್ಲಿ ಅವರಿಗೆ ಸಾಥ್ ನೀಡಿರತಕ್ಕಂತಹ ಡಾಕ್ಟರ್ ರಾಜಾರಾಮ್, ಅದೇ ರೀತಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಫಾರೂಕ್ ಪೆರ್ನೆ ಸೆಂಟ್ರಲ್, ಇವರು ಕೂಡ ಬಹಳ ಹೊಂದಾಣಿಕೆಯ ರಾಜಕೀಯವನ್ನು ಮುಂದುವರಿಸಿಕೊಂಡು ಬರುವಾಗ ಇಲ್ಲಿ ಸಂಘಟನೆ ಬಹಳ ಸುಖವಾಗಿರುತ್ತೆ. ರಾಜಾರಾಮ್ ಸರ್ ಅವರು ಗೂಟವನ್ನ ದಾಟಿ ಎಸೆತಕ್ಕಾಗಿ ಸಜ್ಜಾಗಿದ್ದಾರೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಂದ ದಾಖಲುಗೊಳ್ತಾ ಇದೆ. ಕೆಲಸದ ಒತ್ತಡಗಳ ಮಧ್ಯೆಯೂ ಕೂಡ ಸಾಮಾನ್ಯ ಯುವಕರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಬೆರೆಯುವಂತಹ ನಿಷ್ಕಲ್ಮಶ ಮನಸ್ಸಿನ ಶಾಸಕರಾಗಿರತಕ್ಕಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರನ್ನ ಈ ಸಂದರ್ಭದಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ಗುರುತಿಸಿಕೊಳ್ತಾ ಇದ್ದೀವಿ. ಪುತ್ತೂರು ತಾಲೂಕಿಗೆ ಸಿಕ್ಕಂತಹ ಅತ್ಯಮೂಲ್ಯ ರತ್ನ ಮುತ್ತು ಈ ಶ್ರೀಯುತ ಅಶೋಕ್ ಕುಮಾರ್ ರೈ ಯುವಕರ ಜೊತೆ ಕ್ರಿಕೆಟ್ ಆಡುತ್ತಾ ತನ್ನ ಸಮಯವನ್ನು ಹಂಚಿಕೊಳ್ತಾ ಇದ್ದಾರೆ. ಬ್ಯಾಟಿಂಗ್ನ ಬಳಿಕ ಬೌಲಿಂಗ್ ವಿಭಾಗದಲ್ಲಿ ಅಶೋಕ್ ಕುಮಾರ್ ರೈ ಅವರು
ದೊಡ್ಡ ಹೊಡೆತಗಳ ಪ್ರಯತ್ನವನ್ನು ಪಟ್ಟರು ಆದಿತ್ಯ ಅಭ್ಯಾಗತರು. ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಸನ್ಮಾನ್ಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರತಕ್ಕಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರಿಗೆ ತನ್ನ ಅತ್ಯಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡು ಇವರಿಗೂ ಕೂಡ ನಮ್ಮೊಂದಿಗೆ ಜೊತೆ ಆದಂತಹ ಸನ್ಮಾನ್ಯ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಪಂದ್ಯವನ್ನು ಮುಂದುವರಿಸಿಕೊಳ್ಳುವಂತೆ ವಿನಂತಿ ಪಡ್ಕೊಳ್ತಾ ಇದ್ದೀನಿ. ಮುಂದಿನ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ಶ್ರೀಯುತ ಸತೀಶ್ ಆಲಿಯನ್ ಮಂಗಳೂರು ಅವರನ್ನು ಬಹಳಷ್ಟು ಪ್ರೀತಿಯಿಂದ ವೀಕ್ಷಕ ವೀರನ್ನು ಕೊಠಡಿಗೆ ಬರಮಾಡ್ಕೊಳ್ತಾ ಇದ್ದೀನಿ. Thank you very much, Ramesh Pillare, and thanks a lot for very respected MLA of Putturu constituency, Ashok Kumar Rai, for spending your very important time in this prestigious Rajeev Gandhi Memorial Trophy 2024. And after that, yes, he just spent the time with the young cricketers. We're going to continue this match, and we are coming to the second round of this cricket tournament, and the match will be played between Everest Ubar versus Safar Star Bandadi. Safar Star Bandadi will going to take the challenge of Everest Ubar. The news here is that after winning the toss, captain of Safar Star Bandadi won the toss and elected to field first, and so that team Everest Ubar will go into bat first. So what a fantastic cricket tournament is in progress, and we are just witnessing some outstanding cricket matches so far, the very close matches. And just before this match, the team Bishara Kolpe defeated youngster Wamadapadav in this last match of the first round, and we are coming to the second round of this match. Everything is ready here, and 4 hours match. Please note that there will be a little bit changes in the number of hours. There will be a 4 hours match, and 1 hour going to be a power play, and one the off spin delivery, and remains will going to be a leg spin deliveries. So that yes, it's going to be a very interesting match. The 4 hours match, every matches will be of 4 hours because of we are having a shortage of time. And bowler will go into starts the proceeding. The opening batters just came into the middle for Ifaz and Naimuddin. Ifaz and Naimuddin for Everest Ubar, and wait and see how well these two batters will go into lay the foundation for the team Everest Ubar. Umpire. Yes, we are just waiting for the chief guest will go into leave this stadium. So under the great leadership of Mohammad Farooq Perne, this cricket tournament which is running very successfully, and 2 days of cricket tournament under floodlight, day and night cricket tournament which is progressing very nicely in this most beautiful Sri Ramachandra PU College here in Perne. ದಯಮಾಡಿ ಅಲ್ಲಿ ರೋಡ್ನಲ್ಲಿ ಅಡ್ಡದಿಡ್ಡಾಗಿ ಪಾರ್ಕ್ ಮಾಡಿದಂಥ ಕಾರನ್ನು ಆದಷ್ಟು ಬೇಗ ಅಲ್ಲಿಂದ ತೆರವುಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ದಯಮಾಡಿ ವಾಹನ ಹೋಗುವ ಮಾರ್ಗದ ಬದಿಯಲ್ಲಿ ಪಾರ್ಕ್ ಮಾಡಿದಂಥ ಕಾರನ್ನು ಸ್ವಲ್ಪ ತೆರವುಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. Thank you very much, and yes, we'll go into continue this match, and the first over going to start from the commentary box, and the bowler will go into start the proceedings. Salau for the team Safar Star Bandadi. So 4 hours match. Please note that there will be a 1 hour for each bowlers, and 1 hour going to be a power play out of that 4 hours. And
one different action bowler will can ball the 1 over, and the remaining will be of leg spin deliveries. So just coming back to this field set, there is a deep long on and one fielder down at deep long off. Coming tap to that inside the ring, the fielder down at square leg and mid wicket mid on. There is a fielder at short mid off, short extra cover, just short cover point and backward point, and little bit correction, fielder not in the long off. The fielder is going back to deep square leg region, and yes, we're going to start. Here is some just waiting for the chief guest to leave the stadium. ಹಲೋ 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 ಎಸ್ ಸರ್. ಪ್ರಗತಿಶೀಲ ಚಿಂತಕ, ವಿದ್ಯಾಂಶ ಅನುಭವಿ, ಸಂಭಾವಿತ ನೇತಾರರಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಇವರು ವೇದಿಕೆ ಬಿಟ್ಟು ನಮ್ಮಿಂದ ತೆರಳುತ್ತಿದ್ದಾರೆ. ಸ್ವಾಗತವನ್ನ ಕೋರುತ್ತಾ Well, yes, we're going to continue here. The bowler Salau will going to continue and not continue actually. First ball of the match, and Salau will go ಅಕ್ರಮ ಸಕ್ರಮ ಆಶ್ರಯ ಯೋಜನೆ, ಅಂಬೇಡ್ಕರ್ ಭವನಗಳ ನಿರ್ಮಾಣ, ಹಳ್ಳಿ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಯೋಜನೆ ಕಾರ್ಯಕ್ರಮ, ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ತನ್ನನ್ನೇ ಮುಡಿಪಾಗಿಟ್ಟ ಧೀಮಂತ ನೇತಾರ, ಸನ್ಮಾನ್ಯ ನೆಚ್ಚಿನ ಜನಪ್ರಿಯ ಶಾಸಕ ಅಶೋಕ್ ಕುಮಾರ್ ರೈ ಅವರು ತಮಗಿದು ಆದರದ ಸುಸ್ವಾಗತ. ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ ಧೀಮಂತ ಯುವ ನೇತಾರ ಫಾರೂಕ್ ಪೆರ್ನೆ ಇವರಿಗೂ ಸುಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಾಯಕರಿಗೂ ವಂದಿಸುತ್ತಾ ಪಂದ್ಯಾಟವನ್ನ ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ತೀರ್ಪುಗಾರರು ಕಾಯ್ತಾ ಇದ್ದಾರೆ. Already 2 balls which is completed in this over. 1 ball, right arm over wicket taken, going for the drive, wicket keeper behind the stump, uprooted the stump, but not will, the result is going in favor of the batter because the back foot of the batter inside the crease, and there is no chance at all for any stump out. So 2 very good teams, they're playing each other. Team Everest Tobar as well as Safar Star Bandadi. Scoreboard is 2 on the board without loss of any wicket. The batter will go into face the next delivery. Naibuddin is on strike. Right arm over the wicket. Naibuddin drives that one, not quite getting hold of that one properly, but managed to complete the single there. And with that single, scoreboard moves on to 3 on the board for the loss of without loss of any wicket in the over number first stage in progress. Siab Salau. Right arm over the wicket to Ifaz. Ifaz going for the quick single in the negation. Responded very well by his partner, and both the batters completed that couple of runs quite easily. 3 without loss of any wicket in the over number first is in progress. The power play is in progress, and the 4 overs match, and yes, the fielding team have to complete their 4 overs quota within 18 minutes, within 16 minutes in fact. 14 for the 16, and 2 minutes will be given as a grist time. Right arm over the wicket balls.
drives that one just wide of that extra outfielder. They're going for the quick single. Both the batters have got a very good understanding between the wickets, so that no hesitation at all for any quick single, which is taken just in front of these closing fielders. And with the addition of that single score, now moves on to 5 on the board. 5 on the board. Naimuddin as well as Ifaz, the opening batters, try to get some good partnership here. Last delivery remaining in this over. Salam. Right arm over the wicket. Flighted delivery, driven out just over that head of that fielder at short square leg region. But protection is there in the deep square leg region. Throw coming from the fielder, and looks like the batsman short of the crease. The first wicket is back into pavilion. The last delivery of the first over. Tried to get that couple of runs in the negation, but fielder in the deep square leg region quickly released the ball to the hands of the wicketkeeper, and the wicketkeeper complete the formalities of run out after completion of first over. Total score is 6 on the board for the loss of 1 wicket. Team Everest Ubar. So after this match, the match number 10 will be played, and that match number 10, that means the second round match will go to start, and Safar Star Kemai will go to take UFC Ubar. And so that I request both the team's players to complete the formalities of signatures as soon as possible. He passed back into pavilion so that new batters are coming to the middle to replace Ifaz. Salim is a new bowler, and I request extra player of both the teams, please be reported in commentary box immediately. Safar Star Bandari, need to send your extra players towards the commentary box. Salim is a bowler. Second over is in progress. After that power play, the fielding restriction is over. So spread out field, top edge. Opportunity is created for the short mid-wicket fielder, and he completed that catch. Not quite able to get that one from the middle of the bat. Just seeing that the fielder is in almost in unorthodox. Not in the deep mid-wicket, not inside the ring, but just a couple of yards outside the ring, the fielder in that mid-wicket region. So that batter wanted to get that one over that fielder, but unfortunately couldn't manage to get the timing behind that stroke. Top edge, and wicket number 2, which is back into pavilion. It's 7 for the loss of 2 wickets. Team are looking in trouble. Everest Ubar. Yes, it's a very good news here for the football lovers, and Ubar Sporting Club registered UFC Ubar, proudly presenting the football tournament in the name of Ubar Cup 2024 in coming 17th Saturday, February. And meanwhile, one more single has been taken there by the new batter. He will going to open the account with that single score, but moves on to 7 on the board for the loss of 1 wicket. 2 wicket in fact. Lovely delivery. This time going for the quick single integration. Lovely understanding between the wicket, and both the batters are no hesitation there to complete that single with that single score. But moves on to 8 on the board. Talking about that football tournament, the selected 16 teams, 7th Floodlight Football Tournament, which is organized, and that tournament will be organized in that city ground, Pedamale Upinangadi. So golden opportunity for the cricket lovers, football lovers, because the opportunity is created by the Ubar Sporting Club registered UFC Ubar in the name of Ubar Cup 2024. The match will go to continue here as a bowler bowling right arm over the wicket. Leg spinner, the loose delivery, driven that one down to deep mid-wicket region. They're looking for the second, but they doesn't want to lose one more wicket in the form of run out, because they already lost 1 wicket in the form of run out. So that no question of second run there. With that single score, but moves on to 10, double figure on the board, and the over number 2 is in progress. And this is going to be last delivery of the over number 2. Right arm over the wicket, balls. This time driven that one down to square leg region. They're looking for the second there again. Just a single there. Just a single with that single score. But moves on to 11 on the board. 11 for the loss of 2 wickets. Very good over, tidy over, which is completed there by Salim. And searching for the right track team. Still, they need to get some good score. 2 overs remaining in the innings of Everest Ubar. And we didn't see how many runs they will going to score in that remaining 2 overs.
Farooq will be the bowler to bowl that third over of the innings of the team Everest Ubar. The time is exactly 11 past 40. Not to forget that 2 minutes, because each and every minute is going to be very crucial. It's 11:42. And again, there's going to be a chance of run out there, and it's going to be a very close call. Umpire will going to refer for the third umpire. And certainly, because it is going to be a touch and go, and it's going to be very difficult to say whether the batter is safe or not. But in the body language, it looks like the batsman saying that to his partner that I am very safe, not really bothered about that. But it's level of confidence is more than that. We need to see the level of confidence of the third umpire, in fact, because he is the one will going to judge whether the batsman is safe or not. So third umpire is going to give the decision of that run out. Just we are talking about next match. The another two very good two teams will go into clash in that second round. Safar Star Kemai will go into take UFC Ubar, and the both the teams definitely they got a very good players in the side, and definitely it's going to be a very good competition between these two teams. So that I request those who are not signed yet, please complete their signatures as soon as possible. UFC Ubar, which is going to get the experience of Rajesh Ubar, one who playing is with his home condition. Well, he's just waiting for the umpire decision, and third umpire is raising his finger. In fact, and yes, his batsman definitely is going to be out. He's a short of his crease. That's what I'm talking about. It's not necessary that the how much the batter will go into confidence, but and they need to see that whether the batsmen are safe or not. But the third umpire has got a enough evidence that the batsman sort of crease. And yes, next match I request all the players of Safar Star Kemai to please sign the official chart immediately. ದಯಮಾಡಿ ಅಲ್ಲಿ ಸಫರ್ ಸ್ಟಾರ್ ಕೆಮ್ಮೈ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಇಲ್ಲಿ ಬಂದು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. So new batter just walking towards the middle. Rajeev is a new batter in, and he will be in the non-striker's end because of the run-out which has taken place in the non-striker's end. That means the striker will be Zainuddin. Right arm over the wicket, balls and chips had done one very nicely in the gap between the square leg and the mid wicket. They managed to complete the single before the fielder coming from the deep square leg region, with the addition of that single scored Namozan to 13 on the board for the loss of 3 wicket. And a very tight competition is going on between these two very good teams, Everest Ubar versus Safar Star Bandadi. Bowler taking his own time, Farooq bowling right arm over the wicket to the right-hander batsman. They wanted to get that one into the short and third man region. In fact, the wicketkeeper behind the stump fails to collect the ball, so that by call by umpire, with the addition of that extra score Namozan to 14 on the board. 14 in the over number 3 is in progress. Still 3 more deliveries in this over. Altogether 9 deliveries remaining in this over.
And wait and see how well they will going to get the runs in the board. Again, straight to the answer fielder, chance of run out. It's going to be a suicider. No chance at all for any run there. Ball went straight to the hands at that closing fielder at short mid wicket, and the fielder fields the ball very well and releases the ball quickly to the hands of the wicket keeper. And the batter finding himself well short of his crease. The wicket number 4, which is back into pavilion of Everest Ubar. So losing a wicket means they're losing very important one delivery out of their 24 deliveries. So that throwing a wicket is definitely going to be, or losing one wicket, one important deliveries out of 24, because the small form of the games, each and every ball is going to be very crucial, and each and every run going to be very important for both the teams. So new batter in. Now Shift is the new batter in. Scoreboard is 14 on the board. Yes, we are rightly noted in online scoring. Little bit correction in manual scoring. Nothing much worried about that, because the total score is 13 on the board. 13 already mentioned in the online scoring. So the bowler will going to continue. Right arm over the wicket. Ali Demadi Kimai ತಂಡದ ಆಟಗಾರ ಆದಷ್ಟು ಬೇಗ ಇಲ್ಲಿ ಬರಬೇಕು. This time ball chipped that one in the air, and before the fielder from the mid-on region to get that one, ample time for the batter to complete to a single. Again plays it down to extra cover region for a easy single. The withered single score number on to 15 on the board. And over number 3, which is comes to an end. The 5 runs per over, the run rate progressing here. And we'll wait and see in the last over how many runs the batters of Everest Ubar will going to get here. And just talking about this cricket tournament in the sweet memory of Shri Rajeev Gandhi and Vitla Upinangadi Block Youth Congress Committee, along with the Aathmeeya Friends Perne. They organized this wonderful cricket tournament, and Rajiv Gandhi Memorial Trophy, under the great leadership of Mohammad Farooq Perne. And tomorrow will going to be the final day of this cricket tournament and decide the day of cricket tournament, and wait and see which team will going to be the luckiest team. And not only luck which is required, but the lot of efforts which is required. The performance will going to be a matter, and along with the slight bit of luck which is definitely required for the victory. And wait and see which team will going to become the champion. The first ball of the over number final starts with that delivery, which is a wide call by umpire, going far outside the line of off stump. And with that extra score, numbers on to 16 on the board. 16. Now challenge here from the batter about the wicket keeper was catching the ball well in front of the stump. Maybe it was for third umpire to see. Because no question of asking for the third umpire. It's going to be a no ball. Yes, it's not a wide, it's a no ball from the umpire, so that it's going to be a free hit delivery. Free hit delivery for the batsman. Golden opportunity to grab this free hit delivery. A lovely delivery, beautifully bowled. Chance of run out, and it's going to be a yes. Looks like it's very close, and again it's going to be a third umpire will going to refer, and a lot of hard work here for umpire Khalil to travel from here to into that third umpire room, and we'll wait and see whether it's going to be out or not out. But it's one more very close call, and it's going to be very interesting whether it's going to be out or not out. Meanwhile, toss which is looks like it's completed for the next match. UFC Ubar takes on team Safar Star Kemai.
UFC Ubar captain won the toss. And very good competition. And just I want to say there's a competition between Ravi Salyan Padayuru versus Rajesh Ubar. And definitely it's going to be the Success Sports will going to have a ad here for the next match. And giving two faces each other. It's going to be a battle between two very good players. That is Ravi Salyan Padayuru versus yes, Rajesh Ubar. Not out, the batter is safe, so that one more run added total with the addition of that single. Scoreboard now moves on to 17, 1-7, 17 for the loss of 4 wicket. Again, lovely delivery, but not enough to save from the wide delivery because of that ball is moving further away with the turn and wide signal by umpire. And with the addition of that single, scoreboard now moves on to 18 on the board. Again, one more single, 19 on the board. The last over is in progress, and the team knows that Everest Ubar, that each and every run is going to be very crucial in this last over, the last opportunity which is created. This time driven nicely down to deep mid-wicket region. They're going for the single, looking for the second because they knows that they're dealing with the last over. A direct hit and is gone. Absolutely disappointment dismissal here for the batter. Whenever there is a direct hit, always going to be asking for trouble for the batter, and batsman finding himself right well short of his crease. And one more wicket which is back into pavilion, and the scoreboard is 20 on the board. And the umpire saying that now you are taken your one opportunity to review, so that no question of asking for the review. I think so. So that it's going to be a field umpire decision will going to be a final. (20) on the board, and the last 3 balls remaining in the innings of Everest Ubar. ದಯಮಾಡಿ ಆಟಗಾರರು ಆದಷ್ಟು ಬೇಗ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಈಗಾಗಲೇ ಸಮಯದ ಅಭಾವವನ್ನು ನಾವು ಕಾಣ್ತಾ ಇದ್ದೇವೆ. ಸಮಯ ಈಗ 12 ಗಂಟೆ. Right arm over the wicket. Driven nicely down to mid-wicket region. They're looking for the second there, and they're coming back for the second. And more wicket is back into pavilion. It's all happening when you are dealing with the last over. The batter have to take the chances by doing that. Yes, the wickets are falling of team Everest Ubar, but it's not important that much of important in the small format of games. The number of wickets will not going to bother, but it's all bother about how many runs you are going to get. That might be the fact in this last over. Last 2 deliveries remaining. 21 on the board. Bowling away from us. 5th time in this over. Right up over the wicket balls. Coming down the track. Using his feet. Wicketkeeper not missing the opportunity. Lovely delivery coming from the hands of the bowler. Rakshit is bowling some very good line and length. This time ball is coming along the carpet. The batsman just wanted to use his feet to get the big shot. But very difficult to get the big shot when the ball is in such a good line, which is around the midline leg stump. The last delivery of their innings will go into coming up. (21) on the board. 21 for the loss of 6 wickets. Last delivery of the innings is coming up. Right arm over the wicket, going for the big shot, misses it completely. An out call by umpire. One more wicket is back into pavilion. A great over coming from Rakshit after completion of
over number 4, Team Everest Uber. They managed to get 21 runs and they set a target of 22 to win this match for the team Suffers Star Bandadi. So, well, just talking about this match, total score is 21 and 22 is going to be a target for Suffer Star Bandadi. And wait and see how Suffer Star Bandadi will going to get this total of 22. It's not a huge total, but not a small total, but just a fighting total, I want to say. And in this 4 hours format of the game, it's very difficult to say anything in cricket. ಅಲ್ಲಿ ದಯಮಾಡಿ ವಾಲಂಟಿಯರ್ಸ್ನವರು ಅಲ್ಲಿ ಒಂದು ಅಲ್ಲಿ ನಾವು ಪಿಚ್ ಕಡೆ ತೆರಳಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಕ್ರೀಸ್ಗೆ ಮಾರ್ಕನ್ನು ಹಾಕಬೇಕು, ಅದು ಕಾಣಿಸ್ತಾ ಇಲ್ಲ, ದಯಮಾಡಿ ಸಹಕರಿಸಬೇಕು. ಥರ್ಡ್ ಅಂಪೈರಿಗಾಗಲಿ ಹಾಗೂ ಫೀಲ್ಡ್ ಅಂಪೈರ್ಸ್ಗಾಗಲಿ ಅದು ತೀರ್ಪನ್ನು ನೀಡಲು ಸ್ವಲ್ಪ ಕಷ್ಟ ಆಗ್ತಾಯಿದೆ. ದಯಮಾಡಿ ಅಲ್ಲಿ ವಾಲಂಟಿಯರ್ಸ್ ಆದಷ್ಟು ಬೇಗ ಮೈದಾನಕ್ಕೆ ಪ್ರವೇಶವನ್ನು ಮಾಡಿ ಆ ಲೈನನ್ನು ಒಂದು ಹಾಕಬೇಕಾಗಿ ವಿನಂತಿಸ್ಕೊಳ್ತಿದ್ದೇವೆ. So just coming back to this match, wait and see how well the team will going to get this total. Suffer Star Bandadi will going to chase this 22 runs to win this match. That's it. Thank you very much. ಈಗಾಗಲೇ ಈ ಒಂದು ಪಂದ್ಯಾಕೂಟಕ್ಕೆ ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಬರಮಾಡಿದಂಥ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ, ಇದರ ಸಂಯೋಜನೆಯನ್ನು ಮಾಡಿದಂಥ ಫಾರೂಕ್ ಪೆರ್ನೆ ಹಾಗೂ ಎಲ್ಲ ಆಯೋಜಕರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸಿದೆ. ಇದೀಗಲೇ ಗಂಟೆ 12 ಆಗಿದೆ, ಸಮಯ ಮೀರಿದೆ. ನಾಳೆ ದಿವಸ ಪಂದ್ಯಾಕೂಟ ಇರುವುದರಿಂದ ಈ ಒಂದು ಪಂದ್ಯಾವಳಿಯಿಂದ ನಾನು ಪಂದ್ಯಾವಳಿಗೆ ವಿಧೇಯವನ್ನು ಹೇಳ್ತಿದ್ದೇನೆ. ದಯಮಾಡಿ ಕ್ಷಮಿಸಬೇಕು. ಎಸ್, thank you very much for this golden opportunity being the part of this prestigious cricket tournament. Myself, Satish Salyan, will want to give special thanks for all the organizers, the organizing committee of this prestigious tournament, Shri Rajeev Gandhi Memorial Trophy 2024. And saying goodbye, and I would like to invite Ramesh Bellare for the further explanation of the match. Definitely he will go into entertain you in the remaining matches. Until then, we are saying goodbye from our commentary box. Thank you. Thanks a lot for the golden opportunity. ಎಸ್, ಧನ್ಯವಾದಗಳು ಶ್ರೀಯುತ ಸತೀಶ್ ರಾಲಿಯನ್ ಮಂಗಳೂರು ಅವರಿಗೆ. ಇವರಿಗೂ ಕೂಡ ಬಹಳಷ್ಟು ಅದ್ಭುತವಾದಂತಹ ವಿಶ್ಲೇಷಣೆಯೊಂದಿಗೆ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದೀರಿ. ಧನ್ಯವಾದ ತಿಳಿಸುತ್ತಾ ಬಲವಾದ ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ ತೀರ್ಪುಗಾರಿಗಾದರೆ ಇಲ್ಲಿ ತೀರ್ಪುಗಾರರ ನಿರಾಕರಣೆಗಳೊಂದಿಗೆ ಫೋಟೋಗಳು ಕೂಡ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಮೊದಲ ಚೆಂಡು ಅತ್ಯದ್ಭುತ ಆರಂಭಿಕ ಚೆಂಡಾಗಿ ಮಾರ್ಪಡುಗೊಳ್ತಾ ಇದೆ. ಎವರೆಸ್ಟ್ ಉಬಾರ್ ವಿರುದ್ಧವಾಗಿ ಸಫರ್ ಸ್ಟಾರ್ ಬಂಡಾಡಿ. ಮೊದಲ ಚೆಂಡಿನ ಸಸಿನ ಬಳಿಕ ಸ್ಟ್ರೈಕರ್ ತುದಿಯಲ್ಲಿ ಉನೈಸ್ ಬಂಡಾಡಿಯವರನ್ನು ಗುರುತಿಸಿಕೊಳ್ತಾ ಇದ್ವಿ. ಉನೈಸ್ ಬಂಡಾಡಿ ಓರ್ವ ಶಕ್ತಿಯುತ ಹೊಡೆತವನ್ನು ದಾಖಲಿಸಿಕೊಳ್ಳತಕ್ಕಂಥ ಸರ್ವಶ್ರೇಷ್ಠ ದಾಂಡಿಗನೇ ಸರಿ ಇಲ್ಲಿ ದಂಡಿಸುವ ಪ್ರಯತ್ನವನ್ನು ಪಡ್ರಿ, ಬಾರಿ ಅಕ್ರಾಸ್ ದ ಲೈನ್ ದಂಡಿಸತಕ್ಕಂಥ ಪ್ರಯತ್ನವನ್ನು ಪಡ್ರು, ಆದರೆ ಅವಕಾಶಗಳು ಕಾಣಸಿಗ್ತಾ ಇಲ್ಲ. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ಗುರಿಯಾಗಿಸಿಕೊಂಡು ದಂಡಿಸುವಂತಹ ಪ್ರಯತ್ನವನ್ನು ಪಡುವ ಮಧ್ಯೆಯೂ ಕೂಡ ಚೆಂಡಿಯಲ್ಲಿ ಯಶಸ್ವಿತವಾಗಿ ಮುಕ್ತಾಯಗೊಳ್ತಾ ಇದೆ. 2 ಚೆಂಡುಗಳ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 1 ಓಟದ ಗಳಿಕೆ ಕಾಣಸಿಗ್ತಾ ಇದೆ.
22 ಎನ್ನುವಂತಹ ಸುಲಭದ ಗುರಿಯನ್ನು ಬೆನ್ನಟ್ಟುವಿಕೆಯ ಮಧ್ಯೆ ದಾಳಿಗಾರಿಕೆಯ ವಿಭಾಗದಲ್ಲಿ ಝೈನುದ್ದೀನ್ ಕಳೆದ ಪಂದ್ಯದಲ್ಲಿ ನಿರ್ಣಾಯಕ ಜವಾಬ್ದಾರಿ ನಿರ್ವಹಿಸಿದಂತಹ ದಾಳಿಗಾರ. ತನ್ನ 2 ಓವರ್ಗಳ ವೈಯಕ್ತಿಕ ಕೋಟದಲ್ಲಿ ಕನಿಷ್ಠ ಓಟವನ್ನು ಬಿಟ್ಟುಕೊಟ್ಟಂತಹ ಈ ಝೈನುದ್ದೀನ್ ದ್ವಿತೀಯ ಸುತ್ತಿನ ಪಂದ್ಯದಲ್ಲೂ ಕೂಡ ಎವರೆಸ್ಟ್ ಉಬಾರ್ ತಂಡವನ್ನು ಸುಭದ್ರತೆಯ ಸ್ಥಿತಿಯನ್ನ ಕಾಯ್ದುಕೊಳ್ಳತಕ್ಕಂಥ ಪ್ರಯತ್ನದಲ್ಲಿ ಮುಂದುವರಿಯುವಾಗ ಎಡಗೈ ದಾಂಡಿಗ ಸ್ಟ್ರೈಕರ್ ತುದಿಯಲ್ಲಿ ಚರಣ್ ಅವರನ್ನು ಗುರುತಿಸಿಕೊಳ್ತಾ ಇದ್ದ ಪ್ರಯತ್ನವನ್ನು ಪಟ್ಟರು. ಈ ಬಾರಿ ಸುಂದರತೆಯ ಪ್ರಯತ್ನವನ್ನು ಪಟ್ಟರು, ಆದರೆ ಪಾಯಿಂಟ್ ವಿಭಾಗದ ಕ್ಷೇತ್ರಪಾಲಕ ಕೆಲವೊಂದು ರೀತಿಯಲ್ಲಿ ಚೆನ್ನನ್ನು ಕಲೆಕ್ಟ್ ಮಾಡುವಲ್ಲಿ ವಿಫಲಗೊಂಡರು. 1 ಓಟಗಳು ಸುಲಭವಾಗಿ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 1 ಅಂಕಗಳು ಹೆಚ್ಚುವರಿಗೊಳ್ಳುವಾಗ 4 ಚೆಂಡುಗಳು ಯಶಸ್ವಿ. ಅಂಕಿಅಂಶ ಪಟ್ಟಿಯಲ್ಲಿ 3 ಓಟದ ಗಳಿಕೆ ಕಾಣಸಿಗ್ತಾ ಇದೆ. 24 ಚೆಂಡುಗಳ ಮುಂದೆ 22 ಎನ್ನುವಂತಹ ಸುಲಭದ ಗುರಿಯನ್ನು ಮುಂದಿಟ್ಟುಕೊಂಡು ಆಡತಕ್ಕಂತಹ ಸಫನ್ ಸ್ಟಾರ್ ಬಂಡಾಡಿ ತಂಡ ಉನೈಸ್ ಬಂಡಾಡಿ ಅವರ ಉಪಸ್ಥಿತಿಯಲ್ಲಿ ತಂಡವನ್ನು ಮುನ್ನಡೆಸಲಾಗ್ತಾ ಇದೆ. ಪ್ರಯತ್ನವನ್ನು ಪಟ್ಟರು, ದೊಡ್ಡ ಹೊಡೆತಗಳ ಪ್ರಯತ್ನ, ಆದರೆ ಬ್ಯಾಟ್ ಹಾಗೂ ಚೆಂಡಿನ ನಡುವೆ ಸಂಪರ್ಕಗಳು ಕಾಣಸಿಗ್ತಾ ಇಲ್ಲ. ಬಹುತೇಕ ಉನೈಸ್ ಡೀಪ್ ಮಿಡ್ ವಿಕೆಟ್ ಹಾಗೂ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗವನ್ನು ಗುರಿಯಾಗಿಸಿಕೊಂಡು ದಂಡಿಸತಕ್ಕಂಥ ಪ್ರಯತ್ನ ಕಾಣಸಿಗ್ತಾ ಇದೆ. ಪವರ್ ಪ್ಲೇ ಅವಧಿ ಆರಂಭದಲ್ಲಿದೆ. ಡೀಪ್ ಮಿಡ್ ವಿಕೆಟ್ ವಿಭಾಗವನ್ನು ಇರಿಸಿಕೊಳ್ಳಲಾಗ್ತಾ ಇದೆ. ಈ ಬಾರಿ ಫುಲ್ ಟಾಸ್ ಚೆಂಡು ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಬಾಳು ದೊಡ್ಡ ಬೇಟೆ, ಆದರೆ ಕ್ಯಾಚ್ ಡ್ರಾಪ್. ಕಾಸ್ಟ್ಲಿಯೆಸ್ಟ್ ಮಿಸ್ಟೇಕ್ ಆಗ್ಲಿಕ್ಕಿದೆ. ಇದು ಬಾಳು ದೊಡ್ಡ ತಪ್ಪಾಗ್ಲಿಕ್ಕಿದೆ. ಕಾಸ್ಟ್ಲಿಯೆಸ್ಟ್ ಮಿಸ್ಟೇಕ್ ಆಗ್ಲಿಕ್ಕಿದೆ. ಎವರೆಸ್ಟ್ ಉಬಾರ್ ಕ್ಯಾಚ್ ಅನ್ನ ಕೈ ಚೆಲ್ಲುವುದರ ಜೊತೆಯಾಗಿ ಮ್ಯಾಚ್ ಅನ್ನ ಕೈ ಚೆಲ್ಲುವ ಹಂತಗಳಿಗೆ ಬರಲಿಕ್ಕಿದೆ. ಕಾರಣ ಕ್ಯಾಚ್ ಡ್ರಾಪ್ ಗೊಂಡಿರುವಂತದ್ದು ಉನೈಸ್ ಬಂಡಾಡಿ ಎನ್ನತಕ್ಕಂತಹ ಅದೈತ್ಯ ದಾಂಡಿಗನ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದೆ. ಹಿಮ್ಮುಖವಾಗಿ ಚಲಿಸಿ ಚೆನ್ನನ್ನು ಪಡ್ಕೊಳ್ಳುವ ಪ್ರಯತ್ನವನ್ನು ಪಟ್ಟರು ಕ್ಷೇತ್ರಪಾಲಕ, ಆದರೆ ಕ್ಯಾಚ್ ಡ್ರಾಪ್ಗೊಳ್ಳುವುದರ ಜೊತೆಯಾಗಿ ಮೊದಲ ಓವರ್ ಸಮಾಪ್ತಿಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳ ಒಟ್ಟು ಗಳಿಕೆ ಕಾಣಸಿಗ್ತಾ ಇದೆ, ಯಾವುದೇ ವಿಕೆಟ್ಗಳ ನಷ್ಟವಿಲ್ಲದೆ. ಪವರ್ ಪ್ಲೇ ಅವಧಿಯಲ್ಲಿ ಯಾವುದೇ ಹೆಚ್ಚುವರಿ ಓಟಗಳಿಗೆ ಅವಕಾಶವನ್ನು ಬಿಟ್ಟುಕೊಡದ ದಾಳಿಗಾರ ವಿಕೆಟ್ ಕಬಳಿಸಿಕೊಳ್ಳುವ ಸುವರ್ಣಾವಕಾಶವನ್ನು ನೀಡಿದ್ರು. ಆದರೆ ಕ್ಷೇತ್ರಪಾಲಕನ ವಿಫಲತೆಗಳ ಮಧ್ಯೆ ತಂಡ ಹಿನ್ನಡೆ ಆಗ್ತಾ ಇದೆ. 1 ಕ್ಷಣ ಆಟಗಾರನಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ, ಆದರೆ ಆ ಆಟಗಾರನ ಆತ್ಮಸ್ಥೈರ್ಯ ಮತ್ತಷ್ಟು ಇಮ್ಮಡಿ ಆಗ್ಲಿಕ್ಕಿದೆ. ಅವಕಾಶವನ್ನು ಮಾಡಿಕೊಟ್ಟಿದ್ದೆ, ಆದರೆ ಅಪಾಯಗಳು ಕೂಡ ಕಟ್ಟಿಟ್ಟ ಬುತ್ತಿಯಾಗುವ ಸಾಧ್ಯತೆ ಆಗ್ಲಿಕ್ಕಿದೆ. ಉನೈಸ್ ಬಂಡಾಡಿ ಜೀವನವನ್ನು ಪಡ್ಕೊಂಡಂತ ಆಟಗಾರ ಜೀವದಾನ ಇಲ್ಲಿ ವರದಾನವಾಗಿ ಮಾರ್ಪಾಡುಗೊಳ್ಳುವ ಸಾಧ್ಯತೆ ಆಗ್ಲಿಕ್ಕಿದೆ. ಓವರಿನ ದ್ವಿತೀಯ ಚಾಲ್ತಿಯಲ್ಲಿ ನಾಸೀರ್ ದಾಳಿಗಾರಿಕೆ ವಿಭಾಗದ ಮೊದಲ ಚೆಂಡು ಸ್ಟ್ರೈಕರ್ ತುದಿಯಲ್ಲಿ ಜೀವದಾನವನ್ನು ಪಡ್ಕೊಂಡಂತಹ ಅದೃಷ್ಟದ ಆಟಗಾರ ಉನೈಸ್ ಬಂಡಾಡಿ. ಮುಂದಿನ ಪಂದ್ಯವಾಗಲಿಕ್ಕಿದೆ ಸಫರ್ ಸ್ಟಾರ್ ಕೆಮಾಯಿ ವಿರುದ್ಧವಾಗಿ UFC ಉಬಾರ್, ಪ್ರತಿಷ್ಠಿತ ರವಿ ಪಡ್ಡಾಯಿ ವಿರುದ್ಧವಾಗಿ ರಾಜೇಶ್ ಉಬಾರ್. ತಂಡದ ನಡುವಿನ ಸೆಣಸಾಟವಾಗುವುದು, ಆದರೆ ಗುಣಮಟ್ಟದ ದಾಳಿಗಾರಿಕೆಯನ್ನು ಮತ್ತೆ ಸಾಬೀತುಗೊಳಿಸ್ತಾ ಇದೆ ಎವರೆಸ್ಟ್ ಉಬಾರ್ ತಂಡ. ನಾಸೀರ್ ದಾಳಿಗಾರಿಕೆಯಲ್ಲಿ ಉನೈಸ್ ಅವರನ್ನು ಕಟ್ಟಿ ಹಾಕತಕ್ಕಂಥ ಪ್ರಯತ್ನ ಮುಂದುವರಿತಾ ಇದೆ. 18 ಚೆಂಡುಗಳು ಇನ್ನೂ ಕೂಡ ಬಾಕಿ ಇತ್ತು. 4 ಓಟಗಳು ಮಾತ್ರ ತನ್ನ ಖಾತೆಯಲ್ಲಿತ್ತು. 18 ಓಟದ ಅವಶ್ಯಕತೆ ಇದೆ. 17 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ದ್ವಿತೀಯ ಚೆಂಡು ಅಕ್ರಾಸ್ ದ ಲೈನ್ ದಂಡಿಸುವ ಪ್ರಯತ್ನವನ್ನು ಪಡುವ ಮಧ್ಯೆ ಈ ಬಾರಿ ಗ್ರೇಟ್ ಎಫರ್ಟ್, ಸುಂದರತೆಯ ಪ್ರಯತ್ನವನ್ನು ಪಡುವ ಮಧ್ಯೆ ಕ್ಯಾಚ್ ಆಫ್ ದಿ ಸುಂದರತೆಯ ಪ್ರಯತ್ನವನ್ನು ಪಟ್ಟರು. ಇಲ್ಲಿ 1 ಓಟಗಳು ಮಾತ್ರ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಕ್ಯಾಚ್ಗೆ ಪ್ರಯತ್ನವನ್ನು ಪಟ್ಟರು ಕೂಡ ಇಲ್ಲಿ 1 ಓಟಗಳು ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 2 ಚೆಂಡುಗಳ ಸುಸಿನ ಬಳಿಕ 1 ಓಟಗಳು ಸೋರಿಕೆ ಆಗ್ತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ನಾಸೀರ್ ತೃತೀಯ ಬಾರಿ. ಉಲ್ಟಾ ದಂಡಿನ ಪ್ರಯತ್ನಗಳಲ್ಲಿ ಮುಂದುವರಿತಾ ಇದೆ. ಚರಣ್ ರೂಪದಲ್ಲಿ ರೈಟ್ ಅಮರೌದ ವಿಕೆಟ್ ನಮಗಿನವಾಗಿ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಂಡಂತ ನಾಸೀರ್ 3 ಚೆಂಡುಗಳ ಮುಂದೆ 1 ಓಟವನ್ನು ಬಿಟ್ಟುಕೊಟ್ಟರು. ಬಲ ಹಾಗೂ ಎಡಗೈ ಕಾಂಬಿನೇಷನ್, ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಇಲ್ಲಿ ಮುಂದುವರಿತಾ ಇದೆ. ದಾಳಿಗಾರನು ಕೂಡ ಸವಾಲಾಗಿಸತಕ್ಕಂಥ ಸಮಯವಿದು. ದಾಳಿಗಾರಿಕೆ ವಿಭಾಗದ ಚತುರ್ಥನೆಯ ಬಾರಿಗೆ ನಾಸೀರ್ ಸುಂದರತೆ ಎಸೆತಗಾರಿಕೆ, ಇದು ಉರಿ ಚೆಂಡಿನ ಪ್ರಯೋಗ ಇಲ್ಲಿ ಮುಂದುವರಿತಾ ಇದೆ. 1ರ ಬಳಿಕ ಅವಳಿಯ ಪ್ರಯತ್ನಗಳ ಮಧ್ಯೆ ವಿಕೆಟ್ ನಳಕರೊಳ್ತಾ ಇದೆ. ಮಿಸ್ ಅಂಡರ್ಸ್ಟ್ಯಾಂಡಿಂಗ್, ತಪ್ಪು ನಿರ್ಧಾರಗಳೊಂದಿಗೆ ಓಟಕ್ಕೆ ಪ್ರಯತ್ನವನ್ನು ಪಟ್ಟರು. ಚರಣ್ ಅವರ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಚರಣ್ ಅವರ ವಿಕೆಟ್ ಅನ್ನು ಕಳ್ಕೊಂಡಂತಹ ಸಫರ್ ಸ್ಟಾರ್ ಬಂಡಾಡಿ ತನ್ನ ಮೊದಲ ಆಘಾತವನ್ನು ಅನುಭವಿಸಿಕೊಳ್ತಾ ಇದೆ.
ಪ್ರಮುಖ ಆಟಗಾರ ಚರಣ್ ಅವರ ಉಪಸ್ಥಿತಿ ತಂಡಕ್ಕೆ ಬಹಳಷ್ಟು ಪ್ರಮುಖವಾಗಿತ್ತು. ಆದರೆ ಚರಣ್ ಅವರ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ರನ್ಔಟ್ ನೊಂದಿಗೆ. ಆರಂಭಿಕವಾಗಿ ಉನೈಸ್ ಕಾಲ್ ಅನ್ನು ಕೊಟ್ಟಿದ್ರು ರನ್ಗಾಗಿ. ಆದರೆ ಚರಣ್ ಎಸೆತಗಾರನನ್ನ ಗಮನಿಸಿಕೊಳ್ಳದೆ, ಕ್ಷೇತ್ರಪಾಲಕನನ್ನ ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳದೆ ನೇರವಾಗಿ ಓಟಕ್ಕೆ ಪ್ರಯತ್ನವನ್ನು ಪಟ್ಟರು. ಪರಿಣಾಮ ಇಲ್ಲಿ ವಿಕೆಟ್ ನೆಲಕೊಳ್ತಾ ಇದೆ. ಮೊದಲ ವಿಕೆಟ್ ಪತನ, ಮೊದಲ ಜೊತೆ ಆಟಕ್ಕೆ ಇಲ್ಲಿ ಬ್ರೇಕ್ ತರತಕ್ಕಂಥ ಪ್ರಯತ್ನವಾಗ್ತಾ ಇದೆ, ಕಡಿವಾಣ ಹಾಕತಕ್ಕಂಥ ಪ್ರಯತ್ನವಾಗ್ತಾ ಇದೆ ಎವರೆಸ್ಟ್ ಒಬ್ಬರ ಪರವಾಗಿ. 4 ಚೆಂಡುಗಳು ಯಶಸ್ವಿಗೊಳ್ಳುವಾಗ ಒಬ್ಬರಿನ 5ನೇ ಬಾರಿ ಪಂಚಮಿಯ ಚೆಂಡು. ನಾಸೀರ್ ದಾಳಿಗಾರಿಕೆ ವಿಭಾಗದಲ್ಲಿ ಉನೈಸ್ ನಡೆಸುವ ಪ್ರಯತ್ನಗಳ ಮಧ್ಯೆ ಇಲ್ಲಿ ಮತ್ತೆ ಚೆಂಡು ಡಾಟ್ ಎಂಡ್ ಡೆಲಿವರಿ ಆಗ್ತಾ ಇದೆ. ಸುಂದರತೆಯ ಲೈನ್ ಅಂಡ್ ಲೆಂತ್ ಚಾಲ್ತಿಗೆ ಬರ್ತಾ ಇದೆ. ತನ್ನ ಎಸೆತಗಾರಿಕೆಯಲ್ಲಿ ಲಯಬದ್ಧ ಎಸೆತಗಾರಿಕೆಯನ್ನು ಸಂಘಟಿಸಿಕೊಂಡಂತ ದಾಳಿಗಾರ ಶಿಸ್ತುಬದ್ಧವಾಗಿಯೇ ಕಾಣಸಿಗುವಾಗ ಒಬ್ಬರಿನ 5 ಚೆಂಡುಗಳು ಮುಕ್ತಾಯಗೊಂಡು ಕೊನೆಯ 1 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ ಬಾಲ್ ಅಕ್ರಾಸ್ ದ ಲೈನ್ ನಡೆಸುವ ಪ್ರಯತ್ನವನ್ನು ಪಾಟ್ರು ಉನೈಸ್ ಅವರನ್ನು ತಡೆ ಹಿಡಿಯತಕ್ಕಂಥ ಪ್ರಯತ್ನವಾಗ್ತಾ ಇದೆ. ಲೆಗ್ ಬೈ ಎನ್ನುವ ನಿಶಾನೆ ತೀರ್ಪುಗಾರಿಂದ ಹೊರಬೀಳ್ತಾ ಇದೆ. ಲೆಗ್ ಬೈ ರೂಪದಲ್ಲಿ 1 ಒಟ್ಟುಗಳು ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 12 ಚೆಂಡುಗಳು ಮುಕ್ತಾಯಗೊಂಡ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಗಳಿಸಿಕೊಂಡದ್ದು 7 ಓಟಗಳಾಗ್ತಾ ಇದೆ. 12 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 15ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 12 ಚೆಂಡುಗಳು ಬಾಕಿ ಇದೆ. 15ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 12 ಚೆಂಡುಗಳ ಮುಂದೆ 15 ಬೇಕಾಗಿದೆ. ತೃತೀಯ ಓವರನ್ನು ಸೇರತಕ್ಕಂಥ ದಾಳಿಗಾರ ತಂಡದ ಮೇಲೆ ಬಹಳಷ್ಟು ಪ್ರಮುಖ ಜವಾಬ್ದಾರಿಯನ್ನು ನಿರ್ವಹಿಸಿಕೊಳ್ಳಬೇಕಾಗಿದೆ. ತೃತೀಯ ಓವರಿನ ಚಾಲ್ತಿಯಲ್ಲಿ ದಾಳಿಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ಳುತ್ತಾ ನೂತನ ಕ್ರಮಾಂಕದ ದಾಳಿಗಾರ ಶರೀಫ್ ಚೆನ್ನನ್ನು ಕೈಗೆ ಎತ್ತಿಕೊಂಡು ತೃತೀಯ ಓವರಿನ ಮೊದಲ ಚೆನ್ನನ್ನು ಸಿಗಬೇಕಾಗಿದೆ. ಪ್ರಯತ್ನವನ್ನು ಪಾಟ್ರು ಉನೈಸ್ ಸಂಪೂರ್ಣವಾಗಿ ಫಲತೆಯನ್ನು ಮುಂದುವರಿಸಿಕೊಳ್ಳಲಾಗ್ತಾ ಇದೆ. ಉನೈಸ್ ಅವರಿಗೆ ಯಾವುದೇ ರೀತಿಯ ಅವಕಾಶವನ್ನು ಬಿಟ್ಟುಕೊಡ್ತಾ ಇಲ್ಲ ದಾಳಿಗಾರ ಶರೀಫ್. ಗುಣಮಟ್ಟತೆಯ ದಾಳಿಗಾರಿಕೆಯನ್ನ ಮತ್ತೆ ಸಾಬೀತುಗೊಳಿಸುವಾಗ ಎವರೆಸ್ಟ್ ಉಬಾರ್ ತಂಡ ಮತ್ತೆ ಪ್ರಯತ್ನವನ್ನು ಪಾಟ್ರು ಈ ಬಾರಿ ಸೀಮಾ ರೇಖೆ ಅಂಚಿನಲ್ಲಿ ಚೆಂಡಿಗೆ ತಡೆ ಹಿಡಿಯಲ್ಪಡ್ತಾ ಇದೆ. ಸತತ ಪ್ರಯತ್ನಗಳನ್ನು ಪಟ್ಟಂತ ಉನೈಸ್ ಕೊನೆಯ ಕ್ಷಣದಲ್ಲಿ ತನ್ನ ವಿಕೆಟ್ ಅನ್ನು ಒಪ್ಪಿಸಲೇಬೇಕಾಗಿದೆ. ಕೆಲವಾರು ಡಾಟ್ ಅಂಡ್ ಡೆಲಿವರಿ ಚೆಂಡುಗಳನ್ನು ಎದುರು ನೋಡಿದಂತಹ ಉನೈಸ್ ಒತ್ತಡಗಳ ಮಧ್ಯೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ದಂಡಿಸಲೇಬೇಕಾದ ಅನಿವಾರ್ಯತೆಯನ್ನು ಒಳಪಟ್ಟಂತ ಆಟಗಾರ ಕೊನೆಯ ಕ್ಷಣದಲ್ಲಿ ದೊಡ್ಡ ಹೊಡೆತಗಳ ಪ್ರಯತ್ನವನ್ನು ಪಟ್ಟರು ಕೂಡ ಲಾಂಗ್ ಡಿಸ್ಟೆನ್ಸ್ ಅನ್ನು ಕ್ಲಿಯರ್ ಮಾಡುವಲ್ಲಿ ಚೆಂಡು ವಿಫಲಗೊಳ್ತಾ ಇದೆ. ಸಿಕ್ಸರ್ಗಳು ಇನ್ನಷ್ಟು ವಿರಳಗೊಳ್ಳುವ ಸಮಯವಾಗಲಿಕ್ಕಿದೆ. ಮಂಜು ನಿಧಾನವಾಗಿ ಮೈದಾನವನ್ನು ಆವರಿಸುವಂತಹ ಸಮಯ. ಇಲ್ಲಿ ಪ್ರಮುಖ ವಿಕೆಟ್ ನೆಲಕುರುಳುವ ಹಂತದಲ್ಲಿ 2 ಚೆಂಡುಗಳ ಯಶಸ್ವಿ ಹಂತಗಳಿಗೆ ಬರ್ತಾ ಇದೆ. 10 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 15 ಓಟದ ಅವಶ್ಯಕತೆ ಎವರೆಸ್ಟ್ ಉಬಾರ್ ತಂಡಕ್ಕೆ. ತಂಡದ ವಿರುದ್ಧವಾಗಿ ಸೂಪರ್ ಸ್ಟಾರ್ ಬಂಡಾಡಿ. ನೂತನ ಕ್ರಮಾಂಕದಲ್ಲಿ ಅಜಿತ್ ಅವರನ್ನ ಪರಿಚಯಿಸಿಕೊಳ್ತಾ ಇದೆ ತಂಡ. ಶರೀಫ್ ದಾಳಿಗಾರಿಕೆಯ ತೃತೀಯ ಬಾರಿ. ನೂತನ ಕ್ರಮಾಂಕದ ದಾಂಡಿಗ ಅಜಿತನ ಕಡೆಗೆ ಎಸೆದ್ರಾದ್ರೆ ಲೆಗ್ ಸ್ಟಂಪ್ನಿಂದ ತೀರ ಹೊರಭಾಗವನ್ನು ಕ್ರಮಿಸಿಕೊಂಡಂತಹ ಚೆಂಡು. ಶರೀಫ್ ವೈಡ್ ಅನ್ನು ನಿರೀಕ್ಷೆ ಮಾಡಿರಲಿಲ್ಲ. ಲೆಗ್ ಸ್ಟಂಪ್ ಅನ್ನು ಗುರಿಯಾಗಿಸಿಕೊಂಡು ಚೆಂಡನ್ನು ಎಸೆದ್ರು. ಆದರೆ ಹೊರ ತಿರುವನ್ನು ಪಡ್ಕೊಂಡಂತ ಚೆಂಡು ವೈಡ್ ಆಗಿ ಮಾರ್ಪಡೆಗೊಳ್ತಾ ಇದೆ. ಫುಲ್ ಟಾಸ್ ಚೆಂಡು ನಡೆಸುವ ಪ್ರಯತ್ನವನ್ನು ಪಟ್ಟರು ಅಜಿತ್. ಇಲ್ಲಿ 1 ಒಟ್ಟುಗಳು ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 1 ಒಟ್ಟುಗಳ ಸೇರ್ಪಡೆಯೊಂದಿಗೆ 3 ಚೆಂಡುಗಳ ಮುಕ್ತಾಯದ ಹಂತಗಳಿಗೆ ಗಳಿಸಿಕೊಂಡದ್ದು ಒಟ್ಟಾಗಿ 9 ಒಟ್ಟುಗಳ ಸಂಖ್ಯೆ ಆಗ್ತಾ ಇದೆ. 9 ಚೆಂಡುಗಳು ಬಾಕಿ ಇದೆ. 13 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ದಾಳಿಗಾರಿಕೆಯ ಚತುರ್ಥನೆಯ ಚೆಂಡು ನಡೆಸುವ ಪ್ರಯತ್ನಗಳ ಪಟ್ಟೆ ಈ ಬಾರಿ ಸ್ಟ್ರೈಟ್ ಫಾರ್ವರ್ಡೆಡ್ ಚೆಂಡು ನೇರವಾಗಿ ಕ್ಷೇತ್ರ ಪಾಲಕ ಚೆನ್ನನ್ನು ಪಡ್ಕೊಳ್ಳಲು ಯಶಸ್ವಿ ಆದ್ರೂ ಮಗದೊಂದು ವಿಕೆಟ್ ನೆಲಕೊಳ್ತಾ ಇದೆ. ಪಂದ್ಯದ ಮೇಲೆ ನಿಧಾನವಾಗಿ
ಹಿಡಿತವನ್ನು ಸಾಧಿಸಿಕೊಳ್ಳುವ ಹಂತಗಳಿಗೆ ಬರ್ತಾ ಇದೆ ಎವರೆಸ್ಟ್ ಉಬಾರ್ ತಂಡ. ನಿಧಾನವಾಗಿ ತನ್ನ ಪ್ರಾಬಲ್ಯತೆಯನ್ನ ಸಾಧಿಸಿಕೊಳ್ಳುವ ಹಂತಗಳಿಗೆ ಬರುವುದಾದರೆ ದಾಳಿಗಾರಿಕೆ ವಿಭಾಗದಲ್ಲಿ ಶರೀಫ್ ಮೇಲುಗೆಯನ್ನು ಸಾಧಿಸಿಕೊಳ್ಳುತ್ತಾ 8 ಚೆಂಡುಗಳು ಬಾಕಿ ಇದೆ. 13ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 8 ಚೆಂಡು ಬಾಕಿ, 13ರ ಅವಶ್ಯಕತೆ ಇದೆ. ನೂತನ ಕ್ರಮಾಂಕದಲ್ಲಿ ರಹೀಂ ಅವರ ಗಮನಗೊಳ್ತಾ ಇದೆ. ಸಫರ್ ಸ್ಟಾರ್ ಬಂಡಾಡಿ ಪರವಾಗಿ ಶರೀಫ್ ಓವರಿನ ಪಂಚಮಿಯ ಬಾರಿ 5ನೆಯ ಚೆಂಡು. ಇವರ ಒಂಟಿ ಓಟಗಳ ಪ್ರಯತ್ನಗಳು ಇಲ್ಲಿ ಮುಂದುವರಿತಾ ಇದೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಓಟವನ್ನು ಕಂಡುಕೊಳ್ಳತಕ್ಕಂತಹ ಪ್ರಯತ್ನ. 1 ಓಟಗಳು ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸ್ತಾ ಇದೆ. 1 ಅಂಕಗಳ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 10 ಕಾಣ ಸಿಗ್ತಾ ಇದೆ. ಕೊನೆಯ 1 ಚೆಂಡುಗಳು ಬಾಕಿ ಇದೆ. 12ರ ಅವಶ್ಯಕತೆ ಇದೆ. 7 ಚೆಂಡು, 12ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ದಾಳಿಗಾರಿಕೆ ವಿಭಾಗವನ್ನು ಮುಂದುವರಿಸಿಕೊಳ್ಳುತ್ತಾ ಶರೀಫ್ ಓವರಿನ ಕೊನೆಯ ಚೆಂಡು. ಸ್ಟ್ರೈಕರ್ ತುದಿಯ ದಾಂಡಿಗ ದಂಡಿಸಬೇಕಾಗಿದೆ. 1 ದೊಡ್ಡ ಹೊಡೆತ ಬಂದರೂ ಕೂಡ ಪಂದ್ಯದ ಮೇಲೆ ಸಫರ್ ಸ್ಟಾರ್ ಬಂಡಾಡಿ ಹಿಡಿತವನ್ನು ಸಾಧಿಸಿಕೊಳ್ಳುವ ಅವಕಾಶಗೊಳ್ಳಲಿಕ್ಕಿದೆ. ಉಲ್ಟಾದ ನಿನ್ನ ಪ್ರಿಯತಗಳ ಮಧ್ಯೆ ಕ್ಲೀನ್ ಬೌಲ್ಡ್ ಆಗುವುದರೊಂದಿಗೆ ವಿಕೆಟ್ ಪತನ ಕಾಣ ಸಿಗ್ತಾ ಇದೆ. 18 ಚೆಂಡುಗಳು ಮುಕ್ತಾಯ. 18 ಚೆಂಡುಗಳನ್ನ ಎದುರು ನೋಡಿದಂತ ಸಫರ್ ಸ್ಟಾರ್ ಬಂಡಾಡಿ ತಂಡ ಕೊನೆಯ 6 ಚೆಂಡುಗಳು ಬಾಕಿ ಇದೆ. 6 ಚೆಂಡುಗಳ ಮಧ್ಯೆ ಗಳಿಸಿಕೊಳ್ಳಬೇಕಾಗಿದೆ ಪಂದ್ಯದ ಗೆಲುವಿಗಾಗಿ. 12ರ ಅವಶ್ಯಕತೆ ಇದೆ. ನೂತನ ಕ್ರಮಾಂಕ ದಾಳಿಗಾರನಾಗಿ ಸಬೀಲ್ ಎವರೆಸ್ಟ್ ಉಬಾರ್ ಪರವಾಗಿ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಕೊನೆಯ ಓವರ್ ಚಾಲ್ತಿಯನ್ನು ಮುಂದುವರಿಸಿಕೊಳ್ತಾ ಇದೆ. ಓವರಿನ ಆರಂಭಿಕ ಚೆಂಡು ಸ್ವಪ್ರಯತ್ನವನ್ನು ಪಟ್ಟರು. ಇಲ್ಲಿ ಮೊದಲ ಚೆಂಡು ಮಿಸ್ ಫೀಲ್ಡಿಂಗ್ ಆಗ್ತಾ ಇದೆ. 1ರ ಬಳಿಕ ಬಳಿಯ ಪ್ರಯತ್ನಕ್ಕೆ ಅವಕಾಶಗಳು ವಿರಳಗೊಳ್ತಾ ಇದೆ. 1 ಓಟಗಳು ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸುವಾಗ ಅಂಕಿಅಂಶ ಪಟ್ಟಿಯಲ್ಲಿ 11-11ರ ಅವಶ್ಯಕತೆ ಇದೆ. 5 ಚೆಂಡುಗಳು ಬಾಕಿ ಇದೆ. ದಾಳಿಗಾರಿಕೆ ವಿಭಾಗದಲ್ಲಿ ಸಬೀಲ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಎವರೆಸ್ಟ್ ಉಬಾರ್ ತಂಡ ಪಂದ್ಯವನ್ನ ಹಿಡಿತ ಸಾಧಿಸಿಕೊಳ್ಳುವ ಹಂತಗಳಿಗೆ ಬರ್ತಾ ಇದೆ. ಕಾರಣ ಇಲ್ಲಿ ಸಿಕ್ಸರ್ಗಳು ವಿರಳಗೊಳ್ಳುವ ಹಂತಗಳಿಗೆ ಬರಲಿಕ್ಕಿದೆ. ಸಿಕ್ಸರ್ಗಳು ವಿರಳಗೊಳ್ಳುವ ಹಂತಗಳು ಡಾಟ್ ಚೆಂಡಿನ ಬಳಕೆ ಆಗ್ತಾ ಇದೆ. ಸಿಕ್ಸರ್ಗಳು ದಾಖಲುಗೊಳ್ಳಲೇಬೇಕಾದ್ರೆ ಶಕ್ತಿಯುತ ಹೊಡೆತ, ಅದರಲ್ಲೂ ಕೂಡ ಸ್ಟೆಪ್ಔಟ್ ಆಗಿ ದಂಡಿಸಿದರೆ ಮಾತ್ರ ಅವಕಾಶಗಳಾಗಲಿಕ್ಕಿದೆ. ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಪಟ್ಟರು. ಈ ಬಾರಿ ನೇರ ವಿಭಾಗದಲ್ಲಿ ಚೆಂಡು 1ರ ಬಳಿಕ ಬಳಿಗೆ ಅವಕಾಶಗಳು ವಿರಳಗೊಳ್ತಾ ಇದೆ. 1 ಓಟಗಳಿಗೆ ಮಾತ್ರ ಸೀಮಿತಗೊಂಡಂತ ಚೆಂಡು ಒಂಟಿ ಓಟಗಳಿಗೆ ಮಾತ್ರ ಸೀಮಿತಗೊಳ್ತಾ ಇದೆ. 1 ಅಂಕಗಳ ಹೆಚ್ಚುವರಿಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 12-12 10ರ ಅವಶ್ಯಕತೆ. 4 ಚೆಂಡುಗಳು ಬಾಕಿ ಇದೆ. 4 to go 10 to get. 4 ಚೆಂಡು 10ರ ಅವಶ್ಯಕತೆ ಇದೆ ಪಂದ್ಯ ಗೆಲುವಿಗಾಗಿ. ರೋಚಕ ಕ್ಷಣಗಳಿಗೆ ಬರ್ತಾ ಇದೆ ಪಂದ್ಯ. ಸಬೀಲ್ ದಾಳಿಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಹಾಗೂ ತೃತೀಯ ಓವರ್ ನಿರ್ಣಾಯಕ ಪಾತ್ರವನ್ನು ವಹಿಸಿಕೊಂಡಿದೆ. ಅದರಲ್ಲೂ ಕೂಡ ತೃತೀಯ ಓವರ್ ಎಸೆದಂತ ಶರೀಫ್ ಪಂದ್ಯದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸಿಕೊಳ್ಳತಕ್ಕಂಥ ಪ್ರದರ್ಶನವನ್ನೇ ತೋರ್ಪಡಿಸಿದ್ರು. ಇಲ್ಲಿ 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 14 ಒಟ್ಟು ಗಳಿಕೆ ಕಾಣಸಿಗ್ತಾ ಇದೆ. 3 ಚೆಂಡುಗಳು ಬಾಕಿ ಇದೆ. 8 ಓಟದ ಅವಶ್ಯಕತೆ ಇದೆ. 3 to go 8 ಟಿಕೆಟ್. 3 ಚೆಂಡು 8ರ ಅವಶ್ಯಕತೆ ಪಂದ್ಯದ ಗೆಲುವಿಗಾಗಿ ಸಬೀಲ್ ದಾಳಿಗಾರಿಕೆ ವಿಭಾಗದಲ್ಲಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ನಮಕೇನವಾಗಿ ಸ್ಟ್ರೈಕರ್ ತುದಿಯ ದಾಂಡಿಗನ ಕಡೆಗೆ ಸಿಗಬೇಕಾಗಿದೆ. ಫಾರೂಕ್ ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ದಂಡಿಸುವ ಪ್ರಯತ್ನಗಳ ಮಧ್ಯೆ 1 ಓಟಗಳು ತನ್ನ ಖಾತೆಯನ್ನ ಸೇರ್ಪಡೆಗೊಳಿಸ್ತಾ ಇದೆ. ಬಹುತೇಕ ಪಂದ್ಯದ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಎವರೆಸ್ಟ್ ಉಬಾರ್ ತಂಡ. 4 ಚೆಂಡುಗಳು ಮುಕ್ತಾಯ. 15 ಗಳಿಸಿಕೊಂಡಂತಹ ಒಟ್ಟು ಮೊತ್ತಗಳ ಸಂಖ್ಯೆ. 2 ಚೆಂಡುಗಳು ಬಾಕಿ ಇದೆ. 7 ಓಟದ ಅವಶ್ಯಕತೆ ಇದೆ. ನಿರ್ಣಾಯಕ ಚೆಂಡು, ಡೂ ಆರ್ ಡೈ, ಫಲಿತಾಂಶ ನಿರ್ಧರಿತಗೊಳ್ಳತಕ್ಕಂಥ ಚೆಂಡಾಗಿದ್ದು ದಂಡಿಸುವ ಪ್ರಯತ್ನಗಳ ಮಧ್ಯೆ 1 ಸುಲಭ ಅವಳಿಯ ಪ್ರಯತ್ನ. ಇಲ್ಲಿ 2 ಓಟಗಳು ಪೂರ್ಣಗೊಳ್ಳುವ ಮಧ್ಯೆ ರನ್ಔಟ್ ನೊಂದಿಗೆ ವಿಕೆಟ್. 1 ಚೆಂಡು ಬಾಕಿ ಇದೆ. 6 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 1 ಚೆಂಡು ಬಾಕಿ,
6 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ಬೌಂಡರಿ ಗಳಿಸಿಕೊಂಡರೂ ಕೂಡ ಅವಕಾಶಗಳಿದ್ದೇ ಇದೆ. ಸಿಕ್ಸರ್ ದಾಖಲುಗೊಳ್ಳಬೇಕಾದ ಅನಿವಾರ್ಯತೆ ಇದ್ದೇ ಇದೆ. 1 ಚೆಂಡು 6 ಅವಶ್ಯಕತೆ ಇದೆ. 16 ಗಳಿಸಿಕೊಂಡಂತಹ ಒಟ್ಟು ಮೊತ್ತಗಳ ಸಂಖ್ಯೆ ಆಗ್ತಾ ಇದೆ. ಕೊನೆಯ 1 ಚೆಂಡುಗಳು ಬಾಕಿ ಇನ್ನಿಂಗ್ಸಿನ ಮುಕ್ತಾಯದ ಹಂತಕ್ಕಾಗಿ. ದ್ವಿತೀಯ ಇನ್ನಿಂಗ್ಸಿನ ಕೊನೆಯ 1 ಚೆಂಡುಗಳು ಬಾಕಿ ಇದೆ. 1ರ ಮುಂದೆ 6 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ನಿರ್ಣಾಯಕ ಚೆಂಡು ಚಾಲ್ತಿಗೆ ಬರಲಿಕ್ಕಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. 1 ಚೆಂಡು 6ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ನೂತನ ಕ್ರಮಾಂಕದ ದಾಂಡಿಗ ಕೊನೆಯ ಹಂತದಲ್ಲಿ ತಂಡಕ್ಕೆ ಜೀವವನ್ನು ತುಂಬತಕ್ಕಂಥ ಪ್ರಯತ್ನವನ್ನ ಮಾಡಬಲ್ಲನೆ. ಕೊನೆಯ ಕ್ಷಣದಲ್ಲಿ ಬರತಕ್ಕಂತಹ ಆಟಗಾರ ತಂಡವನ್ನ ಆಧರಿಸಿ ಮುನ್ನಡೆಸಬಲ್ಲನೆ. ಕಾದೊಡಬೇಕಾಗಿದೆ. 1 ಚೆಂಡು 6 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 1 ಚೆಂಡು 6 ಅವಶ್ಯಕತೆ. ಈ ಬಾರಿ ಡೌನ್ ದ ಟ್ರ್ಯಾಕ್ ಅಂಡ್ ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ ಎವರೆಸ್ಟ್ ಉಬಾರ್. ಪಂದ್ಯವನ್ನ ಗೆದ್ದುಕೊಂಡು ಮುಂದಿನ ಹಂತದ ತರಗತಿಯನ್ನು ಪಡ್ಕೊಳ್ತಾ ಇದೆ ಎವರೆಸ್ಟ್ ಉಬಾರ್ ತಂಡ. ಧನ್ಯವಾದಗಳು ಸೂಪರ್ ಸ್ಟಾರ್ ಬಂಡಾಡಿ ತಂಡದ ಆಟಗಾರಿಗೂ ಕೂಡ. ವಿರೋಚಿತ ಪಂದ್ಯವನ್ನ ಆಡಿದಂತ ಸೂಪರ್ ಸ್ಟಾರ್ ಬಂಡಾಡಿ ಕೊನೆಯ ಕ್ಷಣದಲ್ಲಿ ಪಂದ್ಯವನ್ನ ಕೈ ಚೆಲ್ತಾ ಇದೆ. ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ ಎವರೆಸ್ಟ್ ಉಬಾರ್. ಗೆದ್ದುಕೊಂಡು ನೇರವಾಗಿ ಕ್ವಾರ್ಟರ್ ಫೈನಲ್ ಹಂತದ ತರಗತಿಯನ್ನು ಪಡ್ಕೊಳ್ತಾ ಇದೆ. ಮುಂದಿನ ಪಂದ್ಯ ಸೂಪರ್ ಸ್ಟಾರ್ ಕೆಮ್ಮಾಯಿ ವಿರುದ್ಧವಾಗಿ UFC ಉಬಾರ್. ಮುಂದಿನ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ಈ ಭಾಗದ ಕಳೆದ 22 ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿಕೊಂಡಂತಹ ಓರ್ವ ಆಯೋಜಕ, ಪಂದ್ಯಕೂಟದ ಸಂಘಟಕ, ಹಲವಾರು ಪಂದ್ಯಕೂಟದಲ್ಲಿ ವೀಕ್ಷಕ ವಿವರಣೆಯನ್ನು ನೀಡಿದಂತಹ ವೀಕ್ಷಕ ವಿವರಣೆಗಾರ, ಹಲವಾರು ಕಾರ್ಯಕ್ರಮವನ್ನ ನಿರೂಪಣೆಗೊಳಿಸಿದಂತಹ ನಿರೂಪಕ ಶ್ರೀಯುತ ಶರೀಫ್ ಪೆರ್ನೆ ಅವರನ್ನ ಬಹಳಷ್ಟು ಆತ್ಮೀಯತೆಯಿಂದ ಮೈಕ್ ಪಾಯಿಂಟ್ಗೆ ಆಹ್ವಾನಿಸಿಕೊಳ್ತಾ ಇದ್ದೀನಿ. ನಾನು ರಮೇಶ್ ಬೆಳ್ಳಾರೆಯಷ್ಟು ದೊಡ್ಡ ವೀಕ್ಷಕ ವಿವರಣೆಗಾರನಿ ಏನಲ್ಲ. ದಯವಿಟ್ಟು ರಮೇಶ್ ಬೆಳ್ಳಾರೆ ಇದುವರೆಗೆ ವೀಕ್ಷಕ ವಿವರಣೆಯಲ್ಲಿ ರಂಜಿಸತಕ್ಕಂತಹ ರಮೇಶ್ ಬೆಳ್ಳಾರೆ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅನ್ಸೇಫ್ ಅನ್ಸಿಫೋರ ಇಂಚು ಬಲೆ ನೌಸೀಫ್ ತಮ್ಮನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಕಮೆಂಟ್ರಿ ಬಾಕ್ಸ್ ಹತ್ರ ಬಂದು ಸಹಕರಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯ ಸೂಪರ್ ಸ್ಟಾರ್ ಕೆಮ್ಮಾಯಿ ವರ್ಸಸ್ UFC ಉಬಾರ್. UFC ಉಬಾರ್ ತಂಡದಲ್ಲಿ ಅದೆಷ್ಟೋ ಆಟಗಾರರನ್ನು ಒಳಗೊಂಡಂತಹ UFC ಭಾರತ ತಂಡ, ಸೂಪರ್ ಸ್ಟಾರ್ ಕೆಮ್ಮಾಯಿ ವರ್ಸಸ್ UFC ಓಪಿನಗಡಿ ತಂಡಗಳ ಮಧ್ಯೆ ಬಹಳ ರೋಮಾಂಚಕಾರಿ ಪಂದ್ಯಾಟವನ್ನು ತಾವೆಲ್ಲರೂ ಈಗಾಗಲೇ ವೀಕ್ಷಿಸೋಣ. ಬಹಳ ಒಂದು ಅನುಭವಿ ಜಿಲ್ಲೆಯ ಪ್ರಖ್ಯಾತ ತೀರ್ಪುಗಾರ ಖಲೀಲ್ ಹಾಗೂ ಅಶ್ರಫ್ ಮರ್ದೇಲು ಇವರಿಂದ ಬೆಳೆಯೂರು ಪೆರ್ನೆ, ಉತ್ತಮ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಖಲೀಲ್ ಕುಪ್ಪೇಟಿ ಹಾಗೂ ಅಶ್ರಫ್ ಬೆಳೆಯೂರು ಪೆರ್ನೆ. ಎರಡು ತಂಡದ ಒಬ್ಬ ಎಕ್ಸ್ಟ್ರಾ ಆಟಗಾರರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಎರಡು ತಂಡದ ಒಬ್ಬ ಎಕ್ಸ್ಟ್ರಾ ಆಟಗಾರರು ವೇದಿಕೆ ಹತ್ರ ಬರಬೇಕು, ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು, ತಮ್ಮೊಂದಿಗೆ ಸಹಕರಿಸಬೇಕು. ನೌಸೀಫ್ ಎಲ್ಲಿದ್ದೀರಾ? ಹಲೋ, ದಯವಿಟ್ಟು ಕ್ಷಮಿಸಿ. ಈಗಾಗಲೇ ನಮ್ಮ ಹ್ಯಾಪಿ ಟೈಮ್ಸ್ನ ಸಿದ್ದಿಕ್ರವರು ಒಮ್ಮೆ ಮೈಕ್ ಪಾಯಿಂಟ್ ಹತ್ರ ಬರಬೇಕು ವಿನಂತಿಸ್ಕೊಳ್ತಾ ಇದ್ದೇವೆ. ಪ್ರತಿ ಒಂದು ವರ್ಷದಲ್ಲೂ ನಮ್ಮ ಜೊತೆಯಲ್ಲಿ ಇದ್ದು ಈ ಪೆರ್ನೆಯಲ್ಲಿ ನಡೆಯುವಂಥ ಪಂದ್ಯಾಕೂಟಕ್ಕೆ ಭಾಗವಹಿಸಿ ಅದು ನಾವು ಮಾಡುವಂಥ ಎಲ್ಲ ಪಂದ್ಯದಲ್ಲೂ ಅವರ ಅಂಗಡಿಯಿಂದಲೇ ಟ್ರೋಫಿ ಖರೀದಿ ಮಾಡುವಂಥ ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ಅದು ಏನು ಅಂತ ಗೊತ್ತಿಲ್ಲ. ಆದರೆ ಸಿದ್ದಿಕ್
ತಾವು ವೇದಿಕೆ ಹತ್ರ ಬರಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಬನ್ನಿ ಸರ್. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ರವಿ. ಸ್ಟ್ರೈಕರಲ್ಲಿ ರವಿ, ನೋ ಸ್ಟ್ರೈಕರ್ ನವಾಜ್. ನವಾಜ್ ಕೂರ್ನಾಟಕ ನೋ ಸ್ಟ್ರೈಕರಲ್ಲಿ ರವಿ ಪಡ್ಡಾಯೂರ್. ದಂಡ ನೀಡಿಕೊಂಡು ಸ್ವಕ್ಷೇತ್ರವನ್ನು ತಲುಪಿದ ರವಿ ಪಡ್ಡಾಯೂರು ಅವರ ಸಹ ದಾಂಡಿಗನಾಗಿ ನವಾಜ್ ಕೂರ್ನಾಟಕ. ನೌಸಿಪೆ ಬಹಳ ಉತ್ತಮವಾದ ಎಸೆತ. ಪಡ್ಡಾಯೂರವರಿಗೆ ಬಲವಾದ ಮನವಿ. ತೀರ್ಪುಗಾರ ಕಲೀರವರಿಂದ ಸುಂದರವಾದ ತೀರ್ಪು. ಇದರ ಮುಖೇನ ಕ್ಲೀನ್ ಬೌಲ್ ಆಗಿ ಮರಳಿ ಫೇವರಿಟ್ ಎತ್ತಾರ್ ರವಿ ಪಡ್ಡಾಯೂರ್. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ಆತ್ಮೀಯ ಫ್ರೆಂಡ್ಸ್ ಪೆರ್ನೆ ಇದರ ಜಂಟಿ ಆಶ್ರಯದಲ್ಲಿ ಫಾರೂಕ್ ಪೆರ್ನೆ ಸಾರಥ್ಯದ ಆತ್ಮೀಯ ಟ್ರೋಫಿ 2024 ಸಾಗಿ ಬರ್ತಾ ಇದೆ. 2 ಜಿದ್ದಿನ ಅನಾಹಣಿ ಸಾಗಿ ಬರ್ತಾ ಇದೆ. ಈ ತಂಡಗಳ ನಡುವೆ ಸೂಪರ್ ಸ್ಟಾರ್ ಕೆಮ್ಮಾಯಿ ವಿರುದ್ಧವಾಗಿ UFC ಉಬಾರ್. ಆರಂಭಿಕ ಚೆಂಡಿನಲ್ಲಿ ಬಹುದೊಡ್ಡ ಉತ್ತರಿಯ ಪತನಗೊಂಡಿದೆ ಕೆಮ್ಮಾಯಿ ತಂಡ. ಆ ಬಳಿಕ ನವಾಜ್ ಜೊತೆಗೂಡುತ್ತಾ ಇನ್ನೋರ್ವ ನೂತನ ದಾಂಡಿಗನಾಗಿ ಫಾರೂಕ್ ಆಗಮನಗೊಂಡ ಬಳಿಕ ಉಲ್ಟಾ ದಂಡ ಮುಖೇನವಾಗಿ ಆರಂಭಿಕ ಖಾತೆ ಇಲ್ಲಿ ಜಮೆಗೊಳ್ಳುತ್ತಾ ಇದೆ. ಆರಂಭಿಕ 6 ಚೆಂಡು ದಾಂಡುಗಾರ ವಿಭಾಗಕ್ಕೆ ಸ್ವರ್ಗತಾಣ ಎಂದೇ ಕರೆಯಲ್ಪಡುವಂಥ ಪವರ್ ಪ್ಲೇ ಚಾಲ್ತಿಯಲ್ಲಿರತಕ್ಕಂಥ ಸಮಯವಾಗಿದೆ. ಪವರ್ ಪ್ಲೇ ಸಂದರ್ಭದಲ್ಲಿ ಅವಳಿ ಆಟಗಾರರು ಅಂಕಣದ 30 ಗಜಗಳ ಹೊರಾಂಗಣದಲ್ಲಿ ಕಾರ್ಯಚಲಿಸುವುದೇ ಆದರೆ ಇದು ತೃತೀಯ ಬಾರಿ ಉಲ್ಟಾ ದಂಡಿಗೆ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಒಂಟಿ ಸಫಲತೆ. ಅವಳಿ ಓಟಕ್ಕೆ ಇಲ್ಲಿ ಕರೆ ಬರ್ತಾ ಇದೆ. ಅವಳಿ ಓಟಗಳ ನಡುವೆ ಇಲ್ಲಿ ಕ್ಷೇತ್ರ ರಕ್ಷಕರ ನಡುವೆ ಇಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಕಾಣಸಿಗ್ತಾ ಇಲ್ಲ. 3 ಎನ್ನತಕ್ಕಂಥ ರೀತಿಯಲ್ಲಿ ಮುಂದುವರಿಯುವುದೇ ಆದರೆ ಆರಂಭಿಕ ಉತ್ತರಿ ರವಿ ಮುಖೇನವಾಗಿ ನಷ್ಟಗೊಂಡಿದೆ ಸೂಪರ್ ಸ್ಟಾರ್ ಕೆಮ್ಮಾಯಿ ತಂಡ. ಮನೀಶ್ ದಾಳಿಗಾರಿಕೆ ಭಾಗದಲ್ಲಿ ತನ್ನ ಕೂಟದ ಚತುರ್ಥನೆಯ ಬಾರಿ ನವಾಜ್ ಕಡೆಗೆ ಮತ್ತೊಮ್ಮೆ ಉಲ್ಟಾದಂಡಿನ ಪ್ರಯತ್ನವನ್ನು ಪಟ್ಟರು. ಈ ತನ್ಮಧ್ಯೆ ಸೊಗಸಾಗಿರತಕ್ಕಂಥ ಪ್ರಯತ್ನ ಸಖಬೀರ್ ಮಠ ಗುಡ್ರಕ್ಷಣೆ ಭಾಗದಲ್ಲಿ ಅದ್ಭುತವಾಗಿರತಕ್ಕಂಥ ತಡೆ ಹಿಡಿತವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಖಬೀರ್ ಮುಖೇನವಾಗಿ ಚೆಂಡು ಚುಕ್ಕಿಗೊಳ್ಳುವುದೇ ಆದರೆ 4 ಚೆಂಡುಗಳ ಬಳಿಕ ಇದು ಪಂಚಮ ಚೆಂಡು ಎಸಿಬೇಕಾಗಿದೆ ಮನೀಶ್. ಮನೀಶ್ ದಾಳಿಗಾರಿಕೆ ಭಾಗದಲ್ಲಿ ಸೊಗಸಾಗಿರತಕ್ಕಂಥ ಹೊಡೆತ. ಇಲ್ಲಿ ಚೆಂಡುಗಳ ಹಿಂದೆ ಆಟಗಾರರ ಓಟವನ್ನು ಮಾತ್ರ ಇಲ್ಲಿ ಕಾಣಸಿಗ್ತಾ ಇದೆ. ಚೆಂಡು ಸೀಮಾ ರೇಖೆ ಅತಿಕ್ರಮಣವನ್ನು ಗೊಳ್ಳುವುದೇ ಆದರೆ ಆರಂಭಿಕ ಬೌಂಡರಿ ನವಾಜ್ ದಂಡು ಮುಖೇನವಾಗಿ ಗಳಿಕೆ ಮಾಡ್ತಾ ಇದೆ. ಬೌಂಡರಿ ಮುಖೇನವಾಗಿ ತಂಡದ ಮೊತ್ತದಲ್ಲಿ 7 ಎನ್ನತಕ್ಕಂಥ ರೀತಿಯಲ್ಲಿದೆ.
5 ಚೆಂಡುಗಳ ಮುಕ್ತಾಯಗೊಂಡಿದೆ. ಆರಂಭಿಕ 6 ಚೆಂಡುಗಳ ಪೈಕಿ 5 ಚೆಂಡುಗಳ ಮುಕ್ತಾಯದ ಬಳಿಕ 7 ಎನ್ನತಕ್ಕಂಥ ರೀತಿಯಲ್ಲಿ ಮುಂದುವರಿಯುವುದೇ. ಆದರೆ ಮನೀಶ್ ದಾಳಿಗಾರಿಕೆ ಭಾಗದಲ್ಲಿ ಸೊಗಸಾಗಿರತಕ್ಕಂಥ ಆರಂಭವನ್ನು ಪಡೆದರೂ ಕೂಡ 5ನೇ ಚೆಂಡಿನಲ್ಲಿ ನವಾಜ್ ದಂಡಿಸಿದಂತಹ ಒಂದು ಬೌಂಡರಿ ತಂಡಕ್ಕೆ ಜೀವ ತುಂಬುತ್ತಾ ಇದೆ. ಇಲ್ಲಿ 5 ಚೆಂಡುಗಳ ಬಳಿಕ 1 ಚೆಂಡು ಬಾಕಿ ಇದೆ. ದಾಳಿಗಾರಿಕೆ ಭಾಗದಲ್ಲಿ ಮನೀಶ್, ಬೌಂಡರಿ ವೀರ ನವಾಜ್ ಕಡೆಗೆ. ಮನೀಶ್ ತೀರ್ಪುಗಾರಿಕೆಯನ್ನು ದಾಟಿ ಉಲ್ಟಾ ದಂಡಿನ ಪ್ರಯತ್ನವನ್ನು ಪಟ್ಟರು. ಈ ತನ್ಮಧ್ಯೆ ಎಲ್ಲೋ ಒಂದು ಕಡೆ ಆ ಕಂಬ ಖಂಡಿತವಾಗಿಯೂ ಕೂಡ ಕ್ಷೇತ್ರ ರಕ್ಷಣೆ ವಿಭಾಗಕ್ಕೆ ಇಲ್ಲಿ ತಡೆ ಹಿಡಿತಾ ಇದೆ. ಅವಳಿ ಓಟಗಳು ಗಳಿಕೆ ಮಾಡುವುದರೊಂದಿಗೆ 9 ಎನ್ನತಕ್ಕ ರೀತಿಯಲ್ಲಿ ಆರಂಭಿಕ 6 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. 6 ಚೆಂಡುಗಳ ಮುಕ್ತಾಯದ ಬಳಿಕ 9 ಆರಂಭಿಕ. ರವಿ ಉತ್ತರಿಯ ಪತನದ ಬಳಿಕ 18 ಚೆಂಡುಗಳ ಪಂದ್ಯಾಕೂಟ ಬಾಕಿ ಇದೆ. UFC ಉಬಾರ್ ವಿರುದ್ಧವಾಗಿ ಸೂಪರ್ ಸ್ಟಾರ್ ಕೆಮ್ಮಾಯಿ ಅನಾಹಣಿಯಲ್ಲಿದೆ. ಇದು ಆತ್ಮೀಯ ಫ್ರೆಂಡ್ಸ್ ಸಾಗರಪಡಿಸುವಂತಹ ಫಾರೂಕ್ ಪೆರ್ನೆ ಇವರ ಸಾರಥ್ಯದಲ್ಲಿ ಸಾಗಿ ಬರುವಂತಹ ಹೊನಲು ಬೆಳಕಿನ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟ ಗ್ರಾಮಗಳ ನಡುವಿನ ಜಿದ್ದಾಜಿದ್ದಿನ ಹಣಾಹಣಿಯಲ್ಲಿ ಸಾಗಿ ಬರ್ತಾ ಇದೆ. ಪ್ರಸ್ತುತ 10ನೆಯ ಪಂದ್ಯಾಕೂಟ ಇಲ್ಲಿ ಚಾಲ್ತಿಯಲ್ಲಿರುವುದೇ. ಆದರೆ 11ನೇ ಪಂದ್ಯಾಕೂಟಕ್ಕೆ ಕರೆ ನೀಡ್ತಾ ಇದ್ದೇವೆ. ಕೂಟದ 11ನೆಯ ಪಂದ್ಯಕೂಟ ದ್ವಿತೀಯ ಸುತ್ತಿನ 3ನೆಯ ಪಂದ್ಯಕೂಟಕ್ಕೆ ಪ್ರಥಮ ಕರೆ ನೀಡ್ತಾ ಇದ್ದೇವೆ. KFC ಕೊಯ್ಲಾ ವಿರುದ್ಧವಾಗಿ ಜೈ ಭಾರತ್ ಕಕ್ಕೆ ಪದವು ತಮಗಿದು ಪ್ರಥಮ ಕರೆ. ದ್ವಿತೀಯ ಓವರ್ನ ಆರಂಭಿಕ ಚೆಂಡು ಸೊಗಸಾಗಿರತಕ್ಕಂಥ ದಾಳಿ. ಆದರೆ ಫಾರೂಕ್ ದಾಂಡುಗಾರಿಕೆ ಭಾಗದಲ್ಲಿ ತೀರ್ಪುಗಾರರು ಅಶ್ರಫ್ ಬಿಲಿಯೂರ್ ಲೆಗ್ ಬೈ ಎನ್ನತಕ್ಕಂಥ ತೀರ್ಪನ್ನು ನೀಡುವುದೇ. ಆದರೆ ಸೂಪರ್ ಸ್ಟಾರ್ ಕೆಮ್ಮಾಯಿ ತಂಡ 10 ಅಂಕವನ್ನು ಇಲ್ಲಿ ಪೂರ್ಣಗೊಳಿಸ್ತಾ ಇದೆ. ಇತರೆ ರೂಪದಲ್ಲಿ ಆರಂಭಿಕ ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ದಾಳಿಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಆರೀಸ್ ತನ್ನ ಓವರ್ನ ದ್ವಿತೀಯ ಬಾರಿ ಸೊಗಸಾಗಿರತಕ್ಕಂಥ ಚೆಂಡು ಸ್ಟಂಪ್ ಔಟ್ಗಾಗಿ ಬಲವಾದ ಮನವಿ. ಆದರೆ ತೀರ್ಪುಗಾರರ ತೀರ್ಪು ಇದು ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪಾಗಿದೆ. 11 ಎನ್ನತಕ್ಕಂಥ ರೀತಿಯಲ್ಲಿ ಮುಂದುವರಿತಾ ಇದೆ ಸೂಪರ್ ಸ್ಟಾರ್ ಕೆಮ್ಮಾಯಿ. ದ್ವಿತೀಯ ಬಾರಿ ದಾಳಿಗಾರಿಕೆಯಲ್ಲಿ ಮತ್ತೊಮ್ಮೆ ಆರೀಸ್. ನವಾಜ್ ಕರ್ನಾಟಕ ದಾಂಡುಗಾರಿಕೆ ಭಾಗದಲ್ಲಿ ಕಲಾತ್ಮಕ ಶೈಲಿಯ ದಾಂಡುಗಾರಿಕೆ. ಒಂಟಿ ಓಟವನ್ನು ಇಲ್ಲಿ ಗಳಿಕೆ ಮಾಡ್ತಾ ಇದೆ ಸೂಪರ್ ಸ್ಟಾರ್ ಕೆಮ್ಮಾಯಿ. 12 ಎನ್ನತಕ್ಕಂಥ ರೀತಿಯಲ್ಲಿ ಮುಂದುವರಿಯುವುದೇ. ಆದರೆ UFC ಉಬಾರ್ ವಿರುದ್ಧವಾಗಿ ಸೂಪರ್ ಸ್ಟಾರ್ ಕೆಮ್ಮಾಯಿ ಬಲಿಷ್ಠ ಇತ್ತಂಡಗಳ ನಡುವಿನ ಅನಾಹಣಿ ಇಲ್ಲಿ ಮುಂದುವರಿತಾ ಇದೆ. ತೃತೀಯ ಬಾರಿ ದಾಳಿಗಾರಿಕೆಯಲ್ಲಿ ಆರೀಸ್ ದಾಂಡಿಸುವಂತ ಪ್ರಯತ್ನವನ್ನು ಪಟ್ಟರು. ಈ ತನ್ಮಧ್ಯೆ ತೀರ್ಪುಗಾರ ತೀರ್ಮಾನ ಹೊರಬೀಳ್ತಾ ಇದೆ. ಚೆಂಡು ನೇರವಾಗಿ ಗುಡ್ಡವನ್ನು ಮುತ್ತುಕ್ಕುವುದರೊಂದಿಗೆ ಇದು ಸೂಪರ್ ಸ್ಟಾರ್ ಕೆಮ್ಮಾಯಿ ತಂಡದ ದ್ವಿತೀಯ ಆಘಾತ. 12 ಓಟದ ಜೊತೆಯಾಟದ ಬಳಿಕ ಫಾರೂಕ್ ಮತ್ತು ನವಾಜ್ ಉತ್ತರಿಯಲ್ಲಿ ನಷ್ಟಗೊಳ್ಳುತ್ತಾ ಇದೆ. ಜೊತೆಯಾಟ ಇಲ್ಲಿ ನಷ್ಟಗೊಳ್ಳುತ್ತಾ ಇದೆ. ನವಾಜ್ ಆರಂಭಿಕ ದಾಂಡುಗಾರನಾಗಿ ಒಂದು ಬೌಂಡರಿಯನ್ನು ಸಿಡಿಸುವುದರೊಂದಿಗೆ ಜೊತೆಗಾರಿಕೆ ಫಾರೂಕ್ ಒಂಟಿ ಓಟಗಳೊಂದಿಗೆ ಸಾಥ್ ನೀಡುವಂತಹ ಪ್ರಯತ್ನವನ್ನು ಪಡ್ತಾ ಇದ್ರು. ಆದರೆ ತೃತೀಯ ಚೆಂಡಿನಲ್ಲಿ ಇಲ್ಲಿ ಉತ್ತರಿಯನ್ನು ನಷ್ಟಗೊಳಿಸುವುದೇ. ಆದರೆ 4ನೇ ಕ್ರಮಾಂಕದೊಂದಿಗೆ ನೂತನ ದಾಂಡಿಗನಾಗಿ ಆಶೀಕ್.
ಮತ್ತೊಮ್ಮೆ ಮುಂದಿನ ಪಂದ್ಯಕೂಟಕ್ಕೆ ಕರೆ ನೀಡ್ತಾ ಇದ್ದೇವೆ. KFC ಕೊಯ್ಲಾ ವಿರುದ್ಧವಾಗಿ ಜೈ ಭಾರತ್ ಕಕ್ಕೆ ಪದವು. ತಮಗಿದು ದ್ವಿತೀಯ ಕರೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯದ ಮುಂಚಿತವಾಗಿ ಬಂದು ಹಸ್ತಾಕ್ಷರ ಪ್ರಕ್ರಿಯೆ ಮುಕ್ತಾಯಗೊಳಿಸಬೇಕು. ಉಲ್ಟಾ ದಂಡಿನ ಪ್ರಯತ್ನವನ್ನು ಪಟ್ಟರು, ಆದರೆ ಸೊಗಸಾಗಿರತಕ್ಕಂತಹ ದಾಳಿಗಾರಿಕೆಯಲ್ಲಿ ಆರೀಸ್ ದಾಳಿ ಮುಖೇನವಾಗಿ ಐದನೇ ಬಾರಿ ದಾಳಿಗಾರಿಕೆಯಲ್ಲಿ ಆರೀಸ್ ಸೊಗಸಾಗಿರತಕ್ಕಂಥ ದಾಳಿ, ಆದರೆ ದಂಡಿಸುವಲ್ಲಿ ವೈಫಲ್ಯತೆಯನ್ನು ಕಂಡು ಲೆಗ್ ಬಾಯ್ ರೂಪದಲ್ಲಿ ಇತರ ರೂಪದೊಂದಿಗೆ ಅಂಕಪಟ್ಟಿಯಲ್ಲಿ ಒಂಟಿ ಓಟದ ಜಮೆಗೊಳ್ಳುತ್ತಾ ಇದೆ. ಒಟ್ಟು ಮೊತ್ತದಲ್ಲಿ 13 ಎನ್ನತಕ್ಕಂಥ ರೀತಿಯಲ್ಲಿ ಸಫರ್ ಸ್ಟಾರ್ ಕೆಮ್ಮಾಯಿ ಮುಂದುವರಿಯುವುದೇ, ಆದರೆ 11 ಚೆಂಡುಗಳ ಮುಕ್ತಾಯ ಕಂಡಿದೆ. ಇದು ಪ್ರಥಮ ಇನ್ನಿಂಗ್ಸಿನ 12ನೆಯ ಚೆಂಡು ಆರೀಸ್ ನವಾಜ್ ಕಡೆಗೆ. ಕಲಾತ್ಮಕ ಶೈಲಿಯ ದಾಂಡುಗಾರಿಕೆ ನವಾಜ್ ದಂಡು ಮುಖೇನವಾಗಿ ಒಂಟಿ ಓಟದೊಂದಿಗೆ ಪ್ರಥಮ ಇನ್ನಿಂಗ್ಸಿನ ಪ್ರಥಮಾರ್ಧ ಮುಕ್ತಾಯಗೊಳ್ತಾ ಇದೆ. ಇಲ್ಲಿ 12 ಚೆಂಡುಗಳನ್ನು ಎದುರಿಸಿದಂಥ ಸಫರ್ ಸ್ಟಾರ್ ಕೆಮ್ಮಾಯಿ ತಂಡ 14 ಓಟವನ್ನು ಗಳಿಕೆ ಮಾಡುವಷ್ಟರಲ್ಲಿ ತನ್ನ ಅತ್ಯಮೂಲ್ಯ 2 ತೆರೆಯನ್ನು ಇಲ್ಲಿ ನಷ್ಟಗೊಳಿಸಿದೆ. 12 ಚೆಂಡುಗಳ ಪಂದ್ಯಕೂಟ ಬಾಕಿ ಇದೆ. ದಾಂಡುಗಾರರು ಬಹಳಷ್ಟು ಸೊಗಸಾಗಿರತಕ್ಕಂಥ ದಾಂಡುಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. 24 ಚೆಂಡುಗಳಲ್ಲಿ 26, 28 ಮೊತ್ತಗಳು ಖಂಡಿತವಾಗಲೂ ಕೂಡ ದ್ವಿತೀಯ ಇನ್ನಿಂಗ್ಸಿನಲ್ಲಿ ದಾಂಡುಗಾರಿಕೆ ವಿಭಾಗಕ್ಕೆ ಒತ್ತಡವನ್ನು ನೀಡುವಂತಹ ಸನ್ನಿವೇಶಗಳನ್ನು ಕಾಣಬಹುದಾಗಿದೆ. ಕಳೆದ ಪಂದ್ಯಕೂಟ 21 ಓಟವನ್ನು ಗಳಿಕೆ ಮಾಡಿದಂಥ ಎವರೆಸ್ಟ್ ಬಾರ್ ತಂಡ 24 ಚೆಂಡಿನಲ್ಲಿ ಕಟ್ಟಿಹಾಕಿದಂತಹ ಸನ್ನಿವೇಶವನ್ನು ಕಂಡಿದ್ದೇವೆ. ಇಲ್ಲಿ ಈ ರಾತ್ರಿಯ ಹೊತ್ತು 24 ಚೆಂಡಿಗೆ ಸಮಬಾಲವಾಗಿರತಕ್ಕಂಥ ಓಟಗಳು ಕೂಡ ಗಳಿಕೆ ಮಾಡುವಲ್ಲಿ ಬಹಳಷ್ಟು ಒತ್ತಡವನ್ನು ನೀಡುವಂತಹ ಕ್ಷಣಗಳು ದ್ವಿತೀಯ ಇನ್ನಿಂಗ್ಸಿನಲ್ಲಿ ಕಾಣಬಹುದಾಗಿದೆ. ಆದರೆ ದಾಳಿಗಾರಿಕೆ ಭಾಗದಲ್ಲಿ 12 ಚೆಂಡುಗಳ ಬಳಿಕ ದಾಳಿಗಾರಿಕೆ ಭಾಗದಲ್ಲಿ ರಾಜೇಶ್ ಅನುಭವಿ ರಾಜೇಶ್ ದಾಳಿಗಾರಿಕೆ ಭಾಗದಲ್ಲಿದ್ದರೆ ನವಾಜ್ ಕರ್ನಾಟಕ ದಾಂಡುಗಾರಿಕೆ ಭಾಗದಲ್ಲಿ ಸೊಗಸಾಗಿರತಕ್ಕಂತಹ ದಾಂಡುಗಾರಿಕೆ ಕ್ಷೇತ್ರ ರಕ್ಷಣೆ ವಿಭಾಗ ಖಂಡಿತವಾಗಲೂ ಕೂಡ ಇಲ್ಲಿ ಸಂಪೂರ್ಣವಾಗಿರತಕ್ಕಂಥ ಕ್ರಿಕೆಟ್ ಇಲ್ಲಿ ವ್ಯಕ್ತವಾಗ್ತಾ ಇದೆ. 15 ಎನ್ನತಕ್ಕಂಥ ರೀತಿಯಲ್ಲಿ ಸಫರ್ ಸ್ಟಾರ್ ಕೆಮ್ಮಾಯಿ ತಂಡ ಮುಂದುವರಿತಾ ಇದೆ. ರಾಜೇಶ್ ದ್ವಿತೀಯ ಬಾರಿ ಲೆಗ್ ಸ್ಟಂಪಿನಿಂದ ತೀರಾ ಹೊರಗಿದ್ದ ಚೆಂಡು, ಅತಿರಿಕ್ತ ಓಟ ಇಲ್ಲಿ ಬಿಟ್ಕೊಡ್ತಾ ಇದ್ದಾರೆ. ಖಲೀಲ್ ತೀರ್ಪುಗಾರಿಕೆ ಭಾಗದಲ್ಲಿ ಪ್ರಮುಖ ತೀರ್ಪುಗಾರರಾದರೆ, ಸಹ ತೀರ್ಪುಗಾರರಾಗಿ ಅಂಡರ್ ಆರ್ಮ್ ಕ್ರಿಕೆಟ್ನ ಲಾರಾ ಎಂದೇ ಕರೆಯಲ್ಪಡುವಂಥ ಅಶ್ರಫ್ ಬಿಲಿಯೂರು ಆತ್ಮೀಯ ಟ್ರೋಫಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ರಾಜೇಶ್ ತನ್ನ ಕೂಟದ ತೃತೀಯ ಬಾರಿ ಸೊಗಸಾಗಿರತಕ್ಕಂಥ ದಾಂಡುಗಾರಿಕೆ ಜಾಣ್ಮೆಯೊಂದಿಗೆ ದಾಂಡುಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಒಂಟಿ ಓಟಗಳನ್ನು ಮಾತ್ರ ಇಲ್ಲಿ ಗಳಿಕೆ ಮಾಡುವಲ್ಲಿ ದಾಂಡುಗಾರರು ಮುಂದುವರಿತಾ ಇದ್ದರೆ, ಒಟ್ಟು ಗಳಿಕೆಯಲ್ಲಿ 18 ಎನ್ನತಕ್ಕಂಥ ರೀತಿಯಲ್ಲಿ ಸಫರ್ ಸ್ಟಾರ್ ಕೆಮ್ಮಾಯಿ. ರಾಜೇಶ್ ಚತುರ್ಥನೆಯ ಬಾರಿ ದಾಂಡಿಸುವಲ್ಲಿ ವೈಫಲ್ಯತೆಯನ್ನು ಕಂಡ್ರು, ಆದರೆ ಗೂಢ ರಕ್ಷಣೆ ವಿಭಾಗದಲ್ಲಿ ಸಕ್ಬೀರ್ನ ವೈಫಲ್ಯತೆ ಬೈ ರೂಪದಲ್ಲಿ ಇತರೆ ರೂಪದೊಂದಿಗೆ ಒಂಟಿ ಓಟ ಗಳಿಕೆ ಮಾಡ್ತಾ ಇದೆ. 12 ಚೆಂಡುಗಳ ಮುಕ್ತಾಯದ ಬಳಿಕ 14 ಎನ್ನತಕ್ಕಂತಹ ರೀತಿಯಲ್ಲಿ ಇತ್ತು ಸಫರ್ ಸ್ಟಾರ್ ಕೆಮ್ಮಾಯಿ. ದಾಳಿಗಾರಿಕೆ ಭಾಗದಲ್ಲಿ ರಾಜೇಶ್ 4 ಚೆಂಡನ್ನು ಎಸೆದು 5 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಇಲ್ಲಿ ತನ್ನ ಓವರಿನ 2 ಚೆಂಡುಗಳು ಬಾಕಿ ಇರುವಂತೆ ಪಂಚಮ ಬಾರಿ ದಾಳಿಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ರಾಜೇಶ್ ನವಾಜ್ ಕಡೆಗೆ ಸೊಗಸಾಗಿರತಕ್ಕಂತಹ ದಾಂಡುಗಾರಿಕೆ, ಒಂಟಿ ಸಂಪೂರ್ಣತೆ, ಅವಳಿ ಓಟಗಳು ಕೂಡ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಇರುವ ದಾಂಡುಗಾರ ನಡುವಿನ ಆ ಒಂದು ಜೊತೆಗಾರಿಕೆಯ ಓಟಗಳೇನಿದೆ ಖಂಡಿತವಾಗ್ಲೂ ಕೂಡ 21 ಎನ್ನತಕ್ಕಂಥ ರೀತಿಯಲ್ಲಿ ಹೆಚ್ಚಳಗೊಳ್ತಾ ಇದೆ ಅಂಕಪಟ್ಟಿ. 17 ಚೆಂಡುಗಳ ಮುಕ್ತಾಯದ ಬಳಿಕ 21 ಓಟ, ಆರಂಭಿಕ 2 ತೆರೆಯ ನಷ್ಟದ ಬಳಿಕ
ಏಕಾಂಗಿ ಹೋರಾಟಗಾರನಾಗಿ ನವಾಜ್ ಇನ್ನೂ ಕೂಡ ದಾಂಡುಗಾರಿಕೆ ಭಾಗದಲ್ಲಿ ಕಾಣಸಿಗುವುದೇ ಆದರೆ ಇದು ತೃತೀಯ ಓವರ್ನ ಅಂತಿಮ ಚೆಂಡು. ಮತ್ತೊಮ್ಮೆ ತೀರ್ಪುಗಾರರ ಕೈ ಸನ್ನೆ. ಇದು ಅಡ್ಡ ಚೆಂಡು ಎನ್ನುವಂಥ ರೀತಿಯಲ್ಲಿ ಒಂಟಿ ಓಟ ಇಲ್ಲಿ ಸೇರ್ಪಡೆಗೊಳ್ಳುತ್ತಾ ಇದೆ. ರಾಜೇಶ್ ತಂಡಕೂಟದ ಅಂತಿಮ ಬಾರಿ ಸೊಗಸಾಗಿರತಕ್ಕಂತಹ ದಾಂಡುಗಾರಿಕೆ. ಬಹಳಷ್ಟು ತಾಳ್ಮೆಯೊಂದಿಗೆ ನವಾಜ್ ದಾಂಡುಗಾರಿಕೆ ವಿಭಾಗದಲ್ಲಿ ಮುಂದುವರಿಯುವುದೇ ಆದರೆ ತಂಡದ ಒಟ್ಟು ಮೊತ್ತದಲ್ಲಿ 23-18 ಚೆಂಡುಗಳ ಮುಕ್ತಾಯ ಕಂಡಿದೆ. UFC ಉಬಾರ್ ವಿರುದ್ಧವಾಗಿ ಸೂಪರ್ ಸ್ಟಾರ್ ಕೆಮ್ಮೈ. ಬಲಾಢ್ಯ ಆಟಗಾರರನ್ನು ಒಳಗೊಂಡಿರತಕ್ಕಂತಹ ಈ ತಂಡಗಳ ನಡುವಿನ ಹಣಾಹಣಿ ಇಲ್ಲಿ ಮುಂದುವರಿತಾ ಇದೆ. ಸೌಹಾರ್ದಕ್ಕಾಗಿ ಕ್ರೀಡೆ, ಶಾಂತಿಗಾಗಿ ಕ್ರೀಡೆ ಎನ್ನುವಂಥ ಧ್ಯೇಯ ವಾಕ್ಯದೊಂದಿಗೆ ಆತ್ಮೀಯ ಫ್ರೆಂಡ್ಸ್ ಸಾಗರಪಡಿಸುವಂತಹ ಆತ್ಮೀಯ ಟ್ರೋಫಿ 2024 ಮುಂದಿನ ಪಂದ್ಯಾಕೂಟಕ್ಕೆ ಅಂತಿಮ ಕರೆ ನೀಡ್ತಾ ಇದ್ದೇವೆ. KFC ಕೊಯ್ಲಾ ವಿರುದ್ಧವಾಗಿ ಜೈ ಭಾರತ್ ಕಕ್ಕೆ ಪದವು. ಹಸ್ತಾಕ್ಷರ ಮುಕ್ತಾಯಗೊಂಡಿದೆ. ಆದಲ್ಲಿ ಅದೃಷ್ಟದ ನಾಣ್ಯ ಚಿಮ್ಮುವಿಕೆ ಅವಕಾಶ ಮಾಡಿಕೊಡಿ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಇನ್ನು 6 ಚೆಂಡುಗಳು ಮಾತ್ರ ಬಾಕಿ ಇರುವಂತೆ ದಾಳಿಗಾರಿಕೆ ಭಾಗದಲ್ಲಿ ನವಾಜ್ UFC ಉಬಾರ್ ತಂಡದ ಪರವಾಗಿ ತನ್ನ ಲೆಗ್ ಸ್ಪಿನ್ನ ತೀವ್ರತೆ ಮತ್ತು ಲಯಬದ್ಧವಾಗಿರತಕ್ಕಂಥ 6 ಚೆಂಡುಗಳನ್ನು ಇಲ್ಲಿ ನವಾಜ್ ಎಸಿಬೇಕಾಗಿದೆ. 23 ಎನ್ನತಕ್ಕಂತಹ ಈ ಮೊತ್ತವನ್ನು ಕಟ್ಟಿ ಹಾಕುವಂತಹ ಸವಾಲು ನವಾಜ್ನವರಿಗಿದೆ. ಯಾವ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಮುಂದುವರಿಸ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಕ್ಷೇತ್ರ ರಕ್ಷಣೆ ವಿಭಾಗವನ್ನು ಒಮ್ಮೆ ಕಣ್ಣಾಯಿಸುವುದೇ ಆದರೆ ಇತಿಹಾಸ ಇರತಕ್ಕಂಥ ಓರ್ವ ಆಟಗಾರ ಮಂಜುನಾಥ್, ಜಮಾಲ್, ಪುಷ್ಪರಾಜ್, ರಾಜೇಶ್, ಆರೀಸ್ 30 ಗಜಗಳ ಹೊರಾಂಗಣದಲ್ಲಿ ಕಾರ್ಯಚಲಿಸುವುದೇ ಆದರೆ 30 ಗಜಗಳ ಒಳಾಂಗಣದಲ್ಲಿ ಕೇಶವ, ಮುಸ್ತಫಾ, ರಾಜೀಕ್, ಮನೀಶ್ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ 30 ಗಜಗಳ ಒಳಾಂಗಣದಲ್ಲಿ ಕಾರ್ಯಚಲಿಸ್ತಾ ಇದ್ರೆ ಆರಂಭಿಕ ಚೆಂಡು ಮುಕ್ತಾಯದ ಬಳಿಕ ಒಂಟಿ ಓಟವನ್ನು ಗಳಿಕೆ ಮಾಡುವುದರೊಂದಿಗೆ 24 ಎನ್ನತಕ್ಕಂತಹ ರೀತಿಯಲ್ಲಿ ಸೂಪರ್ ಸ್ಟಾರ್ ಕೆಮ್ಮೈ ತಂಡ ಮುಂದಿನ ಪಂದ್ಯಾಕೂಟದ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದುಕೊಳ್ಳುತ್ತಾ ಇದೆ. ಜೈ ಭಾರತ್ ಕಕ್ಕೆ ಪದವು ತಮ್ಮ ಆಯ್ಕೆಗೆ ಅನುಸಾರವಾಗಿ ಸಜ್ಜುಗೊಳ್ಳಬೇಕು. ಕಕ್ಕೆ ಪದವು ತಂಡದ ಆಯ್ಕೆಗೆ ಅನುಸಾರವಾಗಿ KFC ಕೊಯ್ಲಾ ತಂಡ ಕೂಡ ಸಜ್ಜುಗೊಳ್ಳಬೇಕಾಗಿದೆ. ದ್ವಿತೀಯ ಬಾರಿ ನವಾಜ್ ದಾಳಿಗಾರಿಕೆ ಭಾಗದಲ್ಲಿ ಸೊಗಸಾಗಿರತಕ್ಕಂತಹ ದಾಳಿ ಮುಂದುವರಿತಾ ಇದೆ. ಮುನ್ನುಗ್ಗಿ ದಂಡಿಸುವಂಥ ಪ್ರಯತ್ನವನ್ನು ದಾಂಡುಗಾರ ಆಶೀಕ್ ಪ್ರಯತ್ನವನ್ನು ಪಟ್ಟಿದ್ದು ಆದರೆ ಚೆಂಡು ನವಾಜ್ ರವರ ಆ ಒಂದು ಲಯಬದ್ಧವಾಗಿರತಕ್ಕಂಥ ದಾಳಿಯೊಂದಿಗೆ ಚುಕ್ಕಿ ಚೆಂಡಾಗಿ ಪರಿವರ್ತನೆಗೊಳ್ಳುತ್ತಾ ಇದೆ. 20 ಚೆಂಡುಗಳು ಮುಕ್ತಾಯದ ಬಳಿಕ ಒಟ್ಟು ಗಳಿಕೆ 24. 4 ಚೆಂಡುಗಳು ಬಾಕಿ ಇದೆ ನವಾಜ್ ದಾಳಿಗಾರಿಕೆ ಭಾಗದಲ್ಲಿ, ಆಶೀಕ್ ದಾಂಡುಗಾರಿಕೆ ಭಾಗದಲ್ಲಿ. ತೃತೀಯ ಬಾರಿ ಸೊಗಸಾಗಿರತಕ್ಕಂಥ ಲೆಗ್ ಸ್ಪಿನ್. ಚೆಂಡು ಅಂತಿಮ ಕ್ಷಣದಲ್ಲಿ ಒಳತಿರುವನ್ನು ಕಂಡುಕೊಳ್ತಾ ಇದೆ. ಒಳತಿರುವಿನ ಆ ಒಂದು ಪರಿಣಾಮ ಇದು ಆಶೀಕ್ ಉತ್ತರಿಯ ನಷ್ಟಗೊಳ್ಳುತ್ತಾ ಇದೆ. ಆಶೀಕ್ ಉತ್ತರಿಯ ಪತನಗೊಳ್ಳುತ್ತಾ ಇದೆ. ಸೂಪರ್ ಸ್ಟಾರ್ ಕೆಮ್ಮೈ ತಂಡ 21ನೆಯ ಚೆಂಡಿನಲ್ಲಿ ನವಾಜ್ ತನ್ನ ಕೂಟದ ತೃತೀಯ ಚೆಂಡಿನಲ್ಲಿ ಆಶೀಕ್ ಉತ್ತರಿಯನ್ನು ಕಬಳಿಸುವುದೇ ಆದರೆ ಇದು ಮನೋಜ್ ನವಾಜ್ ರವರನ್ನು ಜೊತೆಗೂಡುತ್ತಾ ಮನೋಜ್ ಆಗಮನಗೊಳ್ಳುತ್ತಾ ಇದೆ. 5ನೇ ಕ್ರಮಾಂಕದೊಂದಿಗೆ 4ನೇ ಉತ್ತರಿಯ ಜೊತೆಯಾಟಕ್ಕಾಗಿ
24 ಓಟಗಳು ಗಳಿಕೆ ಮಾಡುವಷ್ಟರಲ್ಲಿ 3 ವಿಕೆಟ್ ನಷ್ಟಗೊಳಿಸ್ತಾ ಇದೆ ಸಫರ್ ಸ್ಟಾರ್ ಕೆ ನವಾಜ್ ದಾಳಿಗಾರಿಕೆ ಭಾಗದಲ್ಲಿ. ಇಲ್ಲಿ ಉತ್ತರಿ ನಷ್ಟದೊಂದಿಗೆ ಪಂದ್ಯಾಕೂಟದ ಆರಂಭಿಕ ಇನ್ನಿಂಗ್ಸ್ ಇಲ್ಲಿ ಸಮಾಪ್ತಿಗೊಳ್ಳುತ್ತಾ ಇದೆ. ಆರಂಭಿಕನಾಗಿ ಬಂದಂತ ನವಾಜ್ ಕುರ್ನಡ್ಕ ಪಂದ್ಯಾಕೂಟದ ಪ್ರಥಮ ಇನ್ನಿಂಗ್ಸಿನ ಅಂತಿಮ ಚೆಂಡಿನಲ್ಲಿ ಉತ್ತರಿಯನ್ನು ಬಿಟ್ಟುಕೊಡುವುದರೊಂದಿಗೆ ಪ್ರಥಮ 24 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತದಲ್ಲಿ 27 ಎನ್ನತಕ್ಕಂಥ ರೀತಿಯಲ್ಲಿ ಮುಂದುವರಿಯುವುದಾದರೆ ದ್ವಿತೀಯ ಇನ್ನಿಂಗ್ಸ್ 24 ಚೆಂಡು 28 ಓಟದ ಅವಶ್ಯಕತೆ ಇದೆ. ಸಫರ್ ಸ್ಟಾರ್ ಕೆಮ್ಮಾಯಿ ವಿರುದ್ಧವಾಗಿ UFC ಉಬಾರ್ ಪಂದ್ಯಾಕೂಟದ ಆರಂಭದಲ್ಲಿ ತಿಳಿಸಿದ ಹಾಗೆ 24 ಚೆಂಡುಗಳ ಮುಂದೆ 24 ಓಟಗಳು ಕೂಡ ಈ ಒಂದು ರಾತ್ರಿಯ ಸಮಯ ಹೊನಲ ಬೆಳಕು 24 ಚೆಂಡುಗಳ ಮುಂದೆ 24 ಕೂಡ ಬಹಳಷ್ಟು ಕಠಿಣ ಸವಾಲೇ ಸರಿ. ಆದರೆ 24 ಚೆಂಡುಗಳ ಮುಂದೆ 27 ಓಟವನ್ನು ಗಳಿಕೆ ಮಾಡಿ 24 ಚೆಂಡುಗಳ ಮುಂದೆ 28 ಓಟದ ಅವಶ್ಯಕತೆಯನ್ನು ನೀಡಿಕೊಳ್ತಾ ಇದೆ ಇಲ್ಲಿ ಸಫರ್ ಸ್ಟಾರ್ ಕೆಮ್ಮಾಯಿ. ದಾಂಡುಗಾರಿಕೆ ಭಾಗದಲ್ಲಿ 24 ಚೆಂಡುಗಳ ಮುಂದೆ 28 ಓಟವನ್ನು ಗಳಿಕೆ ಮಾಡುವಂಥ ಅನಿವಾರ್ಯತೆ ಇದೆ UFC ಉಬಾರ್ ತಂಡಕ್ಕೆ. ಯಾವ ರೀತಿಯಲ್ಲಿ ಈ ಒಂದು 28 ಮೊತ್ತವನ್ನು ಕಟ್ಟಿ ಹಾಕ್ತಾರೆ ಎನ್ನುವುದನ್ನು ಇಲ್ಲಿ ಕಾಣಬೇಕಾಗಿದೆ. ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಉಬಾರ್ ಸ್ಪೋರ್ಟಿಂಗ್ ಕ್ಲಬ್ ಹಾಗೂ UFC ಉಬಾರ್ ಸಾಗರಪಡಿಸುವಂತಹ ಉಪ್ಪಿನಂಗಡಿಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ 7 ಜನರ 16 ತಂಡಗಳ ಹೊನಲು ಬೆಳಕಿನ ಫುಟ್ಬಾಲ್ ಟೂರ್ನಮೆಂಟ್ ಇದೇ ಬರುವ 17ನೇ ತಾರೀಕಿನಲ್ಲಿ ಉಪ್ಪಿನಂಗಡಿಯ ಸಿಟಿ ಗ್ರೌಂಡ್ ಪೆದಮಲೆ ಇಲ್ಲಿ ಸಾಗಿ ಬರಲಿಕ್ಕಿದೆ. ಈ ಒಂದು ಫುಟ್ಬಾಲ್ ಕ್ರೀಡಾಕೂಟದ ಪ್ರಥಮ ಬಹುಮಾನ 50,000 ಹಾಗೂ ಉಬಾರ್ ಕಪ್. ದ್ವಿತೀಯ ಬಹುಮಾನವಾಗಿ 25,000 ಹಾಗೂ UFC ಕಪ್. ಈ ಒಂದು ಫುಟ್ಬಾಲ್ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳಿಗೂ ಕ್ರೀಡಾ ಪ್ರೇಮಿಗಳಿಗೂ ಆದರವಾದಂತಹ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ದ್ವಿತೀಯ ಇನ್ನಿಂಗ್ಸ್ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆಯ ಸಮಯ ಆಗ್ತಾ ಇದೆ. 24 ಚೆಂಡುಗಳು 28 ಓಟ. ಖಂಡಿತವಾಗ್ಲೂ ಕೂಡ ರಮೇಶ್ ಬೆಲ್ಲಾರೆ ವೀಕ್ಷಕ ವಿವರಣೆಯಲ್ಲಿ ಮುಂದುವರಿತಾ ಇದ್ದಾರೆ. ರಮೇಶ್ ರವರೇ, 24 ಚೆಂಡುಗಳ ಮುಂದೆ 28 ಓಟ. ಕಳೆದ ಪಂದ್ಯಾಕೂಟ ಗಮನಿಸಿದೆ, ಆದರೆ 24 ಚೆಂಡುಗಳ ಮುಂದೆ 22 ಓಟವನ್ನು ಕಟ್ಟಿಹಾಕಿದಂಥ ಪಂದ್ಯಾಕೂಟವನ್ನು ಕಂಡಿದ್ರು. 24 ಚೆಂಡುಗಳ ಮುಂದೆ ಈ ಒಂದು ಓಟ ಯಾವ ರೀತಿಯಲ್ಲಿ ಗಳಿಕೆ ಮಾಡುತ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೇವೆ. 2 ಬಲಿಷ್ಠ ತಂಡಗಳು, ಅನುಭವಿ ಆಟಗಾರರು. UFC ಉಬಾರ್ ವಿರುದ್ಧವಾಗಿ ಸಫರ್ ಸ್ಟಾರ್ ಕೆಮ್ಮಾಯಿ. ಓವರ್ ಟು ರಮೇಶ್ ಬೆಲ್ಲಾರೆ. ಧನ್ಯವಾದಗಳು ನೌಶೀಫ್ ಅವರಿಗೆ. ಪಂದ್ಯ ಚಾಲ್ತಿಯನ್ನು ಮುಂದುವರಿಸಿಕೊಳ್ತಾ ಇದೆ. 4 ಓವರ್ಗಳ ಚುಟುಕು ಸಮರ, 5 ಓವರ್ಗಳ ನಿರಂತರತೆಯ ಪಂದ್ಯಗಳ ಮಧ್ಯೆ 4 ಓವರ್ಗಳಿಗೆ ಸೀಮಿತಗೊಳ್ತಾ ಇದೆ. ಮೊದಲ ಚೆಂಡು ಮನೋಜ್ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರತಿಭಾನ್ವಿತ ಓರ್ವ ದಾಳಿಗಾರ. ಪ್ರಸ್ತುತ ಪುತ್ತೂರು ತಾಲೂಕಿನಿಂದ ಪರಿಚಿತಗೊಂಡು ಬಹಳಷ್ಟು ಪ್ರತಿಷ್ಠಿತ ಪಂದ್ಯಾಟದಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಂತಹ ಈ ಮನೋಜ್ ಮೊದಲ ಚೆಂಡಿನ ಸಫಲತೆಯನ್ನ ಗಳಿಸಿಕೊಂಡು ದ್ವಿತೀಯ ಬಾರಿಗೆ ಸಿಗಬೇಕಾಗಿದೆ. 28 ಎನ್ನುವ ವಿಜಯದ ಗುರಿಯನ್ನು ಮುಂದಿಟ್ಟುಕೊಂಡು ಆಡತಕ್ಕಂಥ ಸಮಯವಾಗಲಿಕ್ಕಿದೆ. ಬಲ ಹಾಗೂ ಎಡಗೈ ಕಾಂಬಿನೇಷನ್. UFC ಉಬಾರ್ ಪರವಾಗಿ ರಾಜೇಶ್ ಹಾಗೂ ಜಮಾಲ್. ಸ್ಟ್ರೈಕರ್ ತುದಿಯಲ್ಲಿ ರಾಜೇಶ್.
ಜಿಲ್ಲೆಯ ಬರುವ ಪ್ರತಿಷ್ಠಿತ ಆಟಗಾರನೇ ಸರಿ ಮನೋಜ್ ಓವರಿನ ದ್ವಿತೀಯ ಬಾರಿಗೆ ರಾಜೇಶ್ ಕಡೆಗೆ ಧರಿಸುವ ಪ್ರಯತ್ನವನ್ನು ಪಟ್ರಿ ಬಾರಿ ರಾಜೇಶ್ ಬಹುತೇಕ ಅಕ್ರಾಸ್ ದ ಲೈನ್ ಆಡುವಂತಹ ಪ್ರಯತ್ನವನ್ನು ಪಟ್ರು. ಇಲ್ಲಿ ಲೆಗ್ ಬೈ ಎನ್ನುವಂತ ನಿಶಾನ ತೀರ್ಪುಗಾರರಿಂದ ಹೊರಬೀಳ್ತಾ ಇದೆ. ಲೆಗ್ ಬೈ ಮುಖೇನವಾಗಿ ಒಂದು ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳ್ಳುವಾಗ 2 ಚೆಂಡುಗಳ ಮುಕ್ತಾಯದ ಹಂತಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 2 ಓಟದ ಗಳಿಕೆ ಕಾಣಸಿಗ್ತಾ ಇದೆ. ಜಮಾಲ್ ಮತ್ತು ಸ್ಟ್ರೈಕರ್ ತುದಿಯಲ್ಲಿ ಮನೋಜ್ ದಾಳಿಗಾರಿಕೆ ವಿಭಾಗವನ್ನ ಮುಂದುವರಿಸಿಕೊಳ್ಳುತ್ತಾ ಸುಂದರತೆಯ ಚೆಂಡು ಗುಣಮಟ್ಟತೆಯ ದಾಳಿ ಕ್ಲೀನ್ ಬೌಲ್ಡ್ ಆಗುವುದರೊಂದಿಗೆ ಜಮಾಲ್ ಅವರ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ UFC ಉಬಾರ್ ತಂಡ. ಮೊದಲ ಆಘಾತವನ್ನು ಅನುಭವಿಸಿಕೊಳ್ತಾ ಇದೆ. ಮೊದಲ ವಿಕೆಟ್ ಪತನ. ರಾಜೇಶ್ ಹಾಗೂ ಜಮಾಲ್ ಜೊತೆಯಾಗಿ ಅತ್ಯದ್ಭುತ ಇನ್ನಿಂಗ್ಸ್ ಅನ್ನು ನಿರೀಕ್ಷೆ ಪಟ್ಟಂತಹ UFC ಉಬಾರ್ ತಂಡಕ್ಕೆ ಕಡಿವಾಣವಾಗ್ತಾ ಇದೆ. ಮನೋಜ್ ಎಸೆತಗಾರಕ್ಕೆ 3ನೇ ಚೆಂಡು ಜಮಾಲ್ ಎನ್ನತಕ್ಕಂಥ ಆಟಗಾರನ ವಿಕೆಟ್ ಅನ್ನು ಪಡ್ಕೊಳ್ಳೋದು ಆದರೆ ನೂತನ ಕ್ರಮಾಂಕದಲ್ಲಿ ನವಾಜ್ ಅವರ ಗಮನಗೊಳ್ತಾ ಇದೆ. UFC ಉಬಾರ್ ವಿರುದ್ಧವಾಗಿ ಸೂಪರ್ ಸ್ಟಾರ್ ಕೆಮ್ಮಾಯಿ ಜಿಲ್ಲೆಯ ಪ್ರತಿಷ್ಠಿತ ಆಟಗಾರರು 2 ತಂಡದಲ್ಲೂ ಕೂಡ ಕಾಣಸಿಗೋದು ಆದರೆ ಮುಂದಿನ ಪಂದ್ಯವಾಗಲಿಕ್ಕಿದೆ. ಮ್ಯಾಚ್ ನಂಬರ್ 11 KFC ಕೊಯ್ಲಾ ವಿರುದ್ಧವಾಗಿ ಜೈ ಭಾರತ್ ಕಕ್ಕಿಪ್ಪದವು. 2 ಬಲಿಷ್ಠ ತಂಡದ ನಡುವಿನ ಸೆಣಸಾಟಕ್ಕೆ ಮತ್ತೆ ಮೈದಾನ ಸಾಕ್ಷೀಕರಣಗೊಳ್ಳಲಿಕ್ಕಿದೆ. ಈ ದಿವಸ ಬಹಳಷ್ಟು ಪ್ರತಿಷ್ಠಿತ ತಂಡಗಳು ಈ ಟೂರ್ನಮೆಂಟ್ ಅಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಳ್ತಾ ಇದೆ. ನವಾಜ ಸ್ಟ್ರೈಕರ್ ತುದಿಯನ್ನು ಕಾಯ್ದಿರಿಸಿಕೊಂಡು ಒಬ್ಬರಿನ ಚತುರ್ಥನೆಯ ಬಾರಿ ಮನೋಜ್ ಎಸೆತಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಸ್ವಿಚ್ ಇಟ್ಟ ಪ್ರಯತ್ನವನ್ನು ಪಟ್ಟಂತ ನವಾಜ್ ಬೈಸ್ ರೂಪವನ್ನು ತಾಳುವ ಲೆಗ್ ಬೈ ಎನ್ನುವ ನಿಶಾನೆ ತೀರ್ಪುಗಾರರಿಂದ 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 4 ಚೆಂಡುಗಳ ಮುಂದೆ 2-3 ಓಟವನ್ನು ಹಾಕ್ತಾ ಇದೆ UFC ಉಬಾರ್ ತಂಡ. ಓವರಿನ 5ನೇ ಚೆಂಡು. ಓವರಿನ ಪಂಚಮಿಯ ಬಾರಿ ಸ್ಟ್ರೈಕರ್ ತುದಿಯಲ್ಲಿ ಮತ್ತೆ ಎಡಗೈ ದಾಂಡಿಗ ರಾಜೇಶ್. ಪವರ್ ಪ್ಲೇ ಅವಧಿಯ 2 ಚೆಂಡುಗಳು ಮಾತ್ರ ಬಾಕಿ ಇದೆ. 1 ಬೌಂಡರಿಯನ್ನಾದರೂ ನಿರೀಕ್ಷೆ ಪಡ್ತಾ ಇದೆ UFC ಉಬಾರ್ ತಂಡ. 24 ಚೆಂಡುಗಳ ಮುಂದೆ 28 ಎನ್ನುವ ಗುರಿಯನ್ನು ಬೆನ್ನಟ್ಟುವಾಗ 1-2 ಚೆಂಡುಗಳಿಗಾಗಲೇ ವಿಕೆಟ್ ಅನ್ನು ಪಡ್ಕೊಂಡಾಗಿದೆ. ರಾಜೇಶ್ ಮತ್ತೆ ಸ್ಟ್ರೈಕ್ ಅನ್ನು ಕಾಯ್ದಿರಿಸಿಕೊಂಡು ಬೌಂಡರಿ ನಿರೀಕ್ಷೆಯನ್ನು ಪಟ್ಟಂತಹ UFC ಉಬಾರ್ ತಂಡಕ್ಕೆ ಆ ನಿರೀಕ್ಷೆಯನ್ನ ದಂಡಿಸುವ ಪ್ರಯತ್ನವನ್ನು ಪಾಟ್ರಿ ಭಾರಿ ಕಾಳಂಚಿಗೆ ತಗಲ್ತಾ ಇದೆ ಚೆಂಡು. ಮತ್ತೆ ಲೆಗ್ ಬೈ ಎನ್ನುವ ನಿಶಾನ ತೀರ್ಪುಗಾರರಿಂದ ಹೊರಬೀಳ್ತಾ ಇದೆ. ಓವರಿನ 5 ಚೆಂಡುಗಳು ಮುಕ್ತಾಯಗೊಂಡ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟದ ಗಳಿಕೆ ಕಾಣಸಿಗ್ತಾ ಇದೆ. ಕೋಣೆಯ 1 ಚೆಂಡುಗಳು ಮಾತ್ರ ಬಾಕಿ. ಗೂಟಪಾಲನ ವಿಭಾಗದಲ್ಲಿ ಬದಲಾವಣೆಯನ್ನು ತರ್ತಾ ಇದೆ ತಂಡ. ರವಿ ಅವರನ್ನು ಗೂಟಪಾಲನ ವಿಭಾಗಕ್ಕೆ ಕಳಿಸಿಕೊಡಲಾಗ್ತಾ ಇದೆ. ನವಾಜ್ ಕ್ಷೇತ್ರಪಾಲನ ವಿಭಾಗಕ್ಕೆ ಧಾವಿಸಿ ಬರೋದೇ ಆದರೆ ಕ್ಷೇತ್ರಪಾಲನ ವಿಭಾಗದ ಮೊದಲ ಓವರಿನ ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ ಇದೆ. ಮನೋಜ್ ಜವಾಬ್ದಾರಿತವಾಗಿ ತನ್ನ ಎಸೆತಗಾರಿಕೆಯನ್ನು ಮಾಡಲೇಬೇಕಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ನವಾಜ್ ಪ್ರಯತ್ನವನ್ನು ಬಾಟು ಕಲಾತ್ಮಕತೆ ಹೊಡೆತ. ಈ ಬಾರಿ ಕ್ಷೇತ್ರಪಾಲಕರ ಉಪಸ್ಥಿತಿಗಳ ಮಧ್ಯೆ ಚೆಂಡು ನೇರವಾಗಿ ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗವನ್ನು ಪ್ರವೇಶಗೊಳಿಸಿತ್ತು. 2 ಓಟದ ಗಳಿಕೆಯನ್ನು ಮಾಡ್ತಾ ಇದೆ ಕೊನೆಯ ಚೆಂಡು. ಓವರ್ ನಂಬರ್ 1 ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 6 ಓಟದ ಗಳಿಕೆ ಕಾಣಸಿಗ್ತಾ ಇದೆ. 18 ಚೆಂಡುಗಳು ಬಾಕಿ. 22 ಓಟದ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 18 ಚೆಂಡುಗಳ ಮುಂದೆ 22. ತೀರ್ಪುಗಾರರ ಗಮನಕ್ಕೆ ಯಾವುದೇ ಕಾರಣಕ್ಕೂ ಮಾತುಕತೆಗೆ ಅವಕಾಶವನ್ನು ಕೊಡಬೇಡಿ, ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಗುಂಪು ಚರ್ಚೆಗೆ ಅವಕಾಶವನ್ನು ಕೊಡಬೇಡಿ. ಓವರಿನ ಬಳಿಕ ದಯವಿಟ್ಟು ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ಸಮಯ ಈಗಾಗಲೇ ಕೈಮೀರಿ ಹೋಗ್ತಾ ಇದೆ. 12:53. ಬಹುತೇಕ 12:30ಕ್ಕೆ ಮುಕ್ತಾಯಗೊಳ್ಳಬೇಕಾದಂಥ ಪಂದ್ಯಾಟ 12:53 ದ್ವಿತೀಯ ಸುತ್ತಿನ 2ನೇ ಪಂದ್ಯ ಚಾಲ್ತಿಯಲ್ಲಿದೆ. ಇನ್ನು ಕೂಡ ಬಹಳಷ್ಟು ಪ್ರಮುಖ ಪಂದ್ಯಗಳು ಬಾಕಿ ಇದೆ. ಹಾಗಾಗಿ ದಯವಿಟ್ಟು ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ದಾಳಿಗಾರಿಕೆ ವಿಭಾಗದಲ್ಲಿ ಪ್ರವೀಣ್ ಅವರನ್ನು ಪರಿಚಯಿಸಿಕೊಳ್ತಾ ಇದೆ ಸೂಪರ್ ಸ್ಟಾರ್ ಕೆಮ್ಮಾಯಿ. ಹಲೋ, ಶ್ರೀಹರಿ ಪಾಣಾಜ ತಮ್ಮನ್ನು ಗುರುತಿಸಿಕೊಂಡಿದ್ದೇವೆ. ತಮ್ಮನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯ ಪ್ರಿನ್ಸ್ ಹಾಗೂ ವೇಟ್ಲಾ ಉಪ್ಪಿನಂಗಡಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಫಾರೂಕ್ ಪೆರ್ನೆ ಇವರ ಸಾರಥ್ಯದಲ್ಲಿ ನಡೆಯುವಂಥ ಈ ಪಂದ್ಯಾಕೂಟಕ್ಕೆ ಶ್ರೀಹರಿ ಪಾಣಾಜ ತಮ್ಮನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ತಮಗಿದು ಸುಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಶರೀಫ್ ಪೆರ್ನೆ ಅವರೇ. ಪ್ರವೀಣ್ ಎಸೆತಗಾರಿಕೆ ವಿಭಾಗದಲ್ಲಿ ನವಭಾರತ ಸಾಲ್ಮಾರ ತಂಡದ ಪರವಾಗಿ ಆಡಿದಂತಹ ಆಟಗಾರ, ಪ್ರತಿಭಾನ್ವಿತ ಲೆಗ್ ಸ್ಪಿನ್ ಅನ್ನು ಸೇರತಕ್ಕಂಥ ದಾಳಿಗಾರ ಈ ಪ್ರವೀಣ್ ಸೂಪರ್ ಸ್ಟಾರ್ ಕೆಮ್ಮಾಯಿ ತಂಡಕ್ಕೆ ಆಧಾರ ಸ್ತಂಭವಾಗಿ ತನ್ನ ದಾಳಿಗಾರಿಕೆಯನ್ನು ಮಾಡಲೇಬೇಕಾಗಿದೆ. ಓವರಿನ ಮೊದಲ ಚೆಂಡು
ಸುಂದರತೆಯ ದಾಳಿಗಾರಿಕೆ, ಗುಣಮಟ್ಟದ ಎಸೆದುಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ರಾಜೇಶನನ್ನು ಕಟ್ಟಿ ಹಾಕತಕ್ಕಂಥ ಪ್ರಯತ್ನ. ಮೊದಲ ಇನ್ನಿಂಗ್ಸ್ ಬ್ಯಾಟಿಂಗ್ ವಿಭಾಗದ ತಂಡ ಕನಿಷ್ಠ 26ಕ್ಕಿಂತ ಹೆಚ್ಚು ಓಟವನ್ನು ಗಳಿಸಿಕೊಂಡರೂ ಕೂಡ ದ್ವಿತೀಯಾರ್ಧದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವ ಪ್ರಯತ್ನವನ್ನು ಪಡ್ತಾ ಇದೆ. ಪ್ರವೀಣ್ ಓವರಿನ ದ್ವಿತೀಯ ಚೆಂಡು, ಸುಂದರತೆಯ ದಾಳಿ, ಸುಂದರತೆ ಎಸೆತಗಾರಿಕೆ, ಕ್ಲೀನ್ ಬೌಲ್ಡ್ ಆಗುವುದರೊಂದಿಗೆ ರಾಜೇಶನ ಅಧ್ಯಾಯ ಅಂತ ಕಾಣ ಸಿಗ್ತಾ ಇದೆ. ಬಹಳ ದೊಡ್ಡ ಬೇಟೆ ಆಗ್ತಾ ಇದೆ. ಮೊದಲ ಚೆಂಡು ಆಫ್ ಸ್ಟಂಪ್ ಅನ್ನು ಗುರಿಯಾಗಿಸಿಕೊಂಡು ಬಂದಂತ ಚೆಂಡಾಗಿತ್ತು. ಆದರೆ ದ್ವಿತೀಯ ಚೆಂಡು ನೇರವಾಗಿ ಮಿಡ್ಲ್ ಸ್ಟಂಪ್ ಅನ್ನು ಬ್ರೇಕ್ ಮಾಡ್ತಾ ಇದೆ. ಗುಣಮಟ್ಟದ ಎಸೆತಗಾರಿಕೆ. ರಾಜೇಶನಿಗೆ ಕಿಂಚಿತ್ತು ಯೋಚನೆ ಮಾಡುವುದಕ್ಕೂ ಕೂಡ ಅವಕಾಶವಿಲ್ಲದ ಚೆಂಡಾಗಿತ್ತು. ರಾಜೇಶ್ ಪ್ರತ್ಯುತ್ತರವನ್ನು ನೀಡುವಲ್ಲಿ ಫಲಗೊಂಡ್ರು. ನೇರವಾಗಿ ಕ್ಲೀನ್ ಬೌಲ್ಡ್ ಆಗುವುದರೊಂದಿಗೆ ರಾಜೇಶನ ವಿಕೆಟ್ ಪತನಗೊಳ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ಸಕ್ಬೀರ್ ಆಗಮನಗೊಳ್ತಾ ಇದೆ. ಪ್ರವೀಣ್ ದಾಳಿಗಾರಿಕೆಯ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಮುಂದಿನ ಪಂದ್ಯ KFC ಕೊಯ್ಲ ವಿರುದ್ಧವಾಗಿ ಜಯಭರತ್ ಕಕ್ಕೆಪದು. ಅದಾದ ಬಳಿಕ ದ್ವಿತೀಯ ಸುತ್ತಿನ ಕೊನೆಯ ಪಂದ್ಯ ರೈಸಿಂಗ್ ಸ್ಟಾರ್ ಮಳಲಿ ವಿರುದ್ಧವಾಗಿ ವಿಶಾರ ಕೊಲ್ಪೆ ತಂಡದ ನಡುವೆ ಸಾಗಲಿಕ್ಕಿದೆ. ಫುಲ್ ಟಾಸ್ ಚೆಂಡು ಧರಿಸುವ ಪ್ರಯತ್ನಗಳ ಮಧ್ಯೆ ಇಲ್ಲಿ ಒಂದು ಒಟ್ಟುಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ವಿಶಾರ ಕೋಲ್ಪೆ ವಿರುದ್ಧವಾಗಿ ರೈಸಿಂಗ್ ಸ್ಟಾರ್ ಮಲಾಳಿ ತಂಡದ ನಡುವೆ ಸಾಗಲಿಕ್ಕಿದೆ. ದ್ವಿತೀಯ ಸುತ್ತಿನ ಕೊನೆಯ ಪಂದ್ಯ. ದಯವಿಟ್ಟು ತಂಡಗಳು ಕೂಡ ಸಿದ್ಧತೆಯಲ್ಲಿರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. 3 ಚೆಂಡುಗಳ ಯಶಸ್ಸಿನ ಬಳಿಕ ಚತುರ್ಥನೆಯ ಬಾರಿ ಪ್ರವೀಣ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಸ್ಟ್ರೈಕರ್ ತುದಿಯಲ್ಲಿ ನವಾಜ್ ಜೊತೆಯಾಗಿ ಸಕ್ಬೀರ್ FC ಉಬಾರ್ ಪರವಾಗಿ ಕಲಾತ್ಮಕತೆಯ ದಂಡನೆಯ ಪ್ರಯತ್ನವನ್ನು ಪಟ್ಟರು. 1 ಓಟಗಳು ಸುಲಭವಾಗಿ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸೋದೇ ಆದರೆ ಗಳಿಸಿಕೊಂಡಂತಹ ಅಲ್ಪ ಮೊತ್ತವನ್ನು ಕೂಡ ಇಲ್ಲಿ ಸವಾಲಾಗಿ ಸ್ವೀಕರಿಸಿಕೊಂಡಂತಹ ಸಫರ್ ಸ್ಟಾರ್ ಕೆಂಬಾಯಿ ತಂಡ ಎದುರಾಳಿ ತಂಡದ ವಿರುದ್ಧ ತನ್ನ ಅತ್ಯಂತ ಬಲಿಷ್ಠ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. 4 ಚೆಂಡುಗಳ ಯಶಸ್ಸಿನ ಬಳಿಕ ಓವರಿನ 5ನೇ ಬಾರಿಗೆ ಪ್ರವೀಣ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಸಕ್ಬೀರ್ ಓರ್ವ ಅಪಾಯಕಾರಿ ಆಟಗಾರ ಎನ್ನಿಸುವ ಪ್ರಯತ್ನವನ್ನು ಪಟ್ಟರೆ ಈ ಬಾರಿ ನವಾಜ್ ಸೈಡಲ್ ರನ್ ಔಟ್ ಆಗ್ಲಿಕ್ಕಿದೆ. ನವಾಜಿನ ತಪ್ಪು ಆಟವಾಗಲಿಕ್ಕಿದೆ. ಸಕ್ಬೀರ್ ಯಾವುದೇ ಸೂಚನೆಯನ್ನು ನೀಡಿರಲಿಲ್ಲ. ನವಾಜ್ ಓಡುವ ಓಟಗಳ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ವಿಕೆಟ್ ಪತನಗೊಳ್ತಾ ಇದೆ. ಪ್ರಮುಖ ದಾಂಡಿಗ ನವಾಜನ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ UFC ಉಬಾರ್ ತಂಡ. ಇನ್ನುಳಿದಂತೆ ಸಕ್ಬೀರ್ ಅವರ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗಲಿಕ್ಕಿದೆ. ಕೊಯ್ಲಾ ಪ್ರೀಮಿಯರ್ ಲೀಗ್ 2024ರಲ್ಲಿ ತನ್ನ ಪ್ರಮುಖ ಆಟಗಾರರು ಶೂನ್ಯಕ್ಕೆ ನಿರ್ಗಮಿಸಿದಾಗಲೂ ಕೂಡ ಸಕ್ಬೀರ್ ಆರಂಭಿಕ ಹಂತದಲ್ಲಿ ಸಿಕ್ಸರ್ ಬೌಂಡರಿಯನ್ನು ಗಳಿಸಿಕೊಂಡು ತಂಡವನ್ನು ಆಧರಿಸಿ ಮುನ್ನಡೆಸ್ತಾ ಇದ್ರು. ಇಲ್ಲಿಯೂ ಕೂಡ ಅದೇ ರೀತಿಯ ಜವಾಬ್ದಾರಿಯನ್ನ ಮಾಡಲೇಬೇಕಾಗಿದೆ ಸಕ್ಬೀರ್. 2 ಓವರ್ಗಳ ದ್ವಿತೀಯ ಓವರಿನ 5ನೇ ಚೆಂಡು ಚಾಲ್ತಿಯನ್ನು ಪಡೆದುಕೊಳ್ಳಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 8. ನಾಲ್ಕು. ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಸಾರಿ, ಅಂಕಿಅಂಶ ಬರಹಗಾರರು ಕೊಂಚ ಮಟ್ಟಿಗೆ ನಿದ್ದೆಗೆ ಜಾರಿದ ರೀತಿ ಕಾಣಸಿಗ್ತಾ ಇದೆ. ಥ್ಯಾಂಕ್ ಯು. ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ ಇದೆ. ಎಸೆದಗರ ವಿಭಾಗದಲ್ಲಿ ಪ್ರವೀಣ್ ಕೊನೆಯ ಬಾರಿ ಸ್ಟ್ರೈಕರ್ ತುದಿಯ ದಾಂಡಿಗ ಸಕ್ಬೀರ್ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಕಲಾತ್ಮಕತೆಯ ದಂಡನೆಯ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 1 ಓಟಗಳು ತನ್ನ ಖಾತೆಯನ್ನು ಸೇರ್ಪಡೆಗೊಳ್ಳುವಾಗ 12 ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು 9 ಅಂಕಿಅಂಶ ಪಟ್ಟಿಯಲ್ಲಿ 12 ಚೆಂಡುಗಳ ಮುಕ್ತಾಯದ ಹಂತಕ್ಕೆ. ಇನ್ನು ಕೂಡ 12 ಚೆಂಡುಗಳು ಬಾಕಿ ಇದೆ. 19ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 12 ಚೆಂಡುಗಳ ಮುಂದೆ 19ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. ರೋಚಕ ಹಣಾಹಣಿ ಮತ್ತೆ ಎದುರಾಗುವ ಹಂತಗಳಿಗೆ ಬರಲಿಕ್ಕಿದೆ. 12 ಚೆಂಡುಗಳಿನೂ ಕೂಡ ಬಾಕಿ ಇದೆ. 19ರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ.
ಎಸೆತಗಾರಿಕೆ ವಿಭಾಗದಲ್ಲಿ ಗಣೇಶ್ ಸೂಪರ್ ಸ್ಟಾರ್ ಕೆಮ್ಮಾಯಿ ಪರವಾಗಿ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಬೇಕು. ದಯವಿಟ್ಟು ಸಮಯವನ್ನು ಪಡ್ಕೊಳ್ಬೇಡಿ, ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. 12 ಚೆಂಡುಗಳು ಮುಂದೆ 19 ಅವಶ್ಯಕತೆ ಇದೆ. ಸುಖಬೀರ್ ಜವಾಬ್ದಾರಿಯನ್ನು ಪಡ್ಕೊಂಡು ದೊಡ್ಡ ಹೊಡೆತವನ್ನು ಪಡ್ಕೊಳ್ಳಲೇಬೇಕಾಗಿದೆ. ದಯವಿಟ್ಟು ಕೆಮ್ಮಾಯಿ ತಂಡದ ಆಟಗಾರರ ಗಮನಕ್ಕೆ, ಸಮಯವನ್ನು ಪಡ್ಕೊಳ್ಬೇಡಿ, ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ತೀರ್ಪುಗಾರರು ಈಗಾಗಲೇ ಸಮಯವನ್ನು ನಿಗದಿಪಡಿಸಿಕೊಂಡಿದ್ದಾರೆ. ಅದರ ಒಳಗಾಗಿ ತಾವುಗಳು ಕಡ್ಡಾಯವಾಗಿ ದಾಳಿಗಾರಿಕೆಯನ್ನು ಮುಕ್ತಾಯಗೊಳಿಸಬೇಕಿಲ್ಲವಾದರೆ 38 ಸರ್ಕಲ್ ಹೊರಭಾಗದಿಂದ ಓರ್ವ ಕ್ಷೇತ್ರ ಪಾಲಕ ಒಳಭಾಗಕ್ಕೆ ಬರುವಂತಹ ಸಾಧ್ಯತೆ ಆಗಲಿಕ್ಕಿದೆ. ಎಸೆತಗಾರಿಕೆಯಲ್ಲಿ ನವಾಸ್ ಚೆಂಡನ್ನು ಕೈಗೆತ್ತಿಕೊಳ್ಳುವುದಾದರೆ ಗಣೇಶ್ ಅವರನ್ನ ತಡೆ ಹಿಡಿತಾ ಇದೆ ಸೂಪರ್ ಸ್ಟಾರ್ ಕೆಮ್ಮಾಯಿ ತಂಡ. 12 ಚೆಂಡುಗಳು ಮುಂದೆ 19 ಅವಶ್ಯಕತೆ. ಸ್ಟ್ರೈಕರ್ ತುದಿಯಲ್ಲಿ ಸುಖಬೀರ್. ನವಾಜ್ ಅವರಿನ ಮೊದಲ ಚೆಂಡು ರೇಟ್ ಮಾರುವಂತ ವಿಕೆಟ್ ಮುಖ್ಯವಾಗಿ ಸುಂದರತೆ ಸಹಕಾರಿಕೆ ಆಗಿತ್ತು. ಆದರೆ ನೇರವಾಗಿ ಲೆಗ್ ಸ್ಟಂಪ್ ನಿಂದ ಹೊರಭಾಗವನ್ನು ಕ್ರಮಿಸಿಕೊಂಡಂತ ಚೆಂಡು ವೈಡ್ ಬಾಲ್ ಆಗಿ ಮಾರ್ಪಡುಗೊಳ್ತಾ ಇದೆ. ವೈಡ್ ಎನ್ನುವ ನಿಶಾನೆಯನ್ನು ತೀರ್ಪುಗಾರರು ತೋರ್ಪಡಿಸುವಾಗ 1 ಓಟಗಳು ಮತ್ತೆ ಹೆಚ್ಚುವರಿಗೊಳ್ತಾ ಇದೆ. ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಪಟ್ಟರು ಸುಖಬೀರ್, ಆದರೆ ಕ್ಷೇತ್ರ ಪಾಲಕನ ಉಪಸ್ಥಿತಿ 1 ಓಟಗಳಿಗೆ ಮಾತ್ರ ಸೀಮಿತಗೊಳ್ತಾ ಇದೆ. ಸುಖಬೀರ್ ಇರುವವರೆಗೂ ಕೂಡ UFC ಉಪಾರ್ ತಂಡ ಪಂದ್ಯದ ಮೇಲೆ ಭರವಸೆಯನ್ನು ಮತ್ತಷ್ಟು ಹೆಚ್ಚು ಮಾಡಲಿಕ್ಕಿದೆ. ಅಂಕಿಅಂಶ ಪಟ್ಟಿಯಲ್ಲಿ 11 17 ಅವಶ್ಯಕತೆ ಇದೆ. ಪಂದ್ಯದ ಗೆಲುವಿಗಾಗಿ ಉಳಿದ 11 ಚೆಂಡುಗಳು ಬಾಕಿ ಇದೆ. ನವಾಸ್ ಓವರಿನ ದ್ವಿತೀಯ ಬಾರಿ. ಮುಸ್ತಾ ಸ್ಟ್ರೈಕರ್ ತುದಿಯನ್ನು ಕಾಯ್ದಿರಿಸಿಕೊಂಡು ಆಡುವುದಾದರೆ ಧರಿಸುವ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ 1 ಓಟಗಳು ಮಾತ್ರ ತನ್ನ ಖಾತೆಯನ್ನು ಹೆಚ್ಚುವರಿಗೊಳಿಸ್ತಾ ಇದೆ. ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಆದರೆ ಇಲ್ಲಿ ಓಟಕ್ಕೆ ಹೆಚ್ಚಿನ ಪ್ರಾಶಸ್ತ್ಯತೆಯನ್ನು ನೀಡ್ತಾ ಇದೆ UFC ಉಬ್ಬಾರ್ ತಂಡ. ಮೊದಲ 2 ಚೆಂಡುಗಳ ಸುಸಿನ ಬಳಿಕ ಓವರಿನ ತೃತೀಯ ಬಾರಿ. ದಾಳಿಗಾರಿಕೆ ವಿಭಾಗದಲ್ಲಿ ನವಾಸ್ ಸ್ಟ್ರೈಕರ್ ತುದಿಯಲ್ಲಿ ಸುಖಬೀರ್ ಧರಿಸುವ ಪ್ರಯತ್ನವನ್ನು ಪಟ್ಟು ಗುಣಮಟ್ಟದ ದಾಳಿಗಾರಿಕೆಯಲ್ಲಿ ಮುಂದುವರಿತಾ ಇದೆ. ಈ ಓವರ್ನಲ್ಲಿ ಕನಿಷ್ಠ 6 ರಿಂದ 8 ಓಟವನ್ನು ನಿರೀಕ್ಷೆ ಮಾಡ್ತಾ ಇದೆ UFC ಉಬಾರ್ ತಂಡ. 3 ಚೆಂಡು 4 ಓಟದ ಗಳಿಕೆ ಆಗಿದೆ. 13 ಅಂಕಿಅಂಶ ಪಟ್ಟಿಯಲ್ಲಿ 15 ಅವಶ್ಯಕತೆ ಇದೆ. 9-8 ಚೆಂಡುಗಳು ಬಾಕಿ ಇದೆ. ಪ್ರಯತ್ನಗಳ ಮಧ್ಯೆ ಇಲ್ಲಿ ಮುಸ್ತಾ ಚೆಂಡನ್ನು ಚುಕ್ಕಿಯಾಗಿಸೋದಾದ್ರೆ 1 ಓಟಕ್ಕೆ ಕೂಡ ಅವಕಾಶಗಳು ಕಾಣಸಿಗ್ತಾ ಇಲ್ಲ. ಈ ಚೆಂಡಿಗೆ ಸಿಂಗಲ್ ಬಂದಿದ್ದಾದ್ರೆ ಮುಂದಿನ ಚೆಂಡು ಸುಖಬೀರ್ 1 ಓಟವನ್ನು ಗಳಿಸಿಕೊಂಡು ಆ ಬಳಿಕ ಮುಂದಿನ ಓವರ್ನಲ್ಲಿ ಸ್ಟ್ರೈಕ್ ಅನ್ನು ಕಾಯ್ದಿರಿಸಿಕೊಳ್ಳುವ ಅವಕಾಶವಿತ್ತು. ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ರನ್ಔಟ್ಗಾಗಿ ಮಾಡವಿ ತಿರಸ್ಕಾರವಾಗ್ತಾ ಇದೆ. 1 ಓಟಗಳು ಮತ್ತೆ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸುವುದಾದ್ರೆ 18 ಚೆಂಡುಗಳು ಯಶಸ್ವಿಯಾಗಿ ಮುಕ್ತಾಯದ ಹಂತಗಳಿಗೆ ಬರ್ತಾ ಇದೆ. ಕೊನೆಯ 1 ಚೆಂಡುಗಳು ಬಾಕಿ ಇದೆ. 14 ಅಂಕಿಅಂಶ ಪಟ್ಟಿಯಲ್ಲಿ 14 ಓಟದ ಅವಶ್ಯಕತೆ ಇದೆ. 7 ಚೆಂಡುಗಳು ಬಾಕಿ ಇದೆ. 7 ಚೆಂಡು 14. ಸುಖಬೀರ್ ಒಣ್ಣಿಗೆ ಬಾರಿಸುವ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಕ್ಷೇತ್ರ ಪಾಲಕ ಲಭ್ಯ. 1 ಬಳಿಕ ಅವಕಾಶಗಳು ಕಾಣಸಿಗ್ತಾ ಇಲ್ಲ. ಸುಖಬೀರ್ ಸಂಪೂರ್ಣವಾಗಿ ಸ್ಟ್ರೈಕ್ ಅನ್ನು ಕಾಯ್ದಿರಿಸಿಕೊಳ್ಳುವ ರೀತಿ ಕಾಣಸಿಗ್ತಾ ಇದೆ. ಮೊದಲ 18 ಚೆಂಡುಗಳು ಮುಕ್ತಾಯ, ಅರ್ಥಾತ್ 3 ಓವರ್ಗಳ ಮುಕ್ತಾಯದ ಹಂತಗಳಿಗೆ ಬರ್ತಾ ಇದೆ. 18 ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು 15. 6 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 12 ಅವಶ್ಯಕತೆ ಇದು ಪಂದ್ಯದ ಗೆಲುವಿಗಾಗಿ. ಹದಿಮೂರರ ಅವಶ್ಯಕತೆ ಇದೆ ಪಂದ್ಯದ ಗೆಲುವಿಗಾಗಿ. 6 ಚೆಂಡುಗಳು ಬಾಕಿ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ರವಿ 6 ಚೆಂಡುಗಳು 15 ಒಟ್ಟಾಗಿ ಗಳಿಸಿಕೊಂಡಂತಹ ಒಟ್ಟು ಮೊತ್ತಗಳ ಸಂಖ್ಯೆ. ಸ್ಟ್ರೈಕರ್ ತುದಿಯಲ್ಲಿ ಸುಖಬೀರ್ ಮುನ್ನುಗ್ಗಿ ನೇರ ವಿಭಾಗಗಳಿಗೆ ಗುರಿಯನ್ನು ಮಾಡಿದ್ದಾದ್ರೆ ಓಟಗಳು ದಾಖಲುಗೊಳ್ಳುವ ಸಾಧ್ಯತೆ ಆಗಲಿಕ್ಕೆ UFC ಉಬಾರ್
ಸಕ್ಬೀರ್ ಅವರ ಮೇಲೆ ಸಂಪೂರ್ಣವಾಗಿ ಭರವಸೆಯನ್ನು ಇಟ್ಟುಕೊಂಡಿದೆ. ಭರವಸೆಯನ್ನ ನನಸು ಮಾಡಬಲ್ಲರೆ ಸಕ್ಬೀರ್ ನೋಡ್ಬೇಕಾಗಿದೆ. ಒಬ್ಬ ಮೊದಲ ಚೆಂಡು ದಂಡಿಸುವ ಪ್ರಯತ್ನ, ಮೊಣಕಾಳೂರಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು, ಆದರೆ ತೀರ್ಪುಗಾರರಿಂದ ನಿರಾಕರಣೆಗಳು ಕಾಣಸಿಗ್ತಾ ಇದೆ. ಹಲೋ 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 ಈ ಒಂದು ಆತ್ಮೀಯ ಫ್ರೆಂಡ್ಸ್ ಹಾಗೂ ವಿಟ್ಲ ಒಪ್ಪಿನಂಗಡಿ ಯೂತ್ ಕಾಂಗ್ರೆಸ್ ಇದರ ವತಿಯಿಂದ ನಡೆಯುವಂತಹ ಈ ಕ್ರಿಕೆಟ್ ಪಂದ್ಯಾಕೂಟಕ್ಕೆ ನಮ್ಮವರೇ, ನಮ್ಮ ಹಿರಿಯವರು, ರಾಜಕೀಯ ನೇತಾರರು, ಒಂದು ಕಾಲದ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಜೊತೆಯಲ್ಲಿ KPCC ಕಾರ್ಯದರ್ಶಿ, ಈ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅದೆಷ್ಟೋ ಅಭಿವೃದ್ಧಿಯ ಹರಿಕಾರ ಎಂದು ಹೆಸರು ಪಡೆದಿರತಕ್ಕಂತಹ ನಮ್ಮ ಆತ್ಮೀಯರಾದ MS ಮೊಹಮ್ಮದ್ರವರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಆತ್ಮೀಯ ಹಾಗೂ ವಿಟ್ಲ ಉಪ್ಪಿನಂಗಡಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಫಾರೂಕ್ ರವರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ, ಸ್ವಾಗತಿಸುತ್ತಿದ್ದೇವೆ. ರಾಸೀಕ್ ಬಾರಿಸತಕ್ಕಂಥ ಸಿಕ್ಸರ್ಗಾಗಿ 500 ರೂಪಾಯಿಗಳು ಘೋಷಣೆ ಆಗಿದೆ. ದಂಡಿಸುವ ಪ್ರಯತ್ನವನ್ನು ಮಾಡ್ರಿ, ಬಾರಿ ಕ್ಷೇತ್ರಪಾಲಕ ಚೆಂಡನ್ನು ಗುರುತಿಸುವಲ್ಲಿ ಯಶಸ್ವಿಯಾದ್ರು. ರಾಸೀಕ್ ಅವರ ವಿಕೆಟ್ ಅನ್ನು ಕುರುಳ್ತಾ ಇದೆ. UFC ಉಬಾರ್ ಸಂಪೂರ್ಣವಾಗಿ ತನ್ನ ವಿಫಲತೆಯನ್ನ ಇಲ್ಲಿ ಮುಂದುವರಿಸಿಕೊಳ್ತಾ ಇದೆ. ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವ ಹಂತಗಳಿಗೆ ಬರ್ತಾ ಇದೆ ಸಫಲ್ ಸ್ಟಾರ್ ಕೆಮ್ಮೈ ತಂಡ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಯೂತ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂತಹ ಲತೀಫ್ ಪುನಚ ತಮ್ಮನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಅತಿಥಿಗಳಾದ MS ಮೊಹಮ್ಮದ್ರವರು, ನಮಗೆ ಬಹಳ ಇಷ್ಟದಾಸರು MS ಮೊಹಮ್ಮದ್ರವರು ನಮ್ಮೊಂದಿಗಿದ್ದಾರೆ. ಭಾಳ ಸಂತೋಷ. ಜೊತೆಯಲ್ಲಿ ಅದಕ್ಕಿಂತವೂ ಸಂತೋಷ, ನಮ್ಮೊಂದಿಗೆ ಬಹಳ ಕಾಲ ನಮ್ಮೊಂದಿಗೆ ಕಳೆಯುತ್ತಿದ್ದಾರೆ ನಮ್ಮ ಇವತ್ತಿನ ವಿಟ್ಲ ಬ್ಲಾಕಿನ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜಾರಾಮ್ ಸಾರ್ ರವರು ತಮ್ಮನ್ನು ಮತ್ತೊಮ್ಮೆ ಇಲ್ಲಿ ನೆನೆಸ್ಕೊಳ್ತಾ ಇದ್ದೇವೆ. ಆನ್ ಎ ಹ್ಯಾಟ್ರಿಕ್ ನ ಅವಕಾಶಗಳು ಇಲ್ಲಿ ರವಿ ಅವರಿಗೆ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಕ್ಷೇತ್ರಪಾಲಕನ ಉಪಸ್ಥಿತಿಗಳ ಮಧ್ಯೆ ಒಂದು ಸುಲಭ ಮಂಜ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ 1 ಓಟಗಳು ಮಾತ್ರ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. 1 ಓಟಗಳು ಮತ್ತೆ ಹೆಚ್ಚುವರಿಗೊಳ್ಳುವಾಗ ಅಂಕಿ ಪಟ್ಟಿಯಲ್ಲಿ 16, ಇನ್ನು 3 ಚೆಂಡುಗಳು ಮಾತ್ರ ಬಾಕಿ ಇದೆ.
12 ಓಟದ ಅವಶ್ಯಕತೆ ಇದೆ. ಇನ್ನು ಕೂಡ ರವಿ ಚತುರ್ಥನೆಯ ಚೆಂಡು ಮತ್ತೆ ಎನಿಸುವ ಪ್ರಯತ್ನವನ್ನು ಪಟ್ಟರು ಕೂಡ ಇಲ್ಲಿ ತೀರ್ಪುಗಾರರಿಂದ ವೈಡ್ ಎನ್ನುವ ನಿಶಾನೆ ಹೊರಬೀಳ್ತಾ ಇದೆ. ವೈಡ್ನೊಂದಿಗೆ ಅತಿರಿಕ್ತತೆಯ ಒಟ್ಟುಗಳು ಮತ್ತೆ ಹೆಚ್ಚುವರಿಗೊಳ್ಳುವಾಗ ಹದಿನೇಳು ಓವರಿನ ಚತುರ್ಥನೆಯ ಬಾರಿ ರವಿ ಧರಿಸುವ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಕ್ಷೇತ್ರ ಪಾಲಕ ಉಪಸ್ಥಿತಿಗಳ ಮಧ್ಯೆ ಒಂಟಿ ಓಟುಗಳು ಮಾತ್ರ ತನ್ನ ಖಾತೆಯನ್ನು ಸೇರ್ಪಡೆಗೊಳಿಸ್ತಾ ಇದೆ. ಸೂಪರ್ ಸ್ಟಾರ್ ಕೆಮ್ಮಾಯಿ ನಿಧಾನವಾಗಿ ತನ್ನ ಹಿಡಿತವನ್ನು ಸಾಧಿಸಿಕೊಳ್ಳುವ ಹಂತಗಳಿಗೆ ಬರ್ತಾ ಇದೆ. 4 ಚೆಂಡುಗಳು ಮುಕ್ತಾಯಗೊಂಡು 5ನೆಯ ಬಾರಿ ಎಸೆತಗಾರಿಕೆ ವಿಭಾಗದಲ್ಲಿ ಮತ್ತೆ ರವಿ ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಆದರೆ ಈ ಬಾರಿ ನೋ ಬಾಲ್ ಎನ್ನುವ ನಿಶಾನ ತೀರ್ಪುಗಾರಿಂದ ನೋ ಬಾಲ್ ನೊಂದಿಗೆ ಫ್ರೀ ಹಿಟ್. ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕದ ಹೆಚ್ಚುವರಿ. 19-9 ಅವಶ್ಯಕತೆ ಇದೆ ಇನ್ನು ಕೂಡ ಪಂದ್ಯದ ಗೆಲುವಿಗಾಗಿ. ಕೊನೆಯ ಒಂದು ಚೆಂಡು ಬಾಕಿ. ಕೊನೆಯ ಚೆಂಡಿಗೆ ಧರಿಸುವ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ನೇರವಾಗಿ ಕ್ಯಾಚ್ ಔಟ್ ಒಂದಿಗೆ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ ಸೂಪರ್ ಸ್ಟಾರ್ ಕೆಮ್ಮಾಯಿ ತಂಡ. ಗೆದ್ದುಕೊಂಡು ಮುಂದಿನ ಪಂದ್ಯವನ್ನು ಗೆದ್ದುಕೊಂಡು ಮುಂದಿನ ಅಂತರ್ಗತೆಯನ್ನು ಪಡ್ಕೊಳ್ತಾ ಇದೆ ಸೂಪರ್ ಸ್ಟಾರ್ ಕೆಮ್ಮಾಯಿ. ಅಭಿನಂದನೆಗಳು, ಧನ್ಯವಾದಗಳು UFC ಉಬಾರ್ ತಂಡದ ಆಟಗಾರರಿಗೂ ಕೂಡ. ಬಂದಿರತಕ್ಕಂತಹ ನಮ್ಮೆರುವಾದ MS ಮೊಹಮ್ಮದ್ ಅವರನ್ನ ಒಂದೆರಡು ಮುತ್ತು ನುಡಿಗಳನ್ನ ನುಡಿಬೇಕಂತ ಹೇಳಿ ಮೈಕ್ ಪಾಯಿಂಟ್ ಹತ್ರ ಆಹ್ವಾನಿಸ್ತಾ ಇದ್ದೇನೆ. MS ಮೊಹಮ್ಮದ್ ರವರು. ಮುಂದಿನ ಪಂದ್ಯಾಟಕ್ಕಾಗಿ KFC ಕೊಯ್ಲಾ ಹಾಗೂ ಜೈ ಭಾರತ್ ಖಕ್ಕೆ ಪದವು ತಂಡದ ಸದಸ್ಯರು ಆದಷ್ಟು ಬೇಗ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. KFC ಕೊಯ್ಲಾ ಹಾಗೂ ಜೈ ಭಾರತ್ ಖಕ್ಕೆ ಪದವು ತಂಡದ ಸದಸ್ಯರು ಆದಷ್ಟು ಬೇಗ ಮುಂದಿನ ಪಂದ್ಯಾಟಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.